बोलो श्री वामन रूपी भगवान की जय। ಭಗವಂತನಾದಂತಹ ವಾಸುದೇವ ವಾಮನಾವತಾರವನ್ನು ಎತ್ತಿದಂತಹ ಕ್ಷಣದಲ್ಲಿ ನಾವೆಲ್ಲ ಮಂಗಳಾರತಿಯನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಹಾಗೆ ವಾಮನ ರೂಪಿಯಾದ ಭಗವಂತನನ್ನು ಎಲ್ಲರೂ ಕೂಡ ಧ್ಯಾನಿಸೋಣ. ಸರ್ವತ್ರ ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ ಗೋವಿಂದ. ದ್ವಾದಶ್ಯಾಂ ಸವಿತಾ ತಿಷ್ಠನ್ ಮಧ್ಯಂ ದಿನಗತೋ ನೃಪ ವಿಜಯಾ ನಾಮ ಸಾ ಪ್ರೋಕ್ತಾ ಯಸ್ಯಾಂ ಜನ್ಮ ವಿದುರ್ಹರೇಃ ಶಂಖದುಂದುಭಜೋ ನೇದುರ್ಮೃದಂಗಪಣಪಾನಕಾಃ ಚಿತ್ರವಾದಿತ್ಯದೂರಿಜಾನಾಂ ನಿರ್ಘೋಷಸ್ತು ಮುಲೋ ಭವತಿ ಪ್ರೀತಾಶ್ಚಾಪ್ಸರಸೋ ನೃತ್ಯಗಂಧರ್ವ ಪ್ರವರಾಜಗುಃ ತುಷ್ಟುಪುರಪುರಜೋ ದೇವಾ ಮನವಃ ಪಿತರೋಗ್ನಯಃ ಸಿದ್ಧವಿದ್ಯಾಧರಗಣಾ ಸಖಿಂ ಪುರುಷಕಿನ್ನರಾಃ ಚಾರಣಾಯಕ್ಷರಕ್ಷಾಂ ದಿದುಪರ್ಣಾಭುಜಗೋತ್ತಮಾಃ ಗಾಯಂತೋತಿ ಪ್ರಶಂಸಂತೋ ನೃತ್ಯಂತೋ ವಿಬುಧಾನುಗಾಃ ಆದಿತ್ಯಾ ಆಶ್ರಮಪದಂ ಕುಸುಮೈಃ ಸಮಪಾಕಿನಂ ದೃಷ್ಟ್ವಾದಿತಿಸ್ಥಂ ನಿಜಗರ್ಭಸಂಭವಂ ಪುರಂ ಪುಮಾಂಸಂ ಮುದಪಾಪ ವಿಸ್ಮಿತಾ ಗೃಹೀತದೇಹಂ ನಿಜಯೋಗಮಾಯಯಾ ಪ್ರಜಾಪತಿಶ್ಚಾಹ ಜಜೇತಿ ವಿಸ್ಮಿತಃ ಯತ್ತದ್ವಪುರ್ಭಾತಿ ವಿಭೂಷಣಾಯುಧೇಃ ಅವ್ಯಕ್ತದಿವ್ಯಕ್ತಮಧಾರಜದ್ಧರಿಃ ಬಭೂವ ತೇನೈವ ಸಮ ವಾಮನೋ ವಟುಃ ಸಂಪಶ್ಯತೋರ್ದಿವ್ಯಗತಿರ್ಯಥಾ ನಟಃ ತಂ ವಟುಂ ವಾಮನಂ ದೃಷ್ಟ್ವಾ ಮೋದಮಾನಾ ಮಹರ್ಷಯಃ ಕರ್ಮಾಣಿ ಕಾರಯಾಮಾಸುಃ पुरस्कृत्य प्रजापतिं तस्योपनीयमानस्य सावित्रीं सविता ब्रवीत् बृहस्पतिर्ब्रह्मसूत्रं मेखलां कश्यपो ददात् ददौ कृष्णाजिन् भूमिः दण्डं सोमो वनस्पतिः कौपीनाच्छादनं माताद्यौश्छत्रं जगतः पतेः कमण्डलं वेदगर्भः कुशान् सप्तर्षयो ददुः अक्षमालां महाराज सरस्वत्यवजात्मनः तस्माजित्युपनीताय यक्षराट्पात्रिकामदात् भिक्षां भगवती साक्षादुमादादम्बिका सती सब्रह्मवर्चसेनैवं सभां सम्भावितो वटुः ब्रह्मर्षिगणसञ्जुष्टावत्यरोचतमानिशः समिद्धमाहितं वह्निं कृत्वा परिसमोहनं परिस्तेर्य समभ्यर्च्य समिद्भिर्जुहोद्विजः श्रुत्वाश्वमेधैर्यजमानमूर्जितं बलिं भृगूणामुपकल्पितैस्ततः जगाम तत्राखिलसारसंहृतो भारेण गां सन्दमजन् पदे पदे तं नर्मदायास्तटपुत्तरे बलेयर्ऋत्विजस्ते भृगुकच्छसंज्ञके प्रवर्तजन्तो भ्रमणं विप्रमाया माणवकं हरिं प्रविष्टं वीक्ष्य भृगवः सशिष्यास्ते सहाग्निभिः प्रत्यगृह्णन् समुत्थाय संक्षिप्तास्तस्य तेजसा यजमानप्रमुदितो दर्शनीयं मनोरमं रूपादरूपावयवं तस्मा आसनमाहरते स्वागतेराभिनन्द्याथ पादौ भगवतो बलिः अवरिज्यार्चयामास मुक्तसङ्गमनोरमं तत्पादशौचं जरकल्मषापहं सधर्मविन्मूर्ध्य ददात् सुमङ्गीता तनुभिः पदैस्तव यद्यद्वटो वाञ्छसि तत्प्रतीच्छ मे त्वामर्थिनं विप्रसुतानुतर्कजे गां काञ्चनं गुणवद्धाम पृष्ठं धाममृष्टं तथान्नपेयमुत वा विप्रकन्द्यां ग्रामान् समृद्धां सुरगाङ्गजान् वा रथांस्ततार्हत्तमसम्प्रतीच्छ स्वस्ति श्रीमद्भागवते महापुराणे पारमहंस्यां संहितायाम् अष्टमस्कन्धे वामनप्रादुर्भावे बलिवामनसंवादे अष्टादशः श्रीकृष्णार्पणमस्तु। कृष्ण कृष्ण गोविन्द गोविन्द सर्वत्र गोविन्द नाम संकीर्तनं गोविन्द गोविन्द। श्रीशुक उवाच इति वैरोचनेर्वाक्यं धर्मयुक्तं भादयथोडुपह्ये
ಯತೋ ಜಾತೋ ಹಿರಣ್ಯಾಕ್ಷಶ್ಚರನ್ನೇಕ ಇಮಾಂ ಮಹೀಂ ಪ್ರತಿವೀರಂ ದಿಗ್ವಿಜಯೇ ನ ವಿಂದತ ಗದಾಯುಧಃ ಯಂ ನಿರ್ಜಿತ್ಯ ಕೃಚ್ಛ್ರೇಣ ವಿಷ್ಣುಃ ಕ್ಷೋದ್ಧಾರ ಆಗತಂ ನಾತ್ಮಾನಂ ಜೈನಂ ಮೇನೆ ತದ್ವೀರ್ಯಂ ಭೂರ್ಯನುಸ್ಮರನ್ ನಿಶಮ್ಯ ತದ್ವಧಂ ಭ್ರಾತಾ ಹಿರಣ್ಯಕಶಿಪುಃ ಪುರಾ ಹಂತುಂ ಭ್ರಾತೃಹಣಂ ಕ್ರುದ್ಧೋ ಜಗಾಮನಿಲಯಂ ಹರೇಃ ತಮಾಯಾಂತಂ ಸಮಾಲೋಕ್ಯ ಶೂಲಪಾಣಿಂ ಕೃತಾಂತವತ್ ಚಿಂತಯಾಮಾಸ ಕಾಲಜ್ಞೋ ವಿಷ್ಣುರ್ಮಾಜಾವಿನಾಂ ವರಃ ಯತೋ ಯತೋಹಂ ತತ್ರಾಸೌ ಮೃತ್ಯುಃ ಪ್ರಾಣಭೃತಾಮಿವ ಅತೋಹಮಸ್ಯ ಹೃದಯಂ ಪ್ರವೇಕ್ಷ್ಯಾಮಿ ಪರಾಗ್ದೃಶಃ ಏವಂ ಸ ನಿಶ್ಚಿತ್ಯ ರಿಪೋಃ ಶರೀರಮಾಧಾವತೋ ನಿರ್ವಿಶೇಷುರೇಂದ್ರಃ ಶ್ವಾಸಾನಿಲಾಂತರ್ಹಿತ ಸೂಕ್ಷ್ಮದೇಹಸ್ತತ್ಪ್ರಾಣರಂಧ್ರೇಣ ವಿವಿಧ್ನಚೇತಾಃ ಸದನ್ನಿಕೇತಂ ಪರಿಮೃಶ್ಯ ಶೂನ್ಯಮಪಶ್ಯಮಾನಃ ಕುಪಿತೋ ನನಾದ ಕ್ಷ್ಮಾಂ ದ್ಯಾಂ ದಿಶಃ ವಿವರಾನ್ ಸಮುದ್ರಾನ್ ವಿಷ್ಣುಂ ವಿಚಿನ್ವನ್ನದದರ್ಶ ವೀರಃ ಅಪಶ್ಯನ್ನಿತಿ ಹೋವಾಚ ಮಾಯಾನ್ವಿಷ್ಟಮಿದಂ ಜಗತ್ ಭ್ರಾತೃಃ ಮೇ ಕತೋ ನೂನಂ ಯತೋ ನ ವರ್ತತೆ ಪುಮಾನ್ ವೈರಾನುಬಂಧ ಏತಾವಾನಾ ಮೃತ್ಯೋರಿಹ ದೇಹಿನಾಂ ಅಜ್ಞಾನ ಪ್ರಭವೋ ಮನ್ಯುರಹಂ ಮಾನೋಪಬೃಂಹಿತಃ ಪಿತಾ ಪ್ರಹ್ಲಾದ ಪುತ್ರಸ್ತೆ ತದ್ವಿದ್ವಾನ್ ದ್ವಿಜವತ್ಸಲಃ ಸ್ವಮಾಯುರ್ದ್ವಿಜಲಿಂಗೇಭ್ಯೋ ದೇವೇಭ್ಯೋ ದಾತ್ಸಯಾಜಿತಃ ಭವಾನಾಚರಿತಾನ್ ಧರ್ಮಾನಾಸ್ಥಿತೋ ಗೃಹಮೇಧಿಭಿಃ ಬ್ರಾಹ್ಮಣೈಃ ಪೂರ್ವಜೈಃ ಶೂರೈಃ ಅನ್ಯೈಶ್ಚೋದ್ದಾಮಕೀರ್ತಿಭಿಃ ತಸ್ಮಾತ್ ತ್ವತ್ತು ಮಹೀಮೀಷದೃಣೇಹಂ ವರದರ್ಷಭಾತ್ ಪದಾನಿ ತ್ರೀಣಿ ದೈತ್ಯೇಂದ್ರ ಸಂಹಿತಾನಿ ಪದಾವಮ ನಾನ್ಯತ್ತೆ ಕಾಮಯೇ ರಾಜನ್ ವದಾನ್ಯಾತ್ ಜಗದೀಶ್ವರಾತ್ ನೈನಃ ಪ್ರಾಪ್ನೋತಿ ವೈ ವಿದ್ವಾನ್ ಯಾವದರ್ಥ ಪ್ರತಿಗ್ರಹಃ ಬಲಿರುವಾಚ ಅಹೋ ಬ್ರಾಹ್ಮಣದಾಯಾದ ವಾಚಸ್ತೆ ವೃದ್ಧಸಮ್ಮತಾಃ ತ್ವಂ ಬಾಲೋ ಬಾಲಿಶಮಿತಿ ಸ್ವಾರ್ಥಂ ಪ್ರತ್ಯಬುಧೋ ಯಥಾ ಮಾಂ ವಚೋಭಿಃ ಸಮಾರಾಧ್ಯ ಲೋಕಾನಾಮೇಕ ಈಶ್ವರಂ ಪದತ್ರಯಂ ವೃಣೀತೆ ಯೋ ಬುದ್ಧಿಮಾನ್ ದ್ವಿಪದಾಶುಷಂ ನ ಪುನನ್ಮಾಮುಪವ್ರಜ್ಯ ಭೂಯೋ ಯಾಚಿತುಮರ್ಹತಿ ತಸ್ಮಾತ್ ವೃತ್ತಿಕರೀಂ ಭೂಮಿಂ ವಟೋ ಕಾಮಂ ಪ್ರತೀಚ್ಛ ಮೇ ಶ್ರೀಭಗವಾನುವಾಚ ಯಾವಂತೋ ವಿಷಯಾಃ ಪ್ರೇಷ್ಠಾಸ್ತ್ರಿಲೋಕ್ಯಾಮಜಿತೇಂದ್ರಿಯಂ ನ ಶಕ್ನುವಂತಿ ತೇ ಸರ್ವೇ ಪ್ರತಿಪೂರಯಿತುಂ ನೃಪ ತ್ರಿಭಿಃ ಕ್ರಮೈರಸಂತುಷ್ಟೋ ದ್ವೀಪೇನಾಪಿ ನ ಪೂರ್ಯತೆ ನವವರ್ಷಸಮೇತೇನ ಸಪ್ತದ್ವೀಪವರೇಚ್ಛಯಾ ಸಪ್ತದ್ವೀಪಾಧಿಪತಯೋ ನೃಪ ವೈನ್ಯಗಯಾದಯಃ ಅರ್ಥೈಃ ಕಾಮೈರ್ಗತಾನಾಂತಂ ತೃಷ್ಣಾಯ ಇತಿ ನ ಶ್ರುತಂ ಯದೃಚ್ಛಯೋಪಪನ್ನೇನ ಸಂತುಷ್ಟೋ ವರ್ತತೆ ಸುಖಂ ನಾಸಂತುಷ್ಟಸ್ತ್ರಿಭಿರ್ಲೋಕೈರಜಿತಾತ್ಮೋಪಸಾದಿತೈಃ ಪುಂಸೋಯಂ ಸಂಹೃತೇರ್ಹೇತುರಸಂತೋಷೋರ್ಥಕಾಮಯೋಃ ಯದೃಚ್ಛಯೋಪಪನ್ನೇನ ಸಂತೋಷೋ ಮುಕ್ತಯೇ ಸ್ಮೃತಃ ಯದೃಚ್ಛಾಲಾಭತುಷ್ಟಸ್ಯ ತೇಜೋ ವಿಪ್ರಸ್ಯ ವರ್ಧತೆ ತತ್ಪ್ರಶಾಮ್ಯತ್ಯ ಸಂತೋಷಾದಂಭಸೇ ವಾಶುಕ್ಷಣಿಃ ತಸ್ಮಾತ್ ತ್ರೀಣಿ ಪದಾನ್ಯೇವ ವೃಣೇ ತದ್ವರದರ್ಷಭಾತ್ ಏತಾವತೈವ ಸಿದ್ಧೋಹಂ ವಿತ್ತಂ ಯಾವತ್ ಪ್ರಯೋಜನಂ ಶ್ರೀಶುಕ ಉವಾಚ ಇತ್ಯುಕ್ತಃ ಸಹಸನ್ನಾಃ ವಾಂಛಾತಃ ಪ್ರತಿಗೃಹ್ಯತಾಂ ವಾಮನಾಯ ಮಹೀಂ ದಾತುಂ ಜಗ್ರಾಹ ಜಲಭಾಜನಂ ವಿಷ್ಣವೇ ಕ್ಷ್ಮಾಂ ಮೃದಾಸ್ಯಂತಮುಶನಾ ಅಸುರೇಶ್ವರಂ ಜಾನಂಶ್ಚಿಕೀರ್ಷಿತಂ ವಿಷ್ಣೋಃ ಶಿಷ್ಯಂ ಪ್ರಾಹ ವಿದಾಂವರಃ ಶುಕ್ರ ಉವಾಚ ಏಷ ವೈರೋಚನೆ ಸಾಕ್ಷಾತ್ ಭಗವಾನ್ ವಿಷ್ಣುರವ್ಯಯಃ ಕಶ್ಯಪಾದಿತಿತೇರ್ಜಾತೋ ದೇವಾನಾಂ ಕಾರ್ಯಸಾಧಕಃ ಪ್ರತಿಶ್ರುತಂ ತ್ವಯೈತಸ್ಮೈ ಯದನರ್ಚಾಮಜಾನತ ನ ಸಾಧು ಮನ್ಯೇ ದೈತ್ಯಾನಾಂ ಮಹಾನುಪಗತೋ ನಯಃ ಏಷ ತೇ ಸ್ಥಾನಮೈಶ್ವರ್ಯಂ ಶ್ರಿಯಂತೇಜೋ ಏಷ ಶ್ರುತಂ ದಾಸ್ಯತ್ಯಾಚ್ಛಿದ್ಯ ಶಕ್ರಾಯ ಮಾಯಾಮಾಣವಕೋ ಹರಿಃ
हरिः त्रिविक्रमैरिमान् लोकान् विश्वकायः क्रमिष्यति सर्वस्वं विष्णवे दत्त्वा मूढवर्तिष्यसे कथम् क्रमतो गाम्पदैकेन द्वितीयेन दिवं विभोः खञ्चकायेन महता कार्तीयस्य कुतो गतिः निष्ठान्ते नरके मन्ये ह्यप्रदातुः प्रतिश्रुतं प्रतिश्रुत्य योनीशः प्रतिपादयितुं भवान् न तद्दानं प्रशंसन्ति येन वृत्तिर्विपद्यते दानं यज्ञस्तपः कर्म लोके वृत्तिमतो यतः धर्माय यशसेऽर्थाय कामाय सृजनाय च पञ्चधा विभजन् वित्तमिहामुत्र च मोदते अत्रापि बह्रुचैर्गीतं शृणु मे सुरसत्तम सत्यमोमिति यत्प्रोक्तं येनेत्याहानुतं हि तत् सत्यं पुष्पफलं विद्यादात्मवृक्षस्य गीयते वृक्षे जीवति तन्न स्यादनृतं मूलमात्मनः तद्यथा वृक्ष उन्मूलः शुष्यत्युद्वर्तते चिरात् एवं नष्टानतः सद्य आत्मा शुष्येन्न संशयः पराकृतमपूर्णं वा अक्षरं यत्तदोमिति यत्किञ्चिदोमिति ब्रूयात् तेन रुच्येत वै पुमान् भिक्षवे सर्वं कुर्वन्नालङ्कापेन चात्मने अथैतत्पूर्णमभ्यात्मं यच्च नेत्यनृतं वचः सर्वं नेत्यनृतं ब्रूयात् स दोष्कीर्तिष्वसन्मृतः स्त्रीषु नर्मविवाहे च वृत्त्यर्थे प्राणसङ्कटे गोब्राह्मणार्थे हिंसायां नानतं स्याज्जुगुप्सितं स्वस्ति श्रीमद्भागवते महापुराणे पारमहंस्यां संहितायाम् अष्टमस्कन्धे वामनप्रादुर्भावे एकोनविंशः ॐ नमो भगवते वासुदेवाय सर्वत्र गोविन्दनाम संकीर्तनं गोविन्द गोविन्द। श्रीशुक उवाच बलिरेवं गृहपतिः कुलाचार्येण भाषितः तूष्णीं भूत्वा क्षणं राजन् उवाच वहितो गुरुं बलिरुवाच सत्यं भगवता प्रोक्तं धर्मोऽयं गृहमेधिनाम् अर्थं कामं यशो वृत्तिं यो न बाधेत कर्हिचित् न चाहं वित्तलोभेन प्रत्याचक्षे कथं द्विजं प्रतिश्रुत्य ददामीति प्रह्लादीकितवो यथा नह्य सत्यात् परो धर्म इति होवाच भूरियं सर्वं सोढुमलं मन्ये ऋते लीकपरं नरं नाहं बिभे निरयान्नाधनस्यादसुखार्णवात् न स्थानच्च वनान्मृत्योर्यथा विप्रप्रलम्भनात् यद्यद्दास्यति लोकेऽस्मिन् सम्परेतं धनादिकं कस्य त्यागे निमित्तं किं विप्रस्तुष्येन्न तेन चेत् श्रेयः कुर्वन्ति भूतानां साधवो दुस्त्यजासुभिः दध्यंसि विप्रभृतयः कोऽपि कल्पोदरादिषु यैर्यं बुभुजे ब्रह्मन् दैत्येन्द्रैर्निरवर्तिभिः तेषां कालोऽग्रसिल्लोकान् न यशोऽधिगतं भुवि सुलभायुधि विप्रऋषे ह्यनिवृत्तास्तनुत्यजः न तथा तीर्थायाते श्रद्धया ये धनत्यजः मनस्विनः कारुणिकस्य शोभनं यदर्थिकामोपनयेन दुर्गतिः कुतः पुनर्ब्रह्मविदां भवादृशां ततो वटोरस्य ददामि वाञ्छितम् यजन्ति यज्ञक्रतुभिर्यमादृता भवन्त आमनाय विधानकोविदाः स एव विष्णोरवदोस्तु वा परो दास्याम्यमुष्मै क्षितिमीप्सितां मुने यद्यप्यसावधर्मेण मां बध्नीयादनागसं तथाप्येनं न हिंसिष्ये भीतं ब्रह्मतनुं रिपुं एष वा उत्तमश्लोको न जिहासति यद्यशः हत्वा मैनां हरेद्युद्धे स्याजीत निहतो मया श्रीशुक उवाच एवमश्रद्धितं शिष्यमनादेशकरं गुरुः शशापदैव प्रहितः सत्यसन्धं मनस्विनं दृढं पण्डितमान्यज्ञः स्तब्धोऽस्य स्मदुपेक्षया मच्छासनातिगो यस्त्वमचिराद् दृश्यसे श्रियः एवं शप्तस्व गुरुणा सत्यान्न चरितो महान् वामनाय ददावेनामर्चित्वोदकपूर्वकं विन्ध्यावलिस्तदागत्य पत्नी चालकमालिनी आनिन्ये कलशं हैमवमने
अवनेजन्यपां भृतं यजमानस्वयं तस्य श्रीमत्पादयुगं मुदा अवनिज्यावहन्मूर्ध्नि तदपो विश्वपावनीः तथा सुरेन्द्रं दिवि देवता गणा गन्धर्वविद्याधरसिद्धचारणाः तत्कर्म सर्वेऽपि गृह्णन्त आर्जवं प्रसूनवर्षैर्ववृषुर्मुदान्विताः नेदुर्मुहुर्दुन्दुभयः सहस्रशो गन्धर्व किम्पूरुष किन्नराजगुः मनस्विनानेन कृतं सुदुष्करं विद्यानदद्याद्रिपवे जगत्त्रयं तद्वामनं रूपमवर्धताद्भुतं हरेरनन्दस्य गुणत्रयात्मकं भूखं दिशोद्यौर्विपरापयोध पयोधयस्तिर्यं नृदेवा ऋषयो यदा सता काये बलिस्तस्य महाविभूतेः सात्विकाचार्य सदस्य एतत् ददर्श विश्वं त्रिगुणं गुणात्मके भूतेन्द्रियार्थाशय जीवयुक्तं रसामचष्टाङ्घ्रितलेतपादयोर्महीं महीध्रान् पुरुषस्य जङ्घयोः पतत्रिणो जानुनि विश्वमूर्तेरूर्वोर्गणं मारुतमिन्द्रसेनः सन्ध्यां विभोर्वाससि गुह्य ऐक्षत् प्रजापतिं जघने आत्ममुख्यान् नाभ्यां नभः कुक्षिषु सप्तसिन्धूरुक्रमस्योरसि चर्क्षमालां यद्यङ्गधर्मं स्तनयोर्मुरारेः ऋतं च सत्यं च मनस्यथेन्दुं श्रियं च वक्षस्य रविन्दहस्तां कण्ठे च सापानि समस्तरेफान् इन्द्रप्रधानानमरान् भुजेषु तत्कर्णयोः ककुबोद्यौश्च मूर्ध्नि केशेषु मेघाञ्च्वसनं नासिकायामक्ष्णोश्च सूर्यं वदने च वह्निं वाण्यां च छन्दांसि रसे जलेशं भ्रुवोर्निदेशेदं च विधिं च पक्ष्मसु आहश्च रात्रिं च परस्य पुंसो वन्मन्युं ललाटे धर एव लोभं स्पर्शे च कामं नृपरेतसोऽम्भः पृष्ठे तु धर्मं क्रमणेषु यज्ञं छायासु मृत्युं हसिते च मायां तनूरुहेष्वोषधि जातयश्च नदीश्च नाडीषु शिलानखेषु बुद्धावजं देवगणानुषींश्च प्राणेषु गात्रे स्थिरजङ्गमानि सर्वाणि भूतानि ददर्श वीरः सर्वात्मनीदं भुवनं निरीक्ष्य सर्वे सुराः कश्मलमापुरङ्गः सुदर्शनं चक्रमसह्यतेजो धनुश्च शार्ङ्गं स्तनयित्नुघोरं पर्जन्यघोषो जलदः पाञ्चजन्यः कौमोदकी विष्णुगदातरस्विनी विद्याधरोऽसि शतचन्द्रयुक्तस्तूणोत्तमावक्षयहायकौ च सुनन्दमुख्या उपतस्थुरीशं पार्षदमुख्याः सह लोकपालाः स्फुरत्किरीटाङ्गदमीनकुण्डलश्रीवत्सरत्नोत्तममेखलाम्बरैः मधुव्रतस्रग्वसना मधुव्रतस्रग्वनमालयाव्रतोरराजराजन् भगवानुरुक्रमः क्षितिं पदैकेन बलैर्विचक्रमे नभः शरीरेण दिशश्च बाहुभिः पदं द्वितीयं क्रमतस्त्रिविष्टपं न वै तृतीयाय तदीयमण्वपि उरुक्रमस्याङ्घ्रिरुपर्यतो उपर्युपर्यथो महर्जनाभ्यां तपसः परङ्गतः स्वस्ति श्रीमद्भागवते महापुराणे पारमहंस्यां संहितायां अष्टमस्कन्धे विश्वरूपदर्शनं नाम विंशोऽध्यायः। ओं नमो भगवते वासुदेवाय। सर्वत्र गोविन्द नाम संकीर्तनं गोविन्द गोविन्द। एकविंशोऽध्यायः। श्रीशुक उवाच सत्यं समीक्ष्याब्जभवो नखेन्दुभिर्हतस्वदा मद्युतिरावृतोऽभ्यगात् मरीचिमिश्रार्षयो बृहद्व्रताः सरन्दनाद्या नरदेवयोगिनः वेदोपवेदानियमान्वितायमास्तर्केतिहासाङ्गपुराणसंहिताः ये चापरे योगसमीरदीपितज्ञानाद्दिना रन्धितकर्मकल्मषाः ववन्दिरे यत्स्मरणानुभावतः स्वायम्भुवं धामगता अकर्मकम् अथाङ्ग्रये प्रोन्नमिताय पद्माभवोर्हणोदकं समर्च्य भक्त्याभ्यगृह्णाच्युचिव्रता यन्नाभिपङ्केरुहसम्भवस्वयं धातुः कमण्डलुजलं तदुरुक्रमस्य पादावने जनपवित्रतया नरेन्द्र स्वर्धुन्यभून्नभजे सा पतते निमाट्टिलोकत्रयं भगवतो विशदेव कीर्तिः।
ಬ್ರಹ್ಮಾದಯೋ ಲೋಕನಾಥಾಸ್ವನಾಥಾಯ ಸಮಾದೃತಾಃ ಸಾನುಗಾ ಬಲಿಮಜಕ್ರುಃ ಸಂಕ್ಷಿಪ್ತಾತ್ಮವಿಭೂತಯೇ ತೋಜೈಃ ಸಮರ್ಘಣೈಸ್ರಗ್ಭಿರ್ದಿವ್ಯಗಂಧಾನುಲೇಪನೈಃ ಧೂಪೈರ್ದೀಪೈಃ ಸುರಭಿರ್ಜ್ವಾಲಾಕ್ಷತಫಲಾಂಕುರೈಃ ಸುರಭಿರ್ಲಾಜಾಕ್ಷತಫಲಾಂಕುರೈಃ ಸ್ತವನೈರ್ಯಶಬ್दैश्च तद्वीर्यमहिमाङ्कितैः नृत्यवादित्रगीतैश्च शङ्खदुन्दुभिनिस्वनैः जाम्भवान् वृक्षराजस्तु बेरीशब्दैर्मनोजवः विजयन् दिक्षु सर्वासु महोत्सवमघोषयत् महीं सर्वामृतां दृष्ट्वा त्रिपद्व्याजयाज्ञया ऊचुस्वभर्तुरसुरा दीक्षितस्यात्यमर्षिताः न वा अयं ब्रह्मबन्धुर्विष्णुमाया विनां वरः द्विजरूपप्रतिच्छन्नो देवकार्यं चिकीर्षति अनेन याचमजयो विजयप्रबलो बलः कुमुदः कुमुदाक्षश्च विश्वक्सेनः पदत्रिराट् जयन्तश्रुतदेवश्च पुष्पदन्तोऽथ सात्वतः सर्वे नागायुतप्राणांश्च मून्ते जग्नुरासुरीन् हन्यमानान् सुखान् दृष्ट्वा पुरुषानुचरैर्बलिः वारयामास संरब्धान् काव्यशापमनुस्मरन् हे विप्रजित्ते हे राहो हे रेमे श्रुयतां वचः मा युध्यत निवर्तध्वं ननः कालो यमर्थकृत् यः प्रभुः सर्वभूतानां सुखदुःखोपपत्तये तं नातिवर्तितुं दैत्याः पौरुषैरीश्वरः पुमान् यो नो भवाय प्रागासीद भवाय दिवौकसां स एव भगवानद्य वर्तते द्विपर्ययम् बालेन सचिवैर्बुद्ध्या दुर्गैर्मन्त्रौषधादिभिः सामादिभिरुपायैश्च कालं नात्येति वै जनः भवद्भिर्निर्जिताख्येते बहुशो अनुचरा हरेः दैवनद्धैर्स्त एवाद्य युधिजित्वा नदन्ति नः एतान्वयं विजयिष्यामो यदि दीपं प्रसीदति तस्मात् कालं प्रतीक्षध्वं यो नोऽर्थत्वाय कल्पते श्रीशुक उवाच पत्युर्निगदितं श्रुत्वा दैत्यदानवयूथपाः रसां निविविशो राजन् विष्णुपार्षदताडिताः अथ तार्क्ष्यसुतो ज्ञात्वा विराट् प्रभुचिकीर्षितं बबन्धवारुणैः पाशैर्बलिं सौत्येह निक्रतौ हाहाकारो महानासीद्रोदस्यो सर्वतो दिशं गृह्यमाणे सुरवतो विष्णुना प्रभविष्णुना तं बद्धं वारुणैः पाशैर्भगवानाह वामनः नष्टश्रियं स्थिरप्रज्ञमुदारयश संनृपा पदानि त्रीणि दत्तानि भूमेर्मह्यं त्वया सुरा द्वाभ्यां क्रान्ता मही सर्वा तृतीयमुपकल्पया यावत्तपत्यसौ गोभिर्यावदिन्दुः सहोदिभिः यावद्वर्षति पर्जन्यस्तावती भूर्यं तव पदैकेन मया क्रान्तो भूर्लोकः खन्दिशस्तनोः स्वर्लोकस्तु द्वितीयेन पश्यतस्ते स्वमात्मना प्रतिश्रुतमदातुस्ते निरये वासयिष्यते विषत्वं निरयं तस्मात् गुरुणा चानुमोदितः वृथा मनोरथस्तस्य दूरे स्वर्गः पतत्यतः प्रतिश्रुतस्य दानेन योऽर्थिनं विप्रलम्बते विप्रलब्धो ददामीति त्वयाहं जाढ्यमानिना तद्व्यलीकफलं भुङ्क्ष्व निरयं कतिचित् समाः स्वस्ति श्रीमद्भागवते महापुराणे पारमहंस्यां संहितायाम् अष्टमस्कन्धे वामनप्रादुर्भावे बलिनिग्रहो नाम एकविंशोऽध्यायः। ओं नमो भगवते वासुदेवाय। सर्वत्र गोविंद नाम संकीर्तनं गोविंद गोविंद। द्वाविंशोऽध्यायः। श्रीशुक उवाच एवं विप्रकृतो राजन् बलिर्भगवतासुरः भिद्यमानोऽप्यभिन्नात्मा प्रत्याह विक्लवं वचः। बलिरुवाच यद्युत्तमश्लोक भवान् ममेरितं वचो व्यलीकं सुरवर्य मन्यते करोमृतं तन्न भवेत् प्रलम्बनं पदं तृतीयं कुरुशीर्ष्णिमे निजं बिभेमिनाहं निरयात् पदच्युतो न पाशबन्धाद्यसनात् दुरत्ययात् नैवार्थकृच्छ्राद् भवतो विनिग्रहादसाधुवादात् भ्रशमुद्विषे यथा पुंसां श्लाघ्यतमं मन्ये दण्डमर्हत्तमार्पितं यन्न माता पिता भ्राता सुहृदश्चादिशन्तिः
ತ್ವಂ ನೂನಮಸುರಾಣಾಂ ನಃ ಪಾರೋಕ್ಷ್ಯಃ ಪರಮೋ ಗುರುಃ ಯೋ ನೋನೇಕಮದಾಂಧಾನಾಂ ವಿಭ್ರಂಶಂ ಚಕ್ಷುರಾದಿಶದ್ ಯಸ್ಮಿನ್ ವೈರಾನುಬಂಧೇನ ರೂಢೇನ ವಿಬುಧೇತರಾಃ ಬಹವೋ ಲೇಭಿರೇ ಸಿದ್ಧಿಂ ಯಾಮೋಹಿಕಾಂತಯೋಗಿನಃ ತೇನಾಹಂ ನಿಗೃಹೀತೋಸ್ಮಿ ಭವತಾ ಭೂರಿ ಕರ್ಮಣ ಬದ್ಧಶ್ಚ ವಾರುಣೈಃ ಪಾಶೈರ್ನಾತಿವ್ರೀಡೇನ ಚಮ್ಯತೆ ಪಿತಾಮಹೋ ಮೇ ಭವದೀಯ ಸಮ್ಮತ ಪ್ರಹ್ಲಾದ ಆವಿಷ್ಕೃತ ಸಾಧುವಾದಃ ಭವದ್ವಿಪಕ್ಷೇಣ ವಿಚಿತ್ರವೇಷಸಂ ಸಂಪ್ರಾಪಿತಸ್ತ್ವತ್ಪರಮಃ ಪವಿತ್ರಾ ಕಿಮಾತ್ಮನಾನೇನ ಜಹಾತಿ ಯೋऽन्तತಃ ಕಿಂ ರಿಕ್ತಹಾರೈಃ ಸ್ವಜನಾಖ್ಯದಸ್ಯುಭಿಃ ಕಿಂಜಾಯಜಾ ಸಂಹೃತಿಹೇತುಭೂತಯಾ ಮರ್ತ್ಯಸ್ಯ ಗೇಹೈಃ ಕಿಮಿಹಾಯುಷೋ ವ್ಯಯಃ ಇತ್ತಂ ಸನಿಶ್ಚಿತ್ಯ ಪಿತಾಮಹೋ ಮಹಾನಗಾಧಬೋಧೋ ಭವತಃ ಪಾದಪದ್ಮಂ ಧ್ರುವಂ ಪ್ರಪೇದೇಹ್ಯ ಕುತೋ ಭಯಂ ಜನಾತ್ ಭೀತಸ್ತ್ವಪಕ್ಷಕ್ಷಪಣಸ್ಯ ಸತ್ತಮಃ ಅತಾಹಮಪ್ಯಾತ್ಮರಿಪೋಸ್ತವಾಂತಿಕಂ ದೈವೇನ ನೀತಃ ಪ್ರಸಭಂ ತ್ಯಾಜಿತಶ್ರೀಃ ಇದಂ ಕೃತಾಂತಾಂತಿವರ್ತಿ ಜೀವಿತಂ ಯಯಾ ಧ್ರುವಂ ಸ್ತಬ್ಧಮತಿರ್ನ ಬುಧ್ಯತೆ ಶ್ರೀಶುಕ ಉವಾಚ ತಸ್ಯೇತ್ಥಂ ಭಾಷಮಾಣಸ್ಯ ಪ್ರಹ್ಲಾದೋ ಭಗವತ್ಪ್ರಿಯಃ ಆಜಗಾಮ ಗುರುಶ್ರೇಷ್ಠರಾಕಾಪತಿರಿವೋತ್ಥಿತಃ ತಮಿಂದ್ರಸೇನ ಸ್ವಪಿತಾಮಹಂ ಶ್ರಿಯಾ ವಿರಾಜಮಾನಂ ನಲಿನಾಯತೆ ಕ್ಷಣಂ ಪ್ರಾಂಶುಂ ಪಿಶಂಗಾಂಬರಮಂಜನತ್ವಿಷಂ ಪ್ರಲಂಬ ಬಾಹುಂ ಸುಭಗಂ ಸಮೈಕ್ಷತ ತಸ್ಮೈ ಬಲಿರ್ವಾರುಣ ಪಾಶಯಂತ್ರಿತಃ ಸಮರ್ಹಣಂ ನೋಪಜಹಾರ ಪೂರ್ವದ್ ನನಾಮ ಮೂರ್ಧಾಶ್ರುವಿಲೋಲಲೋಚನಃ ಸೌರೀಢನಿಚೀನಮುಖೋ ಬಭೂವಃ ಸತತ್ರ ಹಾಸೀನಮುದ್ವೀಕ್ಷ್ಯ ಸತ್ಪತಿಂ ಸುನಂದನಂದಾದ್ಯನುಗೈರುಪಾಸಿತಂ ಉಪೇತ್ಯ ಭೂಮೌ ಶಿರಸಾ ಮಹಾಮನ ನನಾಮ ಮೂರ್ಧಾ ಪುಲಕಾಶ್ರುವಿಕ್ಲವಃ ಪ್ರಹ್ಲಾದ ಉವಾಚ ತ್ವಯೈವ ದತ್ತಂ ಪದಮೈಂದ್ರಮೂರ್ಜಿತಂ ಹೃತಂ ತದೇವಾದ್ಯ ತಥೈವ ಶೋಭನಂ ಮನ್ಯೇ ಮಹಾನಸ್ಯ ಕೃತೋಕ್ಯನುಗ್ರಹೋ ವಿಭ್ರಂಶಿತೋ ಯಚ್ಛ್ರಿಯ ಆತ್ಮಮೋಹನಾತ್ ಯಯಾ ಹಿ ವಿದ್ವಾನಪಿ ಮುಖ್ಯತೆ ಯತಃ ತತ್ಕೋ ವಿಚಷ್ಟೇ ಗತಿಮಾತ್ಮನೋ ಯಥಾ ತಸ್ಮೈ ನಮಸ್ತೆ ಜಗದೀಶ್ವರಾಯ ವೈ ನಾರಾಯಣಾಖಿಲ ಲೋಕಸಾಕ್ಷಿಣೇ ಶ್ರೀಶುಕ ಉವಾಚ ತಸ್ಯಾನುಶೃಣ್ವತೋ ರಾಜನ್ ಪ್ರಹ್ಲಾದಸ್ಯ ಕೃತಾಂಜಲೇಃ ಹಿರಣ್ಯಗರ್ಭೋ ಭಗವಾನ್ ಉವಾಚ ಮಧುಸೂದನಂ ಬದ್ಧಂ ವೀಕ್ಷ್ಯ ಪತಿಂ ಸಾಧ್ವಿ ತತ್ಪತ್ನಿ ಭಯವಿಹ್ವಲಾ ಪ್ರಾಂಜಲಿ ಪ್ರಣತೋಪೇಂದ್ರಂ ಬಭಾಷೆ ವಾಂಗ್ಮುಖೀ ನೃಪ ವಿಂಧ್ಯಾವಲಿರುವಾಚ ಕ್ರೀಡಾರ್ಥಮಾತ್ಮನ ಇದಂ ಜಗತ್ಕೃತಂ ತೇ ಸ್ವಾಮ್ಯಂದು ತತ್ರ ಕುಧಿಯೋ ಪರ ಈಶ ಕುನಿಯುಃ ಕರ್ತು ಪ್ರಭೋಸ್ತಸ್ಯ ಕಿಮಸ್ಯತ ಆವಹಂತಿ ತ್ಯಕ್ತ ಕ್ರಿಯಸ್ತ್ವದವರೋಪಿತ ಕರ್ತೃವಾದಾಃ ಬ್ರಹ್ಮೋವಾಚ ಭೂತಭಾವನ ಭೂತೇಶ ದೇವದೇವ ಜಗನ್ಮಯ ಮುಂಚೈನಂ ಹೃತ ಸರ್ವಸ್ವಂ ನಾಯಮರ್ಹತಿ ನಿಗ್ರಹಂ ಕೃತ್ಸ್ನಾತೇನೇನ ದತ್ತಾ ಭೂರ್ಲೋಕಾಃ ಕರ್ಮಾರ್ಜಿತಾಶ್ಚಯೇ ನಿವೇದಿತಂಚ ಸರ್ವಸ್ವಮಾತ್ಮಾ ವಿಕ್ಲಭಯಾ ಧಿಯೋ ಯತ್ಪಾದಯೋರಷಠದಿ ಸಲಿಲಂ ಪ್ರದಾಯ ದೂರ್ವಾಂಕುರೈರಪಿ ವಿಧಾಯ ಸತಿಂ ಸಪರ್ಯಾಂ ಅಪ್ಯುತ್ತಮಾಂ ಗತಿಮಸೌ ಭ್ರಜತೆ ತ್ರಿಲೋಕೀಂ दाश्वान विक्लवमना कथमाति मृच्छेत् श्रीभगवानुवाच ब्रह्मण्यमनुगृह्णामि तद्विषो विदुनोम्यहं यन्मदः पुरुषस्तब्धो लोकं मा चावमन्यते यदा कदाचिज्जीवात्मा संसरं निजकर्मभिः नानायोनीष्वनीशोऽयं पूरुषीं गतिमां व्रजेत् जन्मकर्मवयोरूपविद्यैश्वर्यधनादिभिः यद्यस्य न भवेत् स्तंभ तत्रायमदनुग्रहः मानस्तंभनिमित्तानां जन्मादीनां समन्ततः सर्वश्रेयप्रदीपानां हन्तमुख्येन्न मत्परः एष दानवदैत्यानामग्रणी कीर्तिवर्धनः अजैषीदजयां मायां सीदन्नपि न मुह्यति क्षीणरिक्तश्च्युतस्थानात् क्षिप्तो बद्धश्च शत्रुभिः ज्ञातिभिश्च परित्यक्तो यातनामनुयापितः गुरुणा भर्तितश्शप्तो जहौ सत्यं न सौव्रतः छलैरुक्तो मया धर्मो नायं त्यजति सत्यवाक् एष मे प्रापितस्थानं दुष्प्रापममरैरपि सावर्णेरन्तरस्यायं भवितेन्द्रो मदाश्रयः तावत् स्थूलमदध्यास्तां विश्वकर्म विनिर्मितम्
यन्नाथयो व्याधयश्च क्लमस्तन्द्रापराभवः नोपसर्गानि वसता सम्भवन्ति ममेक्षया इन्द्रसेन महाराज याहि भो भद्रमस्तु ते हुतलं स्वर्गिभिः प्रार्थ्यं ज्ञातिभिः परिवारितः न त्वामभिभविष्यन्ति लोकेशा किमुता परे तच्छासनातिकान् दैत्यांश्चक्रमे सूदयिष्यति रक्षिष्ये सर्वतो हन्त्वां सानुगं सपरिच्छदं तदा सन्निहितं वीर तत्र मां रक्ष्यते भवान् तत्र दानवदैत्यानां संगात्ते भाव आसुरः दृष्ट्वा मदनुभावं मयि सद्यः कुण्ठो विनक्ष्यति स्वस्ति श्रीमद्भागवते महापुराणे पारमहंस्यां संहितायाम् अष्टमस्कन्धे वामन प्रादुर्भाव बलिवामन संवादो नाम द्वाविंशोऽध्यायः। ओं नमो भगवते वासुदेवाय। सर्वत्र गोविंद नाम विवेश सुतरं प्रीतो बदन्मुक्तः सहासुरैः एवमिन्द्राय भगवान् मृत्यानि यत्रिपिष्टपं पूरयित्वादितेः काममशासत्सकलं जगते लब्धप्रसादं निर्मुक्तं पौत्रं वंशधरं बलिं निशाम्य भक्तिप्रवणः प्रह्लाद इदमब्रवीते प्रह्लाद उवाच नेमं विरिञ्चो लभते प्रसादं न श्रीर्न शर्वः किमुतापरेति यन्नो सुराणामसि दुर्गपालो विश्वाभिवन्द्यैरभिवन्द्यताङ्घ्रिः यत्पादपद्ममकरन्दनिषेवणेन ब्रह्मादयः शरणदाश्नुपते विभूतिः कस्माद्वयं कुसृतजः खलयो नयस्ते दाक्षिण्यदृष्टिपदवीं भवतः प्रणीताः चित्रं तवेहितमहो मितजो अमितजो गमाजा लीलाविसृष्टभुवनस्य विशारदस्य सर्वात्मनः सन्दृशो विषमस्वभावो भक्तप्रियो यतसि कल्पतरुस्वभावः। श्रीभगवानुवाच वत्स प्रह्लाद भद्रं ते प्रयाहि सुतलालयं मोदमानस्वपौत्रेण ज्ञातीनां सुखमावह नित्यं द्रष्टासि मां तत्र कदा पाणिमवस्थितं मद्दर्शनमहाह्लादध्वस्तकर्म निबन्धनः। श्रीकेशुक उवाच आज्ञां भगवतो राजं प्रह्लादो बलिना सह बाढमित्यमलप्रज्ञो मूर्ध्याधाय कृताञ्जलिः परिक्रम्यादिपुरुषं सर्वासुरचमूपतिः प्रणतस्तदनुज्ञातः प्रविवेश महाबिलम् अथाहोशनसं राजन् हरिर्नारायणोऽन्दिके आसीन पृथ्वीजां मध्ये सदसि ब्रह्मवादिनां। श्रीभगवानुवाच ब्रह्मत्सन्तनुशिष्यस्य कर्मच्छिद्रं वितन्मतः यत्तत्कर्मसु वैषम्यं ब्रह्मदृष्टं समं भवेत्। श्रीशुक्र उवाच कुतस्तत्कर्म वैषम्यं यस्य कर्मेश्वरो भवान् यज्ञेशो यज्ञपुरुषः सर्वभावेन पूजितः मन्त्रतस्तन्त्रतच्छिद्रं देशकालार्हवस्तुतः सर्वं करोति निश्छिद्रं नाम संकीर्तनं तव तथापि भवतो भूमन् करिष्याम्यनुशासनम् एतच्छ्रेयः परं ध्वंसां यत्तवाज्ञानुपालनं। श्रीशुक उवाच अभिनन्द्य हरे राज्ञाभूषणा भगवानिति यज्ञच्छिद्रं समाधत्त बलेर्विप्रर्षिभिः सह एवं बलेर्महीं राजन् भीक्षित्वा वामनो हरिः ददौ भ्रात्रे महेन्द्राय त्रिदीपं यत्परैर्हतं प्रजापतिर्पतिर्ब्रह्मा देवर्षिपितृभूमिपैः दक्षभृग्भङ्गिरो मुख्ये कुमारेण भवेन च कश्यपस्यातिते प्रीत्यै सर्वभूतभवाय च लोकानां लोकपालानाम् अकरोद्वामनं पतिं वेदानां सर्वदेवानां धर्मस्येषदश्रयः मङ्गलानां व्रतानां च कल्पं स्वर्गापवर्गयोः उपेन्द्रं कल्पजां चक्रे पतिं सर्वविभूतजे तदा सर्वाणि भूतानि वृषं मुदिरे नृप ततस्विन्द्रः पुरस्कृत्य देवजानेन वामनं लोकपालैर्दिवं नन्ये ब्रह्मणा चानुमोदितः प्राप्य त्रिभुवनं जयेन्द्रभूपेन्द्रभुजपालितः श्रिया परमजा जुष्टो मुमुदे गतसाध्वसः।
ब्रह्मा शर्वः कुमारश्च भृग्वाद्यामुनजो नृप पितरः सर्वभूतानि सिद्धा वैमानिकाश्च ये सुमहत्कर्म तद्विष्णोर्गाजन्दः परमाद्भुतं धृष्ण्यानि स्वानि ते जग्मुरजितिं च शशंसिरे सर्वमेतन्मजाख्यातं भवतः कुलनन्दनामुरुक्रमस्य चरितं श्रोतॄणामघमोचनं पारं महिं न पुरुविक्रमतो गृणानो यः पार्थिवानि ममे सरजांसि मर्त्यः किं जाजमानमुत जातमुपैति मत्य इत्याह मन्त्रदृगषिः पुरुषस्य यस्य नैदं देवदेवस्य हरेरद्भुतकर्मणः अवतारानुचरितं शृण्वन्यातिपरां गतिं क्रियमाणे कर्मणि तं देवे पित्रेऽथ मानुषे यत्र यत्रानुकीर्त्येत तत्तेषां सुकृतं विदुः स्वस्य श्रीमद्भागवते महापुराणे पारमहंस्यां संहितायाम् अष्टमस्कन्धे वामनावतारचरिते त्रयोविंशः कृष्णार्पणमस्तु कृष्ण कृष्ण गोविन्द गोविन्द सर्वत्र गोविन्द नाम संकीर्तनं गोविन्द गोविन्द। अथ चतुर्विंशः राजोवाच भगवन् श्रोतुमिच्छामि हरेरद्भुतकर्मणः अवतारकथामाद्यां मायामत्स्य विडम्बनं यदर्थमददाद्रूपं मात्स्यं लोकजुगुप्सितं तपः प्रकृतिदुर्मर्षं कर्मग्रस्तजीवेश्वरः एतन्नो भगवन् सर्वं यथावद्वर्तुमर्हसि उत्तमश्लोकचरितं सर्वलोकसुखावहं सूतोवाच इत्युक्तो विष्णुरातेन भगवान् बादरायणिः उवाच चरितं विष्णोर्मत्स्यरूपेण यत्कृतं श्रीशुक उवाच गोविप्रसुरसाधूनां छन्दसामपि जयेश्वरः रक्षामिच्छंस्तनूर्धत्ते धर्मस्यार्थस्य चैव हि उच्चावचेषु भूतेषु चरन्त्वाजुरिवेश्वरः नोच्चावचत्वं भजते निर्गुटत्वाद्धिजो गुणैः आसीदतीतकल्पान्ते ब्राह्मो नैमित्तिकोलजः समुद्रोपप्लुतास्तत्र लोका भूरादयो नृप कालेनागतनिद्रस्य धातुः शिशजिशोर्बलि मुखतो निःसृतान् वेदान् हयग्रीवोऽन्तिके हरते ज्ञात्वा तद्दानवेन्द्रस्य हयग्रीवस्य चेष्टितं दधार शफरीरूपं भगवान् हरिरीश्वरः तत्र राजर्षिः कश्चिन्नाम्ना सत्यव्रतो महान् नारायणपरो तप्त्यः तपः सलिलाशनः योऽसावन्मिन्महाकल्पे तरजः स विवस्वतः श्राद्धदेवजितिख्यातो मनुत्वे हरिणार्पितः एकदा कृतमालायां कुर्वतो जलतर्पणं तस्याञ्जल्युदुके काचिच्छपरिजेकाभ्यपत्यत सत्यव्रतोऽञ्जलिगतां सह तोजेन भारत उत्ससर्जनदीतो ये शफरीं द्रविडेश्वरः तमाह सातिकरुणं महाकारुणिकं नृपं यादोभ्यो ज्ञातिघातिभ्यो दीनाम्बां दीनवत्सल कथं भो विसृजसे राजन् भीतामस्मिन् सरिज्जले तवात्मनोऽनुग्रहार्थं प्रीत्या मत्स्यवपुर्धरम् अजानं रक्षणार्थाय शफरिजाः स मनोदधे तस्यादीनतरं वाक्यम् आश्रुत्य स महीपतिः कलशाप्सु निधायैनां दयालुर्निन्य आश्रमं सा तु तत्रैकरात्रेण वर्धमाना कमण्डलो अलब्ध्वात्मावकाशं वा इदमाह महीपतिं नाहं कमण्डलावस्मिन् कृच्छ्रं वस्तुमिहोत्सवे कल्पयौकस्सु विपुलं यत्राहं निवसे सुखं सजेनां तत आदाजन्यधादौ दञ्चनोदके तत्र क्षिप्ता मुहूर्तेन हस्तत्रजमवर्धत नम एतदलं राजन् सुखं वस्तुमुदञ्चनं पृथुदेहि पदं मुह्यं यत्त्वाहं शरणं गता तत आदाय सा राज्ञा क्षिप्ता राजन् सरोवरे तदा वृत्त्यात्मना सोऽयं महामीनोऽन्ववर्धत
नैतन्मे स्वस्तजे राजन्नुदकं सलिलोकसः निधेहि रक्षायोगेन हृदे मामविदासिनि इत्युक्तः सोऽनयन्मत्स्यं तत्र तत्राविदासिनि जलाशये संवितं तं समुद्रे प्राक्षिपज्झषं क्षिप्यमाणस्तमाहेतमिह मां मकरादयः अदं यदि बलावीर मां नेहोत्सृष्टुमर्हसि एवं विमोहितस्तेन वदता वल्गुभारतीं तमाह को भवानस्मान् मत्स्यरूपेण मोहयन् नैवं वीर्यो जलचरो दृष्टोऽस्माभिः श्रुतोऽपि च यो भवान् योजनशतमह्नाभिं व्यानशेसरः नूनं त्वं भगवन् साक्षात् हरिर्नारायणो जयः अनुग्रहाय भूतानां वत्से अनुग्रहाय भूतात्मनां सता मतीदृशो यद्वपुरद्भुतं हिनः श्रीशुक उवाच इति ब्रुवाणं नृपतिं जगत्पतिः सत्यव्रतं मत्स्यवपुर्युगक्षये विहर्तुकामप्रलजार्णवे ब्रवीच्चिकीर्षुरेकान्तजनः प्रियः प्रियं श्रीभगवानुवाच सप्तमेऽद्यतनादूर्ध्वमहन्ये तदरिन्दम निमन्त्यं क्षप्यतो यां भूतौ त्रैलोक्यं भूर्भुवादिकं त्रिलोक्यां लीलमानायां संवर्तां भसि वै तदा उपस्थास्यति नौः काचिद्विशाला त्वां मयेरिता त्वं तावदौषधीः सर्वा बीजान्युच्चापचारि च सप्तर्षिभिः परिवृतः सर्वसत्त्वोपबृंहितः आरुह्य बृहतीं नाभं विचरिष्यस्य विक्लवः एकार्णवे निरालोके ऋषीणामेव वर्चसा दोधूजमानां तां नावं समीरेण बलीयसा उपस्थितस्य मे शृङ्गे निबध्नीः महाहिना अहं तावृषिभिः साकं सह नावमुदन्वति विकर्षन् विचरिष्यामि यावद्ब्राह्मी निशा प्रभो मदीयं महिमानं च परं ब्रह्मेति शब्दितं वेत्स्यनुगृहीतं मे संप्रश्नेर्विवृतं इत्थमादिश्य राजानं हरिरन्तरधीजत सोन्वैक्षत तं कालं जं हृषीकेश आदिशत् आस्तीर्यदर्भान् प्राक्कोलान् राजर्षिः प्रागुदङ्मुखः निशसाद हरेः पादो चिन्तयन्मत्स्यरूपिणः ततः समुद्रबुद्वेलः सर्वतः प्लावयन् महीं वर्धमानो महामेघैः वर्षद्भिः समदृश्यत ध्यायन् भगवदादेशं ददृशे नावमागतां तामारुरोह विप्रेन्द्रैरादायौषधिविरुदः तमोचुन्मुनयः प्रीता राजन् ध्यायस्व केशवं सवैनः सङ्कटादस्मादविताशं विधास्यति सोऽनुध्यातस्ततो राज्ञा प्रादुरासीन्महार्णवे एकशृङ्गधरो मत्स्यो हैमो नियुतयोजनः निबध्यनावं दत्शृङ्गे यथोक्तो हरिणा पुरा वरत्रेणाहिना तुष्टुस्तुष्टावमधुसूदनं राजोवाच अनाद्य विद्योपहतात्मसंविदस्तन्मूलसंसारपरिश्रमातुराः यदृच्छजेहोपसृता जमाप्नुजर्विमुक्तितो नः परमो गुरुर्भवान् जनो बुधोजं निजकर्मबन्धनः सुखेच्छया कर्म समीहते सुखतिं बुभुत्सतां जनो जनस्यातिशते दतीं मतिं यजा प्रपद्येत दुरत्यजं दमः त्वं व्यजं ज्ञानममोघमञ्जसा प्रपद्यते येन जनो निजं पदं त्वं सर्वलोकस्य सुहृद्विजेश्वरो ह्यात्मा गुरुर्जानमभीष्टसिद्धिः तथापि लोको न भमं तमं ददेर्जाताति सन्तं हृदि
बद्धकामः तन्त्वामहं देववरं वरेण्यं प्रपद्यजेशं प्रतिबोधनाय छिन्द्यर्थदीपैर्भगवन्वचोभिर्ग्रन्थेन्द्रदयान् विवृणुस्वमोकः श्रीशुक उवाच इत्युक्तवन्तं नृपतिं भगवानादिपूरुषः मत्स्यरूपी महाम्बोधौ विहरन् दत्त्वमब्रवीत् पुराणसंहितां दिव्यां साङ्ख्ययोगक्रियावतीं सत्यव्रतस्य राजर्षेरात्मगुह्यमशेषतः अश्रौषीदृशिभिः साकमात्मतत्त्वमसंशयं नाव्यासीनो भगवता प्रोक्तं ब्रह्म सनातनम् अतीतप्रलयापाय बुद्धिताय सपेधसे हत्वासुरं हयग्रीवं वेदान् प्रत्याहरद्धरिः स तु सत्यव्रतो राजा ज्ञानविज्ञानसंयुतः विष्णोप्रसादात् कल्पेऽस्मिन्नासीद्वैवस्वतो मनुः सत्यव्रतस्य राजर्षेर्वाजामत्स्यस्य शाङ्गिणः संवादं महदाख्यानं कृत्वामुच्येत कल्बिषात् अवतारो हरेर्योजं कीर्तयेदन्वहं नरः संकल्पास्तस्य सिद्ध्यन्ति स याति परमाङ्गतिं प्रलयपयसि धातुः सुप्तशर्केर्मुखेभ्यः श्रुतिगणमुपनीतं मृत्युपादत्तः त्वा दिचिजमकथजद्यो ब्रह्मसत्यव्रतानां तमहमखिलहेतुं जिह्ममीदं नतोऽस्मि। स्वस्ति श्रीमद्भागवते महापुराणे पारमहंस्यां संहितायाम् अष्टमस्कन्धे मत्स्यावतारचरितानुवर्णनं नाम चतुर्विंशोऽध्यायः। श्रीकृष्णार्पणमस्तु। कृष्ण कृष्ण गोविन्द गोविन्द सर्वत्र गोविन्द नाम संकीर्तनं गोविन्द गोविन्द। श्रीकृष्ण गोविन्द हरे मुरारे रे हे नाथ नारायण वासुदेव प्रद्युम्न दामोदर विश्वमूर्ते मुकुन्द विष्णु भगवन् नमस्ते। श्रीकृष्ण ಅಷ್ಟಮ ಸ್ಕಂದ ಸಮಾಪ್ತಿಯಾದಂತಹ ಸಂದರ್ಭ ದೇವರಿಗೆ ಮಂಗಳಾರತಿ. वासुदेवाय हरजे परमात्मने गोविन्दाय नमो नमः। कृष्णाय यादवेन्द्राय ज्ञानमुद्राय योगिने रुक्मिणीशाय नाथाय गोविन्दाय नमो नमः। सर्वत्र गोविन्द नाम संकीर्तनं गोविन्द गोविन्द। अशेष जगदाधार शङ्खचक्रगदाधर अक्षय्य पुण्डरीकाक्ष सर्वबाधा निवर्तय। सजल जलदनीलं दर्शितोदारशीलं करतलधृतशैलं वेटुपाद्यैरसालं व्रजजनकुलपालं कापिनीकेलिलोलं तरुणतुलसीमालं नौमि गोपालबालं। श्रीकृष्ण गोविन्द हरेर्मुरारे हे नाथ नारायण वासुदेव प्रद्युम्न दामोदर विश्वमूर्ते मुकुन्द विष्णु भगवन् नमस्ते। अथ नवमस्कन्धः। राजोवाच मन्वन्तराणि सर्वाणि त्वयोक्तानि श्रुतानि मे वीर्याण्यनन्तवीर्यस्य हरेस्तत्र कृतानि च योऽसौ सत्यव्रतो नाम राजर्षिर्द्रविडेश्वरः ज्ञानं योतीतकल्पान्ते लेभे पुरुषसेवजा स वै विवस्वतः पुत्रो मनुरासीदिति श्रुतं स वै विवस्वतः पुत्रो मनुरासीदिति श्रुतं त्वत्तस्तस्य
त्वत्तस्य सुताश्चोक्ता इक्ष्वाकुप्रमुखा नृपाः तेषां वंशं पृथक् ब्रह्मन् वंश्यानुचरितानि च कीर्तयस्व महाभागा नित्यं शुश्रूषतां हिनः ये भूता ये भविष्यांश्च भवन्त्यन्यतनाश्च ये तेषां यः पुण्यकीर्तीनां सर्वेषां वद विक्रमान् सूत उवाच एवं परीक्षिता राज्ञा सदसि ब्रह्मवादिनां पृष्टः प्रोवाच भगवान् शुकः परमधर्मविते श्रीशुक उवाच श्रूयतां मानवो वंशः प्रचुर्येण परं तप न शक्यते विस्तरतो वक्तुं वर्षशतैरपि परापरेषां भूतानामात्मा यः पुरुषः परः स जैवासीदिदं विश्वं कल्पान्तेऽन्यन्न किञ्चन तस्य नाभे सम्भवत् पद्मकोशो हिरण्मयः तस्मिन् यज्ञे महाराज स्वयंभूश्चतुराननः मरीचिन्मनसस्तस्य यज्ञे तस्यापि कश्यपः दाक्षाजल्यां दतोदित्यां विवस्वानभवत्सुतः अभवत्सुतः ततो मनुश्राद्धदेवः संज्ञायामास भारत श्रद्धायां जनजामास दशपुत्रां स आत्मवान् इक्ष्वाकृन्मृगशरीजाति दृष्टदृष्टकरूषुकान् रूषकान् नरिष्यन्दं वृषध्रं जनभगं च कविं विभुः अप्रजस्य मनोः पूर्वं वसिष्ठो भगवान् किल मित्रावरुणजोरिष्टिं व्रजार्थमकरोत् प्रभुः ततः श्रद्धा मनोत्पत्नी होतारं समजाचत दुहित्रत्तमुपागम्य प्रणपत्यभयो व्रता प्रेषितोऽध्वर्युना होताध्याजं सत्सु समाहितः हविषुं व्यचरत्तेन वषट्कारं गृणन् द्विजः होतुस्तद्व्यभिचारेण कन्नीला सामसाभवत् तां विलोक्य मनुः प्राहनातिहृष्टमना गुरुं भगवन् किमिदं जातं कर्मवो ब्रह्मवादिनां विपर्यजमयो महोको भगवान् हरिरेश्वरः ददाविलाभवत्तेन सुद्युम्नः पुरुषर्षभः स जेकदा महाराज विचरन् मृगजां वने वृतः कतिपजामात्यैरश्वमारुह्य सैन्धवं प्रगृह्य रुचिरं जापं शरांश परमाद्भुतान् दंशितोऽनुमुगं वीरो जगामदिशमुत्तरां सकुमारो वनं मेरोरधस्तात् प्रविवेशः यत्रास्ते भगवान् झर्वोरमबाणः सहोमजा तस्मिन् प्रविष्टजैवासु सुद्युम्नः परवीरः अपश्यत्रियमात्मानमश्वं जपडवां नृप तथा तदनुगाः सर्वे आत्मलिङ्गविपर्यजं दृष्ट्वा विमनसो भूवन् वीक्षमाणाः परस्परम् राजोवाच कथमेवं गुणोदेशः केन वा भगवन् कृतः प्रश्नभेदं समाचक्ष्वपरं कौतूहलं हिनः श्रीशुक उवाच एकदा गिरिशं द्रष्टुवृषजस्तत्र सुव्रताः दिशो वितिमिदाभासाः कुर्वन्तः समुपागमन् तान् विलोक्याम्बिका देवी विभासा व्रीडिता भृशं भर्तुरङ्गात् समुत्थाजानि भीमाश्वतपरिज ऋषयोऽपि तयोर्वीक्ष्य प्रसङ्गं रमबाणयोः निवृत्ता प्रजुजस्तस्मां नरनारायणाश्रमं तदिदं भगवानाः प्रजाजाः प्रजकाम्यया स्थानं च प्रविशेदेतत्स वै योषिद्भवेशिति ततपूर्ध्वं वनं दद्वे पुरुषा वर्जयन्ति सा चानुचरसंयुक्ता विचचारपनाद्वनं ततामाश्रमाभ्यासे चतन्तीं प्रपदोत्तमां श्रीभिः परिवृतां वीक्ष्य जगमे भगवान् मुदः स्थापितं जगमे शुभ्रो सोमराजसुतं पतिं तं सतस्यां जनजामास पुरूरवसमात्मजम् एवं स्त्रीत्वमनुप्राप्तः सुद्युम्नो मानवो नृपः सस्मारस्वकुलाचार्यं वसिष्ठमिति चष्टम सतस्य तां दशां दृष्ट्वा कृपजा वृषपीडितः सुद्युम्नस्याशयन् पुंस्त्वमुपाधावत शङ्करं तुष्टस्तस्मै स भगवान् वृषजे प्रियमावहं स्वां च वाचमृतां कुर्वन्नितमाह विशाम्बते मासं पुमां च भविता मासं श्रे तव गोत्रजः
इत्थं जपस्थया कामं सुब्धिं दोवतु मेदिनीम् आचार्यानुग्रहात् कामं लब्ध्वा पुंस्त्वं जपस्थया पालयामास जगतीं नाभ्यनन्दन् स्वतं व्रजाः तस्योत्कलो गजोराजन् विबलश्च सुतास्त्रजः दक्षिणापतराजानो बभूवृन्धर्मवत्सलाः ततः परिणते काले प्रतिष्ठानपते प्रभुः पुरूरवसमुत्सृज्यगां पुत्रा जगतो वनं स्वस्य श्रीमद्भागवते महापुराणे पारमहंस्यां संहितायां नवमस्कन्धे इलोपाख्याने प्रथमः श्रीकृष्णार्पणमस्तु कृष्ण कृष्ण गोविन्द गोविन्द दुर्वत्र गोविन्द नाम संकीर्तनं गोविन्द गोविन्द अथ द्वितीयः श्रीशुक उवाच एवं गते तथोद्युम्ने मनुर्वैवस्वतस्सुते पुत्रकामस्तपस्ते यमुनाजां शतं समाः ततो यजन्मनुर्देवमपत्यार्थं हरिं प्रभुं इक्ष्वाकुपूर्वजान् पुत्रान् लेभे स्वसदृशान् दश पृषद्भ्रस्तु मनोपुत्रो गोपालो गुरुणा कृतः पालजामास गायत्तो रात्र्यां वीरासनं व्रतः एकदा प्राविशद्गोष्ठं शार्दूलो ऋषिवर्षति शयाना गावबुद्धा जपीतास्ता बभ्रुं व्रजे एकां जग्राह बलवान् सा चुक्रोशभजातुरा तस्यास्तत्क्रन्दितं रुत्वा पृषद्रोऽभिससारः खड्गमादाय तरसा प्रेणोडुगणे निशि अजारन् नहरन् भद्रो शिरः शार्दूलशङ्कजा व्याघ्रोऽपि वृक्ष्णश्रवणो निस्त्रिंशाग्राहतस्ततः निश्चक्राम प्रशम्भीतो रक्तं वति समुत्सृजं मञ्जमानो हतं व्याघ्रं वृषद्रः परवीरः अद्राक्षे स्वहतां बभ्रुं जुष्टाजां निशिदुःखितः तं जचापकुलाचार्यः कृतागसमकामतः नक्षत्रबन्धुः शूद्रस्त्वं कर्मणा भविता मुना एवं शब्दस्तु गुरुणा प्रत्यगृह्णात् कृताञ्जलिः अधारजद्व्रतं वीरपूर्ध्वरेता मुनिप्रियं वासुदेवे भगवति सर्वात्मनि परे मले एकान्तित्वं गतो भक्त्या सर्वभूतसुहृत्समः विमुक्तसङ्गः शान्तात्मा सञ्जताक्षो परिग्रहः यदृच्छयोपपन्नेन कल्पजन् वृत्तिमात्मनः आत्मन्यात्मानमाधाय ज्ञानतृप्तः समाहितः विचचार महीमेतां जडान्धपतिताकृतिः एवं वृत्तोपरं गत्वा दृष्ट्वा दावाग्निमुत्थितं तेनोपयुक्तकर्णो ब्रह्मपापपरं मुनिः कविः कनीयान् विषजेषु निःस्पृहो विसृज्य राज्यं सह बन्धुभिरुवनं निवेश्य चित्ते पुरुषं सरोजिषं विवेश कैशोरवजाः परं गतः करुषान् मानवादासन् कारुषाः क्षत्रजातयः उत्तरापथगोप्तारो ब्रह्मण्या धर्मवत्सलाः दृष्टाद्धारुष्टमभूत् क्षत्रं ब्रह्मभुजं गतं क्षितौ मृगस्य वंशस्वमतिर्भूतज्योतिस्ततो वसो प्रतीकतस्तु तत्पुत्र ओघवानोघवत्पिता कन्या चौघवती नाम सुदर्शनमुवाहताम् चित्रसेनो दरिष्यन्ता रक्षस्तस्य सतो भवत् तस्य मीढ्वां सतः कूर्चचिन्द्रसेनस्तु तत्सुतः वीतिहोत्रस्त्विन्द्रसेनात् तस्य शत्यश्रवा अभूत् उरुश्रवा सुदत्तस्य देवदत्तस्ततो भवत् ततोऽग्निवेश्यो भगवानग्निः स्वयमभूत् सदः कानेन इति विख्यातो जातोकर्ण्यो महान् ऋषिः ततो ब्रह्मकुलं जातमग्निवेश्याजनं नृप नरिष्यन्तान्वय प्रोक्तो दिष्टवं शमदः शृणु नाभागोदिष्टपुत्रोऽन्यः कर्मणा वैश्यतां गतः फलं धनस्सुतस्तस्य वत्सप्रीतिर्फलं ददात् वत्सप्रीते सुतः प्रांशुः तत्सुतं प्रमतिं विदुः खनित्रः प्रमतेस्तस्माश्चाक्षुषोऽथ विविंशतिः
विविंशतिसुतोरम्भः करित्रोत्रस्य धार्मिकः करन्धमो महाराज तस्यासीदात्मजो नृप तस्यावेक्षिस्सुतो यस्य मरुत्तश्चक्रवर्त्यभूत् संवर्तो जातयज्ञं वै महायोग्यङ्गिरस्सुतः मरुत्तस्य यथा यज्ञो न तथा यस्य कश्चन सर्वं हिरण्मयं त्वासेद्यत्किञ्चिच्चास्य शोभनम् अपाद्यदिन्द्रस्सोमेन दक्षिणाभिर्द्विजातजः मरुतः परिवेष्टारो विश्वे देवाः सभासदः मरुत्तस्य तमः पुत्रस्तस्यासीद् राज्यवर्धनः सुधृतिस्तत्सुतो यज्ञे सौधृतेजोदरस्सुतः तत्सुतः केवलस्तस्मात् बन्धुवान् वेगवांस्ततः बन्धुस्तस्य भवद्यस्य दृढबिन्दुर्महीपतिः तं भेजे लम्बुषा देवी भजनीयगुणालजं वराप्सरायतः पुत्राः कन्या चेटविडा भवते तस्यामुत्पादयामास विश्रवा तस्यामुत्पादयामास विश्रवा धनदं सुतं प्रादाय विद्यां परमां ऋषिर्योगेश्वरात्मितुः विशालः शून्यबन्धुश्च धूम्रकेतुश्च तत्सुताः विशालो वंशकृद्राजा वैशालीं निर्ममे पुरीं हेमचन्द्रस्सुतस्तस्य धूम्राक्षस्तस्य चात्मजः तत्पुत्रात् संयमादासीत् कृताश्वः सह देवजः कृताश्वात् सोमदत्तो भूद्योश्वमेधैरिडस्पतिम् इष्ट्वा पुरुषमापाग्र्यां गतिं योगेश्वराश्रितः सौमदत्तिस्तु सुमतेः तत्सुतो जनमेजयः इति वैशालभूपालास्तृणबिन्दुर्यशोधराः स्वस्य श्रीमद्भागवते महापुराणे पारमहंस्यां संहितायां नवमस्कन्धे द्वितीयः श्रीकृष्णार्पणमस्तु कृष्ण कृष्ण गोविन्द गोविन्द सर्वत्र गोविन्द नाम संकीर्तनं गोविन्द गोविन्द श्रीशुक उवाच शर्यातिर्मानवो राजा ब्रह्मिष्ठः स बभूवः यो वा अंगिरसो दत्रे द्वितीयमहावूचिवान् सुकन्या नाम तस्यासीत् कन्या कमललोचना तया सार्धं वनगतो यगं वच्चपदाश्रमं सा सखीभिः परिवृता विचिन्वत्यङ्घ्रिपान्वने वल्मीकरन्ध्रे ददृशे खद्योते इव ज्योतिषी ते दैव चोदिता बाला ज्योतिषी कण्टकेन वै अविद्यन्मुग्धभावेन शुश्रावासृक्ततो बहु शकृन्मूत्र निरोधो भूत् सैनिकानां जदत्क्षणात् राजर्षिस्तमुपालक्ष्य पुरुषान् विस्मृतो ब्रवीत् अप्यभद्रं न जुष्माभिर्भार्गवस्य विचेष्टितं व्यक्तं केनापि नस्तस्य कृतमाश्रमदूषणं सुकन्या प्राह पितरं भीताय किञ्चित् कृतं मया द्वे ज्योतिषी अजानन्द्यादिर्भिन्ने कण्टकेन वै दुहितस्तद्वच श्रुत्वा शर्यातिर्जातसाध्वसः मुनिं प्रसादयामास वल्मीकान्तर्हितं शनैः तदभिप्रायमाज्ञाय प्रादाद्दुहितं मुनेः कृच्छ्रान्मुक्तस्तमामन्त्र्यं पुरं व्राजात् समाहितः सुकन्याच्यवनं प्राप्य पतिं परमकोपनम् प्रीणजामास चित्तज्ञा अप्रमत्तानुवृत्तिभिः कस्यचित्वत कालस्य नासत्यावाश्रमागतौ तौ पूजयित्वा प्रोवाच भजो मे दत्तमेश्वरौ ग्रहं ग्रहीष्ये सोमस्य यज्ञे वामप्यसोमपोः क्रियतां मे वजो रूपं प्रमदानां यदेप्सितं बाढमित्युचतुर्विप्र अभिनन्द्यभिषक्तमौ निमज्जतां भवानस्मिन् हृदे सिद्धविदिन्मिते इत्युक्त्वा जरजाग्रस्तदेहो धमनिसं ततः रथं प्रवेशितोऽश्वभ्यां बलीपरितविप्रियः पुरुषास्त्रजभुत्तस्तुः अपेत्यावरिता प्रजाः पद्मस्रजः कुण्डलिनस्तुल्यरूपाः सुवाससः तां दिदेक्षवरारोहासरूपां सूर्यवर्चसः अजानति पतिं साध्वे अश्विनौ शरणं जयौ दर्शयित्वा पतिं दस्ये पातिव्रत्येन तोषितो ऋषिमामन्दयेतुर्विमानेन त्रिविष्टमं यक्षमाणोत शर्यादिश्च वनस्याश्रमं गतः ददर्श दुहितुः पार्श्वे पुरुषं सूर्य
वर्चसं राजा दुहितरं राहकृतपादाभिवन्दनाम् आशिषश्च प्रजञ्जानो नातिप्रीतमनाजिव चिकीर्षितं ते किमिदं वतिस्त्वजा प्रलम्भितो लोकनमस्कृतो मुनिः यत्त्वं जराग्रस्त असत्यसम्मतं विहाय जारं भजसे मुमध्वगम् कथं मतिस्तेव गतां यथा दतां कुलप्रसूते कुलदूषणं द्विदं विवर्षजारं यदपत्रपाकुलं वितुश्च भर्तुश्च नजस्य धस्तमः एवं ब्रुवाणपितरं स्मयमाना शुचिस्मिता उवाच तातजा माता तवैष भृगुनन्दनः शशंसपित्रे तत्सर्वं वयोरूपाभिलम्भनम् विस्मितः परमप्रीतस्तनजाम्बरिषस्वजे सोभेन जाजयन् वीरं गृहं सोपस्य जाग्रहेते असोपपोरप्यश्विनोच्च परस्वेन तेजसा हन्तुं तमाददे वज्रं दद्यो मञ्जुरमर्षितः सवज्रं सम्भजामास भुजबिन्दस्य भार्गवः अन्वजानं ततः सर्वे ग्रहं सोमस्य जाश्विनोः भिषजाविति यत्पूर्वं सोमाहुत्या बहिष्कृतौ उत्तारबर्हिरानर्तो भूरिषेण यदित्रजः शर्यातेरभवन्मुत्रा आनर्ताद्रेपतो भवते सोमदः समुद्रे नगरीं विदिन्माजकुशस्थलीम् आस्थितो भुङ्क्तविषजानानर्तादीनरिन्दम यस्य पुत्रशतं जज्ञे ककुद्मि ज्येष्ठमुत्तमं ककुद्मी रेवतीं कन्यां स्वमादाय विभुङ्गतः कन्यावरं परिप्रष्टुं ब्रह्मलोकमुपावृतम् आवर्तमाने गान्धर्वे नररत्नाय देहि भोः भुवो भारावताराय भगवान् भूतभावनः अवतीर्णो निजांशेन पुण्यश्रवणकीर्तनः इत्यादिष्टोऽभिवन्द्याजं नृपस्वपुरमागतः त्यक्तं पुण्यजनत्रासाद् भ्रातृभिर्दिक्ष्वस्थितैः सुतां दत्त्वा नवद्याङ्गीं बलाय बलशालिने बदरिजाख्यं गतो राजा तप्तुं नारायणाश्रमं स्वस्ति श्रीमद्भागवते महापुराणे पारमहंस्यां संहितायां नवमस्कन्धे तृतीयः श्रीकृष्णार्पणमस्तु कृष्ण कृष्ण गोविन्द गोविन्द ॐ श्रीशुक उवाच ॐ नाभागो नभगापत्यं जं ततं भ्रातरः कविं यविष्टं व्यभजं दायं ब्रह्मचारिणमागतं भ्रातरो भाङ्क्त किं मह्यं भजामि पितरं तव त्वं ममार्यास्तथा भांक्षुः मा पुत्रकददारताः इमे आङ्गिरदः सत्रमासतेद्य सुमेधसः षष्ठं जष्टमुपेत्याह कवे मुह्यन्ति कन्मणि तां स्वं शंसय सूक्ते द्वे वैश्वदेवी महात्मनः चेश्वरि जन्तो धनं सत्त्वपरिशेषितमात्मनः दास्यन्ति ते तथां गच्छ तथा सकृतवान् यथा तस्मै दत्त्वा स्वर्गं ते सत्त्वपरिशेषितं तं कश्चित् स्वीकरिष्यन्तं पुरुषः कृष्णदर्शनः उवाचोत्तरतोऽभ्येत्याममेदं वास्तुकं वसु ममेदमृषभिर्दत्तमिति तर्हि स्म मानवास्यान्नो ते पितरिप्रश्नः पृष्टवान् पितरं तथा जज्ञवास्तु गतं सर्वमुच्छिष्टमृषजः क्वचित् चक्रुर्विभागं रुद्राजा सदेवः सर्वमर्हति नाभागस्तं प्रणम्याहातवेश किल वास्तुकं मित्याह मे पिता ब्रह्मञ्जरसा त्वां प्रसादजे यत्ते पिता वदद्धर्मं त्वञ्च सत्यं प्रभाषते ददापि ते मन्त्रदृशे ज्ञातं ब्रह्म सनातनं गृहाणद्रविडं दत्ते मत्सत्रे परिशेषितम् इत्युक्त्वान्तर्हितो रुद्रो भगवान् सत्यवत्सलः यजेतत्सं स्मरेत् प्रातः सायं च सुसमाहितः कविर्भवति मन्त्रज्ञो गतिं दैव तथात्मनः नाभागादम्बरीशो भून्महाभागवतः कृति नास्पृशद्ब्रह्मशापोऽपि यं न प्रतिहतः क्वचित् राजोवाच भगवन् श्रोतुमिच्छामि राजर्षे तस्य धीमतः न प्राभोद्यत्र तन्मुक्तो ब्रह्मदण्डो दुरत्यजः श्रीशुक उवाच अम्बरीशो महाभागः सप्तद्वीपवतीं महीम् अव्ययां यश्रियं लब्ध्वा विभवं जातुलं भुवि मेनेति दुर्लभं पुंसां सर्वं दत्स्वप्तसंस्तुतं विद्वान् विभवदर्वाणं तपो विशति यत्पुमारे वासुदेवे भगवते तद्भक्तेषु च
साधुषु प्राप्तो भावं परं विश्वं येनेदं लोष्टपस्मृतं स वै मनः कृष्णपदारविन्दयोरुपचांसि वैकुण्ठगुणानुवर्णने करौर्हरेर्मन्दिरमार्जनादिषु श्रुतिं जकाराच्युत सत्कथोदजे मुकुन्दलिङ्गालय दर्शने दृशौ तद्भृत्य गात्रस्पर्शेऽङ्गसङ्गमं घ्राणं च तत्पादसरोजसौरभे श्रीमत्तुलस्यारसतां ददर्पिते पादौ हरे क्षेत्रपदानुदर्पणे शिरो हृषीकेशपदाभिवन्दने कामं च दास्ये ततु कामकाम्यया यथोत्तमश्लोकजनाश्रयारतिः एवं सदा कर्मकलापमात्मनः परेधियज्ञे भगवत्यधोक्षजे सर्वात्मभावं विदधन् महीमिमां तन्निष्ठविप्राभियतः शशासः ईजेष्वमेधैरधिजज्ञमेश्वरं महाविभूत्योपजिताङ्गदक्षिणैः ततैरुपदिष्टाजितगौतमादिभिः धन्वन्यभिस्रोतपसौ सरस्वतीम् यस्य क्रतुषु गीर्वाणी सदस्या ऋत्विजो जनाः तुल्यरूपाश्च निमिषा व्यदृश्यन्त सुवाससः स्वर्गो न प्रार्थितो यस्य मनुजैरमरप्रियः शृण्वद्भिर्भगायद्भिः उत्तमश्लोकचेष्टितं समर्थयन्ति तां कामाः स्वाराज्यपतिभाविताः दुर्लभानापि सिद्धानां मुकुन्दं हृदि पश्यतः सजित्थं भक्तियोगेन तपोयुक्तेन पार्थिवः स्वधर्मेण हरिं व्रीणन् संगान् सर्वान् शनैर्जहौ गृहेषु दारेषु सुतेषु बन्धुषु द्विपोत्तमस्यन्दनवाजिपत्तिषु अक्षय्यरत्नाभरणायुधादिभिः अक्षय्यरत्नाभरणायुधादिष्वनन्दकोशेष्वकरोत सन्मतिम् तस्मादाद्धरिचक्रं प्रत्यनेकभजापहम् एकान्तभक्तिभावेन प्रीतो भृत्याभिरक्षणम् आरिराधयिषु कृष्णम् महिष्यातुल्यशीलजा युक्तः संवत्सरं वीरो दधार द्वादशी व्रतं व्रतां ते कार्तिके मासि त्रिरात्रं समुपोषितः स्नातः कदाचित् कालिन्द्यां हरिं मधुवनेऽर्चयते महाभिषेकविधिना सर्वोपस्करसम्पदा अभिषिच्याम्बराकल्पैर्गन्धमाल्यार्हणादिभिः तद्गतान्तरभावेन पूजयामास केशवं ब्राह्मणांश्च महाभागां सिद्धार्थानपि भक्तितः गवां रुक्मविषाणीनां रूप्याङ्घ्रीणां सुवाससां पयःशीलवयोरूपवत्सोपस्करसम्पदां प्राहिणोत्साद विप्रेभ्यो गृहेषु न्यर्बुदानि षट् भोजयित्वा द्विजानग्रे स्वाद्वन्नं गुणवत्तमं लब्धकामैरनुज्ञातः पारणायोपचक्रमे तस्य तर्ह्यतिथिः साक्षात् दूर्वासा भगवानभूत् तमादर्चारितिं भूपः प्रत्युत्थानासनार्हणैः यजाचेभ्यवहाराजा पादमूलमुपागतः प्रतिनन्द्य सदद्याञ्चां कर्तुमापश्यकं गतः निममज्जबृहद्ध्याजन् कालिन्दी सलिले शुभे मुहूर्तार्थावशिष्टाजा द्वादश्यां वारणं प्रति चिन्तयामास धर्मज्ञो द्विजैस्तद्धर्मसङ्कटे ब्राह्मणातिक्रमे दोषो द्वादश्यां यदपारणे यत्कृत्वा साधु मे भुजा तधर्मो अधर्मो वा न मां स्मृशेत् अम्भसा केवलेनाथ करिष्ये व्रतपारणं प्राहुरब्दक्षणं विप्रा ह्यशितं नाशितं च तत् इत्यपप्राश्य राजर्षिन् चिन्तयन् मनसाच्युतं प्रत्यजष्ट कुरुश्रेष्ठ द्विजागमनमेव सः दुर्वासा यमुनाकूलात् कृतावश्यक आगतः राज्ञाभिनन्दितस्तस्य पुपदे चेष्टितं धिया मन्युना प्रजलद्गात्रो भ्रुकुटे कुटिलानरः बुभुक्षितश्च सुतरां कृताञ्जलिमभाषत
अहो अस्य निशम्दस्य श्रीजोन्मत्यस्य पश्यत धर्मं व्यतिक्रमं विष्णोरभक्तस्येष मानिनः यो मामतिदिनायातम् आतिथ्येन निमन्त्र्य च अधत्वा भुक्तवां सस्य सद्यस्ते दर्शये फलम् एवं ब्रुवाणवत्कृत्य जटां रोषविदीपितः तजा स जन्ममेधस्ये तस्मै कृत्यां कालानलोपमां तामापपन्तीं ज्वलतीमसि हस्तां वदा भुवं वेपयन्तीं समद्वेक्ष्य न चचालपदां नृपः प्राग्दिष्टं हृत्य रक्षायां पुरुषेण महात्मना ददाह कृत्यां तां चक्रं क्रुद्धाहिमिव पावकः तदभिद्रवदुद्वेक्ष्य स्वप्रजासं च निष्फलं दुर्वासा दुद्रुवे भीतो दिक्षु प्राणपरीप्सया तमन्वधावद्भगवद्रथाङ्गं दावाग्निरुद्धूतशिखो यथाहिं तथानुशक्तं निरीक्षमाणो गुहां विविक्षु प्रसदारमेरोः दिशो नभः क्ष्मां विवरान् समुद्रान् लोकान् सपालां स्थितिवं गतः सः यतो धावति तत्र सुदर्शनं निष्प्रहसं ददर्श अलब्धनाथस्य यथा कुतश्चित् सन्त्रस्तचित्तोरणमेषमाणः देवं विरिञ्चिं समगाद्विधातः त्राह्यान्मयो नेजित तेजसो मां ब्रह्मोवाच स्थानं मदीजं सह विश्वमेतत् क्रीडावसाने द्विपरार्धसंज्ञे भ्रूभङ्गमात्रेण हि सन्दिधक्षो कालात्मयो यस्य तिरो भविष्यति अहं भवो दक्षभृगुप्रधाना प्रदेशभूतेषु सुरेशमुख्याः सर्वे भजं यन्निजमं प्रपन्नामूर्ध्यर्पितं लोकहितं वहामः प्रत्याख्यातो विरिञ्चेन विष्णुचक्रोपतापितः दुर्वासा शरणं जातः सर्वं कैलासवासिनम् श्रीरुद्रौवाच वयं न तात प्रभवाम भूम्नि यस्मिन् वरेण्येऽप्यज जीवकोशाः भवन्ति काले न भवन्ति हीदृशाः सहस्रशो यत्र वयं भ्रमामः अहं समत्कुमारश्च नारदो भगवानजः कपिलोपान्तरतमो देवलो धर्मासुरिः मरीचिप्रमुखाश्चान्ये सिद्धेशाः पारदर्शनाः विदामनसजं वयं सर्वे जन्माजां माजजावृताः तस्य विश्वेश्वरस्येदं शस्त्रं दुर्विषहं हिनः तमेव शरणं जाहि हरिस्तेषं विधास्यति ततो निराशो दुर्वासाः पदं भगवतो यजौ वैकुण्ठाख्यं यदध्यास्ते श्रीनिवासश्रीजासः सन्दह्यमानोचितशस्त्रबन्धिना तत्पादमूले पतितः स वेपतुः आहाच्युतानन्दसदीप्सितप्रभो कृतागसं मावहि विश्वभावना अजानता ते परमानुभावं कृतं मयाघं भवतः प्रियाणां विधेहि तस्यापचितिं विधातर्मुच्चेतजन्नां युदिते नारकोऽपि श्रीभगवानुवाच अहं भक्तपराधीनो ह्यस्वतन्त्रजिवद्विज स्वादुभिर्ग्रस्तहृदयो भक्तैर्भक्तजनप्रियः नाहमात्मानमाशासे मद्भक्ते साधुभिर्विना श्रियं चात्यन्तकीं ब्रह्मन् येषां गतिरहं वरा ये दारागारपुत्राप्तां प्राणां वित्तमिमं वरं हित्वा मां शरणं जाताः कथं तां त्यक्तुमुत्सहे मयिर्बद्धहृदयाः साधवः समदर्शनाः वशीकुर्वन्ति मां भक्त्याः सस्त्रिजः सत्पतिं यथा मत्सेवया प्रतीतं च सालोक्यादिचतुष्टयं नेच्छन्ति सेवया पूर्णाः कुतोऽन्यत्कालविद्रुतं साधवो हृदयं मह्यं साधूनां हृदयं त्वहम्
साधवो हृदयं मह्यं साधूनां हृदयं त्वहं मदन्यत्ते न जानन्ति नाहं तेभ्यो मनागपि उपायं कथयिष्यामि तव विप्रशृणुष्व तत् अहं ह्यात्माभितारस्ते यतस्तं जातु वै भवान् साधुषु प्रियतं प्रहितं तेजः प्रहर्तुः कुरुते शिवं तपो विद्या च विप्राणां निःश्रेयसकरे बुभे ते एव दुर्विनीतस्य कल्पेते कर्तुरं यथा ब्रह्मस्तद्यच्छ भद्रं ते नाभागतनजं नृपं क्षमापय महाभागं ततः शान्तिर्भविष्यति। स्वस्ति श्रीमद्भागवते महापुराणे पारमहंस्यां संहितायां नवमस्कन्धे अम्बरीषचरिते चतुर्थोऽध्यायः। श्रीकृष्णार्पणमस्तु। कृष्ण कृष्ण गोविन्द गोविन्द सर्वत्र गोविन्द नाम संकीर्तनं गोविन्द गोविन्द। श्रीशुक उवाच एवं भगवतादिष्टो दुर्वासाश्चक्रतापितः अम्बरीशमुपावृत्य तत्पादौ दुःखितो ग्रहीत् तस्य सोद्यमनं वीक्ष्य पादस्पर्शविलज्जितः अस्तावीत्तद्धरेरस्त्रं कृपया पीडितो भृशम् अम्बरीश उवाच तमद्निर्भगवान् सूर्यस्त्वं सोमो ज्योतिषां पतिः त्वमापस्त्वं क्षितिर्व्योम वायुर्मात्रेन्द्रियाणि च सुदर्शन नमस्तुभ्यं सहस्राराच्युतप्रियः सर्वास्त्रघातिन् विप्राज स्वस्ति भूया इडस्पते त्वं धर्मस्त्वं मृतं सत्यं त्वं यज्ञोऽखिलयज्ञभुक् त्वं लोकपालः सर्वात्मा त्वं तेजः पौरुषं परम् नमस्सु नाभाखिलधर्मसेतवे ह्यधर्मशीलासुरधूमकेतवे त्रैलोक्यगोपाय विशुद्धवर्चसे मनोजवायाद्भुतकर्मणे गृणे त्वत्तेजसा धर्ममयेन संहृतं तमः प्रकाशश्च धृतो महात्मनां दुरत्यस्ते महिमा गिरां पते त्वद्रूपमेतत्सदसत्परावरं यदा विशिष्टस्त्वमनञ्जनेन वै बलं प्रविष्टो जितदैत्यदानवं बाहूदरोर्वङ्घ्रिशिरोधराणि वृक्णन्नजस्रं प्रधने विराजसे सत्वं जगत्राणकलप्रहाणये निरूपितः सर्वसहो गदाभृतां विप्रस्य चास्मत्कुलदैव हेतवे विधेहि भद्रं तदनुग्रहो विना यद्यस्ति दत्तमिष्टं वा स्वधर्मो वा स्वनुष्ठितः कुलन्नो विप्रदैवं चेद्विजो भवतु विज्वरः यदि नो भवान् प्रीतः भगवान् प्रीत एकः सर्वगुणाश्रयः सर्वभूतात्मभावेन द्विजो भवतु विज्वरः। श्रीशुक उवाच इति संस्तुवतो राज्ञो विष्णुचक्रं सुदर्शनम् अशाम्यत्सर्वतो विप्रं प्रदहद्राजयाञ्जया समुत्तोऽस्त्राद्यपातापेन दुर्वासा स्वस्तिमांस्ततः प्रशशंस तमुर्वीशं युञ्जान परमाशिषः। दुर्वासा उवाच अहो अनन्तदासानां महत्त्वं दृष्टमुद्यमे कृतागसोऽपि यद्राजन् मङ्गलानि समीहसे दुष्करः को नु साधूनां दुस्त्यजो वा महात्मनां यैः संगृहीतो भगवान् सात्वदानुषभो हरिः यन्नामश्रुतिमात्रेण पुमान् भवति निर्मलः तस्य तीर्थपदः किं वा दासानामवशिष्यते राजन्ननुगृहीतोऽहं त्वजाति करुणात्मना मदघं पृष्ठतः कृत्वा प्राणाजन्मेभिरक्षिताः राजा तमहृताहारः प्रत्यागमनकाङ्क्षया चरणावुपसंगृह्य प्रसाद्य समभोजयत् शोषित्वा धृतमानीतमातिथ्यं सर्वकामिकं तृप्तात्मा नृपतिं प्राह भुज्यतामिति सादरम् प्रीतोऽस्म्यनुगृहीतोऽस्मि तव भागवतस्य वै दर्शनस्पर्शनालापैरातिथ्येनात्ममेधसा
कर्मावदातमेतत्ते गायन्ति स्वस्त्रियो मुहुः कीर्तिं परमपुण्याञ्च कीर्तयिष्यति भूरियं श्रीशुक उवाच एवं संकीर्त्य राजानं दुर्वासा परितोषितः यजौ विहाय सामन्त्र्य ब्रह्मलोकमहैतुकं संवत्सरोत्यगात्तावत् यावता नागतो गतः मुनिस्तद्दर्शनाकाङ्क्षो राजाभक्षो बभूवः गते च दुर्वाससि सोमवरीशो द्विजोपयोगातिपवित्रमाहरत् ऋषेर्विमोक्षं व्यसनं च बुद्ध्या मेने स्ववीर्यं च परानुभावम् एवं विधानेकगुणः स राजा परात्मनि ब्रह्मणि वासुदेवे क्रियाकलापैः समुवाह भक्तिं यया विरिञ्चान्निरजांश्चकार अथाम्बरीशस्तनयेषु राज्यं समानशीलेषु विसृज्य धीरः वनं विवेशात्मनि वासुदेवे मनोदधध्वश्च गुणप्रवाहः इत्येतत्पुण्यमाख्यानमम्बरीशस्य भूपतेः संकीर्तयन्ननुध्यायन् भक्तो भगवतो भवेत् स्वस्ति श्रीमद्भागवते महापुराणे पारमहंस्यां संहितायां नवमस्कन्धे अम्बरीशचरितं नाम पञ्चमोऽध्यायः। ॐ नमो भगवते वासुदेवाय। सर्वत्र गोविन्दनाम संकीर्तनं गोविन्द। श्रीशुक उवाच विरूपः केतुमाञ्जम्भुरम्बरीशसुतास्त्रयः विरूपात् पृषदश्वोऽभूत् तत्पुत्रस्तु रथीधरः रथीधरस्याप्रजस्या भार्यायां तन्तवेर्थितः अङ्गीरा जनयामास ब्रह्मवर्चस्विनस्तुतान् चादपस्मृतिः शेषं निवेदयामासा पित्रे तेन च तद्गुरुः चोदितप्रोक्षणायाः दुष्टमेततं कर्मकं ज्ञात्वा पुत्रस्य तत्कर्म गुरुणा भेदं नृप देशान् निस्सारयामास सुतं त्यक्त्वा विधिं मृषा सतो विप्रेण संवादं जापकेन समाचरन् त्यक्त्वा कलेवरं योगी सतेनावापयत्परं पितर्युपरतेभ्येत्य विकुक्षिः पृथिवीमिमां शासदीचे हरिं यज्ञैः शशाद इति विश्रुतः पुरञ्जयस्तस्य सुत इन्द्रवाह इति ऋतः ककुत्स्थ इति चाप्युक्तः शृणु नामानि कर्मभिः कृतान्त आसीत् समरो देवानां सह दानवैः पार्ष्णिग्राहो वृतो वीरो देवैर्दैत्यपराजितैः वचनात् देवदेवस्य विष्णोर्विश्वात्मनः प्रभो वाहनत्वे वृतस्तस्य बभूवेन्द्रो महावृषः ससन्नद्धो धनुर्दिव्यमादाय विशिखां स्थितान् स्तूयमानः समारुह्य युत्सुः ककुतिस्थितः तेजसाप्यायितो विष्णो पुरुषस्य परात्मनः प्रतीच्यां दिशैत्याराम्यरुणस्त्रिदशैः पुरं तैस्तस्य चाभूत् प्रधनं तुमुलं लोमहर्षणं यया यमाय वल्लैरनयद्धैत्यान्येभिर्यजुर्मुधे तस्येषु पाताभिमुखं युगान्ताद्दिमिवोल्बणं विसृज्य दुर्दैत्याः हन्यमानाः स्वमालयं यित्वा पुरं धनं सर्वं सश्रीकं वज्रबाणजे प्रत्ययच्छत् स राजऋषिः इति नामभिराहृतः पुरञ्जयस्य पुत्रो भूदनेनास्तत्सुतः पृथुः विश्वरन्धिस्ततश्चन्द्रो युवनाश्वश्च तत्सुतः शाबस्तत्सुतो येन शाबस्ति निन्मये पुरी बृहदश्वस्तु शाबस्तितस्ततः कुवलयाश्वकः यः प्रियार्थमुदगङ्कस्य दुन्धुना महासुरं बलि सुतानामेकविंशत्या सहस्रैरहरद्रुतः दुन्धुमार इति ख्यातस्तत्सुतास्ते जज्वलुः दुन्धोर्मुखाग्निना सर्वे त्रय एवावशेषिताः दृढाश्वः कपिलाश्वश्च भद्राश्व इति भारत दृढाश्वपुत्रो हरियश्व निकुम्भस्तत्सुतस्मृतः बर्हणाश्वो निकुम्भस्य कृशाश्वोऽथास्य सेनजित् युवनाश्वो भवत्तस्य सोनपत्यो वनङ्गतः भार्याशतेन निर्विण्णर्षयोऽस्य कृपालवः इष्टिं स्म वर्तयाञ्चक्रुर इन्द्रीं ते सुसमाहिताः
राजा तद्यज्ञसदनं प्रविष्टो निशितर्षितः दृष्ट्वा शयानान् विप्रां तान् बभौ मन्त्रजलं स्वयम् उत्थितास्ते निशम्याथ व्युदकं कलशं प्रभो पप्रच्छुः कस्य कर्मेदं पीतं पुंसवनं जलं राज्ञा पीतं विदित्वाथ ईश्वरप्रहितेन ते ईश्वराय नमश्चक्रुरहो दैवबलं बलं ततः काल उपावृत्ते कुक्षिं निर्भिद्य दक्षिणं युवनाश्वस्य तनयश्चक्रवर्ती यजानः कं धास्यति कुमारोऽयं स्तन्यं रोरोयते भृशं मान्धाता वत्समारोदीरितीन्द्रो देशिनीमदात् न ममारपिता तस्या विप्रदेव प्रसादतः युवनाश्वोऽथ तत्रैव तपसा सिद्धिमन्वगात् त्रसद्दस्युरितीन्द्रोऽङ्गवैदधे नाम तस्य वै यस्मात्र सन्धिच्युद्विग्नादस्यो रावणादयः यौवनाश्वोऽथ मान्धाता चक्रवर्त्यवनीं प्रभुः सप्तद्वीपवतीमेक शशासाच्युतेतजेजसा ईजे जयज्ञं क्रतुविरात्मविद्भूरि दक्षिणैः सर्वदेवमयं देवं सर्वात्मकमतीन्द्रियं द्रव्यं मन्त्रो विधिर्यज्ञो यजमानस्तधर्तुजः धर्मो देशश्च कालश्च सर्वमेतद्यदात्मकं यावत् सूर्य उदेति स्म यावच्च प्रतिष्ठति सर्वं तद्यौवनाश्वस्य मान्धातुः क्षेत्रमुच्यते शशबिन्दोर्दुहितरे बिन्दुमत्या मधानृपः पुरुकुत्समम्बरीशं मुचुकुन्दं च योगिनं तेषां स्वसारः पञ्चाशत्सौपरिं वौरिरे पतिम् यमुनान्तर्जले मग्नस्तप्यमानः परन्तपः निर्वृतिं मीनराजस्य वीक्ष्य मैथुनधर्मिणः जातस्पृहो निपं विप्रः कन्यामेकामयाचत सोऽप्याह गृह्यतां ब्रह्मन् कामं कन्या स्वयंवरे स विचिन्त्याप्रियं स्त्रीणां जरठोऽयमसम्मतः वलीपलित एजत्क इत्यहं प्रत्युदाहृतः साधयिष्ये तथात्मानं सुरस्त्रीणामपीप्सितं किं पुनर्मनुजेन्द्राणामिति व्यवसितः प्रभुः मुनिप्रवेहितक्षत्र कन्यान्तःपुरमृद्धिमृद् वृतश्चरा राजकन्याभिरेकः पञ्चाशतावरः तासां कलिरभूद्भूयां स्तदर्थे पोक्यसौहृदं ममानुरूपो नायं व इति तद्गतचेतसां सवकृचस्ताभिरपारणीय तपश्रियानर्घ्यपरिच्छदेषु गृहेषु पवनामलाम्भः सरस्सु सौगन्धिककाननेषु महार्घशय्यासनवस्त्रभूषणस्नानानुलेपाभ्यवहारमाल्यकैः स्वलङ्कृतस्त्रीपुरुषेषु नित्यदा रेमेनुगायद्विजभृङ्गबन्दिषु यद्गार्ह्यस्थ्यं तु संवीक्ष्य सप्तद्वीपवतीपतिः विस्मितस्तम्भमजहत् सार्वभौमश्रियान्वितम् एवं गृहेष्वभिरतो विषयान् विधैः सुखैः सेवमानो न चातुष्यदाज्यस्तोकैरिवानलः स कदाचिदुपासीन आत्मा बन्धवमात्मना ददर्शवकृचाचार्यो मीनसङ्गः समुत्थितम् अहो इमं पश्यत मे विनाशं तपस्विनः सच्चरितव्रतस्य अन्तर्जले वारिचरप्रसङ्गात् प्रत्यावैतं ब्रह्मचिरं धृतं यत् सङ्गं त्यजेत मिथुनौ व्रतिनां मुमुक्षुः सर्वात्मना विसृजेत् बहिरिन्द्रियाणि एकश्चरन् रहसि विचित्तमनन्तैषे युञ्जीत तद्व्रतिषु साधुषु चेत्प्रसङ्गः एकस्तपस्वहमथाम्भसि मत्स्यसङ्गात् पञ्चाशदासमुत पञ्चसहस्रसर्गः नान्तं व्रजाम्युभयकृत्य मनोरथानां मायागुणैर्हृतमतिर्विषयेऽर्थभावः एवं वसन् गृहे कालं विरक्तो न्यासमास्थितः वनं जगामानुययुः तत्पत्न्यः पतिदेवताः तत्र दत्त्वा तपस्तेष्टमात्मकर्षणमात्मवान् सहैवाद्भिः
दम्भाग्निभिरात्मानं युयोज परमात्मनि तास्सपत्युर्महाराज निरीक्ष्याध्यात्मिकीं गतिम् अन्वेयुस्तत्प्रभावेण अग्निं शान्तमिवार्चिषः स्वस्ति श्रीमद्भागवते महापुराणे पारमहंस्यां संहितायां नवमस्कन्धे सौभर्याख्याने षष्ठोऽध्यायः। ओं नमो भगवते वासुदेवाय। सर्वत्र गोविंद नाम संकीर्तनम। गोविंदा गोविंद। श्रीशुक उवाच मां धातुः पुत्रप्रवरो योऽम्बरीष प्रकीर्तितः पितामहेन प्रवृतो यौवनाश्वश्च तत्सुतः हारीतस्तस्य पुत्रो भून् मान्धातृप्रवरा इमे नर्मदा भ्रातृभिर्दत्ता पुरुगुत्साय योरगैः तया रसातलं नीतो भुजगेन्द्र प्रयुत्तता गन्धर्वानवधिस्तत्र वधान्यै विष्णुशक्तिदृक् नागाल्लब्धवरस्सर्पादभयं स्मरतामिदम् त्रसद्दस्यो पौरुगुत्सो योनरण्यस्य देहकृत् हर्यश्व सत्सुतस्तस्मादरुणोऽथ त्रिबन्धनः। तस्य सत्यव्रतः पुत्रस्त्रिशङ्कुरिति विश्रुतः प्राप्तश्चाण्डालतां शापात् गुरो कौशिकतेजसा सशरीरो गतः स्वर्गमद्यापि दिदृश्यते पादितो वाक्षिरादेवैस्तेनैव स्तम्भितो बलात् त्रैशङ्कवो हरिश्चन्द्रो विश्वामित्रवसिष्ठयोः यन्निमित्तमभूद्युद्धं पक्षिणोर्बहुवार्षिकं सोनपत्यो विषण्णात्मा नारदस्योपदेशतः वरुणं शरणं यातः पुत्रो मे जायतां प्रभो यदि वीरो महाराज तेनैव त्वां यजे इति तथेति वरुणेनास्य पुत्रो जातस्तु रोहितः जातस्तु दोह्यनेनाङ्गमां यजस्वेति सोऽब्रवीत् यदा पशुर्निर्दशः स्यादथ मेध्यो भवेदिति निर्दशे च स आगत्य यजस्वेत्याह सोऽब्रवीत् दन्ताः पशोर्यज्ञायेरन्नथ मेध्यो भवेदिति जाता दन्ता यजस्वेति सप्रत्याहाथ सोऽब्रवीत् यदा पतन्त्यस्य दन्ता अथ मेध्यो भवेदिति पशोर्निपतिता दन्ता यजस्वेत्याह सोऽब्रवीत् यदा पशोः पुनर्दन्ता जायन्तेऽथ पशुः शुचिः पुनर्जाता यजस्वेति सप्रत्याहाथ सोऽब्रवीत् सान्नाहिको यदा राजन्योऽथ पशुशुचिः इति पुत्रानुरागेण स्नेहयन्त्रितचेतसा कालं वञ्चयता तं तमुत्तो देवस्तमैक्षत रोहितस्तदभिज्ञाय पितुः कर्म कीर्षितं प्राणप्रेप्सुर्धनुष्पाणिररण्यं प्रत्यपद्यत पितरं वरुणग्रस्तं श्रुत्वा जातमहोदरं रोहितो ग्राममेयाय तमिन्द्र प्रत्यषेधता भूमे पर्यटनं पुण्यं तीर्थक्षेत्रसेवनैः रोहितायादितश्चक्र सोऽप्यरण्ये मसत्समाम् एवं द्वितीये तृतीये चतुर्थे पञ्चमे तथा अभ्येत्याभ्येत्यस्थविरो विप्रो भूत्वा वृत्रः षष्ठं संवत्सरं तत्र चरित्वा रोहितः पुरीम् उपव्रजन्नजीकर्ता दक्रीणान् मध्यमं सुतं शुनश्चेपं पशुं पित्रे प्रदाय समवन्दत ततः पुरुषमेधेन हरिश्चन्द्रो महायशाः मुक्तोदरो यजद्देवान् वरुणादीन् महत्कथः विश्वामित्रो भवत्तस्मिन् होता चाध्वर्युरात्मवान् जमदग्निरभूत् ब्रह्मा वसिष्ठो यास्य सामगः तस्मै तुष्टो ददाविन्द्रः शातकौम्भमयं मृतं शुनश्चेपस्य माहात्म्यमुपरिष्टात् प्रचक्षते सत्यसारां धृतिं दृष्ट्वा सभार्यस्य च भूपतेः विश्वामित्रो भृशं प्रीतो ददाव विहताङ्गतिं मनः पृथिव्यां तावद्धि तेजसा पोनिलेन तद्
खे वायुं धारयंस्तच्च भूतादौ तं महात्मनि तस्मिन् ज्ञानकलौ कलां ध्यात्वा तया ज्ञानं विदिर्दहन् हित्वा तां स्वेन भावेन निर्वाणसुखसंविदा अनिर्देश्या पृथक्केण तस्थौ विध्वस्तबन्धनः। स्वस्ति श्रीमद्भागवते महापुराणे पारमहंस्यां संहितायां नवमस्कन्धे हरिश्चन्द्रोपाख्यानं नाम सप्तमोऽध्यायः। ओं नमो भगवते वासुदेवाय। सर्वत्र गोविन्द नाम संकीर्तनं गोविन्दा गोविन्द। श्रीशुक उवाच हरितो रोहितसुतश्चम्बस्तस्माद्विनिर्मित चम्पापुरी सुदेवतो विजयो यस्य चात्मजः बरुकस्तत्सुतस्तस्मात् मृगस्तस्यापि बाहुकः सोरिभिर्हृतभूराजा सभार्यो वनमाविशत् वृद्धं तं पञ्चतां प्राप्तं महिश्चनुमरिष्यति और्वेण जानतात्मानं प्रजावन्तं निवारिता आज्ञा यस्यै सपत्नीभिर्गरो दत्तोऽन्धसा सह तेनैव सञ्जातः सगराख्यो महायशाः सगरः चक्रवर्त्यासीत् सागरो यत्सुतैः कृतः यस्तालजङ्घान्यवनां छकान् हैहयबर्बरान् नावदीत् गुरुवाक्येन चक्रे विगतवेषिणः मुण्डाञ्चश्रुधरां कांश्चिन्मुक्तकेशार्धमुण्डितान् अनन्तरुवाससः कांश्चित् बहिर्वाससोबरान् सोऽश्वमेधैरयजता सर्ववेदसुरात्मकम् और्वोपदिष्टयोगेन हरिमात्मानमीश्वरं तस्योत्सृष्टं पशुं यज्ञे जहाराश्वं पुरन्दरः सुमत्यास्तनया दृप्ताः पितुरादेशकारिणः हयमन्वेषमाणास्ते समन्तान् न्यखनन्महीं प्रागुदीच्यां दिशिं हयं ददृशु कपिलान्तिके एष वाजिहरश्चौरः आस्ते मिलितलोचनः हन्यताम् पापम् इति षष्टिसहस्रिणः उदायुधा अभिययुर्उन्मिमे शतदा मुनिः स्वशरीराद्दिना तावन् महेन्द्रहृतचेतसः महद्व्यतिक्रमहता भस्मसादभवत्क्षणात् स साधुवादो मुनिकोपभर्जिता नृपेन्द्रपुत्रा इति सत्त्वधामनि कथं तमो रोषमयं विभाव्यते जगत्पवित्रात्मनि खेरजो भुवः यस्येरिता सांख्यमयी दृढे हनौ यया मोक्षुस्तरते दुरत्यजौ भवार्णवं मृत्युपथं विपस्थितः परात्मभूतस्य कथं पृथङ्मतिः यो समञ्जस इत्युक्तः स केशिन्यानपात्मजः तस्य पुत्रोऽंशुमान् नाम पितामहहिते रतः असमञ्जस आत्मानं दर्शेन्न समञ्जसं जाति स्मरः पुरा संगाद्योगी योगाद्विचालितः आचरन् गर्हितं लोके ज्ञातीनां कर्म विप्रियं सरैवां क्रीडको बालान् प्रास्यदुद्वेजयञ्जनम् एवं वृत्तः परित्यक्तः पित्रा स्नेहमपोक्य वै योगैश्वर्येण बलांस्तां दर्शयित्वा ततो यजौ अयोध्यावासिनः सर्वे बालकान् पुनरागतान् दृष्ट्वा विसिस्मिरे राजन् राजा चाप्यन्नपत्तप्यत अंशुमांश्चोदितो राज्ञा तुरंगान्वेषणे यजौ पितृव्यखातानुपथं भस्मान्ति ददृशे हयं तत्रासीनं मुनिं वीक्ष्य कपिलाख्यमधोक्षजम् अस्तौत्समाहितमनाः प्राञ्जलिः प्रणतो महान् अंशुमानुवाच न पश्यति त्वां परमात्मनो जनो न बुध्यतेऽद्यापि समाधियुक्तिभिः कुतो परे तस्य मनः शरीरधीर्विसर्गसृष्टावयमप्रकाशाः ये देहवाजस्त्रिगुणप्रधाना गुणान् विपश्यन्त्युतपादमश्च यन्मायया मोहितचेतसस्ते विदुःसुसंस्थं न बहिः प्रकाशाः
तन्त्वामहं ज्ञानघनं स्वभाव प्रध्वस्तमाया गुणविदे भेदमोहैः सनन्दनाद्यैर्मुनिभिर्विभाव्यं कथं हि मूढः परिभावयामि प्रशान्तमाया गुणकर्मलिङ्गमनामरूपं सदसद्विमुक्तं ज्ञानोपदेशाय गृहीतदेहं नमामहे त्वां पुरुषं पुराणम् तन्मायारचिते लोके वस्तुबुद्ध्यागृहादिषु भ्रमन्ति कामलोभैश्चामोहविभ्रान्तचेतसः अद्य नः सर्वभूतात्मन् कामकर्मेन्द्रियाशयः मोहपाशो दृढश्चिन्नो भगवंस्तवदर्शनात् श्रीशुक उवाच इत्थं गीतानुभावस्तं भगवान् कपिलो मुनिः अंशुमन्तमुवाचेदमनुगृह्य धिया नृपा श्रीभगवानुवाच अश्वोऽयं नियतां वत्स पितामह पशुस्तव इमे च पितरो दग्धा गङ्गाम्भोर्हन्दिने तरद् तं परिक्रम्य शिरसा प्रसाद्य हयमानयत् सकरस्तेन पशुना क्रतुशेषं समापयत् राज्यमंशुमतिन्यस्य निःस्पृहो मुक्तबन्धनः और्वोपदिष्टमार्गेण लेभे गतिमनुत्तमां स्वस्ति श्रीमद्भागवते महापुराणे पारमहंस्यां संहितायां नवमस्कलं भित्त्वा नृपयास्ये रसातलं किञ्चाहं न भुवं यास्ये नरामय्यामृते नय्यामृतमृजन्त्यघं मृजामि तदघं कुत्र राजंस्तत्र विचिन्त्यताम् भगीरथ उवाच साधवोऽन्यासिनः शान्ता ब्रह्मिष्ठा लोकपावनाः हरन्त्यघं तेऽङ्गसङ्गात् तेष्वास्ते ह्यघमिद्धरिः धारयिष्यति ते वेगं रुद्रस्त्वात्मा शरीरिणां यस्मिन्नोतमिदं प्रोतं विश्वं शाटीव तन्तुषु इत्युक्त्वा स नृपो देवं तपसा तोषयच्छिवं कालेनाल्पीयसा राजं तस्येष समदुष्यत तथेति राज्ञाभिहितं सर्वलोकहितः शिवः तथारावहितो गंगां पादपूजातलां हरेः भगीरथस्य राजर्षिर्निन्ये भुवनपावनीं यत्र स्वपितॄणां देहा भस्मीभूतास्मशेरते ದಯವಿಟ್ಟು ಯಾರ್ಯಾರು ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀರವರು ಮಾತಾಡದೆ ಮಾಡಿದರೆ ಬಹಳ ಅನುಕೂಲ. ನೀವು ಮಾತಾಡೋದಿಲ್ಲಿ ಕೇಳ್ತಾ ಉಂಟು. ನಾವು ಭಗೀರಥನು ಅವನಿಗಿಂತ ಹಿರಿಯರು ಯಾರು ಶಾಪಕ್ಕೊಳಗಾಗಿ ಭಸ್ಮ ಹೊಂದಿದ್ರು ಅಂಥವರನ್ನು ಉದ್ಧಾರ ಮಾಡುವುದಕ್ಕಾಗಿ ಗಂಗೆಯ ಅವತರಣ ಮಾಡುವುದಕ್ಕಾಗಿ ತಪಸ್ಸು ಮಾಡಿದವನ ಕಥೆಯನ್ನು ಹೇಳ್ತಾ ಇದ್ದೇವೆ. ಇಲ್ಲಿಯೂ ಕೂಡ ಕುಟುಂಬದ ಕ್ಷೇಮಕ್ಕಾಗಿ ಹಿರಿಯರಿಂದಾದ ತಪ್ಪಿಗಾಗಿ ಈ ಸ್ಥಳದ ದೋಷ ಶಾಪಗಳ ನಿವೃತ್ತಿಗಾಗಿ ಮಾಡ್ತಾ ಇರುವಂತಹ ಕೆಲಸ ಆದ ಕಾರಣ ಆ ಭಗೀರಥ ವರ್ಷಗಟ್ಟಲೆ ಮಾಡಿದ ತಪಸ್ಸಿನಷ್ಟು ಸಮಯ ಬೇಡ ನಮಗೆ. ಕಲಿಯುಗದಲ್ಲಿ 1000 ವರ್ಷ ತಪಸ್ಸು ಮಾಡಬೇಕಾಗಿಲ್ಲ. ಕೇವಲ ಭಗವಂತನ ಸ್ಮರಣೆ ಮಾಡಿದರೆ ಸಾಕು, ನಾಮ ಸಂಕೀರ್ತನೆ ಮಾಡಿದರೆ ಸಾಕು, ನಮ್ಮ ಅನೇಕ ಪಾಪಗಳು ನಿವೃತ್ತಿಯಾಗ್ತವೆ, ಶಾಪ ಕೋಪಗಳು ನಿವೃತ್ತಿಯಾಗ್ತವೆ. ಆದರೆ ಅಷ್ಟಕ್ಕೂ ನಮಗೆ ಏಕಾಗ್ರತೆ ಇರುವುದಿಲ್ಲ. ಇದು ನಮ್ಮೆಲ್ಲರ ದೋಷ. ನಾವು ಮಾಡಬೇಕಾದಿಷ್ಟೇ, ಈ ಸಂಕೀರ್ತನೆಯನ್ನು ಮಾಡ್ತಾ ಇರುವಾಗ ಇದಕ್ಕೆ ಗಮನ ಕೊಡಬೇಕು ಅಥವಾ ಮೌನವಾಗಿ ನಮ್ಮ ಕೆಲಸವನ್ನು ನಾವು ಮಾಡಬೇಕು. ಭಸ್ಮೀಭೂತಾಂಗಸಂಗೇನ ಸ್ವರ್ಯಾತಾಃ ಸಕರಾತ್ಮಜಾಃ ಕಿಂ ಪುನಃ ಶ್ರದ್ಧಯಾ ದೇವೀಂ ಯೇ ಸೇವಂತೆ ಧೃತವ್ರತಾಃ ನ ಕ್ಯೇತತ್ ಪರಮಾಶ್ಚರ್ಯಂ ಸ್ವರ್ಧ್ವನ್ಯಾ ಯದಿ ಹೋದಿತಂ ಅನಂತಚರಣಾಂಭೋಜ ಪ್ರಸೂತಾಯಾ ಭವಚ್ಛಿದಃ ಸನ್ನಿವೇಶ್ಯ ಮನೋ ಯಸ್ಮಿನ್ ಶ್ರದ್ಧಯಾ ಮುನಯೋ ಮಲಾಃ ತ್ರೈಗುಣ್ಯಂ ದುಸ್ತ್ಯಜಂ ಹಿತ್ವಾ ಸದ್ಯೋ ಯತ್ತಾಸ್ತದಾತ್ಮತಾಂ ಶ್ರುತೋ ಭಗೀರಥಾ ಯಜ್ಞೆ ತಸ್ಯ ನಾಭೋಪರೋ ಭವತ್ ಸಿಂಧುದ್ವೀಪಸ್ತತಸ್ತಸ್ಮಾದಯುತಾಯುಸ್ತತೋ ಭವತ್ ಋತುಪರ್ಣೋ ನಲಸಖೋ ಯೋಶ್ವವಿದ್ಯ
पूजामजान्नलात् दत्त्वाक्षरदयं चास्मै सर्वकामस्तु तत्सुतः तत्सुदासस्तत्पुत्रो मतयन्ति पतिर्नृप आहुर्मित्रसहं यं वै कल्माशाङ्घ्रिमुत क्वचित् वसिष्ठशापाद्रक्षो भूदनपत्यस्वकर्मणा राजोवाच किन्निमित्तो गुरोः शापः सौदासस्य महात्मनः एतद्वेदितुमिच्छामः कथ्यथान्नरहो यो यदि श्रीशुक उवाच सौदासो मृगजां किञ्चिच्चरन् रक्षो जघानः मुमोच भ्रातरं सोऽथगतः प्रतिचिकीर्षया सचिन्तयन्नखं राज्ञः सूदरूपधरो गृहे गुरवे भोक्तकामाय पत्वा निन्येन रामिषं परिवेक्ष्यमाणं भगवान् विलोक्या भक्ष्यमञ्जसा राजानमपशत्क्रुद्धो रक्षोऽप्येवं भविष्यसि रक्षः कृतं तद्विदित्वा चक्रे 12 वार्षिकं सोऽप्यपोञ्जलिनादाय गुरुं शक्तुं समुद्यतः वारितो मदयन्त्यापो रुषते पादयोर्जहौ दिशः कमवनीं सर्वं पश्यन् जीवमयं नृपः राक्षसं भावमापन्नः पादे कल्माशताङ्गतः व्यवायकाले ददृशे वनौको दम्पती द्विजौ क्षितार्तो जगृहे विप्रं तत्पत्न्याः कृतार्थवत् न भवान् राक्षसः साक्षादिक्ष्वाकूणां महारथः मदयन्त्या पतिर्वीर नाधर्मं कर्तुमर्हसि मे देहि मे पत्यकामाय अकृतार्थं मतिन्द्विजं देहोऽयं मानुषो राजन् पुरुषस्याखिलार्थदः तस्मादस्य वधो वीर सर्वार्थपदमुच्यते एष हि ब्राह्मणो विद्वांस्तपःशीलगुणान्वितः अरिराधयिषुर्ब्रह्म महापुरुषसंज्ञितं सर्वभूतात्मभावेन भूतेष्वन्तर्हितं गुणैः सोऽयं ब्रह्मर्षिवर्यस्ते राजर्षि प्रवराद्विभो कथमर्हति धर्मज्ञ वधं पितुरिवात्मजः तस्य साधोरपापस्य भ्रूणस्य ब्रह्मवादिनः कथं वधं यथा बभ्रूर्मन्यते सन्मतो भवान् यद्ययं क्रियते भक्षस्तर्हि मां खादपूर्वतः न जीविष्ये विना येन क्षणं च मृतकं यथा एवं करुणभाषिण्या विलपन्त्या अनाथवत् व्याघ्रः पशुमिवाखादत् सौदासा शापमोहितः ब्राह्मणी वीक्ष्य दिशं पुरुषादेन भक्षितं शोचन्त्यात्मानमुर्वेशमपशत् कुपिता सती यस्मान्मे भक्षितः पाप कामार्ताया पतिस्त्वया तवापि मृत्युराधानादकृतप्रज्ञदर्शितः एवं मित्रसहं शत्वा पतिलोकपरायणा तदस्थीन समिद्धेद्नौ प्रास्य भर्तुर्गतिं गता विशापो 12 मैथुनाय समुद्यतः विज्ञाय ब्राह्मणी शापं महिष्यासनिवारितः तदऊर्ध्वं सतत्याज स्त्रीसुखं कर्मणा प्रजाः वसिष्ठस्तदनुज्ञातो मदयन्त्यां प्रजावधात् सा वै सप्तसमागर्भमबिभ्रन्न व्यजायत जघ्नेश्मनोदरं तस्याः सोष्मकस्तेन गत्यते अश्मकान्मूलको यज्ञे यस्त्रीभिः परिरक्षितः नारीकवच इत्युक्तो निः क्षत्रे मूलको भवत् ततो दशरथस्तस्मात् पुत्र ऐडविडस्ततः राजा विश्वसहो यस्य खट्वाङ्गश्चक्रवर्त्यभूत् यो देवैरर्थितो दैत्यानवधीद्युधिदुर्जयः मुहूर्तमायुर्ज्ञात्वैत्य स्वपुरं सन्ददे मनः न मे ब्रह्मकुलात् प्राणाः कुलदैवान्न चात्मजाः न श्रियो न महीराज्यं न दाराश्चातिवल्लभाः न बाल्येऽपि मतिर्मह्यमधर्मे रमते क्वचित् न पश्यमुत्तम श्लोकादन्यत् किञ्चन वस्त्वहं देवैः कामवरो दत्तो मह्यं त्रिभुवनेश्वरैः न वृणेतमहं कामं भूतभावन भावनः ये विक्षिप्तेन्द्रियधियो देवास्ते स्वहृदि स्थितं न विन्दति प्रियं शश्वदात्मानं किमुता परे अथेश माया रचितेषु संगं गुणेषु गन्धर्वपुरूपमेषु रूढ प्रकृत्यात्मनि विश्वकर्तुर्भावेन वित्वा तमहं प्रपद्ये इति व्यवसितो बुद्ध्या नारायण गृहीतया हित्वान्यभावमज्ञानं ततः स्वं
भावमाश्रितः यत्तद्ब्रह्म परं सूक्ष्ममशून्यं शून्यकल्पितं भगवान् वासुदेवेति यं गृह्णन्ति सात्वताः। स्वस्ति श्रीमद्भागवते महापुराणे पारमहंस्यां संहितायां नवमस्कन्धे सूर्यवंशानुवर्णने नवमोऽध्यायः। ॐ नमो भगवते वासुदेवाय। सर्वत्र गोविन्दनाम संकीर्तनं गोविन्द गोविन्द। श्रीजुक उवाच खट्वाङ्गाद् दीर्घबाहुश्च रघुस्तस्मात् पुरुश्रवाः अजस्ततो महाराजस्तस्मात् दशरथोऽभवत्। तस्यापि भगवानेश साक्षात् ब्रह्ममयो हरिः अंशांशेन चतुर्गात् पुत्रत्वं प्रार्थितस्सुरैः राम लक्ष्मण भरत शत्रुघ्न इति संज्ञया तस्यानुचरितं राजन् वृषेभिस्तत्त्वदर्शिभिः श्रुतं हि वर्णितं भूरि। ಶ್ರೀರಾಮ ಜಯ ಜಯ ರಾಮ ರಾಮಾವತಾರ जय राम जय जय राम श्रीराम जय जय राम श्रीराम जय जय राम श्रीराम जय जय राम। श्रीकृष्ण गोविंद हरे मुरारे हे नाथ नारायण वासुदेव प्रद्युम्न दामोदर विश्वमूर्ते मुकुंद विष्णु भगवन् नमस्ते। श्रीराम जय जय राम श्रीराम जय जय राम श्रीराम जय जय राम श्रीराम जय जय राम। तस्यापि भगवानेश साक्षात् ब्रह्ममयो हरिः गोविंद गोविंद। बोलो श्री राम भगवान की जय। 9ನೇ ಸ್ಕಂದದಲ್ಲಿ ಶ್ರೀರಾಮ ಲಕ್ಷ್ಮಣ ಭರತ ಶತ್ರುಘ್ನರೆಂಬಂತಹ 4 ಮಕ್ಕಳು ದಶರಥನಿಗೆ ಜನಿಸಿದಂತಹ ಸಂದರ್ಭ. ಎಲ್ಲರೂ ಕೂಡ ಶ್ರೀರಾಮ ಸಪರಿವಾರನಾಗಿ ಎಲ್ಲರಿಗೂ ಮಂಗಳ ಬಂದುಂಟು ಮಾಡಲಿ ಅಂತ ಹೇಳಿ ಸಂಪ್ರಾರ್ಥಿಸೋಣ. तस्यापि भगवानेश साक्षात् ब्रह्ममयो हरिः अंशांशेन चतुर्गात्रात् पुत्रत्वं प्रार्थितस्सुरैः राम लक्ष्मण भरत शत्रुघ्न इति संज्ञया तस्यानुचरितं राजन् ऋषिभिस्तत्त्वदर्शिभिः श्रुतं हि वर्णितं भूरि। त्वया सीतापतेर्मुहुः गुरुवर्थे त्यक्तराज्यो व्यचरदनुवनं पद्मभूत्पद्भ्यां प्रियायाः पाणिस्पर्शाक्षमाभ्यां मृजित पथरुजो यो हरीन्द्रानुजाभ्यां वैरूप्याचूर्पणख्या प्रिय विरहरुषारूपित भ्रूविजृम्भ तस्ताद्धिर्बद्ध सेतुः कलदवदहनः कोसलेन्द्रोवतान्नः विश्वामित्राध्वरे येन मारीचाद्या निशाचराः पश्यतो लक्ष्मणस्यैव हता नैरृतपुङ्गवाः यो लोकवीरसमितो धनुरैषमुग्रं सीतास्त्वजं वरगृहे त्रिशतोपनीतम् आदाय बालगजलीलैवेक्षुयष्टिं सज्जीकृतं नृपविकृष्य बभञ्जमध्ये यित्वानुरूपगुणशील वयोऽङ्गरूपां सीताभिधां श्रियमुरस्यभिलब्धमानां मार्गे व्रजन् नृपतेर्वनयत्प्ररूढं दर्पं महीमकृतयस्त्रिराज
स्त्रीरराजबीजां यस्सत्यपाशपरिमीत पितुर्निदेशं स्त्रैणस्य चापि शिरसा जगृहे सभार्यः राज्यं सृजं प्रणयिनः सुहृदो निवासं त्यक्त्वा ययौवनवसूनिव मुक्तसङ्गः रक्षस्वसुर्व्यकृत रूपमशुद्धबुद्धेस्तस्याकरत्रिशिरदूषणमुख्यबन्धून् जघ्ने चतुर्दशसहस्रमपारणीय कोदण्डपाणिरटमान उवास वृच्छ्रम् सीताकथाश्रवणदीपितहृच्छयेन स्पृष्टं विलोक्य नृपते दशकन्धरेण जघ्नेऽद्भुतेन वपुषाश्रमतोपकृष्टो मारीचमाशु विशिखेन यथाकमुग्रः रक्षोधमेन वृकवद्विपिने समक्षं दुहितर्यपजापितायां भ्रात्रावने कृपणवत्र्यया वियुक्तः स्त्रीसङ्गिनां गतमिति प्रथयंश्चकार दद्ध्वात्मकृत्य हतकृत्य महन्कबन्धं सिख्यं विधाय कपिभिर्दयिता गतिं तैः बुद्ध्वाथ वालिनिहते प्लवकेन्द्रसैन्ये वेलागमात्सन मनुजो भवार्चिताङ्घ्रिः यद्रोष विभ्रम विवृत्तकटाक्षपात संभ्रांत नक्रमकरो भयकीर्णघोषः सिन्धुशिरस्यर्हण परिगृह्य रूपे पादारविन्दमुपगम्य बभाष एतत् नत्वा वयं जडधियो नु विदाम भूमन्कूटस्थमादिपुरुषं जगतामधीशं यत्सत्त्वतस्सुरगणा रजसा प्रजेशा मन्योश्च भूतपतयः स भवान् गुणेशः कामं प्रजा हि जहि विश्रमसो ममेहं त्रैलोक्य रावणमवाप्नुहि वीरपत्नीं बध्नीः सेतुमिव ते यशसो विदत्यै गायन्ति दिग्विजयिनो यमुपेत्य भूपाः बद्धो दधौ रघुपतिर्विविधाद्रिकूटैः सेतुं कपीन्द्रकरकम्पितभूरुहाङ्गैः सुग्रीवनीलहनुमत्प्रमुखैरनीकैः लङ्कां विभीषणदृशा विशदग्रदग्धां सा वानरेन्द्रबलरुद्रविहारकोष्ठ श्रीद्वारगोपुरसदो वलभीविटङ्का निर्भज्यमानधिषणध्वज हेमकुम्भ शृङ्गाटका गजकुलैर्हदिनीव घूर्णा रक्षपतिस्तदवलोक्य निकुम्भकुम्भधूम्राक्ष दुर्मुख सुरान्तनरान्तकादीन् पुत्रं प्रहस्तमतिकाय विकम्पनादीन् सर्वानुगान् समहिनोदथ कुम्भकर्णम् तां यातु धानवृतनामसि चूलचाप प्रासर्ष्टि शक्तिशरतोमर खड्गदुर्गां सुग्रीवलक्षणमरुच्युतगन्धमाद नीलाङ्गदर्क्षपनसादिभिरन्वितोगात् तेनीकपारघुपतेरभिपत्य सर्वे द्वन्द्वं वरूथमि भवत्तिरज अथाश्वयोधैः जग्नुर्द्रुमैर्गिरिगदेषुभिरङ्गवाद् अङ्गदाद्याः सीताभिमर्षहतमङ्गल रावणेशान् रक्षः पतिस्वबलनष्टिमवेक्ष्य रुष्ट आरुह्ययानकमथाभिससार रामं स्वस्यन्दने द्युमतिमातलिनोपनीते विभ्राजमानमहनन्निहितैः क्षुरप्रैः रामस्तमाह पुरुषादपुरीशयन्नः कान्तासमक्षमसदापहृताश्चवत्ते यत्तप्त्रपस्य बलमद्य जुगुप्सितस्य यच्छामि काल इव कर्तुरलङ्घ्य वीर्यः एवं क्षिपन्दनुसि सन्धितमुत्ससर्ज बाणं स वज्रमिव तद्धृदयं बिभेद सोऽस्वमन्दशमुखैन्यपतत्विमानाद्दाहेति यल्पति जने सुकृतीवरिक्तः
ಶ್ರೀರಾಮಾವತಾರದಲ್ಲಿ ಮುಖ್ಯವಾದ ರಾವಣ ವಧೆಯನ್ನು ಶ್ರೀರಾಮ ನಿರ್ವಹಿಸಿದ ಅಂತ ಹೇಳ್ತಾ ಇದ್ದಾರೆ. ಏವಂ ಕ್ಷಿಪನ್ ಧನುಷಿ ಸಂಧಿತ ಮುತ್ಸರ್ಜ ಬಾಣಂ ಸವಜ್ರಮಿವ ತದ್ಹೃದಯಂ ಬಿಭೇದ ಸೋಸೃಗ್ವಮನ್ ದಶಮುಖೈನ್ಯಪತದ್ವಿಮಾನಾತ್ ದಾಹೇತಿ ಜಲ್ಪತಿ ಜನೇ ಸುಕೃತೀವರಿಕ್ತಃ. बोलो श्री रामचंद्र महाराज की जय. ततो निष्क्रम्य लंकाया यातु धान्यः सहस्रशः मंदोदर्या समं तस्मिन् प्ररुदुत्यदुपाद्रवन् स्वान् स्वान् बन्धून् परिष्युज्य लक्ष्मणेषुभिरर्दितान् रुदुदुःस्वरं दीना घ्नन्त्य आत्मानमात्मना हाहतास्म वयं नाथ लोक रावण रावण कं याया चरणं लंका तद्विहीना परार्दिता नैवं वेद महाभागा भवान् कामवशङ्गतः तेजोनुभावं सीताया येन नीतो दशामिमां कृतैषा विधवा लङ्का वयं च कुलनन्दन देहकृतोऽन्दं गृध्राणामात्मा नरकहेतवे. श्रीशुक उवाच स्वानां विभीषणश्चक्रे कौसलेन्द्रानुमोदितः पितृमेधविधानेन यदुत्तं साम्परायिकं ततो ददर्श भगवान् अशोकवनिकाश्रमे क्षामां स्वविरहं व्याधिं शिंशपामूलमाश्रितां रामप्रियतमां भार्यां दीनां वीक्ष्यान्वकम्पता आत्मसन्दर्शनक्लाद विकासन्मुखपङ्कजाम् आरोप्यारुरुहे यानं भ्रातृभ्यां हनुमद्युतः विभीषणाय भगवान् दत्त्वा रक्षो चित्रध्वजैरथैः हृदश्चैरुक्मसन्दाहैर्भटैः पुरटवर्मभिः श्रेणेभिर्वारमुख्याभिर्भृत्यैश्चैव प्रदानुगैः पारमेट्यान्युपादाय पण्यान्युच्चावचानि चापादयोऽन्यपतित् प्रेम्णा प्रक्लिन्न हृदये क्षणः पादुकेऽन्यस्य पुरतः प्राञ्जलिर्बाष्पलोचनः तमाश्लिष्य चिरन्दोर्भ्यां स्थापयन् नेत्रजैर्जलैः रामो लक्ष्मण सीताभ्यां विप्रेभ्यो येर्ह सत्तमाः तेभ्यः स्वयं नमश्चक्रे प्रजाभिश्च नमस्कृतः धुन्वन्त उत्तरासङ्गान् पतिं वीक्ष्य चिरागतम् उत्तरा कोसलामाल्यैः किरन्तो नृतुन्मुदा पादुके भरतो गृह्णत् चामरव्यजनोत्तमे विभीषण सुग्रीव श्वेतच्छत्रं मरुत्सुतः धनुर्निषङ्गच्छत्रुघ्नः सीतातीर्थकमण्डलम् अभिभ्रदङ्गदः खड्गं हैमं चर्मर्क्षणान्नप पुष्पकस्थोन्वितस्त्रीभिः स्तूयमानश्च वन्दिभिः विरेजे भगवान् राजन् गृहैश्चन्द्रैवोदितः भ्रातृभिर्वन्दिता भ्रातृभिर्नन्दितः सोऽपि सोत्सवां प्राविशत्पुरीं प्रविश्य राजभवनं गुरुपत्नी स्वमातरं गुरून्वयस्यान्वरजान् पूजितः प्रत्यपूजयत् वैदेही लक्ष्मणश्चैव यथावत् समुपेयतुः पुत्रान् समातरस्तास्तु प्राणांस्तन्वैवोत्थिताः आरोप्याङ्केऽपि सिञ्चन्तो बाष्पौघैः विजहशुचः जटा निर्मुच्य विधिवत् कुलवृद्धैः समं गुरुः अभिषिञ्चद्यथैवेन्द्रं चतुस्सिन्धुजलादिभिः एवं कृतशिरस्नानः सुवासः सुरग्वलङ्कृतः सल्सलङ्कृतैः सुवसोभिर्भ्रातृभिर्भार्यया बभौ अग्रहीदासनं भ्रात्रा प्रणिपत्य प्रसादितः प्रजास्तु धर्मनिरताः वर्णाश्रमगुणान्विताः जुगोपपितृवद्रामो मेनिरे पितरञ्जतं त्रेतायां वर्तमानायां कालः कृतसमोऽभवत् रामे राजनि धर्मज्ञे सर्वभूतसुखावहे ज्वनानि नद्यो गिरजो वर्षाणि द्वीपसिन्धवः सर्वे कामदुघा आसन् प्रजानां भरतर्षभा नादिव्याधिजराग्लानि दुःखशोकभयक्लमाः मृत्युश्चानिच्छतां नासीत् रामे राजन्यधोक्षजे
एकपत्नी व्रतधरो राजर्षिचरितशुचिः स्वधर्मं गृहमेधीयं शिक्षयन् स्वयमाचरत् प्रेम्णानुवृत्त्या शीलेन प्रश्रयावनता सती धिया क्रिया च भावज्ञा भर्तुस्सीता हरन्मनः स्वस्ति श्रीमद्भागवते महापुराणे पारमहंस्यां संहितायां नवमस्कन्धे रामचरिते दशमोऽध्यायः। ॐ नमो भगवते वासुदेवाय। सर्वत्र गोविंद नाम संकीर्तनं गोविंद। ओम श्री शुक उवाच भगवानात्मनात्मानं राममुत्तमकल्पकैः सर्वदेवमयं देवमीजाचार्यवान्मुखैः होत्रे तदाद्दिशं राजीं ब्रह्मणे दक्षिणां प्रभुः अध्वर्यवे प्रतीचीं च उदीचीं सामगाय सह आचार्याय दतौ शेषां यावती भूस्ततं तरा मन्यपालयितं कृत्स्नं ब्राह्मणोऽर्हति निःस्पृहः इत्यजं तदहङ्कारवासो तदलङ्कारवासोऽभ्यामवशेषितः तथा राज्ञपवैदेही सौमङ्गल्यावशेषिता ते तु ब्रह्मण्यदेवस्य वात्सल्यं वीक्ष्य संस्तुतं प्रीताः क्विन्नधियस्तस्मै प्रत्यर्पेदं बभाषिरे अप्रत्तं न स्वजाकिन्न भगवन् भुवनेश्वर यन्नोऽन्तर्हृदयं विश्यतमोऽहं स्वरोचिषा नमो ब्रह्मण्यदेवाय रामाय कुण्ठवेधसे मेधसे उत्तमश्लोकधुर्याय ल्यस्तदण्डार्पिताङ्घ्रये कदाचिल्लोकजिज्ञासुर्गूढो रात्र्यामलक्षितः चरान्वाचो शृणोद्रामो भार्यामुद्दिश्य कस्यचित् नाहं बिभन्मित्वां दुष्टापसतीं वरवेश्मगां श्रीलोभीभिव्रजात् सीतां रामो नाहं भजे पुनः इति लोकाद् बहुमुखाद् दुराराध्यात् संविदः पत्याभीतेन सा त्यक्ता प्राप्ता प्राचे सदाश्रमम् अन्तरोवत्न्यागते काले यमौ सा सुषुभे सुतौ कुशोलभयति ख्यातौ दजोश्चक्रे कृजामुनिः अङ्गदश्चित्रकेतुश्च लक्ष्मणस्म्यात्मजौ स्मृतौ तक्षः पुष्कलजित्यास्तां भरतस्य महीपते सुबाहुः श्रुतसेनश्च शत्रुघ्नस्य बभूवतुः गन्धर्वान् कोटिशो जघ्ने भरतो विजयो दिशाम् विजये दिशां तदीयं धरपानीय सर्वं राज्ञेऽन्यवेदयत् शत्रुघ्नश्च मधोः पुत्रं लवणं नाम राक्षसं हत्वा मधुवने चक्रे मधुरां नाम वैपुरीं मुनौ निक्षिप्य तनजौ सीता भर्त्रा विवासिता ध्यायन्ते रामचरणो विवरं प्रविवेशः तच्छ्रुत्वा भगवान् रामो रुन्धन्नपि द्विजाच्युतः स्मरं तस्या गुणांस्तान्स्तान्नाशक्नोद्रोद्धुमेश्वरः श्रीपुंरसं गजेतादृग् सर्वत्र त्रासमावहः अपीश्वराणां किमुतः ग्राम्यस्य गृहचेतसः ततवोर्ध्वं ब्रह्मचर्यं धारयन् अजुहोद्प्रभुः तजोदशाब्दसाहस्रमग्निहोत्रमखण्डितं स्मरतां मृतिविन्यस्य विद्धं दण्डककण्डकैः स्वपादपल्लवं राम आत्मज्योतिरगात्ततः नीतं यशो रघुपतेः सुरजाज्ञयात् लीलातनोरधिकसाम्यविमुक्तधाम्नः रक्षोवतो जलतिबन्धनमस्त्रभोगैः किं दस्य शत्रुहरनेकपजः सहाजाः यस्याबलं नृपतस्य यशोधुनापि गायन्त्यमग्न ऋषजो दिगिभेन्द्रपट्टं तं नागपालपशुपालकिरीटजुष्टपादाम्बुजं रघुपतिं शरणं प्रपद्ये सजे स्पृष्टो विसृष्टो वा संविष्टो नो कुतोऽपि वा कोसलास्ते यजुस्थानं यत्र यच्छन्ति योगिनः पुरुषो रामचरितं श्रवणैरुपरारयम् आदृशं स परो राजन् कर्मबन्धैर्विमुच्यते राजोवाच कथं स भगवन् रामो भ्रातॄन्वा स्वयमात्मनः तस्मिन् वातेन्वर्तन्त प्रजा पौराष्टजेश्वरे श्रीशुकोवाच अथादिश दिग्विजये भ्रातॄन् श्रीभुवनेश्वरः आत्मानं दर्शयन् स्वानां प्रीमैक्षतसानुगः आस्तिकमार्गां गन्धोदे करिणां मदशीकरैः स्वामिनं प्राप्तमालोक्य मत्तां वासुतरामिव प्रासादगोपुरसभा चैत्यदेव गृहादिषु विन्यस्तहेमकलशे पताकाभिश्चमण्डितां पूगैः सवृन्तैरम्भाभिः वट्टिकाभिः सुवासतां मादर्शैरंशुगैः स्रग्भिः कृतकौतकतोरणां तमुपेयस्तु
ऋषयस्तत्र तत्र पुरा अर्हणबाणजः शिशो जशुर्देव पाहि मां प्राक्त्वजोद्धृतां ददः प्रजावीक्षपतिं चिरागतं दिदृक्षजोत्सृष्टगृहास्त्रिजोदराः आरुह्य हर्माण्यरविन्दलोचनमतृप्तजेता अतृप्तनेत्राः कुसुमैरवाकितम् अथ प्रविष्ट स्वगृहं जुष्टं स्वैपूर्वराजभिः अनन्तागलदोषाढ्यन् अनर्घ्योरुपरिच्छदं विद्रुमोदुम्बरद्वारैर्वैढूर्यस्तम्भपङ्क्तिभिः स्थलैर्मारकते स्वच्छैः भातस्फटिकभित्तिभिः चित्रसग्भिः पट्टिकाभिः वासो मणिगणां शुकैः मुक्ताफलैश्चिदुल्लासैः कान्तकामोपपत्तिभिः धूपदीपैः सुरभिभिः मण्डितं पुष्पमण्डनैः श्रीपुंभिः सुरसङ्काशैर्जुष्टं भूषणभूषणैः तस्मिन् स भगवन् रामः स्निग्धजा प्रियचेष्टजा रेमे स्वारामधीराणा वृषभः सीतया किल बुभुजे च यथा कालं कामान् धर्ममपीडयन् वर्षपूगान् बहून् नृणामभिध्याताङ्घ्रिपङ्लवः स्वस्ति श्रीमद्भागवते महापुराणे पारमहंस्यां संहितायां नवमस्कन्धे श्रीरामोपाख्याने एकादशः श्रीकृष्णार्पणमस्तु कृष्ण कृष्ण गोविन्द गोविन्द सर्वत्र गोविन्द नाम संकीर्तनं गोविन्द गोविन्द श्रीकृष्ण गोविन्द हरे मुरारे हे नाथ नारायण वासुदेव द्युम्न दामोदर विश्वमूर्ते गोविन्द विष्णु भगवन् नमस्ते श्रीशुक उवाच कुशश्च चातिथिस्तस्मान् निषदस्तत्सुतो नभः पुण्डरीको तदत्पुत्रः क्षेमधन्वा भवत्ततः देवानेकस्ततो नेहः पारयात्रो तदत्सुतः ततो बलस्थलस्तस्मात् वज्रनाभोर्कसम्भवः खगणस्तत्सुतस्तस्मात् द्विधृतिश्चाभवत्सुतः ततो हिरण्यनाभो भूद्योगाचार्यस्तु जैमिनेः शिष्यः कौसल्य आध्यात्मं याज्ञवल्क्योऽद्यथा जगाद्यतः योगं महोदयर्षिः हृदयग्रन्थिभेदकं ऋष्यो हिरण्यनाभस्य ध्रुवसन्धिस्ततो भवते सुदर्शनोऽथाग्निवर्णः शीघ्रस्तस्य मरुस्सुतः योऽसावास्ते योगसिद्धः कलापग्राममाश्रितः कलेदन्ते सूर्यवंशं नष्टं भावयिता पुनः तस्मात् प्रसुश्रुतस्य सन्धिस्तस्याप्यमर्शनः महस्वां सत्सुतस्तस्मान् विश्वसाह्वोन्मजायत ततः प्रसेदजित्तस्मात् पक्षको भविता पुनः ततो बृहद्भलो यस्तु पित्रा ते समरे हतः एते हीक्ष्वाकुभूपाला अतीता शृण्वतागतान् बृहद्बलस्य भविता पुत्रो नाम बृहद्व्रणः उरुक्रियस्ततस्तस्य वत्सवृद्धो भविष्यति प्रतिं व्योमस्ततो भानुः दिवाको वाहिनीपतिः सह देवस्ततो वीरो बृहदश्रोतभानुमान् प्रतीकाश्रो भानुमतः सुप्रतीकोऽथ तत्सुतः भविता मरुदेवोत सुनक्षत्रोऽथ पुष्करः तस्यान्तरिक्षस्तत्पुत्रः सुतपास्तमित्रजित् बृहद्राजस्तुरस्यापि बर्हिस्तस्मात् कृतं जयः रणञ्जयस्तस्य सुतः सञ्जयो भविता ततः तस्माच्छाक्योतयुद्धो दोलाङ्गलस्तत्सुतस्मृतः ततः प्रसेनजित्तस्मात् क्षुद्रको भविता ततः रणको भविता तस्मात् सुरतस्तनजस्ततः सुमित्रो नाम निष्ठान्दजेते बार्हद्बलान्मजाः इक्ष्वाकूणावजं वंशः सुमित्रां तो भविष्यति यतस्तं प्राप्य राजानं संस्थां प्राप्स्यति वै खलु स्वस्ति श्रीमद्भागवते महापुराणे पारमहंस्यां संहितायां नवमस्कन्धे इक्ष्वाकुवंशवर्णनं नाम द्वादशः श्रीकृष्णार्पणमस्तु कृष्ण कृष्ण गोविन्द गोविन्द श्रीशुक उवाच निमिदिक्ष्वाकुतनयो वसिष्ठमृतं त्विजम् आरभ्य सत्रं सोऽप्याह शक्रेण प्राग्वृतोऽस्मि भोः
तं निवृत्त्यागमिष्यामि तावन्मां प्रतिपालय तूष्णीमासीत् गृहपतिः सोऽपीन्द्रस्याकरोन्मुखं निमिश्चलमिदं विद्वान् सत्रमारभतात्मवान् ऋत्विग्भिरपरस्परैस्तावन्नागमद्यावता गुरुः शिष्यव्यतिक्रमं वीक्ष्य निर्वृत्य गुरुरागतः अशपत्पातताद्देहो निमेः पण्डितमाननः मानिनः निमिः प्रतिपदौ शापं गुरवे धर्मवर्तिनि तवापि पतताद्देहो लोभात् धर्ममजानतः इत्युत्सर्ज सन्देहं निमिरन् इत्युत्सर्जत् सन्देहं निरध्यात्मको विदः मित्राः वरुणजोर्जज्ञे उर्वश्यां प्रपितामहः गन्धवस्तुषु तद्देहं निधाय मुनिसत्तमाः समाप्ते सत्रजागे तरीवानुजुः समागतान् राज्ञो जीवतु देहोऽयं प्रसन्ना प्रभवो वदि तथेत्युक्ते निमिप्राः भून्मे देहबन्धनं यस्य योगं न वाञ्छन्ति वियोगभयकातराः भजन्ति चरणां भोजं मुनजो हरिमीरसः देहं नावरुरुत्सेहं दुःखशोकभजापहं सर्वत्रास्य यतो मृत्युन्मत्स्यानामुदके यथा देवावुजुः विदेह पश्यतां कामं लोचनेषु शरीरिणाम् उन्मेषणनिमेषाभ्यां रक्षितोऽध्यात्मसंस्थितः स्वरूप अराजकभयं नृणां मन्यमानामहर्षयः देहं मम्बतुं देहं ममन्तुस्मनिदे कुमारस्समजायता जन्मना जनकस्सोऽभूद्वैदेहस्तु विदेहजः मिथिलोमथनाज्जातो मिथिलाशेन जन्मिता तस्मादुदावसस्तस्य पुत्रो भून्नन्दिवर्धनः ततः सुकेतस्तस्यापि देवरातो महीपते तस्मात् बृहद्रथस्तस्य महावीर्यस्य रत्मिकासु बृहद्रेहस्तु तस्मादुदावतस्तस्य पुत्रो भून्नन्दिवर्धनः ततः सुकेतुस्तस्यापि देवरातो महीपते तस्मात् बृहद्रथस्तस्य महावीर्यस्य सुधृत्मिता सुकृते दृष्टकेतुर्वै हरिजश्वोऽथमरुस्ततः मरो प्रतीपगस्तस्माज्जातः कृतिरथो यतः देवमीढस्ततो तस्य सुतो विश्रुतोत महाधृतिः कृतिरातस्ततस्तस्मान् महारोमादतत्सुतः सुवर्णरोमासुतस्तस्य रस्वरोमां व्यजायत ततः सीरध्वजो यज्ञे यज्ञार्थं कर्षतो महीं सीता सीराग्रतो जाता तस्मात् सीरध्वज स्मृतः कुशध्वजस्तस्य पुत्रस्ततो धर्मध्वजो नृपः धर्मध्वजस्य तो पुत्रो कृतध्वजमितध्वजो अमितध्वजो कृतध्वजात् केशिध्वजः खाण्डिक्यस्तु मितध्वजात् कृतध्वजसुतो राजन् आत्मविद्यविशारदः खाण्डिक्यः कर्मतत्त्वज्ञो भीतः केशिध्वजात् धृतः भानुमांस्तस्य पुत्रो भूत् शतद्युम्नस्तु रत्सुतः शुचिस्तनयतस्तस्मात् सनध्वजास्ततो भवत् ऊर्ध्वकेतुः सनद्वाजततो अजोथ पुरुजित्सुतः अरिष्टनेमिस्तस्यापि श्रुताजुस्तत्सुपार्श्रुतः ततश्चित्ररथोजस्य क्षेमधिर्मिथिलाधिपः तस्मात् समरथस्तस्य सुतः सत्यरथस्ततः आसीदुपगुरुस्तस्मादुपगुप्तोऽग्निसम्भवः वस्वनन्दोऽथ तत्पुत्रो युधोजुत्सुभाषणः श्रुतस्ततो जयस्तस्माद्विजजोऽस्माद्धृतस्तुतः शुनकस्तत्सुतो रज्ञे वीतहं यो धृतिस्ततः बहुलाश्रो हृदयस्तस्य कृतिरस्य महावशे येते वै मैथिला राजन्नात्मविद्यविशारदाः योगेश्वरप्रसादेन द्वन्द्वैर्मुक्ता गृहेष्वपि स्वस्ति श्रीमद्भागवते महापुराणे पारमहंस्यां संहितायां नवमस्कन्धे निमिवं शानुवर्णनं नाम त्रयोदशः श्रीकृष्णार्पणमस्तु। सर्वत्र गोविंद नाम संकीर्तनं गोविंद गोविंद कृष्णाय वासुदेवाय हरये परमात्मने प्रणतः क्लेशनाशाय गोविंदाय नमो नमः। श्रीशुक उवाच अथ
तथातश्यूरितां राजन् वंशः सोमस्य पावनः यस्मिन्नैलादयो भूपाः कीर्त्यन्ते पुण्यकीर्तयः सहस्रशिरसः पुंसो नाविकृतसरोरुहात् जातस्यासीत् सुतो धातुरत्रिः पितृसमो गुणैः तस्य दृग्भ्यो भवत्पुत्रः सोमो मृतमयः किल विप्रोषद्युडुगणानां ब्रह्मणा कल्पितः पदिः सोऽयजद्राजसूयेन विचित्य भुवनत्रयं पत्नीं बृहत्पदेर्दर्पः तारां नामाहरद्बलात् यदा स एव गुरुणा याजितो भीक्षणशोमदात् नात्यजत् तत्कृते जज्ञे सुरदानवविग्रहः शक्रो बृहत्पदे द्वेषात् अगृहीत् सा असुरोडुपं हरेद्गुरुसुतं स्नेहात् सर्वभूतगणावृतः सर्वदेवगणोपेतो महेन्द्रो गुरुमन्वजात् सुरासुरविनाशोऽभूत् समरस्तारकामजः निवेदितोऽथाङ्गिरसः सोमं निर्भत्स विश्वकृत तारां स्वभर्त्रे प्रायच्छत् दन्तर्वर्त्नीमवैत्पतिः त्यज तत्याशु दुष्प्रज्ञे मत्क्षेत्रादाहितं वरैः नागं त्वां वस्तुसात् कुर्यां स्त्रियं सान्तानिकस्तरी तत्याज पीडिता तारा कुमारं कनकप्रभुं स्पृहा इलद्रविणविक्रमान् रममाणस्तया देव्या पद्मकिञ्जल्कगन्धया तन्मुखा मोदमुषितो मोदे गर्गणान् बहून् अवश्चन्मुर्वशीम् इन्द्रो गन्धर्वान् समजोदयत् उर्वशीरहितं मह्यमास्थानं नादिशोभते ते उपेत्य महारात्रे तमसि प्रत्युपस्थिते उर्वश्चावरुणो जकृन्दस्थो राजनिजायजा निशम्याक्रन्दितं देवी पुत्रयोर्नीयमानयोः हतास्नखं कुनाथेन नपुंसा वीरमानिना यद्विश्रम्बादहं नष्टा कृतापत्या च दस्युभिः यश्चेते निशि सन्त्रस्तो यथा नारी दिवा पुमान् इति वाक्सायकीर्विद्धः प्रतोत्रैरिव कुञ्जरः निशि निस्त्रिंशमादाय विवस्त्रोऽभ्यद्रवदृशा ते विसृज्योरणौ तत्र व्यद्योतन्तस्म विद्युतः आदाय वेशावाजां तं नग्नमैक्षरसापतिम् ऐलोपि शयने जाजापपश्चन् विवनायव तच्चित्तो विह्वलः शोचन् भ्रमामोन्मत्तवन्महीं सतां वीक्ष्य कुरुक्षेत्रे सरस्वत्यां च तत्सखीः पञ्चप्रहृष्टवदनाः प्रागसूक्तं पुरूरवाः अहोजाये तिष्ठ तिष्ठ घोरेण त्यक्तुमर्हसि मां त्वमद्याप्य निर्वृत्य वचांसि कृणवावहैः सुदेहोऽयं पतत्यत्र देवि दूरं हृतस्त्वया कादञ्चेनं मृगागृद्रास्तत्प्रसादश्च नास्पदं पुरुषुवाच मामृताः पुरुषोऽसि त्वं मास्मत्पाद्दुर्वृकाय मे क्वापि सख्यं न वै स्त्रीणां वृकाणां हृदयं यथा स्त्रियो ह्यकरुणा क्रूरा दुर्मर्षाः प्रियसाहसाः नञ्जल्पार्थेऽपि विश्रब्धं पतिं भ्रातरमप्युता विदायालीकविश्रम्भमज्ञेषु त्यक्तसौहृदाः नवं नवमभीप्सं च पुंश्चल्यस्वैरवृत्तयः संवत्सरां देहि भगवान् एकरात्रं महेश्वर वत्सत्यपत्यानि च ते भविष्यन्ति पराणि भोः अन्तर्वत्नीमुपालक्ष्य देवीं स प्रजयौ पुरं पुनस्तत्र गतोऽब्दां ते उर्वशीं वीरमातरम् उपलभ्य मुदायुक्तः समुवासतया निशाम् अथैनमुर्वशी प्राह कृपणं विरहातुरं गन्धर्वानुपदावे मां स्तुभ्यं दास्यन्ति मामिति तस्य संस्तवतस्तुष्टा अग्निस्थालीं चतुर्नृपा उर्वशीं मन्यमानस्तां सोबुध्यत चरन्वने स्थालीं यस्य वने गत्वा गृहाणाध्यायतो निशि त्रेतायां सम्प्रवृत्तायां मनसि त्रय्यवर्तता स्थालीस्थानं गतोऽश्वत्थं शमी गर्भं विलक्षसः तेन द्वे अरणीकृत्वा उर्वशी लोककाम्यया उर्वशीं मन्त्रतोऽध्यायन् अधरारणिमुत्तराम् आत्मानभयोर्मध्ये यत्तत्प्रजननं प्रभुः तस्य निर्बन्धनाज्ञातो जातवेदा विभावसुः त्रय्यास विद्यया राज्ञा पुत्रत्वे कल्पितस्त्रिवृत् तेना यजत यज्ञेशं भगवन्तमधोक्षतं उर्वशीना लोकमन्विच्छं सर्वदेवमजं हरिम् एक एव पुरा वेदः प्रणवः सर्ववाङ्मयः देवो नारायणो नान्य एकोऽग्निर्वर्ण एव च पुरूरवस एवासीत् त्रयीत्रेता मुखे नृप अग्निना प्रजया राजा लोकं गान्धर्वमेव
देवान् इति श्रीमद्भागवते महापुराणे पारहंस्यां संहितायां नवमस्कन्धे ऐलोपाख्याने 14 श्रीकृष्णार्पणमस्तु। नमो भगवते वासुदेवाय। सर्वत्र सदा गोविन्दनाम संकीर्तनं गोविन्द गोविन्द। अथ 15 श्रीशुक उवाच ऐलस्थितोर्वशी गर्भात् षडासन्नात्मजा नृप आयुश्रुताय सत्यायोरयोऽथ विजयो जयः श्रुतायोर्वसुमान् पुत्रः सत्यायोश्च श्रुतञ्जयः रजश्च सुर एकश्च जजश्च तनयोमितः भीमस्तु विजयश्चाथा काञ्चनो होत्रकस्ततः तस्य जह्नुसुतो जह्नुस्तुतो गङ्गां गण्डूषीकृत्यजो विवत् जह्नोस्तु पूरुस्तत्पुत्रो बलागश्चात्मजो जगः ततः कुशश्चापि कुशाम्बुस्तनयो वसुः कुशनाभश्च चत्वारो गाधिरासीत् कुशाम्बुजः तस्य सत्यवतीं कन्यां ऋचीको याच तद्विजः वरं विसदृशं मत्वा गाधिर्भार्गवमब्रवीत् एकतः श्यामकन्नानां हजानां चन्द्रवर्चसां सहस्रं दीयतां सुखं कन्यायाः कुशिकाभयम् इत्युक्तस्तन्मतं ज्ञात्वा गतः स वरुणान्तिकम् आनीय दत्त्वा तानश्वानुपजे मे वराननाम् सरिषि प्रार्थितः पत्न्या श्वश्रुरा चापत्यकाम्यया श्रपजित्योपजैर्मन्त्रैः चरुं स्नातं गतो मुनिः तावत् सत्यवती मात्रा स्वचरुं याचितः सती श्रेष्ठं मत्वा तया यच्छन् मात्रे मातरदत् स्वयं तद्विज्ञाय मुनिप्राह पत्नीं कृष्णमगारशीः घोरो दण्डधरः पुत्रो भ्राता ते ब्रह्मवित्तमः प्रसादिरस्तत्यवत्या मयिमं भूतिति भार्गवः अदतरी भवेन् भ्रातौ भवेत् पौत्रो जमदग्निस्ततो भवत् सा चाभूत् सुमुखा पुण्या कौशिकी लोकपावनी रेणोस्तु तां रेणुकां वै जमदग्निरुवाहयाम् तस्यां वै भार्गवर्षेः सुता वसुमदादयः यवीयां जज्ञये तेषां राम इत्यभिविश्रुतः तस्यां वै भार्गवर्षेः सुता वसुमदादयः यवीयां जज्ञये तेषां राम इत्यभिविश्रुतः तस्यां वै आरती ಮಾಡಿ ಪರಶುರಾಮಾವತಾರದ तस्यां वै भार्गवर्षेः सुता वसुमदातयः यवीयां जज्ञये तेषां राम इत्यभिविश्रुतः। बोलो श्री परशुराम भगवान् की नवम स्कंदದಲ್ಲಿ ಪರಶುರಾಮ ಅವತಾರ ಆದಂತಹ ಸಂದರ್ಭ ಹಾಗೆ ಗಾಳಿ ಯೂಸ್ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ। बोलो श्री परशुराम भगवान की जय। ಕ್ಷತ್ರಂ ತಾಲಯ ಅಲ್ಲ ಕ್ಷತ್ರಂ ತಾರಯತಿ ದಶಾದುತಿ ಅದ ಕ್ಷತ್ರಕ್ಷಯಂ ಕುರ್ವತಿ यमाग्नो वासुदेवांशं हैहयानाङ्कुलान्तकं त्रिसप्तकृत्वो जयिमां चक्रे निःक्षत्रियां महीं दुष्टं क्षत्रं भुवो भारमब्रह्मण्यमनीनशत् रजस्तमो वृतमहं फल्गुञ्जपि कृतें धसि राजोवाच किं तदं घो भगवतो राजन्यैरजितात्मभिः कृतं येन कुलं नष्टं क्षत्रियाणाम् अभीक्षणशाखा। श्रीशुक उवाच प्लावितं स्वशिबिरं प्रतिस्रोतः सरिज्जलैः नामृश्यत्तस्य तद्वीर्यं वीर्यमानी दशाननः गृहीतो लीलया स्त्रीणां समक्षं कृतकिल्बिषः माहिष्मत्यां सन्निरुद्धो मुक्तो येन कपिनियता सरेकदा तु मृगयां विचरन् विपिने वने यच्छजाश्चमपुदं जमदग्नेरुपाविशत्
तस्मै स निर्देवाय मुनिर्षणमाहरत् ससैन्यामात्यमाघाजाघविष्मत्यातबोधनः स वीरस्तत्र तद्दृष्टा आत्मैश्वर्यातिशायनम् तन्नाद्रिजताग्निहोत्रां होत्र्यां साभिलाषश्च कैहयः हविर्धानी वृषैर्दर्पां नरां कर्तुमचोदयत् ते च माहिष्मतीं निन्युः सवत्सां कन्दतीं बलात् अथ राजनिर्याते राम आश्रम आगतः श्रुत्वा तत्तस्य दौरात्म्यं चक्रोदाहिरिवाहतः घोरमादाय परुषं सतूढं चर्मकार्मुकम् अन्मधावत दुर्दर्शो मृगेन्द्र इव यूथपं तमापतन्तं मृगपरिजमोजसा धनुर्धरं बाणपरश्वरायुधम् ऐणेय चर्माम्बरमर्कधामभिः युतं जटाभिर्तदृशे पुरीं विशन् अचोदयद्धस्तिरथाश्चपत्भिः गदासि बाणष्टिशतग्निरक्तिभिः अक्षौहिणी सप्तदशादिभीषणास्था राम एको भगवान् सूदयत् यतो यतोऽसौ प्रकरत्परश्वतो मनोनिलौजा परचक्रसूदनः ततस्ततश्चिन्नभुजोरुकन्धर निपेतुरुर्व्यां हतसूतवाहनाः दृष्ट्वा स्वसैन्यं रुधिरौककर्दमे रणाजरे रामकुठारसाजकैः विवृक्णचन्मध्वजचापविग्रहं निपातितं कैहयापतदृशा अथार्जुनः पञ्चशतेषु बाहुभिः धनुश्चुबाणान्युपयुगवत्ससन्ददे रामाय रामोऽस्त्रभृतां समग्रिणीः तान्येकतन्मेषुभिराचिनत्समं पुनः स्वहस्तैरचरान् मृधेङ्घ्रिपान्युक्षिप्य वेगादभिधावतो युधि भुजान् कुठारेण कठोरनेमिना चिच्छेद रामः प्रसभं त्वगैरिका कृत्तबाहो शिरस्तस्य गिरे शृङ्गविवाहरत् हते पितरि तत्पुत्रा अयुधं दुद्रवर्भयात् अग्निहोत्रीमुपावृत्या सवत्सां परवीरः समुपेत्याश्रमं पित्रे परिक्लिष्टां समर्पयत् स्वकर्म तत्कृतं रामः पित्रे भ्रातृभ्येव च वर्णजामास चरुत्वा जमदग्निरभाषत राम राम महाबाहो भवान् पापमाकारशीत् अवधीं नरदेवं यत्सर्वदेवमजं वृथा वयं हि ब्राह्मणास्तात क्षमयार्हणताङ्गतः यया लोकगुरुर्देवः पारमेष्टमगात्पदम् क्षमया रोचते लक्ष्मीर्ब्राह्मी सूरी यथा प्रभा क्षमीणामाशु भगवान् स्तुष्यते हरिरीश्वरः राज्ञो मूर्धाभिषिक्तश्चावधो ब्रह्मवधात् गुरुः तीर्थसंसेवया चाम्हो यज्ञङ्गाच्युतचेतनः इति श्रीमद्भागवते महापुराणे पारहंस्यां संहितायां नवमस्कन्धे पञ्चमोऽध्यायः श्रीकृष्णार्पणमस्तु। ओं नमो भगवते वासुदेवाय। सर्वत्र सदा गोविन्द नाम संकीर्तनं गोविन्द गोविन्द। अथ षोडशः श्रीशुकोवाच पित्रोपशिक्षितो रामस्तथेति कुरुनन्दन संवत्सरं तीर्थयात्रां चरित्वाश्रममाव्रजत् कदाचिद्धेणुकादाता गङ्गायां पद्ममालिनं गन्धर्वराजं क्रीडन्तमप्सरोभिरपश्यत विलोकयन्ति क्रीडन्तपदकार्थं नदीं गता होमवेलां न सस्मारा किञ्चिच्चित्तरथस्तः कालात्यजं तं विलोक्य मुनेः शापविशङ्किता आगत्य कलशं दस्थो परोधादगताञ्जलिः व्यभिचारं मुदिर्ज्ञात्वा पत्न्याः प्रकुपितो ब्रवीत् गतैनां पुत्रकाः पापामित्युक्तास्तेन चक्रिरे रामसंज्ञोदितः पित्रा भ्रातृं भ्रात्रा सखावधीत् प्रभावज्ञो मुनेः सम्यक् समाधेः सपसश्च सख वरेण छन्दयामास प्रीतश्चित्तवती सुतः वौरेखतानां रामोऽपि जीवितं चास्मतिं वधे उत्तस्तुस्ते कुशलिनो निद्रापाय इवाञ्जसा पितृविद्वांस्तपो वीर्यं रामश्चक्रे सुहृद्वदं येद्युनश्च सुधाराजं स्मरन्तः स्वपितृवधं रामवीर्यपराभूताले फिरे शर्म न क्वचित् एकदाश्रमतो रेमे सभ्रातरिवनङ्गते वैरं सिसादयिषभो लब्धच्छिद्रा उपागमन् दृष्ट्वाज्ञकार आसीनमावेशरथिजं मुनिं भगवत्युत्तमश्लोके जघ्नुस्ते पापनिश्चयाः याच्यमाना कृपणया राममात्रादिदारुणाः प्रसक्य शिर उत्कृत्य निन्युस्ते क्षत्रबन्धनः। याच्यमाना कृपणया राममात्रादिदारुणाः प्रसक्य शिर उत्कृत्य निन्युस्ते क्षत्रबन्धवः।
ರೇಣುಕಾ ದುಃಖ ಶೋಕಾರ್ಥ ನಿಘ್ನಂಚಾತ್ಮಾನಮಾತ್ಮನ ರಾಮ ರಾಮೇಹಿ ತಾತೇತಿ ವಿಚಿಕ್ರೋಶೋಚ್ಚಕೈಸ್ತತಿ ತದುಪಶ್ಚಿತ್ಯ ದೂರಸ್ಥೋ ಹಾ ರಾಮೇತ್ಯಾರ್ಥವತ್ಸನಂ ತ್ವರಯಾಶ್ರಮಮಾಸಾದ್ಯಾತ ದೃಶೇ ಪಿತರಂ ಕಥಂ ತದ್ದುಃಖರೋಷಾಮರ್ಷಾರ್ಥ ಶೋಕವೇಗ ವಿಮೋಹಿತಃ ಹಾ ತಾತ ಸಾಧು ಧರ್ಮಿಷ್ಠತ್ಯಕ್ತ್ವಾ ಅಸ್ಮಾತ್ ಸ್ವರ್ಗತೋ ಭವಾನ್ ವಿಲಪ್ಯೈವಂ ವಿದುರ್ದೇಹಂ ಯದಾಜ ಭ್ರಾತೃಷು ಸ್ವಯಂ ಪ್ರಗೃಹ್ಯ ಪರುಷಂ ರಾಮಃ ಕ್ಷತ್ರಾಂತಾಜ ಮನೋದಧೆ ಗತ್ವಾ ಮಾಹಿಷ್ಮತೀಂ ರಾಮೋ ಬ್ರಹ್ಮಗ್ನ ವಿಹತಶ್ರಿಯಂ ತೇಷಾಂ ಸುಶೀರ್ಷಾಭಿರಾಜನ್ ಮಧ್ಯೆ ಚಕ್ರೆ ಮಹಾಗಿರಿಂ ತದ್ರಕ್ತೇನ ತದೀಂಗೋರಾಮ ಬ್ರಹ್ಮಣ್ಯಭಜಾವಹಂ ಹೇತುಂ ಕೃತ್ವಾ ಪಿತುರ್ವಧಂ ಕ್ಷತ್ರೇ ಮಂಗಲಕಾರಿಣೀ ತ್ರಿಸಪ್ತ ಕೃತ್ವ ಪೃಥಿವೀಂ ಕೃತ್ವಾ ನಿಹಿಕ್ಷತ್ರಿಯಾಂ ಪ್ರಭು ಸಮಂತ ಪಂಚಕೆ ಚಕ್ರೆ ಶೋಣಿತೋದಾನ್ ಕೃದಾನ್ನವ ಪಿದುಃಕಾದೇನ ಸಂಧಾಯ ಶಿರಾದಾಯ ಪರಿಹಿಷಿ ಸರ್ವದೇವಜಂ ದೇವಮಾತ್ಮಾನಮಜನ್ ಮುಖೈಃ ದದೌ ಪ್ರಾಚೀಂ ದಿಶಂ ಹೋತ್ರೆ ಬ್ರಹ್ಮಣೇ ದಕ್ಷಿಣಾಂ ದಿಶಂ ಅದ್ದುರಿಜವೇ ಪ್ರತೀಚೀಂ ವೈ ಉದ್ಗಾತ್ರೆ ಉತ್ತರಾಂ ದಿಶಂ ಅನ್ಯೇಭ್ಯೋ ವಾಂತರದಿಶಃ ಕಶ್ಯಪಾಯ ಚ ಮಧ್ಯತಃ ಆರ್ಯಾವರ್ತಮುಪದೃಷ್ಟೇ ಸದಸ್ಯೇಭ್ಯಸ್ತತಃ ಪರಂ ತದಶ್ಚಾವೃತಸ್ನಾನ ವಿಧೂತಾಶೇಷ ಕಿಲ್ಬಿಷಃ ಸರಸ್ವತ್ಯಾಂ ಬ್ರಹ್ಮನದ್ಯಾಂ ವ್ರೇಜೇಭ್ಯಭ್ರಜಿವಾಂ ಶಿಮಾನ್ ಸದೇಹಂ ಜಮದಗ್ನಿಸ್ಥೋ ಲಬ್ಧ್ವಾ ಸಂಜ್ಞಾನಲಕ್ಷಣಂ ಋಷೀಣಾಂ ಮಂಡಲೇ ಸೋಭೂತ್ ಸಪ್ತಮೋ ರಾಮಪೂಜಿತಃ ಯಾಮದಗ್ನೋಪಿ ಭಗವಾನ್ ರಾಮಃ ಕಮಲಲೋಚನಃ ಆಗಾಮಿನ್ಯಂತರೆ ರಾಜನ್ ವರ್ತಯಿಷ್ಯನ್ರಿ ವೈ ಬೃಹತ್ ಆಸ್ತೇಜ್ಞಾಪಿ ಮಹೇಂದ್ರಾದ್ರೌ ನ್ಯಸ್ತದಂಡ ಪ್ರಶಾಂತಧೀಃ ಉಪಗೀಯಮಾನಚರಿತಃ ಸಿದ್ಧಗಂಧರ್ವಚಾರಣೈಃ ಏವಂ ಬೃಹುಷು ವಿಶ್ವಾತ್ಮ ಭಗವಾನ್ ಹರಿರೀಶ್ವರಃ ಅವತೀರ್ಯ ಪರಂ ಭಾರಂ ಭುವೋಹನ್ ಬಹುಶೋ ನೃಪಾನ್ ಗಾದೇರ್ಭೂನ್ ಮಹಾತೇಜಾಃ ಸಮೃದ್ಧೈವ ಪಾವಕಃ ತಪಸಾ ಕ್ಷಾತ್ರमुत्सृज्यायो लेभे ब्रह्मवर्चसं विश्वामित्रश्च चैवासं पुत्र एकशतं नृप मध्यमस्तु मधुच्छन्द सजेवते पुत्रं कृत्वा सुनश्चेपं देवरातं च भार्गवं अजीगत्तं सुदानागाज्येष्ठ एष प्रकल्प्यतां यो वै हरिश्चन्द्रमुखे विक्रीतः पुरुषः पशुः स्तुत्वा देवान् प्रजेशादीन् मुमुचे पाशबन्धनात् यो रातो देवजने देवीर्गादिषु तापसः देवरातैरिख्याता शुनश्चैव स भार्गवः ये मधुच्छन्दसो ज्येष्ठाः कुशलं मे निजरे तन्नतत् अशपत्तान् मुनिः क्रुद्धो मेच्छा भवत दुर्जनाः सखोवाच मधुच्छन्दाः सार्धं 50 यन्नो भवां संजानीते तस्मिन् तिष्ठामहे भजं ज्येष्ठं मन्ददृशं चक्रुस्त्वामन्दञ्चो भजं स्महि विश्वामित्रस्तुतानाः वीरवन्तो भविष्यथा येमानं येनु गृह्णन्तो वीरवन्तमतर्कमां केशवः कुशिकावीरो देवरातस्तमन्विता अन्ये चाष्टकहरिहारीत जयक्रतुमदारजः एवं कौशिकगोत्रन्तो विश्वामित्रैः पृथग्विदं प्रवरान्तरमापन्नं तद्विजीवं प्रकल्पितम् इति श्रीमद्भागवते महापुराणे पारहंस्यां संहितायां नवमस्कन्धे षोडशोऽध्यायः श्रीकृष्णार्पणमस्तु नमो भगवते वासुदेवाय सर्वत्र गोविन्दनाम संकीर्तनं गोविन्द गोविन्द श्रीशुक उवाच श्रीशुक उवाच यः पुरूरवसः पुत्रायस्तस्या भवान् भवन्तुताः नहुषः क्षत्रवृद्धश्च रजीरम्भश्च वीर्यवान् अनेनायति राजेन्द्र शृणु क्षत्रवृद्धोऽन्वजम् क्षत्रवृद्धस्य तस्यासन् होत्रस्यात्मजास्त्रजः काश्यः कुशो गृत्सपदः इति गृत्समदादभूत् शुनकः शौनको यस्य बकृजप्रवरो मुनिः काश्यस्य काश्यसत्पुत्रो राष्ट्रो दीर्घतमः पिता धन्वन्तरिर्दीर्घतमः आयुर्वेदप्रवर्तकः यज्ञभुग्वासुदेवांशः स्मृतमात्रार्तिनाशनः तत्पुत्रः केतुमानस्य यज्ञे
भीमरतस्ततः दिवो दासोद्युपांसस्मान् प्रदर्दन इति स्मृतः स जैव शत्रुजित्सत्सः रतध्वज इति रतः तथा कमलजाश्वेति प्रोक्तोऽलर्कादयस्ततः षष्ट्यवर्षसहस्राणि षष्ठवर्षशतानि च नालर्कादपरो राजन्मेदिनीं बुभुजे जप अलर्कात् सन्ततिस्तस्मात् सुनीतोत सुकेतनः धर्मकेतुः सुतस्तस्मात् सत्यकेतुरजाजता दृष्टकेतुः सुतस्तस्मात् सुकुमारः कृतेश्वरः वीतिहोत्रस्य भृगोतो भार्गभूमिरभूं नृपः जितिमेकाशजो भूपाः क्षत्रवृद्धान्मयाजिनः रम्भस्य रभसः पुत्रो गम्भीरश्चाकृजस्ततः तस्य क्षेत्रे ब्रह्मजज्ञे शृणुवंशमनेहेन सह शुद्धस्ततः शुचिस्तस्मात् त्रिकगुद्धर्मसारथिः ततः शान्तरजो जज्ञे कृतकृत्यस्य आत्मवान् रजेः पञ्चशतान्यासन् पुत्राणामिततौजसां देवैरभ्यर्थितो दैत्यान् हतेन्द्राया ददाद्दिवम् इन्द्रस्तस्मै पुनर्दत्त्वा गृहीत्वा चरणो रजेः आत्मानमर्पयामास प्रह्लादाद्यरिशङ्कितः पितरेयुपरते पुत्राय याचमानाय नो ददुः त्रिविष्टपं महेन्द्राय यज्ञभागान् समान् ददुः गुरुणाहूयमानैग्नौ बलवित्तनजान् नजैः अवधीद्भ्रंशितान् मार्गान् न कश्चिदवशेषितः कुशात् प्रतिक्षात्रवृद्धां सञ्जयस्तत्सुतो जयः ततः कृतकृतस्यापि यज्ञे हर्यवनो नृपः सह देवस्ततो हीनो जयसेनस्तु तत्सुतः संकृतस्तस्य जयः क्षत्रधन्मा महारथः क्षत्रवृद्धान्मया भूपाः शृणु वंशं च नाहुषाते स्वस्ति श्रीमद्भागवते पारमहंस्यां संहितायां नवमस्कन्धे चन्द्रवंशानुवर्णने सप्तदशः श्रीकृष्णार्पणमस्तु कृष्ण कृष्ण गोविन्द गोविन्द अथ अष्टादशः श्रीशुक उवाच यतिर्यजातिः सञ्जातिः आजतिर्व्यतिः कृतिः षडीमेन उषस्यासन्निन्द्रियाणीव देहिनः राज्यं नैचद्यतिः पित्रा दत्तं तत्परिणामविदे यत्र प्रविष्टपुरुष आत्मानं दावबुध्यते पितरिभ्रंशिते स्थानादिन्द्राण्या दर्शनाद्विजैः प्रापिते जगरत्वं वै प्रापिते अजगरत्वं वै यजातिरपभन् नृपः चतस्रष्टादिशद्दिक्षु भ्रातॄन्भ्राताय बीजसा कृतदारो जुगो पूर्वीं काव्यस्य ऋषभरुवणः राजोवाच ब्रह्मर्षिर्भगवान् काव्यः क्षत्रबन्धुश्च नाहुषः राजन्यविप्रजो कस्माद् विवाहः प्रतिलोमकः श्रीशुक उवाच एकदा दानवेन्द्रस्य शर्मिष्ठा नाम कन्यका सखी सहस्रसंयुक्ता गुरुपुत्र्या च भामिनी देवजाम्या पुरोद्याने पुष्पितद्रुवसङ्कुले व्यतरत्कलगीतालिनी पुलिने बला तथा ताजलाशयमासाद्य कन्याः कमललोचनाः तीरेण्यस्य दुकूलानि विचक्रुः सिञ्चतेर्मितः वीक्ष्यौ रजन्तं गिरिशं सह देव्या प्रशस्तितं सहसोत्तिर्यवासांसि पर्यटसुवेडितास्त्रिजः शर्मिष्ठा जारती वासो गुरुपुत्रा समं वेदे सृजं स्वीजं मत्वा प्रकुपिता देवजानीनमब्रवीत् अहो निरीक्ष्य दामस्यादास्याः कर्म ह्यसान्मृतम् अस्मद्धारिजं श्रुतपतीषुनीव हविरध्वरे चैदितं तपसा सृष्टं मुखं पुंसः परस्य चेधार्यते जैरिहज्योतिः शिवः पन्थाश्च दर्शितः यान् वन्दन्त्युपतिष्ठन्ते लोकाथा सुरेश्वराः भगवानपि विश्वात्मा पावनः श्रीनिकेतनः वयं तत्रापि भृगवः शिष्योऽस्य नः पितासुरः अस्मद्धारिजं हृतपति शूद्रो वेदमिवासते जेषम् एवं शपन्तीं धर्मिष्ठा गुरुपुत्रीमभाषत वृषाश्वसन्धुरङ्गीव दर्शिता दष्टदच्छदा आत्मवृत्तमविज्ञाय कथ्यसे बहुभिक्षुकी किं न प्रतीक्षते स्माकं बृहान् बलिभुजो यथा एवं विधेः सुपुरुषैः सपरुषैः क्षिप्त्वाचार्यसुतां सतीं शर्मिष्ठा प्राक्षिपत्कूपे वास आदाय मन्युना तस्यां गतायां दुगृहं जजातन् मृगजां चरन् प्राप्तो चतुर्च्छजा कूपे जलार्थितां ददर्शः दत्त्वा स्वमुत्तरं वासस्तस्यै राजा विवादते गृहीत्वा पाणिना पाणिमुज्जहार दयापरः त्वं वीरमाहौषनसि प्रेमनिर्भरजा गिरा राजं स्वया गृहीतो मे पाणिः परपुरं जय
हस्तग्राहो परो मा भूत् गृहीता जास्त्वजा हि मे एष जीशकृतो वीरसम्बन्धो नौ नपूतपौरुषः यदिदं कूपलग्नाया भवतो दर्शनं मम न ब्राह्मणो मे भविता हस्तग्राहो महाभुज कचस्य बर्हस्पत्यस्य शापाद्यमशपं पुराजयातिरनभिप्रेतं दैवोपहृतमात्मनः मनस्तु तद्गतं बुद्ध्वा प्रतिजग्राह तद्वचः गते राजनिसा वीरे तत्र स्म रुदती पितुः न्यवेदयत्ततः सर्वमुक्तं शर्मिष्ठजाकृतं दुर्मना भगवान् काव्यः पौरोहित्यं विगर्हजं सुवन्वृत्तिं च कापोतीं दुहित्रा स यजौ पुराते वृषपर्वातमाज्ञाय प्रत्यनीकविवक्षितं गुरुं प्रसादजन्मूर्धा पादयोः पतितः पति क्षणार्धमन्युर्भगवान् शिष्यं जातष्टभार्गवः कामोऽस्याः क्रियतां राजन्नैनां त्यक्तुमिहोत्सवे तथेत्य वस्थिते प्राह देवजानी मनोगतं मित्रा दत्ता यतो दास्ये सानुगा जातु मापनु स्वानां दत्सङ्कटं वीक्ष्य तदर्थस्य जगौरवं देवजानीं परिजरत श्रीसहस्रेण दासवते नाहुषाय सुतां दत्त्वा सह शर्मिष्ठजोषणाः तमाह राजन् शर्मिष्ठामाधास्तल्पेन गर्हिजित् विलोक्यौषनसीं राजं शर्मिष्ठा सप्रजां क्वचित् तमेव वौरे रहसे सख्यापतिमृतौ सति राजपुत्र्यार्तिदोपत्ये धर्मं चावेक्ष्य धर्मविदे स्मरन् चक्रवतः काले दिष्टमेवाभ्यपद्यता यतं चतुर्वसं ये चैव देवजानीं व्यजाजता दृह्यं जानुं च पूर्वं च शर्मिष्ठा पार्श्वपर्वणि गर्भसम्भव बासुरया भर्तुर्विज्ञायमानिनि देवजाने विदुर्गेहं जयो क्रोधविमूर्छिता प्रियामानुगतः कामे वचोभिरुपमन् रजं न प्रसादयितुं शेके पादसंवाहनादिभिः शुक्रस्तमाः कुपितः स्त्रीकामादतपूरुष त्वां जराविशतां मन्दविरूपकरणे नृणां जजातिरुवाच अतृप्तोत्पद्यकामानां ब्रह्मन् दुहितरस्मते व्यत्यस्यतां यथा कामं वयसा जोभिदास्यति लब्धं व्यवस्थानः पुत्रं ज्येष्ठमपोपच यतो तात प्रतीच्छे मां जरां देहि निजं वजः मातामहकृतां वत्सनतृप्तो विषजे क्वहं वयसा भवदीयेन रंस्ये कतिपजाः समाः यतुर्वाच नोत्सहे जरसास्तादुमन्तरा प्राप्तया तव अभिदित्वा सुखं ग्राम्यं वैतृण्यं नैति पूरुषः तुर्वसुश्चोदितः पित्रा दुःख्यश्चारुष्टभारत प्रत्याजक्युरधर्मारधर्मज्ञास्य नित्ये नित्यबुद्धयः पृच्छत्तनयं पूर्वं वयसोनं गुणादिकं न त्वमग्रजवद्वत्स मां प्रत्याख्यातो बृहति पूरुर्वाच तोदुलोके मनुष्येन्द्रपितुरात्मकृतः पुमान् व्रजकर्तुं क्षमोजस्य प्रसादात् विन्दते परम् उत्तमश्चिन्तितं कुर्यात् प्रोक्तकारे तु मध्यमः अधमो श्रद्धया कुर्यादकर्तोच्चरितं पितुः इति प्रमरितः पूरुः प्रत्यगृह्णाज्जरां पितुः सोऽपि गद्वायसा कामां यथावज्जुजुषे नृप सप्तद्वीपपतिः सम्यक् पितृवत्पालयन् व्रजाः यतोपजोषं विजयान् जुजुषें व्याहतेन्द्रजः देवजान्यप्यनुदिनं ननो वाग्देहवस्तुभिः प्रेजतः परमां प्रीतिः मुवाह प्रेयसीरः अयजद्यज्ञपुरुषं क्रतुभिर्भौरिदक्षिणैः सर्वदेवमयं देवं सर्ववेदमयं हरिं यस्मिन्निदं विरचितं व्योम्नेव जलधाबलिः नानेव भातिना भाति स्वप्नमाजामनोरथः स्वप्रमाजामनोरथः तमेव हृदि विन्यस्य वासुदेवं गुहाशयं नारायणमणिजांसं निराशेरजत्प्रभं एवं वर्धहस्राणि मनःषष्ठैर्मनःसुखं विदधानोऽपि नातृप्यत् सार्वभौमः कतिं द्विजैः स्वस्ति श्रीमद्भागवते महापुराणे पारमहंस्यां संहितायां नवमस्कन्धे अष्टादशः श्रीकृष्णार्पणमस्तु कृष्ण कृष्ण गोविन्द गोविन्द सर्वत्र गोविन्द नाम संकीर्तनं गोविन्द गोविन्द श्रीशुकौवाच सजित्थमाचरन् कामान् श्रेणोपन्हवमात्मनः बुद्ध्वा प्रयाजै निर्विण्णो
नो गाथामेतामगाजत शृणु भार्गं यमों गाथां मद्विधा चरितां भुवि धीरा यस्यानुशोचन्ति वने ग्रामनिवासिनः मस्तजैको वने कश्चिद्विचिन्वन् वृजमात्मनः तदर्शकूपे पतितां स्वकर्णवशगाभजां तस्य उद्धरणोपायं वस्तः कामी विचिन्तयन् व्यधत्ततीर्थमुद्धृत्य विषाणाग्रेण रोधसि सोत्तीर्यकूपाः शुश्रोणे तमेव जगमे किल तजावृतं समुद्वीक्ष्य बह्व्यो जाः कान्तकामिनी पीवानं श्मश्रुलं प्रेष्टं मेढ्वांसं जाभकोपितं सजेको जवृषास्तासां बह्वीनां प्रतिवर्धनः रेमे कामग्रहस्तस्थ आत्मानं नापबुध्यता तमेव प्रेष्टतमजारममाणमजां यजाविलोक्य कूपसंविघ्नानामृष्यद्वस्तकर्मदतेदं दुर्हृदं तुहृद्रूपं कापितं क्षणसौहृदम् इन्द्रियाराममुत्सृज्य स्वापिनं दुःखिता जजौ सोऽपि चानुगतस्त्रैणः कृपणस्तां प्रसारितुं कुर्वन्निडबिडाकारं नाशक्नोत्पत्ति संयुतं तस्यास्तत्र द्विजः कश्चित् अजास्वाम्यच्छिनदृशा लम्बतं वृषणं भुजासन्दतीर्थाय योगवित् सम्बद्धवृषणस्योपेक्ष्य जजाकूपलब्धजा कालं बौदितं भद्रे कामैर्नाद्यापि तुष्यति तथाहं कृपणः शुभ्रू भवत्या प्रेमचन्द्रितः आत्मानं नाभिजानामि मोहितस्तव माजजां यत्पृथिव्यां व्रीहिजवं हिरण्यं वृषभस्त्रिजः न दुह्यन्ति मनः प्रीतिं पुंसः कामः तस्य ते न जातु कामः कामानां उपभोगेन शाम्यति हविषा कृष्णवर्त्मेव भुज एवाभिवर्धते यदा न कुरुते भावं सर्वभूतेष्वमङ्गलं समदृष्टेस्तदा पुंसः सर्वा सुखमजादिशः या दुस्त्यजा दुर्मतिभिः जीर्यतो या न जीर्यते तां तृष्णां दुःखनिवहां शर्मकामोद्धृतं त्यजेत् मात्रा स्वस्रा दुहित्रा वा न विविक्ता सनो भवेत् बलवान् इन्द्रियग्रामो विद्वांसमपि कर्षति पूर्णं वर्षदहस्रं मे विषयान् सेवतो सकृत् तथापि चानुवसनं तृष्णा तेषुपजायते तस्मादेतावहं त्यक्त्वा ब्रह्मण्याधायमानसं निर्द्वन्द्वो निरहङ्कारश्चरिष्यामि मृगैः सह दृष्टं श्रुतमसद्बुद्ध्या नानुध्यायेन् न संविशेते संसृतिं चात्मनाशं तत्र विद्वांस आत्मदृक् इत्युक्त्वा राहुषो जायां ततीजं पूरवे वजः दत्त्वा स्वां जरसं तस्मानादते विगतस्पृहः दिशि दक्षिणपूर्वस्यां द्रुह्यं दक्षिणतो यदुं प्रतीच्यां दुर्वसं चक्रपुतीच्यामनुमेश्वरं भूमण्डलस्य सर्वस्य पूर्वमर्हत्तमं विशाम् अभिजित्याग्रजां तस्यावशे स्थाप्य वनं यजो आसेवितं वर्षभोगान् षड्वर्गं विषजेषु सह क्षणेन मुमुचेनीडं जातपक्षजिपद्विजः स तत्र तन्मुक्तसमस्तसङ्ग आत्मानुभूत्या विधुतत्रिलिङ्गः परेमले ब्रह्मणि वासुदेवे लेभे गतिं भागवतीं प्रतीतः श्रुत्वा गाथां देवजानीमेने प्रस्तोभमात्मनः स्त्रीपुंसो स्नेहवैक्लव्यात् परिहासमिवेरितं सा सन्निवासं सुहृदां प्रपाजामिव गच्छतां विज्ञाजेश्वरतन्त्राणां माया विरचितं प्रभोः सर्वत्र संगमुत्सृज्य स्वप्नोपम्येन भार्गवे कृष्णे मनः समावेश्य व्यधुनोल्लिङ्गमात्मनः नमस्तुभ्यं भगवते वासुदेवाय वेधसे सर्वभूताधिवासाय शान्ताय बृहते नमः। स्वस्ति श्रीमद्भागवते महापुराणे पारमहंस्यां संहितायां नवमस्कन्धे एकोनविंशः श्रीकृष्णार्पणमस्तु। कृष्ण कृष्ण गोविन्द गोविन्द सर्वत्र गोविन्द नाम संकीर्तनं गोविन्द गोविन्द। श्रीशुक उवाच पुरोर्वंशं प्रवक्ष्यामि यत्र जातोऽसि भारत यत्र राजर्षयो वंशाः ब्रह्मवंशाश्च जज्ञिरे जनमेजयो ह्यभूत्पुरोः प्रचिन्वांस्तत्तु तत्तदा प्रवीरोऽथ नमस्युर्वै तस्माच्चारुपदो भवत् तस्य सद्युरभूत् पुत्रस्तस्मात् बहुगवस्ततः
संयातिस्तस्याहं याति रौद्राश्वस्तत्सुतस्मदः ऋतेयुस्तस्य कुक्षेयुः स्थण्डिलेयुः कृतेयुकः जलेयुः सन्ततेयुश्च धर्मसत्यव्रतेयवः दशैतेऽप्सरसः पुत्राः वनेयुश्चावमः स्मृतः कृताच्चामिन्द्रियाणीव मुख्यस्य जगदात्मनः ऋतेयोरन्ति भारो भूत्रयस्तस्यात्मजा नृप सुमतिर्ध्रुवो प्रतिरथः कण्वो प्रतिरथात्मजः तस्य मेधादितिस्तस्मात् प्रस्कण्वाद्वाद्वियादयः पुत्रो भूत्सुमतेरैभ्यो दुष्यन्तस्तत्सुतो मतः दुष्यन्तो मृगयां यातः कण्वाश्रमपदं गतः तत्रासीनां स्वप्रभवया मण्डयन्तीं रमामिव विलोक्य सद्यो मुमुहे देवया देवमायामिव स्त्रियं बभाषेतां वरारोहां भटैः कतिपयैर्वृतः तद्दर्शनप्रमुदितस्तन्निवृत्तः परिश्रमः पप्रच्छ कामसन्तप्तः प्रहसन् श्लक्ष्णया गिरा का त्वं कमलपत्राक्षि कस्यासि हृदयङ्गमे किं वा चिकीर्षितं त्वत्र भवत्या निर्जने वने व्यक्तं राजन्यतनयां वेद्म्यहं त्वां सुमध्यमे न हि चेतः पौरवाणामधर्मे रमते क्वचित् शकुन्तलोवाच विश्वामित्रात्मजैवाहं त्यक्ता मेनकजावने वेदैतद्भगवान् कण्वो वीरकिङ्करभापते आस्यतां ह्यरविन्दाक्षकृत्यतावर्घणं च नः भुज्यतां सन्तिनीवारावुष्यतां यदि रोचते दुष्यन्त उवाच उपपन्नमिदं सुभ्रुजाताय कुशिकान्वये स्वयं हि वृणते राज्ञां कन्यका सदृशं वरम् ओमित्युक्ते यथा धर्म उपयेमे शकुन्तलां गान्धर्वविधिना राजा देशकालविधानवित् अमोघवीर्यो राजर्षिर्महिष्यां वीर्यमादधे शोभूते स्वपुरं यातः कालेनासूतवासुतं कण्वः कुमारस्य वने चक्रे समुचिता क्रियाः बद्ध्वा मृगेन्द्रां तरसा क्रीडति स्म स बालकः तं दुरत्ये विक्रान्तबाधाय प्रमदोत्तम हरेरंशांशसम्भूतं भर्तुरन्तिकमागमत् यदा न जगृहे राजा भार्या पुत्रावनिन्दितौ शृण्वतां सर्वभूतानां खेवागाः शरीरिणी माताभस्रापितुः पुत्रो येन जातः स एव सः भरस्वपुत्रं दुष्यन्तमावंस्था शकुन्तलां रेतोधा पुत्रो नयति नरदेवयमक्षयात् त्वं चास्य धाता गर्भस्य सत्यमाह शकुन्तला पितर्युपरते सोऽपि चक्रवर्ती महायशाः महिमा गीयते तस्य हरेरंशो भुवो भुवि चक्रं दक्षिण्यहस्तस्य हस्तेस्य पद्मकोशोऽस्य पादयोः ईये महाभिषेकेण सोऽभिजत्तोऽधिराड्विभुः पञ्चपञ्चाशतामेधैर्गङ्गायामनुवाजिभिः मामतेयं पुरोधाय यमुनायामनुप्रभुः अष्टसप्ततिमेध्याश्वान् बबन्ध प्रददद्वसु भरतस्य हि दौष्यन्ते रद्निसाची गुणेजितः सहस्रं वद्वश्वो यस्मिन् ब्राह्मणागा विभेजिरे त्रयस्त्रिंशच्छतं यश्वान् बद्ध्वा विस्मापयन् नृपान् दौश्यन्तिरत्यगान् मायां देवानां गुरुमाययौ मृगान् शुक्लतः कृष्णान् हिरण्येन परिवृतान् अददात् कर्मणि मष्णारे नियुतानि चतुर्दश भरतस्य महत्कर्म न पूर्वेण परे नृपाः नैवापुन्नैव प्राप्स्यन्ति बाहुभ्यां दिवं यथा किरातहूणान्यवनानन्ध्रान् गङ्गान् शाञ्चकान् आब्रह्मण्यान् नृपांश्चाहन् म्लेच्छान् दिग्विजयेऽखिलान् जित्वा पुरासुरा देवान्ये रसौ कांसि भेजिरे देवास्त्रियो रसां नीताः प्राणिभिः पुनराहरत् सर्वकामान् दुदुहतुः प्रजानां तस्य रोदसी समास्त्रिणवः साहस्रीर्दिक्षु चक्रमवर्तयत् स सम्राट् लोकपालाख्यमैश्वर्यमधिरोहत्
ऋषिराश्रियं चक्रं चास्खलितं प्राणान् मृषेत्युपररामः तस्यासन् नृपवैदर्भ्यः पत्न्यस्तिस्रसु सम्मताः जग्नुस्त्यागभयात् पुत्रान् नानुरूपा इति ऋते तस्यैवं विदधे वंशे यदर्थं यजतः सुतं मरुत्स्तोमेन मरुतो भरद्वाजमुपाददुः अन्तर्वत्यां भ्रातृपत्न्यां मैथुनाय बृहस्पतिः प्रवृत्तो वारितो गर्भं शप्त्वा वीर्यमवासयत् तं त्यक्त्वा ममतां भर्तृत्यागविशङ्कितां नाम निर्वचनं तस्य श्लोकमेनं सुराजगुः मूढे भरद्वाजमिमं भरद्वाजं बृहस्पते यातौ यदुत्वा पितरौ भरद्वाजस्ततस्त्वयं चोद्यमानासुरैरेवं मत्वा वितथमात्मजं व्यसृजन् मरुतोऽभिबिभ्रन् दत्तोऽयं वितथेऽन्वये स्वस्ति श्रीमद्भागवते महापुराणे पारमहंस्यां संहितायां नवमस्कन्धे विंशोऽध्यायः। ॐ नमो भगवते वासुदेवाय। सर्वत्र गोविन्दनाम संकीर्तनं गोविन्द गोविन्द। श्रीशुक उवाच विततस्य सुतो बृहत्कक्त्रो जयस्ततः महावीर्यो नरो गर्गः संकृतिस्तु नरात्मजः गुरुश्च रन्तिदेवश्च संकृते पाण्डुनन्दन रन्तिदेवस्य हि यश इहामुत्र जगीयते यद्वित्तस्य ददतो लब्धं बुभुक्षतः निष्किञ्जनस्य धीरस्य सकुटुम्बस्य सीदतः यतीयुरट्टचत्वारिंशदाहान्यपिबतः किल घृतपायसंजावं तोयं प्रातरुपस्थितं कृच्छ्रप्राप्तकुटुम्बस्य शत्रुभ्यां जातवेपथोः अतिथिर्ब्राह्मणः काले भूत्तु कामस्य जागमत् तस्मै संव्यपजोत्सन्नमादृत्य श्रद्धयान्वितः हरिं सर्वत्र सम्पश्यन् स भुक्त्वा प्रजयो द्विजः अथान्यो भोक्ष्यमाणस्य विभक्तस्य महीपते विभक्तं विभजत् तस्मै वृषलाय हरिं स्मरन् याते शूद्रेतमन्योगादतिथिष्वभिरावृतः राजन्येदीयतामन्नं सगणाय बुभुक्षते स आदृत्यावशिष्टं यद्बहुमानपुरस्कृतं तच्च दत्त्वा नमश्चक्रे श्वभ्यश्वपतये विभुः पानीयमात्रमुच्छेषं तच्छैकपरिदर्पणं पास्यतः पुल्कसोऽभ्यागादपोदेक्यशुभस्य मे तस्य तां करुणां वाचं निशम्य विपुलश्रमां कृपया भृशसन्तप्त इदमाहामृतं वचः न कामयेऽहं गतिमीश्वरात् परामष्टर्धीकयुक्तामपुनर्भवं वा आर्तिं प्रपद्येऽखिलदेहभाजामन्तस्थितो येन भवन्त्य दुःखाः क्षुत्तुश्रमो गात्रपरिश्रमश्च दैन्यं क्लमशोकविषादमोहाः सर्वे निवृत्ताः कृपणस्य जन्तोर्जीविषोर्जीवजलार्पणान्मे इति प्रभाष्य पानीयं म्रियमाणः पिपासया पुल्कसायादाद्धीरो निसर्गकरुणो नृपः तस्य त्रिभुवनाधीशाः फलदाः फलमिच्छताम् आत्मानं दर्शयाञ्चक्रुः माया विष्णुविनिर्मिताः स वै तेभ्यो नमस्कृत्य निस्सङ्गो विगतस्पृहः वासुदेवे भगवती भक्त्या चक्रे मनः परम् ईश्वरालम्बनं चित्तं कुर्वतो नन्यराधसः माया गुणमयी राजन् सपत्न्यावत् प्रत्यलीयत तत्प्रसङ्गानुभावेन रन्तिदेवानुवर्तिनः अभवन् योगिनः सर्वे नारायणपरायणाः गर्गाच्छिनिस्ततो गार्ग्यः क्षत्रात् ब्रह्म ह्यवर्तत दुरितक्षयो महावीर्यात् तस्य त्रय्यारुणिः कविः पुष्करारुणिरित्यत्र ये ब्राह्मणगतिं गताः बृहत्क्षत्रस्य पुत्रो भूद्धस्ति यद्धस्तिनापुरम् अजमीढो द्विमीढश्च पुरुमीढश्च हस्तिनः अजमीढस्य वंश्याः स्युः प्रियमेधादयो द्विजाः
अजमीढात् बृहदीशुस्तस्य पुत्रो बृहद्धनुः बृहत्कायस्तदस्तस्य पुत्र आसीत् जयद्रथः तत्सुतो भिषदस्तस्य सेनजित् समजायत रुचिराश्वो दृढानुः काश्यो वत्सस्य तत्सुताः रुचिराश्वसुतः पारः पृथुसेनस्तदात्मजः पारस्य तनयो नीपस्तस्य पुत्रशतं त्वभूत् तत्र कृत्यां शुककन्यायां ब्रह्मदत्तमजीजनत् स योगी गविभार्यायां विश्वक्सेनमदात्सुतं जैगीशंयोपदेशेन योगतन्त्रं चकारः उदक्स्वनस्ततस्तस्मात् बल्लादो बर्हदीशवाः यवीनरोद्विमीढस्य कृतिमांस्तत्सुतस्मृतः नाम्ना सत्यधृतिर्यस्य दृढनेमि सुपार्श्वकृत् सुपार्श्वत्सुमतिस्तस्य पुत्रस्सन्नतिमांस्ततः कृतिर्हिरण्यनाभाद्यो योगं प्राप्य जगौ स्म षट् संहिता प्राच्यसाम्नां वै नीपो ह्युग्राधयस्ततः तस्य क्षेम्यः सुवीरोऽथ सुवीरस्य रिपुञ्जयः ततो बहुरथो नाम पुरुमीढो प्रजोऽभवत् नलिन्यामजमीढस्य नीलशान्तिस्ततः शान्ते सुशान्तिस्तत्पुत्रः पुरुजोर्कस्ततोऽभवत् भर्म्याश्वस्तनयस्तस्य पञ्चासन्मुद्गलादयः यवीनरो बृहदिषु काम्पिल्यः सञ्जयः सुताः भर्म्याश्वः प्राह पुत्रा मे पञ्चानां रक्षणाय हि विषयाणामलमीमे इति पञ्चालसंज्ञिताः मुद्गलात् ब्रह्मनिर्वृत्तं गोत्रं मौद्गल्य संज्ञितं मिथुनं मुद्गलात् भार्म्यात् दिवोदासः पुमानभूत् अहल्या कन्यका यस्यां शतानन्दस्तु गौतमात् तस्य सत्यधृतिः पुत्रो धनुर्वेदविशारदः शरद्वांस्तत्सुतो यस्मादुर्वशी दर्शनात् किल शरस्तम्भे पतद्रेतो मिथुनं ददभूच्छुभं तद्दृष्ट्वा कृपया गृह्णन् शतमन्युर्मृगायाञ्चरन् कृपः कुमारकन्या च द्रोणपत्न्यभवत्कृपी स्वस्ति श्रीमद्भागवते महापुराणे पारमहंस्यां संहितायां नवमस्कन्धे एकविंशोऽध्यायः। ॐ नमो भगवते वासुदेवाय। सर्वत्र गोविन्द नाम संकीर्तनं गोविन्द गोविन्द। श्रीशुक उवाच मित्रेयुश्च दिवोदासाश्च वनात् तत्सुतो नृप सुदासः स देवोऽथ सोमको जन्तु जन्मकृत् तस्य पुत्रशतं तेषां यवीयान् वृषतः सुतः द्रुपदो द्रौपदी तस्य दुष्टद्युम्नादयस्तुताः दृष्टद्युम्नादृष्टकेतुर्भार्म्याः पञ्चालका इमे योजमीढसुतो ह्यन्यः ऋक्षः संवर्णस्ततः तपत्यां सूर्यकन्यायां कुरुक्षेत्रपतिः कुरुः परीक्षिन् सुधनुर्जह्नुर्निषधाश्वाः कुरो सुताः सुहोत्रो भूत् सुधनश्च निचवनोऽथ कृतः कृति वसुस्तस्योपरिचरो बृहद्रथमुखास्ततः कुशाम्बमत्स्य प्रत्यग्रचेदीपाद्याश्च चेदीपाः बृहद्रथात् कुशाग्रो भूद्वृषभस्तस्य तत्सुतः यज्ञे सत्यहितोपत्यं पृष्टवान् तत्सुतो जहुः अन्यस्याञ्चापि भार्यायां शकले द्वे बृहद्रथात् ते मात्रा बहिरुत्सृष्टे जरया चाभिसन्धिते जीवजीवेति क्रीडन्त्या जरासन्धो भवत्सुतः ततश्च सह देवो भूत् सोमाभिर्यच्युतश्रवाः परीक्षितनपत्यो भूत् सुरथो नाम जाह्नवः ततो विदुरथस्तस्मात् सार्वभौमस्ततो भवत् जयसेनस्तनयो राधिकोतो युतोऽख्यभूत् ततश्च क्रोधनस्तस्मात् देवातिथिरमुश्च च ऋष्यस्तस्य दिलीपो भूत् प्रदीपस्तस्य चात्मजः देवापि
शन्तनुस्तस्य बाल्लीक इव जात्मजाः पितृराज्यं परित्यज्य देवापिस्तु वनं गतः अभवत् शन्तनु राजा प्राङ्महाभीषं संज्ञितः यं यं कराभ्यां स्पृशति जीर्णं यौवनभेति सः शान्तिमाप्नोति चैवाग्र्यां कर्मणा तेन शन्तनुः समाद्वादशताद्रज्ञे तद्राज्ये नववर्षयदा विभुः शन्तनुर्ब्राह्मणैरुक्तः परिवेत्तायमग्रदुः राज्यं दैत्यग्रजायाशु पुरराष्ट्रविवर्धये एवमुक्तो द्विजैर्ज्येष्ठं छन्दयामास सोब्रवीत् तन्मन्त्रिप्रहितैर्विप्रैर्वेदाद्भ्रंशितो गिरा वेदवादातिवादान्वै तदा देवो अवर्षः देवापिर्योगमास्थाय कलापग्राममाश्रितः सोमवंशे कलौ नष्टे कृतादौ स्थापयिष्यति बाल्लीकात् सोमदत्तो भूत् भूरिश्रवास्ततः शलश्च शन्तनोरासीत् गङ्गायां भीष्मात्मवान् सर्वधर्मविदां श्रेष्ठो महाभागवतः कविः वीरयूथाग्रणिर्येन रामोऽपि युधितोषितः शन्तनोर्दाशकन्यायां जज्ञे चित्राङ्गदस्तुतः विचित्रवीर्याश्चावरजो नाम्ना चित्राङ्गदो हतः यस्यां पाराशरात् साक्षादवतीर्णो हरे कला वेदगुप्तो मुनिः कृष्णो यतोऽहमिदमध्यगां हित्वा स्वशिष्यान् पैलादीन् भगवान् बादरायणः मह्यं पुत्राय शान्ताय परं गुह्यमिदं जगौ विचित्रमेर्योथो वाह काशीराजसुते बलात् स्वयंवरादुपानीते अम्बिकां बालिके उभे तयोरासत्तर्तयो गृहीतो यक्ष्मणामृतः क्षेत्रे प्रजस्य मे भ्रातुर्मात्रोक्तो बादरायणः धृतराष्ट्रञ्च पाण्डुञ्च विदुरं चाप्यजीजनत् गान्धार्यां धृतराष्ट्रस्य जज्ञे पुत्रशतं नृपा तत्र दुर्योधनो ज्येष्ठो दुश्शला चापि कन्यका शापान्मैथुनरुद्धस्य पाण्डोः कुन्त्यां महारथाः जाता धर्मनिलेन्द्रेभ्यो युधिष्ठिरमुखास्त्रयः नकुलः सहदेवश्च माद्र्यां नासत्यदस्रयोः द्रौपद्यां पञ्चभ्यः पुत्रास्ते पितरो भवन् युधिष्ठिरात् प्रतिविन्ध्यः श्रुतसेनो वृकोदरात् अर्जुनाच्छ्रुतकीर्तिस्तु शतानीकस्तु नाकुलिः सहदेवसुतो राजन् सुतकर्मा तथा परे युधिष्ठिरात् तु पौरव्यां देवकोऽथ घटोत्कचः भीमसेनाद्दिडिम्बायां काल्यां सर्वगतस्ततः सहदेवात् सुहोत्रं तु विजया सुतपार्वती करेणुमत्यां नकुलो निरमित्रं तथार्जुनः इरावन्तमुलूप्यां वै सुतायां बभ्रुवाहनं मणिपूरपते सोऽपि सत्पुत्रः पुत्रिकासुतः तव ततः सुभद्रायामभिमन्युरजायत सर्वातिरथजिद्वीर उत्तरायां ततो भवान् परीक्षीणेषु कुरुषु द्रौणेर्ब्रह्मास्त्रतेजसा त्वञ्च कृष्णानुभावेन सजीवो मोचितोऽन्तकात् तवेमे तनयश्चात जनमे जयपूर्वकाः श्रुतसेनो भीमसेनः उग्रसेनश्च वीर्यवान् जनमे जयस्त्वां विदित्वा तक्षकान्निधनं गतं सर्पान्वै सर्पजागाग्नौ सहोष्यतिरुषान्वितः कावशेयं पुरोधाय तुरं तुरगमेधजाट् समन्तात् पृथिवीं सर्वां जित्वा यक्षति चाध्वरैः तस्य पुत्रश्च तानीको याज्ञवल्क्यात्रयीं पठन् अस्त्रज्ञानं क्रियाज्ञानं शौनकात् परमेष्यति सहस्रानीकस्तत्पुत्रस्ततश्चैवाश्वमेधजः असीमकृष्णस्तस्यापि नेमिचक्रस्तु तत्सुतः गजाक्वये हृते नद्या गौष
वृषाम्यां साधु वत्स्यति उत्तस्ततश्चित्ररथस्तस्मात् कविरथस्तुतः तस्माच्च वृष्टिमांस्तस्य तुषेणोऽथ महीपतिः सुनीतस्तस्य भविता न चक्षुर्यत्सुखी नलः परिप्लवस्तुतस्तस्मान् मेधावी सुनजात्मजः नृपञ्जयस्ततस्तूरुवस्तिमिस्तस्मात् जनिष्यति तिमेर्बृहद्रथस्तस्माच्छतानीकस्तुतः दुर्दमनस्तस्यापत्यं वहीनरः दण्डपाणिर्निमिस्तस्य क्षेमको भविता नृपः ब्रह्मक्षत्रस्य मयि प्रोक्तो वंशो देवर्षि सत्कृतः क्षेमकं प्राप्य राजानं संस्था प्राप्स्यति वै कलौ अथ मागधराजानो भवितारो वदामि ते भविता सह देवस्य मार्जार्यच्छ्रुतश्रवाः ततो युतायुतस्यापि युतस्तस्यापि निरमित्रोऽथ तत्सुतः सुनक्षत्रः सुनक्षत्रात् बृहत्सेनोऽथ कर्मजित् ततश्रुतञ्जयाद्विप्रः शुचिस्तस्य भविष्यति क्षेमोऽथ सुव्रतस्तस्मात् धर्मसूत्रशमस्ततः द्युमत्सेनोऽथ सुमतिः सुबलो जनिता ततः सुनीतः सत्यजिदथ विश्वजिद्यद्रिपुञ्जयः बार्हद्रथाश्च भूपाला भाव्याः सहस्रवत्सरं स्वस्ति श्रीमद्भागवते महापुराणे पारमहंस्यां संहितायां नवमस्कन्धे द्वाविंशोऽध्यायः। ॐ नमो भगवते वासुदेवाय। सर्वत्र गोविन्दनामसङ्कीर्तनं गोविन्द गोविन्द। अदा त्रयोविंशः श्रीशुक उवाच अनोः सभानरश्चक्षुः परोक्षक्षत्रयस्तुताः सभानरात् कालनरः सञ्जयन् तत्तुतस्ततः जनमेजयस्तस्य पुत्रो महाशीलो महामनाः उशीनरस्तितिक्षुश्च महामनस आत्मजौ शिभिर्वनश्च मृद्दक्षश्चत्वारो शीनरात्मजाः वृषादर्भसुवीरश्च मुद्रकैकेयात्मजाः शिवेश्चत्वार एवासं स्थितिक्षोश्च ऋषद्रथः ततो हेमोत सुतपा भविस्तुतपसो भवतु अंगवंगकलिंगाद्याः शुंखपुण्ड्रान्ध्रसंविज्ञिताः जज्ञरे दीर्घतमसो भलेः क्षेत्रे महीक्षितः चक्रस्वनाम्ना विषयान् षडिमान् प्राच्यकांश्च ते खनपानोऽङ्गतो जज्ञे तस्माद्दिविरथस्तनः सुतो धर्मरथो यस्य जज्ञे चित्ररथो प्रजाः रोमपाद इति ख्यातः तस्मै दशरथस्तः शान्तां स्वकन्यां प्राजच्च दृश्यशृङ्ग उपागतां देवे वर्षरियं राम आनिन्युरुहरिणी सुतं नाट्यसङ्गीतवादित्रीरुबिभ्रमालिङ्गनार्हणैः स तु राज्ञो नवत्यश्च निरूप्येष्टिं मरुत्वतः प्रजामदाद्दशरथो येन लेभे प्रजाः चतुरङ्गो रोमपात् पृथुलाक्षस्तु तत्सुतः बृहद्रथो बृहत्कर्मा बृहद्भानुश्च तत्सुताः आद्यान् बृहन्मनास्तस्माज्जयद्रथ उदाहृतः विजयस्तस्य सम्भूत्यां ततो धृतिरजायत ततो धृतव्रतस्तस्य सत्कर्मादिरथस्ततः योऽसौ गङ्गातटे क्रीडन् मञ्जूषान्तर्गतं शिशुं कुञ्चापविद्धं कानीनमरपत्यो करोत्सुतं वृषसेन सुरस्तस्य कर्णस्य जगतीपतेः दृहोश्च तनजो बभ्रुः सेतुस्तस्यात्मजस्ततः आरब्धस्तस्य गान्धारस्तस्य धर्मसतोऽस्तु सन्मस्ततो धृतः धृतस्य दुर्मनास्तस्मात् प्रचेताः प्राचेतसंशतं मिलिच्चाधिपथयो भूमन्नुदीचीं दिशमाश्रिताः सर्वसोश्च चुतो बन्धरुबन्धेर्भर्गोऽथ भानुमान् त्रिभानुस्तत्सुतोऽस्यापि करन्धमौदारथीः मरुतस्तत्सुतो पुत्रः पौत्रं पौरवमन्वभूत् दुष्यन्तस्य पुनर्भेजे संवंशं राज्यकामुकः यजातेर्ज्येष्ठपुत्रश्च यदोर्वंशं नरऋषभ वर्णयामि महापुण्यं सर्वपापकरं नृणां यदोर्वंशं नरस्तुत्वा सर्वपापी प्रमुच्यते यत्रावतीर्णो भगवान् परमात्मा नराकृतिः यदो सहस्रजित्क्रोष्ठा नरो निरिपुरुतिष्ठुताः
चत्वारस्सु नमस्तत्र शतजित् प्रथमात्मजः महागजो वेणुखयो हैखयश्चेति तत्सुताः धर्मस्तु हैखयसुतो नेत्रः कुन्तेः पिता ततः सोऽहं जिरभवत् कुन्तेर्महिष्मान् भद्रसेनकः दुर्मदो भद्रसेनस्याधनकः कृतवीर्यसूः कृताग्निः कृतवर्मा च कृतौजा धनकात्मजाः अर्जुनः कृतवीर्यस्य सप्तद्वीपेश्वरोऽभवत् दत्तात्रेयाद्धरेरंशात् प्राप्तयोगमहागुणः ननूनं कार्तवीर्यस्य गतिं यास्यन्ति पार्थिवाः यज्ञानानतपोयोगश्च्युतवीर्यजयादिभिः पञ्चाशीशतगत्राणि ह्यव्यागतमलस्समाः अनष्टविस्मरणो बुभुजे क्षय्य षड्वसु तस्य पुत्रसहस्रेषु पञ्चैवोर्वरितामृते जयध्वजश्शूरसेनो वृषभो मतुरूर्जितः जयध्वजात्तालजङ्गस्तस्य पुत्रशतं त्वभूत् क्षत्रञ्जत्तालजङ्घाक्षम्बुरुमौर्वतेजोपसंहृतौ तेषां ज्येष्ठो वीतिहोत्रो वृष्णिः पुत्रो मधो स्मृतः तस्य पुत्रशतं त्वासीद् वृष्णिज्येष्ठं यतः कुलं माधवा विष्णुदो राजन्नो यादवाश्चेज संज्ञिताः यदुपुत्रश्च चक्रोष्ठोः पुत्रो वृजिनवांस्ततः श्वाखिस्ततो ऋषे कुरुभै तस्य चित्ररथस्ततः शशविन्द्रं महायोगी महाभोजो महानभूत् चतुर्दश महारत्नश्चक्रवर्त्यपराजितः तस्य पत्नी सहस्राणां दशानां सुमखया सुमहायशाः दशलक्षसहस्राणि पुत्राणां तास्वजीजनत् तेषां तु षट्प्रधानानां पृथुश्रवसात्मजः धर्मो नामोशनादस्य हजमेधशतस्य याट् तत्सतो रुचकस्तस्य पञ्चासन्नात्मजा शृणु पुरुजिद्रुक्मरुक्मेषु पृथिव्यामघसंज्ञताः यामघस्त्वत्प्रजोऽप्यन्यां भार्यां शैव्यापतिर्भजात् नाविन्दुच्छत्रुर्भवनात् भोज्यां कन्यामकारशीत् रथस्तां तां निरीक्षाः शैव्यापतिमवर्षिता केजङ्कुहकमत्स्था रथमारोपिते वै स्नुषातवेत्यभिहिते स्मजन्ति प्रतिब्रवीत् अहं वञ्जासपत्नीं च स्नुषामे युज्यते कथं जनजिष्यति यं राज्ञी तस्ते यमुपयुज्यते अन्वमोदन्त तद्विश्वे देवाः पितर एव च शैव्या गर्भमधात् काले कुमारं शिशुवे शुभं सविदर्भैः प्रोक्त उपजेमे स्नुषां सतीम् इति श्रीमद्भागवते महापुराणे पारहंस्यां संहितायां नवमस्कन्धे यदुवंशानुवर्णने त्रयोविंशः श्रीकृष्णार्पणमस्तु। नमो भगवते वासुदेवाय। सर्वत्र सदा गोविन्दनाम संकीर्तनं गोविन्द गोविन्द। अथ चतुर्विंशः श्रीशुक उवाच तस्यां विदर्भो जनजन् पुत्रौ नाम्ना कुशक्रतौ तृतीयं रोमपादं च विदर्भकुलनन्दनं रोमपादसुरो बभ्रुः बभ्रोः कृतिरजायत उशिकस्तत्सुतस्तस्मात् चैद्यादयो नृपा कथस्य कुन्तिः पुत्रोऽभूत् सृष्टिस्तस्याथ निर्वृतिः ततो दाशार्हो नाम्नाभूत् तस्य व्योमसुतस्ततः जीमूतो विकृतस्तस्याजस्य भीमरथस्तुतः ततो नवरथः पुत्रो जातो दशरथस्ततः करम्भिश्चकुने पुत्रो देवरातस्तदात्मजः देवक्षत्रस्ततस्तस्या मधुः कुरुशादनुः पुरुहोत्रस्तनोस्त्वनोः पुत्रस्तस्याजुः सात्वतस्ततः भजमानो भजद्दिव्यो विष्णुदेवावृतोऽन्धकः सात्वतश्च सुधा सप्तमहाभोजश्च महर्षिः भजमानश्च निम्रोचिः किङ्किणोदिष्टिरेव च एकस्यामात्मजाः पत्न्यामन्यश्चाञ्चत्रयस्तुताः शताजिच्च सहस्राजिधयुताजिधि इति प्रभो बभ्रुर्देवावृतसुतस्तजो श्लोको पठन्त्यमु यथैव शृणुमो दूरात् सम्पश्यामस्तथान्तिकात् बभ्रुश्रेष्ठो मनुष्याणां देवैर्देवावृतस्तमः पुरुषाः पञ्चषष्टिश्च षट्सहस्राणि चाष्ट च ये वृतत्वमनुप्राप्ता बभ्रोर्देवावृतादपि महाभोजोऽपि धर्मात्मा भोजा आसंस्ततन्वजे विष्णेः सुमित्रः पुत्रो भूद्युदाजिच्च परन्तप शिनिस्तस्यानमित्रश्च निम्नो भूदनमित्तदः सत्राजरः प्रसेनश्च निम्नश्चाप्यासतस्तुतौ
ಅನಮಿತ್ರೋ ಸುತೋ ಯೋನ್ಯಃ ಶಿನಿಸ್ತಸ್ಯಾಥ ಸತ್ಯಕಃ ಯಯುಧಾನಃ ಸಾತ್ವಿಕರುವೈ ಜಯಸ್ತಸ್ಯ ಗುಣಿಸ್ತತಃ ಯುಗಂಧರೋ ನಮಿತ್ರಶ್ಚ ವಿಷ್ಣುಃ ಪುತ್ರೋ ಪರಸ್ತರಃ ಶ್ವಫಲ್ಕಶ್ಚಿತ್ರರಥಶ್ಚ ಗಾದಿನ್ಯಾಂ ಚ ಶ್ವಫಲ್ಕತಃ ಅಕ್ರೂರ ಪ್ರಮುಖ ಆಸನ್ ಪುತ್ರಾತ್ ದ್ವಾದಶ ವಿಶ್ರುತಾಃ ಆಸಂಗಸ್ಸಾರಮೇಯಶ್ಚ ಮೃದುರೋ ಮೃದು ವಿದ್ಗೃಹಿ ಧರ್ಮವೃದ್ಧ ಸ್ವಕರ್ಮಾಚ ಕ್ಷೇತ್ರೋಪೇಕ್ಷೋ ಹರಿವರ್ಧನಃ ಶತ್ರುಘ್ನೋ ಗಂಧಮಾದಶ್ಚ ಪ್ರತಿಬಾಹುಶ್ಚ ದ್ವಾದಶ ತೇಷಾಂ ಸ್ವಸಾ ಸುಶೀರಾಕ್ಷ ದ್ವಾವಕ್ರೂರಸುತಾಭಿ ದೇವಾನುಪದೇವಶ್ಚ ದೇವವಾನುಪದೇವಶ್ಚ ತಥಾ ಚಿತ್ರರಥಾತ್ಮಜಾಃ ಪಿತೃವಿದೂರಥಾದ್ಯಾಶ್ಚ ಭಗವೋ ವಿಷ್ಣುನಂದನಾಃ ಕುಕುರೋ ಭಜಮಾನಶ್ಚ ಶುಲಿಃ ಕಮ್ಮಲಪರಿಹಿಷಃ ಕುಕುರಸ್ಯ ಸುತೋ ಬಂದಿರ್ವಿಲೋಮಾ ತನಯಸ್ತತಃ ಕಪೋತರೋಮಾ ತಸ್ಯಾನುಃ ಸಖಾಯಸ್ಯ ರತುಂಬುರುಃ ಅಂಧಕೋ ದುಂದುಭಿಸ್ತಸ್ಮಾದರಿಜ್ಯೋತಃ ಪುನರ್ವಸುಃ ತಸ್ಯಾಹುಕಶ್ಚಾಹುಕೀ ಚ ಕನ್ಯಾ ಚೈವಾಹುಕಾತ್ಮಜೌ ದೇವಕಶ್ಚೋಗ್ರಶೇರಶ್ಚ ಚತ್ವಾರೋ ದೇವಕಾತ್ಮಜಾಃ ದೇವವಾನುಪದೇವಶ್ಚ ಸುದೇವೋ ದೇವವರ್ಧನಃ ತೇಷಾಂ ಸುಸಾರಸ್ಸಪ್ತಾಸಂ ಧೃತದೇವಾರಯೋ ನೃಪ ಶಾಂತಿರೇವೋಪದೇವಾ ಚ ಶ್ರೀದೇವಾದೇವ ರಕ್ಷಿತ ಸದೇ ಸಹ ದೇವಾ ದೇವಕೀ ಚ ವಾಸುದೇವ ಉವಾಹತಾಃ ಕಂಸಸ್ಸುನಾಮಾನ್ಯಗ್ರೋಧಃ ಕಂಕಶ್ಚಂಗುಸ್ಸುಹೂಸ್ತತಃ ರಾಷ್ಟ್ರಪಾಲೋಥ ಸೃಷ್ಟಿಶ್ಚ ತುಷ್ಟಿಮಾನೂಗ್ರಸೇನಯಃ ಕಂಸವತಿ ಕಂಕ ಶೂರಭೂರಾಷ್ಟ್ರಪಾಲಿಕ ಉಗ್ರಸೇನ ದುಹಿತರೋ ವಾಸುದೇವಾನುಜಸ್ತ್ರಿಯಃ ಶೂರೋ ವಿದೂರಥಾದಾಸೀರ್ಭಜಮಾನಸ್ತುರಸ್ತುರಃ ಶಿನಿಸ್ತಸ್ಮಾತ್ ಸ್ವಯಂ ಭೋಜೋ ಹೃದೀಕಸ್ತತ್ಸುತೋ ಮತಃ ದೇವವಾಹುಶ್ಚರಧನುಃ ಕೃತವರ್ಮೇತಿ ತತ್ಸುತಾಃ ದೇವಪೀಠಸ್ಯ ಶೂರಸ್ಯ ಮಾರಿಷಾ ನಾಮ ಪತ್ನ್ಯಭೂತ್ ತಸ್ಯಾಂ ಸ ಜನಯಾಮಾಸ ದಶಪುತ್ರಾನ್ ಕಲ್ಮಷಾನ್ ವಸುದೇವಂ ದೇವಭಾಗಂ ದೇವಶ್ರಪಸಮಾನಕಂ ಸಿಂಜಯಂ ಶಾಮಕಂ ಕಂಕಂ ಶಮೀಕಂ ವತ್ಸಕಂ ರಕಂ ದೇವದುಂದುಭಜೋನೇ ದುರಾನಕಾಯಸ್ಯ ಜನ್ಮನಿ ವಸುದೇವಂ ಹರೇ ಸ್ಥಾನಂ ವದಂಚಾನಕದುಂದುಭಿಂ ಪ್ರಥಾಜಿಶ್ರುತದೇವಾತಾ ಶ್ರುತಕೀರ್ತಿಶ್ರುತಶ್ರವಾಃ ರಾಜಾದಿರೇವೀ ಚೈತೇಷಾಂ ಭಗಿನ್ಯಃ ಪಂಚಕಾನ್ಯಕಾಃ ಪಂಚಕನ್ಯಕಾಃ ಕುಂತೆ ಸಖ್ಯುಃ ಶೂರೋಕ್ಷ್ಯಪುತ್ರಸ್ಯ ಪ್ರಥಾಮದಾತ್ ಸಾಪದುರ್ವಾಸಸೋ ವಿದ್ಯಾಂ ದೇವಕೂತೀಂ ಪ್ರತೋಷಿತಾತ್ ತಸ್ಯಾ ವೀರ್ಯಪರೀಕ್ಷಾರ್ಥಮಾಜುಹಾವ ರವಿಂಶುಧಿಃ ತದೈವೋಪಾಗತಂ ದೇವಂ ವೀಕ್ಷ್ಯ ವಿಸ್ಮಿತಮಾನಸ ಪ್ರತ್ಯಯಾರ್ಥಂ ಪ್ರಯುಕ್ತಾ ಮೇ ಯಾಗಿ ದೇವ ಕ್ಷಮಸ್ವ ಮೇ ಅಮೋಘಂ ದರ್ಶನಂ ದೇವಿ ಆಧಿತ್ಸೇತ್ ಪರಿಚಾತ್ಮಜಂ ಯೋ ನರಿಯಥಾ ನ ದುಶ್ಚೇತಾ ಕರ್ತಾಗಂ ತೇ ಸುಮಧ್ಯ ಮೇ ಶಿರಶ್ಚಾಂ ಸ ಆದಾಯ ಗರ್ಭಂ ಸೂರ್ಯೋತಿಭಂಗತಃ ಸದ್ಯಃ ಕುಮಾರಸ್ತಂಜಜ್ಞೇ ದ್ವಿತೀಯ ಇವ ಭಾಸ್ಕರಃ ಸಂಸಾತ್ಯಜನ್ನದೀತೋ ಜೇ ಕೃಚ್ಛ್ರಾಲ್ಲೋಕಸ್ಯ ಬಿಭ್ಯತಿ ಪ್ರಪಿತಾಮಹಸ್ತಾಮವಾಹ ಪಾಂಡುರ್ವೈ ಸತ್ಯವಿಕ್ರಮಃ ಶ್ರುತದೇವಾಂಧಕಾರುಷೋ ವೃದ್ಧಸಿಂಹಾಸಮಗ್ರಹೀತ್ ಯಸ್ಯಾಮಭೂತ್ತಂತವಕ್ತ್ರ ಋಷಿಶಪ್ತೋಜಿತೆ ಸ್ತುತಃ ಕೈಕಯೋ ದುಷ್ಟಕೇತುಶ್ಚ ಶ್ರುತಕೀರ್ತಿಮವಿಂದದ ಸಂತರ್ದನಾದಯಸ್ತಶ್ಚ ಪಂಚಾಸಂ ಕೈಕಯಾ ಸ್ತುತಾಃ ರಾಜಾಧರೇಭ್ಯಾಮಾವಂಚೌ ಜಯಸೇನೋ ಜನಿಷ್ಠಃ ಧಮಘೋಷಚ್ಚೇದ್ರಾಜಃ ಶ್ರುತಶ್ರವಸಮಗ್ರಹೀತ್ ಶ್ರುತಬಾಲಸ್ತುರಸ್ತಶ್ಚಾಃ ಕಜಿರಸ್ತಶ್ಚ ಸಂಭವಃ ದೇವಭಾಗಶ್ಚ ಕಂಸಾದಾಂ ಚಿತ್ರಕೇತುರ್ಬೃಹದ್ಬಲೌ ಕಂಸವತ್ಯಾಂ ದೇವಶ್ರವಸಃ ಸುವೀರಯವಿಷಮಾಂಸ್ತಥಾ ಕಂಕಾಜಾಮಾನಕಾಜ್ಞಾತಃ ಸತ್ಯಜಿತ್ ತಥಾ ಸಿಂಜಯೋ ರಾಷ್ಟ್ರಪಾಲ್ಯಾಂಚ ವೃಷದೃಂಹರ್ಷಣಾದಿಕಾನ್ ಹರಿಕೇಶ ಹಿರಣ್ಯಾಕ್ಷೋ ಶೂರಭೂಮ್ಯಾಂ ಚ ಶಾಮಕಃ ಮಿತ್ರಕೇಶ್ಚಾಮಪ್ಸರಸಿ ವೃಕಾದೀನ್ ವತ್ಸಕಸ್ತದ ತಕ್ಷಕ ತಕ್ಷಪುಷ್ಕರಶಾಲಾದೀಂ ದುರ್ವಾಕ್ಷ್ಯಾಂ ಮೃಗ ಆದರೆ ಸುಮಿತ್ರಾರ್ಜುನ ಪಾಲಾದೀಂ ಸಮೀಕಾಸ್ತು ಸುಧಾಮಿನಿ ಕಂಕಶ್ಚ ಕನ್ನಿಕಾಜಾಂಬಿ ಹೃತಧಾಮಜಯಾಪಿ ವಪಿ ಪೌರವೀ ರೋಹಿಣೀ ಭದ್ರಾ ಮದಿರಾ ರೋಚನಾಯಲ ದೇವಕೀ ಪ್ರಮುಖ ಆಸನ್ ಪತ್ನ್ಯ ಆನಕದುಂದುಭೇಃ ಬಲಂಗದಂ ಸಾರಣಂ ಚಾದುರ್ಮದಂ ವಿಪುಲಂ ಧ್ರುವಂ ವಸುದೇವಸ್ತು ರೋಹಿಣ್ಯಾಂ ಕೃತಾದೀನ್ವಪಾದಯತ್ ಸುಭದ್ರೋ ಭದ್ರಮಾಗಚ್ಚಾದುರ್ಮ ಮದೋ ಭದ್ರ ಏವ ಚ ಪೌರವ್ಯಾಸ್ತನಯಾ ಕ್ಷೇತೆ ಭೂತಾಜ್ಞಾ ದ್ವಾದಶಾ ಭವನ್ ನಂದೋಪನಂದಕೃತಕಶೂರಾಜ್ಞಾಪತಿರಾತ್ಮಜಾಃ ಕೌಸಲ್ಯಾಕೇಶನಂ ತ್ವೇಕಮಸೂತಕುಲನಂದನು ರೋಚನಾಜಾಮತೋ ಜಾತಾ ಹಸ್ತಹೇಮಾಂಗದಾದಯಃ ಇಲಾಯಾಮುರುವತ್ಕುಲವಲ್ಕಾದೀನ್ ಯದುಮುಖ್ಯಾನಜೀಜನತ್ ವಿಪೃಷ್ಟೋ ಧೃತದೇವಾಜಾಮೇಕ ಆನಕದುಂದುಭೇಃ ಶಾಂತಿದೇವಾತ್ಮಜಾ ರಾಜನ್ ಶ್ರಮ ಪ್ರತಿಷ್ಠುತಾರಯಃ ರಾಜಾನಃ ಕಲ್ಪವೃಷಾದ್ಯಾ ಉಪದೇವ ಸುತಾದಶ
वसुहं सुवंशाद्याः श्रीदेवायास्तु षट्सुताः देवरक्षितया लब्धा नवचात्रकदारजः वसुरेव स्तुता नष्टा वादते सकदेवजाय पुरोविश्रुतमुख्यामस्तु साक्षात् धर्मो वसूनिवाय वसुदेवस्तु देवक्यामष्टपुत्रा न जीजनत् कीर्त्यवन्तं सुषेणं च भद्रसेन वदारथीः ऋजुं सम्मर्दनं भद्रं संकर्षणमहीश्वरम् कीर्तिमन्तं सुषेणं च भद्रसेनमुदारथीः ऋजुं सम्मर्दनं भद्रं संकर्षणमहीश्वरम् बोलो श्री बलराम भगवान की जय। अष्टमस्तुतयोरासीत् सजमेव हरिः किल सुभद्रा च महाभागा तव राजन् पितामही यदा जते गतर्मस्याक्षजो वृद्धिश्च पाप्मनः तदा तु भगवानीश आत्मानं सृजते हरिः नक्ष्यश्च जन्मनो हेतुः कर्मणो वा महीपते आत्मवादां विनेशश्च परश्च दृष्टुरात्मनः यन्माया चेष्टितं पुंसाश्चित्युत्पत्त्यप्यजायहि अनुग्रहस्तन्निवृत्तेरात्मालाभाय चेष्टते अक्षौहिणीनां पतिभिरसुरैर्नृबलाञ्छनैः भुव आक्रम्यमाणाः अपाराय कृतोद्यमः कर्माण्यपरिमेयानि मनसापि सुरेश्वरैः सह सङ्कर्षणश्चक्रे भगवान् मधुसूदनः खलु जनिष्यमाणानि कुपिता निमेश्च जातो गतः पितृगृहात् व्रजमेधितार्थो हत्वा रिपून् सुतशतानि कृतोरुदारः उत्पाद्यतेषु पुरुषक्रतुभिस्तमीजे आत्मानमात्मनिगमं व्रतजनेषु पृथ्व्यास्तवै गुरुभरं क्षपजन् कुरूणामन्तस्तमुत्थकलिनाजुरि प्रोभूपचं दृष्ट्वा विदूय विजजे जज विद्विघोष्य प्रोच्चाद्धपाय च परं समगात् स्वधाम। इति श्रीमद्भागवते महापुराणे पारहंस्यां संहितायां दशमवनुस्कन्धे श्रीसूर्यसोमवंशानुकीर्तने यदुवंशानुकीर्तने नाम चतुर्विंशः। श्रीकृष्णार्पणमस्तु। ओं नमो भगवते वासुदेवाय। सर्वत्र सदा गोविंद नाम संकीर्तनं गोविंद गोविंद। श्रीकृष्ण गोविंद हरे मुरारे हे नाथ नारायण वासुदेव प्रद्युम्न दामोदर विश्वमूर्ते मुकुंद विष्णु भगवन् नमस्ते। बोलो श्री कृष्ण भगवान की जय। श्रीकृष्ण गोविंद हरे मुरारे हे नाथ नारायण वासुदेव प्रद्युम्न दामोदर विश्वमूर्ते मुकुंद विष्णु भगवन् नमस्ते। श्रीमद्भागवत महापुराणे दशमस्कन्धे पूर्वार्धे प्रथमोऽध्यायः। राजोवाच कथितो वंशविस्तारो भवता सोमसूर्ययोः राज्ञां चोभयवंश्यानां चरितं परमाद्भुतं पृष्ठमिदं मदङ्गं सन्तानबीजं कुरु पाण्डवानां जुगोपगुक्षिङ्गत आत्तचक्रो मातुश्च मे यशरणं गतायाः वीर्याणि तस्याखिल देहबाजामन्तर्बहिः पुरुषकालरूपैः प्रयच्छतो मृत्युमुतामृतं च माया मनुष्यस्य वदस्व विद्वन् रोहिण्यास्तनयः प्रोक्तो रामसङ्कर्षणस्त्वया देवक्या गर्भसम्बन्धः कुतो देहान्तरं विना कस्मान्मुकुन्दो भगवान् पितुर्गेहाद्वजं गतः क्व वा सञ्जातिभिः सार्धं कृतवान् सात्वतां पतिः व्रजे वसन् किमकरोन्मधुपुर्यां च केशवः भ्रातरं चावतीत् कंसं मातुरद्धा तदर्हणि
क्षणं देहं मानुषमाश्रित्य कतिवर्षाणि वृष्णिभिः यदुपुर्यां सहावात्सीत् पत्न्यः कत्यभवन् प्रभो एतदन्यच्च सर्वं मे मुने कृष्णविचेष्टितं वक्तुमर्हसि सर्वज्ञ श्रद्धधानाय विस्तृतं नैषाति दुस्सहा क्षुन्मां त्यक्तोदमपि बाधते पिबन्तं तन्मुखाम्भोजच्युतं हरिकथामृतं सूत उवाच एवं निशम्य भृगुनन्दन साधुवादं वैयासकिः स भगवानथ विष्णुरातं प्रत्यर्च्य कृष्णचरितं कलिकल्मषग्धं व्याहर्तुमारभत भागवत प्रधानः श्रीशुक उवाच सम्यग् व्यवसिता बुद्धिस्तव राजर्षि सत्तमा वासुदेव कथायान्ते यज्जाता नैष्ठिकीरतिः वासुदेव कथा प्रश्नः पुरुषान् स्त्रीन् पुनादिः वक्तारं मृच्छकं श्रोतृंस्तत्पादसलिलं यथा भूमिर्दृप्तनृतमव्याज दैत्यानैकशतायुतैः आक्रान्ता भूरिभारेण ब्रह्माणं शरणं यजौ गौर्भूत्वाश्रुमुखी खिन्ना क्रन्दन्ति करुणं विभोः उपस्थितान्दिके तस्मै व्यसनं स्वमवोचत ब्रह्मा तदुपधार्याथ सह देवैस्तया सह जगाम सत्रिनयनस्थिरं क्षीरपयोनिधेः तत्र गत्वा जगन्नाथं देवदेवं वृषाकपिं पुरुषं पुरुषसूत्रेण उपतस्थे समाहितः गिरं समाधौ गगने समेरिता निशम्य वेदास्त्रिदशानुवाचः गां पौरुषीं मे शृणुतामरा पुनः विधीयतामाशु तथैव माचिरं पुरैव पुंसावधृतो धराज्वरो भवद्भिरंशैर्यदुषोपजन्यतां स यावदुर्व्याभरमीश्वरेश्वरः स्वकालशत्या क्षपयंश्चरेद्भुवि वसुदेवगृहे साक्षात् भगवान् पुरुषः परः जनिष्यते तत्प्रियार्थं सम्भवन् तो सुरस्त्रियः वासुदेव कलानन्दः सहस्रवदनस्वराट् अग्रतो भविता देवो हरेः प्रियचिकीर्षया विष्णोर्माया भगवती यया सम्मोहितं जगत् आदिष्टा प्रभुणांशेन कार्यार्थे सम्भविष्यति श्रीशुक उवाच इत्यादिश्यामरगणान् प्रजापतिपतिर्विभुः आश्वास्य च महीं गीर्भिः स्वधाम परमं ययौ शूरसेनो यदुपतिर्माथुरामावसन्पुरीं माथुरान् शूरसेनांश्च विषयान् भुजे पुरा राजधानी ततः सा भूत् सर्वयादवभूभुजां मथुरा भगवान्यत्र नित्यं सन्निहितो हरिः तस्यान्दुकरिः चिच्चौरिर्वसुदेव कृतोद्वः देवक्या सूर्यया सार्धं प्रयाणे रथमारुहत् उग्रसेन सुतः कंसः स्वसुप्रियचिकीर्षया रश्मीन् हजानां जग्राह रौक्मै रथशतैर्वृतः चतुश्शतं वारिभर्गं गजानां हेममालिनाम् अश्वानामयुतं सार्धं रथानां च त्रिषट्शतं दासीनां सुकुमारीणां द्वे शते समलङ्कृते दुहित्रे देवकः प्रदाद्याने दुहितृवत्सलः शङ्खतूर्यमृदङ्गाश्च नेदुर्दुन्दुभजः समं प्रयाण प्रक्रमे तावद्वरवध्वोः सुमङ्गलम् पथि प्रग्रहिणं कंसमाभाष्याः शरीरवाक् अस्यास्त्वष्टमो गर्भो हन्तायां वहसे बुधा इत्युत्तः सकलः पापो भोजानां कुलपांसनः भगिनीं हन्तुमारब्धः खड्गपाणिः कचे ग्रहीत् तं जुगुप्सितकर्माणं नृशंसं निरपत्रपं वसुदेवो महाभाग उवाच परिसान्त्वयन् वसुदेव उवाच गुणशूरैः भवान् भोजयशस्करः स कथं भगिनीं हन्यात् स्त्रियमुद्वाह पर्वणि जन्मृत्युर्जन्मवतां वीर देहेन सह जायते अद्यवाद्दशतान्तेव मृत्युर्वै प्राणिनां ध्रुवः देहे पञ्चत्वमापन्ने देहि कर्मानुगो वशः देहान्तरमनुप्राप्य प्राक्तनं त्यजते वपुः व्रजं स्तिष्ठन् पदैकेन यथैवैकेन गच्छति यथा तृणुजलैकैवं देहि कर्मगतिं गतः स्वप्ने यथा पश्यति देहमीदृशं मनोर
रथेनाभिनिविष्टचेतनः दृष्टश्रुताभ्यां मनसानुचिन्तयन् प्रपद्यते तत्किमपि ह्यपस्मृतिः यतो यतो धावति दैवचोदितं मनोविकारात्मकमापपञ्चसु गुणेषु मायारचितेषु देख्यसौ प्रपद्यमानः सह तेन जायते ज्योतिर्यथैवोदकपार्थिवेश्वदः समीरवेगानुगतं विभाव्यते एवं स्वमायारचितेष्वसौ भवान् गुणेषु रागानुगतो विमुह्यति तस्मान्न कस्यचिद्रोहमाचरेत्स तथाविधः आत्मनः क्षेममन्विच्छन् द्रोद्धुर्वै परतो भयम् एषा तवानुजा बाला कृपणा पुत्रिकोपमा हन्तुं नार्हसि कल्याणीमिमां त्वं दीनवत्सलः श्रीशुक उवाच एवं ससामभिर्भेदैः बोध्यमानोऽपि दारुणः नन्यवर्तत कौरव्याद् अज्ञेर्यथा दारुवियोगयोगयोद् अज्ञेर्यथा दारुवियोगयोगयोरदृष्टदोऽन्यन्न निमित्तमस्ति एवं हि जन्तोरपि दुर्विभाव्यः ಶರೀರ ಸಂಯೋಗ ವಿಯೋಗ ಹೇತು. ದಯವಿಟ್ಟು ಸಭೆಯಲ್ಲಿ ಯಾರು ಮಾತಾಡಬಾರ್ದು, ಮೌನವಾಗಿ. ಈಗ ಇವತ್ತಿನ ಏನು ಪಾರಾಯಣದ ಭಾಗ ಇದೆ, ಇನ್ನು ಕೇವಲ 2 ಅಧ್ಯಾಯ ಇದೆ, 3 ಅಧ್ಯಾಯ ಇದೆ. ಇದೀಗ ಇನ್ನು ಈ ಅಧ್ಯಾಯ ಮುಗಿದ ನಂತರ ಇನ್ನು 2 ಅಧ್ಯಾಯ ಇರುವಂತದ್ದು. ಹಾಗಾಗಿ ಈಗ ಕೃಷ್ಣಾವತಾರ ಆಗುವಂತಹ ಸಂದರ್ಭ ಎಲ್ಲ ಬರ್ತದೆ. ಈಗ ಕೃಷ್ಣನ ಕಥೆಯನ್ನು ಹೇಳ್ತಾ ಇದ್ದಾರೆ, ಕೃಷ್ಣನ ಪೂರ್ವಭಾವಿಯಾಗಿ ಕಥೆ ಅಲ್ಲ. ಆದ ಕಾರಣ ಎಲ್ಲರೂ ಕೃಷ್ಣನ ಜನರಿಂದ ಮೊದಲು ಕೃಷ್ಣನ ಧ್ಯಾನ ಮಾಡಬೇಕು. ಆದ ಕಾರಣ ಯಾರು ಕೂಡ ಮನಸ್ಸಿನಲ್ಲಿ ಕೂಡ ಕೃಷ್ಣನನ್ನೇ ನೆನೆಸಿಕೊಳ್ಳಿ. ಕೃಷ್ಣ ಇಲ್ಲಿಗೆ ಬರಬೇಕೀಗ ಈ ಭೂಮಿಗೆ. ನಾವು ತಪಸ್ಸಿಗಾಗಿ ಯಾವುದೋ ಕಾಡಿಗೆ ಹೋಗಬೇಕಾಗಿಲ್ಲ, ಮೌನವಾಗಿದ್ರೆ ಅದೇನು ದೊಡ್ಡ ತಪಸ್ಸು. ಮೌನವಾದರೂ ಕೂಡ ಶ್ರೀಕೃಷ್ಣನನ್ನ ಧ್ಯಾನ ಮಾಡಿಕೊಂಡಿರಿ. ಈ ಭೂಮಿಗೆ ಈಗ ಈ ಮಧ್ಯಾಹ್ನದ ಕಾಲದಲ್ಲಿ ಕೃಷ್ಣನ ಜನನಾಗಿ ಸಂಜೆಯ ಹೊತ್ತು ಆ ಕೃಷ್ಣನಿಗೆ ಆರತಿ ಮಾಡಿ ಅವನ ತೊಟ್ಟಿಲೋತ್ಸವ ಸಮಾರಂಭ ರಾತ್ರಿಯ ಹೊತ್ತು. ಈ ಮಧ್ಯಾಹ್ನ ಕಾಲದಲ್ಲಿ ಶ್ರೀಕೃಷ್ಣನ ಪಾರಾಯಣದಲ್ಲಿ ಸಮಾಪ್ತಿಯಾಗುವ ಸಂದರ್ಭದಲ್ಲಿ ಶ್ರೀಕೃಷ್ಣನ ಜನ್ಮ ಆಗೋದು. ಜನ್ಮ ಉತ್ಸವ ಸಂಜೆ. ಜನ್ಮ ಸಮಯದಲ್ಲಿ ದೇವರಿಗೆ ಆರತಿಯನ್ನೆಲ್ಲ ಮಾಡಿ ಸಿಹಿ ಹಂಚಲಿಕ್ಕೆ ಉಂಟು ಎಲ್ಲರಿಗೂ ಕೂಡ. ಹಾಗೆ ಎಲ್ಲರೂ ಕೂಡ ಅತ್ಯಂತ ಮೌನವಾಗಿದ್ದುಕೊಂಡು ಶ್ರೀಕೃಷ್ಣನ ಸ್ಮರಣೆಯನ್ನು ಮಾಡಿಕೊಳ್ಳಿ. ಬಾಯಿಗೆ ಬರ್ತಿದ್ರೆ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೆ ಹೇಳ್ಬೋದು. ಬಾಯಿಗೆ ಬರ್ತಿದ್ರೆ ಹೇಳಿದರೆ ಶ್ರೀಕೃಷ್ಣಾಯ ನಮಃ ಅಂತ ಹೇಳಿದ್ರೆ ಸಾಕು ಮನಸ್ಸಿನಲ್ಲಿ. ಏವಂ ವಿಮೃಶ್ಚಿತಂ ಪಾಪಂ ಯಾವದಾತ್ಮನಿದರ್ಶನಂ ಪೂಜಯಾಮಾಸ ವೈಶೌರಿರ್ಬಹುಮಾನ ಪುರಸ್ಸರಂ ಪ್ರಸನ್ನವದನಾಂ ಭೋಜೋರ್ಷಂ ಸಂನಿರಪತ್ರಪಂ ಮನಸಾ ದೂಯಮಾನೇನ ವಿಹಸನ್ನಿದಮಬ್ರವೀತ್. ವಸುದೇವ ಉವಾಚ ನಖ್ಯಸ್ಯಾಸ್ತೆ ಭಯಂ ಸೌಮ್ಯ ಯದ್ವಾಗಾಹ ಶರೀರಿಣಿ ಪುತ್ರಾನ್ ಸಮರ್ಪಯಿಷ್ಯೇಸ್ಯ ಯತಸ್ತೆ ಭಯಮುತ್ಥಿತಂ. ಶ್ರೀಶುಕ ಉವಾಚ ಸ್ವಸುರ್ವಧಾನ್ನಿವವೃತೆ ಕಂಸಸ್ತದ್ವಾಕ್ಯ ಸಾರವಿತ್ ವಸುದೇವೋಪಿತಂ ಪ್ರೀತಃ ಪ್ರಶಸ್ಯ ಪ್ರಾವಿಶದ್ಗೃಹಂ ಅಥ ಕಾಲ ಉಪಾವೃತ್ತೆ ದೇವಕೀ ಸರ್ವದೇವತಾ ಪುತ್ರಾನ್ ಪ್ರಸುಷುವೆ ಜಾಷ್ಟೌ ಕನ್ಯಾಂ ಚೈವಾನುವತ್ಸರಂ ಕೀರ್ತಿಮಂತಂ ಪ್ರಥಮಜಂ ಕಂಸಾಯಾನಕದುಂದುಭಿಃ ಅರ್ಪಯಾಮಾಸ ರುಚ್ರೇಣ ಸೋನುತಾದತಿ ವಿಹ್ವಲಃ ಕಿಂದುಸ್ಸಹನ್ನು ಸಾಧೂನಾಂ ವಿದುಷಾಂ ಕಿಮಪೇಕ್ಷಿತಂ ಕಿಮಕಾರ್ಯಂ ಕದರ್ಯಾಣಾಂ ದುಸ್ತ್ಯಜಂ ಕಿಂ ಧೃತಾತ್ಮನಾಂ ದೃಷ್ಟ್ವಾ ಸಮತ್ವಂ ದಚ್ಚೌರೇಃ ಸತ್ಯೇ ಚೈವ ವ್ಯವಸ್ಥಿತಿಂ ಕಂಸಸ್ತುಷ್ಟಮನಾ ರಾಜನ್ ಪ್ರಹಸನ್ನಿದಮಬ್ರವೀತ್. ಪ್ರತಿಯಾತು ಕುಮಾರೋಯಂ ನಹ್ಯಸ್ಮಾದಸ್ತಿ ಮೇ ಭಯಂ ಅಷ್ಟಮಾದ್ಯುವಯೋರ್ಗರ್ಭಾದ್ ಮೃತ್ಯುರ್ಮೇ ವಿಹಿತಃ ಕಿಲ ತಥೇತಿ ಸುತಮಾದಾಯ ಯಯಾವಾನಕದುಂದುಭಿಃ ನಾಭ್ಯನಂದತ ತದ್ವಾಕ್ಯಮಸತೋ ವಿಜಿತಾತ್ಮನಃ ನಂದಾಧ್ಯಾಯೇ ವ್ರಜೇ ಗೋಪಾಯಾಶ್ಚಾಮೀಶಾಂಜಯೋಷಿತಃ ವೃಷ್ಣಯೋ ವಸುದೇವಾದ್ಯಾಪಿತರಂ ಭ್ರಾತॄನ್ ಸರ್ವಾಂಶ್ಚ ಸುಹೃದಸ್ತಥಾ ಘಂತಿ ಹ್ಯಧೃತುಪೋಲುಬ್ಧಾ ರಾಜಾನಃ ಪ್ರಾಯಶೋ ಭುವಿ. ಆತ್ಮಾನಮಿಹ ಸಂಜಾತಂ ಜಾನನ್ ಪ್ರಾಗ್ ವಿಷ್ಣುನಾ ಹತಂ ಮಹಾಸುರಂ ಕಾಲನೇಮಿಂ ಯದುಭಿಃ ಸಂವ್ಯರುಧ್ಯತ ಉಗ್ರಸೇನಂಚ ಪಿತರಂ ಯದು ಭೋಜಾಂಧಕಾಧಿಪಂ ಸ್ವಯಂ ನಿಗೃಹ್ಯ ಭುಜೆ ಶೂರಸೇನಾನ್ ಮಹಾಬಲಃ. ಸ್ವಸ್ತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ದಶಮಸ್ಕಂಧೆ ಪೂರ್ವಾರ್ಧೆ ಶ್ರೀಕೃಷ್ಣಾವತಾರೋಪ
उपक्रमे प्रथमोऽध्यायः। ओम नमो भगवते वासुदेवाय। सर्वत्र गोविंद नाम संकीर्तनम। गोविंद गोविंद। श्रीशुक उवाच प्रलम्बबकचाणूर तृणावर्तमहाशनैः मुष्टिकारिष्टद्विविधपूतनाकेशिधेनुकैः अन्यैश्चासुरभूपालैः बाणभौमादिभिर्युतः यदूनां कदनं चक्रे बलीमागधसंश्रयः। ते पीडितानि विविशुः कुरु पञ्चालकेकजान् शाल्वान् विदर्भान् निषिधान् विदेहान् कोसलानपि। एकेतमन्नुरुन्धाना ज्ञातजः पर्युपासते हतेषु षट्सु बालेषु देवक्या औग्रसेनिना। सप्तमो वैष्णवं धाम यमनन्तं प्रचक्षते गर्भो बभूव देवक्या हर्षशोकविवर्धनः। भगवानपि विश्वात्मा विदित्वा कंसजं भयं यदूनां निजनाथानां योगमाजां समादिशत्। गच्छदेवीं व्रजं भद्रे गोपगोपिर्हलं कृतं रोहिणी वसुदेवस्य भार्यास्ते नन्दगोकुले। अन्यांश्च कंससंविघ्ना विवरेषु वसन्ति देवक्या जठरे गर्भं शेषाख्यं धाम मामकं तत्सन्निकृष्य रोहिण्या उदरे संनिवेशय। अथाहमंशभागेन देवक्याः पुत्रतां शुभे प्राप्स्यामि त्वं यशोदायां नन्दपत्न्यां भविष्यसि। अर्चिष्यन्ति मनुष्यास्त्वां सर्वकामवरेश्वरीं धूपोपहारबलिभिः सर्वकामवरप्रदां। नामधेयानि कुर्वन्ति स्थानानि च नरा भुवि। दुर्गेति भद्रकालीति विजया वैष्णवीति च कुमुदा चण्डिका कृष्णा माधवी कन्यकेति च माया नारायणीशानि शारदेत्यम्बिकेति च गर्भसंकर्षणात्तं वै प्राहुः संकर्षणं भुवि। रामेति लोकरमणात् बलं बलवदुच्छ्रजात् सन्दिष्टैवं भगवता तथेत्योमिति तद्वचः। प्रतिगृह्य परिक्रम्य गां गता तत्तथा करोत् गर्भे प्रणीते देवक्या रोहिणीं योगनिद्रजा। अहो विस्रंसितो गर्भ इति पौरा विचक्रुषुः। भगवानपि विश्वात्मा भक्तानाम् अभयङ्करः आविवेशांशभागेन मन आनकदुन्दुभेः स बिभ्रत्पौरुषं धाम भ्राजमानो यथा रविः। दुरासदोति दुर्धर्षो भूतानां सम्बभूवः ततो जगन्मङ्गलमच्युतांशं समाहितं शूरसुतेन देवी। दधार सर्वात्मकमात्मभूतं काष्ठा यथानन्दकरं मनस्तः। सा देवकी सर्वजगं निवासभूता नितरां नरेजे भोजेन्द्रगेहे अग्निशिखे वरुद्धा सरस्वती ज्ञानखले यथा सती। तां वीक्षकं सः प्रभजाजितां तरां विरोचयन्तीं भवदं शुचिस्मिताम्। आहैष मे प्राणहरो हरिर्गुहां ध्रुवं श्रितो यन्नपुरे जमीदृशे। किमद्य तस्मिन् करणीयमाशु मे यदत्र तन्तो न विहन्ति विक्रमं। सृजास्वसुर्गुरुमत्यावधोजम् यशश्रियं हन्त्यनुकालमायुः। स एष जीवन् खलु सम्परेतो वर्तेत योऽत्यन्तनृशंसितेन। देहे मृते तम् अनुजाशपन्ति गन्तातमोऽन्धं तनुमानिनो ध्रुवम्। इति घोरतमाद्भावात् सन्धिवृत्तस्वयं प्रभुः आस्ते प्रतीक्षं स्तज्जन्म हरेर्वैरानु
अनुबन्धकृत् आसीनः संविशंस्तिष्ठः भुञ्जानः पर्यटन्महीं चिन्तयानो हृषीकेशः अपश्यन् तन्मयं जगत् ब्रह्मा भवश्च तत्रैत्य मुनिभिर्नारदादिभिः देवैः सानुचरैः साकं गीर्भिर्वृषणमैडयन् सत्यव्रतं सत्यपरं त्रिसत्यं सत्यस्य योनिं निहितं च सत्ये सत्यस्य सत्यनेत्रं सत्यात्मकं त्वां शरणं प्रपन्नाः एकाजनोऽसौ द्विफलस्त्रिमूलः चतुरसः पञ्चविधः प्रणात्मा सप्तत्वगष्टविटपो नवाक्षो दशच्छदी द्विखगो ह्यादिवृक्षः त्वमेक एवास्य सतः प्रसूतिः त्वं सन्निधानं त्वमनुग्रहश्च त्वन्मायया संवृतचेतसस्त्वां पश्यन्ति नाना विपश्चितो ये हर्षिरूपाण्यवबोध आत्मा क्षेमाय लोकस्य चराचरस्य सत्त्वोपपन्नानि सुखावहानि सतामभद्राणि मुहुःखलानां त्वयि जम्बुजाक्षाखिल सत्त्वधाम्नि समाधिनावेशितचैतसेके तत्पादपोतेन महत्कृतेन कुर्वन्ति गोवत्सपदं भवाब्धिं स्वयं समुत्तीर्य सुदुस्तरं द्युमते भवान्नवं भीममदभ्रसौहृदाः भवत्पदाम्भोरुहनावपत्रते निधाय याता सदनुगृहो भवान् येन्येरविन्दाक्ष विमुक्तमानिनः त्वय्यस्तभावादविशुद्धबुद्धयः आरुह्य कृच्छ्रेण परं पदं ततः पतन्त्यधोनादृतयुष्मदङ्घ्रयः तथा न ते माधव तावकाः क्वचित् बिभ्रशन्ति मार्गात् त्वयि बद्धसौहृदाः त्वयाभिगुप्ता विचरन्ति निर्भया विनायकानीकपमरुद्धसु प्रभो सत्वं विशुद्धं शयते भवान् स्थितो शरीरिणां श्रेयमुपायनं वपुः वेदक्रियायोगतपःसमाधिभिः तवार्हणं येन जनः समीहते सत्वं न चेद्धातरिदं निजं भवे द्विज्ञानमज्ञानभितापमार्जनं गुणप्रकाशैरनुमीयते भवान् प्रकाशते यस्य च येन वा गुणः न नामरूपे गुणजन्मकर्मभिः निरूपितव्ये तव तस्य साक्षिणः मनोवचोभ्यामनुमेयवर्त्मनो देवक्रियायां प्रतिपन्त्यतापिः शृण्वन् गृणन् स्मरजंश्च चिन्तयन् नामानि रूपाणि च मङ्गलानि ते क्रियासु यस्त्वच्चरणारविन्दयोः आविष्टचेता न भवाय कल्पते दृष्ट्या हरेस्या भवतः पदो भुवो भारोपनीतस्तव जन्मशे नेशितुः दृष्ट्या अङ्कितां दत्पदकैः सुशोभनैः रक्ष्यामगां द्यां च तवानुकम्पितां न ते भवस्येष भवस्य कारणं विना विनोदं वत तर्कयामहे भवो निरोधस्थितिरप्यविद्यया कृताय तस्त्वय्यभयाश्रयात्मनि मत्स्याश्वकच्छपत्रसिंहवराहहंसराजञ्जविप्रविबुधेषु कृतावतारः त्वं पासिनस्त्रिभुवनं च यथाधुनेश भारं भुवो हरयदुत्तमवन्दनं ते दृष्ट्याम्बते कुक्षिगतः परः पुमान् अंशेन साक्षात् भगवान् भवायनः मा भूद्भयं भोजपतेर्मुमूर्षो गोप्ता यदूनां भविता तवात्मजः श्रीशुक उवाच इत्यभिष्टूय पुरुषं यद्रूपमनिदं यथा ब्रह्मेशानो पुरोधाय देवाः प्रतिजयुर्दिवं स्वस्ति श्रीमद्भागवते महापुराणे पारमहंस्यां संहितायां दशमस्कन्धे पूर्वार्धे
गर्भगत विष्णोर्ब्रह्मादिकृतस्तुतिः नाम द्वितीयः श्रीकृष्णार्पणमस्तु कृष्ण कृष्ण गोविन्द गोविन्द सर्वत्र गोविन्द नाम संकीर्तनं गोविन्द गोविन्द श्री कृष्ण गोविंद हरे मुरारे हे नाथ नारायण वासुदेव प्रद्युम्न दामोदर विश्वमूर्ते मुकुंद विष्णु भगवन् नमस्ते सर्वत्र गोविंद नाम संकीर्तनं गोविंद गोविन्द अथ तृतीयोऽध्यायः श्रीशुकौवाच अथ सर्वगुणोपेतः कालः परमशोभनः यह्येवाजनजन्मक्षं शान्तर्क्षग्रहतारकम् दिशे प्रसेदुर्गगनं निर्मलोडगणोदयं महीमङ्गलभूयिष्ठ पुरग्रामौरजाकरा नद्यः प्रसन्नसलिला ह्रदा जलरुहश्रियः द्विजालिकुलसन्नादस्तपकावनराजयः उभवौ वायुस्सुखस्पर्शः पुण्यगन्धवहच्युतिः अग्नयश्च द्विजातीनां शान्तास्तत्र समिन्धता मनांस्यासन् प्रसन्नानि साधूनां वसुरद्रुहां जायमाने जने तस्मिन्नेतुद्दुन्दुभयो दिवि जगुः किन्नरगन्धर्वाः तुष्टुः सिद्धचारणाः विद्याधर्यश्च नर्तुः अप्सरोभिः समन्तदा मुमुचुः मनजो देवाः सुमनांसि मुदान्विताः मन्दं मन्दं जलधरा जगर्जुरनुसागरम् निशीथे तम उद्भूते जायमाने जनार्दने देवक्यां देवरूपिण्यां विष्णुः सर्वगुहाशयः निशीथे तम उद्भूते जायमाने जनार्दने देवक्यां देवरूपिण्यां विष्णुः सर्वगुहाशयः आविरासीद्यथा दिशीन्दुरिव पुष्कलः आविरासीद्यथा प्राच्यां दिशीन्दुरिव पुष्कलः रमारमण गोविन्द गोविन्द श्रीकृष्ण गोविंद हरे मुरारे हे नाथ नारायण वासुदेव प्रद्युम्न दामोदर विश्वमूर्ते मुकुंद विष्णु भगवन् नमस्ते श्रीकृष्ण गोविंद हरे मुरारे हे नाथ नारायण वासुदेव प्रद्युम्न दामोदर विश्वमूर्ते मुकुंद विष्णु भगवन् नमस्ते मुकुंद विष्णु भगवन् नमस्ते नारायण 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 तमद्भुतं बालकमम्बुजेक्षणं चतुर्भुजं शङ्खगदार्जुदायुधं श्रीवत्सलक्ष्म्यं कलशोभिकौस्तुभं पीताम्बरं सान्द्रपयोदसौभगं मार्गवैडूर्यकिरीटकुण्डलत्विषा परिष्वक्तसहस्रकुन्तलम् उद्दामकाञ्चङ्गदकङ्कणादिभिः विरोचमानं वसुदेव ऐक्षता सविस्मयोत्फुल्लविलोचनो हरिं सुतं विलोक्यानकदुन्दुभिस्तदा कृष्णावतारोत्सवसम्भ्रमो नानावीर्याः पृथग्भूता विराजन् नानावीर्याः पृथग्भूता विराजन् सञ्जवत्समुत्पाद्यादृष्टं तेन तथाय वा रागेव विद्यमानत्वान्न तेषामिहतं सम्भवः एवं भवान् बुद्धिरमेजलक्षणैः ग्राह्यैर्गुणैः स्तन्नपि तद्गुणाग्रहाय
ಅನಾವೃತತ್ವಾತ್ ಬಹಿರಂತರಂ ನುತೆ ಸರ್ವಸ್ತು ಸರ್ವಾತ್ಮನ ಆತ್ಮವಸ್ತುನಃ. एक बात ಅಂದಾರ್ತಿ ಮಹಾಬಾಹೋ ಭಕ್ತಾನಾಮಭಯಂಕರ ಗೋವಿಂದ ಪರಮಾನಂದ ಸರ್ವಮೇವ ಶಮಾನಗ. ಕೃಷ್ಣ ಕೃಷ್ಣ ಮಹಾಬಾಹೋ ಭಕ್ತಾನಾಮಭಯಂಕರ ಗೋವಿಂದ ಪರಮಾನಂದ ಸರ್ವಮೇವ ಶಮಾನಗ. ಕೃಷ್ಣ ಮಹಾಬಾಹೋ ಯಾತ್ಮನೋದಿಶ್ಚ ಗುಣೇಶು ಸನ್ನಿಧಿ ವ್ಯವಸ್ಥತೆ ಸ್ವವ್ಯತಿರೇಕತೋ ಬುಧಃ ವಿನಾನುವಾದಂ ನ ಚ ತನ್ಮನೀನಿಶಂ ಮನೀಷಿತಂ ಸಮ್ಯಗ್ಯತಸ್ತ್ಯಕ್ತಮವಾದ ತತ್ವಮಾನ್ ತ್ವತ್ತೋಶ್ಚ ಜನ್ಮಸ್ಥಿರಿ ಸಂಜವಾನ್ ವಿಭೋ ವದಂಚನೀಗಾದ ಗುಣಾದ ವಿಕ್ರಿಯಾತ್ ತ್ವಯೀಶ್ವರೇ ಬ್ರಹ್ಮಣಿನೋ ವಿರುಧ್ಯತೆ ತ್ವದಾಷ್ಟಜತ್ವಾದುಪಚರ್ಯತೆ ಗುಣೈಃ ಸತ್ವಂ ತ್ರಿಲೋಕಸ್ಥಿರಜಯಸ್ತ್ವಮಾಯಜಾ ವಿವರ್ಷಿ ಶುಕ್ಲಂ ಖಲು ವರ್ಣಮಾತ್ಮನಃ ಸರ್ಗಾಯ ರಕ್ತಂ ರಜಸೋಪಬೃಂಹಿತಂ ಕೃಷ್ಣಂ ಚ ಕುರ್ವನ್ನಂ ತಮಸಾ ಜಲಾತ್ಯಪರಾರ್ಧಾವಸಾನೆ ಮಹಾಭೂತೇಷ್ವಾದಿಭೂತಂ ಗತೇಷು ವ್ಯಕ್ತೆ ವ್ಯಕ್ತಂ ಕಾಲವೇಗೇನ ಜಾತೆ ಭವಾನೇಕಶ್ಚಿಷ್ಯತೆ ಶೇಷ ಸಂಜ್ಞಾ ಜನ್ಮತೆ ಮಯ್ಯಸೋ ಪಾಪೋ ಮಾ ವಿದ್ಯಾನ್ ಮಧುಸೂದನ ಸಮಿದ್ವಿಜಯ ಭವದ್ಧೇದೋಃ ಕಂಸಾದಗಮಧೀರಧೀಃ ಉಪಸಂಹರ ವಿಶ್ವಾತ್ಮನ್ ದದೋ ರೂಪಮಲೌಕಿಕಂ ಶಂಖಚಕ್ರಗದಾ ಪದ್ಮಶ್ಚಜಾಜುಷ್ಟಂ ಚತುರ್ಭುಜಂ ವಿಶ್ವಂ ಜದೇತತ್ಸ್ವತನೂ ನಿಶಾಂತೆ ಯಥಾವಕಾಶಂ ಪುರುಷಃ ಪರೋ ಭವಾನ್ ವಿವರ್ತಿ ಸೋಜಂ ಮಮ ಗರ್ಭಗೋ ಭೂದಗೋ ನಿರ್ಲೋಕಸ್ಯ ವಿಡಂಬನಂ ಹಿತಂ ಹಿತತ್ ಶ್ರೀಭಗವಾನುವಾಚ ತ್ವಮೇವ ಪೂರ್ವಸರ್ಗೇ ಭೂಃ ಪ್ರಶ್ಚಿಸ್ವಾಜಂ ಭುವೇ ಸತಿ ತರಾಜಂ ಸುತಪಾನಾಮ ಪ್ರಜಾಪತಿರಕಲ್ಮಷಃ ಯುವಾಂ ವೈ ಬ್ರಹ್ಮಣಾದಿಷ್ಟೋ ಪ್ರಜಾಸರ್ಗೇ ತದಾ ತದಃ ಸನ್ನಿಯಮ್ಯೇಂದ್ರಿಯಗ್ರಾಮಂ ತೇ ಪಾಥೇ ಪರಮಂ ತಪಃ ವರ್ಷಪಾತಾ ತಪ ಹಿಮ ಕರ್ಮಕಾಲಗುಣಾನನು ಸಕಮಾನೋ ಶ್ವಾಸನೋಧ ವಿದಿರ್ಭೂತಮನೋಮಲು ಶೀರ್ಣಪರ್ಣಾನಿಲಾಕಾರಾಪಶಾಂತೇನ ತೇ ತೇಜಸಾ ಮತ್ತಃ ಕಾಮಾನಭೀಪ್ಸಂತೋ ಮದಾರಾಧನಮೇಘತೋ ಏವಂ ವಾಂ ತಪ್ಯಸೋ ತೀವ್ರಂ ತಪಃ ಪರಮದುಷ್ಕರಂ ದಿವ್ಯವರ್ಷದಗತ್ರಾಣಿ ದ್ವಾದಶೇ ಜನ್ಮದಾತ್ಮನೋ ತದಾ ವಾಂ ಪರಿದುಷ್ಟೋಗಮಮುನಾ ಪಪುಷಾನಘೆ ತಪಸಾಶ್ರದ್ಧಜಾ ನಿತ್ಯಂ ಭಕ್ತ್ಯಾತ್ ಹೃದಿಭಾವಿತಃ ಪ್ರಾದುರಾಸಂ ವರದರಾಢ್ಯಭಯೋಃ ಕಾಮತಿತ್ಸಯಾ ವಿಯತಾಂ ವರಯಿತ್ಯುಕ್ತೆ ಮಾದೃಶೋ ವಾಂ ಗತಸ್ತುತಃ ಅಜುಷ್ಟಗ್ರಾಮ್ಯ ವಿಷಯಾ ವನಪತ್ಯೌ ಚ ದಂಪತಿ ನವವ್ರಾಥೇವ ವರ್ಗಂ ಮೇ ಮೋಹಿತೋ ಮಮ ಮಾಯಜಾ ಗತೆ ಮಯ ಯುವಾಂ ಲಬ್ಧ್ವಾ ವರಂ ವತ್ಸದೃಶಂ ಸುತಂ ಗ್ರಾಮ್ಯಾಂಧೌಗಾನ ಭುಂಜಾತಾಂ ಯುವಾಂ ಪ್ರಾಪ್ತಮನೋರಥೌ ಅದಿಷ್ಟ್ವಾನ್ಯತಮಂ ಲೋಕೆ ಶೀಲೌದಾರ್ಯ ಗುಣೈಸ್ತಮಂ ಅಹಂ ಸುರೋ ವಾಮಭವಂ ಕೃಷ್ಣಗರ್ಭ ಇತಿ ಸ್ತುತಃ ತಯೋರ್ವಾಂ ಪುನರೇವಾಗಮಾದಿಮದಿತ್ಯಾಮಾಸ ಕಶ್ಚಪಾತ್ ಉಪೇಂದ್ರಜ ವಿಖ್ಯಾತೋ ವಾಮನತ್ವಾಚ್ಚ ವಾಮನಃ ತೃತೀಯೇಸ್ಮಿನ್ ತವೇಕಂ ವೈ ತೇನೈವ ಪುರುಷಾಥವಾಂ ಜಾತೋ ಭೂಜಸ್ತಜೋ ರೇವಂ ಸತ್ಯಂ ಮೇ ಪ್ಯಾಕೃತಂ ಸತಿ ಏತದ್ವಾಂ ದರ್ಶಿತಂ ರೂಪಂ ಪ್ರಾಗ್ಜನ್ಮಸ್ಮರಣಾಯ ಮೇ ನಾನ್ಯಥಾ ಮದ್ಭವಂ ಜ್ಞಾನಂ ಭರ್ತಲಿಂಗೇನ ಜಾಯತೆ ಯುವಾಂ ವಾಂ ಪುತ್ರಭಾವೇನ ಬ್ರಹ್ಮಭಾವೇನ ಚಾಸಕೃತ ಚಿಂತಯಂತು ಕೃತಸ್ನೇಹೋ ಯಾಸ್ಯೇಥೆ ಮದ್ಗತಿಂ ಪರಾಂ ಯದಾ ಕಂಸಾದ್ವಿವೇಶಿತ್ವಂ ತರ್ಹಿ ಮಹಾಗೋಕುಲಂ ನಜ ಮನ್ಮಾಜಾ ಮಾನಜಾಶುತ್ವಂ ಯಶೋದಾ ಗರ್ಭಸಂಭವಾಂ ಶ್ರೀಶುಕೌವಾಚ ಇತ್ಯುಕ್ತ್ವಾ ಸೀದ್ಧರಿಸ್ತೂಷ್ಣೀಂ ಭಗವಾನಾತ್ಮಮಾಜಯ ಪಿತ್ರೋ ಸಂಪಶ್ಚತೋಸ್ತದ್ಯೋ ಬಹೂವ ಪ್ರಾಗ್ದಶ್ಚಿದುಃ ತತಶ್ಚ ಶೌರಿರ್ಭಗವತ್ಪ್ರಚೋದಿತಃ ಸುತಂ ಸಮಾದಾಯ ಸಸೂತಿಕಾ ಗೃಹಾತ್ ಯದಾ ಬಹಿರ್ಗन्तುಮಿಜೇಷ ತರ್ಹ್ಯಜ ಯಾ ಯೋಗಮಾಜಾ ಜನಿನन्दಜಾಜ ತಯಾ ಹೃತಪ್ರತ್ಯಯ ಸರ್ವವೃತ್ತಿಷು ದ್ವಾಸ್ಥೇಷು ಪೌರೇಶ್ಚ ವಿಚಾಯಿತೇಷ್ವಥ ದ್ವಾರಸ್ಥ ಸರ್ವಾಪ್ಯಗಿತಾ ದುರತ್ಯಜ ಬೃಹತ್ಕಪಾಟಾಯ ಸಕೀಲಶೃङ्खलैः ताः कृष्णवाके वसु
ವಸುದೇವ ಆಗತೆ ಸ್ವಯಂ ವ್ಯವಯಂತ ಯಥಾ ತಮೋರವೇಗೆ ವವರ್ಷ ಪರ್ಜನ್ಯ ಉಪಾಂಶು ಗರ್ಜಿತ ಶೇಷೋನ್ಮಗಾತ್ಮಾರಿ ನಿವಾರಯನ್ ಫಣೈಃ ಮಗೋನುಪರಿಷತ್ಯ ಸಕೃಜ್ಯಮಾನುಜ ಗಂಭೀರತೋಜೂಗಜವೋರ್ಮಿಫೇನಿಲಾ ಭಯಾನಕಾವರ್ತ ಶತಾಕುಲಾ ನದೀ ಮಾರ್ಗಂ ದದೌ ಸಿಂಧರಿವಶ್ಚಯಃ ಪತೇಃ ನಂದಬ್ರಜಂ ಶೌರಿರುಪೇತ್ಯ ತತ್ರತಾನ ಕೋಪಾಂಧ್ರಸಪ್ತಾವಲಭ್ಯದಿದ್ರಜ ಸುತಂ ಯಶೋದಾಶಜನೆ ನಿಧಾಜರತ್ ಸುತಾಮುಪಾದಾಯ ಪುನರ್ಗೃಹಾನಗಾತ್ ದೇವಕ್ಯಾಶ್ಚ ಜನೇಂದ್ರಸ್ಯ ವಸುದೇವೋಥ ದಾರಿಕಾಂ प्रतिमुच्यपतोर्लोकमास्ते पूर्ववदावृतः यशोदानन्दपत्नी च जातं परमबुद्ध्यता न तल्लिङ्गं वरिष्ठान्ता नद्रजा अवगतस्पतिः इति श्रीमद्भागवते महापुराणे पारहंस्यां संहितायां दशमस्कन्धे पूर्वार्धे कृष्णजन्मनि तृतीयोऽध्यायः श्रीकृष्णार्पणमस्तु ॐ नमो भगवते वासुदेवाय सर्वत्र सदा गोविन्दनाम संकीर्तनं गोविन्द गोविन्द अथ चतुर्थः श्रीशुक उवाच बहिरन्तः परद्वारः सर्वा पूर्वदावृताः तदोपालध्वनिं श्रुत्वा गृहपालास्तमुत्थिताः ते तु ऊर्णवप्रत्या देवक्या गर्भजन्म तत् आजुक्षुर्भोजराजाय यदुद्विग्नः प्रतीक्षते सदर्पात् तूर्णमुत्थाय कालोजमिति विक्कुलः सूतीग्रमघात्तूर्णप्रस्खलन्मूर्धजः प्रस्खलन्मुक्तमूर्धजः तमाह भ्रातरं देवी कृपणा करुणं सति सुशेजं तव कल्याणी स्त्रियं मां गन्तुमर्हसि भगवो हिंसिता भ्रातः श्रवः पावकोपमाः भगवो भ्रातः शिशवः पावकोपमाः तया त्वया दैव निसृष्टेन पुत्रिकी कामति प्रदीयतां नन्मकन्ते ह्यपरजातीना हतसुता प्रभो दातुमर्हसि मन्दाय अङ्गे मां च नमां व्रजां श्रीशुक उवाच उपगुह्यात्मजामेवं मृदत्यादीनदीनवत् याचितस्तां विदर्भत्सा हस्तादाचिच्छिरे खलः तां गृहीत्वा चरणजोर्जातमात्रां सुसुस्तुताम् अपोतयच्छलापृष्ठे स्वार्थोन्मीलित सौहृदः सा तद्धस्तात् समुत्पत्य सद्यो देव्यम्बरङ्गता अदृष्टतानुजा विष्णोः सायुधाष्टमहाभुजा सा तद्धस्तात् समुत्पत्य सद्यो देव्यम्बरङ्गता अदृष्टतानुजा विष्णोः सायुधाष्टमहाभुजा सा तद्धस्तात् समुत्पत्य सद्यो देव्यम्बरङ्गता अदृष्टतानुजा विष्णोः सायुधाष्टमहाभुजा सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते या देवी सर्वभूतेषु मातृरूपेण संस्थिता नमस्तस्यै 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 नमो नमः। बोलो श्री दुर्गा देवी की जय। दिव्यस्त्रगंबरालेप रत्नाभरणभूषिता धनुशूलेषु चर्मासि शङ्खचक्रगदाधरा सिद्धचारणगन्धर्वैः अप्सरः किन्नरोरगैः उपाहृतोरुबलिभिः स्तूयमानेदमब्रवीत्। किं मया हतजामन्द जातः खलु तवान्तकृत यत्र क्व वा पूर्वशत्रुर्माहिंसीः कृपणान्वृता इति प्रभाश्च तं देवी माया भगवती भुवि बहुनामनिकेतेषु बहुनामा बभूवः तया विहितमाकन्या कंसः परमविस्मतः देवकीं वसुदेवं च विमुच्य प्रश्चितोऽब्रवीत् अहो भगिन्यहो माम मया वाम्बत पाप्मना पुरुषादयिवापत्यं भगवो हिंसितास्तुताः सत्त्वकं चक्तका कारुण्यत्यक्तज्ञाति सुहृत्खलः कान् लोकान् दयि गमिष्यामि ब्रह्मकेवमृतश्वसन् दैवमप्यतरतं भक्ति नवर्त्या एव केवलं यद्विश्रम्भातकं पापः स्वसन्निगतवां शिशून् मा शोचतं महाभागावात्मजां सकृतं भुजः
जन्तवो न सदैकत्र दैवाधीनास्तदासते भुवि भौमानि भूतानि यथा यान्त्यपयान्ति च नायमात्मा तथैतेषु विपर्येत यथैव भूः यथैर्यथा नैवं विदो भेदो यथा आत्मविपर्ययः देहयोगविभावियोगौ च संस्थितं न निवर्तते तस्मात् भद्रे स्वतनयान्मनमया व्यापाजितानपि मानुषोदयतस्वरूपः स्वकृतं विन्दते वशः यावद्धतोऽस्मि खन्तास्मीत्यात्मानं मन्यते स्वदृक् तावत्तरविमान्यज्ञो बाध्यबाधकतामिजात् क्षमध्वं मम दौरात्म्यं साधवो दीनवत्सलाः इत्युक्त्वाश्रुमुखपादौ श्वालश्वस्त्रो रथाग्रहीत् मोचयामास निकटात् विष्टब्धः कन्यकागिरा देवकीं वसुरेवञ्चादर्शयन्नात्मसौहृदं भ्रातः समनुतप्तश्च क्षान्त्वा रोषं च देवकी व्यसृजद्वसुरेवश्चाप्रहस्ततमुवाचः एवमेतन्महाभागे तामथसुरेहिनाम् अज्ञानप्रभवाहं धीः स्वपरेति विदायतः शोकहर्षभयद्वेषलोभमोहमदमुदान्विताः मितोऽग्नन्तं न पश्यन्ति भावीर्भावं पृथक्तशः शीर्षुक उवाच कंस एवं प्रसन्नाभ्यां विशुद्धं प्रतिभाषितः देवकी वसुदेवाभ्याम् अनुज्ञातो विशद्गृहम् ಈಗ ಶ್ರೀಕೃಷ್ಣನ ಜನ್ಮೋತ್ಸವ ಈಗ ನಡೀಲಿಕ್ಕಿದೆ. ಕೃಷ್ಣನ ಭಜನೆ ಹಾಡುವವರು ಯಾರಾದಿದ್ರೆ ಸ್ವಲ್ಪ ತಯಾರಾಗಿ. ಕೃಷ್ಣನ ಭಜನೆ ಹಾಡುವವರು ಬಂದಿದ್ದಾರೆ. ಶ್ರೀಕೃಷ್ಣನ ಕುರಿತಾದ ಭಜನೆ ಚಂದಕ್ಕೆ ಯಾರಾದರೂ ಹಾಡುವವರಿದ್ದರೆ ಇಲ್ಲಿ ಎದುರೇ ತಯಾರಾಗಿರಬೇಕು. ಪರಸ್ಪರ ನಿರ್ಣಯ ಮಾಡಿಕೊಳ್ಳಿ. ಸಮರಭೀರವ किमुद्यमैः करिष्यन्ते देवाः समरभीरवः नित्यमुद्विग्नमनसोऽध्याघोषैर्धनुषत्तवः अस्य तस्ते शरप्रातैः हन्यमानाः समन्दरः जिजीविषव उत्सृज्या पराजनपराजरुः केचित्प्राञ्जलयो दीना न्यस्तशत्रादिवोकसः मुक्तगच्छतिका केचिद्भीतास्मैति वादिनः न त्वं विस्मतशत्रास्त्रान् विरथान् धजसंव्रतान् हमसन्न्यासक्तिविमुखान् विमुखान् भग्नचापानयुध्यतः किं क्षेमशूरैर्विविधैः असंयुगविकथनैः अघोदिशा किं नोपेक्षा इति मन्मखे तरस्तन्मूलकरणे निजुक्ष्वास्माननुव्रतान् यथामयोऽङ्गे समुपेक्षितो नृभिः न शक्यते रूढपदचिकित्सितुं यथेन्द्रियग्रामोपेक्षितस्तथा रिपुर्महान् बद्धबलो न शाल्यते मूलं हि विष्णुर्देवानां यत्प्रधर्म
തോലു തോലു രംഗ തോലന്യാടൈ നീലവർണದ ಬಾಲಕೃಷ್ಣನೆ ತೋಲನ್ಯಾಡೈ ಹುಲಿಯ ಗೊರರಲ್ಲೆ ಮಾಗಾಯಿಗಳನ್ನಿಟ್ಟ ತೋಲನ್ಯಾಡೈ ಸ್ವಾಮಿ ಗೈರು ಗೈರೆಂಬ ಗೆಜ್ಜೆಲಿ ನುಲಿಯುತ್ತ ತೋಲನ್ಯಾಡೈ ಹುಲಿಯ ಗೊರರಲ್ಲೆ ಮಾಗಾಯಿಗಳನ್ನಿಟ್ಟ ತೋಲನ್ಯಾಡೈ ಸ್ವಾಮಿ ಗೈರು ಗೈರೆಂಬ ಗೆಜ್ಜೆಲಿ ನಲಿಯುತ್ತ ತೋಲನ್ಯಾಡೈ ರಂಗ ತೋಲು 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 ರಂಗ ತೋಲನ್ಯಾಡೈ ನೀಲವರ್ಣದ ಬಾಲಕೃಷ್ಣನೆ ತೋಲನ್ಯಾಡೈ ನಿಲುವಿಗೆ ನಿಲುಕದೆ ಒರಳ ತಂದಿಟ್ಟ ತೋಲನ್ಯಾಡೈ ಸ್ವಾಮಿ ಚೆಲುವ ಮಕ್ಕಳ ಮುದ್ದು ಮಣಿಕ್ಯವೆ ತೋಲನ್ಯಾಡೈ ನಿಲುವಿಗೆ ನಿಲುಕದ ಒರಳ ತಂದಿಟ್ಟ ತೋಲನ್ಯಾಡೈ ಸ್ವಾಮಿ ಚೆಲುವ ಮಕ್ಕಳ ಮುದ್ದು ಮಣಿಕ್ಯವೆ ತೋಲನ್ಯಾಡೈ ರಂಗ ತೋಲು 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 ರಂಗ ತೋಲನ್ಯಾಡೈ ನೀಲವರ್ಣದ ಬಾಲಕೃಷ್ಣನೆ ತೋಲನ್ಯಾಡೈ ಸಜ್ಜನ ಸತ್ತಿಗೆ ಧರ್ಮವ ನೆಲೆಸಿದ ತೋಲನ್ಯಾಡೈ ಸ್ವಾಮಿ ಅರ್ಜುನನ ರಥ ಸಾರಥ್ಯ ಮಾಡಿದ ತೋಲನ್ಯಾಡೈ ಸಜ್ಜನ ಸತ್ತಿಗೆ ಧರ್ಮವ ನೆಲೆಸಿದ ತೋಲನ್ಯಾಡೈ ಸ್ವಾಮಿ ಅರ್ಜುನನ ರಥ ಸಾರಥ್ಯ ಮಾಡಿದ ತೋಲನ್ಯಾಡೈ ರಂಗ ತೋಲು 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 ರಂಗ ತೋಲನ್ಯಾಡೈ ನೀಲವರ್ಣದ ಬಾಲಕೃಷ್ಣನೆ ತೋಲನ್ಯಾಡೈ ಲಜ್ಜೆಗಿರಾಡ ದ್ರೌಪದಿ ಕೈದ ತೋಲನ್ಯಾಡೈ ಲಜ್ಜೆಗಿರಾಡ ದ್ರೌಪದಿ ಕಾಯ್ದ ತೋಲನ್ಯಾಡೈ ಸ್ವಾಮಿ ವಜ್ರ ಪಂಜರ ಪಾಂಡವ ಪಿತನೆ ತೋಲನ್ಯಾಡೈ ರಂಗ ತೋಲು 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 ರಂಗ ತೋಲನ್ಯಾಡೈ ನೀಲವರ್ಣದ ಬಾಲಕೃಷ್ಣನೆ ತೋಲನ್ಯಾಡೈ ನರರಿಂದ ಹಿರಕನನುದರವ ಸೀಳಿದ ತೋಲನ್ಯಾಡೈ ಸ್ವಾಮಿ ಸುಖವನ್ನಿತ್ತು ಪ್ರಹ್ಲಾದನ ಕಾಯ್ದ ತೋಲನ್ಯಾಡೈ ನರರಿಂದ ಹಿರಕನ ಉದರವ ಸೀಳಿದ ತೋಲನ್ಯಾಡೈ ಸ್ವಾಮಿ ಸುಖವನ್ನಿತ್ತು ಪ್ರಹ್ಲಾದನ ಕಾಯ್ದ ತೋಲನ್ಯಾಡೈ ರಂಗ ತೋಲು 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 ರಂಗ ತೋಲನ್ಯಾಡೈ ನೀಲವರ್ಣದ ಬಾಲಕೃಷ್ಣನೆ ತೋಲನ್ಯಾಡೈ ವಿಗಲಿತಗೆಡಿಸಿದ ಗೋಪಿಯರೆಲ್ಲರ ತೋಲನ್ಯಾಡೈ ಸ್ವಾಮಿ ಸುಗತೀರ್ಥರ ಪತಿ ಪುರಂದರ ವಿಠಲನ ತೋಲನ್ಯಾಡೈ ವಿಗಲಿತಗೆಡಿಸಿದ ಗೋಪಿಯರೆಲ್ಲ ತೋಲನ್ಯಾಡೈ ಸ್ವಾಮಿ ಸುಗತೀರ್ಥರ ಪತಿ ಪುರಂದರ ವಿಠಲನ ತೋಲನ್ಯಾಡೈ ರಂಗ ತೋಲು 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 ರಂಗ ತೋಲನ್ಯಾಡೈ ನೀಲವರ್ಣದ ಬಾಲಕೃಷ್ಣನೆ ತೋಲನ್ಯಾಡೈ ರಂಗ ತೋಲು 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 ರಂಗ ತೋಲನ್ಯಾಡೈ ನೀಲವರ್ಣದ ಬಾಲಕೃಷ್ಣನೆ ತೋಲನ್ಯಾಡೈ CO2 वाला CO2
ವಿಠಲ ಚಂದ್ರ ಗುಣನ ದೂತ ಬಂದ ಗೋಪಿಯ ಕಂದ ಕೊಳಲೂದು ಬಲು ಚಂದ್ರ ಕೊಳಲ ನೋದೂತ ಬಂದ ಕೊಳಲ ನೋದೂತ ಬಂದ ಕೊಳಲ ನೋದೂತ ಬಂದ ಈಗ ಶ್ರೀಕೃಷ್ಣ ಜನ್ಮ ಆದಂತಹ ಸಮಯ, ಆ ಶ್ರೀಕೃಷ್ಣ ನಮಗೆಲ್ಲರಿಗೂ ಕೂಡ ದರ್ಶನವನ್ನು ನೀಡಿ ಶ್ರೀಕೃಷ್ಣ ಅನುಗ್ರಹದಿಂದ ಈ ಯಜಮಾನರ ಕುಟುಂಬ ಮತ್ತು ಸಮಸ್ತ ಭಕ್ತ ಜನತೆ ಎಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯಾದಿಗಳನ್ನು ಕೊಟ್ಟು ಸದಾಕಾಲ ಸದ್ಭಕ್ತಿಯನ್ನು ಅನುಗ್ರಹಿಸಬೇಕು ಅಂತ ಹೇಳಿ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡೋಣ. ಈಗ ಶ್ರೀಕೃಷ್ಣನ ಜನ್ಮವಾದಂತಹ ಸಮಯದ ಪ್ರಧಾನ ಮಹಾಮಂಗಳಾರತಿ ಮತ್ತು ಆ ಪ್ರಧಾನವಾದ ಜನ್ಮದ ಅಂಗವಾದಂತಹ ಶ್ರೀಕೃಷ್ಣ ಪೂಜೆಯನ್ನ ಈಗ ಪುರೋಹಿತರು ನಡೆಸಿಕೊಡುತ್ತಾರೆ. ನಾವೆಲ್ಲರೂ ಕೂಡ ಆ ಒಂದು ಉತ್ಸವದಲ್ಲಿ ಪಾಲ್ಗೊಳ್ಳಬೇಕು. ವೇದಮಂತ್ರ ಪೂರ್ವಕವಾಗಿ ಪ್ರಧಾನವಾದ ಶ್ರೀಕೃಷ್ಣನ ಜನ್ಮದ ಮೊದಲು ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡಿದ ಪುರುಷ ಸೂಕ್ತ ಮಂತ್ರವನ್ನ ಈಗ ಎಲ್ಲರೂ ಕೂಡ ವೇದಜ್ಞರು ಪಠಿಸ್ತಾರೆ. ಪುರುಷ ಸೂಕ್ತ ಮಂತ್ರ ಪಠನದ ನಂತರ ಎಲ್ಲರೂ ಕೂಡ ಮಂತ್ರ ಪುಷ್ಪಾಂಜಲಿಯನ್ನ ಯಜ್ಞ ಆರಾಧನಾ ಮಂಟಪದಲ್ಲಿ ನಡೆಸಿ ಆ ಕೃಷ್ಣನನ್ನ ಪೂಜಾ ಪೀಠದಲ್ಲಿ ಇರಿಸಿ ಕೃಷ್ಣನಿಗೆ
ನೈವೇದ್ಯ ವಿಶೇಷವಾದ ನೈವೇದ್ಯ ಸಮರ್ಪಣೆ ಆದ ಕೂಡಲೇ ಕೃಷ್ಣನ ಮಂಗಳಾರತಿಯಾಗಿ ಎಲ್ಲರಿಗೂ ಕೂಡ ಕೃಷ್ಣನ ಜನ್ಮದ ವಿಷಯದಲ್ಲಿ ಸಿಹಿ ಹಂಚಿಕೊಂಡು ಹಾಗೆ ಎಲ್ಲರೂ ಕೂಡ ಮೌನವಾಗಿದ್ದುಕೊಂಡು ಈ ಎಲ್ಲ ಕಾರ್ಯಕ್ರಮವನ್ನ ಭಕ್ತಿಯಿಂದ ಉತ್ಸುಕತೆಯಿಂದ ಎಲ್ಲರೂ ಕೂಡ ಈ ಕೃಷ್ಣನ ಈ ಒಂದು ಜನ್ಮೋತ್ಸವವನ್ನ ಕಣ್ಣಾರೆ ಕಂಡು ತಾನು ಕೂಡ ಭಾಗಿಯಾಗಿ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಮಂತ್ರ ಆದಮೇಲೆ ಚೆಂಡೆ ಹಾಕುವ. ಮಂತ್ರ ಮುಗಿದ ಕೂಡಲೇ ಚೆಂಡೆ ಶಂಖ ಜಾಗಟೆಲ್ಲ ತಕೊಳ್ಳಿ. ಮಂತ್ರ ಹೇಳಿ ಆದ ಕೂಡಲೇ ಶಂಖ ಜಾಗಟೆ ಮಂಗಲ ಘೋಷ ಮಾಡಬೇಕು ಎಲ್ಲರೂ ಕೂಡ. ಮಂತ್ರ ಮುಗಿದು ಮಂತ್ರ ಪುಷ್ಪಾಂಜಲಿ ಸಮರ್ಪಣೆ ಆದ ಕೂಡಲೇ ನಾದ ಶುರು ಮಾಡಿ. ಎಲ್ಲರೂ ಕೂಡ ಭಕ್ತಿಯಿಂದ ಕೈ ಮುಗಿದುಕೊಳ್ಳಿ. ಈ ಭಾಗವತ ಸಪ್ತಾಹ ಯಜ್ಞ ಮಂಟಪಕ್ಕೆ ಶ್ರೀಕೃಷ್ಣ ಸಪರಿವಾರನಾಗಿ ಸರ್ವಾಲಂಕಾರ ಭೂಷಿತನಾಗಿ ಆಗಮಿಸಿ ಈ ಭಾಗವತ ಸಪ್ತಾಹ ಯಜ್ಞದ ಈ ಪುಣ್ಯ ಭೂಮಿಯಲ್ಲಿ ಸ್ಥಿರವಾಗಿ ಇದ್ದುಕೊಂಡು ಇಲ್ಲಿ ಆಗಬೇಕಾದಂತಹ ಎಲ್ಲ ಸತ್ಕರ್ಮ ಅನುಷ್ಠಾನವನ್ನು ಯೋಗ್ಯ ರೀತಿಯಲ್ಲಿ ಮುಂದೆ ನಡೆಸಿಕೊಡಬೇಕು. ಅದೇ ರೀತಿ ಯಜಮಾನರ ಸಮಸ್ತ ಮನಸ್ಸಿನ ಅಭೀಷ್ಟವನ್ನು ನೆರವೇರಿಸಿ ಈ ಕ್ಷೇತ್ರದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಹೆಚ್ಚಿಸಿಕೊಂಡು ಈ ಒಂದು ಸಪ್ತಾಹ ಯಜ್ಞಾಚರಣೆಯಲ್ಲಿ ಭಾಗಿಯಾದ ಎಲ್ಲ ಊರ ಪರವೂರ ಭಕ್ತ ಜನತೆ ಮತ್ತು ಯಜಮಾನರ ಕುಟುಂಬದವರಿಗೆ ಉತ್ತರೋತ್ತರವಾಗಿ ಸನ್ಮಂಗಲವನ್ನ ಸದ್ಭಕ್ತಿಯನ್ನ ಅನುಗ್ರಹಿಸಿ ಕಾಪಾಡಿಕೊಡಬೇಕು ಅಂತ ಹೇಳಿ ಆ ಭಗವಂತನಾದ ಶ್ರೀಕೃಷ್ಣನಲ್ಲಿ ಮನಸ್ಸಿನಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡಿಕೊಡಬೇಕು. ಶ್ರೀಕೃಷ್ಣಾಯ ನಮಃ ಅಂತೇಳಿ ಮನಸ್ಸಿನಲ್ಲಿ ಎಲ್ಲರೂ ಕೂಡ ಜಪವನ್ನು ಮಾಡಿಕೊಡಬೇಕು. ನಾವು ಮಂತ್ರವನ್ನು ಹೇಳುವಾಗ ಶ್ರೀಕೃಷ್ಣಾಯ ನಮಃ ಅಂತೇಳಿ ಎಲ್ಲರೂ ಕೂಡ ಮನಸ್ಸಿನಲ್ಲಿ ಬೇರೆ ಯಾವುದೇ ಆಲೋಚನೆ ಇಲ್ಲದ ಹಾಗೆ ಯಾವುದೇ ರೀತಿಯ ಮನಸ್ಸಿನ ಕ್ಲೇಶವನ್ನ ಬಿಟ್ಟು ಬಿಡಿ, ಶ್ರೀಕೃಷ್ಣನನ್ನೇ ಧ್ಯಾನಿಸಿಕೊಳ್ಳಿ. ಎಲ್ಲರೂ ಕೂಡ ಶ್ರೀಕೃಷ್ಣನನ್ನ ಧ್ಯಾನಿಸಬೇಕು. ಶ್ರೀಕೃಷ್ಣ ಅವತಾರ ಆಗಬೇಕಾದ್ರೆ ಮೊದಲೇ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಶ್ರೀಕೃಷ್ಣನನ್ನ ಸ್ತೋತ್ರ ಮಾಡಿದರಂತೆ. ಆ ಸ್ತೋತ್ರದ ಸಂದರ್ಭದಲ್ಲಿ ಶ್ರೀಕೃಷ್ಣ ಆ ಎಲ್ಲರನ್ನು ಕೂಡ ಅನುಗ್ರಹಿಸೋದಕ್ಕೋಸ್ಕರವಾಗಿ, ಎಲ್ಲರನ್ನು ಉದ್ಧರಿಸೋದಕ್ಕೋಸ್ಕರವಾಗಿ ವಸುದೇವ ದೇವಕಿಯರಿಂದ ಜನಿಸ್ತಾನೆ. ಹಾಗೆ ನಾವೆಲ್ಲರೂ ಕೂಡ ಮಾಡುವ ಸ್ತೋತ್ರ ಮುಖೇನವಾಗಿ ಶ್ರೀಕೃಷ್ಣ ಈ ಯಜ್ಞ ಭೂಮಿಯಲ್ಲಿ ಆವಿರ್ಭವಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಓಂ ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ ಸಭೂಮಿಂ ವಿಶ್ವತೋ ಭೃತ್ವಾ ಅತ್ಯತಿಷ್ಠದ್ದಶಾಂಗುಲಂ ಪುರುಷ ಏವೇದಕಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಸ್ಯೇಷಾನಃ ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾ ತಥೋ ಜ್ಯಾಯಾಗಿಷ್ಟ ಪೂರುಷಃ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದ
शने अभि तस्मात् विराट जायत विराजो अधिपूरुषः स जातो अत्यरिच्यत पश्चात् भूमिमथो पुरः यत्पुरुषेण हविषा देवा यज्ञमतन्वत वसन्तो अस्यासीराज्यम् ग्रीष्म इद्मः शरद्धविः सप्तास्यासन् परिधयः त्रिसप्त समिधः कृताः देवायज्ञम् संभाराः अबद्धम् पुरुषम् पशुम् तयज्ञम् बर्हिषि प्रोक्षन् पुरुषम् जातमग्रतः तेन देवा अयजन्त साध्यारिषयश्चये तस्माद्यज्ञात् सर्वभूतः संहृतम् वृषदाज्यम् अशोकस्ताविश्चक्रे वायव्यान् आरण्यान् गाम्याश्चये तस्माद्यज्ञात् सर्वभूतः कृतस्तामानि जज्ञिरे छन्दागुंसि जज्ञिरे तस्मात् यजुस्तस्मात् अजायत तस्मादश्वा अजायन्त एकेचो भयागतः गावो गजज्ञिरे तस्मात् जाता अजामयः यत्पुरुषम् यदधुः अतिदाव्यकल्पयन् मुखम् किमस्य गौ बाहु का भूरूपादा उच्येते ब्राह्मणोऽस्य मुखमासीत् बाहुराजन्यः कृतः ऊरू तदस्य यद्वैश्यः पद्भ्याम् शूद्रो अजायत चन्द्रमा मनसो जातः चक्षोः सूर्यो अजायत मुखादिन्द्रश्चाग्निश्च प्राणात् वायुरजायत नाभ्या आसीदन्तरिक्षम् शीष्णोद्यौ समवर्तत पद्भ्याम्भो मृत्युश्रोत्रात् तथा लोकाकुम् अकल्पयन् वेदाहमेतम् पुरुषम् आदित्यवर्णम् तमसस्तु भारे सर्वाणि रूपाणि विचित्य धीरः नामानि कृत्वाभिवदनजदास्ते धाता पुरस्ताद्यमुदा जहार शक्रः प्रविद्वान् प्रतिशश्चतस्रः तमेवम् विद्वानमृत इह भवति नान्यः पन्था अजनाय विद्यते यज्ञेन यज्ञमयजन्त देवाः तानि धर्माणि प्रथमान्यासन् देहनाकम् महिमानस्य जन्ते यत्र पूर्वे साध्याः सन्ति देवाः रमारमण गोविन्द गोविन्द ಶ್ರೀಕೃಷ್ಣದೇವರ ಪಾದಾರವಿಂದಕ್ಕೆ ಗೋವಿಂದ
विश्वतः परमान् नित्यं विष्णुं नारायणं हरिं विष्णुमेवेदं पुरुषस्तद्विष्णुपजीवति अतिं विश्वस्यात्मेश्वरं शास्त्रं शिवमच्युतं नारायणं महाज्ञेयं विश्वात्मानं परायणं नारायणपरो ज्योतिरात्मा नारायणः परः नारायणपरं ब्रह्मतत्त्वं नारायणः परः नारायणपरो ध्याता ध्यानं नारायणः परः यच्च किञ्चित् जगत् सर्वं दृश्यते श्रूयते विवा अन्तर्बहिश्चरत् सर्वं व्याप्य नारायणः स्थिरः अनन्तमव्ययं कविगुं समुद्रेन्दं विश्वशम्भुवं पद्मकोशप्रतीकाशकं हृदयं चाप्यधोमुखम् अथो निष्ट्यापि तस्यां तेनाभ्यामुपरि तिष्ठति व्यालमालाकुलं भाति विश्वस्यायतनं महत् सन्दनकुं शिराभित्तलं वत्याकोशसन्निभम् तस्यान्ते सुचिरकुं सूक्ष्मं तस्मिन् सर्वं प्रतिष्ठितं
तस्य मध्ये महानग्निर्विश्वार्चिर्विश्वतो मुखः सोऽग्रभुक्विभजं तिष्ठन्नाहारमजरः कविः तिर्यगूर्ध्वमधश्चायैरश्मयस्तस्य संवदा सन्तापयति स्तं देहमापादतलमस्तकः तस्य मध्ये वन्द्यशिखा अनीयोऽर्थाप्यवस्थितः नीरतो जनमध्यस्थाद्युज्जुल्लेखे बभास्वरा नीवारशूकवत्तन्मे भीताभास्वत्यनूपमा तस्याश्चिखाया मध्ये परमात्माप्यवस्थितः सब्रह्म सचिवस्तगरिश्चेन्द्रः सोऽक्षरः परमस्वराट् यो वेदादोस्तर प्रोक्तो प्रतिष्ठितः तस्य प्रकृतिलीनस्य यः परः सर्वेश्वरः सपरिवार श्रीकृष्णदेवर पादारविन्दक्य गोविन्दान्य गोविन्द ಮುತ್ತಿನ ಸರ ತರಳಿಯರೊಡಗೂಡಿ ಹರಿ ಕುಣಿದ ಅಂದುಗೆ ಅರಳಿಲೆ ಬಿಂದುಲಿ ಬಾಪುರಿ ಅಂದುಗೆ ಅರಳಿಲೆ ಬಿಂದುಲಿ ಬಾಪುರಿ ಚಂದದಿ ನಲಿಯುತ ಹರಿ ಕುಣಿದ
ಹಲೋ ಹಲೋ ಆತ್ಮೀಯ ಭಗವದ್ಭಕ್ತರೇ, ಸರ್ವಸೇವೆ ಯಜ್ಞ ಸೇವೆ ಬುಕ್ಕ ಮಹಾಮಂಗಳಾರತಿಗೆ ರಸೀದಿ ಮಲ್ಪನಂಚಿನ ಭಕ್ತರೇ ಎದುರು ಬರ್ತದೆ ದೇವಿಗೆ ಆರತಿ ಮಲ್ಪರ ಎದುರು ಬರೋದು ನಿಕಟ ವಿನಂತಿ ಮಾಡ್ತಂದಿಲ್ಲ. ಸರ್ವಸೇವೆ ಯಜ್ಞ ಸೇವೆ ಬೊಕ್ಕ ಮಹಾಮಂಗಳಾರತಿದ ರಸೀದಿ ತೊನ್ನಂಚಿನ ಭಗವದ್ಭಕ್ತರನಕ್ಲೆ ಎದುರು ಬರ್ತದೆ ದೇವರಿಗೆ ಆರತಿ ಮಲ್ಪಡೋದು ನಿಕಟ ವಿನಂತಿ ಮಾಡ್ತಂದಿಲ್ಲ. ನಂಚಿನ ಭಗವದ್ಭಕ್ತರಿಗೆ ಆಯ್ನಾತ್ ಬೇಗ ಎದುರು ಬರ್ತದೆ ಶ್ರೀದೇವರಿಗೆ ಮಹಾಮಂಗಳಾರತಿ ಮಲ್ಪರ ಎದುರು ತೋಡುವುದು ನಿಕಟ ವಿನಂತಿ ಮಾಡ್ತದಿಲ್ಲ. ಆತ್ಮೀಯ ಭಗವದ್ಭಕ್ತರೇ, ಶ್ರೀಕೃಷ್ಣ ದೇವರನ್ನ ಜನ್ಮ ಅಂಡೆ ನಮ್ಮ ಮಾತಾ ಪಾವನರಾತ ಏನಿತ ಈ ನಮ್ಮ 4ನೇ ದಿನದ ಶ್ರೀಮದ್ ಭಾಗವತ ಸಪ್ತಾಹ ಕಾರ್ಯಕ್ರಮಗೂ ಆರಿಕೋಡಿದ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದ ಧರ್ಮದರ್ಶಿಲೆ ನಮ್ಮ ಈ ಕ್ಷೇತ್ರಗೂ ಪಾದಸ್ಪರ್ಶ ಮಾಡ್ತೀರಿ. ನಮ್ಮ ಮಾತಾ ಭಾಗ್ಯದಾತೀರಿ ಅವರಿಗೆ ನಮ್ಮ ಶ್ರೀಮದ್ ಭಾಗವತ ಸಪ್ತಾಹ ಜ್ಞಾನಯಜ್ಞ ಸಮಿತಿಯ ಪ್ರವಾದಿ ಗೌರವಪೂರ್ವಕ ಭಕ್ತಿಪೂರ್ವಕ ಸ್ವಾಗತ ಕೋರಂದುಲ್ಲ.
फोर्स लगाते हैं जब आप हेयर ऑयलिंग के दौरान तो आपके बाल टूटते हैं। हर 6 हफ्ते में एक बार ಭಗವದ್ಭಕ್ತರೇ, ಶ್ರೀದೇವಿಯರಿಗೆ ಸೇವೆ ಮಲ್ಪರ ಬೈಯಾಟ್ಲ ಅವಕಾಶ ಉಂಟು. ಈ ಅವಕಾಶವನ್ನು ಬೈಯಾಟ್ನ ಸದುಪಯೋಗಪಡಿಸಿಕೊಳ್ಳೆಂದು ನಿಕಟ ವಿನಂತಿ ಪಡುತ್ತೇನೆ.
तस्मिन्धते विष्णोर्यत्परमं पदं नारायणाय विद्महे वासुदेवाय धीमहि तन्नो विष्णुः प्रचोदयात् यो वेदादौ स्वरः प्रोक्तो वेदान्तेन प्रतिष्ठितः तस्य प्रगतिलीनस्य जपरस्तमहेश्वरः ಮಾತಿರ್ಲ ದೇವರಿನ ಸನ್ನಿಧಾನಡು ಪ್ರಾರ್ಥನೆ ಮಾಡ್ಪುಗ ಶ್ರೀಕೃಷ್ಣ ದೇವರಿನ ಅವತಾರ ಕಥಾನಕ ಅಂಚನೆ ಜನ್ಮೋತ್ಸವದ ಒಂಜಿ ಪ್ರಾರಂಭಿಕವಾಯನಂಚನ ಶ್ರೀಕೃಷ್ಣನ ಆರಾಧನೆ ಇತ್ತು ಮಾಡ್ತದ ಮಾತಿರ್ಲ ಭಕ್ತಿಡು ದೇವರಿನ ಸನ್ನಿಧಾನಡು ಪ್ರಾರ್ಥನೆ ಮಾಡ್ಪುಗ ಓಂ ನಮೋ ಭಗವತೆ ತಸ್ಮೈ ಯತ ಏತಚ್ಚಿದಾತ್ಮಕಂ ಪುರುಷಾಯಾದಿ ಬೀಜಾಯ ಪರೇಶಾಯ ವಿಧೀಮಹಿ ತಸ್ಮೈ ನಮಃ ಪರೇಶಾಯ ಬ್ರಹ್ಮಣೇನಂತ ಶಕ್ತಯೇ ಅರೂಪಾಯೋರುರೂಪಾಯ ನಮಃ ಆಶ್ಚರ್ಯಕರ್ಮಣೇ ನಮಃ ಶಾಂತಾಯ ಘೋರಾಯ ಮೂಢಾಯ ಗುಣಧರ್ಮಿಣೇ ನಿರ್ವಿಶೇಷಾಯ ಸಾಮ್ಯಾಯ ನಮೋ ಜ್ಞಾನಘನಾಯ ಚ ಕ್ಷೇತ್ರಜ್ಞಾಯ ನಮಸ್ತುಭ್ಯಂ ಸರ್ವಾಧ್ಯಕ್ಷಾಯ ಸಾಕ್ಷಿಣೇ ಪುರುಷಾಯಾತ್ಮಮೂಲಾಯ ಮೂಲ ಪ್ರಕೃತಜೇ ನಮಃ ದೇವದೇವ ಜಗದ್ವ್ಯಾಪಿನ್ ಜಗದೀಶ ಜಗನ್ಮಯ ಸರ್ವೇಷಾಮಪಿ ಭಾವಾನಾಂ ತ್ವಮಾತ್ಮಾ ಹೇತುರೀಶ್ವರಃ ನಮಸ್ತುಭ್ಯಂ ಭಗವತೆ ಪುರುಷಾಯ ಮಹೀಯಸೆ ಸರ್ವಭೂತ ನಿವಾಸಾಯ ವಾಸುದೇವಾಯ ಸಾಕ್ಷಿಣೇ ನಮೋ ಹಿರಣ್ಯಗರ್ಭಾಯ ಪ್ರಾಣಾಯ ಜಗದಾತ್ಮನೇ ಯೋಗೀಶ್ವರೀಯ ಶರೀರಾಯ ನಮಸ್ತೆ ಯೋಗಹೇತವೇ ಯಸ್ಯಾಮಲಂ ನೃಪಸದಸ್ತು ಯಶೋಧುನಾಪಿ ಗಾಯಂತ್ಯಗಗ್ನಮೃಷಯೋ ದಿಗಿವೇಂದ್ರ ಭಟ್ಟಂ ತಂ ನಾಕಪಾಲ ವಸುಪಾಲ ಕಿರೀಟ ಜುಷ್ಟ ಪಾದಾಂಬುಜಂ ರಘುಪತಿಂ ಶರಣಂ ಪ್ರಪದ್ಯೆ ನಮಸ್ತುಭ್ಯಂ ಭಗವತೆ ವಾಸುದೇವಾಯ ವೇದಸೆ ಸರ್ವಭೂತಾದಿವಾಸಾಯ ಶಾಂತಾಯ ಬೃಹತೆ ನಮಃ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ಲಿಖಿತಂ ಚ ಸತ್ಯೇ ಸತ್ಯಸ್ಯ ಸತ್ಯಮೃತ ಸತ್ಯನೇತ್ರಂ ಸತ್ಯಾತ್ಮಕಂ ತಾಂ ಶರಣಂ ಪ್ರಪನ್ನಾಃ ರೂಪಂ ಯತ್ತತ್ ಪ್ರಾಹುರವ್ಯಕ್ತಮಾದ್ಯಂ ಬ್ರಹ್ಮಜ್ಯೋತಿರ್ನಿರ್ಗುಣಂ ನಿರ್ವಿಕಾರಂ ಸತ್ತಾಮಾತ್ರಂ ನಿರ್ವಿಶೇಷಂ ನಿರೀಹಂ ಸತ್ವಂ ಸಾಕ್ಷಾತ್ ವಿಷ್ಣುರಧ್ಯಾತ್ಮದೀಪಃ ಸಜಲ ಜಲದ ನೀಲಂ ದರ್ಶಿತೋದಾರಶೀಲಂ ಕರಧೃತ ಪರಶೈಲಂ ವೇಣುವಾದ್ಯೈರಸಾಲಂ ವ್ರಜಜನ ಕುಲಪಾಲಂ ಕಾಮಿನೀ ಕೇಲಿಲೋಲಂ ತರುಣ ತುಳಸಿಮಾಲಂ ನೌಮಿ ಗೋಪಾಲಬಾಲಂ ಕೃಷ್ಣಾಯ ವಾಸುದೇವಾಯ ಹರಜೆ ಪ್ರಣಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮದ್ಭಾಗವತ ಸಪ್ತಾಹ ಯಜ್ಞಾಚರಣೆಯ 4ನೇ ದಿವಸದ ಮಧ್ಯಾಹ್ನ ಕಾಲದಲ್ಲಿ ಪಾರಾಯಣವನ್ನು ಸಮಾಪ್ತಿಗೊಳಿಸಿ ಶ್ರೀಕೃಷ್ಣನ ಜನ್ಮೋತ್ಸವದ ಪೂರ್ವಭಾವಿಯಾಗಿ ಶ್ರೀಕೃಷ್ಣನ ಆರಾಧನೆಯನ್ನ ನಾವೆಲ್ಲರೂ ಸೇರಿಕೊಂಡು ಭಕ್ತಿಯಿಂದ ನಡೆಸಿಕೊಂಡು ಶ್ರೀಕೃಷ್ಣನಿಗೆ ಸುಮಧುರ ದ್ರವ್ಯಗಳನ್ನು ನೈವೇದ್ಯ ಮಾಡಿ ಆ ಭಗವಂತನಿಗೆ ಎಲ್ಲ ಭಕ್ತ ಜನರು ಕೂಡ ಭಕ್ತಿಯಿಂದ ಪುಷ್ಪ ಸಮರ್ಚನೆಯನ್ನ ಮಾಡಿ ಮಂಗಲಾರತಿ ಸೇವೆಯನ್ನ ಸೇವಾಕರ್ತರುಗಳು ನಡೆಸಿಕೊಂಡು ಕಲ್ಪೋಕ್ತ ಪೂಜಾರಾಧನೆಯನ್ನ ನಡೆಸಿದರೊಂದಿಗೆ ಶ್ರೀಕೃಷ್ಣನ ಗೋಪಾಲಕೃಷ್ಣ ಹವನವನ್ನು ಕೂಡ ಭಕ್ತಿಯಿಂದ ನಡೆಸಿಕೊಂಡಿದ್ದೇವೆ. ಇದೇ ಸಂದರ್ಭದಲ್ಲಿ ಸಂಗೀತ ಮತ್ತು ಶ್ರೀಕೃಷ್ಣನ ಭಜನಾ ಸೇವೆಯನ್ನು ಕೂಡ ನಡೆಸಿಕೊಂಡಿದ್ದಾರೆ. ಹಾಗೆ ಹಲವಾರು ಭಕ್ತ ಜನರು ತಮ್ಮ ತಮ್ಮ ಭಕ್ತಿಯ ಸೇವೆಯನ್ನು ಕೂಡ ಸಮರ್ಪಿಸಿಕೊಂಡಿದ್ದಾರೆ. ಇವತ್ತು ಸಾಯಂಕಾಲ ಶ್ರೀಕೃಷ್ಣನ ಇವತ್ತಿನ ಕಥಾನಕದ ಪ್ರವಚನದ ನಂತರ ಆ ಕೃಷ್ಣನ ಜನ್ಮೋತ್ಸವದೊಂದಿಗೆ ಅವನನ್ನ ಮಂಗಲ ವಾದ್ಯಗಳೊಂದಿಗೆ ಭಜನೆಯೊಂದಿಗೆ ತೊಟ್ಟಿಲಿಗೆ ಏರಿಸಿ ತೊಟ್ಟಿಲಿನಲ್ಲಿ ಶ್ರೀಕೃಷ್ಣನಿಗೆ ಪೂಜಾರಾಧನೆಯನ್ನ ಮಾಡಿ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಶ್ರೀಕೃಷ್ಣನ ತೊಟ್ಟಿಲ ಸೇವೆಯನ್ನು ನಡೆಸುವಂತಹ ಒಂದು ಅವಕಾಶವನ್ನು ಕೂಡ ನಾವು ಕಲ್ಪಿಸಿಕೊಂಡಿದ್ದೇವೆ. ಆ ಪ್ರಕಾರವಾಗಿ ಭಗವಂತನಾದಂತಹ ವಾಸುದೇವ ಎಲ್ಲ ಸೇವೆಯನ್ನ ಭಕ್ತಿಯಿಂದ ಸ್ವೀಕಾರ ಮಾಡಿ ಇವತ್ತು ಸಾಯಂಕಾಲ ನಡೆಸುವಂತಹ ತೊಟ್ಟಿಲೋತ್ಸವಕ್ಕೆ ಆಗಮಿಸಿ ಆ ತೊಟ್ಟಿಲಿನಲ್ಲಿ ವಿರಾಜಮಾನನಾಗಿ ಸಕಲ ಭಕ್ತ ಜನರಿಂದ ಸೇವೆಯನ್ನು ಕೂಡ ನಡೆಸಿಕೊಟ್ಟು ಇನ್ನು ಮುಂದೆಯೂ ನಾಳೆ ನಡೆಯಲಿರುವಂತಹ ರುಕ್ಮಿಣಿ ಕೃಷ್ಣ ಕಲ್ಯಾಣೋತ್ಸವ ಮತ್ತು ಪಾರಾಯಣ ಪ್ರವಚನಗಳು
ಅವಭೃತೋತ್ಸವ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಭಗವಂತ ನಿರ್ವಿಘ್ನವಾಗಿ ಯಥಾಯೋಗ್ಯವಾಗಿ ಪರಿಪೂರ್ಣವಾಗಿ ನಮ್ಮ ಕೈಯಿಂದ ನೆರವೇರಿಸಿಕೊಟ್ಟು ಎಲ್ಲ ಭಕ್ತ ಜನರಿಗೂ ಕೂಡ ಬರುವ ಕಷ್ಟ ದೋಷಗಳನ್ನು ಪರಿಹಾರ ಮಾಡಿಕೊಡಬೇಕು. ಯಜಮಾನರ ಕುಟುಂಬವನ್ನು ಉದ್ಧರಿಸಿಕೊಡಬೇಕು. ಎಲ್ಲರಿಗೂ ಸದ್ವಿದ್ಯಾ ಸದ್ಬುದ್ಧಿ ಸಚ್ಚಿಂತನ ಸದಾಚಾರವನ್ನು ಕೊಟ್ಟು ಭಗವಂತನ ದಿವ್ಯ ಚರಣಾರವಿಂದಗಳಲ್ಲಿ ಅನುಪಮವಾದ ದೃಢತರವಾದ ಭಕ್ತಿ ಶ್ರದ್ಧೆಯನ್ನು ಅನುಗ್ರಹ ಮಾಡಿ ಸಕಲ ವಿಧವಾದ ಸನ್ಮಂಗಲ ಶ್ರೇಯೋಭಿವೃದ್ಧಿಯನ್ನು ಅನುಗ್ರಹಿಸುವಂತಹ ಭಾರ ಭಗವಂತನಾದ ಶ್ರೀಕೃಷ್ಣನ ದಿವ್ಯ ಚರಣಾರವಿಂದಕ್ಕೆ ಸೇರಿದ್ದು ಅಂತ ಹೇಳಿ ನಾವೆಲ್ಲರೂ ಸೇರಿ ಭಕ್ತಿಯಿಂದ ಮಾಡುವ ಪ್ರಾರ್ಥನೆ. ಎಲ್ಲರೂ ಹೇಳಿ: ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪುರುಷೋತ್ತಮ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಮಾಂ ಪುರುಷೋತ್ತಮ. ಶ್ರೀಕೃಷ್ಣ ದೇವರ ಪಾದಾರವಿಂದಕ್ಕೆ ಗೋವಿಂದಾನ್ನಿ ಗೋವಿಂದ ಗೋವಿಂದಾನ್ನಿ ಗೋವಿಂದ ಗೋವಿಂದಾನ್ನಿ ಗೋವಿಂದ ಗೋವಿಂದ. ಇತ್ತಲಿಂದಲೇ 3 ಸುತ್ತು ಬಂದು ಎಲ್ಲರೂ ಕೂಡ ನಮಸ್ಕಾರ ಮಾಡಿ. ಯಾನಿ ಕಾನಿಜ ಪಾಪಾನಿ ಜನ್ಮಾಂತರಗತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ಕೃಷ್ಣಾಯ ವಾಸುದೇವಾಯ ಹರಜಯ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ ಪ್ರದ್ಯುಮ್ನ ದಾಮೋದರ ವಿಶ್ವಮೂರ್ತೆ ಮುಕುಂದ ವಿಷ್ಣು ಭಗವನ್ ನಮಸ್ತೆ. ಅಕ್ಕ ಪುರುಷ ಹಾಡು ಹೇಳ. ಶ್ರುತಿ ಸಂಗೀತ ಶ್ರವಣ ಇತ್ತೆ ಮಾತೇರ್ಗಲ ಶ್ರೀಕೃಷ್ಣ ಜನ್ಮೋತ್ಸವದ ಕುರಿತಾದ ಆ ದೇವರಿನ ಕಲ್ಲು ಸಕ್ಕರೆ ಪ್ರಸಾದ ಕೊರ್ಪೇರು ಆ ಜನ್ಮೋತ್ಸವ ಸಂದರ್ಭಡು ಆ ದೇವರಿನ ಪ್ರಸಾದರ ಮಧುರವಾಯನಂಚನ ಪ್ರಸಾದನ ನಮ್ಮ ಮಾತದೆತ್ತೊಂದು ನಮ್ಮ ಜೀವನದ ಎಡ್ಡೆ ಮಾಧುರ್ಯ ಎಡ್ಡೆ ರೀತಿಯ ದೇವರ ಅನುಗ್ರಹ ಪ್ರಾಪ್ತಿಯಾವಡು ಒಂದು ಪ್ರಾರ್ಥನೆ ಮಾಡ್ತಂದ ಪ್ರಸಾದನ ಸ್ವೀಕಾರ ಮಾಡ್ಕೊಳ್ಳಿ ಮಾತೇರ್ಲ ಐತ ಒಟ್ಟು ದೇವರಿನ ನಾಮ ಸಂಕೀರ್ತನೆ ಹಾಕೊಂಡು ಆ ಸಂಗೀತಡು ಆ ದೇವರಿನ ಮಾತು ಸಂಕೀರ್ತನೆ ಮಾಡ್ಪೇರು ಅನಿಲ್ಲ ಕೇಳೊಂದು ಆ ಸಂಕೀರ್ತನೆ ಒಟ್ಟು ದೇವರಿನ ಪ್ರಸಾದನ ಮಾತೆಲ್ಲ ಸ್ವೀಕಾರ ಮಾಡ್ಕೋ ಅಲ್ಪಪ್ಪನೆ ಮಾತನಿಕ್ಲ ಅಲ್ಪಲ್ಪನೆ ಕುಳ್ಳೆ ಏರ್ಲ ಪಾತೆರುಡ್ಚಿ ಆ ಪ್ರಸಾದ ನಿಕ್ಲನ ಪುಟ್ಟ ಬರ್ಕೊಂಡು ಮಾತೆರ್ಲ ಆ ಪ್ರಸಾದನ ತೆತ್ತೊಂಡ್ಲೆ बदले तो हाँ हाँ ಗಾಳಿ ಗೊತ್ತಿಲ್ಲ ಹಿಂದೆ ಅಡಿ ಬಂದು ರಂಗಯ್ಯ
ಚಂದವೋ ಪಣಿ ಗೀಟ ಕಸ್ತೂರಿ ತಿಲಕ ಗಂಧವೋ ತೊಟ್ಟ ಮುತ್ತಿನ ಪದಕ ಬಲು ಚಂದವೋ ಪಣಿ ಗೀಟ ಕಸ್ತೂರಿ ತಿಲಕ ಗಂಧವೋ ಅಷ್ಟಾದಿಕ್ಕಿನೊಳರಸಿ ನಿಲ ಕಾಣದೆ ಹರಿ ಅಷ್ಟಾದಿಕ್ಕಿನೊಳರಸಿ ನಿಲ ಕಾಣದೆ ಮುದುರಂಗಯ್ಯ ವಿಠಲಯ್ಯ ಮುದುರಂಗಯ್ಯ ವಿಠಲಯ್ಯ ಕಣ್ಣ ಮುಂದಾಡದೆ ಎಲ್ಲಾಡಿ ಬಂದೆ ಮುದುರಂಗಯ್ಯ ನೀನೆಲ್ಲಾಡಿ ಬಂದೆನ್ನ ಕಣ್ಣ ಮುಂದಾಡದೆ ಎಲ್ಲಾಡಿ ಬಂದೆ ಮುದು ಕೃಷ್ಣಯ್ಯ ಮುದ್ದು ರಂಗಯ್ಯ ಓಡಿ ಓಡಿ ಬಂದು ಹಣೆಗೆ ಡಿಡಿಡಿಡಿಡಿಡಿಕ್ಕು ಡಿಡಿಕ್ಕು 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 ಎಂದು ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ಓಡಿ ಓಡಿ ಬಂದು ಹಣೆಗೆ ಡಿಡಿಡಿಡಿಡಿಡಿಕ್ಕು ಡಿಡಿಕ್ಕು 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 ಎಂದು ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ಮರಕತ ನವರತ್ನ ವಜ್ರ ಹರಳು ಕೆತ್ತಿಸಿದ ಗುಮಣಿ ಮರಕತ ನವರತ್ನ ವಜ್ರ ಹರಳು ಕೆತ್ತಿಸಿದ ಗುಮಣಿ ಕಿರಣ ಮುಗುಟ ಶಿರ ಶಿರದಲ್ಲಿ ಕಿರಣ ಮುಕುಟ ಶಿರ ಶಿರದಲ್ಲಿ ಸರಿ 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 ದಾಡುತ್ತ ರಂಗ ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ಚಂದ್ರಶೇಖರ ಹಂಸವಾಹನ ಇಂದ್ರದ್ಯಾರಕಾಶದಲ್ಲಿ ಚಂದ್ರಶೇಖರ ಹಂಸವಾಹನ ಇಂದ್ರದ್ಯಾರಕಾಶದಲ್ಲಿ ದುಮ್ 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 ದುಬಿ ನುಡಿಸಿ ದುಮ್ 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 ದುಬಿ ನುಡಿಸಿ ಬಂದೆ ಕೋ ಬಂದೆ ಬಂದೆ ಬಂದೆನು ತಡೀಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ಹಿಂತಿರುಗಿ ಹೋಗಿ ನೀನು ಅಂತರಿಸಿ ದೂರದಲ್ಲಿ ಹಿಂತಿರುಗಿ ಹೋಗಿ ನೀನು ಅಂತರಿಸಿ ದೂರದಲ್ಲಿ ನಿಂತು ವಿಜಯ ವಿಠಲರಾಯನು ನಿಂತು ವಿಜಯ ವಿಠಲರಾಯನು ಹಿಂತಿರ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 ಿ ಎಂದು ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ
श्रीमन्नारायण राम 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 रामने गुणश्यामने रामने गुणश्यामने दशरथ कुंवरने पशुपति मित्रने दशकंठ मर्दन राम 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 श्रीरामचंद्रने श्रीलोल सुंदरने श्रीमन्नारायण राम 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 रामने गुणश्यामने रामने गुणश्यामने राम वंदि पेरगो राम वंदि पेरगो राम वंदि पेरगो राम 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 श्रीरामचंद्रने श्रीलोल सुंदरने श्रीमन्नारायण राम 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 ನೋಡಿದೆ ಮನ ಮಾಡಿದೆ ನೋಡಿದೆ ಮನ ಮಾಡಿದೆ ರೂಢಿ ಪವೈಕುಂಠನೆ ಪಾಡುವೆ ಮುಕುಂದನೆ ಬೇಡುವೆ ಸರಕೊಡಿ ರಾಮ್ 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 ಶ್ರೀರಾಮಚಂದ್ರನೆ ಶ್ರೀಲೋಲ ಸುಂದರನೆ ಶ್ರೀಮನ್ನಾರಾಯಣ ರಾಮ್ 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 ನಾದನೆ ಸಂಗೀತನೆ ನಾದನೆ ಸಂಗೀತನೆ ನಾಗೇಂದ್ರ ಶಯನನೆ ನಗರಿ ಗಮನನೆ ಮುಕ್ತಿದಾಯಕನೆ ರಾಮ್ 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 ಶ್ರೀರಾಮಚಂದ್ರನೆ ಶ್ರೀಲೋಲ ಸುಂದರನೆ ಶ್ರೀಮನ್ನಾರಾಯಣ ರಾಮ್ 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 ಶ್ರೀಮನ್ನಾರಾಯಣ ರಾಮ್ 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 ಶ್ರೀಮನ್ನಾರಾಯಣ ರಾಮ್ 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 Namaste.
ಸಿದ್ಧಯೇ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣೇ ನಮೋಸ್ತುತೇ ನಾರಾಯಣೇ ನಮೋಸ್ತುತೇ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ವಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ವಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಬಂದ ವಿಘ್ನಗಳ ಕಳೆ ಗಣನಾಥ ದೇವ 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 ಬಂದ ವಿಘ್ನ ಕಳೆ ಗಣನಾಥ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಆದೆಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜವ ಗಣನಾಥ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ
ಮಂಗಳ ಮೂರುತಿ ಗುರು ರಂಗ ವಿಠಲನ ಪಾದ ಸಿಂಗದೇವ ಜಿಪೆ ದೇವ ಗಣನಾಥ ಮಂಗಳ ಮೂರುತಿ ಗುರು ರಂಗ ವಿಠಲನ ಪಾದ ಸಿಂಗದೇವ
ತನಿಯನೇ ಈ ಭಕ್ತರೆಡ ತೋಜಾಲೆ ಕರುಣಿಲೆ ತುಳುನಾಡದ ಸ್ವಾಮಿ ಕೊರಗ ತನಿಯನೇ ಈ ಭಕ್ತರೆಡ ತೋಜಾಲೆ ಕರುಣಿಲೆ ಸತ್ಯದ ಮೂರ್ತಿಯೇ ಧರ್ಮನು ಕಾಪುಲೆ ಸತ್ಯದ ಮೂರ್ತಿಯೇ ಧರ್ಮನು ಕಾಪುಲೆ ಈ ಉತ್ತಾರ ಪದವೊಡುಂತಿ ಮಹಾಶಕ್ತಿಯೇ ಈ ಉತ್ತಾರ ಪದವೊಡುಂತಿ ಮಹಾಶಕ್ತಿಯೇ ತುಳುನಾಡದ ಸ್ವಾಮಿ ಕೊರಗ ತನಿಯನೇ ಈ ಭಕ್ತರೆಡ ತೋಜಾಲೆ ಕರುಣಿಲೆ ತುಳುನಾಡದ ಸ್ವಾಮಿ ಕೊರಗ ತನಿಯನೇ ಈ ಭಕ್ತರೆಡ ತೋಜಾಲೆ ಕರುಣಿಲೆ ಸತ್ಯದ ಮಣ್ಣಡು ಬೆಳಗುಣ ಜ್ಯೋತಿಯೇ ಸತ್ಯದ ಮಣ್ಣಡು ಬೆಳಗುಣ ಜ್ಯೋತಿಯೇ ಭಕ್ತಿದಲೆಪ್ಪುಗೋ ಒಲಿಯುಣ ಸ್ವಾಮಿಯೇ ಭಕ್ತಿದಲೆಪ್ಪುಗೋ ಒಲಿಯುಣ ಸ್ವಾಮಿಯೇ ಕರುಣಾಮಯಿ ಕೊರಗ ಜಡ ಪ್ರಾರ್ಥನೆ ಕರುಣಾಮಯಿ ಕೊರಗ ಜಡ ಪ್ರಾರ್ಥನೆ ಈರೆ ಪಾದವು ಈ ಭಕ್ತಿ ಸಮರ್ಪಣೆ ಈರೆ ಪಾದವು ಈ ಭಕ್ತಿ ಸಮರ್ಪಣೆ ತುಳುನಾಡದ ಸ್ವಾಮಿ ಕೊರಗ ತನಿಯನೇ ಈ ಭಕ್ತರೆಡ ತೋಜಾಲೆ ಕರುಣಿಲೆ ತುಳುನಾಡದ ಸ್ವಾಮಿ ಕೊರಗ ತನಿಯನೇ ಈ ಭಕ್ತರೆಡ ತೋಜಾಲೆ ಕರುಣಿಲೆ ಬಚ್ಚಿರೆ ಬಚ್ಚೈ ಅಮೃತದ ಪರಕೆ ಬಚ್ಚಿರೆ ಬಚ್ಚೈ ಅಮೃತದ ಪರಕೆ ಒಪ್ಪಿಸದ ನಟ್ಟನುವೆ ಎನ್ನ ಕೋರಿಕೆ ಒಪ್ಪಿಸದ ನಟ್ಟನುವೆ ಎನ್ನ ಕೋರಿಕೆ ಮಲ್ಲಿಗೆ ಪೂಜಾಲಂಕಾರಣೆ ಭಕ್ತಿಗೆ ಕೊರ್ಪಿಕೋಲ ಸೇವೆ ಮಲ್ಲಿಗೆ ಪೂಜಾಲಂಕಾರ ಸ್ವಾಮಿ ಕೊರಗ ತನಿಯನೇ ಈ ಭಕ್ತರೆಡ ತೋಜಾಲೆ ಕರುಣಿಲೆ ಕೈಲಾಸದಧಿಪತಿ ಪಾರ್ವತಿ ಪರಮೇಶ್ವರೇ ಕೈಲಾಸದಧಿಪತಿ ಪಾರ್ವತಿ ಪರಮೇಶ್ವರೇ ಭೂಮಿಗೆ ಚತ್ತ ಭಕ್ತಿಯ ಕಾಲುಡು ಸತ್ಯದ ವರಪಾಲೆ ಉದಿಸಿದ ಮೊಲ ಪರಶುರಾಮನ ಸೃಷ್ಟಿಡು ಸತ್ಯದ ವರಪಾಲೆ ಉದಿಸಿದ ಮೊಲ ಪರಶುರಾಮನ ಸೃಷ್ಟಿಡು ಕೈ ಮುಗಿದು ಎನ್ನ ಜನ ಶರಣಾದ ಸೊಗೆಪುವೆ ಈ ಭಕ್ತಿದ ಕಾಣಿಕೆನ ಒಪ್ಪವೇ ಕೈ ಮುಗಿದು ಎನ್ನ ಜನ ಶರಣಾದ ಸೊಗೆಪುವೆ ಈ ಭಕ್ತಿದ ಕಾಣಿಕೆನ ಒಪ್ಪವೇ ತುಳುನಾಡದ ಸ್ವಾಮಿ ಕೊರಗ ತನಿಯನೇ ಈ ಭಕ್ತರೆಡ ತೋಜಾಲೆ ಕರುಣಿಲೆ ತುಳುನಾಡದ ಸ್ವಾಮಿ ಕೊರಗ ತನಿಯನೇ ಈ ಭಕ್ತರೆಡ ತೋಜಾಲೆ ಕರುಣಿಲೆ ಈ ಭಕ್ತರೆಡ ತೋಜಾಲೆ ಕರುಣಿಲೆ
Yeah.
ನಿನ್ನ ಸೇವೆಯೇ ಮುಕ್ತಿ ಪಡೆವ ತಂತ್ರವು ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ ಓಡಿ ಓಡಿ ಬಂದು ಹಣೆಗೆ ಬಿಕ್ಕು ಕೊಡೆಡೆಕು ಎಂದೋಡೆಡೆ ಆಜನೆ ರಂಗಾಡಿದೆ ಆಜನೆ ಆಜನೆ ರಂಗಾಡಿದೆ ಆಜನೆ ರಂಗಾಡಿದೆ ಆಜನೆ ಓಡಿ ಓಡಿ ಬಂದು ಹಣೆಗೆ ಬಿಕ್ಕು ಕುಡಿಕು ಎಂದೋಡಿದೆ ಆಜನೆ ರಂಗಾಡಿದೆ ಆಜನೆ ಆಜನೆ ರಂಗಾಡಿದೆ ಆಜನೆ ರಂಗಾಡಿದೆ ಆಜನೆ ತುಂಡು ಬಿರುಡಿಸೆ ಬಸೆ ಇಕ್ಕೋ ಬಂದೆ ಬಂದೆ ಮಗನು ತಾದೇವೆ ಆಜನೆ ರಂಗಾಡಿದೆ ಆಜನೆ ಆಜನೆ ರಂಗಾಡಿದೆ ಆಜನೆ ರಂಗಾಡಿದೆ ಆಜನೆ ಪಾನವರತ್ನ ವಜ್ರ ಹೊರಲು ಕೆತ್ತಿಸಿದ ಜುಮಣಿ ಮರಕಾದ ನವರತ್ನ ವಜ್ರ ಹೊರಲು ಕೆತ್ತಿಸಿದ ಜುಮಣಿ ಕಿರಣ ಮುಗುಡ ಶಿರದಲ್ಲಿ ಕಿರಣ ಮುಗುಡ ಶಿರದಲ್ಲಿ ಕಿರಣ ಮುಗುಡ ಶಿರದಲ್ಲಿ ಸರಿ 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 ನಾನು ತರಗಲೇವೆ ಆಜನೆ ರಂಗಾಡಿದೆ ಆಜನೆ ಆಜನೆ ರಂಗಾಡಿದೆ ಆಜನೆ ರಂಗಾಡಿದೆ ಆಜನೆ ರಂಗಾಡಿದೆ ಆಜನೆ ಹಿಂತಿರುಗಿ ಹೋಗಿ ನೀನು ಅಂತರಿಸಿ ದೂರದಲ್ಲಿ ಹಿಂತಿರುಗಿ ಹೋಗಿ ನೀನು ಅಂತರಿಸಿ ದೂರದಲ್ಲಿ ನಿಂತು ವಿಜಯ ವಿಠಲರಾಯನು ನಿಂತು ವಿಜಯ ವಿಠಲರಾಯನು ನಿಂತು ವಿಜಯ ವಿಠಲರಾಯನು ಎಂದು ಬೇರೆ ಆಜನೆ ರಂಗಾಡಿದೆ ಆಜನೆ ಆಜನೆ ರಂಗಾಡಿದೆ ಆಜನೆ ರಂಗಾಡಿದೆ ಆಜನೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪಾ ಬಂದದಿಂದ ಆನಂದಿಸುತ್ತ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪಾ ಬಂದದಿಂದ ಆನಂದಿಸುತ್ತ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪಾ ಬಂದದಿಂದ ಆನಂದಿಸುತ್ತ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪಾ ಬಂದದಿಂದ ಆನಂದಿಸುತ್ತ ಬಂದ ನೋಡೆ ಗೋಪಾ ಬಂದದಿಂದ ಆನಂದಿಸುತ್ತ ಬಂದ ನೋಡೆ ಗೋಪಾ ಬಂದದಿಂದ ಆನಂದಿಸುತ್ತ ಬಂದ ನೋಡೆ ಗೋವಮೇವ ನೀವ ದೇವ ಬಂದ ನೋಡೆ ಗೋವಮೇವ ನೀವ ದೇವ ಬಂದ ನೋಡೆ ದೇವತಾ ವಾದ್ಯಗಳಿಂದ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪಾ ಬಂದದಿಂದ ಆನಂದಿಸುತ್ತ ಬಂದ ನೋಡೆ ಗೋಪಾ ಬಂದದಿಂದ ಆನಂದಿಸುತ್ತ ಬಂದ ನೋಡೆ ಪಾಪ ಗೋಪ ಕೋಪ ರೂಪ ಬಂದ ನೋಡೆ ಬಂದ ನೋಡೆ ಪಾಪಲೋ ಪಾಲನು ತಪ ಬಂದ ನೋಡೆ
ಬಂದರಿಂದ ಬಂದ ನೋಡೆ ಗೋಪಾ ಬಂದರಿಂದ ಆನಂದಿಸುತ್ತ ಬಂದ ನೋಡೆ ಗೋಪಾ ಬಂದರಿಂದ ಆನಂದಿಸುತ್ತ ಬಂದ ನೋಡೆ ಭೂಸುರ ಸುಖ ಸೂಸುತ್ತ ಬಂದ ನೋಡೆ ಬಂದ ನೋಡೆ ಭೂಸುರ ಸುಖ ಸೂಸುತ್ತ ಬಂದ ನೋಡೆ ಭೂಸುರ ಸುಖ ಸೂಸುತ್ತ ಬಂದ ನೋಡೆ ವಾಸುದೇವ ವಿಠಲತ ಬಂದ ನೋಡೆ ಬಂದ ಚಂದದಿಂದ ಬಂದ ನೋಡೆ ಗೋಪಾ ಚಂದದಿಂದ ಆನಂದಿಸುತ್ತ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪಾ ಚಂದದಿಂದ ಆನಂದಿಸುತ್ತ ಬಂದ ನೋಡೆ ಗೋಪಾ ಚಂದದಿಂದ ಆನಂದಿಸುತ್ತ ಬಂದ ನೋಡೆ ಕೃಷ್ಣ ಬೃಂದಾವನದಿ ಕೊಳಲೂರಲಿಲ್ಲವೋ ಅಂದು ಗೋಪಿಯರನ್ನು ಕರೆಯಲಿಲ್ಲವೋ ಕೃಷ್ಣ ಬೃಂದಾವನದಿ ಕೊಳಲೂರಲಿಲ್ಲವೋ ಅಂದು ಗೋಪಿಯರನ್ನು ಕರೆಯಲಿಲ್ಲವೋ ಕೃಷ್ಣ ಬೃಂದಾವನದಿ ಕೊಳಲೂರಲಿಲ್ಲವೋ ಅಂದು ಗೋಪಿಯರನ್ನು ಕರೆಯಲಿಲ್ಲವೋ ಇಂದ್ರೇಕೆ ಮರೆತೆ ಮಾಧವ ಬಂದು ನೀತಾಯೋ ಎನ್ನ ಮಾಧವ ಇಂದ್ರೇಕೆ ಮರೆತೆ ಮಾಧವ ಬಂದು ನೀತಾಯೋ ಎನ್ನ ಮಾಧವ ಕೃಷ್ಣ ಬೃಂದಾವನದಿ ಕೊಳಲೂರಲಿಲ್ಲವೋ ಅಂದು ಗೋಪಿಯರನ್ನು ಕರೆಯಲಿಲ್ಲವೋ ಕೃಷ್ಣ ಬೃಂದಾವನದಿ ಕೊಳಲೂರಲಿಲ್ಲವೋ ಅಂದು ಗೋಪಿಯರನ್ನು ಕರೆಯಲಿಲ್ಲವೋ ನೀರೊಳಗಾಟವ ಆಡಲಿಲ್ಲವೋ ನೀ ಬೆನ್ನಿನೊಳು ಕಾಲವ ಎತ್ತಲಿಲ್ಲವೋ ನೀರೊಳಗಾಟವ ಆಡಲಿಲ್ಲವೋ ನೀ ಬೆನ್ನಿನೊಳು ಕಾಲವ ಎತ್ತಲಿಲ್ಲವೋ ಕೋರೆಯ ಮಸೆಯುತ ತಿರುಗಲಿಲ್ಲವೋ ನೀ ಬೋರರ ಮಾತನ್ನು ಕೇಳಲಿಲ್ಲವೋ ಕೋರೆಯ ಮಸೆಯುತ ತಿರುಗಲಿಲ್ಲವೋ ನೀ ಬೋರರ ಮಾತನ್ನು ಕೇಳಲಿಲ್ಲವೋ ಕೃಷ್ಣ ಬೃಂದಾವನದಿ ಕೊಳಲೂರಲಿಲ್ಲವೋ ಅಂದು ಗೋಪಿಯರನ್ನು ಕರೆಯಲಿಲ್ಲವೋ ಕೃಷ್ಣ ಬೃಂದಾವನದಿ ಕೊಳಲೂರಲಿಲ್ಲವೋ ಅಂದು ಗೋಪಿಯರನ್ನು ಕರೆಯಲಿಲ್ಲವೋ ಕೊಡವಿಯ ದಾನವ ಬೇಡಲಿಲ್ಲವೋ ಬಡ ಬ್ರಾಹ್ಮಣನಾಗಿ ತಿರುಗಲಿಲ್ಲವೋ ಕೊಡವಿಯ ದಾನವ ಬೇಡಲಿಲ್ಲವೋ ಬಡ ಬ್ರಾಹ್ಮಣನಾಗಿ ತಿರುಗಲಿಲ್ಲವೋ ಮಡವಿಯ ಕಟ್ಟಿಕೊಂಡು ತಿರುಗಲಿಲ್ಲವೋ ಕಡಗೋಲು ಕೈಯಲ್ಲಿ ಹಿಡಿಯಲಿಲ್ಲವೋ ಮಡವಿಯ ಕಟ್ಟಿಕೊಂಡು ತಿರುಗಲಿಲ್ಲವೋ ನೀ ಕಡಗೋಲು ಕೈಯಲ್ಲಿ ಹಿಡಿಯಲಿಲ್ಲವೋ ಕೃಷ್ಣ ಬೃಂದಾವನದಿ ಕೊಳಲೂರಲಿಲ್ಲವೋ ಅಂದು ಗೋಪಿಯರನ್ನು ಕರೆಯಲಿಲ್ಲವೋ ಕೃಷ್ಣ ಬೃಂದಾವನದಿ ಕೊಳಲೂರಲಿಲ್ಲವೋ ಅಂದು ಗೋಪಿಯರನ್ನು ಕರೆಯಲಿಲ್ಲವೋ ಬೆತ್ತಲೆ ಬುದ್ಧನಾಗಿ ತಿರುಗಲಿಲ್ಲವೋ ನೀ ಮುಕ್ತಮಯವಾಗಿರಲಿಲ್ಲವೋ ಬೆತ್ತಲೆ ಬುದ್ಧನಾಗಿ ತಿರುಗಲಿಲ್ಲವೋ ನೀ ಮುಕ್ತಮಯವಾಗಿರಲಿಲ್ಲವೋ ಅತ್ತಾವತಾರವ ತೋರಲಿಲ್ಲವೋ ನೀ ಮತ್ತೆ ಪುರಂದರ ವಿಠಲನಲ್ಲವೋ ಅತ್ತಾವತಾರವ ತೋರಲಿಲ್ಲವೋ ನೀ ಮತ್ತೆ ಪುರಂದರ ವಿಠಲನಲ್ಲವೋ
मुक्तिदायकम् रामकृष्ण वासुदेव भक्ति मुक्तिदायकम् जानकी मनोहरं सर्वलोकनायकम् जानकी मनोहरं सर्वलोकनायकम् जानकी मनोहरं सर्वलोकनायकम् जानकी मनोहरं सर्वलोकनायकम् शङ्करादिसेव्यमान पुण्यनाम कीर्तनम् शङ्करादिसेव्यमान पुण्यनाम कीर्तनम् जानकी मनोहरं सर्वलोकनायकम् जानकी मनोहरं सर्वलोकनायकम् शङ्करादिसेव्यमान्य पुण्यनाम कीर्तनम् शङ्करादिसेव्यमान पुण्यनाम कीर्तनम् राम 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 नाम तारकम् राम 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 तारकम् रामकृष्ण वासुदेव भक्ति मुक्तिदायकम् रामकृष्ण वासुदेव भक्ति मुक्तिदायकम् रामकृष्ण वासुदेव भक्ति मुक्तिदायकम् रामकृष्ण वासुदेव भक्ति मुक्तिदायकम् वीरशूरवन्दितं रावणादिनाशकम् वीरशूरवन्दितं रावणादिनाशकम् आञ्जनेय जीवनाम राममन्त्ररूपकम् आञ्जनेय जीवनाम राममन्त्ररूपकम् वीरशूरवन्दितं रावणादिनाशकम् वीरशूरवन्दितं रावणादिनाशकम् आञ्जनेय जीवनाम राममन्त्ररूपकम् आञ्जनेय जीवनाम राममन्त्ररूपकम् राम 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 नाम तारकम् राम 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 नाम तारकम् रामकृष्ण वासुदेव भक्ति मुक्तिदायकम् रामकृष्ण वासुदेव भक्ति मुक्तिदायकम् रामकृष्ण वासुदेव भक्ति मुक्तिदायकम् रामकृष्ण वासुदेव भक्ति मुक्तिदायकम् कय्य तोरो कृष्ण कय्य तोरो कृष्ण कय्य तोरो ಕೈಯಲ್ಲಿ ತುಂಬ ಬೆಣ್ಣೆಯ ಕೊಡುವ ಕೈಯ ತೋರೋ ಕೈಯಲ್ಲಿ ತುಂಬ ಬೆಣ್ಣೆಯ ಕೊಡುವ ಕೈಯ ತೋರೋ ಕೈಯ ತೋರೋ ಕೃಷ್ಣ ಕೈಯ ತೋರೋ ಕೈಯ ತೋರೋ ಕೃಷ್ಣ ಕೈಯ ತೋರೋ ಕೈಯಲ್ಲಿ ತುಂಬ ಬೆಣ್ಣೆಯ ಕೊಡುವ ಕೈಯ ತೋರೋ ಕೈಯಲ್ಲಿ ತುಂಬ ಬೆಣ್ಣೆಯ ಕೊಡುವ ಕೈಯ ತೋರೋ ಅಂಗುಲಿಗಳು ಹೊಂದುಂಗುರಲಿಟ್ಟ ಕೈಯ ತೋರೋ ಅಂಗುಲಿಗಳು ಹೊಂದುಂಗುರಲಿಟ್ಟ ಕೈಯ ತೋರೋ ಅಂಗುಳ ಕೈಯ ತೋರೋ ಶೃಂಗಾರ ಶಂಖಚಕ್ರ ಪಿರಿದ ಕೈಯ ತೋರೋ ಅಂಗನೆಯರ ಜೊತೆಗೂಡಿ ಆಡಿದ ಕೈಯ ತೋರೋ ಅಂಗನೆಯರ
ಪುಲ್ಲ ಪೂತನಿ ಹಸುವಿನ ನೀರಿನ ಕೈಯ ತೋರೋ ಪುಲ್ಲ ಪೂತನಿ ಹಸುವಿನ ನೀರಿನ ಕೈಯ ತೋರೋ ಬೆಲ್ಲನೆ ಗುಡ್ಡೆಯ ಡೊಂಗ ತಿಂತಿದ ಕೈಯ ತೋರೋ ಬೆಲ್ಲನೆ ಗುಡ್ಡೆಯ ಡೊಂಗ ತಿಂತಿದ ಕೈಯ ತೋರೋ ಕರ್ನಾಟಕದಲ್ಲಿ ಕೊಳಲಾನೂದಿದ ಕೈಯ ತೋರೋ ಏಕಾದರಿಯಲ್ಲಿ ಕೊಳಲಾನೂದಿದ ಕೈಯ ತೋರೋ ಕಾಳಿಂಗನ ಹಿಡಿದು ಎಳೆದಂತ ಕೈಯ ತೋರೋ ಕಾಳಿಂಗನ ಹಿಡಿದು ಎಳೆದಂತ ಕೈಯ ತೋರೋ ಆಕಾಶದ ಆ ಚಂದ್ರನ ತೋರಿದ ಕೈಯ ತೋರೋ ಆಕಾಶದ ಆ ಚಂದ್ರನ ತೋರಿದ ಕೈಯ ತೋರೋ ಶ್ರೀಕಾಂತ ಗುರುಪುರದ ವಿಠಲನ ಕೈಯ ತೋರೋ ಶ್ರೀಕಾಂತ ಗುರುಪುರದ ವಿಠಲನ ಕೈಯ ತೋರೋ ಕೈಯ ತೋರೋ ಕೃಷ್ಣ ಕೈಯ ತೋರೋ ಕೈಯ ತೋರೋ ಕೃಷ್ಣ ಕೈಯ ತೋರೋ ಕೈಯಲ್ಲಿ ತುಂಬ ಬೆಣ್ಣೆಯ ಕೊಡುವ ಕೈಯ ತೋರೋ ಕೈಯಲ್ಲಿ ತುಂಬ ಬೆಣ್ಣೆಯ ಕೊಡುವ ಕೈಯ ತೋರೋ ರಾಮ 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 ರಾಮ
ಜಯ ರಾಮ 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 ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಜಲವಾಗಿ ಜಾಣತನದಿ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ನೆರಳು ಮಗಳು ಲೇಖ ಮಾಡಿ ಮರೆಯು ನಿನ್ನ ಬಿಡಲು ಪಂಕ್ತಿ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ 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 ಸರ್ವ ಸಂಗ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸರ್ವ ಸಂಗ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸರ್ವ ಜನ ಎದೆಯ ಮೇಲೆ ಬಿಡದೆ ಮುದ್ದಾಡಿ ಬಂದೆ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಎದೆಗೆ ಭೂಮಿ ಬಲಗೆ ಸಿಯು ಎದುರಿನಲ್ಲಿ ದುರ್ಗಾದೇವಿ ಎದೆಗೆ ಸಿಯು ಬಲಗೆ ಭೂಮಿ ಎದುರಿನಲ್ಲಿ ದುರ್ಗಾದೇವಿ ತೊಡೆಯ ಮೇಲಿನ ಕುಟಿಯಾಗಿ ಬಿಡದೆ ಮುದ್ದಾಡಿ ಬಂದೆ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನವು ಹೋಗುವುದೆಂದು ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನವು ಹೋಗುವುದೆಂದು ಹೊಕ್ಕುಳಲು ಮಕ್ಕಳ ಪಡೆದು ತಕ್ಕುನಾಗಿ ಪಡೆಯದಂತೆ
ಶ್ರೀಮದ್ ಭಾಗವತ ಪ್ರಸ್ತಾವನೆ ಇನ್ನಿತ ಭಜನಾ ಕಾರ್ಯಕ್ರಮ ನಡಪಾಲ್ಕೊಂಡಾಗಲೇ ಶ್ರೀಮಾತಾ ಭಜನಾ ಮಂಡಳಿ ಗೋಳಿಕೊಟ್ಟು ರೂಪದ ಸದಸ್ಯರಾಗಲೇ ಅಕಲೆಗೆ ಶ್ರೀದೇವಿ ಆಯುರಾರೋಗ್ಯ ಸಂಪತ್ತನ್ನು ಕೊಡುದು ನನಾಥ ಸೇವೆ ಮಾಡುವ ಭಾಗ್ಯವನ್ನು ದೇವರ ಕಲಿಸಾಗಿದೆ ನಮ್ಮ ಮಾತ್ರ ದೇವರ ಪ್ರಾರ್ಥನೆ ಮತ್ತು ಧರ್ಮದ ದೊಡ್ಡ ಬಡವರು ಸಪ್ತಾಹ ಸಮಿತಿ ಅಧ್ಯಕ್ಷರು ಆನಂದ ಗೌಡರು ಭಜನಾ ಮಂಡಲದ ಸದಸ್ಯರಿಗೆ ಸ್ಮರಣೆ ಕಟ್ಟುವುದು ಗೌರವಿಸಲ್ಪಡುತ್ತದೆ ವಿನಂತಿ ಮಾಡುತ್ತೇವೆ. ಮುದ್ದೆ ಮುದ್ದೆ ಉಂಟು ಸೇರ್ನಂಚಿನ ಮಾತ ಭಗವದ್ಭಕ್ತಿಯನ್ನು ಚಾದ ವ್ಯವಸ್ಥೆ ಮಾಡ್ತಿದ್ದೇನೆ ಚಾ ಬರೆದು ಬರ್ತದೆ ಜ್ಞಾನ ಮಂಟಪದ ಎದುರು ಬತ್ತು ಮಾತೆಲ್ಲ ಕುಳ್ಳೋಡು ಪಡೆದ ವಿನಂತಿ ಮಾಡ್ತದಲ್ಲ ದೀಪದಾರತಿ ಸಂಜೆ ಹೊತ್ತಿಗೆ ಉಂಟು. ಸಜ್ಜನ ಬಂಧುಲು ಜ್ಞಾನ ಮಂಟಪದ ಎದುರು ಬರ್ತದೆ ಆಸೀನ್ ರೌಡ ಪಡೆದ ವಿನಂತಿ ಮಾಡ್ತೋಂದಲ್ಲ ಪೈಯಟೆ ಶ್ರೀಕೃಷ್ಣ ಜನ್ಮೋತ್ಸವ ಆರಂಡು ನೆಟ್ಟೆ ಭಗವದ್ ಭಕ್ತರಿಗೆ
ತುಪ್ಪದ ದೀಪದ ಆರತಿ ಮಲ್ಪನಂಚಿನ ಅವಕಾಶ ಉಂಟು ಕೌಂಟರ್ ರಸೀದಿ ಮಲ್ಪದ ನಿಕಲೆ ಮೂಲ ಬರ್ತದೆ ದೇವರಿಗೆ ಆರತಿ ಮಲ್ಪೊಲಿ ₹20 ಕೊರ್ದು ತುಪ್ಪದ ದೀಪದ ಆರತಿ ಮಲ್ಪೆರ ಮಾತೆರೆಗಳ ಅವಕಾಶ ಮಲ್ತು ಕೊರ್ಪ ಆಯ್ನ ಬೇಗ ನಿಕಲೆ ಕೌಂಟರ್ ರಸೀದಿ ತೋಡು ಪಣದ ನಿಕಲ ವಿನಂತಿ ಮಲ್ತೋದಿಲ್ಲ ಎಲ್ಲದ ದಿನ ರುಕ್ಮಿಣಿ ಕಲ್ಯಾಣೋತ್ಸವ ಈ ಕಲ್ಯಾಣೋತ್ಸವ ಮಾತೆರ್ಲ ಪಾಲ್ದೇತು ನೋಡು ಈ ಒಂಜಿ ಕಾರ್ಯಕ್ರಮ ಯಶಸ್ವಿ ಮಲ್ತು ಕೊಡೋದು ನಿಕಲ ವಿನಮ್ರವಾದ ವಿನಂತಿ ಮಲ್ತೋದಿಲ್ಲ ಆತ್ಮೀಯ ಭಗವದ್ಭಕ್ತರೇ ಇನ್ನು ಬೈಯಾಗೆ ಕೃಷ್ಣ ಜನ್ಮೋತ್ಸವ ಕಾರ್ಯಕ್ರಮ ನಮ್ಮ ಭಾರಿ ಅದ್ದೂರಿಯಾದ ಆಚರಣೆ ಮಲ್ಪರಲ್ಲ ಈ ಒಂದು ಕಾರ್ಯಕ್ರಮ ಶ್ರೀ ದೇವರಿಗೆ ತುಪ್ಪದ ದೀಪದ ಆರತಿ ನಮ್ಮ ಮಾತ ಮಲ್ಪರ ಪಡಾದೆ ₹20 ರಸೀದಿನೇ ಕೌಂಟರ್ ಮಲ್ತದೆ ನಿಕಲೆ ದೇವರಿಗೆ ಆರತಿ ಮಲ್ಪರ ಮಾತೆರೆಗಳ ಅವಕಾಶ ಮಲ್ತದ ಕೊಡ್ತಾ ಆಯ್ನಾತ ಬೇಗ ಪೋದು ಕೌಂಟರ್ ರಸೀದಿ ಮಲ್ತದೆ ಮಲ್ತು ನೋಡು ಅಂಚನೆ ಎಲ್ಲದ ದಿನ ರುಕ್ಮಿಣಿ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡಪೆರಂಡು 11 ಗಂಟೆಲ 47 ನಿಮಿಷ ಈ ಒಂಜಿ ಶುಭ ಲಗ್ನದ ಪೊರ್ತುಡು ಕಲ್ಯಾಣೋತ್ಸವ ಕಾರ್ಯಕ್ರಮ ನಡಪರಂಡು ನೆಟ್ಟೆ ಮಾತೆರ್ಲ ಪಾಲದೆತ್ತೊಂದು ಶ್ರೀ ದೇವರನ ಕೃಪೆಗೆ ಪಾತ್ರರಾವಣ ಪಣದೆ ಶ್ರೀಮದ್ ಭಾಗವತ ಸಪ್ತಾಹ ಸಮಿತಿಯ ಪರವಾದ ನಿಕಟ ವಿನಮ್ರವಾದ ವಿನಂತಿ ಮಲ್ತೊಂದಿಲ್ಲ ಶ್ರೀ ದೇವರನ ಉಯ್ಯಾಲ ಸೇವೆಲ ಇನಿ ಬಯ್ಯಡ್ ನಡಪಾರಂಡು ನೆಟ್ಟೆ ಇನಿ ಬಯ್ಯಾಡೆ ತೊಟ್ಟಿಲು ಸೇವೆ ನಡಪಾರಂಡು ಸೇವೆ ಮಲ್ಪನಂಚಿನ ಭಗವದ್ಭಕ್ತರೇ ಕಾರ್ಯಾಲಯ ಪೋದು ರಸೀದಿ ಎತ್ತು ಪಣದ ನಿಕಟ ವಿನಂತಿ ಮಾಡ್ತೋದಿಲ್ಲ ಏಳು ಗಂಟೆಗೆ ಸರಿಯಾದ ಶ್ರೀದೇವಿಯರಿಗೆ ತುಪ್ಪದ ದೀಪದ ಆರತಿ ಅವರಂಡು ಐಕ ದುಂಬು ನಿಕಲೆ ಕೌಂಟರ್ ರಸೀದಿ ಮಲ್ತದೆ ಸಾಕಾರ ಮಲ್ಪೋಡೋದು ನಿಕಟ ವಿನಂತಿ ಮಲ್ತದಲ್ಲ ಆತ್ಮೀಯ ಭಕ್ತರೇ ಕುಡರ ನಿಗಲ್ಡ ವಿನಂತಿ ಮಲ್ತೊಂದಾನೆ ಬಣ್ಣ ಆಯ್ನಾತ್ ಬೇಗ ಜ್ಞಾನ ಮಂಟಪದಾಡೆ ಬರ್ತದೆ ನಿಕಲ್ ಸಾಕಾರ ಕೊಡೋದು ವಿನಂತಿ ಮಲ್ತೊಂದು ಪ್ರವಚನ ಪ್ರಾರಂಭ ಮಲ್ಪರ ನೀವೇ ನಿಕಲೆ ಸಾಕಾರ ಕೊಡೋದು ನಿಕಲ ವಿನಂತಿ ಭಜನೆ ಆತಿತ್ತು ನಾನು ಅಲ್ಪನೆ ಕಾದು ಉಳಿದಿಲ್ಲ ದಾನೆ ಭಜನೆ ಮುಗಿಬಿದ್ದೀನಿ ಇನ್ನು ಬಾರಿ ಕಡೆಸಿಂಡಿತ್ತೆ ಭಜನೆ ಮುಗಿತೀನಿ ನಾನು ಅಲ್ಪ ಹುಳು ಒಂದು ಆಲೋಚನೆ ಪುಣ್ಯ ದಾನೆ ಅಲ್ಪ ಅವು ತೊಂದರೆ ಇಜ್ಜಿ ನಾನು ಏನಾಯ್ತು
ಮಾತ ಒಂಜಿ ಕುಳ್ಳೇರ ಬಂಡಿ भासा कुंदेन्दु शंखस्फटिकमणिनिभा भासमाना समाना सामे वाग्देवतेयं निवसतु वदने सर्वदा सुप्रसन्ना सामे वाग्देवतेयं निवसतु वदने सर्वदा सुप्रसन्ना योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। लंबोदरं परमसुन्दरमेकदन्तं
ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉಜ್ಜದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲ ವಿಘ್ನಹರಂ ನಮಾಮಿ ತ್ವಾಂ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಘರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಮಿನೇಧು ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಂ ಅತಿಥಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ಜನ್ಮಾದ್ಯಸ್ತಜತೋನ್ವಯಾಚಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮ ಪ್ರೋಜ್ಜಿತಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಃ ತತ್ಕ್ಷಣಾತ್ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ಭಜಂ ನಮಃ ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಘ್ರಯೇ ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ ವ್ಯಾಸಾಂಬರೀಷ ಶುಕಶೌನಕ ಭೀಷ್ಮದಾಲ್ಭ್ಯಾನ್ ರುಕ್ಮಾಂಗದಾರ್ಜುನ ವಸಿಷ್ಠ ವಿಭೀಷಣಾದೀನ್ ಪುಣ್ಯಾನಿಮಾನ್ ಪರಮ ಭಾಗವತಾಂ ನಮಾಮಿ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ ಪ್ರದ್ಯುಮ್ನ ದಾಮೋದರ ವಿಶ್ವಮೂರ್ತೆ ಮುಕುಂದ ವಿಷ್ಣು ಭಗವನ್ ನಮಸ್ತೆ. ಎಲ್ಲರೂ ಹೇಳುವುದಿಲ್ಲ ಈಗ, ಪುನಃ ನಿದ್ದೆ ಬರಲಿಕ್ಕೆ ಶುರುವಾದ್ರೆ ಕಷ್ಟ. ನಿದ್ದೆ ಎಲ್ಲ ಬಿಡಬೇಕೊಮ್ಮೆ, ಇಲ್ಲದಿದ್ದರೆ ಇದ್ರೆ ಕೇಳಲಿಕ್ಕೆ ಆಸಕ್ತಿ ಬರುವುದಿಲ್ಲ. ಎಲ್ಲರೂ ಪುನಃ ಎಲ್ಲರೂ ಹೇಳಬೇಕು. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ ಪ್ರದ್ಯುಮ್ನ ದಾಮೋದರ ವಿಶ್ವಮೂರ್ತೆ ಮುಕುಂದ ವಿಷ್ಣು ಭಗವನ್ ನಮಸ್ತೆ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ ಪ್ರದ್ಯುಮ್ನ ದಾಮೋದರ ವಿಶ್ವಮೂರ್ತೆ ಮುಕುಂದ ವಿಷ್ಣು ಭಗವನ್ ನಮಸ್ತೆ. ಸರ್ವತ್ರ ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ, ಸರ್ವತ್ರ ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ, ಸರ್ವತ್ರ ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ.
ವೇದಿಕೆಯ ಮೇಲೆ ಪೂಜಾ ಮಂಟಪದಲ್ಲಿ ವಿರಾಜಮಾನನಾದ ಸಕಲ ದೇವ ಶ್ರೀಮದ್ ಭಾಗವತ ಸಪ್ತಾಹದ 4ನೇ ದಿವಸದ ಕಥಾವಸ್ತುವನ್ನ ಭಗವಂತ ನುಡಿಸಿದಂತೆ ಎಲ್ಲ ಭಕ್ತ ಜನರ ಮುಂದೆ ಇಡ್ಲಿಕ್ಕೆ ಭಗವತ್ ಪ್ರಸಾದವನ್ನ ಪ್ರಾರ್ಥಿಸಿಕೊಂಡು ಯಥಾಮತಿ ಪ್ರಯತ್ನಿಸ್ತೇನೆ. ನಿನ್ನೆಯ ದಿನ 7 ಸ್ಕಂದಗಳ ಕಥೆ ಪರಿಪೂರ್ಣ ಆಗಿದೆ. 8ಮ ಸ್ಕಂದದಿಂದ 10ನೇ ಸ್ಕಂದದ 3ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಜನ್ಮ ತನಕ ಇವತ್ತಿನ ಕಥಾವಸ್ತು ಇದೆ. ನಿನ್ನೆ ಪ್ರಹ್ಲಾದ ನರಸಿಂಹದೇವರ ಸ್ತೋತ್ರ ಮಾಡುವಾಗ ಒಂದು ಶ್ಲೋಕವನ್ನು ಹೇಳಿದ್ದ. ಆ ಶ್ಲೋಕದ ಸರಿಯಾದ ಉತ್ತರ ಇವತ್ತಿನ ಕಥಾವಸ್ತುವಿನಲ್ಲಿ ಸಿಗ್ತದೆ. ನಮ್ಮೆಲ್ಲರ ಧನ ಆಗಲಿ, ಬಲ ಆಗಲಿ, ತಪಸ್ಸಾಗಲಿ, ತೇಜಸ್ಸಾಗಲಿ, ಇದೆಲ್ಲ ಯಾವುದು ಕೂಡ ಭಗವಂತನನ್ನು ಒಲಿಸಲಿಕ್ಕೆ ಕಾರಣ ಆಗುವುದಿಲ್ಲ ಅಂತ ಹೇಳುವಂತಹದ್ದು. ಮನ್ಯೇ ಧನಾಭಿಜನ ರೂಪ ತಪಶ್ರುತೌಜ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿ ಯೋಗ. ಧನ, ಅಭಿಜನ, ತಪಸ್ಸು, ನಮ್ಮ ವಿದ್ಯೆ, ಪಾಂಡಿತ್ಯ, ಓಜಸ್ಸು, ತೇಜಸ್ಸು, ಪ್ರಭಾವ, ಬಲ, ಪೌರುಷ, ಬುದ್ಧಿಶಕ್ತಿ, ಯಾವುದರಿಂದಲೂ ಕೂಡ ಭಗವಂತನನ್ನ ಸಂತೋಷಪಡಿಸಲಿಕ್ಕಾಗಲಿಲ್ಲ. ಅತ್ಯಂತ ಬಲಿಷ್ಠನಾದ ಗಜಯೂತಪ ಗಜರಾಜ ಭಗವಂತನನ್ನ ಕೇವಲ ಭಕ್ತಿಯಿಂದ ಒಲಿಸಿಕೊಂಡ ಅಂತ ಹೇಳುವಂತಹ ಕಥೆ. ಯಾರು ಆ ಗಜರಾಜ, ಗಜಯೂತಪ ಯಾರು ಅಂತ ಹೇಳುವಂತಹ ಕಥೆಯನ್ನ ಇವತ್ತು 8ಮ ಸ್ಕಂದದ ಪ್ರಾರಂಭದಲ್ಲಿ ಹೇಳ್ತಾರೆ. ಹಿಂದೆ ತ್ರಿಕೂಟ ಪರ್ವತ ಅಂತ ಹೇಳಿ ಪ್ರಸಿದ್ಧವಾದಂತಹ ಒಂದು ಪರ್ವತ ಇತ್ತು. ಕ್ಷೀರಸಾಗರದ ಆವೃತವಾದಂತಹ ಪರ್ವತ. ಭಗವಂತನಾದ ವಾಸುದೇವ ಇರುವಂತಹ ಸಮುದ್ರ ಯಾವುದು? ಕ್ಷೀರಸಾಗರ. ನಿನ್ನೆ ದಿವಸ ನಾನು 7 ಸಮುದ್ರವನ್ನು ಹೇಳಿದ್ದೆ ಅಲ್ವಾ? 7 ಸಮುದ್ರ ಉಂಟು. ಉಪ್ಪಿನ ಸಮುದ್ರ ಯಾವುದೋ ಒಂದು ಸಮುದ್ರ ಎಲ್ಲರಿಗೂ ನೆನಪಿರಬಹುದು, ನಿನ್ನೆ ಹೇಳಿದ ಸಮುದ್ರದಲ್ಲಿ ಅಲ್ವಾ? ಅದರಲ್ಲಿ ಕ್ಷೀರ ಸಮುದ್ರದಲ್ಲಿ ಯಾರಿರುವುದು? ಶ್ರೀಮನ್ನಾರಾಯಣ ಪವಡಿಸಿಕೊಂಡಿರುವುದು ಮಹಾಶೇಷದ ಮೇಲೆ. ಆ ಕ್ಷೀರ ಸಮುದ್ರದಿಂದ ಆವೃತವಾದ ತ್ರಿಕೂಟ ಎನ್ನುವಂತಹ ಪರ್ವತಕ್ಕೆ 3 ಶಿಖರ ಇತ್ತಂತೆ. 3 ಶಿಖರ. ಅದರಲ್ಲಿ ಒಂದು ಬೆಳ್ಳಿಯ ಶಿಖರ, ಇನ್ನೊಂದು ಕಬ್ಬಿಣದ ಶಿಖರ, ಇನ್ನೊಂದು ಚಿನ್ನದ ಶಿಖರ. ಆ ಪರ್ವತ ಬಹಳಷ್ಟು ಸುಂದರವಾಗಿತ್ತು. ಅದರಲ್ಲಿ ಒಂದು ಉದ್ಯಾನವನ ಇತ್ತಂತೆ, ವರುಣನ ಉದ್ಯಾನವನ. ಅದಕ್ಕೆ ಋತುಮಾನ್ ಅಂತ ಹೆಸರು. ಅಲ್ಲೆಲ್ಲ ದೇವಾಂಗನೆಯರೆಲ್ಲ ಕ್ರೀಡಿಸ್ತಾ ಇದ್ರಂತೆ. ಅಲ್ಲಿ ಇಲ್ಲದ ಫಲವಸ್ತುಗಳೇ ಇಲ್ಲ, ಅಷ್ಟು ಫಲವಸ್ತುಗಳು ಅಲ್ಲಿತ್ತು. ಅಲ್ಲಿ ಇಲ್ಲದ ಪುಷ್ಪಗಳೇ ಬೇರೆ ಕಡೆ ಇಲ್ಲ, ಅಷ್ಟು ಪುಷ್ಪಗಳು, ಪರಿಮಳಯುತವಾದಂತಹ ಸೌಂದರ್ಯಯುತವಾದ ನಾನಾ ವಿಧವಾದ ಪುಷ್ಪಗಳು, ಬಳ್ಳಿಗಳು, ಲತೆಗಳು ಎಲ್ಲವೂ ಕೂಡ ಇತ್ತು. ಅತ್ಯಂತ ಸುಂದರವಾದಂತಹ ಆ ಉದ್ಯಾನವನದಲ್ಲಿ ಒಂದು ಗಜರಾಜ ಇತ್ತಂತೆ. ಶ್ರೇಷ್ಠನಾದಂತಹ ಆನೆ. ಅದಕ್ಕೆ ಎಲ್ಲ ಪ್ರಾಣಿಗಳು ಹೆದರ್ತಾ ಇತ್ತಂತೆ, ಅಷ್ಟು ಬಲ ಇತ್ತು ಅದಕ್ಕೆ. ಆ ಗಜರಾಜನಿಗೆ ಅತ್ಯಂತ ಶಕ್ತಿಶಾಲಿಯಾದಂತಹ ಗಜರಾಜ ಇಡೀ ಆ ಉದ್ಯಾನವನದಲ್ಲೆಲ್ಲ ಸಂಚರಿಸ್ತಾ ಇತ್ತಂತೆ. ಅದು ಒಂದು ದಿನ ತನ್ನ ಸಂಗಡಿಗಳಾದ ಹೆಣ್ಣಾನೆಗಳೆಲ್ಲ ಒಂದಿಗೆ ಸಂಚರಿಸುತ್ತಾ ಇರುವಾಗ ಅದಕ್ಕೆ ಬಹಳ ಬಾಯಾರಿಕೆ ಆಯಿತು. ಬಾಯಾರಿಕೆ ಆಗಿ ನೀರು ಕುಡಿಬೇಕು ಅಂತ ಸುತ್ತಲೂ ಎಲ್ಲಿ ನೀರುಂಟು ಅಂತ ಹುಡುಕುವಾಗ ಅದಕ್ಕೆ ಪರಿಮಳದಿಂದ ಗೊತ್ತಾಗ್ತಾರೆ ಅಂತೆ. ಅತ್ಯಂತ ಪರಿಮಳಯುಕ್ತವಾದ ಕಮಲದ ಪರಿಮಳ ಅದಕ್ಕೆ ಬರ್ತದೆ. ಎಲ್ಲಿ ಆ ಕೆನ್ನೆ ಇದೆಲೆ ಉಂಟು ಅಂತ ಹೇಳಿ ಅದಕ್ಕೆ ಹುಡುಕಿಕೊಂಡು ಆಘ್ರಾಣಿಸಿ, ಪ್ರಾಣಿಗಳಿಗೆಲ್ಲ ಮೂಸುವುದರಿಂದ ವಸ್ತುವಿನ ಗ್ರಹಣ ಅಂತೆ. ಮನುಷ್ಯರಿಗೆ ಹಾಗಲ್ಲ, ನೋಡುವುದರಿಂದಲೇ ಸಮಸ್ತವನ್ನು ಗ್ರಹಿಸುವ ಸಾಮರ್ಥ್ಯ ಉಂಟು ಮನುಷ್ಯರಿಗೆ. ಎಲ್ಲವನ್ನು ಕೂಡ ಸರಿಯಾಗಿ ನೋಡಿದಾಗ ಇದು
ಹೇಗಿರುವ ವಸ್ತು, ಇದು ಹಿತವೋ ಇದು ಅಹಿತವೋ ಎಲ್ಲವನ್ನು ಗ್ರಹಿಸುವ ಸಾಮರ್ಥ್ಯ ಪ್ರಾಣಿಗಳಿಗೆ ಆಘ್ರಾಣಿಸುವುದರಿಂದ. ಕೆಲವು ಪ್ರಾಣಿಗಳಿಗೆ ಕಿವಿ ಬಹಳ ಸೂಕ್ಷ್ಮ, ಕೇಳುವುದರಿಂದ ಎಲ್ಲ ಇರ್ತದೆ. ಹಾಗೆ ಆನೆ ಅಂತ ಮಾಡ್ತದೆ, ಅದನ್ನು ಆ ಪರಿಮಳವನ್ನು ಮೂಸಿಕೊಂಡೇ ಹೋಗಿ ಆ ಸರೋವರದ ಹತ್ತಿರ ಬರ್ತದೆ. ಆ ಸರೋವರದಲ್ಲಿ ಮೊದಲು ನೀರು ಕುಡಿತದೆ, ಬೇಕಾದಷ್ಟು ನೀರು ಕುಡಿದು ಹೊಟ್ಟೆ ತುಂಬ ಆಗ್ತದೆ. ಅದಕ್ಕೆ ಹೊಟ್ಟೆ ತುಂಬಾದ ಮೇಲೆ ಆಮೇಲೆ ತನ್ನ ಸಂಗಡಿಗರ ನೆನಪಾದ ಮೇಲೆ ಆ ಸಂಗಡಿಗರಾದಂತಹ ಹೆಣ್ಣಾನೆಗಳಿಗೆಲ್ಲ ತನ್ನ ಸೊಂಡಿಲಿನಿಂದ ನೀರನ್ನು ಎತ್ತಿ ಕುಡಿಸ್ತಂತೆ. ಕುಡಿಸಿ ಆಗುವಾಗ ಅವುಗಳಿಗೂ ಕೂಡ ಹೊಟ್ಟೆ ತುಂಬಿತು. ಹೊಟ್ಟೆ ತುಂಬಿ ಮತ್ತೆ ಮಾಡುವ ಕೆಲಸ ಅಂತ ಹೇಳಿದ್ರು ಅಂದ್ರೆ ಕ್ರೀಡೆ. ತನ್ನ ಸೊಂಡಿಲಿನಿಂದ ನೀರನ್ನ ಎತ್ತಿ ಹಿಡಿದು ಎಲ್ಲ ಆನೆಗಳ ಮೇಲೆಲ್ಲ ಎರಚಿ ತಾನು ಅಲ್ಲಿರುವಂತಹ ಕೊಳದಲ್ಲಿರುವಂತಹ ಕೆನ್ನೈದಿಲ್ಲ ಅದನ್ನೆಲ್ಲ ತನ್ನ ಸೊಂಡಿಲಿನಿಂದ ಅಲುಗಾಡಿಸಿ ಕಿತ್ತು ತೆಗೆದು ಬೇಕಾದ ಹಾಗೆ ಚೆಲ್ಲಾಟ ಆಡ್ತಾ ಇತ್ತಂತೆ. ಹಾಗೆ ಆಟ ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಘಟನೆ ನಡೆಯಿತಲ್ಲಿ. ಹಾಗೆ ಅಂತ ಹೇಳಿದ್ರೆ ಎಲ್ಲಿಂದಲೋ ಒಂದು ಬಂದ, ಅಂದ್ರೆ ಸರೋವರದಲ್ಲಿ ಎಲ್ಲೋ ಇತ್ತು, ಬಂದು 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 ಇದಕ್ಕೆ ಯಾವುದೋ ಒಂದು ಪ್ರಾಣಿಯ ವಾಸನೆ ಸಿಕ್ತು, ಯಾವುದಕ್ಕೊಂದು ಮೊಸಳೆ ಬಂದು ಆ ಆನೆಯ ಕಾಲನ್ನು ಹಿಡ್ಕೊಳ್ತದೆ ನೀರಿನ ಅಡಿಯಿಂದ. ಇದಕ್ಕೆ ನಮಗೆಲ್ಲ ಒಂದು ತತ್ವ ಉಂಟು. ನಾವು ಯಾವಾಗ ಸಂಸಾರದಲ್ಲಿ ಅತ್ಯಂತ ಸಂತೋಷದಿಂದ ಯಾವುದು ಅನಿತ್ಯವಾದ ನಮ್ಮೆಲ್ಲ ಪರಿಕರಗಳಿಂದ ನಾವು ಸಂತೋಷದಿಂದ ಕ್ರೀಡಿಸ್ತಾ ಇರುವಾಗ ಯಾವಾಗ ಯಾರಿಂದ ಹೇಗೆ ತೊಂದರೆ ಬರ್ತಾರೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಅದಕ್ಕೆ ನಾವು ಜಾಗರೂಕರಾಗಿರಬೇಕು ಅಂತ ಹೇಳುವಂತಹದ್ದು ಇದು ತತ್ವ. ಆ ಸರೋವರ ಇಡೀ ನನ್ನದೇ ಅಂತ ಹೇಳಿ ಭಾವಿಸಿ ಆನೆ ಕ್ರೀಡಿಸ್ತು. ಇದೆಲ್ಲ ನನ್ನದೇ, ನಾನು ಇಳಿದ ಮೇಲೆ ಇದನ್ನೆಲ್ಲ ನನ್ನದೇ ಅಂತ ಹೇಳಿ ಬೇಕಾದ ಹಾಗೆ ಅದನ್ನು ಅನುಭವಿಸ್ತಾ ಇರುವಾಗ ಮೊಸಳೆ ಬಂದು ಕಚ್ಚಿತು. ಆ ಮೊಸಳೆ ಒಂದು ರೀತಿಯ ಕಾಲದ ಹಾಗೆ, ನಾನು ನಿನ್ನೆ ಹೇಳಿಲ್ವ, ಕಾಲವ್ಯಾಲ ಮುಖಗ್ರಾಸ ತ್ರಾಸ. ಕಾಲ ಎನ್ನುವ ಮೊಸಳೆ ಯಾವಾಗಲೂ ಕೂಡ ನಮ್ಮನ್ನು ನುಂಗುತ್ತಾ, ನಮ್ಮ ಆಯುಸ್ಸನ್ನು ನುಂಗುತ್ತಾ ಬರ್ತಾ ಇದೆ. ಪುನಃ ನೆನಪಿಸುವುದು ಮೊನ್ನೆ ಹೇಳಿದ್ದನ್ನ. ದಿನಗಳು ಪ್ರತಿ ಕ್ಷಣವೂ ಕೂಡ ನುಂಗಿ ಹೋಗ್ತದೆ. ಇನ್ನೊಮ್ಮೆ ಹೆಬ್ಬಾವಿನ ಬಾಯಿಯಲ್ಲಿ ನಾವು ಯಾವುದೇ ಒಂದು ಪ್ರಾಣಿ ಸಿಕ್ಕಿದ ಹಾಗೆ ನುಂಗುತ್ತಾ ಹೋದ ಮೇಲೆ ಹೆಬ್ಬಾವಿನ ಒಳಗಿರುವುದನ್ನು ನೋಡ್ಲಿಕ್ಕೆ ಆಗುವುದಿಲ್ಲ ನಮಗೆ. ಹಾಗೆ ಕಾಲವೆಂಬ ಮೊಸಳೆಯ ಒಳಗೆ ನಮ್ಮ ಆಯುಸ್ಸು ಮುಗಿದಾಗ ಪುನಃ ಆಯುಸ್ಸನ್ನು ಅದನ್ನು ಪಡೆದುಕೊಳ್ಳಿಕ್ಕೆ ಆಗುವುದಿಲ್ಲ. ಹಾಗೆ ಆನೆಯ ಕಾಲನ್ನ ಮೊಸಳೆ ಹಿಡ್ಕೊಂಡಿತ್ತು. ಆನೆ ಬಹಳ ಬಲಶಾಲಿ, ಸಹಸ್ರ ಆನೆಗಳ ಬಲ ಇತ್ತದಕ್ಕೆ. ಅದು ಆನೆ ತನ್ನ ಕಾಲನ್ನು ತನ್ನ ಮೇಲಕ್ಕೆ ಎಳಿಲಿಕ್ಕೆ ಪ್ರಯತ್ನ ಮಾಡಿತು. ಒಮ್ಮೆ ಆ ಮೊಸಳೆ ಬಾಯಿ ಮೇಲೆ ಬಂತು, ಪುನಃ ಮೊಸಳೆ ನೀರಿಗೆ ಎಳೆಯಿತು. ಪುನಃ ಮೇಲಕ್ಕೆ ಎಳಿತದೆ, ಕೆಳಗೆ ಇಳಿತದೆ. ತನ್ನ ಎಲ್ಲ ಸಾಮರ್ಥ್ಯವನ್ನ ಹಿಡ್ಕೊಂಡು ಪುನಃ ತನ್ನ ಕಾಲನ್ನು ಎಷ್ಟು ಎಳೆದ್ರು ಕೂಡ ಮೊಸಳೆ ಪುನಃ ನೀರಿಗೆ ಎಳೀತಾ ಇತ್ತಂತೆ. ಈ ಎಳೆಯುವಿಕೆ, ಈ ಕಾದಾಟ ಇದು ಎಷ್ಟು ಸಮಯ ಆಯಿತು ಗೊತ್ತುಂಟ? 1,000 ವರ್ಷಗಳಷ್ಟು ಕಾಲ. ಮೊದಲೆಲ್ಲ ಹಾಗೆ ಎಷ್ಟೋ ಕೋಟಿ ವರ್ಷಗಳಲ್ವ, ಏನು ಒಂದೊಂದು ಸಮಯ ಅಂತ ಹೇಳಿದ್ರೆ ಹಾಗೆ ಆಯುಸ್ಸು ಹಾಗೆ. ಆನೆಗಳಿಗೆ ಆ ಸಮಯದ ಮನುಷ್ಯರಿಗೆಲ್ಲ ಆಯುಸ್ಸು ಹೆಚ್ಚಿತ್ತು. 1,000 ವರ್ಷಗಳಷ್ಟು ಕಾಲ ಯುದ್ಧ ನಡೆದು ಕೊನೆಗೇನಾಯಿತು? ಗಜೇಂದ್ರನಿಗೆ ಎಲ್ಲ ಅವನ ಸಾಮರ್ಥ್ಯ ಎಲ್ಲ ಅಡಗಿ ಹೋಯ್ತಂತೆ. ಅವನ ಶರೀರ ಬಹಳ ಶಿಥಿಲಾಯಿತು, ಯಾವ ಆಹಾರವೂ ಇಲ್ಲ. ಈ ಶ್ರಮವೂ ಆಯಿತು, ಬೇಸರವೂ ಆಯಿತು. ಎಲ್ಲ ಆದಮೇಲೆ ಕೊನೆಗೆ ಯಾರು ಗತಿ? ನಮ್ಮ ಪ್ರಯತ್ನವನ್ನೆಲ್ಲ ಮಾಡಿದ ಮೇಲೆ ಕೊನೆಗೆ ನಮಗೆ ನೆನಪಾಗುವುದು ಭಗವಂತನನ್ನ. ಅದೇ ಈ ನೀರಿಗೆ ಅವಮಾನಗೊಳಿಸಿದೆ, ಇಲ್ಲಿರುವಂತಹ ಕೆನ್ನೈದಿರಿಗಳಿಗೆಲ್ಲ ನಾನು ಅವಮಾನಗೊಳಿಸಿದ್ದೇನೆ. ಇಷ್ಟೆಲ್ಲ ಮಾಡಿ ನನಗೆ ಏನು ಮಾಡಲಿಕ್ಕೂ ಸಾಧ್ಯ ಆಗಲಿಲ್ಲ. ಆಗ ನಾನು ಹೇಳಿದ ಹಾಗೆ ಬಲ, ಪೌರುಷ, ಬುದ್ಧಿಯೋಗ ಎಲ್ಲದಿಂದಲೂ ಕೂಡ ನಾನು ಪ್ರಯತ್ನ ಮಾಡಿದೆ. ನನ್ನ ಕಾಲನ್ನ ಹಾಗೆ ಹೀಗೆ ತಿರುಗಿಸಿ ಹೇಗಾದರೂ ಮಾಡಿ ಮೊಸಳೆಯ ಬಾಯಿಂದ ತಪ್ಪಿಸಬೇಕು ಅಂತ ಅಂದಾಜು ಏನು ಮಾಡಿದ್ರು ಕೂಡ ನನ್ನಿಂದ ಸಾಧ್ಯ ಆಗಲಿಲ್ಲ ಭಗವಂತ.
ನಿನ್ನ ಅನುಗ್ರಹವಿಲ್ಲದೆ ಈ ಪ್ರಪಂಚದಲ್ಲಿ ಯಾವುದು ಕೂಡ ನಡೆಯುವುದಿಲ್ಲ. ತೇನ ವಿನ ತೃಣಮಪಿ ನ ಚಲತಿ ಅಂತೇಳಿ. ಆದ್ದರಿಂದ ಹೇ ಭಗವಂತ, ನನಗೆ ಬಂದಂತಹ ಆಪತ್ತನ್ನು ನೀನು ಪರಿಹರಿಸಬೇಕು ಅಂತ ಹೇಳಿ ಆನೆ ಸ್ಮರಣೆ ಮಾಡ್ತಾರೆ, ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾರೆ. ಏವಂ ವ್ಯವಸಿತೋ ಬುದ್ಧ ಸಮಾಧಾಯ ಮನೋಹೃತಿ ಜಜಾಪ ಪರಮಂ ಜಾಪ್ಯಂ ಪ್ರಾಗ್ಜನ್ಮನ್ಯನುಕ್ಷಿತಂ ಅನುಶಿಕ್ಷಿತಂ ಪ್ರಾಗ್ಜನ್ಮನಿ ಅನುಶಿಕ್ಷಿತಂ. ಮೊದಲಿನ ಜನ್ಮದಲ್ಲಿ ಅದೊಂದು ಮಹಾರಾಜ ಆಗಿತ್ವ ಆನೆ, ಅದರ ಕಥೆಯನ್ನು ಮುಂದೆ ಹೇಳ್ತಾರೆ. ಪ್ರಾಗ್ಜನ್ಮದ ಸ್ಮರಣೆ ಬಂದು ಆ ಜನ್ಮದ ವಾಸನೆಯಿಂದ ಭಗವಂತನ ನಾಮಸ್ಮರಣೆ ಬಾಯಿಯಲ್ಲಿ ಬರುತ್ತದೆ. ಓಂ ನಮೋ ಭಗವತೆ ತಸ್ಮೈ ಯತ ಏತಚ್ಚಿದಾತ್ಮಕಂ ಪುರುಷಾಯ ಆದಿಬೀಜಾಯ ಪರೇಶಾಯಾಭಿಧೀಮಗಿ. ಹೇ ಭಗವಂತ, ಈ ಜಗತ್ತಿನ ಮೂಲ ನೀನು, ಹಾಗೆ ಸಮಸ್ತ ಜಗತ್ತಿನ ಏಕಮಾತ್ರನಾದಂತಹ ಸ್ವಾಮಿಯಾದಂತಹ ನೀನು ನನ್ನನ್ನು ಇವತ್ತು ರಕ್ಷಿಸಬೇಕು ಅಂತ ಹೇಳಿ ಸ್ತೋತ್ರ ಮಾಡಿದಾಗ ಭಗವಂತನಾದಂತಹ ವಾಸುದೇವ ಸಂತೋಷಗೊಳ್ಳುತ್ತಾನೆ. ಹೇ ಶರಣಾಗತ ಮತ್ತು ಸ್ತೋತ್ರ ಮಾಡ್ತಾರೆ. ಹೇ ಶರಣಾಗತ ವತ್ಸಲ, ಈ ಜಗತ್ತಿನಲ್ಲಿ ಜೀವಿಗಳಿಗೆಲ್ಲ ನಿನ್ನ ಮಾಯೆ ಆವರಿಸಿದೆ. ಆ ಮಾಯೆ ಯಾವುದು ಅಂತ ಹೇಳಿದ್ರೆ ಅಹಂಕಾರ ಎನ್ನುವಂತಹದ್ದು. ಆ ಅಹಂಕಾರ ಎನ್ನುವ ಮಾಯೆಯಿಂದ ತನ್ನೊಳಗಿರುವಂತಹ ಭಗವಂತನನ್ನ ಯಾರೂ ಕೂಡ ತಿಳಿಯುವುದಕ್ಕೆ ಆಗುವುದಿಲ್ಲ. ಆ ಮಾಯೆಯನ್ನ ಹರಡುವವನು ನೀನೇ ಅಲ್ವಾ? ಮಾಯೆಯನ್ನು ಹರಡುವವನು ನೀನೇ. ಆ ಮಾಯೆಯನ್ನು ಪರಿಹರಿಸಲಿಕ್ಕೂ ಕೂಡ ನಿನಗೇ ಸಾಧ್ಯವಷ್ಟೇ ಹೊರತು ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಆದ್ದರಿಂದ ನಾನು ನಿನ್ನನ್ನು ಮರೆತು ನಾನು ನನ್ನದು ಅಂತ ಹೇಳುವಂತ ಅಹಂಕಾರದ ಮಾಯೆಯಿಂದ ನಾನು ಆವರಿಸಿದ್ದೆ. ಈಗ ಅಹಂಕಾರ ಬಿಟ್ಟು ಹೋಗಿದೆ, ನನ್ನನ್ನು ರಕ್ಷಿಸುವಂತ ಹೇಳಿದಾಗ ಭಗವಂತನಾದಂತಹ ವಾಸುದೇವ ನನ್ನ ಭಕ್ತ ಪೀಡಿತನಾಗಿದ್ದಾನೆ ಅಂತ ಹೇಳಿ ಚಕ್ರಧಾರಿಯಾಗಿ ಗರುಡನ ಮೇಲೆ ಏರಿಕೊಂಡು ಬರ್ತಾನೆ. ಬರುವಂತಹ ಸಂದರ್ಭದಲ್ಲಿ ಆಕಾಶದಲ್ಲಿ ಗರುಡಾರೂಢನಾದ ಮಹಾವಿಷ್ಣು ಬರುವುದನ್ನು ನೋಡಿ ಆನೆ ಸ್ತೋತ್ರ ಮಾಡ್ತಾರೆ. ಇನ್ನೇನು ಮಾಡಬೇಕು? ಭಗವಂತನಿಗೆ ಏನಾದರೂ ಕೊಡಬೇಕಲ್ವಾ? ಭಗವಂತ ಬಂದಾಗ ಭಗವಂತನಿಗೆ ಏನು ಸಮರ್ಪಣೆ ಮಾಡುವುದು? ಆಗ ಭಗವಂತನ ದರ್ಶನ ಆದ ಕೂಡಲೇ ಮೊದಲು ನೀವು ಸಮರ್ಪಣೆ ಮಾಡಿದ್ದೇನು? ಪುಷ್ಪಾರ್ಪಣೆ. ಬೇರೆ ಯಾವುದನ್ನು ಸಮರ್ಪಣೆ ಮಾಡಿದರೂ ಕೂಡ ಭಕ್ತಿ ಇಲ್ಲದೆ ಸಮರ್ಪಣೆ ಮಾಡಿ ಪ್ರಯೋಜನ ಇಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ಯಾರು ಪತ್ರ ಪುಷ್ಪ ಫಲಾದಿಗಳನ್ನ ಭಕ್ತಿಯಿಂದ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೋ ಅದನ್ನ ಭಗವಂತ ಸಂತೋಷದಿಂದ ಸ್ವೀಕಾರ ಮಾಡ್ತಾನೆ ಅಂತ. ಹಾಗೆ ಆನೆ ಹುಡುಕ್ತಾರೆ, ಅಲ್ಲಿ ಏನಾದ್ರೂ ಉಳಿದದ್ದು ಅಂತ ಹೇಳಿ. ನೈದಿಲೆ ಎಲ್ಲ ಹಾಳಾಗಿ ಹೋಗಿದೆ. ಎಲ್ಲಿಯೋ ಒಂದು ಮೂಲೆಯಲ್ಲಿ ಒಂದು ಕೆನ್ನೈದಿಲೆ ಕಂಡಿತದಕ್ಕೆ ತಾವರೆ. ಆ ತಾವರೆಯನ್ನ ತನ್ನ ಸೊನ್ನಿಲಿನಿಂದ ಎತ್ತಿ ಹಿಡಿದು ಭಗವಂತನಿಗೆ ಸ್ವಾಗತ ಮಾಡಿ ಆ ತಾವರೆಯನ್ನ ಕೊಡ್ತಾರೆ. ಹೇ ಭಗವಂತ, ಇದುವೇ ನಿನಗೆ ಪಾದ್ಯ, ಇದುವೇ ಅರ್ಘ್ಯ, ಇದೇ ಆಚಮನ, ಇದುವೇ ನಿನಗೆ ನೈವೇದ್ಯ, ಇದುವೇ ಆರತಿ. ಇನ್ನು ಬೇರೆ ಯಾವ ಉಪಕರಣ ನನ್ನ ಹತ್ತಿರ ಇಲ್ಲ. ದೇವರ ಪೂಜೆ ಅಂತ ಹೇಳಿದ್ರೆ ಪರಿಕರ ಎಲ್ಲವನ್ನು ಕೊಡಬೇಕು ಅಂತಿಲ್ಲ. ಮನಸ್ಸಿನಲ್ಲಿ ಒಂದು ವಸ್ತುವನ್ನು ಕೊಟ್ಟು ಅದರಿಂದಲೇ ಎಲ್ಲವನ್ನೂ ನಾವು ಭಾವಿಸಬಹುದಂತೆ. ಭಾವನೆ ಬಹಳ ಮುಖ್ಯ. ಹಾಗೆ ಗಜೇಂದ್ರ ಆ ಒಂದು ತಾವರೆಯನ್ನ ತನ್ನ ಸೊಂಡಿಲಿನಲ್ಲಿ ಎತ್ತಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಭಗವಂತ ಸಂತೋಷಯುಕ್ತನಾಗಿ ತನ್ನ ಕೈಯಲ್ಲಿರುವಂತಹ ಚಕ್ರದಿಂದ ಆ ಮೊಸಳೆಯ ತಲೆಯನ್ನ ಕತ್ತರಿಸ್ತಾನೆ. ಮೊಸಳೆಯ ಪಾಶ ಆ ಹಿಡಿತ ಬಿಡುಗಡೆಯಾಗ್ತಾರೆ. ಆ ಗಜೇಂದ್ರ ಯಾರು ಅಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ಪಾಂಡ್ಯವಂಶೀಯನಾದಂತಹ ಮಹಾರಾಜ ಇಂದ್ರದ್ಯುಮ್ನ ಎನ್ನುವಂತಹ ಮಹಾರಾಜ ಅಂತ. ಅವ ಏನು ಮಾಡಿದ್ದ ಅಂತ ಹೇಳಿದ್ರೆ, ಒಂದೊಮ್ಮೆ ತನಗೆ ವೈರಾಗ್ಯ ಬಂದರೆ ನಾನು ಭಗವಂತನ ಆರಾಧನೆ ಮಾಡಬೇಕು ಅಂತ ಹೇಳಿ ತನ್ನ ರಾಜ್ಯದಲ್ಲಿ ಯಾವ ವ್ಯವಸ್ಥೆಯನ್ನೂ ಮಾಡದೆ ತಾನು ಅರಣ್ಯಕ್ಕೆ ಹೋಗಿ ಭಗವಂತನ ಪೂಜೆಯನ್ನು ಮಾಡ್ತಾ ಇದ್ದಂತೆ. ಇನ್ನೊಬ್ಬರಿಗೆ ತೊಂದರೆಯನ್ನ ಕೊಟ್ಟು ತನ್ನ ಕರ್ತವ್ಯವನ್ನ ಮಾಡದೆ ಭಗವಂತನ ಆರಾಧನೆ ಮಾಡಿದರೂ ಕೂಡ ಪ್ರಯೋಜನ ಇಲ್ಲ ಅಂತ ಹೇಳುವುದಕ್ಕೆ ಇದು ಕಥೆ. ತನ್ನ ರಾಜ್ಯ ವೈಭವನ್ನೆಲ್ಲ ಬಿಟ್ಟು ಮಲಯ ಪರ್ವತದಲ್ಲಿ ಇದ್ದು ಜಟಾಧಾರಿಯಾಗಿ ತಪಸ್ವಿಯ ವೇಷವನ್ನು ಧರಿಸಿ ನಿತ್ಯ ಭಗವಂತನ ಪೂಜೆಯನ್ನು ಮಾಡ್ತಾ ಇದ್ದಂತೆ. ಅಲ್ಲಿಗೆ ಪರಮ ತಪಸ್ವಿಗಳಾದಂತಹ ಅಗಸ್ತ್ಯ ಮಹರ್ಷಿಗಳು ಬರ್ತಾರೆ.
ಬಂದಾಗ ಹೇಳ್ತಾರೆ ಋಷಿಗಳು, ಹೇ ಇಂದ್ರದ್ಯುಮ್ನ, ನಿನ್ನ ರಾಜ್ಯದಲ್ಲಿ ಯಾರಾದರೂ ಇದ್ದಾರ ಅರಸರು? ಪ್ರಜಾಪಾಲನೆ ಯಾರು ಮಾಡ್ತಾರೆ? ನಿನ್ನ ಪ್ರಜೆಗಳನ್ನ ಕಳ್ಳ ಕಾಕರು ಏನಾದರೂ ಮಾಡಿದರೆ ನಿನಗೆ ಗೊತ್ತಾಗ್ತದ? ನಿನ್ನ ಅರಮನೆಯಲ್ಲಿರುವಂತಹ ಯಾವುದೇ ರೀತಿಯ ಸಂಪತ್ತಿದ್ರೆ ಅದರ ರಕ್ಷಣೆ ಯಾರು ಮಾಡ್ತಾರೆ? ನಿನ್ನ ರಾಜ್ಯದ ರಕ್ಷಣೆ ಯಾರು ಮಾಡ್ತಾರೆ? ಯಾವುದನ್ನು ಕೂಡ ನೀನು ಮಾಡದೆ ಎಲ್ಲವನ್ನೂ ಕೂಡ ನೀನು ಮರೆತು ಇಲ್ಲಿ ಬಂದು ಭಗವಂತನ ಆರಾಧನೆ ಮಾಡ್ತೇನೆ ಅಂತೇಳಿ ಹೊರಟಿದ್ಯಲ್ವಾ, ನಿನಗೆ ಜಡಬುದ್ಧಿ. ಆದ್ದರಿಂದ ನೀನು ಜಡಾಂಧನಾದಂತಹ ನಿನಗೆ ಜಡಬುದ್ಧಿಯುಳ್ಳ ಆನೆಯ ಜನ್ಮ ಬರಲಿ ಅಂತೇಳಿ ಶಾಪವನ್ನು ಕೊಡ್ತಾರೆ. ಯಾರು? ಅಗಸ್ತ್ಯ ಮಹರ್ಷಿಗಳು. ಹಾಗೆ ಅಗಸ್ತ್ಯ ಮಹರ್ಷಿಗಳ ಶಾಪದಿಂದ ಇಂದ್ರದ್ಯುಮ್ನ ಆನೆಯಾಗಿ ಹುಟ್ಟುತ್ತಾನೆ. ಹಾಗೆ ಹೂ ಎನ್ನುವಂತಹ ಗಂಧರ್ವ ಒಬ್ಬ ಗರ್ವದಿಂದ ಮೆರೆಯುತ್ತಿರುವಾಗ ದೇವಲರು ಎಂಬಂತ ಋಷಿಗಳು ನೀನು ಮೊಸಳೆಯಾಗುವಂತ ಶಾಪ ಕೊಟ್ಟಂತೆ. ಆ ಮೊಸಳೆಗೂ ಈ ಆನೆಗೂ ಇವತ್ತು ಅಲ್ಲಿ ಆ ಸಮಯದಲ್ಲಿ ಮುಕ್ತಿಯಾಯಿತು. ಭಗವಂತನ ಚಕ್ರ ಸ್ಪರ್ಶವಾಗಿ ಮೊಸಳೆಗೆ ಮುಕ್ತಿಯಾಯಿತು. ಆನೆ ಭಗವಂತನ ಸ್ತೋತ್ರ ಮಾಡಿದ್ದರಿಂದ, ಭಗವಂತನ ದರ್ಶನ ಆದ್ದರಿಂದ ಆನೆಗೂ ಮೋಕ್ಷ ಸಿಕ್ಕಿದಂತೆ. ಹಾಗೆ ಆನೆಗೂ ಕೂಡ ಆ ಮೊಸಳಿಗೂ ಕೂಡ ಭಗವಂತ ಮೋಕ್ಷವನ್ನು ಕರುಣಿಸಿದ. ಈ ಒಂದು ಕಥೆಯಿಂದ ಆನೆಯ ಉದಾಹರಣೆ ಯಾಕೆ ಕೊಟ್ಟರು ಕಥೆಯಲ್ಲಿ ಅಂತ ಹೇಳಿದ್ರೆ, ಆನೆ ಅತ್ಯಂತ ದೊಡ್ಡದಾದ ಪ್ರಾಣಿ. ಆದ್ದರಿಂದ ದೊಡ್ಡದು ಎನ್ನುವುದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಅಣೋ ರಣೀಯಾನ್ ಮಹತೋ ಮಹೀಯಾನ್ ಅನ್ನ ಹೇಳಿದ ಹಾಗೆ ಅತ್ಯಂತ ದೊಡ್ಡದಾದ್ದು ಭಗವಂತನೊಬ್ಬನೇ ಅಂತ ಹೇಳುವಂತಹ ಕಥೆಯನ್ನ ಸಾರವನ್ನ ಹೇಳ್ತಾರೆ. ಹಾಗೆ ಮುಂದಿನ ಕಥೆಯಲ್ಲಿ ಪುನಃ ಇಂದ್ರನ ಅಹಂಕಾರ. ಇಂದ್ರನ ಅಹಂಕಾರದ ಕಥೆ ಮೊನ್ನೆ ಸುಮಾರು ಸಲ ಕೇಳಿದ್ದೇವೆ ನಾವು. ತಾನೇ ಇಡೀ ಪ್ರಪಂಚಕ್ಕೆ ಅಧಿಕಾರಿ ಅಂತ ಇಂದ್ರ ಅಹಂಕಾರದಲ್ಲಿ ಮೆರೆಯುತ್ತಾ ಇದ್ದ. ಏರ್ಲಿಕ್ಕೆ ಐರಾವತ, ಕೈಯಲ್ಲಿ ಹಿಡಿಲಿಕ್ಕೆ ವಜ್ರಾಯುಧ, ಎಲ್ಲ ದೇವಾಂಗನೆಯರ ಸ್ತ್ರೀಯರು ಸಂತೋಷ ಪಡಿಸಲಿಕ್ಕೆ ಛತ್ರ ಚಾಮರಾದಿಗಳನ್ನ ಹಿಡ್ಕೊಳ್ಳಿಕ್ಕೆ, ಅವನನ್ನ ಸ್ತುತಿ ಮಾಡಲಿಕ್ಕೆ ಎಲ್ಲ ಅಷ್ಟ ದಿಕ್ಪಾಲಕರು, ಸಿದ್ಧರು, ಸಾಧ್ಯರು, ಯಕ್ಷರು, ಗಂಧರ್ವರು, ಕಿನ್ನರರು, ಕಿಂಪುರುಷರು. ಛ ಛ ಛ ಇಂದ್ರ ಸಿಂಹಾಸನ ಅಂತ ಹೇಳಿದ್ರೆ ಎಷ್ಟು ದೊಡ್ಡದು ನೋಡಿ. ಅದಕ್ಕೆಲ್ವ ರಾಕ್ಷಸರೆಲ್ಲ ಅದನ್ನ ಬಯಸುವುದು. ಅಮರಾವತಿ, ನಾವೆಲ್ಲ ಸುಖಕ್ಕೆ ಉದಾಹರಣೆ ಕೊಡುವುದು ಯಾವುದನ್ನ? ಸ್ವರ್ಗ ಸುಖ ಅಂತ. ಸ್ವರ್ಗ ಸುಖಕ್ಕಿಂತ ಮಿಗಿಲಾದ ಸುಖ ಇಲ್ಲ ಅಂತ ಹೇಳಿ. ಸುಖ ಶಾಶ್ವತವಾದ ಸುಖ ಅಲ್ಲ, ಅದು ಆನಂದ ಅಲ್ಲ, ಅದು ಒಮ್ಮೆ ಸಂತೋಷ, ಮೊನ್ನೆ ಹೇಳಿದಾಗ. ಹಾಗೆ ಸ್ವರ್ಗ ಸುಖವನ್ನ ಪಡೆಯುತ್ತಿರುವಂತಹ ಇಂದ್ರ ಒಮ್ಮೆ ಐರಾವತವನ್ನ ಏರಿ ಮದದಿಂದ ಬರ್ತಾ ಇದ್ದ. ಆ ಸಂದರ್ಭದಲ್ಲಿ ದೂರ್ವಾಸ ಮಹರ್ಷಿಗಳು ಬರ್ತಾರೆ. ಹೇಗೆ ಅಂತ ಹೇಳಿದ್ರೆ, ತಾನು ಭಗವಂತನಾದಂತಹ ವಾಸುದೇವನ ದರ್ಶನವನ್ನ ಪಡೆದು ಭಗವಂತ ನಿತ್ತ ವರಮಾಲಿಕೆಯನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡು ಬರ್ತಾರೆ. ಈ ವರಮಾಲಿಕೆ ಅಗಸ್ತ್ಯರಿಗೆ, ಇವರಿಗೆ ದೂರ್ವಾಸರಿಗೆ ಬೇಡ. ಯಾಕೆ ಅಂತ ಹೇಳಿದ್ರೆ ಅವರು ತಪಸ್ವಿಗಳು, ಜ್ಞಾನಿಗಳು. ಈ ವರಮಾಲಿಕೆ ಯಾರಿಗೆ ಅಂತ ಹೇಳಿದ್ರೆ, ಇಡೀ ಲೋಕವನ್ನ ಪಾಲಿಸುವ ಎಲ್ಲ ದೇವತೆಗಳ ಅಧಿಪತಿಯಾದ ಇಂದ್ರನಿಗೆ ಇದು ಸಲ್ಲಬೇಕು ಅಂತ ಹೇಳಿ ಒಂದು ನಿಶ್ಚಯ ಮಾಡಿಕೊಂಡು ಇಂದ್ರನನ್ನ ಹುಡ್ಕೊಂಡು ಬರ್ತಾರೆ. ಬರುವಾಗ ಐರಾವತವನ್ನ ಏರ್ಕೊಂಡು ಬರುವ ಇಂದ್ರನ ಕೊರಳಿಗೆ ಈ ಮಾಲೆಯನ್ನ ಹಾಕ್ತಾರೆ. ಯಾರು? ದೂರ್ವಾಸ ಮಹರ್ಷಿಗಳು. ಆ ಇಂದ್ರ ಏನು ಮಾಡ್ತಾನೆ? ರತ್ನಾದಿ ನಾನಾ ವಿಧವಾದ ಆಭರಣಗಳಿಂದ ಭೂಷಿತನಾದಂತಹ ನನಗೆ, ವಜ್ರ ವೈಡೂರ್ಯಾದಿಗಳಿಂದ ಕೂಡಿದ ಸಿಂಹಾಸನವನ್ನ ಏರುವ ನನಗೆ ಈ ಮಾಲೆಯ, ಹೂವಿನ ಮಾಲೆ ಇದೆಯಂಥದ್ದು, ಇದು ನನಗೆ ಬೇಡ, ಇದು ನನ್ನ ವಾಹನವಾದ ಆನೆಗಾಯಿತು ಅಂತ ಹೇಳಿ ಅದನ್ನು ತೆಗೆದು ನನ್ನ ಆನೆಯ ಕೊರಳಿಗೆ ಹಾಕ್ತಾನೆ. ಯಾರು? ಇಂದ್ರ. ಆನೆ ಸೊಂಡಿಲಿನಲ್ಲಿ ಹೀಗೆ ಎತ್ತಿ ಅದನ್ನು ನೋಡ್ತಾರೆ, ಮೂಸ್ತಿ ನೋಡ್ತಾರೆ, ಏನಾದರೂ ಉಪಯೋಗ ಉಂಟಾ ಅಂತ ಹೇಳಿ. ತಿಂದಿಲಿಕ್ಕೆ ಹಾಕ್ತಾರ, ಕಬ್ಬು ಏನಾದರೂ ಕೊಟ್ಟರೆ ಅದು ತಿಂತಾ ಇತ್ತು. ಈ ಹೂವಿನ ಮಾಲೆಯನ್ನು ತಿಂದೇನು ಮಾಡೋದು? ಅದೇನು ಮಾಡಿತು? ಆ ಹೂವಿನ ಮಾಲೆಯನ್ನು ಎತ್ತಿ ತನ್ನ ಕಾಲಿನ ಅಡಿಯಲ್ಲಿ ಹಾಕಿ ಮೆಟ್ಟಿ ಅದನ್ನು ಧ್ವಂಸ ಮಾಡಿತಂತೆ. ಮಾಲೆ ಯಾವುದದು? ಭಗವಂತನಾದ ವಾಸುದೇವ ಕೊಟ್ಟ ವರಮಾಲಿಕೆ. ಹಾಗೆ ದೂರ್ವಾಸರಿಗೆ ಸಿಟ್ಟಾಯಿತು. ಭಗವಂತನ ಪ್ರಸಾದವನ್ನು ತಿರಸ್ಕರಿಸಿದ್ದರಿಂದ ಭಗವಂತ ಪ್ರತ್ಯಕ್ಷನಾಗಿ ಅಂತ ಹೇಳಿಲ್ಲ. ಏನಾಯಿತು? ದೂರ್ವಾಸ ಮಹರ್ಷಿಗಳು ಹೇಳ್ತಾರೆ, ಹೇ ಇಂದ್ರ, ಜಗತ್ತಿಗೆಲ್ಲ ನೀನೇ ಒಡೆಯ ಅಂತ ಹೇಳುವಂತ ಅಹಂಕಾರವನ್ನ ನೀನು ಹೊಂದಿದ್ಯಲ್ವಾ? ನಿನ್ನ ಅಹಂಕಾರಕ್ಕೆ ಕಾರಣೀಭೂತವಾದ್ದು ಯಾವುದು? ನಿನ್ನ ಸಂಪತ್ತಲ್ವಾ?
ದೇವಲೋಕದಲ್ಲಿರುವ ನಿನ್ನ ಎಲ್ಲ ಸಂಪತ್ತು, ಎಲ್ಲ ನಿನ್ನ ಕೀರ್ತಿ, ನಿನ್ನ ಯಶಸ್ಸು, ನಿನ್ನ ಬಲ, ನಿನ್ನ ತೇಜಸ್ಸು, ಇದೆಲ್ಲವೂ ಕೂಡ ಸಮುದ್ರ ಪಾಲಾಗಲಿ ಅಂತ ಹೇಳಿ ಶಾಪ ಕೊಟ್ರಂತೆ. ಸರಿ, ಶ್ರೀಹೀನನಾದ ಯಾರು? ಇಂದ್ರ. ಅವನಿಗೆ ಅಹಂಕಾರ ಯಾವುದೆಲ್ಲ ಇತ್ತು ಗೊತ್ತುಂಟ? ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಏಕೈಕಮಪ್ಯನರ್ಥಾಯ ಕಿಮು ಯತ್ರ ಚತುಷ್ಟಯಂ ಅಂತ ಹೇಳಿ ಒಂದು ಬೋಧನೆ ನಮಗೆ. ಯೌವನ, ಧನ ಸಂಪತ್ತು, ಶ್ರೀಮಂತಿಗೆ ಮತ್ತು ಅಧಿಕಾರ, ಪ್ರಭುತ್ವ, ಇದು ಒಂದಿದ್ದರೂ ಕೂಡ ಅದು ನಮಗೆ ಅನರ್ಥವನ್ನು ಉಂಟು ಮಾಡ್ತದೆ. ಯೌವನ ಅತಿಮೀರಿ ಅತ್ಯಂತ ಸುಂದರನಾದರೆ ಆ ಯೌವನದಿಂದಲೇ ಏನಾದರೂ ಅನರ್ಥ ಆಗ್ತದೆ. ಧನ ಸಂಪತ್ತಿ, ಅತ್ಯಂತ ದೊಡ್ಡ ಶ್ರೀಮಂತನಾದರೆ ಏನಾದರೂ ಒಂದು ಕೆಟ್ಟ ಕೆಲಸ ಮಾಡ್ತಾನೆ ಖಂಡಿತ, ಅತ್ಯಂತ ಶ್ರೀಮಂತಿಗೆ ಮಿತಿ ಮೀರಿದರೆ. ಪ್ರಭುತ್ವ, ತಾನೇ ಅಧಿಕಾರ ಬಂದಾಗ ಏನಾದರೂ ಒಂದು ಪ್ರತಿಯೊಂದು ಕೂಡ ಏಕೈಕಮಪಿ ಅನರ್ಥಾಯ, ಒಂದೊಂದು ಅನರ್ಥ. ಕಿಮು ಯತ್ರ ಚತುಷ್ಟಯಂ, ಅವಿವೇಕ, ಅವಿವೇಕವೂ ಹಾಗೆ. ಯೌವನ, ಧನ ಸಂಪತ್ತಿ, ಪ್ರಭುತ್ವ ಮತ್ತು ಅವಿವೇಕ, ಇದು ನಾಲ್ಕೂ ಕೂಡ ಒಬ್ಬನಲ್ಲಿದ್ದರೆ ಏನಾಗ್ತದೆ? ಅದೇ ಸರ್ವವನ್ನು ನಾಶ ಮಾಡಿಬಿಡ್ತಾರೆ ಅಂತ ಹೇಳಿ. ಹಾಗೆ ಸರ್ವವೂ ನಾಶ ಆಯ್ತು ಈಗ ಇಂದ್ರನಿಗೆ. ಎಲ್ಲ ಸಮುದ್ರ ಪಾಲು, ಇವನಿಗೆ ಎಂಥದೂ ಇಲ್ಲ. ಇವನ ಅಹಂಕಾರಕ್ಕೆ ಕಾರಣೀಭೂತ ಐರಾವತ ಇಲ್ಲ. ಕೈಯಲ್ಲಿ ವಜ್ರಾಯುಧ ಉಂಟು, ಅದು ಸಮುದ್ರ ಪಾಲಾಯಿತು. ಇಂದ್ರ ಸಿಂಹಾಸನ ಉಂಟು, ಅದು ಸಮುದ್ರ ಪಾಲಾಯಿತು. ಅವನ ಕೀರ್ತಿ ಏನುಂಟು, ಸಮುದ್ರ ಪಾಲಾಯಿತು. ಎಲ್ಲ ಸಮುದ್ರ ಪಾಲಾಯಿತು. ಕುಡಿಲಿಕ್ಕೆ ಅಮೃತವೂ ಇಲ್ಲ, ಯಾವುದೂ ಇಲ್ಲ. ಹಾಗೆ ಎಲ್ಲವನ್ನ ಕಳ್ಕೊಂಡಂತಹ ದೇವತೆಗಳೆಲ್ಲ ಇನ್ನೇನು ಮಾಡುವುದು ಅಂತ ಹೇಳಿ ಬ್ರಹ್ಮದೇವರನ್ನ ಸ್ತೋತ್ರ ಮಾಡ್ತಾರೆ. ಮೊದಲು ಯಾಕೆ ಅಂತ ಹೇಳಿದ್ರೆ, ಸೃಷ್ಟಿಗೆ ಕಾರಣೀಭೂತನಾದವನು ಯಾರು? ಬ್ರಹ್ಮ ಅಲ್ವಾ? ಬ್ರಹ್ಮ ಎಲ್ಲರಿಗೂ ಪಿತಾಮಹ, ತಂದೆವ. ಮೊದಲು ಸ್ತುತಿ ಮಾಡುವುದು ಬ್ರಹ್ಮದೇವರನ್ನ. ಹಾಗೆ ಬ್ರಹ್ಮದೇವರನ್ನ ಸ್ತೋತ್ರ ಮಾಡಿದಾಗ ಬ್ರಹ್ಮದೇವರು ಭಗವಂತನಾದಂತಹ ವಾಸುದೇವನನ್ನ ಸಂಸ್ಮರಣೆ ಮಾಡ್ತಾರೆ. ಆಗ ಭಗವಂತನಾದಂತಹ ವಾಸುದೇವ ಹೇಳ್ತಾನೆ, ನೀವು ಒಂದು ಕೆಲಸ ಮಾಡಬೇಕು. ಎಲ್ಲ ಸಂಪತ್ತು ಕೂಡ ಎಲ್ಲಿಗೆ ಸೇರಿದ್ದು? ಸಮುದ್ರಕ್ಕಲ್ವಾ? ಆ ಸಮುದ್ರವನ್ನ ಮಥನ ಮಾಡಬೇಕು, ನೀವು ಕಡಿಬೇಕು. ಕಡಿದಾಗ ಅದರಲ್ಲಿರುವಂತಹ ಸಾರ ಮೇಲೆ ಬರ್ತದೆ. ನಾವು ಮೊಸರನ್ನು ಕಡಿದಿರಲ್ವ, ಅದರಲ್ಲಿರುವಂತಹ ಬೆಣ್ಣೆ ಬರುವುದು ಸಾರ. ಹಾಗೆ ಸಮುದ್ರವನ್ನ ಮಥನ ಮಾಡಬೇಕು. ಸಮುದ್ರ ಮಥನ ಮಾಡಬೇಕಾದ್ರೆ ನಿಮ್ಮಿಂದ ಒಬ್ಬರಿಂದೇ ಸಾಧ್ಯ ಇಲ್ಲ. ಯಾಕೆ? ನಿಮ್ಮಲ್ಲಿರುವ ಬಲ, ತೇಜಸ್ಸು, ಯಶಸ್ಸು ಎಲ್ಲ ಸಮುದ್ರ ಪಾಲಾಗಿದೆ. ಈಗ ನಿಮ್ಮನ್ನು ಬಿಟ್ಟು ಇನ್ನು ಯಾರಿಗಿರುವುದು ಸಂಪತ್ತು? ಯಾರಿಗೆ ಉಂಟು? ಬಲ ಅಲ್ಲ, ಬಲ ಇರುವುದು ದ್ವಿತೀಯ ಮಕ್ಕಳಾದ ಅಸುರರಲ್ಲಿ. ಅವರ ಸಹಕಾರ ಇಲ್ಲದೆ ನಿಮಗೆ ಎಂತ ಮಾಡ್ಲಿಕ್ಕೆ ಆಗುವುದಿಲ್ಲ ಈಗ. ಆದ್ದರಿಂದ ನೇರ ಹೋಗಿ ದೈತ್ಯರೊಂದಿಗೆ ಸಂಧಿ ಮಾಡಿಕೊಳ್ಳಿ ನೀವು. ಇದು ಬೇಕದು. ಎಲ್ಲ ವಿರೋಧವನ್ನ ಬಿಟ್ಟು ದೈತ್ಯರೊಂದಿಗೆ ಫ್ರೆಂಡ್ಶಿಪ್ ಮಾಡಿಕೊಳ್ಳಬೇಕು. ಅಹಿಮೂಷಕನ್ಯಾಯ ಅಂತ ಇದು ಕೇಳೋದು. ಒಂದು ಹಾವು ಬುಟ್ಟಿ ಒಳಗಿದ್ರೆ ಬಹಳಷ್ಟು ಕಷ್ಟಪಟ್ಟುಕೊಂಡಿತ್ತು. ಹಾವಾಡಿಗೆ ಒಂದು ಬುಟ್ಟಿ ಒಳಗೆ ಒಂದು ಹಾವಿನ ಸೇರಿಸಿದ್ದ ಹಾವನ್ನ. ಹಾವು ಹೊರಗೆ ಹೋಗಬೇಕು ಅಂತ ಹೇಳಿ ಬಹಳ ಆಚೆ ಈಚೆ ಆ ಬುಟ್ಟಿಯ ಒಳಗೆ ತಿರುಗುತ್ತಾ ಇರುವಾಗ ಮೆಲ್ಲಗೆ ಎಲ್ಲಿಂದಲೋ ಒಂದು ಇಲಿ ಬಂತಂತೆ, ಸಣ್ಣ, ಅದರ ಒಳಗೆ ಬಂದು ಸೇರಿತಂತೆ. ಇಲಿ ಸೇರಿದಾಗ ಇಲಿ ಹತ್ರ ಹೇಳ್ತಾರೆ ಹಾವು, ಹೇ ಇಲಿರಾಯ, ನೀನು ನನ್ನ ಮೆಲ್ಲ ಪೆಟ್ಟಿಗೆಯನ್ನು ಇಲ್ಲಿ, ಆ ಪೆಟ್ಟಿಗೆಯ ಹೊರಗಿನಿಂದ ಇಲಿಯನ್ನು ಕಾಣ್ತಾರೆ ಅದಕ್ಕೆ. ಹೇ ಇಲಿರಾಯ, ನೀನು ಒಂದು ನನ್ನ ಈ ಪೆಟ್ಟಿಗೆಯನ್ನು ತೂತು ಕೊರೆಯುತ್ತೇನೆ, ನನಗೆ ಹೊರಗೆ ಬರಬೇಕು. ಇಲ್ಲಿಗೆ ಮೊದಲೇ ಹಾವನ್ನು ಕಂಡರಾಗುವುದು. ಎಲ್ಲಾದರೂ ಹಾವು ಬಂದು ಪುನಃ ನನ್ನನ್ನು ನುಂಗುತ್ತದೆ ಅಂತ ಹೇಳಿ ಹಿಂದೆ ಮುಂದೆ ನೋಡುವಾಗ, ನಿನಗೇನು ಮಾಡುವುದಿಲ್ಲ, ನಾನು ಮೆಲ್ಲ ಅದನ್ನು ತೆಗಿ ಅಂತ ಹೇಳಿದಾಗ ಮೆಲ್ಲಗೆ ಇಲಿ ಅದನ್ನು ತೂತು ಮಾಡಿ ಕೊರೀತಂತೆ. ಕೊರಿದಾಗ ಹಾವು ಮೊದಲು ಬಂದು ಮಾಡಿದ ಇಲಿಯನ್ನೇ ನುಂಗಿದ್ದು. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಸಮಯದಿಂದ ಹಸಿವಾಗಿತ್ತು, ಅದಕ್ಕೆ ಎಂತ ಸಿಗಲಿಲ್ಲ. ಮೊದಲು ಆ ಇಲಿಯನ್ನೇ ನುಂಗಿ ಹಾಕಿತಂತೆ. ಸಮಯ ಸಾಧಿಸುವುದು ಹಾಗೆ ಅಂತ ಹೇಳಿ, ಅಹಿಮೂಷಕನ್ಯಾಸ ನ್ಯಾಯ ಅಂತ ಹೇಳಿದ್ರೆ ಹಾಗೆ. ಸಮಯ ಸಾಧಿಸಿದಾಗ ಏನಾದರೂ ಒಂದು ಮಾಡಬೇಕು. ಒಂದು ಮಂಗ ಪ್ರಳಯ, ಇಡೀ ಒಂದು ಬಹಳಷ್ಟು ಮಳೆಯಿಂದಾಗಿ ಪ್ರವಾಹ ಹೋಗ್ತಾ ಇತ್ತಂತೆ. ಮಂಗನಿಗೆ ಅದರ ಮರಿಯನ್ನು ರಕ್ಷಣೆ ಮಾಡಬೇಕು ಅಂತ ಆಯ್ತು. ಮರಿಯನ್ನ ತನ್ನ ತಲೆಯಲ್ಲಿ ಹೊತ್ತುಕೊಂಡಿದ್ದಂತೆ, ಹೀಗೆ ಇಟ್ಕೊಂಡಿತ್ತು. ಪ್ರವಾಹ ಹೆಚ್ಚಾದಾಗ ಸ್ವಲ್ಪ ಹೀಗೆ ಮೇಲಕ್ಕೆ ತಕೊಂಡು ಬಂದಿತ್ತು, ಮತ್ತೆ ಮೇಲಕ್ಕೆ ತಕೊಂಡು ಬಂತು.
ಮತ್ತು ಇಲ್ಲಿಯವರೆಗೆ ನೀರು ಬಂತು. ತಲೆಯಲ್ಲಿಟ್ಟುಕೊಂಡಿತು ಮರಿಯನ್ನ ತಲೆಯಲ್ಲಿಟ್ಟುಕೊಂಡಾಗ ಅದು ಮಂಗನಿಗೆ ಮತ್ತು ಪ್ರವಾಹವನ್ನು ತಾನೇ ಮುಳುಗಿ ಹೋಗ್ತೇನೆ ಅಂತ ಆದಾಗ ಹೇಗಾದರೂ ಮರಿಯೂ ಸಾಯ್ತಾರೆ, ನಾನು ಸಾಯ್ತಾರೆ, ಸ್ವಲ್ಪ ಇನ್ನು ಮೇಲೆ ಬರ್ತೇನೆ ಅಂತ ಆ ಮರಿಯನ್ನ ತನ್ನ ಕಾಲಡಿಗಾಗಿ ಮೆಟ್ಟಿ ಮೇಲೆ ಬಂತಂತೆ. ಮರಿ ಎರಡು ಸಾಯ್ತದೆ ಹೇಗಾದರೂ, ಇನ್ನು ನಾನಾದರೂ ಬದುಕ್ತೇನೆ ಹೇಳಿ ಮರಿಯ ಆಲೋಚನೆ ಇಲ್ಲ. ಮರಿಯನ್ನ ಕಾಲಿನ ಅಡಿಯಲ್ಲಿಟ್ಟು ಮರಿ ಅದರ ಮೇಲೆ ನಿಂತಿದಂತೆ. ಹಾಗೆ ಬದುಕುವ ಉಪಾಯ ಮಾಡಬೇಕಲ್ಲ. ಹಾಗೆ ಭಗವಂತ ಹೇಳ್ತಾನೆ, ಹೋಗಿದ್ದೆ ದೈತ್ಯರೊಂದಿಗೆ ಸಂಧಿ ಮಾಡಿ. ಆಗ ದಾನವರ ಅಧಿಪತಿ ಯಾರು ಅಂತ ಹೇಳಿದ್ರೆ ಬಲಿ ಚಕ್ರವರ್ತಿ, ಬಲಿ. ಹಾಗೆ ಬಲಿಯೊಂದಿಗೆ ಸಂಧಿ ಮಾಡಿಕೊಳ್ತಾರೆ. ಸಂಧಿ ಮಾಡಿಕೊಂಡು ಬಲಿರಾಜ ನಿಗೆ ಸಂಧಿ ಮಾಡುವಾಗ ಒಂದು ಆಸೆಯನ್ನು ಹುಟ್ಟಿಸಿದ್ದಾರೆ. ನಾವು ಸಮುದ್ರವನ್ನು ಮಥನ ಮಾಡುವಾಗ ನಮಗೆ ಅಮೃತ ಸಿಗ್ತದೆ, ಆ ಅಮೃತದಲ್ಲಿ ನಿಮಗೆ ಪಾಲು ಕೊಡ್ತೇವೆ, ನಾವು ಒಟ್ಟಿಗೆ ಸೇರಿ ಅಮೃತವನ್ನು ಕುಡಿಯೋಣ ಅಂತ ಹೇಳಿ ಆಸೆಯನ್ನು ಭರಿಸಿ ಅಮೃತದ ಆಸೆಗಾಗಿ ಅಸುರರು ಒಪ್ಪಿಕೊಳ್ತಾರೆ. ಹೇಗೆ ಸಮುದ್ರವನ್ನು ಕಡಿಯುವುದು ಅಂತ ಹೇಳಿದ್ರೆ ಮಂದರ ಪರ್ವತವನ್ನೇ ಕಡೆಗೋಲಾಗಿಸಬೇಕಂತೆ. ಅದಕ್ಕೆ ಬಳ್ಳಿ ಯಾವುದು ಅಂತ ಹೇಳಿದ್ರೆ ವಾಸುಕಿಯನ್ನೇ ಹಗ್ಗವಾಗಿಸಿ ಮಂದರ ಪರ್ವತವನ್ನು ಕಡಿಬೇಕು. ಸರಿ, ರಾಕ್ಷಸರು ದೇವತೆಗಳೆಲ್ಲ ಹೋಗಿ ಮಂದರ ಪರ್ವತವನ್ನು ಎತ್ತಿ ತಕ್ಕೊಂಡು ಬರುವಾಗ ಅದು ಅಷ್ಟು ಭಾರವಾಗಿತ್ತು. ಸ್ವಲ್ಪ ದೂರಕ್ಕೆತ್ತುವಾಗ ಮಂದರ ಪರ್ವತ ಅದು ಮತ್ತೂ ಭಾರ ಆಯಿತಂತೆ. ಭಾರ ಆಗಿ ಕೆಲವು ದೇವತೆಗಳು ರಾಕ್ಷಸರೆಲ್ಲ ಮಂದರ ಪರ್ವತ ಅಡಿಯಲ್ಲಿ ಸಿಕ್ಕಿಬಿದ್ದರಂತೆ. ಭಗವಂತನನ್ನು ಪುನಃ ಸ್ತೋತ್ರ ಮಾಡುವಾಗ ಭಗವಂತನಾದಂತಹ ವಾಸುದೇವ ತಾನೇ ಬಂದು ತನ್ನ ಎಡಗೈಯಿಂದ ಪರ್ವತವನ್ನು ಎತ್ತಿ ತನ್ನ ವಾಹನವಾದ ಗರುಡನ ಮೇಲೆ ಇರಿಸಿ ನೇರವಾಗಿ ಕ್ಷೀರಸಾಗರದ ತಟಕ್ಕೆ ಬಂದು ಅಲ್ಲಿ ಇಳಿಸಿದಂತೆ, ಅದರ ಮಧ್ಯದಲ್ಲಿ. ಸರಿ, ಆಮೇಲೆ ನಾಗರಾಜನಂತಹ ವಾಸುಕಿಗೆ ಹೋಗಿ ಸಂಪ್ರಾರ್ಥಿಸುತ್ತಾರೆ, ನೀನು ನಮಗೆ ಬಂದು ಕಡೆಗೋಲಿಗೆ ಹಗ್ಗವಾಗಬೇಕು. ತೇ ನಾಗರಾಜ ಮಾಮಂತ್ರ್ಯ ಫಲಭಾಗೇ ನವಾಸುಕಿಂ ಪರಿವೀಯ ಗಿರವು ತಸ್ಮಿನ್ ನೇತ್ರಮಬ್ಧಿಂ ಮುದಾನ್ವಿತಾ. ಹೇ ನಾಗರಾಜ, ಅಮೃತವನ್ನು ನಿನಗೂ ನಾವು ಕೊಡ್ತೇವೆ. ನಾಗರಾಜನಿಗೂ ಕೂಡ ಅಮೃತದ ಮೇಲೆ ಆಸೆ ಆಯಿತು. ಸರಿ, ಬರ್ತಾರೆ. ಆರೇ ಬಿರೇ ಸುಸಂಯುಕ್ತ ಅಮೃತಾರ್ಥಂ ಕುರುದ್ವಃ ಹರಿಃ ಪುರಸ್ತಾಜ್ಜಗೃಹೇ ಪೂರ್ವಂ ದೇವಾಸ್ತತೋಭವನ್. ವಾಸುಕಿಯನ್ನೇ ಹಗ್ಗವಾಗಿಸಿ ಮಂದ್ರ ಪರ್ವತವನ್ನೇ ಕುಡುಗೋಲಾಗಿಸಿ ಕಡಿಬೇಕು. ಕಡಿಯುವಾಗ ವಾಸುಕಿಯ ಬಾಲ ಒಂದು ಬದಿ, ವಾಸುಕಿಯ ತಲೆಯ ಭಾಗ ಇನ್ನೊಂದು ಬದಿ ಇರ್ತದೆ. ಆಗ ಯಾರಾದರೂ ಒಬ್ಬರು ತಲೆ ಭಾಗದಲ್ಲಿ ನಿಲ್ಲಬೇಕು, ಇನ್ನೊಂದು ಪಕ್ಷ ಬಾಲದಲ್ಲಿ ನಿಲ್ಲಬೇಕು. ಎಳಿಲಿಕ್ಕೆ ಒಬ್ಬರು ಆಚೆ ಎಳಿಬೇಕು, ಇನ್ನೊಬ್ಬರು ಈಚೆ ಎಳಿಬೇಕು ಅಲ್ವಾ? ಕಡಿಯುವುದು ಹಾಗೆ. ಮೊಸರು ಕಡಿಯುವುದು ಹೇಗೆ ಅಂತ ಈಗಿನವರಿಗೆ ಕೇಳಿದರೆ ಗೊತ್ತಾಗ್ಲಿಕ್ಕಿಲ್ಲ. ಯಾಕೆ, ಈಗ ಮೊಸರು ಕಡಿಲಿಕ್ಕೆ ಒಂದು ಮಥನ ಅಂತ ಬಂದಿದೆ, ಸ್ವಿಚ್ ಹಾಕಿದರೆ ಆಯ್ತು ಮೊಸರು ಕಡಿಲಿಕ್ಕೆ. ಮೊದಲನೇ ಅವಲಕ್ಕಿ ಲಾಟೆ ಅಂತ ಮೊದಲಿತ್ತಂತೆ, ನಾನು ನೋಡ್ಲಿಲ್ಲ. ಎಲ್ಲೆಲ್ಲ ಈ ಮೊದಲಿನ ವಿಷಯಗಳೆಲ್ಲ ಒನಕೆ ಕುಟ್ಟುವುದು ಇತ್ಯಾದಿಗಳೆಲ್ಲ ಈಗ ಯಾರು ನೋಡ್ತಾರೆ? ಮೊದಲಿನ ಸಾಧನಗಳೆಷ್ಟಿತ್ತು? ಮುಡಿ ಮಾಡುವ ಸಾಧನ, ಮುಡಿ ಕಟ್ಟುವ ಸಾಧನ, ಭತ್ತವನ್ನು ಬಡಿಯುವ ಮಂಚ, ಎಂತೆಂಥ ಸಾಧನಗಳಿತ್ತು ಮೊದಲು ನೋಡಿ. ಯಾವ ಸಾಧನಗಳು ಈಗ ಅದರ ಪರಿಚಯವೇ ಇಲ್ಲ. ಮೊಸರು ಕಡಿಯುವುದು ಹೇಗೆ ಅಂತ ಗೊತ್ತಿಲ್ಲ ಈಗಿನ ಮಕ್ಕಳಿಗೆ. ಹಾಗೆ ಹಗ್ಗ ಆಚೆ ಬದಿಯಲ್ಲಿ ಒಬ್ಬರು ಎಳೆಯುವುದು, ಈಚೆ ಬದಿಯಲ್ಲಿ ಒಬ್ಬರು ಎಳಿಬೇಕು. ಎಳೆಯುವಾಗ ದೇವತೆಗಳು ಹೇಳ್ತಾರೆ, ನಾವು ವಾಸುಕಿಯ ತಲೆ ಭಾಗದಲ್ಲಿ ನಿಲ್ತೇವೆ. ಯಾಕೆಂತ ಹೇಳ್ತಾರೆ, ಬಾಲದ ಭಾಗದಲ್ಲಿ ನಿಲ್ಲಲಿಕ್ಕೆ ನಾವು ಯೋಗ್ಯರಲ್ಲ, ತಲೆ ಭಾಗದಲ್ಲಿ ಅಂತೇಳಿ. ರಾಕ್ಷಸರು ಹೇಳ್ತಾರೆ, ನಾವು ಬಾಲದ ಬದಿಯಲ್ಲಿ ನಿಂತುಕೊಳ್ಳಿಕ್ಕೆ ಮೈಗಾಗುವುದಿಲ್ಲ, ನಾವು ಬಾಯಿಯ ಬದಿಯಲ್ಲಿ ನಿಂತುಕೊಳ್ಳು. ಅಲ್ಲಿ ಗಲಾಟೆ ಶುರುವಾಗ್ತಾರೆ ಅವರಿಗೆ. ಯಾವಾಗಲೂ ಪರಸ್ಪರ ಆಗದವರು ಎಲ್ಲಿಯಾದರೂ ಹೋಗಿ ಮಾಡುವುದಿದನ್ನೇ, ಗಲಾಟೆ ಆಗುವುದೇ. ಮನಸ್ಸು ಸರಿ ಇಲ್ಲ ಅಂತಾದರೆ ಕೃತಕವಾಗಿ ಒಮ್ಮೆ ಫ್ರೆಂಡ್ಶಿಪ್ ಮಾಡಿದರೂ ಕೂಡ ಮಾತಿನಲ್ಲಿ ಏನಾದರೂ ಬಂದೇ ಬರ್ತದೆ. ಸರಿ, ಭಗವಂತನಾದ ವಾಸುದೇವ ಹೇಳ್ತಾನೆ, ಹೇ ದೇವತೆಗಳೇ, ನಿಮಗೆ ಬುದ್ಧಿ ಇಲ್ವಾ? ತಲೆ ಭಾಗದಲ್ಲಿ ಏನು ಬರ್ತದೆ, ಹಾವಿನ ಬಾಲ ಭಾಗದಲ್ಲಿ ಏನು ಬರ್ತದೆ ಅಂತ ತಿಳ್ಕೊಳ್ಳಿ. ಹಾವಿನ ವಿಷ ಬರುವುದು ಬಾಲದಲ್ಲಿಯೋ ತಲೆಯಲ್ಲಿಯೋ? ಹಾವಿನ ಬಾಯಿಯಲ್ಲಿ ವಿಷ ಉಂಟು, ಒಪ್ಪಿಕೊಳ್ಳಿ, ಕುಟ್ತಾನೆ ಭಗವಂತ. ಆಯ್ತಪ್ಪ, ನಾವು ಬಾಲ ಬದಿಗೆ ಹೋಗ್ತೇವೆ. ದೇವತೆಗಳು
ದೇವತೆಗಳೆಲ್ಲ ಮೆಲ್ಲ ಓಡೋಡಿ ಬಂದು ಬಾಲದ ಬದಿಯಲ್ಲಿ ನಿಂತುಕೊಂಡಂತೆ. ರಾಕ್ಷಸರಿಗೆ ಗೊತ್ತಾಗಲಿಲ್ಲ ವಿಷಯ, ಎಷ್ಟಾದರೂ ಹೆಂಡ ಕುಡಿದವರಲ್ಲ, ಅಂದರೆ ದುರ್ಬುದ್ಧಿ ಇದ್ದವರು. ಬಂದು ನೇರ ಬಾಯಿಯ ಬದಿಯಲ್ಲಿ ನಿಂತುಕೊಂಡ್ರು ರಾಕ್ಷಸರು. ಮಥನ ಪ್ರಾರಂಭ ಆಯಿತು, ಮಥನ ಜೋರು ಪ್ರಾರಂಭ ಆಯಿತು. ಮದನ ಪ್ರಾರಂಭ ಆಗುವಾಗ ಮಂದರ ಪರ್ವತ ಇದ್ದಕ್ಕಿದ್ದಾಗೆ ನೀರಿನ ಆ ಕ್ಷೀರಸಾಗರದಲ್ಲಿ ಮುಳುಗಲಿಕ್ಕೆ ಪ್ರಾರಂಭ ಆಯಿತು. ಅಯ್ಯೋ ಮಂದರ ಪರ್ವತ ಮುಳುಗುತ್ತಾ ಇದೆ ಅಂತ ಬೊಬ್ಬಿಡುವಾಗ ಭಗವಂತ ಹೇಳ್ತಾನೆ, ಭಗವಂತನಾದ ವಿಘ್ನೇಶ್ವರನನ್ನ ಧ್ಯಾನಿಸಿ. ವಿಲೋಕ್ಯ ವಿಘ್ನೇಶ ವಿಧಿಂ ತದೇಶ್ವರೋ ದುರಂತ ವೀರ್ಯೋ ವಿತಥಾಭಿಸಂಧಿ. ವಿಘ್ನೇಶ್ವರನ್ನ ಪ್ರಾರ್ಥಿಸಿದಾಗ ಭಗವಂತನಾದ ವಿಘ್ನೇಶ್ವರನ ಅನುಗ್ರಹ ಪ್ರಸಾದದಿಂದ ಮಂದರ ಪರ್ವತ ಪುನಃ ಮೇಲೆ ಬರ್ತಾರೆ ಅಂತ ಭಗವಂತನ ಸೂಚನೆ ಆಗ್ತಾರೆ. ಭಗವಂತ ಏನು ಮಾಡ್ತಾನೆ, ಇದ್ದಕ್ಕಿದ್ದ ಹಾಗೆ ಕೂರ್ಮಾವತಾರವನ್ನ ತಾಳಿ ಕೃತ್ವಾ ವಪುಃ ಕಾಚ್ಛಪಮದ್ಭುತಂ ಮಗತ್ ಪ್ರವಿಶ್ಯತೋಯಂಗಿರಿ ಮುಜ್ಜಹಾರ. ಕೃತ್ವಾ ವಪುಃ ಕಾಚ್ಛಪಂ, ಕಾಚ್ಛಪ ಅಂತ ಹೇಳಿದ್ರೆ ಕಚ್ಚಪ ಅಂತ ಹೇಳಿದ್ರೆ ಕೂರ್ಮಾವತಾರವನ್ನ ಧರಿಸಿಕೊಂಡು ಮಂದರ ಪರ್ವತ ಅಡಿಯಲ್ಲಿ ಹೋಗಿ ಅದನ್ನ ಗಿರಿಂ ಉಜ್ಜಹಾರ ಎತ್ತಿದಂತೆ. ತಮುತ್ಥಿತಂ ವೀಕ್ಷ ಕುಲಾಚಲಂ ಪುನಃ ಸಮುತ್ಥಿತ ನಿರ್ಮಥಿತಂ ಸುರಾಸುರಾಹ. ಎಲ್ಲ ದೇವತೆಗಳು ಈ ಕೂರ್ಮದನ್ನೇ ಎತ್ತಿದರೂ ಕಡಿಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರಿಗೆ, ಮಂದರ ಪರ್ವತವನ್ನ ಕಡಿಲಿಕ್ಕೆ. ಆಗ ಭಗವಂತನಾದ ವಾಸುದೇವ ಏನು ಮಾಡ್ತಾನೆ, ದಧಾರ ಪೃಷ್ಠೇನ ಸ ಲಕ್ಷ ಯೋಜನ ಪ್ರಸ್ತಾರಿಣ ದ್ವೀಪ ಇವಾಪರೋ ಮಹಾನ್. 1,00,000 ಯೋಜನ ಪರ್ಯಂತ ಇರುವ ತನ್ನ ಚಿಪ್ಪಿನಿಂದ, ಕೂರ್ಮದ ಚಿಪ್ಪು ಎಷ್ಟು ವಿಸ್ತಾರ ಇತ್ತು ಗೊತ್ತುಂಟ? 1,00,000 ಯೋಜನ, 1,00,000 ಕಿಲೋಮೀಟರ್ ಅಲ್ಲ, ಯೋಜನ. 1,00,000 ಯೋಜನದಷ್ಟು ವಿಸ್ತಾರ ಇರುವ ತನ್ನ ಚಿಪ್ಪಿನಿಂದ ಆ ಮಂದರ ಪರ್ವತವನ್ನು ಧರಿಸಿ ತಾನೇ ಆಚೆ ಈಚೆ ಅಲುಗಾಡಿ ಮಂದರ ಪರ್ವತವನ್ನು ತಿರುಗಿಸ್ತಾ ಇದ್ದ. ದೇವತೆಗಳು ರಾಕ್ಷಸರು ಕೇವಲ ಬಳ್ಳಿಯನ್ನು ಎಳೆದದ್ದೇ ಬಂತು. ಆಗಲಿ ಅವರೇ ಕಡೆದದ್ದು ಅಂತ ಮನಸ್ಸು ಭಾವನೆ ಬರಲಿ ಅಂತ ಹೇಳಿ ಭಗವಂತ ಅವರಿಗೆ ಸುಲಭವಾಗಲಿಕ್ಕೆ ತಾನೇ ಸಮುದ್ರವನ್ನ ಕಡೆದ ಅಂತ ಹೇಳ್ತಾರೆ. ಸುರಾಸುರೇಂದ್ರೈಃ ಭುಜವೀರ್ಯವೇಪಿತಂ ಪರಿಭ್ರಮಂತಂ ಗಿರಿಮಂಗ ಪೃಷ್ಠತಃ ಬಿಭ್ರತ್ತರಾವರ್ತನಮಾದಿ ಕಚ್ಚಪೋ ಮೇನೇಂಗ ಕಂಡೂಜನಮ ಪ್ರಮೇಯಃ. ಈ ಭಗವಂತನಾದ ಕೂರ್ಮಾವತಾರಿಯಾದಂತಹ ವಾಸುದೇವನಿಗೆ ಆ ಗಿರಿಯನ್ನ ಮಂದರ ಪರ್ವತನ್ನ ಎತ್ತಿ ಆಚೆ ಈಚೆ ಕಡೆಯುವಾಗ ಕೇವಲ ಬೆನ್ನು ತುರಿಸಿದಂತೆ ಆಗ್ತಾ ಇತ್ತು ಅಂತ ವಿವರಿಸ್ತಾರೆ ವೇದವ್ಯಾಸರು. ಕಂಡೂಜನಮ ಪ್ರಮೇಯ, ತುರಿಸ್ತಾ ಇತ್ತಂತೆ. ಆ ರೀತಿ ಬೆನ್ನು ತುರಿಸಿದಕ್ಕಾಗ್ತಾನೆ ಅವನಿಗೆ, ಅಷ್ಟು ದೊಡ್ಡ ಮಂದರ ಪರ್ವತವನ್ನ ಕಡಿತಾ ಇದ್ದ ಅಂತ. ಹಾಗೆ ಜೋರಾಗಿ ಕಡಿಯುತ್ತಾ ಇರುವಾಗ ಆಗ ಭಗವಂತ ಸೂಚನೆ ಕೊಟ್ಟಂತೆ ಈ ವಾಸುಕಿಯ ಬಾಯಿಯಿಂದ ವಿಷಜ್ವಾಲೆ ಹೊರಗೆ ಬರಲಿಕ್ಕೆ ಶುರುವಾಯಿತು. ಆಚೆ ಈಚೆ ಎಳೆಯುವುದಲ್ವಾ ಮಂದರ ಪರ್ವತಕ್ಕೆ ಹಾಕಿ, ಏನಾದೀತು ವಾಸುಕಿಗೆ? ತಡಿಲಿಕ್ಕಾಗದೆ ಬಾಯಿಯಿಂದ ವಿಷಜ್ವಾಲೆ ಬಂತಂತೆ. ಇಡೀ ವಿಷಜ್ವಾಲೆ ಬರುವಂತಹ ಸಂದರ್ಭದಲ್ಲಿ ಅಸುರರೆಲ್ಲ ನಿಸ್ತೇಜರಾದರಂತೆ. ಬಾಯಿ ಹೊಡೆಯಲಿದ್ದರೆ ಅಸುರರಲ್ವಾ? ಅದು ಮತ್ತೆ ಅಸುರರನ್ನು ಮಾತ್ರ ಅಲ್ಲ, ದೇವತೆಗಳಿಗೂ ತೊಂದರೆ ಕೊಡ್ಲಿಕ್ಕೆ ಶುರುವಾಯಿತು. ಆಗ ಇದ್ದಕ್ಕಿದ್ದ ಹಾಗೆ ಭಗವಂತನಾದಂತಹ ವಾಸುದೇವ ಮಳೆಯನ್ನಗರೆಸಿದಂತೆ. ಮಳೆ ಬಂತು. ಮಳೆ ಬಂದಾಗ ಆ ಒಂದು ಕಾಲದ ಆ ಜ್ವಾಲೆ, ವಿಷಜ್ವಾಲೆ ಶಾಂತ ಆಗುವಾಗ ಪುನಃ ಕಡಿಯುವಾಗ ಪುನಃ ಜೋರಾಗಿ ಕಡಿಲಿಕ್ಕೆ ಪ್ರಾರಂಭ ಆಗ್ತದೆ. ಮತ್ತು ಅಮೃತ ಸಿಕ್ಕಬೇಕಲ್ವ, ಉತ್ಸಾಹ. ಕಡಿಯುತ್ತಾ ಇರುವಾಗ ಇದ್ದಕ್ಕಿದ್ದಂತೆ ನಿರ್ಮತ್ಸ್ಯಮಾನಾದುದಧೇರ ಭೂದ್ವಿಷಂ ಮಹೋಲ್ಬಣಂ ಹಾಲಾಹಲಾಹ್ವಮಗ್ರತಃ. ಹಾಲಾಹಲ ವಿಷ, ಇಡೀ ಸಮುದ್ರದಲ್ಲಿಯೇ ಪ್ರಖರವಾದ ವಿಷ ಉತ್ಪಾದನೆ ಆಯ್ತಂತೆ. ಅದಕ್ಕೆ ಹಾಲಾಹಲ ಅಂತ ಹೆಸರು. ಈ ವಿಷವನ್ನು ಯಾರಿಗೂ ತಡಿಲಿಕ್ಕಾಗಲಿಲ್ಲ. ದೇವತೆಗಳು, ರಾಕ್ಷಸರು ಎಲ್ಲರೂ ಕೂಡ ಮೂರ್ಛೆ ಹೋದ್ರಂತೆ ವಿಷ. ಆಗ ಮತ್ತೆ ಪುನಃ ಎಚ್ಚೆತ್ತು, ಪುನಃ ಉಳಿಲಿಕ್ಕಾಗದೆ ಪುನಃ ಮೂರ್ಛೆ ಹೋದರು. ಆಗ ಭಗವಂತ ಹೇಳ್ತಾನೆ, ಹಾಲಾಹಲವನ್ನ, ಈ ಸಂಸಾರದಲ್ಲಿರುವ ವಿಷ ನಿವಾರಣೆ ಆಗಬೇಕಾದ್ರೆ ಭಗವಂತನಾದ ಮಹಾದೇವನನ್ನ ಸ್ತೋತ್ರ ಮಾಡಬೇಕು. ಅವ ಮೃತ್ಯುಂಜಯ.
ಯಾರಿಗೆ ಮೃತ್ಯು ಒದಗುತ್ತದೆ ಅವರು ಮೃತ್ಯುಂಜಯನ ಸ್ತೋತ್ರ ಮಾಡಬೇಕು ಅಂತ ಹೇಳ್ತಾರೆ. ಜೋಯಿಷರು ಮೊದಲು ಮೃತ್ಯು ಪರಿಹಾರ ಕೇಳಿದು ಮೃತ್ಯುಂಜಯ ಹೋಮ. ಮೃತ್ಯುಂಜಯತೀತಿ ಮೃತ್ಯುಂಜಯ, ಮೃತ್ಯುವನ್ನ ಜಯಿಸುವವ ಅವ ಮೃತ್ಯುವೇ ಸಾಕ್ಷಾತ್. ಮೃತ್ಯುಂಜಯನೂ ಅವನೇ, ಮೃತ್ಯುವನ್ನು ಒದಗಿಸುವವನು ಅವನೇ, ಮೃತ್ಯುವನ್ನು ಗೆಲ್ಲಿಸುವವನು ಅವನೇ. ಅಂತಹ ಮೃತ್ಯುಂಜಯನಾದ ಆ ಮಹಾದೇವನನ್ನ ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡಿದಾಗ ಭಗವಂತನಾದಂಥ ದೇವದೇವ ಮಹಾದೇವ ಭೂತಾತ್ಮನ್ ಭೂತಭಾವನ ತ್ರಾಹಿನ ಶರಣಾಪನ್ನಾಂ ಸ್ತ್ರೈಲೋಕ್ಯ ದಹನಾದ್ವಿಷಾತ್, 3 ಲೋಕವನ್ನು ದಹಿಸುವ ಈ ವಿಷದಿಂದ ನೀನು ರಕ್ಷಿಸಬೇಕು ಅಂತ ಹೇಳಿದಾಗ ಭಗವಂತ ಮಹಾದೇವ ನೇರ ಬಂದು ತನ್ನ ಕೈಯಿಂದ ತತಃ ಕರತಲೀಕೃತ್ಯ ವ್ಯಾಪಿ ಹಾಲಾಲ್ಹಾಲಂ ವಿಷಂ, ಆ ವಿಷವನ್ನೆಲ್ಲ ತನ್ನ ಕೈಯಲ್ಲಿ ಅಂಜಲಿಯಲ್ಲಿ ಹಿಡಿದಂತೆ. ಆಗ ಶಿವನ ಕೈ ಎಷ್ಟು ವಿಸ್ತರಿಸಿರಬೇಕು, ಇಡೀ ಎಲ್ಲೆಲ್ಲ ವಿಷಜ್ವಾಲೆ ಉಂಟೋ ಅಲ್ಲೆಲ್ಲ ತನ್ನ ಕೈಯನ್ನ ಸೇರಿಸಿ ತನ್ನ ಕೈಯಲ್ಲಿ ವಿಷವನ್ನ ತಕ್ಕೊಂಡು ಹಾಗೆ ಅಂಜಲಿಯಿಂದಲೇ ಕುಡಿದು ಬಿಟ್ಟಂತೆ ಹಾಲಾಹಲವನ್ನ. ಪಾರ್ವತಿಯೋದಿಕ್ಕೆ ಸಮ್ಮತಿಸ್ತಾಳೆ. ಆದರೆ ಓಡೋಡಿ ಬಂದು ಪಾರ್ವತಿ ಆ ಮಹಾದೇವನ ಕಂಠವನ್ನು ಹಿಡ್ಕೊಂಡ್ಲಂತೆ. ಯಾಕೆ? ಎಲ್ಲಿಯಾದರೂ ಮಹಾದೇವ ಸತ್ತು ಹೋದನೆ ಅಂತ ಕೇಳಿಯ? ಹಾಲಾಹಲವನ್ನ ಈಶ್ವರ ಕುಡಿಯುವಾಗ ಪಾರ್ವತಿ ಯಾಕೆ ಕೊರಳು ಹಿಡಿದದ್ದು? ಪ್ರಶ್ನೆ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ, ನಿಮಗೆ ಆಲೋಚಿಸಿ. ಮಹಾದೇವನಿಗೆ ವಿಷ ಕುಡಿದರೆ ಮಹಾದೇವ ಸತ್ತು ಹೋದಾನ? ಹಾಗಲ್ಲ. ಪಾರ್ವತಿ ಜಗಜ್ಜನನಿ, ಈ ಪ್ರಪಂಚಕ್ಕೆ ತಾಯಿಯಲ್ವೇ? ನಮಗೆಲ್ಲ ತಾಯಿಯಾದವಳು ಜಗಜ್ಜನನಿಯಾದಂತಹ ಆ ಮಹಾಮಾತೆ ನಮ್ಮ ಮೇಲೆ ಕೃಪೆ ತೋರಿದಳು. ಯಾಕೆ ಅಂತ ಹೇಳಿದ್ರೆ ಆ ಭಗವಂತನ ಉದರದಲ್ಲಿರುವವರು ನಾವು. ಇಡೀ ಪ್ರಪಂಚವೇ ಅವನ ಉದರದಲ್ಲಿದೆ. ಮಹಾದೇವ ಬೇರೆ ಅಲ್ಲ, ಭಗವಂತನಾದ ವಾಸುದೇವ ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ. ಇದೆಲ್ಲವೂ ಕೂಡ ಭಗವದ್ ಅಂಶ. ಅದೇ ಆ ಏಕತ್ವ ಅಲ್ಲಿ ಉಂಟು. ಹಾಗೆ ಆ ಪಾರ್ವತಿ ಏನು ಮಾಡ್ತಾಳೆ? ಶಿವನ ಕಂಠವನ್ನ ಹಿಡ್ಕೊಳ್ತಾಳೆ. ಎಲ್ಲಿಯಾದರೂ ಈ ವಿಷ ಮಹಾದೇವನ ಉದರಕ್ಕೆ ಹೋದರೆ ಉದರದಲ್ಲಿರುವಂತಹ ಎಲ್ಲ ಚರಾಚರ ವಸ್ತುಗಳು, ಪ್ರಾಣಿಗಳು, ಮನುಷ್ಯರು ಎಲ್ಲರೂ ಸುಟ್ಟು ಹೋಗ್ತಾರೆ. ಆದ್ದರಿಂದ ಈ ಪ್ರಪಂಚವನ್ನ ರಕ್ಷಿಸುವುದಕ್ಕೋಸ್ಕರ ಕೊರಳನ್ನು ಹಿಡಿತಾಳೆ. ಆಗ ಆ ಹಾಲಾಹಲ ಕಂಠದಲ್ಲಿ ಉಳಿಯುತ್ತದೆ. ಮಹಾದೇವನ ಕಂಠದಲ್ಲಿ ಆ ವಿಷ ಉಳಿದಾಗ ಆ ಕಂಠ ನೀಲಾಗ್ತದೆ. ನೀಲವಾದ ಕಂಠ. ಯಾರು? ನೀಲಕಂಠ. ಅವನಿಗೆ ನೀಲಕಂಠ ಅಂತ ಹೆಸರು ಬಂದದ್ದು ಹಾಗೆ. ಆ ವಿಷವನ್ನ ತಣಿಸುವುದಕ್ಕೋಸ್ಕರವಾಗಿ ಸದಾಕಾಲ ತಂಪಾದ ಶರೀರವುಳ್ಳ ಸರ್ಪವನ್ನ ತನ್ನ ಕೊರಳಲ್ಲಿ ಸುತ್ತಿಕೊಳ್ತಾನೆ ಅಂತೆ. ಇಡೀ ನಾಗಾಭರಣ ಅಂತ ಹೆಸರು. ಅಷ್ಟು ಮಾತ್ರ ಅಲ್ಲ, ತನ್ನ ತಲೆಯಲ್ಲಿ ಗಂಗೆಯನ್ನ ಧರಿಸಿಕೊಂಡ. ಇಡೀ ಪ್ರಪಂಚದ ಜನರ ಕಷ್ಟಗಳೆಂಬ ಹಾಲಾಹಲವನ್ನ ತಾನು ಕುಡಿದು ತನ್ನ ತಲೆಯಲ್ಲಿ ಸ್ರವಿಸುವ ಗಂಗೆ ಎಂಬ ಅಮೃತ ಕಿರಣದಿಂದ ಭಕ್ತರಿಗೆ ಅನುಗ್ರಹವನ್ನ, ತಂಪನ್ನ ಕೊಡ್ತಾನಂತೆ. ನೋಡಿ ಮಹಾದೇವನ ಸ್ವರೂಪ ಹೇಗೆ ಅಂತೇಳಿ. ಚಂದ್ರಾರ್ಕಾಗ್ನಿ ವಿಲೋಚನಂ ಸ್ಮಿತ ಮುಖಂ ಪದ್ಮಧ್ವಜಾಂತ ಸ್ಥಿತಂ ಮುದ್ರಾಪಾಶ ಮೃಗಾಕ್ಷ ಸೂತ್ರ ವಿಲಸತ್ಪಾಣಿಂ ಹಿಮಾಂಶು ಪ್ರಭಂ. ಚಂದ್ರ, ಅರ್ಕ, ಅಗ್ನಿ. ಚಂದ್ರ, ಸೂರ್ಯ ಮತ್ತು ಅಗ್ನಿ 3 ಕಣ್ಣವನಿಗೆ. ಲಲಾಟದಲ್ಲಿ ಅಗ್ನಿ, ಒಂದು ಕಣ್ಣು ಚಂದ್ರ, ಇನ್ನೊಂದು ಕಣ್ಣು ಸೂರ್ಯ. ಸ್ಮಿತ ಮುಖಂ ಪದ್ಮದ್ವಯಾಂತ ಸ್ಥಿತಂ. ನಮ್ಮ ಪದ್ಮ 2 ಪದ್ಮದಲ್ಲಿದ್ದಾನೆ. 2 ಪದ್ಮದಲ್ಲಿ, ಒಂದು ಪದ್ಮದಲ್ಲಿ ಒಂದು ಕಾಲ, ಇನ್ನೊಂದು ಪದ್ಮದಲ್ಲಿ ಒಂದು ಕಾಲ ಅಲ್ಲ. ನಮ್ಮ ಹೃದಯದ ಒಳಗೆ ಒಂದು ಮೇಲ್ಮುಖವಾದ ಪದ್ಮ ಉಂಟು, ಒಂದು ಅಧೋಮುಖವಾದ ಪದ್ಮ ಉಂಟು. ಈ ಪದ್ಮದ ಮಧ್ಯದಲ್ಲಿ ಅವ ಇದ್ದಾನೆ ಅಂತ ಅರ್ಥ. ಅವನ ಕೈಯಲ್ಲಿ ಮುದ್ರಾ, ಪಾಶ, ಮೃಗಾಕ್ಷ, ಸೂತ್ರ ಇತ್ಯಾದಿಗಳಿದೆ. ಹಿಮಾಂಶು ಪ್ರಭಂ, ಚಂದ್ರನ ಪ್ರಭೆ ಇದೆ ಅವನಿಗೆ. ಅಂತಹ ಕೋಟೀರೇಂದು ತನ್ನ ತಲೆಯ ತುದಿಯಲ್ಲಿ ಗಳತ್ ಸುಧಾ ಪ್ಲುತದನು, ತಲೆಯ ತುದಿಯಿಂದ ಗಂಗೆಯ ಪ್ರವಾಹ ಬರುತ್ತದೆ. ಅಂತಹ ಆ ಪ್ರವಾಹದಿಂದ ಎಲ್ಲರಿಗೂ ಕೂಡ ಅಮೃತವನ್ನ ಕೊಡ್ತಾನೆ, ಎಲ್ಲರಿಗೂ ಕೂಡ ಅಭಯವನ್ನ ಕೊಡ್ತಾನೆ ಅಂತ ಹೇಳುವಂತಹ ಸ್ವರೂಪ. ಹಾಗೆ ಆ ಪರಮೇಶ್ವರ ಹಾಲಾಹಲವನ್ನ ತಾನು ಸ್ವೀಕಾರ ಮಾಡ್ತಾನೆ. ಮತ್ತೆ ಸಮುದ್ರ ಮಥನ ಪ್ರಾರಂಭ ಆಗ್ತದೆ.
ಸಮುದ್ರದಲ್ಲಿ ಮೊದಲು ಕಾಮಧೇನು ಹುಟ್ಟುಕೊಳ್ತದೆ. ಆ ಕಾಮಧೇನುವನ್ನು ಯಜ್ಞಯಾಗಾದಿಗಳನ್ನು ಮಾಡುವ ಋಷಿಗಳು ಸ್ವೀಕಾರ ಮಾಡ್ತಾರೆ. ಒಂದೊಂದೇ ವಸ್ತುವೆಯನ್ನು ಯಾರ್ಯಾರು ಸ್ವೀಕಾರ ಮಾಡ್ತಾರೆ ಅಂತೇಳಿ ಒಂದೊಂದೇ ವಸ್ತು ಬರ್ತದೆ ಕಡೆಯುವಾಗ. ಹಾಗೆ ಋಷಿಗಳು ಅದನ್ನು ಸ್ವೀಕಾರ ಮಾಡ್ತಾರೆ. ಉಚ್ಚೈಶ್ರವ ಎಂಬಂತಹ ಅಶ್ವ ಬರ್ತದೆ. ಆ ಅಶ್ವವನ್ನು ಬಲಿರಾಜ ಸ್ವೀಕಾರ ಮಾಡ್ತಾನಂತೆ. ಐರಾವತ ಆನೆ ಹುಟ್ಟಿಕೊಳ್ತಾರೆ. ಅದನ್ನು ಯಾರು ಸ್ವೀಕಾರ ಮಾಡುದು? ಐರಾವತವನ್ನ ಹಿಂದೆ ಐರಾವತ ಏರಿಕೊಂಡು ಬಂದವ ಯಾರು? ಇಂದ್ರ ಅಲ್ವಾ? ಇಂದ್ರ ಸ್ವೀಕಾರ ಮಾಡಿದ ಅಂತ. ಈ ರೀತಿ ಬೇರೆ ಬೇರೆ ವಸ್ತುಗಳು ಪ್ರಕಟ ಆದ ಮೇಲೆ ಆ ಸಮಯದಲ್ಲಿ ಲಕ್ಷ್ಮೀದೇವಿಯ ಆವಿರ್ಭಾವ ಆಗ್ತದೆ. ಇಡೀ ದೇವತೆಗಳ ತೇಜಸ್ಸು, ಕೀರ್ತಿ, ಯಶಸ್ಸು ಇದೆಲ್ಲವನ್ನು ತುಂಬಿಕೊಂಡಿರುವವಳು ಲಕ್ಷ್ಮಿ. ಅವಳಿಗೆ ಹೆಸರು ಶ್ರೀ ಅಂತೇಳಿ. ಶ್ರೀ ಅಂತ ಹೇಳಿದ್ರೆ ಅರ್ಥ ಎಂಥದ್ದು ಗೊತ್ತುಂಟ? ಶ್ರೀ ಅಂದರೆ ಸಂಪತ್ತು ಅಂತ ಅರ್ಥ ಅಲ್ಲ. ಶ್ರೀ ಅಂತ ಹೇಳಿದ ಕೂಡಲೇ ಚಿನ್ನದ ನಾಣ್ಯ, ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಹಣ ಇದನ್ನು ನಾವು ಗ್ರಹಿಸ್ತೇವೆ. ಅದು ಮಾತ್ರ ಅಲ್ಲ ಶ್ರೀ ಅಂತ ಅರ್ಥ. ನಿಮ್ಮ ಹೆಸರಿನ ಮೊದಲಿಗೆ ಸೇರಿಸ್ತಾರೆ ಶ್ರೀ ಅಂತೇಳಿ. ಯಾಕೆ? ಅವ ಹಣವಂತ ಅಂತ ಅರ್ಥವ? ಹಣವದ್ದವರಿಗೆ ಮಾತ್ರ ಶ್ರೀ ಅಂತ ಹಾಕುವುದಿಲ್ಲ. ಸ್ವಾಮಿಗಳು ಸನ್ಯಾಸಿಗಳಿಗೆ ಶ್ರೀ 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 3 ಶ್ರೀ, ಅವರಲ್ಲಿ ಹಣ ಉಂಟು ಅಂತ ಅರ್ಥವ? ಹಾಗಲ್ಲ. ಶ್ರೀ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿರುವಂತಹ ಸಕಲ ಸಂಪತ್ತು ಅಂತ ಹೇಳಿದ್ರೆ ಸಕಲ ಶ್ರಯವನ್ನ ಹೊಂದುವಂತಹದ್ದು ಯಾರನ್ನ? ಆ ಲಕ್ಷ್ಮಿಯನ್ನ. ನಾವೆಲ್ಲರೂ ಆಶ್ರಯಿಸುವುದು ಅವಳನ್ನೇ ಅಲ್ವಾ? ನಮ್ಮ ಜೀವನಕ್ಕೆ ಬೇಕಾದ ಹಣ ಮತ್ತು ಧನ, ಕನಕ, ವಸ್ತು, ವಾಹನ ಮತ್ತು ಮನೆ ಎಲ್ಲವೂ ನಾವೇನೆಲ್ಲ ಬೇಕು ಅಂತ ಬಯಸ್ತೇವೆ ಅದೆಲ್ಲವೂ ಕೂಡ ಶ್ರೀಯೇ. ನಾವೆಲ್ಲ ಆಶ್ರಯಿಸೋದು ಅದನ್ನೇ. ಅದರ ಆಶ್ರಯವಿಲ್ಲದೆ ಇದ್ರೆ ನಮಗೇನುಂಟು? ಈ ಶರೀರ ಉಂಟಲ್ಲ, ಅದು ಶ್ರೀಯೇ, ಅದು ಸಂಪತ್ತು. ಈ ಶರೀರವೂ ಸಂಪತ್ತು. ಭಗವಂತ ಕೊಟ್ಟ ಮೊದಲ ಸಂಪತ್ತು ಯಾವುದು ನಮಗೆ ಅಂತ ಹೇಳಿದ್ರೆ ಈ ಶರೀರ. ಈ ಶರೀರ ಇಲ್ಲದೆ ಇದ್ರೆ ಏನಾದರೂ ಉಂಟು? ಪ್ರಯೋಜನ ಉಂಟಾ? ಮನುಷ್ಯ ಶರೀರವನ್ನು ಕೊಟ್ಟಿದ್ದಾನೆ. ನೋಡ್ಲಿಕ್ಕೆ 2 ಕಣ್ಣುಂಟು, ಕೇಳಲಿಕ್ಕೆ 2 ಕಿವಿ ಉಂಟು, ವಾಸನೆಯನ್ನು ಗ್ರಹಿಸಲಿಕ್ಕೆ ಮೂಗು ಉಂಟು, ರುಚಿಯನ್ನು ಕಂಡುಹಿಡಲಿಕ್ಕೆ ನಾಲಿಗೆ ಉಂಟು. ಇಷ್ಟೆಲ್ಲ ಸಲಕರಣೆ ಇರುವಂತಹ ಒಂದು ಮಹಾಯಂತ್ರ ಭಗವಂತ ಕೊಟ್ಟಿದ್ದಾನೆ ಅಲ್ವಾ? ಇದು ಶ್ರೀ, ಇದುವೇ ಸಂಪತ್ತು. ಈ ಶರೀರಕ್ಕಿಂತ ದೊಡ್ಡ ಸಂಪತ್ತು ಯಾವುದಿಲ್ಲ. ಇದುವೇ ಲಕ್ಷ್ಮಿ. ಲಕ್ಷಯತಿ ಸದಾ ಸರ್ವಂ ಇತಿ ಲಕ್ಷ್ಮೀ. ಇಡೀ ಪ್ರಪಂಚವನ್ನ ತನ್ನ ಲಕ್ಷ್ಯದಲ್ಲಿ ಇಟ್ಟುಕೊಳ್ಳುವವಳು ಲಕ್ಷ್ಮಿ ಅಂತ ಅರ್ಥ. ಹಾಗೆ ಆ ಲಕ್ಷ್ಮಿಯ ಆವಿರ್ಭಾವ ಆಗ್ತದೆ. ಲಕ್ಷ್ಮಿ ಸಮುದ್ರ ಮಧ್ಯದಿಂದ ಎದ್ದು ಬರುವಾಗ ಎಲ್ಲ ದೇವಾನುದೇವತೆಗಳೆಲ್ಲ ಕೈ ಮುಗಿಯುತ್ತಾರೆ. ಸ್ವತಃ ದೇವೇಂದ್ರ ಲಕ್ಷ್ಮಿಗೆ ಒಂದು ಸಿಂಹಾಸನವನ್ನು ತಂದುಕೊಟ್ಟಂತೆ. ಆಮೇಲೆ ಎಲ್ಲ ಋಷಿಗಳು ಚಿನ್ನದ ಬಿಂದಿಗೆಯಲ್ಲಿ ಲಕ್ಷ್ಮಿಗೆ ಅಭಿಷೇಕ ಮಾಡಿದರಂತೆ. ಭೂದೇವಿ ಏನು ಮಾಡ್ತಾಳೆ? ಅಭಿಷೇಕಕ್ಕಾಗಿ ತನ್ನಲ್ಲಿರುವ ಎಲ್ಲ ಸಸ್ಯ ವನೌಷಧಿಗಳನ್ನೆಲ್ಲ ತಂದು ಲಕ್ಷ್ಮಿಗೆ ಅಭಿಷೇಕಕ್ಕಾಗಿ ತರ್ತಾಳೆ. ಗೋವುಗಳು ಪಂಚಗವ್ಯವನ್ನು ಅಭಿಷೇಕ ಮಾಡಿದವಂತೆ. ಆಮೇಲೆ ಚೈತ್ರ ವೈಶಾಖಾದಿ ದೊರೆಯುವಂತಹ ಫಲಪುಷ್ಪಗಳನ್ನೆಲ್ಲ ವಸಂತ ಕಾಣಿಕೆಯಾಗಿ ಕೊಟ್ಟ. ಆಮೇಲೆ ಶಾಸ್ತ್ರೋಕ್ತವಾಗಿ ಶುದ್ಧ ಜಲದಿಂದ ಋಷಿಗಳು ಅಭಿಷೇಕ ಮಾಡಿದರು. ಇನ್ನು ಗಂಧರ್ವರು, ಯಕ್ಷರು ಎಲ್ಲ ಸಂಗೀತ, ಮೃದಂಗ ಇತ್ಯಾದಿಗಳನ್ನು ಶಬ್ದ ಮಾಡಿದರು. ಕೊನೆಗೆ ಗಜರಾಜರು, ಗಜ ಎಲ್ಲ ಆನೆಗಳ ಹಿಂಡು ಬಂದು ಸ್ವರ್ಣಮಯವಾದ ಕುಂಭದಿಂದ ಸುವರ್ಣ ನಾಣ್ಯಗಳನ್ನು ಲಕ್ಷ್ಮಿಗೆ ಅಭಿಷೇಕ ಮಾಡಿದರಂತೆ. ಲಕ್ಷ್ಮೀರ್ದ್ಯವ್ಯೈಃ ಗಜೇಂದ್ರೈಃ ಮಣಿಗಣ ಖಚಿತೈಃ ಸ್ನಾಪಿತಾ ಹೇಮಕುಂಭೈಃ ನಿತ್ಯಂ ಸಾ ಪದ್ಮಹಸ್ತ ಮಮ ವಸತು ಗೃಹೇ ಸರ್ವ ಮಾಂಗಲ್ಯಯುಕ್ತ. ದೇವಿಯನ್ನು ಸ್ತೋತ್ರ ಮಾಡುವಂತಹ ಒಂದು ಇದು ಲಕ್ಷ್ಮೀ ದೇವಿಯನ್ನ. ಗಜೇಂದ್ರಗಳು ತನ್ನ ಸೊಂಡಿಲಲ್ಲಿ ಸ್ವರ್ಣಾದಿಗಳಿಂದ ಯುಕ್ತವಾದಂತಹ ಕಲಶವನ್ನು ಹಿಡಿದು ಲಕ್ಷ್ಮೀದೇವಿಗೆ ಅಭಿಷೇಕ ಮಾಡುವುದು. ಲಕ್ಷ್ಮೀದೇವಿಯ ಭಾವಚಿತ್ರವನ್ನು ನೀವು ನೋಡಿರಬಹುದು. 2 ಆನೆ ಆಚೀಚ ಬದಿಯಲ್ಲಿದ್ದು ಸ್ವರ್ಣಾಭಿಷೇಕ ಮಾಡೋದನ್ನು ನೋಡ್ಲಿಲ್ವಾ? ಎಷ್ಟೋ ಕಡೆ ಉಂಟು ಭಾವಚಿತ್ರ. ಇದು ಎಂಥದ್ದು? ಆನೆ ಅಭಿಷೇಕ ಮಾಡುವಂತಹದ್ದು ಅಂತ ಕೇಳಿರ್ಬೋದು. ಆ ಕಥೆ ಇರುವುದು ಭಾಗವತದಲ್ಲಿ. ಆಚೀಚ ಬದಿಯಿಂದ ಸೊಂಡಿಲಲ್ಲಿ ಲಕ್ಷ್ಮೀದೇವಿಗೆ ಸುವರ್ಣದ ಅಭಿಷೇಕ ಮಾಡುವಂತಹದ್ದು. ಹಾಗೆ ಸುವರ್ಣದ ಅಭಿಷೇಕ ಮಾಡಿದರಂತೆ. ಆಮೇಲೆ ಆ ಲಕ್ಷ್ಮೀದೇವಿ ಯಾರನ್ನು ತಾನು ವರಿಸಬೇಕು ಅಂತ ಆಲೋಚನೆ ಮಾಡ್ತಾಳೆ. ಕೈಯಲ್ಲಿ ಪುಷ್ಪಮಾಲಿಕೆಯನ್ನು ಹಿಡ್ಕೊಂಡು ಆಚೆ ಈಚೆ ನೋಡ್ತಾಳೆ. ಬ್ರಹ್ಮನಾದೀತೆ ಅಂತ ಕೇಳಿದ್ರೆ ಬ್ರಹ್ಮ ವೃದ್ಧನಾಗಿದ್ದಾನೆ. ಆಮೇಲೆ ಶಿವನಾದೀತೆ ಅಂತ ನೋಡಿದ್ರೆ ಶಿವ ದಿಗಂಬರನಾಗಿದ್ದಾನೆ.
ದೇವೇಂದ್ರನಾದೀತೆ ಅಂತ ನೋಡಿದರೆ ಮಹಾ ಗರ್ವಿಷ್ಠ. ಆಮೇಲೆ ಸೂರ್ಯ ಆದೀತೆ ಅಂತ ನೋಡಿದರೆ ಸೂರ್ಯ ಇಡೀ ಪ್ರಪಂಚವನ್ನು ಸುಡುತ್ತಾನೆ. ವಾಯು ಆದೀತೆ, ಗಾಳಿ ಆದೀತೆ, ವಾಯುದೇವನನ್ನು ನೋಡಿದರೆ ಅವ ಚಂಚಲ, ನಿತ್ತಲ್ಲಿ ನಿಲ್ಲುವುದಿಲ್ಲ. ಈ ರೀತಿಯೆಲ್ಲ ಕಥೆಯನ್ನು ವಿವಾಹದ ಕನ್ಯಾ ಸಮರ್ಪಣೆಯ ಸಂದರ್ಭದಲ್ಲಿ ಪುರೋಹಿತರು ಹೇಳ್ತಾರೆ. ಹಾಗೆ ಎಲ್ಲ ದೇವಾನುದೇವತೆಗಳನ್ನೆಲ್ಲ ನೋಡಿ ಎಲ್ಲರಲ್ಲಿ ಒಂದೊಂದು ಕೊರತೆ ಕಾಣ್ತದೆ. ಯಾವ ಕೊರತೆಯೂ ಇಲ್ಲದಂತಹ ಯಾರು ಅಂತ ಹೇಳಿದ್ರೆ ಭಗವಂತನಾದಂತಹ ವಾಸುದೇವ. ಹಾಗೆ ಏವಂ ವಿಮರ್ಶ್ಯಾಭ್ಯಭಿಚಾರಿ ಸದ್ಗುಣೈಹಿ, ಒಂದು ಗುಣ ಒಂದು ಅವಗುಣ, ಇದು ಎರಡನ್ನೂ ಎಲ್ಲರಲ್ಲಿಯೂ ನೋಡಿ ವೈರಂ ವರಂ ನಿಜೈಕಾಶ್ರಯತಾ ಗುಣಾಶ್ರಯಂ ವೌರೇ ವರಂ ಸರ್ವಗುಣೈರಪೇಕ್ಷಿತಂ, ಎಲ್ಲ ಗುಣದಿಂದ ಕೂಡಿದಾದಂತಹ ರಮಾ ಮುಕುಂದಂ ನಿರಪೇಕ್ಷಮೀಪ್ಸಿತಂ. ರಮಾದೇವಿ ಮುಕುಂದನನ್ನ ನೋಡಿದನಂತೆ. ನೋಡಿ ಅವ ಭಗವಂತನ ಕೊರಳಲ್ಲಿ ಪುಷ್ಪಮಾಲಿಕೆಯನ್ನು ಸಮರ್ಪಣೆ ಮಾಡ್ತಾಳೆ. ಆ ಸಂದರ್ಭದಲ್ಲಿ ಲಕ್ಷ್ಮೀ ವಿವಾಹೋತ್ಸವದ ಸಂದರ್ಭದಲ್ಲಿ ಎಲ್ಲ ದೇವಾನುದೇವತೆಗಳೆಲ್ಲ ಶಂಖ, ಭೇರಿ, ಮೃದಂಗ, ತಾಳಾದಿಗಳನ್ನು ನುಡಿಸ್ತಾರೆ. ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಸಂತೋಷದ ಸಮಯದಲ್ಲಿ ಮಾಡಬೇಕಾದ್ದು ಪುಷ್ಪವೃಷ್ಟಿ. ಆಗ ನಾವು ಕೃಷ್ಣ ಜನ್ಮದಲ್ಲಿ ಪುಷ್ಪವೃಷ್ಟಿಯನ್ನು ಮಾಡಿದ್ದೇವೆ. ಮಂತ್ರಪೂರ್ವಕವಾಗಿ ಪುರುಷ ಸೂಕ್ತ ಮಂತ್ರ, ಸಂಗೀತ, ನಾದ, ಬಂದವರೆಲ್ಲ ಪುಷ್ಪ. ಎಲ್ಲರಿಗೂ ಪುಷ್ಪ ಕೊಡ್ಲಿಕ್ಕೆ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಆಚೆ ಈಚೆ ಬಂದು ಎಲ್ಲ ಚೆಲ್ಲಾಪಿಲ್ಲಿ ಆಗ್ತಾರೆ. ಎಲ್ಲರ ಪರವಾಗಿ 10 ಜನ ಪುಷ್ಪಾಂಜಲಿಯನ್ನು ಸಮರ್ಪಣೆ ಮಾಡಿದ್ದಾರೆ. ಪುಷ್ಪವೃಷ್ಟಿ ಆಯಿತು. ಆಮೇಲೆ ಆಯಿತು, ಲಕ್ಷ್ಮೀದೇವಿ ಭಗವಂತನನ್ನು ಸೇರಿಕೊಂಡ್ರು. ಭಗವಂತನನ್ನು ನೋಡ್ತಾಳೆ ಲಕ್ಷ್ಮೀದೇವಿ. ನಾನು ಎಲ್ಲಿ ಕೂತುಕೊಳ್ಳಬೇಕು ಅಂತ ಕೇಳಿದಾಗ ಭಗವಂತನಾದಂತಹ ಅಧೋಕ್ಷರ ಭಗವಂತನಾದ ವಾಸುದೇವ ತನ್ನ ವಕ್ಷಸ್ಥಳದಲ್ಲಿ ಸ್ಥಾನವನ್ನು ಕೊಡ್ತಾನೆ ಲಕ್ಷ್ಮೀದೇವಿಗೆ. ಭಗವಂತನ ಹೃದಯದಲ್ಲಿ ನಿತ್ಯ ವಾಸ ಮಾಡುವವಳು ಲಕ್ಷ್ಮೀದೇವಿ. ಆಮೇಲೆ ವಾರುಣಿ ಎನ್ನುವಂತಹ ದೇವಿ ಪ್ರಕಟವಾಗ್ತಾಳೆ. ವಾರುಣಿ ಅಂತ ಹೇಳಿದ್ರೆ ಯಾವುದು? ಮದ್ಯದ ಅಧಿದೇವತೆ ಅದು ವಾರುಣಿ ದೇವಿ ಅಂತೇಳಿ. ಆ ವಾರುಣಿ ದೇವಿಯನ್ನ ಅದು ನಮಗಾಯಿತು ಅಂತ ಹೇಳಿ ಯಾರು ಸ್ವೀಕಾರ ಮಾಡ್ತಾರೆ? ಅಸುರರು. ವಾಣಿ ಅಥಾಸಿದ್ವಾರುಣಿ ದೇವಿ ಕನ್ಯಾ ಕಮಲಲೋಚನ ಅಸುರ ಜಗೃಹುಸ್ತಾಂ ವೈ ಹರೇರನುಮತೇನತೆ. ಹರಿಯ ಅನುಮತಿಯಿಂದ ಅದನ್ನು ನೀವು ತೆಕ್ಕೊಳ್ಳಿ. ಯಾಕೆ? ಅವರಿಗೊಂದು ಮೊದಲು ಸಿಕ್ಕಿದ್ದು ಅವರಿಗೆ ಆಯಿತು, ಹೇಗಾದ್ರೂ ಒಂದು ವಸ್ತು ಕೊಡಬೇಕಲ್ಲ, ಇದು ಅವರಿಗಾಯಿತು ಅಂತ ಕೊಟ್ಟಂತೆ. ಮತ್ತೆ ಇವರಿಗೆ ಬೇಕಾದ್ದು ಸಿಕ್ಕಿತು. ಯಾವುದು ಮುಖ್ಯವಾಗಿ ಬೇಕಾದ್ದು? ಯಾವುದು? ಸಮುದ್ರ ಮಥನದಲ್ಲಿ ಅಮೃತ. ಅಮೃತ ಅಂತ ಹೇಳಿದ್ರೆ 2 ವಸ್ತು ಉಂಟು. ದೈವಗಳೆಲ್ಲ ಆರಾಧನೆಯಲ್ಲಿ ಅಮೃತ ಅಂತ ಕೇಳಿದ್ರೆ ಮತ್ತೊಂದು ಅಮೃತ ಸ್ವೀಕಾರ ಮಾಡ್ತೇನೆ ಅಂತ ಹೇಳುವುದಿಲ್ವಾ? ಅದು ಅಮೃತ, ಸತ್ವ ಇರುವಂತಹದ್ದು. ಹಾಗೆ ಅಮೃತ ಕಲಶಧಾರಿಯಾಗಿ ಯಾರು ಬರ್ತಾನೆ? ಧನ್ವಂತರಿಯ ಆವಿರ್ಭಾವ ಆಗ್ತಾರೆ. ಎಲ್ಲರಿಗೂ ಕಥೆ ಗೊತ್ತುಂಟು, ಆದರೆ ಕೇಳುವ ಆಸೆ ಉಂಟಲ್ವಾ, ಹೇಗೆ ಬಂದಿದ್ದಾನೆ ಅಂತ ನೋಡುವ ಅಂತೇಳಿ. ಧನ್ವಂತರಿಯ ಕೈಯಲ್ಲಿ ಶಂಖಂ ಚಕ್ರಂ ಜಲೂಕಂ ದಧದಮೃತ ಘಟಿ ಚಾರು ದೋರ್ಭಿಶ್ಚತುರ್ಭಿ ಸೂಕ್ಷ್ಮ ಸ್ವಚ್ಛಾತಿ ಹೃದ್ಯಾಂ ಶುಕ ಪರಿವಿಲಸನ್ ಮೌಲಿ ಮಂಬೋಜ ನೇತ್ರಂ ಕಾಳಾಂಬೋಧೋಜ್ವಲಾಂಗಂ ಕಟಿತಡ ವಿಲಸ ಚಾರು ಪೀತಾಂಬರಾಢ್ಯಂ ಒಂದೇ ಧನ್ವಂತನಿಂತಂ ನಿಖಿಲ ಗದವನ ಪ್ರೌಢಧಾವಾಗ್ನಿಲೀಲಂ. ವೈದ್ಯರಿಗೆ ಬಹಳ ಖುಷಿ ಆಯಿತು, ಧನ್ವಂತರಿಯ ಸ್ಮರಣೆ ಆಯಿತು. ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈಃ ವಂದಿತ ಪಾದ ಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೀಶಂ ವಿವಿಧ ಔಷಧೀನಾಂ. ಆ ಧನ್ವಂತರಿಯ ಕಥೆಯನ್ನು ಕೇಳಿದ್ದರಿಂದ ಎಲ್ಲರಿಗೂ ಆರೋಗ್ಯ ಭಾಗ್ಯ ಸಿಕ್ಕಲಿ. ಪ್ರಾರ್ಥನೆ ಅದುವೇ ನಮ್ಮದು. ಆರೋಗ್ಯ ಆಯುರ್ವೇದರ ಪ್ರವರ್ತಕ, ಆಯುರ್ವೇದರ ಅಧಿಪತಿ. ಕೈಯಲ್ಲಿ ಅಮೃತ ಕಲಶ ಹಿಡಿದಿದ್ದಾನೆ, ಇನ್ನೊಂದು ಕೈಯಲ್ಲಿ ಜಲೂಕವನ್ನು ಹಿಡಿದಿದ್ದಾನೆ. ಜಲೂಕ ಅಂತ ಹೇಳಿದ್ರೆ ತನ್ನ ತುದಿಯನ್ನು ಒಂದು ಬದಿಯಲ್ಲಿಟ್ಟು ತನ್ನ ಬಾಲವನ್ನು ಇನ್ನೊಂದು ಬದಿಯಲ್ಲಿಟ್ಟು ಹಾಗೆ ನಡೆಯುವುದದು. ಅದಕ್ಕೆ ಏನು ಹೇಳ್ತಾರೆ? ಉಂಬಳು ಅಂತ ಹೇಳ್ತಾರಲ್ವಾ, ಕೇಳಿ ಗೊತ್ತುಂಟಲ್ಲ. ತೋಟಕ್ಕೆಲ್ಲ ಹೋದರೆ ಸ್ವಲ್ಪ ಹೊತ್ತಿನಾಗ ಕಾಲಲ್ಲಿ ರಕ್ತ ಬರುವುದನ್ನು ನೋಡಿ ಎಂಥದಿದು ಅಂತ ನೋಡ್ತಾರೆ. ಎಳಿವಾಗ ಅದು ಬರುವುದೇ ಇಲ್ಲ. ರಕ್ತವನ್ನು ಎಲ್ಲ ಹೀರಿದ ಮೇಲೆ ಗೊತ್ತಾಗ್ತದೆ ನಮಗೆ ಅದು. ಆಮೇಲೆ ಅದನ್ನು ತೆಗೆದಾಗ ಒಂದಷ್ಟು ರಕ್ತ ಹೋಗ್ತಾ ಇರುತ್ತದೆ. ಅದು ಒಂದು ಚಿಕಿತ್ಸೆಗೆ ಇರುವ ಸಾಧನ, ಅದು ಗೊತ್ತುಂಟ. ಬೇಡದ ವಸ್ತು ಅಲ್ಲ, ಅದು ಬೇಡದ ಪ್ರಾಣಿ ಅಲ್ಲ. ಡಾಕ್ಟರ್ ಹೇಳ್ತಾರೆ ಅದರ ಕಥೆಯನ್ನು. ಏನು? ಹಿಂದಿನ ಕಾಲದಲ್ಲಿ ಆಪರೇಷನ್ ಮಾಡುವಾಗ ಅದರ ಶರೀರದಲ್ಲಿರುವ ಕೆಟ್ಟ ರಕ್ತವನ್ನು ತೆಗಿಲಿಕ್ಕೆ ಅದನ್ನು ಅಂಟಿಸ್ತಾ ಇದ್ದರಂತೆ.
ಎಲ್ಲಿಯಾದರೂ ಶರೀರದಲ್ಲಿ ವಿಷ ಇದ್ದರೆ, ಕೆಟ್ಟ ನಕ್ತ ಇದ್ದರೆ ಆ ಕಾಲಕ್ಕೆ ಅದನ್ನು ಇಟ್ಟರೆ ಅದನ್ನು ತೆಗೆದು ಅದು ಪರಿಶುದ್ಧಿಗೊಳಿಸ್ತದೆ. ಹಾಗೆ ಪ್ರಪಂಚದ ಮನುಷ್ಯರ ಕೆಟ್ಟ ಗುಣಗಳು, ಕೆಟ್ಟ ದುಃಖ ದಾರಿದ್ರ್ಯಾದಿಗಳು ಏನುಂಟೋ ಅದನ್ನು ತೆಗೆಯುವುದಕ್ಕೆ ಅವರ ಒಂದು ಕೈಯಲ್ಲಿ ಜಲೂಕ. ಕೆಟ್ಟದನ್ನು ತೆಗೆದ ಮೇಲೆ ಏನು ಹಾಕಬೇಕು? ಔಷಧಿ ಅಲ್ವಾ? ಎಲ್ಲಿಯಾದರೂ ಜಾರಿ ಬಿದ್ದ ಮೇಲೆ ಗಾಯಕ್ಕೆ ಮೊದಲು ಅಲ್ಲಿ ಮಣ್ಣು ಮರಳು ಎಲ್ಲ ಅಂಟಿಕೊಂಡಿರ್ತದೆ, ಅಲ್ಲಿರುವ ಏನಾದರೂ ಕೆಸರುಗಳು, ಅದನ್ನು ಮೊದಲು ಡಾಕ್ಟ್ರು ತೆಗಿಬೇಕು. ಅದನ್ನು ತೆಗಿಲಿಕ್ಕೆ ಸಾಧನ ಯಾವುದು? ಜಲೂಕ. ಅದಕ್ಕೆ ಔಷಧಿ ಹಚ್ಚಬೇಕು. ಆಮೇಲೆ ತೆಗಿಯದೆ ಔಷಧಿ ಹೆಚ್ಚಿದರೆ ಏನಾದೀತು? ಮುಳ್ಳುವನ್ನು ಒಳಗಿಟ್ಟು ಮದ್ದು ಹಚ್ಚಿದಾಗ ಆದೀತು. ಪ್ರಯೋಜನ ಉಂಟ? ಕೆಟ್ಟದ್ದನ್ನು ತೆಗೆದು ಒಳ್ಳೆಯದನ್ನು ಸೇರಿಸಬೇಕು. ಹಾಗೆ ಒಂದು ಗೃಹ ಪ್ರವೇಶ ಮಾಡುವಾಗ ಮೊದಲು ಗೃಹಕ್ಕೆ ಮಾಡುವುದು ವಾಸ್ತು, ರಾಕ್ಷೋಗ್ನ ಹೋಮ. ರಾಕ್ಷೋಗ್ನ ಹೋಮ ಅಂತ ಹೇಳಿದ್ರೆ ಅಲ್ಲಿರುವಂತಹ ಏನಾದರೂ ಭೂತ ಪ್ರೇತ ಪಿಶಾಚಿಗಳಿದ್ರೆ ಅದನ್ನು ಹೊಡೆದೋಡಿಸಿ ಆಮೇಲೆ ನಮ್ಮ ಕುಲದೇವರನ್ನು ಸ್ಥಾಪನೆ ಮಾಡಬೇಕು. ಹಾಗೆ ಯಾವುದು ಕೆಟ್ಟದ್ದುಂಟು ಅದು ಹೋಗಲಿಕ್ಕಿರುವುದು ಜಲೂಕ. ಆಮೇಲೆ ಬೇಕಾದ್ದನ್ನು ತುಂಬಿಸುವುದು ಅಮೃತ. ಹಾಗೆ ಒಂದು ಕೈಯಲ್ಲಿ ಜಲೂಕ, ಇನ್ನೊಂದು ಕೈಯಲ್ಲಿ ಅಮೃತ. ಶಂಖಚಕ್ರ ಧರ್ಮ ಮತ್ತು ಅರ್ಥದ ಸಂಕೇತವಾಗಿ ಶಂಖಚಕ್ರ ಇದನ್ನು ಧರಿಸಿಕೊಂಡು ಧನ್ವಂತರಿ ಆವಿರ್ಭಾವ ಆಗ್ತಾರೆ. ಆ ಧನ್ವಂತರಿ ಅಮೃತ ಕಲಶವನ್ನು ಹಿಡಿದು ಮೇಲೆ ಎತ್ತಿದಾಗ ಮೊದಲು ಅಸುರರು ಅಮೃತ ಕಲಶವನ್ನು ಅಪಹರಿಸಿದರಂತೆ. ಅವನ ಕೈಯಿಂದ ಅಪಹರಿಸಿ ಆಚೀಚೆ ಓಡ್ತಾರೆ. ಈ ಧನ್ವಂತರಿಯಾಗಿ ಬಂದದ್ದು ಭಗವಂತನಾದ ವಾಸುದೇವನೇ. ಧನ್ವಂತರಿ ರೂಪಿ ಮಹಾವಿಷ್ಣು ಅಂತ ಅರ್ಚನೆ ಮಾಡುವುದು ನಾವು. ಅದೇ ಧನ್ವಂತರಿಯಾಗಿದ್ದ ಮಹಾವಿಷ್ಣು ಆಲೋಚನೆ ಮಾಡ್ತಾನೆ, ಇನ್ನು ಈ ರೂಪದಲ್ಲಿ ನಾನಿದ್ರೆ ಅಥವಾ ಯಾವುದೇ ರೂಪದಲ್ಲಿ ನಾನು ಹೀಗಿದ್ರೆ ಈ ರಾಕ್ಷಸರನ್ನು ಮೋಹಗೊಳಿಸಲಿಕ್ಕಾಗುವುದಿಲ್ಲ. ಈಗ ರಾಕ್ಷಸರು ಒಳ್ಳೆ ಮಾತಿನಿಂದ ಮಿತ್ರರಾಗಿದ್ದಾರಲ್ವ, ಅವರನ್ನು ಹೀಗೆ ಯಾಕೆ ಬುದ್ಧಿ ಕೆಡಿಸುವುದು ಅಂತ ಹೇಳಿ ರಾಕ್ಷಸರ ಮನಸ್ಸನ್ನು ಮೋಹಿಸುವಂತಹ ರೂಪವನ್ನು ತಾಳ್ತಾರೆ. ಯಾವ ರೂಪ? ರಾಕ್ಷಸರ ಮನಸ್ಸನ್ನು ಮೋಹಿಸಬೇಕು. ಮೋಹಿಸುವ ರೂಪ ಯಾವುದು? ಮೋಹಿನಿ ರೂಪ. ಮೋಹಿನಿ ಅವತಾರವನ್ನು ಎತ್ತುತ್ತಾರೆ. ಅತ್ಯಂತ ಸುಂದರಾಂಗಿ. ಏತಸ್ಮಿನ್ನಂತರೇ ವಿಷ್ಣು ಸರ್ವೋಪಾಯ ವಿಧೀಶ್ವರ. ಎಲ್ಲ ಉಪಾಯವನ್ನು ತಿಳಿದಿದವನಿಗೆ, ಅವನಿಗೆ ತಿಳಿಯದ ಉಪಾಯ ಉಂಟ ಭಗವಂತನಿಗೆ? ಅದಕ್ಕೆ ವಿಷ್ಣು ಕೃಷ್ಣ ಅಂತ ಹೇಳುವುದು. ಇನ್ನು ಕೃಷ್ಣಾವತಾರದಲ್ಲೆಲ್ಲ ಉಪಾಯಗಳನ್ನು ನೋಡಬೇಕು ನೀವು. ಅವನಿಗೆ ಹೊಳೆಯುವಷ್ಟು ಉಪಾಯ. ತನ್ನ ಹಾವಭಾವವನ್ನು ತೋರಿಸಿ ಹುಬ್ಬನ್ನು ಹಾರಿಸಿಕೊಂಡು ತನ್ನ ಹಾವಭಾವವನ್ನು ತೋರಿಸಿ ಹುಬ್ಬನ್ನು ಹಾರಿಸಿಕೊಂಡು ಕಡೆನೋಟದಿಂದ ರಾಕ್ಷಸರ ಕಡೆಗೊಮ್ಮೆ, ದೇವತೆಗಳ ಕಡೆಗಳೊಮ್ಮೆ ಆಚೆ ಈಚೆ ನೋಟವನ್ನು ಕೊಡುತ್ತಾ ಮಂದಹಾಸ ಬೀರಿ ನಡೀತಾ ಹೋಗ್ತಾಳೆ ಯಾರು? ಮೋಹಿನಿ. ಆಗ ರಾಕ್ಷಸರು ಮೊದಲು ಹೇಳ್ತಾರೆ, ಅಹೋ ರೂಪಂ ಅಹೋ ಧಾಮ ಅಹೋ ಅಸ್ಯ ನವಂ ವಯಃ. ಅಹೋ ರೂಪಂ, ಇಷ್ಟರವರೆಗೆ ಯಾರೂ ಕಾಣದಿರುವ ರೂಪ. ಎಂಥ ರೂಪ, ಸೌಂದರ್ಯ. ಅಹೋ ಧಾಮ, ಇವಳ ಶರೀರ ಎಂಥದ್ದು. ಅಸ್ಯ ನವಂ ವಯಃ, ಇವಳ ವಯಸ್ಸೆಂಥದ್ದು, ಎಂತಹ ತೇಜಸ್ಸು, ಎಂತಹ ನವ ಯೌವನ ಅಂತ ಹೇಳಿ ಆಶ್ಚರ್ಯದಿಂದ ಅವಳಲ್ಲಿ ಸಂಪೂರ್ಣ ಆಸಕ್ತಳಾಗ್ತಾರೆ. ಅವಳೇ ನಮಗೆ ಬೇಕು ಅಂತ ಹೇಳುವಂತಹ ಭಾವನೆ ಅಸುರರಿಗೆ ಬಂತು. ಈಗ ಅಮೃತವೂ ಬೇಡ ಅವರಿಗೆ. ಈಗ ಬೇಕಾದ ಯಾರು? ಮೋಹಿನಿ. ಮೋಹಿನಿಯನ್ನು ನೋಡ್ತಾ 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 ಅವಳ ಮಾತಿಗೆ, ಅವಳ ಹಾವಭಾವಕ್ಕೆ ಮನಸೋತು ಮೋಹಿನಿ ಕೈಯನ್ನು ಹೀಗೆ ಕೈ ಮುಂದೆ ತಂದಾಗ ಆ ಕೈಗೆ ಅಮೃತ ಕಲಶವನ್ನು ಕೊಟ್ಟು ಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಮೋಹಿನಿಯ ಕೈಯಾದರೂ ಸಿಕ್ಕಿತಲ್ಲ ನಮಗೆ ಅಂತ ಹೇಳುವ ಭಾವ ಅಸುರರಿಗೆ. ಅಸುರರು ಮೊದಲು ಮೋಹಗೊಳ್ಳುವುದು ಅಸುರರು. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಸಾತ್ವಿಕ ಗುಣ ಇಲ್ಲ. ಯಾವಾಗಲೂ ಸಾತ್ವಿಕ ಗುಣ ಸಂಪನ್ನರು ಆಲೋಚನೆ ಮಾಡ್ತಾರೆ, ಯಾವುದಕ್ಕೆ ಒಳಗಾಗಬೇಕು ಯಾವುದಕ್ಕೆ ಒಳಗಾಗಬಾರದು ಅಂತ ಹೇಳಿ. ಅಸುರರು ಈ ಅಮೃತ ಕಲಶವನ್ನು ಮೋಹಿನಿಗೆ ಕೊಟ್ರಂತೆ. ಮೋಹಿನಿ ಹೇಳ್ತಾಳೆ, ನಾನು ನಿಮಗೆ ಮೋಸ ಮಾಡುವುದಿಲ್ಲ, ನಿಮಗೆಲ್ಲರಿಗೂ ಸಮಾನವಾಗಿ ಅಮೃತವನ್ನು ಹಂಚುತ್ತೇನೆ. ಈಗ ನೀವು ಸಾಲಾಗಿ ಕೂತುಕೊಳ್ಬೇಕು. ಅಷ್ಟು ಮಾತ್ರ ಅಲ್ಲ, ಒಂದು ದಿನ ಇಡೀ ಉಪವಾಸ ಮಾಡಬೇಕು ಈ ಅಮೃತವನ್ನು ಸ್ವೀಕಾರ ಮಾಡಬೇಕಾದರೆ. ಅಷ್ಟು ಕೆಲಸ ಉಂಟು ಇದಕ್ಕೆ. ಅಮೃತ ಕುಡಿಬೇಕಾದರೆ ಉಪವಾಸ ಮಾಡಿ, ಸ್ನಾನ ಮಾಡಿ, ಒಳ್ಳೆ ಒಳ್ಳೆ ಬಟ್ಟೆಗಳನ್ನೆಲ್ಲ ಉಟ್ಟುಕೊಂಡು ಬನ್ನಿ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ಆಗಬೇಕು ಅವಳಿಗೆ. ಹಾಗೆ ಎಲ್ಲರೂ ಕೂಡ ಅಮೃತ ಸಿಗ್ತಾರೆ ಅಂತ ಹೇಳುವ ಸಂಭ್ರಮದಿಂದ ಸ್ನಾನ ಮಾಡಿ, ಒಂದು ದಿವಸ ಇಡೀ ಉಪವಾಸ ಮಾಡಿ, ಒಳ್ಳೆ ಒಳ್ಳೆ ತಿಲಕವನ್ನೆಲ್ಲ ಧರಿಸಿ
ಸರ್ವಾಭರಣ ಭೂಷಿತರಾಗಿ ರಾಕ್ಷಸರು ದೇವತೆಗಳು, ಒಂದು ಕಡೆಯಲ್ಲೆಲ್ಲ ರಾಕ್ಷಸರ ಸಾಲು, ಇನ್ನೊಂದು ಕಡೆಯಲ್ಲೆಲ್ಲ ದೇವತೆಗಳ ಸಾಲಿರ್ತಾರೆ. ಸರಿ, ಅಲ್ಲಿ ಅವರಿಗೆ ಅಮೃತವನ್ನು ಹಚ್ಚುವಂತಹ ಕಾಲ. ಅಮೃತವನ್ನು ಹಚ್ಚುತ್ತಾ ಇರುವಂತಹ ಕಾಲದಲ್ಲಿ ಆಲೋಚನೆ ಮಾಡ್ತಾಳೆ ಮೋಹಿನಿ. ಅಸುರಾಣಾಂ ಸುಧಾದಾನಂ ಸರ್ಪಾಣಾಮಿವ ದುರ್ನಯಂ. ಅಸುರರಿಗೆ ಎಲ್ಲಿಯಾದರೂ ಸುಧೆಯನ್ನ ಅಮೃತವನ್ನ ಕೊಟ್ಟರೆ ಸರ್ಪಗಳಿಗೆ ಕೊಟ್ಟಾಗಾದೀತು, ಅಂದರೆ ಹಾವಿಗೆ ಹಾಲೆರೆದಂತಾದೀತು. ಯಾರಾದರೂ ಹಾವಿಗೆ ಹಾಲನ್ನು ಎರೆದು ಸಾಕಿದರೆ ಕೊನೆಗೆ ಹಾವು ಏನು ಮಾಡ್ತಾರೆ? ಅವನನ್ನು ಕಚ್ಚಿ ಸಾಯಿಸ್ತದೆ. ಆದ್ದರಿಂದ ಇವರಿಗೆ ಅಮೃತ ಕೊಟ್ಟರೆ ಇವರು ಅನ್ಯಾಯ ಮಾಡ್ತಾರೆ ಅಂತ ಹೇಳಿ ಸ್ವಲ್ಪ ಭೇದದಿಂದ ಅಸುರರಿಗೆಲ್ಲ ಸುರೆಯನ್ನು ಕೊಟ್ಲಂತೆ. ದೇವತೆಗಳಿಗೆಲ್ಲ ಅಮೃತವನ್ನು ಹಚ್ಚಿದಳು. ಈ ವಿಷಯ ಒಬ್ಬ ಅಸುರನಿಗೆ ಗೊತ್ತಾಯಿತು. ಯಾರು? ಸ್ವರ್ಭಾನು ಎನ್ನುವ ಅಸುರ. ಅವ ಮೆಲ್ಲ ಬಂದು ದೇವತೆಗಳ ಸಾಲಿನಲ್ಲಿ ಕುಳಿತುಕೊಂಡಂತೆ. ಇನ್ನೇನು ಅಮೃತ ಕೈಗೆ ಹಾಕಿಯಾಗಿದೆ, ಅವನ ಕೈಗೆ ಅಮೃತ ಹಾಕಿಯಾಗಿದೆ. ಆಗ ಸೂರ್ಯ ಚಂದ್ರರು ಹೇಳ್ತಾರೆ, ಅಕೊಳ್ಳಿ ಅಲ್ಲಿ ರಾಕ್ಷಸರು ಬಂದು ಕೂತಿದ್ದಾನೆ ಅಂತ ಹೇಳಿ. ಮೋಹಿನಿ ಹೀಗೆ ನೋಡುವಾಗ ಅವನ ಕೈಗೆ ಅಮೃತ ಹಾಕಿ ಹೀಗೆ ಕುಡಿದಾಗಿದೆ. ಕುಡಿಯುತ್ತಾ ಇರುವಾಗ ಅವನ ಬಾಯಿಯಲ್ಲಿ ಅಮೃತ ಇತ್ತು, ಅದಕ್ಕೆ ಒಳಗೆ ಹೋಗಲಿಲ್ಲ. ಈ ಮೋಹಿನಿ ತನ್ನ ಸುದರ್ಶನ ಚಕ್ರದಿಂದ ಸ್ವರ್ಭಾನುವಿನ ತಲೆಯನ್ನು ಕತ್ತರಿಸ್ತಾಳೆ. ಆ ತಲೆ ಬದುಕ್ತದೆ, ಮುಂಡ ಬದುಕುವುದಿಲ್ಲ, ತಲೆ. ಈ ತಲೆ ಮಾತ್ರ ಉಳಿದು ಅದುವೇ ರಾಹು ಆಗುತ್ತದೆ. ರಾಹುಗ್ರಹ, ರಾಹು ಅಂತ ಹೇಳುವುದು ಅದನ್ನೇ. ಆ ರಾಹುವಿಗೆ ಸೂರ್ಯಚಂದ್ರಲ್ಲಿ ಸಿಟ್ಟಂತೆ. ಹಾಗೆ ರಾಹು ಚಂದ್ರನಿಗೆ ಗ್ರಹಣ, ರಾಹು ಚಂದ್ರಗ್ರಹಣ ಆಗುವುದು ರಾಹುವಿನಿಂದ, ಕೇತುಗ್ರಹಣ ಆಗುವುದು ಸೂರ್ಯನಿಂದ ಹೆಚ್ಚಾಗಿ. ಈ ತಲೆ ರಾಹುವಾಯಿತು, ಮುಂಡ ಕೇತುವಾಯಿತು ಅಂತ ಹೇಳುವಂತಹ ಕಥೆಯೂ ಉಂಟು. ಹಾಗೆ ಮೋಹಿನಿ ಈ ಸ್ವರ್ಭಾನು ಎನ್ನುವ ರಾಕ್ಷಸನನ್ನ ಸಂಹರಿಸ್ತಾಳೆ. ದೇವತೆಗಳಿಗೂ ಅಸುರರಿಗೂ ಯುದ್ಧ ಪ್ರಾರಂಭ ಆಗ್ತಾರೆ. ಮೋಸ ಆಯಿತು ಅಂತ ಎಲ್ಲರಿಗೂ ಗೊತ್ತಾಯ್ತು. ಈಗ ಅಯ್ಯೋ, ಇನ್ನು ನಮಗೆ ಮೋಸ ಮಾಡಿದರು ದೇವತೆಗಳು ಅಂತ ಹೇಳಿ ಯುದ್ಧ ಪ್ರಾರಂಭ ಆಗ್ತಾರೆ. ಆದರೆ ಈ ದೇವತೆಗಳೆಲ್ಲ ಅಮೃತವನ್ನು ಕುಡಿದಾಗಿದೆ. ಅವರಿಗೆಲ್ಲ ಬಹಳ ಬಲ, ಶಕ್ತಿ, ತೇಜಸ್ಸು ಪ್ರಾಪ್ತಿಯಾಗಿತ್ತು. ಎಲ್ಲ ಅಸುರರನ್ನ ಸಂಹಾರ ಮಾಡ್ತಾರೆ. ಅಸುರರೆಲ್ಲ ಕೆಲವರು ಸೋತು ಹೋಗ್ತಾರೆ. ಈ ಮೋಹಿನಿ ರೂಪ ಏನಾಗ್ತಾರೆ ಅಂತ ಹೇಳಿದ್ರೆ, ಈ ಮೋಹಿನಿ ರೂಪವನ್ನು ನೋಡಿ ಮಹಾದೇವನ ಮೋಹಗೊಳ್ತಾನೆ. ಪರಶಿವ. ಈ ಪರಶಿವ ಮೋಹಿನಿಯನ್ನ ಸೇರಿಕೊಂಡ ಕಾರಣ ಅವರಲ್ಲಿ ಒಬ್ಬ ಮಗ ಹುಡುತಾನೆ ಅಂತ ಕಥೆ ಉಂಟು. ಯಾರು? ಅಯ್ಯಪ್ಪ ದೇವ. ಶಾಸ್ತಾರ ಅವನನ್ನ ಹುಟ್ಟಿದ ಅಂತ ಹೇಳುವಂತಹ ಕಥೆಯನ್ನು ಇನ್ನೊಂದು ಪುರಾಣದಲ್ಲೆಲ್ಲ ಆ ಕಥೆ ವಿಸ್ತಾರವಾಗಿ ಬರ್ತಾರೆ. ಇದರಲ್ಲಿ ಆ ವಿಷಯವನ್ನು ಹೆಚ್ಚು ಕೊಡಲಿಲ್ಲ. ಆಮೇಲೆ ಅಮೃತ ಸಮುದ್ರ ಮಥನದಿಂದ ದೇವತೆಗಳಿಗೆಲ್ಲ ಅಮೃತ ಪ್ರಾಪ್ತಿಯಾಗ್ತಾರೆ. ಎಲ್ಲರಿಗೂ ಕೂಡ ಬಹಳ ಸಂತೋಷ ಆಗ್ತಾರೆ. ದೇವತೆಗಳಿಗೆಲ್ಲ ಅಮೃತ ಸಿಕ್ಕಿದ ಸಮಯದಲ್ಲಿ ನೀವು ಈಗ ಉಂಟಾ ಸ್ವಲ್ಪ ಮತ್ತೆ ಲೇಟ್ ತಡ ಆಗಿದೆ. ಸರಿ, ಈಗ ಅಮೃತ ಸಿಕ್ಕಿದಲ್ವ ಎಲ್ಲರಿಗೂ ಕೂಡ. ಒಮ್ಮೆ ಅಮೃತ ಮತನ ಆಗುವಾಗ ಅಮೃತಪಾನ ಆಗಿದೆ. ಈಗ ಇವತ್ತು ಯಾರ ಕಣ್ಣಲ್ಲಿ ನಿದ್ದೆ ಕಾಣುವುದಿಲ್ಲ, ಸ್ವಲ್ಪ ಒಳ್ಳೆಯ ಉತ್ಸಾಹ ಉಂಟು ಅಂತ ಕಾಣ್ತಾರೆ. ನಿನ್ನೆ ನನಗೆ ನೋಡುವಾಗಲೇ ನಿದ್ದೆ ಕಂಡಿದೆ. ಇವತ್ತಾಗಲ್ಲ, ಇವತ್ತು ಅಮೃತ ಸಿಕ್ಕುವ ವಿಷಯ ಅಲ್ವಾ. ಬೇಕಾದರೆ ಸುರೆಯೂ ಉಂಟು, ಅಲ್ಲಿ ಸುರೆಯೂ ಉಂಟು, ಅಮೃತವೂ ಉಂಟು, ಬೇಕಾದವರಿಗೆ ಬೇಕಾದುಂಟು. ದೇವತೆಗಳ ಎಲ್ಲ ಬಹಳ ಸಂತೋಷದಿಂದ ಇರ್ತಾರೆ. ಆ ಸಂದರ್ಭದಲ್ಲಿ ಅಸುರರ ಆಚಾರ್ಯರಾದಂತಹ, ಯಾರು ಅಸುರರ ಆಚಾರ್ಯರು? ಶುಕ್ರಾಚಾರ್ಯರು. ಅಸುರ ಪಕ್ಷೀಯನಾಗಿ ಆ ಬಲಿಚಕ್ರವರ್ತಿಗೆ ಸಂಜೀವಿನಿ ವಿದ್ಯೆಯನ್ನು, ಮೃತ ಸಂಜೀವಿನಿ ವಿದ್ಯೆಯನ್ನು ಉಪಯೋಗಿಸಿ ಬಲಿಯನ್ನು ಬದುಕಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಈ ಬಲಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಬೇಕು. ಯಾಕೆ? ದೇವತೆಗಳೆಲ್ಲ ಅಮೃತ ಕುಡಿದು ಬಹಳ ಪರಾಕ್ರಮಯುತರಾಗಿದ್ದಾರೆ. ಶುಕ್ರಾಚಾರ್ಯರು ಏನಾದರೂ ಕೊಡಲೇಬೇಕು ಅಸುರರಿಗೆ. ಏನು ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ ಎಲ್ಲ ಪರಾಕ್ರಮವನ್ನು ತಂದುಕೊಡುವ ವಿಶ್ವಜಿತ್ ಎನ್ನುವ ಯಾಗವನ್ನು ಮಾಡಿಸ್ತಾರೆ. ವಿಶ್ವಜಿತ್ ಅಂತ ಹೇಳಿದ್ರೆ ಇಡೀ ಪ್ರಪಂಚವನ್ನೇ ಜಯಿಸುವ ಯಜ್ಞ. ಆ ಯಜ್ಞವನ್ನು ಮಾಡಿಸಿದಾಗ ಆ ಯಜ್ಞದ ಮಧ್ಯದಲ್ಲಿ ಅತ್ಯಂತ ತೇಜೋಯುಕ್ತವಾದಂತಹ ಇಂದ್ರನ ಕುದುರೆಗಳಂತಿರುವಂತಹ ಹಸಿರು ಬಣ್ಣದ ಕುದುರೆಗಳಿಂದ ಕೂಡಿದ, ಸಿಂಹದ ಚಿಹ್ನೆಯಿಂದ ಕೂಡಿದ
ಧ್ವಜಗಳಿಂದ ಕೂಡಿದ ಒಂದು ಅತ್ಯದ್ಭುತವಾದ ಚಿನ್ನದ ಸ್ವರ್ಣಮಯವಾದ ರಥ ಮೇಲೆ ಬಂತಂತೆ ಯಜ್ಞದಿಂದ. ಯಾರು? ಬಲಿಚಕ್ರವರ್ತಿ ಮಾಡುವ ಯಜ್ಞ ಮಾಡಿಸುವುದು ಯಾರು? ಶುಕ್ರಾಚಾರ್ಯರು. ಆ ಯಜ್ಞದಿಂದ ಸ್ವರ್ಣಮಯವಾದ ರಥ ಮೇಲೆ ಬರ್ತದೆ. ಅಷ್ಟು ಮಾತ್ರ ಅಲ್ಲ, ದಿವ್ಯವಾದ ಧನುಸ್ಸು, ಅಕ್ಷಯವಾದ ಬತ್ತಳಿಕೆ, ದಿವ್ಯವಾದ ಅಭೇದ್ಯವಾದ ಕವಚ, ಯಾವ ಶಸ್ತ್ರ ಅಸ್ತ್ರ ಬಂದರೂ ಅದು ನಾಟುವುದಿಲ್ಲ ಅಂತಹ ಅಭೇದ್ಯವಾದ ಕವಚ, ಮತ್ತು ಬಾಡದೇ ಇರುವಂತಹ ಒಂದು ಕಮಲದ ಮಾಲೆ, ಮತ್ತು ಶುಕ್ರಾಚಾರ್ಯರು ಒಂದು ಅಮೋಘವಾದ ಶಂಖವನ್ನು ಕೊಡ್ತಾರೆ. ಆ ಶಂಖ ಊದಿದಾಗ, ಶಂಖ ಯಾಕೆ ಯುದ್ಧದಲ್ಲಿ ಊದುವುದು ಗೊತ್ತುಂಟ? ಮೊದಲು ಯುದ್ಧದಲ್ಲಿ ಶಂಖನಾದ ಮಾಡುವುದು ಯಾಕೆ? ಎದುರಾಳಿಗಳ ಹೃದಯವನ್ನು ನಡುಗಿಸುವುದಕ್ಕೋಸ್ಕರವಾಗಿ. ಶಂಖನಾದ ಮಾಡಿದಾಗ ಹೆದರಿಕೆ ಆಗ್ತಾರೆ, ಹಾಗೆ ಶಂಖವನ್ನು ಕೊಡ್ತಾರೆ. ಹಾಗೆ ಎಲ್ಲ ರೀತಿಯ ಸಂಪತ್ತನ್ನು ಪಡ್ಕೊಂಡು ಬಲಿಚಕ್ರವರ್ತಿ ಸರ್ವಶಕ್ತನಾಗ್ತಾನೆ. ಇನ್ನೇನು ಯುದ್ಧಕ್ಕೆ ಹೊರಡುವುದೇ ಅಂತ ಹೇಳಿ ಭೂಮಿ ಆಕಾಶಗಳನ್ನು ನಡಗಿಸುವಂತಹ ಗರ್ಜನೆ ಮಾಡಿಕೊಂಡು ಅಮರಾವತಿಗೆ ದಾಳಿ ಇಡ್ತಾನೆ. ಅಮರಾವತಿಗೆ ದಾಳಿ ಇಟ್ಟು ಅಲ್ಲಿ ಶುಕ್ರಾಚಾರ್ಯರಿಂದ ಕೊಡಲ್ಪಟ್ಟ ತೇಜಸ್ಸು ಬಲದಿಂದ, ವಿಶ್ವಜಿತ್ ಯಾಗದ ಸಾಮರ್ಥ್ಯದಿಂದ ಎಲ್ಲ ದೇವತೆಗಳನ್ನು ಸೋಲಿಸ್ತಾನೆ. ಅಮರಾವತಿಯಲ್ಲಿ ತಾನು ಸ್ವತಃ ಅಧಿಕಾರಿಯಾಗ್ತಾನೆ. ಆಗ ಅದಿತಿ ದೇವಿಗೆ ಬಹಳಷ್ಟು ದುಃಖ ಆಗ್ತದೆ. ಯಾರಿಗೆ? ದೇವತೆಗಳ ತಾಯಿ ಅದಿತಿ ದೇವಿ. ದಿತಿ ದೇವಿ ಯಾರ ತಾಯಿ? ದೈತ್ಯರ ತಾಯಿ. ಅದಿತಿ ದೇವಿಗೆ ಕಶ್ಯಪರು ಒಂದು ವ್ರತವನ್ನು ಉಪದೇಶ ಮಾಡ್ತಾರೆ. ಮೊನ್ನೆ ಒಂದು ವ್ರತವನ್ನು ಉಪದೇಶ ಮಾಡಿದ್ದು ಯಾರಿಗೆ? ದಿತಿಗೆ. ಆ ಕಥೆಯನ್ನು ಕೇಳಿದ್ದೀರಲ್ವಾ? ಕೆಲವರು ಆ ದಿವಸ ಬರದಿರುವವರು ಇರ್ಲಿಕ್ಕೂ ಸಾಕು. ನಿನ್ನೆ ದಿತಿ ದೇವಿಗೆ ವ್ರತವನ್ನು ಉಪದೇಶ ಮಾಡಿ ಇಂದ್ರನನ್ನೇ ಕೊಲ್ಲುವ ಮಗ ಹುಟ್ಟಬೇಕು ಅಂತೇಳಿ ವ್ರತ ಅರ್ಧದಲ್ಲಿ ನಿಂತೋಯ್ತದು. ವ್ರತ ಆಗುವಾಗ ಆದರೆ ಒಂದು ಉಪಕಾರ ಮಾಡಿದ್ದಾಳೆ. ಭಗವಂತನಾದ ನಾರಾಯಣನ ಸ್ಮರಣೆ ಮಾಡಿ 49 ಮರುದ್ಗಣಗಳು ಹುಟ್ಟಿದಂಥ ಕಥೆ. ಈಗ ಅದೇ ರೀತಿ ಅದಿತಿ ದೇವಿ ಬಹಳ ದುಃಖ ಪಡ್ತಾ ಇರ್ತಾಳೆ. ಯಾಕೆ? ಅವರ ಮಕ್ಕಳಿಗೆ, ದೇವತೆಗಳಿಗೆ ಸೋಲಾಯಿತು. ಈಗ ಅಮರಾವತಿ ಬಲಿಚಕ್ರವರ್ತಿಯ ವಶ ಆಯಿತು. ಅಯ್ಯೋ, ನಮ್ಮ ಮಕ್ಕಳೆಲ್ಲ ಬಹಳ ಸಂಕಟ ಪಡ್ತಾ ಇದ್ದಾರೆ, ಅವರಿಗೆಲ್ಲ ಸ್ಥಾನಮಾನ ಯಾವುದೂ ಇಲ್ಲ ಅಂತ ಹೇಳಿ ದುಃಖಿಸಿರುವಂತಹ ಸಂದರ್ಭದಲ್ಲಿ ಕಶ್ಯಪ ಬ್ರಹ್ಮರು ತನ್ನ ತಪಸ್ಸಿನಿಂದ ವಿಮುಖರಾಗಿ ನೇರವಾಗಿ ಅದಿತಿಯ ಆಶ್ರಮಕ್ಕೆ ಬರ್ತಾರೆ. ಬಂದು ಕೇಳ್ತಾರೆ, ಯಾಕಮ್ಮ ದುಃಖಿಸ್ತಾ ಇದ್ದಿ, ಏನಾಯಿತು? ಅವರಿಗೆ ನಿಜವಾಗಿ ಏನು ನಡೆದದ್ದು ಯಾವ ಘಟನೆಯೂ ಗೊತ್ತಿಲ್ಲ, ತಪಸ್ಸಿನಲ್ಲಿದ್ದರವರು. ಬಲಿಚಕ್ರವರ್ತಿ ಬಂದು ಅಮರಾವತಿಗೆ ದಾಳಿ ಇಟ್ಟಿದ್ದಾನೆ. ಎಲ್ಲ ರಾಕ್ಷಸರೆಲ್ಲ ಬಲ ಹೆಚ್ಚಾಗಿದೆ, ಇನ್ನು ದೇವತೆಗಳಿಗೆ ಸೋಲುಂಟಾಗಿದೆ. ಏನಾದರೂ ಮಾಡಿ ರಾಕ್ಷಸರ ನಾಶಕ್ಕೇನಾದರೂ ನೀನು ಅನುಗ್ರಹಿಸಬೇಕು ಅಂತ ಹೇಳಿ ಕಶ್ಯಪರ ಹತ್ರ ಹೇಳಿದಾಗ ಕಶ್ಯಪರು ಹೇಳ್ತಾರೆ, ನೀನು ಭಗವಂತನಾದಂತಹ ವಾಸುದೇವನನ್ನ ಆರಾಧಿಸಬೇಕು. ಹೇಗೆ? ಒಂದು ವ್ರತವನ್ನು ಆಚರಿಸಬೇಕು ನೀನು. ಆ ವ್ರತಕ್ಕೆ ಪಯೋವ್ರತ ಅಂತ ಹೆಸರು. ಮೊನ್ನೆ ದಿತಿಗೆ ಉಪದೇಶ ಮಾಡಿದ ಹಾಗೆ ಇವಳಿಗೆ ಒಂದು ಉಪದೇಶ. ಈ ವ್ರತ ಮೊನ್ನೆಯದ್ದು ಪುಂಸವನ ವ್ರತ, ಈ ವ್ರತಕ್ಕೆ ಪಯೋವ್ರತ ಅಂತ ಹೆಸರು. ಈ ಪಯೋವ್ರತದ ವಿಧಿವಿಧಾನಗಳನ್ನು ಕೇಳ್ತಾ ಇದ್ದೀರಲ್ವಾ? ಫಾಲ್ಗುಣ ಮಾಸದ ಶುಕ್ಲ ಪಕ್ಷದಿಂದ ಪ್ರತಿಪತ್ತಿನಿಂದ ಪ್ರಾರಂಭಿಸಿ ದ್ವಾದಶಿಯವರೆಗೆ 12 ದಿನ ಕೇವಲ ಹಾಲನ್ನು ಮಾತ್ರ ಕುಡಿಬೇಕು, ಬೇರೆ ಏನನ್ನೂ ಸ್ವೀಕಾರ ಮಾಡಬಾರದು. ಅದು ಪಯೋವ್ರತ ಅಂತ. ಅಷ್ಟು ಮಾತ್ರ ಅಲ್ಲ, ಅನನ್ಯ ಭಕ್ತಿಯಿಂದ ಕಮಲಾಕ್ಷನಾದಂತಹ ನಾರಾಯಣನನ್ನ ಪೂಜೆ ಮಾಡಬೇಕು. ಪೂಜೆ ಮಾಡಿ ಆ ಹಿಂದಿನ ಅಮಾವಾಸ್ಯೆಯಲ್ಲಿ ಈ ವ್ರತ ಪ್ರಾರಂಭ ಆಗುವುದರಿಂದ ಮೊದಲೇ ಏನು ಮಾಡಬೇಕು ಅಂತ ಹೇಳಿದ್ರೆ, ಕಾಡು ಹಂದಿ ತನ್ನ ದಾಡೆಯಿಂದ ಒಕ್ಕಿ ಹಾಕಿದ, ದಾಡೆಯಿಂದ ಎತ್ತಿದ ಮಣ್ಣನ್ನ ತನ್ನ ಮೈಗೆಲ್ಲ ಬಳ್ಕೊಳ್ಬೇಕಂತೆ. ವರಾಹೇಣ ಸಮುದ್ರತ, ವರಾಹದಿಂದ ತೆಗೆಯಲ್ಪಟ್ಟ ಮಣ್ಣು, ಅದು ಬಹಳ ವಿಶೇಷ. ಆ ಮಣ್ಣನ್ನು ಮೈಗೆಲ್ಲ ಮೆತ್ತಿಕೊಳ್ಬೇಕು. ಆಮೇಲೆ ಸ್ನಾನ ಮಾಡಬೇಕು. ಅದಕ್ಕೆ ಮೃತ್ತಿಕಾ ಸ್ನಾನ ಅಂತ ಹೆಸರು. ವ್ರತಾಚರಣೆಯ ಮೊದಲೆಲ್ಲ ಮೃತ್ತಿಕಾ ಸ್ನಾನ ಮಾಡಬೇಕು ಅಂತ ವಿಧಿ ಉಂಟು. ಅಷ್ಟು ಮಾತ್ರ ಅಲ್ಲ, ಭಗವಂತನಾದಂತಹ ವಾಸುದೇವನನ್ನ ನಿತ್ಯಲೂ ಪೂಜೆ ಮಾಡಬೇಕು. ಪಾದ್ಯ ಅರ್ಘ್ಯ ಆಚಮನಾದಿಗಳಿಂದ ಭಗವಂತನಿಗೆ ಅರ್ಚನೆ ಮಾಡಿ
ಹಾಲಿನಿಂದ ಅಭಿಷೇಕ ಮಾಡಬೇಕು ದೇವರಿಗೆ. ಆಗ ಕೃಷ್ಣನಿಗೆ ಆ ಹಾಲಿನಿಂದ ಅಭಿಷೇಕ ಮಾಡಿದ್ದಾರೆ. ಕ್ಷೀರಾಭಿಷೇಕ ವಿಷ್ಣುವಿಗೆ ಬಹಳ ಪ್ರಿಯ. ಆಮೇಲೆ ವಸ್ತ್ರ ಉಪವೀತಾದಿಗಳಿಂದ ಪೂಜಿಸಿ ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವ ದ್ವಾದಶಾಕ್ಷರ ಮಂತ್ರವನ್ನು ಜಪಿಸಿ ಪೂಜಿಸಬೇಕು. ಅಷ್ಟು ಮಾತ್ರ ಅಲ್ಲ, ಹಾಲಿನಲ್ಲಿ ಬೇಯಿಸಿದ ಪಾಯಸವನ್ನು ದೇವರಿಗೆ ನೈವೇದ್ಯ ಮಾಡಬೇಕು. ಭಗವಂತನಿಗೆ ಕ್ಷೀರ ಪಾಯಸ ಬಹಳ ವಿಶೇಷ ಮಾಡಿ ದ್ವಾದಶಾಕ್ಷರ ಮಂತ್ರದಿಂದ ಹೋಮ ಮಾಡಬೇಕು. ಆಮೇಲೆ ಹೋಮಶೇಷವನ್ನು ತಾನು ಪ್ರಾಶನ ಮಾಡಬೇಕು. ಈ ನೈವೇದ್ಯ ಮಾಡಿದ ಪಾಯಸವನ್ನು ಒಂದಷ್ಟು ಜನರಿಗೆ ಪ್ರಸಾದವನ್ನು ಭೋಜನ ಮಾಡಿಸಬೇಕು, ಅನ್ನ ಸಂತರ್ಪಣೆ ಮಾಡಿಸಬೇಕು. ಮತ್ತು ನಿಯಮಗಳನ್ನು ಹೇಳ್ತಾರೆ. ದಿತಿದೇವಿಗೆ ಹೇಳಿದ ಹಾಗೆ ಯಾವಾಗಲೂ ಕೂಡ ಸುಳ್ಳು ಹೇಳಬಾರದು, 3 ಹೊತ್ತು ಸ್ನಾನ ಮಾಡಬೇಕು, ಪಾಪಿಗಳೊಂದಿಗೆ ಮಾತನಾಡಬಾರದು, ಎಲ್ಲ ರೀತಿಯ ಆಸೆಗಳನ್ನು ತ್ಯಜಿಸಬೇಕು, ಪ್ರಾಣಿ ಹಿಂಸೆ ಮಾಡಬಾರದು. ಎಲ್ಲ ಮೊನ್ನೆ ದಿತಿಗೆ ಹೇಳಿದ ಹಾಗೆ, ಆ ಕಥೆಯಲ್ಲಿ ದಿತಿಗೆ ಹೇಳಿದ ಹಾಗೆ ಅದಿತಿಗೂ ಹೇಳ್ತಾರೆ. ಅದಿತಿ ಬಹಳ ಭಕ್ತಿಯಿಂದಿದ್ದಳು. ಕಶ್ಯಪರು ಹೇಳಿದ ಹಾಗೆ ಎಲ್ಲ ವ್ರತಾಚರಣೆ, ಪೂಜಾ ಅನುಷ್ಠಾನ ಎಲ್ಲವನ್ನು ಭಕ್ತಿಯಿಂದ ಮಾಡ್ತಾಳೆ. ಆ ಭಕ್ತಿ ಬುದ್ಧಿಯನ್ನೇ ಸಾರಥಿಯನ್ನಾಗಿಸಿ ಮನಸ್ಸೆಂಬ ಲಗಾಮಿನಿಂದ ಇಂದ್ರಿಯಗಳನ್ನೆಲ್ಲ ವಶಪಡಿಸಿಕೊಂಡು, ಮನಸ್ಸು ಬಳ್ಳಿಯಂತೆ, ಇಂದ್ರಿಯಗಳು ಯಾರು ಅಂತ ಹೇಳಿದ್ರೆ ಕುದುರೆಗಳು. ಈ ಕುದುರೆ ಆಚೆ ಈಚೆ ಓಡಿದ ಹಾಗೆ ನಮ್ಮ ಇಂದ್ರಿಯ ಆಚೆ ಈಚೆ ಅಂದರೆ ಮೂಗು ಯಾವುದನ್ನು ಮೂಸಬೇಕು ಅಂತ ಹೇಳ್ತಾರೆ, ಹಾಗೆ ನಾವು ಮೂಸಲಿಕ್ಕೆ ಹೊರಡಬಾರದು. ಯಾವುದನ್ನೆಲ್ಲ ನಿನ್ನೆ ಅದನ್ನು ವಿಚಾರ ಹೇಳಿದ್ದೇನೆ, ಯಾವುದನ್ನೆಲ್ಲ ಕೇಳಬೇಕು ಅಂತ ನಮಗೆ ಆಸೆ ಆಗ್ತಾರೆ ಅದನ್ನೆಲ್ಲ ಕೇಳಲಿಕ್ಕೆ ಮನಸ್ಸು ಹಿಡಿತದಲ್ಲಿಡಬೇಕು. ಮನಸ್ಸೆಂಬ ಲಗಾಮು, ಅದರಿಂದ ಇಂದ್ರಿಯಗಳೆಂಬ ಕುದುರೆಗಳನ್ನು ತನ್ನ ಹಿಡಿತದಲ್ಲಿ ಇರಿಸಿಕೊಂಡು ಪುರುಷೋತ್ತಮನಾದ ಭಗವಂತನನ್ನ ಧ್ಯಾನ ಮಾಡ್ತಾ ಇದ್ದಳಂತೆ. ಪಯೋವ್ರತರ ಅನುಷ್ಠಾನ ಮುಗಿದ ತಕ್ಷಣ ತಸ್ಯಾಹ ಪ್ರಾದುರಭೂತಾತ ಭಗವಾನ್ ಆದಿಪುರುಷಃ. ಆದಿಪುರುಷನಾದ ಭಗವಂತನಾದ ವಾಸುದೇವ ಶಂಖಚಕ್ರ ಗದಾಧರನಾಗಿ, ಪೀತವಾಸಾಶ್ಚತುರ್ಬಾಹು ಶಂಖಚಕ್ರ ಗದಾಧರ, ಪೀತಾಂಬರವನ್ನುಟ್ಟು 4 ಬಾಹುಗಳಲ್ಲಿ ಶಂಖಚಕ್ರ ಗದಾ ಪದ್ಮಗಳನ್ನು ಧರಿಸಿದ ಭಗವಂತನಾದಂತಹ ಆದಿಪುರುಷನಾದಂತಹ ಶ್ರೀಮನ್ನಾರಾಯಣ ಪ್ರತ್ಯಕ್ಷನಾಗ್ತಾನೆ. ಆ ಸಂದರ್ಭದಲ್ಲಿ ಈ ಅದಿತಿ ದೇವಿ ಪ್ರಾರ್ಥನೆ ಮಾಡ್ತಾಳೆ. ಸೋತ್ತಾಯ ಬದ್ಧಾಂಜಲಿ ರೀಡಿತುಂ ಸ್ಥಿತ ನೋತ್ಸೇಹ ಆನಂದ ಜಲಾಕುಲೇಕ್ಷಣ ಬಭೂವ ತೂಷ್ಣೀಂ ಪುಲಕಾಕುಲಾಕೃತಿ ದರ್ಶನಾತ್ ಉತ್ಸವ ಗಾತ್ರವೇ ಪಥುಃ. ಕಂಠ ನಡುಗುತ್ತಾರೆ, ಕಂಠ ತುಂಬಿ ಬರ್ತದೆ, ಶರೀರ ಇಡೀ ಪುಳಕಿತವಾಗಿ ಆನಂದದಿಂದ ಇಡೀ ಶರೀರವೇ ನಡುಗಲಿಕ್ಕೆ ಪ್ರಾರಂಭ ಆಗ್ತಾರೆ ಅದಿತಿ ದೇವಿಗೆ. ಇಡೀ ಕಣ್ಣಲ್ಲಿಯೇ ಭಗವಂತನನ್ನ ಕುಡಿಯಬೇಕು ಅಂತ ಅನಿಸ್ತದೆ ಅವಳಿಗೆ. ಪ್ರೇಮ ಪೂರ್ಣವಾದಂತಹ ಕಣ್ಣುಗಳಿಂದ ಭಗವಂತನನ್ನ ನೋಡ್ತಾಳೆ. ಆ ಸಂದರ್ಭದಲ್ಲಿ ಈ ಅದಿತಿ ದೇವಿಗೆ ನಾನು ಮಗನಾಗಿ ಹುಟ್ಟಬಹುದೇ ಅಂತ ಭಗವಂತನಿಗೆ ಅನಿಸ್ತಾರೆ. ಯಾಕೆ? ಪ್ರೇಮ ಪೂರ್ಣವಾದಂತಹ ದೃಷ್ಟಿಯನ್ನ ಭಗವಂತನಲ್ಲಿ ಬೀರ್ತಾಳೆ. ಪ್ರೇಮ ಪೂರ್ಣವಾದ ದೃಷ್ಟಿಯನ್ನು ಬೀರಿದಾಗ ನಾನೇ ಯಾಕೆ ಇವಳ ಮಗನಾಗಿ ಹುಟ್ಟಬಾರದು ಅಂತ ಆಲೋಚನೆ ಕೊಡ್ತಾರೆ. ಆಗ ಭಗವಂತ ಹೇಳ್ತಾನೆ, ಹೇ ಅದಿತಿ, ನೀನು ಎಲ್ಲ ದೇವತೆಗಳಿಗೆ ತಾಯಿಯಾಗಿದ್ಯಲ್ವ, ನನಗೂ ನೀನು ತಾಯಿ ಎನಿಸು. ಆದ್ದರಿಂದ ಯಾವ ರೀತಿ ಇಂದ್ರ ನಿನ್ನ ಮಗನೋ ಅದೇ ರೀತಿ ನಾನು ಉಪೇಂದ್ರನಾಗಿ ನಿನ್ನ ಮಗನಾಗ್ತೇನೆ. ಇಂದ್ರ ಮಗನಾದ ಹಾಗೆ ನಾನು ಉಪೇಂದ್ರ ನಾನು. ಆ ರೀತಿ ನನ್ನ ಅಂಶದಿಂದ ನಿನ್ನ ಪುತ್ರನಾಗಿ ನಾನು ಜನಿಸ್ತೇನೆ ಅಂತ ಹೇಳಿ ಅಭಯ ಕೊಡುತ್ತಾನೆ ಭಗವಂತ. ಅದಿತಿಗೆ ಇನ್ನೇನು ಬೇಕು? ದೇವರೇ ಮಗನಾಗಿ ಬರ್ತಾನೆ ಅಂತ ಹೇಳಿದ ಮೇಲೆ ಏನಾದರೂ ಭಯ ಉಂಟಾ? ಇಲ್ಲ. ನಾನೇ ಬರ್ತೇನೆ ಅಂತ ಭಗವಂತ ಹೇಳಿದ. ಭಗವಂತನ ವರಪ್ರಸಾದದಿಂದ ಭಗವಂತನಾದ ವಾಸುದೇವನ ಅಂಶ ಕಶ್ಯಪರಲ್ಲಿ ಹೋಗಿ ಸೇರ್ತದೆ. ಕಶ್ಯಪರ ಶಕ್ತಿಯಿಂದ ಅದಿತಿಯೇ ಗರ್ಭಿಣಿಯಾಗ್ತಾಳೆ. ಅದಿತಿ ಗರ್ಭಿಣಿಯಾದಾಗ ಬ್ರಹ್ಮಾದಿ ದೇವತೆಗಳು ಬರ್ತಾರೆ ಸ್ತೋತ್ರ ಮಾಡಲಿಕ್ಕೆ. ಭಗವಂತ ಯಾವ ಗರ್ಭದಲ್ಲಿ ಬರ್ತಾನೋ ಆ ಗರ್ಭ ಸ್ತೋತ್ರ ಮಾಡಲಿಕ್ಕೆ ದೇವತೆಗಳು ತಯಾರಾಗ್ತಾರೆ. ಬ್ರಹ್ಮನೇ ಮೊದಲು ಬರುವುದು. ಭಗವಂತನಿಂದ ಮೊದಲು ಸೃಷ್ಟಿಯಾದ್ದು ಬ್ರಹ್ಮ.
ಬ್ರಹ್ಮನಿಂದಲ್ವ ನಾವೆಲ್ಲ ಸೃಷ್ಟಿಯಾದ್ದು. ಮೊದಲು ಬ್ರಹ್ಮ ಸೃಷ್ಟಿಯಾದ ಆದ ಕಾರಣ ಮೊದಲು ಸ್ತೋತ್ರ ಮಾಡಲಿಕ್ಕೆ ಹೋಗುವುದು ಬ್ರಹ್ಮ. ಬ್ರಹ್ಮನೇ ಮೊದಲಾಗಿ ಎಲ್ಲ ದೇವತೆಗಳು ಆ ಅದಿತಿಯ ಗರ್ಭವನ್ನು ಸ್ತೋತ್ರ ಮಾಡ್ತಾರೆ. ಆ ಅದಿತಿ ನವಮಾಸ ತುಂಬಿದ ಕ್ಷಣ ಒಂದು ದಿವಸ ಪರಮ ಪವಿತ್ರವಾದಂತಹ ದಿವಸ. ಯಾವ ದಿವಸ? ಶ್ರೋಣಾಯಾಂ ಶ್ರವಣ ದ್ವಾದಶ್ಯಾಂ ಮುಹೂರ್ತೆ ಅಭಿಜಿತಿ ಪ್ರಭು ಸರ್ವೇ ನಕ್ಷತ್ರ ತಾರಾಜ್ಯಾಶ್ಚಕ್ರುಸ್ತಜ್ಜನ್ಮ ದಕ್ಷಿಣಂ. ಶ್ರೋಣಾಯಾಂ ಶ್ರವಣ ದ್ವಾದಶ್ಯಾಂ, ಚಂದ್ರ ಶ್ರವಣ ನಕ್ಷತ್ರದಲ್ಲಿರುವಂತಹ ಸಮಯ. ಭಗವಂತನಾದ ವಾಮನ ಹುಟ್ಟಿದ್ದು ಶ್ರವಣ ನಕ್ಷತ್ರದಲ್ಲಿ. ಆದ್ದರಿಂದ ವಿಷ್ಣುವಿನ ನಕ್ಷತ್ರ ಯಾವುದು ಅಂತ ಹೇಳಿದ್ರೆ ಶ್ರವಣ ಅಂತ ಹೇಳ್ತಾರೆ. ಶ್ರವಣ ನಕ್ಷತ್ರ ದಿನ ವಿಷ್ಣುವಿನ ಆರಾಧನೆ ಮಾಡಬೇಕಂತೆ. ಶ್ರವಣ ನಕ್ಷತ್ರ ಈ ಸಂತಾನ ಆಗಬೇಕಾದವರು ಅವರಿಗೆ ಜ್ಯೋತಿಷರು ನಿವೃತ್ತಿ ಹೇಳ್ತಾರೆ ಕೆಲವು ಸಲ. ಶ್ರವಣ ನಕ್ಷತ್ರದ ದಿವಸ ಭಗವಂತನ ಪೂಜೆಯನ್ನು ಮಾಡಿ ಆ ಭಗವಂತನ ನೈವೇದ್ಯ ಮಾಡಿದ ಪಾಯಸವನ್ನು ಸಣ್ಣ ಮಗುವಿಗೆ ಕೊಡಬೇಕಂತೆ. ತನ್ನ ಮನೆಯ ಮಗುವಿಗಲ್ಲ, ಯಾರಾದರೂ ಒಬ್ಬ ಬೇರೆ ಮಗುವಿಗೆ ಉಣಿಸಬೇಕಂತೆ. ಹಾಗೆ ಉಣಿಸಿದರೆ ಒಳ್ಳೆಯ ಸಂತಾನ ಪ್ರಾಪ್ತಿಯಾಗುತ್ತದೆ. ಅದು ಪ್ರತಿ ತಿಂಗಳ ಶ್ರವಣ ನಕ್ಷತ್ರಕ್ಕೆ ಅದನ್ನು ಮಾಡಬೇಕು. ಇದು ನಿವೃತ್ತಿ. ದೇವಸ್ಥಾನಕ್ಕೆ ಯಾವುದಾದ್ರು ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಇದು ಪ್ರತಿಯೊಬ್ಬರು ಸಂತಾನಾಪೇಕ್ಷಿಗಳು ಇದನ್ನು ಮಾಡಬಹುದು. ಶ್ರವಣ ನಕ್ಷತ್ರ ದಿವಸ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಭಗವಂತನಿಗೆ ಹಾಲು ಪಾಯಸ ನೈವೇದ್ಯ ಮಾಡಿಸಿ ಆ ಹಾಲು ಪಾಯಸವನ್ನು ಯಾರಾದರೂ ನೆರೆಹೊರೆಯಲ್ಲಿರುವ ಪುಟ್ಟ ಮಗುವಿಗೆ ಅದನ್ನು ಕೊಡಿ. ಮೊದಲು ಕೊಟ್ಟು ಆಮೇಲೆ ಉಳಿದ ಪಾಯಸವನ್ನು ನೀವು ಸ್ವೀಕಾರ ಮಾಡಬೇಕು. ಅದರಿಂದ ಖಂಡಿತ ಭಕ್ತಿಯಿಂದ ಮಾಡಿದರೆ 1 ವರ್ಷ ಅದನ್ನು ಭಕ್ತಿಯಿಂದ ಮಾಡಬೇಕು. ಮಾಡಿದರೆ ಸತ್ಸಂತಾನ ಪ್ರಾಪ್ತಿಯಾಗ್ತಾರೆ ಅಂತ ಹೇಳ್ತಾರೆ. ಹಾಗೆ ಶ್ರವಣ ನಕ್ಷತ್ರದಲ್ಲಿ ದ್ವಾದಶಿ ತಿಥಿಯ ದಿವಸ, ಭಾದ್ರಪದ ಮಾಸದ ಶುಕ್ಲ ದ್ವಾದಶಿ ತಿಥಿ, ಅಭಿಜಿನ್ ಮುಹೂರ್ತದಲ್ಲಿ ಭಗವಂತ ವಾಮನನಾಗಿ ಅವತರಿಸ್ತಾನೆ. ಆಗ ಕೃಷ್ಣಾವತಾರದ ಕಥೆ ಅದು ಮುಂದೆ ಬರ್ತಾರೆ. ಇನ್ನು ಈಗ ವಾಮನಾವತಾರ ಆಯಿತು. ಎಲ್ಲ ವಾಮನ ಸ್ಮರಣೆ ಮಾಡೋಣ ಅಲ್ವಾ? ಬೋಲೋ ಶ್ರೀ ವಾಮನ ರೂಪಿ ಭಗವಾನ್ ಕೀ ಜೈ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ವಾಮನನ ಅವತಾರ ಆಯಿತು. ವಾಮನ ಹುಟ್ಟಿದಾಕ್ಷಣ ಎಲ್ಲ ಸಿದ್ಧರು, ವಿದ್ಯಾಧರರು, ಕಿಂಪುರುಷರು, ಕಿನ್ನರರು, ಚಾರಣರು, ಯಕ್ಷರು ಎಲ್ಲರೂ ಕೂಡ ಬಂದು ಸಂಕೀರ್ತನೆಯನ್ನ ಮಾಡ್ತಾರೆ. ವಾಮನನನ್ನ ಜಯವಾಗಲಿ ಜಯವಾಗಲಿ ಅಂತ ಉದ್ಗಾರ ಎತ್ತುತ್ತಾರೆ. ನಾವೆಲ್ಲ ಇಲ್ಲಿ ಗೋವಿಂದ ಗೋವಿಂದ ಅಂತ ಹೇಳಿದಾಗೆ ಭಗವಂತ ಹುಟ್ಟುವಾಗ ಗೋವಿಂದ ಆಗಬೇಕು, ಸಂಗೀತ ಹೇಳಬೇಕು. ಅದಕ್ಕೆಲ್ಲ ಆಗ ಅಷ್ಟು ವ್ಯವಸ್ಥೆ ಮಾಡಿದ್ದು. ಭಗವಂತ ಹುಟ್ಟಿದ ಅಂತ ನಾವು ನಮ್ಮ ಕೈಯಿಂದ ಹಾಕಿದ್ದಲ್ಲ ಈ ವಿಧಾನಗಳನ್ನೆಲ್ಲ. ಎಲ್ಲಿ ಭಗವಂತನ ಉದ್ಭವ ಆಗ್ತಾರೆ, ಭಗವಂತನ ಆರಾಧನೆ ಆಗ್ತಾರೆ, ಅಲ್ಲಿ ನಾಮ ಸಂಕೀರ್ತನೆ, ಸಂಗೀತ, ಭಜನೆ, ಗೋವಿಂದ ಎಲ್ಲ ಇರಬೇಕು. ಅದಿದ್ದರೆ ಮಾತ್ರ ಭಗವಂತನಿಗೆ ಸಂತೋಷ ಆಗುವುದು. ಇರಲಿ. ಕಶ್ಯಪ ಪ್ರಜಾಪತಿ ಮೊದಲು ಮಾಡಿದಂತಹ ಕೆಲಸ ಯಾವುದು ಅಂತ ಹೇಳಿದ್ರೆ ಜಾತಕರ್ಮ ಸಂಸ್ಕಾರ. ಆ ಮಗುವಿಗೆ ವಾಮನನಿಗೆ ಜಾತಕರ್ಮ ಸಂಸ್ಕಾರ ಮಾಡಿ ಈ ಪುಟ್ಟ ವಾಮನನಿಗೆ ಸವಿತೃದೇವತೆ ಸಾಕ್ಷಾತ್ ಸೂರ್ಯನಾರಾಯಣ ಅಂತರ್ಯಾಮಿಯಾದಂತಹ ಸವಿತಾ ಎನ್ನುವಂತಹ ಗಾಯತ್ರಿ ಮಂತ್ರದ ಅಧಿದೇವತೆ ನೇರವಾಗಿ ಬಂದು ಗಾಯತ್ರಿ ಉಪದೇಶವನ್ನು ಮಾಡಿದಳಂತೆ. ಬೃಹಸ್ಪತ್ಯಾಚಾರ್ಯರು ಯಜ್ಞೋಪವೀತವನ್ನು ಕೊಡ್ತಾರೆ. ಬೃಹಸ್ಪತಿ ಬ್ರಹ್ಮಸೂತ್ರಂ ಮೇಖಲಾಂಕಶ್ಚಪೋ ದದಾತ್ ದದೌ ಕೃಷ್ಣಾಜಿನಂ ಭೂಮಿರ್ದಂಡಂ ಸೋಮೋ ವನಸ್ಪತಿ. ಮೇಖಲೆಯನ್ನ ಮೌಂಜಿ ಬಂಧನ, ಸೊಂಟಕ್ಕೆ ಮುಂಜಿ ಕಟ್ಟಬೇಕಲ್ಲ, ಅದನ್ನು ಕೊಟ್ಟದ್ದು ಕಶ್ಯಪರು. ಅದು ತಂದೆ ಕಟ್ಟುದಂತೆ. ಆಮೇಲೆ ಪೃಥ್ವೀ ದೇವತೆ ಕೃಷ್ಣಾಜಿನವನ್ನು ಕೊಟ್ಟದಂತೆ. ವನಸ್ಪತಿಗಳ ಒಡೆಯನಾದ ಚಂದ್ರ ದಂಡವನ್ನು ಕೊಟ್ಟ. ಅದಿತಿ ದೇವಿ ಕೌಪೀನವನ್ನು ತೊಡಿಸಿದ್ರಂತೆ. ಕೌಪೀನವನ್ನು ತಾಯಿ ತೊಡಿಸಬೇಕು ಅಂತ ಅರ್ಥ ಮಗುವಿಗೆ. ಆಮೇಲೆ ಕಟಿಸೂತ್ರವನ್ನು ಕೊಟ್ಟಳು. ಆಕಾಶಾಭಿಮಾನಿ ದೇವತೆಗಳೆಲ್ಲ ಸೇರಿ ಒಂದು ಛತ್ರವನ್ನು ಕೊಟ್ಟಂತೆ. ಛತ್ರ ಕೊಡೆ, ಬೆಳ್ಗೊಡೆ. ಯಾರಿಗೆ? ವಾಮನನಿಗೆ. ಸಪ್ತ ಋಷಿಗಳು, ಬ್ರಹ್ಮದೇವರು ಕಮಂಡಲವನ್ನು, ಸಪ್ತ ಋಷಿಗಳು ದರ್ಭೆಯನ್ನು ಕೊಟ್ಟರು. ಸರಸ್ವತೀ ದೇವಿ ಸಾಕ್ಷಾತ್ತಾಗಿ ಬಂದು ರುದ್ರಾಕ್ಷಿ ಮಾಲೆಯನ್ನು ಕೊಟ್ಲಂತೆ. ಆಮೇಲೆ ಅವನಿಗೆ ಭಿಕ್ಷಾಪಾತ್ರ ಕೊಡಬೇಕು. ಯಾರು? ಸಂಪತ್ತಿಗೆ ಅಧಿದೇವತೆಯಾದ ಕುಬೇರ. ಕುಬೇರನೇ
ಸಾಕ್ಷಾತ್ತಾಗಿ ಬಂದು ವಾಮನನಿಗೆ ಭಿಕ್ಷಾಪಾತ್ರೆಯನ್ನು ಕೊಟ್ಟನಂತೆ. ಆಮೇಲೆ ಮೊದಲ ಭಿಕ್ಷೆ ಹಾಕಿದವಳು ಜಗಜ್ಜನನಿಯಾದ ಉಮಾದೇವಿ. ಉಮಾ ಅಂತ ಹೇಳಿದರೆ ಯಾರು? ಪಾರ್ವತೀ ದೇವಿ. ಶಂಕರನ ಪತ್ನಿಯಾದ ಜಗನ್ಮಾತೆಯಾದ ತಾಯಿ ಉಮಾ ಬಂದು ಭಿಕ್ಷೆಯನ್ನು ಕೊಟ್ಲಂತೆ. ಭಿಕ್ಷಾಂ ಭಗವತಿ ಸಾಕ್ಷಾದುಮಾದಾದಂಬಿಕಾ ಸತೀ. ಸಾಕ್ಷಾತ್ ಉಮಾದೇವಿ ಬಂದು ಭಿಕ್ಷೆಯನ್ನು ಕೊಟ್ಲು ಅಂತ ಹೇಳಿ ಕಥೆ ಹೇಳ್ತಾರೆ. ಹಾಗೆ ಎಲ್ಲ ಸಿಕ್ಕಿತು ವಾಮನನಿಗೆ. ಛತ್ರ, ಕಮಂಡಲು, ರುದ್ರಾಕ್ಷಹಾರ, ಉಡ್ಲಿಕ್ಕೆ ಬಟ್ಟೆ, ಕೌಪೀನ ಮಾತ್ರ, ಬ್ರಹ್ಮಚಾರಿಯ ವೇಷ ಬರೇ ಕೌಪೀನ ಅಂತ. ಕೌಪೀನ ಎಲ್ಲ ಸಿಕ್ಕಿದಾಗ ಸರ್ವಾಂಗ ಸುಂದರನಾಗ್ತಾನೆ ಪುಟ್ಟ ಬಾಲಕ. ಆ ಪುಟ್ಟ ಬಾಲಕನನ್ನು ನೋಡಿದರೆ ಯಾರಾದರೂ ಒಂದು ಮುತ್ತಿಡಬೇಕು ಅಂತಾಗಬಹುದು. ಅಂತಹ ಸ್ವರೂಪ ವಾಮನನದ್ದು. ಎಂಥ ಸ್ವರೂಪ ಗೊತ್ತುಂಟ? ಪುಟ್ಟ ಪುಟ್ಟ ಹೆಜ್ಜೆ ಅವನದ್ದು. ಅವನ ಕಾಲನ್ನು ನೋಡಿದರೆ ಅದನ್ನು ತಲೆಯಲ್ಲಿ ಇರಿಸಬೇಕೋ ಮುದ್ದಿಸಬೇಕೋ ಅಂತ ಅರಿಸುವಂತಹ ಸ್ವರೂಪ ಅಂತ. ಹಾಗೆ ಮಂದವಾದ ಹೆಜ್ಜೆಯನ್ನ ಇಟ್ಟುಕೊಂಡು ನಾನು ಏನು ಮಾಡಬೇಕು ಅಂತ ಆಲೋಚನೆ ಮಾಡುವಾಗ ಅವನಿಗೆ ವಿಚಾರ ಸಿಗ್ತದೆ. ಭೃಗುವಂಶೀಯರಾದ ರಾಕ್ಷಸರು, ಅವನ ಅಧಿಪತಿಯಾದ ಬಲಿಚಕ್ರವರ್ತಿ ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾನೆ ಅಂತ ಗೊತ್ತಾಯಿತು ಅವನಿಗೆ, ವಾಮನನಿಗೆ. ಹಾಗೆ ಆ ಅಶ್ವಮೇಧ ಯಾಗವನ್ನ ನಿಲ್ಲಿಸಬೇಕೀಗ ಅಂತ ಹೇಳಿ ವಾಮನ ಈ ಭೃಗುಕಚ್ಛ ಎಂಬಂತಹ ಪ್ರದೇಶದಲ್ಲಿ ಬಲಿಚಕ್ರವರ್ತಿ ಅಶ್ವಮೇಧ ಯಾಗ ಮಾಡ್ತಾ ಇದ್ದಂತೆ. ಆ ಅಶ್ವಮೇಧ ಯಾಗ ಮಾಡುವ ಜಾಗಕ್ಕೆ ವಾಮನ ಪ್ರವೇಶ ಮಾಡ್ತಾನೆ. ದೂರದಿಂದಲೇ ತನ್ನರ್ಮದಾಯಾಸ್ತಟ ಉತ್ತರೇ ಬಲೇರಿ ಯರತ್ವಿಜಸ್ತೆ ಭೃಗುಕಚ್ಛ ಸಂಜ್ಞಕೆ ಪ್ರವರ್ತಯಂತೋ ಭೃಗವಕ್ಕತೋತ್ತಮಂ ವ್ಯಚಕ್ಷತಾರಾದುದಿತಂ ಯಥಾ ರವಿಂ. ತಾನು ಸಕಲ ತೇಜೋಪೂರ್ಣನಾಗಿ ಆ ಯಜ್ಞಶಾಲೆಯನ್ನ ಪ್ರವೇಶ ಮಾಡಿದಾಗ ಸಾಕ್ಷಾತ್ ಸೂರ್ಯನಾರಾಯಣನೇ ಬಂದನೆ ಅಂತ ಅನಿಸಿದಂತೆ ಬಲಿಚಕ್ರವರ್ತಿಗೆ. ತನ್ನ ಯಜ್ಞಶಾಲೆಗೆ ಸೂರ್ಯನೇ ಬಂದನೆ. ಕಣ್ಣು ಕೋರೈಸುವ ಪ್ರಕಾಶ. ಯಜ್ಞಶಾಲೆಯಲ್ಲಿ ಹೋಮ ಮಾಡ್ತಾ ಇದ್ದಾರೆ, ಎಲ್ಲರೂ ಸುತ್ತಲೂ ಕೂತುಕೊಂಡು ಋತ್ವಿಜರು ಎಲ್ಲ ಇದ್ದಾರೆ. ಆ ಋತ್ವಿಜರ ಎಲ್ಲರ ಕಣ್ಣು ಕೋರೈಸುವ ಪ್ರಕಾಶ ಇದೆಲ್ಲಿಂದ ಬಂತು ಅಂತ ನೋಡ್ತಾರೆ. ನೋಡುವಾಗ ಪುಟ್ಟ ಬಾಲಕ ಬರ್ತಾ ಇದ್ದಾನೆ. ಕೈಯಲ್ಲಿ ಛತ್ರ ಉಂಟು, ದಂಡ ಉಂಟು, ನೀರಿನಿಂದ ತುಂಬಿದ ಕಮಂಡಲು ಉಂಟು. ಅಂತಹ ಆ ವಾಮನ ಪ್ರವೇಶ ಮಾಡ್ತಾ ಇರುವುದನ್ನು ನೋಡಿ ಆಶ್ಚರ್ಯ ಆಗ್ತದೆ. ಬಲಿಚಕ್ರವರ್ತಿಗೆ ಅತ್ಯಂತ ಸಂತೋಷ ಆಗ್ತದೆ. ಆಯ್ತಾ? ಅಲ್ಲ, ನಿಮಗೆ ಉದಾಸೀನ ಆಗುವುದಿಲ್ಲಲ್ವ? ಈ ಕಥೆ ಸ್ವಲ್ಪ ಮುಗಿಯಲಿಯಾ? ಬಲಿಚಕ್ರವರ್ತಿ ಏನು ಮಾಡ್ತಾನೆ? ಈ ವಾಮನನನ್ನ ಕಂಡು ಅತ್ಯಂತ ಸಂತೋಷದಿಂದ ಸ್ವಾಗತ ಮಾಡ್ತಾನೆ. ಸ್ವಾಗತಂತೆ ನಮಸ್ತುಭ್ಯಂ ಬ್ರಹ್ಮಂ ಕಿಂಕರವಾಮತೆ ಬ್ರಹ್ಮರ್ಷಿಣಾಂ ತಪಸ್ ಸಾಕ್ಷಾತ್ ಮನ್ಯೇ ತ್ವಾರ್ಯ ವಪುರ್ಧರಂ. ಹೇ ಬ್ರಾಹ್ಮಣ ಭಟುವೆ, ನಿಮಗೆ ನಮ್ಮೆಲ್ಲರ ಆದರದ ಸ್ವಾಗತ. ನಿನಗೆ ನಾವು ನಮಸ್ಕಾರ ಮಾಡ್ತಾ ಇದ್ದೇವೆ. ಇವತ್ತು ನಾನು ಮಾಡಿದ ಎಲ್ಲ ತಪಸ್ಸಿನ ಪ್ರಭಾವವೇ ಮೂರ್ತಿ ಭವಿಸಿದಂತಾಗಿದೆ ಅಲ್ವೇ? ನಾನಿಷ್ಟರವರೆಗೆ ಮಾಡಿದ ಭಗವಂತನ ಆರಾಧನೆ ತಪಸ್ಸು ಏನುಂಟೋ ಇದೆಲ್ಲ ಇವತ್ತು ಸಾಫಲ್ಯವನ್ನ ಪಡೆದಿದೆ ಅಂತ ನನಗೆ ಕಾಣ್ತಾ ಇದೆ, ಮೂರ್ತಿ ಭವಿಸಿದೆ. ಬ್ರಹ್ಮ ಋಷೀಣಾಂ ತಪಸ್ ಸಾಕ್ಷಾತ್ ಮನ್ಯೇ ತ್ವಾರ್ಯ ವಪುರ್ಧರಂ. ಅದ್ಯನಃ ಪಿತರಸ್ತೃಪ್ತಾಃ. ಇವತ್ತು ನನ್ನ ಎಲ್ಲ ಪಿತೃಗಳಿಗೆ ಸಂತೋಷ ಆಗಿರಬಹುದು. ಯಾಕೆ? ನೀನು ಇಲ್ಲಿಗೆ ಬಂದ ಕಾರಣ. ಇನ್ನು ನಾನು ಪಿತೃಗಳ ಪೂಜೆ ಮಾಡುವುದೇ ಬೇಡ. ಯಾಕೆ? ನೀನು ಇಲ್ಲಿಗೆ ಬಂದಿದ್ದಿ. ಅವ ಭಗವಂತ ಅಂತ ಗೊತ್ತಿಲ್ಲ, ಅವನ ಸ್ವರೂಪವನ್ನು ಕಂಡು ಇವಾಗ ಹೇಳುವುದು ಬಲಿಚಕ್ರವರ್ತಿ. ಅಜ್ಜಮೇ ಪಿತರಸ್ತೃಪ್ತಾಃ ಅಜ್ಜನ ಪಾವಿತಂಕುಲಂ. ಇವತ್ತು ನನ್ನ ಕುಲವೇ ಪವಿತ್ರ ಆಯಿತು. ನನ್ನ ಕುಲಕೋಟಿ ಉದ್ಧರಿಸುವುದೋ ಅಂತ ಹೇಳುವುದಿಲ್ವಾ? ನಿನ್ನ ನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವ ಅಂತೇಳಿ ಒಂದು ದಾಸರ ಪದ ಉಂಟಲ್ವ? ಹಾಗೆ ಭಗವಂತನ ಪಾದಸ್ಪರ್ಶಾದರಿಂದ, ಆ ಭಗವತ್ ಸ್ವರೂಪನಾದ ವಾಮನನ ಪಾದಸ್ಪರ್ಶದಿಂದ
ನ ಪಾವಿತಂಕುಲಂ, ನಮ್ಮ ಕುಲ ಪಾವನವಾಯಿತು. ಅದ್ಯ ಸ್ವಿಷ್ಟ ಕ್ರತುರಯಂ, ನಾನು ಮಾಡಿದ ಯಜ್ಞ ಸಾಫಲ್ಯ ಆಯಿತು. ನನಗೆ ಯಜ್ಞಕ್ಕಿನ್ನು ಬೇರೆ ಫಲ ಬೇಡ, ನೀನು ಬಂದದ್ದು ಸಾಕು ನನಗೆ. ಯದ್ಭವಾನಾಗತೋ ಗೃಹಾನ್, ನನ್ನ ಮನೆಗೆ ನೀನು ಬಂದಿಯಲ್ವಾ. ಆದ್ದರಿಂದ ಹೇವಟೋ, ನಾನು ಹೇಳ್ತೇನೆ, ನಿನ್ನ ಪಾದವನ್ನು ತೊಳೆಯುತ್ತೇವೆ. ನಿನಗೆ ಬೇಕಾದ, ನಿನಗೇನು ಬಾಯಾರಿಕೆ ಬೇಕಾ, ಏನು ಬೇಕು ನಾನು ಅದನ್ನು ಕೊಡ್ತೇವೆ. ಅಲ್ಲಿಯೂ ಸ್ವಲ್ಪ ಅಹಂಕಾರ ಇತ್ತವನಿಗೆ. ಯಾಕೆ ಅಂತ ಹೇಳಿದ್ರೆ ವಿಶ್ವಜಿತ್ ಯಾಗ ಮಾಡಿದ್ದಾನೆ, ಇಡೀ ವಿಶ್ವವೇ ಅವನದ್ದಾಗಿದೆ. ಇನ್ನು ವಿಶ್ವದಲ್ಲಿ ಬಲಿಯಿಂದ ಹೊರತು ಬೇರೆ ಯಾವುದೂ ಇಲ್ಲ, ಎಲ್ಲ ಬಲಿಯ ವಶ ಆಗಿದೆ. ಇದನ್ನೆಲ್ಲ ಪುನಃ ವಿಶ್ವಕ್ಕೆ ಕೊಡಬೇಕು, ಎಲ್ಲರಿಗೂ ಒಂದು ರೀತಿಯ ಸ್ವಾತಂತ್ರ್ಯ ಕೊಡಬೇಕು ಭಗವಂತ. ಅದನ್ನೆಲ್ಲ ಅಪಹರಿಸಬೇಕಾಗಿದೆ ಇವನಿಗೆ, ವಾಮನನಿಗೆ. ಅದಕ್ಕೆ ಬಲಿಗೆ ಆ ಬುದ್ಧಿಯನ್ನು ಕೊಟ್ಟ ಭಗವಂತ. ಬಲಿ ಹೇಳ್ತಾನೆ, ಯದ್ವಟೋ ವಾಂಛಸಿ ತ್ವಂ, ಯದ್ಯತ್ ವಟೋ, ನಿನಗೆ ಏನು ಬೇಕು, ವಾಂಛಸಿ ತತ್ ಪ್ರತೀಚ್ಛಮೇ ತ್ವಾಮರ್ಥಿನಂ, ನಿನಗೆ ಏನೆಲ್ಲ ಬೇಕು, ನಾನೇ ಕೆಲವೆಲ್ಲ ಹೇಳ್ತೇನೆ ನಿನಗೇನೆಲ್ಲ ಬೇಕು ಅಂತೇಳಿ. ಯಾವುದೆಲ್ಲ ಬೇಕು, ತ್ವಾಮರ್ಥಿನಂ ವಿಪ್ರಸುತಾನು ತರ್ಕಯೇ ಗಾಂ ಕಾಂಚನ ಗುಣವದ್ದಾಮ ಮೃಷ್ಟಂ ತಥಾನ್ನಪೇಯ ಮುತವಾ ವಿಪ್ರಕನ್ಯಾಂ ಗ್ರಾಮಾಂ ಸಮೃದ್ಧಾಂ ಸ್ತುರಗಾಂ ಗಜಾನ್ವಾ ರಥಾಂಸ್ತಥಾರ್ಹತ್ತಮ ಸಂಪ್ರತೀಚ್ಛ. ಯಾವುದೆಲ್ಲ ಗೋವುಗಳು ಬೇಕಾ, ಕೋಟಿ ಕೋಟಿ ಗೋವುಗಳು ಉಂಟು ನನ್ನ ಹತ್ರ, ನಿನಗೆ ಎಷ್ಟು ಗೋವು ಬೇಕು ಹೇಳು. ಚಿನ್ನ ಬೇಕಾ, ಎಲ್ಲ ಸಾಮಗ್ರಿಗಳಿಂದ ಸುಸಜ್ಜಿತವಾದ ಮನೆ ಬೇಕಾ, ಮನೆ. ನಿನಗೆ ಕೇವಲ ಮನೆ ಕೊಡುವುದಲ್ಲ, ಈಗ ಪೇಟೆಯಲ್ಲೆಲ್ಲ ಸಿಗ್ತದೆ ಅಲ್ವಾ, ಒಂದಷ್ಟು ಹಣ ಕೊಟ್ಟರಾಯ್ತು, ಆ ಮನೆಗೆ ಅವ ಎಂತ ತರುವುದೇ ಇಲ್ಲ, ಅದಕ್ಕೆ ಪೀಠೋಪಕರಣವೋ ಎಲ್ಲ ಮನೆಯಲ್ಲಿ ಉಂಟು, ಅಂಥ ಮನೆ ಕೊಡ್ತೇನೆ ನಿಮಗೆ. ಈಗೆಲ್ಲರೂ ಅದನ್ನೇ ಕೇಳುವುದು. ಈಗೆಲ್ಲ ಪ್ರತಿಯೊಂದು ಕಾರ್ಯಕ್ಕೂ ಹಾಗೆ, ಒಂದು ಕಾರ್ಯಕ್ರಮ ಆಗಬೇಕು, ದೊಡ್ಡ ಒಂದು ಗಣಪತಿ ಹೋಮ ಸತ್ಯನಾರಾಯಣ ಪೂಜೆ ಆಗಬೇಕು ಅಂತ ಆದರೆ ಭಟ್ರೆ ನಿಮಗೆ ಅದು ಎಷ್ಟಾಯಿತು ಅಂತ ನೀವು ಕೊನೆಗೆ ಹೇಳಿ, ಎಲ್ಲ ತರುವುದು ನೀನೆ, ಅಡಿಗೆ ಭಟ್ರು ನೀವೇ ಹೇಳುವುದು, ಎಲ್ಲ ನೀವೇ ಮಾಡುದು. ಕೊನೆಗೆ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಎಷ್ಟಾಯಿತು ಅಂತ ಹೇಳಿ ಅದನ್ನು ಕೊಡ್ತೇನೆ ಅಂತ ಹೇಳಿ. ಸುಲಭದು, ಆದರೆ ತಾನೇ ಸಾಮಗ್ರಿಯನ್ನು ತಂದಷ್ಟು ಫಲ ಅದರಲ್ಲಿಲ್ಲ. ವಿಷಯ ಬಿಡುವ. ಯಾಕೆಂತ ಹೇಳಿದ್ರೆ ಒಂದು ಪೂಜೆ ಮಾಡಬೇಕಾದ್ರೆ ಬಿಲ್ವಪತ್ರೆ ಅವರೇ ಕೊಯ್ದು, ದರ್ಶನಂ ಬಿಲ್ವ ವೃಕ್ಷಶ್ಚ ಸ್ಪರ್ಶನಂ ಪಾಪನಾಶನಂ ಅಂತ ಹೇಳಿದ್ದಾರೆ. ಹಾಗೆ ತುಳಸಿಯೂ ಹಾಗೆ, ತುಳಸಿಯನ್ನ ತಾನೇ ಹಸ್ತದಲ್ಲಿ ಸ್ಪರ್ಶ ಮಾಡಿ ಅದನ್ನು ಕೊಯ್ದರೆ ಆ ಫಲ ಅಂತೆ. ಹಾಗೆ ಎಷ್ಟು ನಮ್ಮಿಂದ ಆಗ್ತಾರೆ ಅದನ್ನು ನಾವು ಮಾಡಿದರೆ ಫಲ, ಉಳಿದದ್ದನ್ನು ಹೇಳಬಹುದು, ನಾವು ಒಂದಷ್ಟಾದರೂ ಮಾಡಬೇಕು. ಅದಕ್ಕೆ ಪುರೋಹಿತರು ಹೇಳ್ತಾರೆ, ಪನೀತ್ ಪರಂದು ಬುಕ ಪುಷ್ಪ ಮಾತ್ರ ಇರದೆ ತೊಗೊಂಡ್ಬಲ್ಲ, ಅಷ್ಟಾದ್ರೂ ಫಲ ಸಿಗಲಿ ಅವನಿಂತೇಳಿ. ಯಾಕೆಂದ್ರೆ ಎಲ್ಲ ತರಲಿಕ್ಕೆ ಅವನಿಗೆ ಸಾಧ್ಯ ಇಲ್ಲ, ಅಷ್ಟಾದ್ರೂ ಮಾಡಬೇಕು. ಹಾಗೆ ಎಲ್ಲ ಸುಸಜ್ಜಿತವಾದ ಮನೆ, ನಿನಗೇನು ಕೆಲಸ ಇಲ್ಲ ಅದನ್ನು ಕೊಡ್ತೇನೆ ನಾನು ನಿನಗೆ ಅಂತೇಳಿ. ಹಾಗೆ ಪವಿತ್ರವಾದ ಅನ್ನ ಬೇಕಾ, ನಿನಗೇನು ಹಸಿವೆ ಆಗಿದೆ ಕೊಡ್ತೇನೆ. ಕುಡಿಲಿಕ್ಕೆ ಏನಾದರೂ ಬೇಕಾ, ಅಥವಾ ನೀನು ಪುಟ್ಟ ವಾಮನ, ನೀನು ಬ್ರಹ್ಮಚಾರಿ ಅಲ್ವಾ, ಮದುವೆ ಆಗಬೇಕಾದ್ರೆ ನನ್ನ ಹತ್ರ ಒಳ್ಳೆ ಕನ್ಯೆಯರಿದ್ದಾರೆ, ಗೊತ್ತಿದ್ದವರೆಲ್ಲ ಇದ್ದಾರೆ. ಇದರಲ್ಲಿ ಹೇಳಿದ ವಿಷಯ, ವಿವಾಹಕ್ಕಾಗಿ ವಿಪ್ರ ಕನ್ಯಾಂ, ಕನ್ಯೆಯನ್ನು ಕೊಡ್ತೇನೆ. ಬೇಕಾದರೆ ಸಮೃದ್ಧವಾದ ಒಂದು ಊರೇ ಬೇಕಾ ನಿನಗೆ, ಒಂದು ಗ್ರಾಮವನ್ನೇ ಕೊಡ್ತೇನೆ. ಕುದುರೆ ಬೇಕಾ, ಆನೆ ಬೇಕಾ, ರಥ ಬೇಕಾ, ಏನು ಬೇಕು ಎಲ್ಲ ನೀನು ಕೇಳಿಕೋ ಅಂತ ಹೇಳಿ. ಆ ರೀತಿ ಇಷ್ಟವಾದದ್ದನ್ನು ಬೇಡು ಅಂತ ಕೇಳಿದಾಗ ವಾಮನ ಏನನ್ನು ಹೇಳ್ತಾನೆ, ತಸ್ಮಾತ್ ಪತ್ತೋ ಮಹೀಮೀಶಂ ವೃಣೀಕಂ ವರದರ್ಷಭಾತ್ ಪದಾನಿ ತ್ರೀಣಿ ದೈತ್ಯೇಂದ್ರ. ಪದಾನಿ, ನನ್ನ ಈ ಪುಟ್ಟು ಹೆಜ್ಜೆಯಲ್ಲಿ, ತ್ರೀಣಿ ದೈತ್ಯೇಂದ್ರ ಸಂಹಿತಾನಿ ಪದಾಮಮ, ನನ್ನ ಈ ಕಾಲಿನಲ್ಲಿ 3 ಹೆಜ್ಜೆಯಷ್ಟು ಭೂಮಿಯನ್ನು ಕೊಡು. ಬಲಿ ಚಕ್ರವರ್ತಿಗೆ ಇವ ಭಗವಂತ ಅಂತ ಗೊತ್ತಿಲ್ಲ, ಸರ್ವಶಕ್ತ ಅಂತ ಗೊತ್ತಿಲ್ಲ. ಅಯ್ಯೋ ಮಗು, ಏನು ಕೇಳಿದೆ ನೀನು, ನಿನ್ನ ಪಾದದಲ್ಲಿ 3 ಹೆಜ್ಜೆಯ ಈ ಪುಟ್ಟ ಪಾದದಲ್ಲಿ. ನಗು ಬರ್ತಾರೆ ಅವನಿಗೆ, ಬಲಿ ಚಕ್ರವರ್ತಿಗೆ. ನನ್ನಲ್ಲಿ ಬಂದು ನೀನು ಇದನ್ನು ಕೇಳಬೇಕಾ, ನನ್ನಲ್ಲಿ ಎಷ್ಟು ಉಂಟು ಗೊತ್ತುಂಟ, ಅಹಂಕಾರ ಉಂಟವನಿಗೆ ಬಲಿ ಚಕ್ರವರ್ತಿಗೆ. ಅಗೋ ಬ್ರಾಹ್ಮಣ ದಾಯಾದ ವಾಚಸ್ತೆ ವೃದ್ಧ ಸಮ್ಮತಃ. ಹೇ ಬ್ರಾಹ್ಮಣ ದಾಯಾದ, ನಿನ್ನ ಮಾತು ಇದು ಬರೇ ವೃದ್ಧರ ಮಾತಿನಾಗಿ ಉಂಟು.
ಪ್ರಾಯ ಹೋದ ಮೇಲೆ ವೃದ್ಧರು ಮಾತನಾಡೋದು ಹಾಗೆ, ಕೆಲವು ಸಲ ಏನು ಮಾತನಾಡೋದು ಅಂತ ಗೊತ್ತಾಗುವುದಿಲ್ಲ ಅಂತೆ. ಅಂತಹ ವೃದ್ಧ ಸಮ್ಮತಾಹ. ಅಷ್ಟು ಮಾತ್ರ ಅಲ್ಲ, ಕೆಲವು ಬಾಲಿಶ ಮಾತು. ಪುಟ್ಟು ಮಕ್ಕಳು ವೃದ್ಧರು ಒಂದೇ ಲೆಕ್ಕಂತೆ. ಬರೀ ದೊಡ್ಡ ವೃದ್ಧರು ಮಾತನಾಡಿದಾಗೆ ಬಾಲಕರು ಮಾತನಾಡಿದಾಗ ನೀನು ಮಾತನಾಡ್ತೀಯಲ್ವಾ. ತ್ವಂ ಬಾಲೋ ಬಾಲಿಶ ಮತಿ ಸ್ವಾರ್ಥಂ ಪ್ರತ್ಯಬುಧೋ ಯಥಾ. ನೀನು ಬಾಲಿಶ ಮತಿಯಾಗಿದ್ದಿ, ಆದ್ದರಿಂದ ಎಷ್ಟಾದರೂ ನೀನು ಹುಡುಗ ಅಲ್ವಾ, ನಿನಗೆ ಈ ಸಂಸಾರದಲ್ಲಿ ಎಲ್ಲ ಏನು ಬೇಕು ಅಂತ ನಿನಗೆ ಗೊತ್ತಿಲ್ಲ. ನಾನು ಹೇಳಿಕೊಡ್ತೇನೆ ನಿನಗೆ ಎಂತೆಲ್ಲ ಬೇಕು ಅಂತ ಹೇಳಿ. ಇದರಿಂದ ನಿನಗೆ ಯಾವ ಲಾಭ ಉಂಟು? ಈ 3 ಹೆಜ್ಜೆಯಿಂದ ಏನಾದರೂ ಉಂಟಾ? ನೀನು ಏನು ಬೇಕು ಅಂತ ಹೇಳಿದ್ರೆ ನಾನು ಕೊಡ್ತೇನೆ ಅಂತ ಹೇಳಿದ್ರೆ ನೀನು ಇಷ್ಟನ್ನು ಮಾತ್ರ ಕೇಳುವುದಾ? ಇನ್ನೊಮ್ಮೆ ಆಲೋಚನೆ ಮಾಡು ಅಂತ ಕೇಳ್ತಾನೆ. ಆಗ ವಾಮನ ಹೇಳ್ತಾನೆ, ಯದೃಚ್ಛಾಲಾಭ ಸಂತುಷ್ಟಸ್ಯ ಯದೃಚ್ಛಾಲಾಭ ತುಷ್ಟಸ್ಯ ತೇಜೋ ವಿಪ್ರಸ್ಯ ವರ್ಧತೆ ತತ್ ಪ್ರಶಾಮ್ಯತ್ಯ ಸಂತೋಷಾತ್ ಅಂಬಸೇವ ಶುಶುಕ್ಷಣಿ. ಈ ಪ್ರಪಂಚದಲ್ಲಿ ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಸಿಕ್ಕಿದರೆ ಸಂತುಷ್ಟರಾಗಬೇಕು. ಅದಿಲ್ಲದೇ ಇದ್ದರೆ ತೇಜಸ್ಸನ್ನು ಯಾವ ರೀತಿ ಅಗ್ನಿಯನ್ನ ನೀರು ಶಮನ ಮಾಡ್ತದೆ, ಒಂದಷ್ಟು ಬೆಂಕಿ ಇರುವಾಗ ಬೆಂಕಿಗೆ ಒಂದಷ್ಟು ನೀರನ್ನು ಹಾಕಿದರೆ ಆ ಬೆಂಕಿ ಹೇಗೆ ಶಮನ ಆಗ್ತದೆ, ಆ ರೀತಿಯಲ್ಲಿ ಮನುಷ್ಯನ ತೇಜಸ್ಸು ನಾಶ ಆಗ್ತದೆ ಅಂತೆ. ತೇಜಸ್ಸು ನಮಗೆ ಅಷ್ಟು ಸಿಗಬೇಕು ಇಷ್ಟು ಸಿಗಬೇಕು ಅಂತ ಹೇಳುವ ಇಚ್ಛೆ ನಮಗೆ ಹೆಚ್ಚಾಗಬಾರದು. ನಮಗೆ ಎಷ್ಟು ಬೇಕು ಅಷ್ಟರಲ್ಲಿ ನಾವು ಸಂತುಷ್ಟರಾಗಬೇಕು ಅಂತ ಹೇಳ್ತಾರೆ. ಇರುವ ಭಾಗ್ಯವ ನೆನೆದು ಬಾರೆದೆನ್ನುದ ಬಿಡು ಹರುಷಕ್ಕಿದೆ ದಾರಿ. ಯಾರು ಹೇಳಿದ್ದದು? ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದಂತಹ ವಾಕ್ಯ. ಇರುವ ಭಾಗ್ಯವ ನೆನೆದು ಬಾರದೆಂಬುದ ಬಿಡು ಹರುಷಕ್ಕಿದೆ ದಾರಿ. ನಮಗೆ ಎಷ್ಟು ಭಾಗ್ಯ ಉಂಟು, ಎಷ್ಟು ತೋಟ ಉಂಟು, ನಮಗೆಷ್ಟು ಹೇಗಿರುವ ಮನೆ ಉಂಟು, ನಮಗೆಷ್ಟು ಸಂಸಾರದಲ್ಲಿ ಎಷ್ಟು ಮಕ್ಕಳು, ಹೇಗೆ ಅದರಿಂದ ನಾವು ನೆನೆದು ಸಂತೋಷ ಪಡಬೇಕು. ನಾವಿಗೆ ಅಯ್ಯೋ ನನಗಿನ್ನೊಂದು 10 ಎಕರೆ ಭೂಮಿ ಇದ್ದರೆ ಆದೀತು ಅಲ್ಲ, ಪ್ರಯತ್ನ ಪಡಬಹುದು. ಪ್ರಯತ್ನ ಬೇಕು ಯಾವಾಗಲೂ. ಇಲ್ಲ ನನಗೆ ಇನ್ನೂ ಬೇಕು 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 ಅಂತ ಹೇಳುವ ಆಸೆಯಿಂದ ನಾವು ಬೇಡದ ಕೆಲಸ ಮಾಡಬಾರದು. ಯದೃಚ್ಛಾಲಾಭ ಸಂತುಷ್ಟ. ನಮಗೆಷ್ಟು ಇದೆ ಅಷ್ಟರಲ್ಲಿ ನಾವು ತೃಪ್ತಿ ಪಟ್ಟಿದ್ದರೆ ನಮಗೆ ಯಾವಾಗಲೂ ಸಂತೋಷ ಇರ್ತದೆ. ಆದರೆ ಇನ್ನೂ ಬೇಕು ಅಂತ ಹೇಳುವ ಆಸೆ ಇದ್ದರೆ ಎಷ್ಟು ಬಂದರೂ ಕೂಡ ಅವನಿಗೆ ದುಃಖವೇ. ಚಹಾ ಕುಡಿಬೇಕು ಅಂತೇಳಿ ಹೌದು, ಪುನಃ ಚಹಾ ಕುಡಿದ ಮೇಲೆ ಈಗ ಹೇಳಿದ ಕಥೆಯನ್ನು ಹೇಳಲಿಕ್ಕಿಲ್ಲ, ಇನ್ನು ಮತ್ತೆ ಪುನಃ ಬೇರೆ ಕಥೆ, ಅದು ಪುನಃ ಸಿಗ್ತದ ಅದು. ಹಾಗೆ ಈ ಸಂದರ್ಭದಲ್ಲಿ ನೀವು ಎಷ್ಟು ಕೇಳ್ತೀರಿ, ಎಷ್ಟು ನಿಮಗೆ ಲಾಭ ಆಗ್ತದೆ, ಅದು ಈ ಹೊತ್ತಿನ ಲಾಭ ನಿಮಗೆ. ಹಾಗೆ ಸಂಸಾರದಲ್ಲಿ ನೀವು ಯಾವಾಗಲೂ ಸಂತೃಪ್ತಿಯಿಂದರೆ ಅದು ನಿಮಗೆ ಲಾಭ. ಇರುವಷ್ಟು ಕಾಲ ನೆಮ್ಮದಿಯಿಂದ ಬದುಕಿ. ಇದು ಪ್ರತಿಯೊಂದು ಶ್ಲೋಕದಲ್ಲಿಯೂ ಕೂಡ ಒಂದೊಂದು ಬೋಧನೆಯನ್ನು ಹೇಳ್ತಾರೆ. ಇರುವಷ್ಟು ಕಾಲ ಸಂತೋಷದಿಂದ ಸಂತೃಪ್ತಿಯಿಂದ ಇದ್ದರೆ ಆ ಕಾಲ ನಿಮಗೆ ಕಳೆದು ಹೋಗ್ತದೆ ಒಳ್ಳೆಯ ರೀತಿಯಲ್ಲಿ. ಇಡೀ ಚಿಂತೆಯನ್ನೇ ಮಾಡಿಕೊಂಡು ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ ಹೇಳುವಂತಹ ಆ ಬಯಕೆಯೇ ನಿಮ್ಮ ಎಲ್ಲ ಜೀವನದ ಸಂತೋಷ ಹರ್ಷವನ್ನ ದೂರ ಮಾಡ್ತದೆ. ಹರ್ಷ ನಿಮಗೆ ಸಿಗುವುದಿಲ್ಲ ಅಂತ ಹೇಳಿ ಕಗ್ಗದಲ್ಲಿ ಭಾಗವತದ ಸಾರದಾಗಿ ಹೇಳಿದ್ದಾರೆ ಡಿ ವಿ ಜಿಯವರು. ಹಾಗೆ ಯದೃಚ್ಛಾಲಾಭ ಸಂತುಷ್ಟ. ನಮಗೆ ಎಷ್ಟು ಸಿಕ್ಕಿದೆ ಅದನ್ನು ನಾವು ಸಂತೋಷ ಪಡಬೇಕು. ನನಗಿಷ್ಟೇ ಸಾಕು ಅಂತಾಗಿದೆ. ಆದ್ದರಿಂದ ನಿನಗೆ ಮನಸ್ಸುಂಟ ಕೊಡ್ಲಿಕ್ಕೆ ಕೊಡು, ಇಲ್ಲದಿದ್ದರೆ ನಾನು ಹೋಗ್ತೇನೆ, ನನಗೆ ಬೇಕು ಅಂತ ಏನಿಲ್ಲ. ನೀನು ಕೊಡ್ತೇನೆ ಅಂತ ಹೇಳಿದ್ಯಪ್ಪ, ನಾನು ನಿನ್ನ ಹತ್ರ ಕೊಡು ಅಂತ ಏನಾದರೂ ಕೇಳಿದ್ಯಾ? ಇಲ್ಲ. ಭವತಿ ಭಿಕ್ಷಾಂ ದೇಹಿ, ನನಗೆ ಅಷ್ಟು ಕೊಡು ಅಂತ ಯಾರು ಕೇಳಲೇ ಇಲ್ಲ ನಾವು. ಆದ್ದರಿಂದ ನಾವು ಯಾವಾಗಲೂ ಕೇಳುವ ಹಾಗೆ ಆಗಬಾರದಂತೆ. ಕೇಳುವ ಹಾಗೆ ಯಾರಲ್ಲಿಯೂ ಕೇಳದೆ ನಾವು ಬದುಕುವಷ್ಟು ನಮಗೆ ಭಗವಂತ ಕೊಡಬೇಕು ಅಂತೇಳಿ ನಾವು ಅದನ್ನು ಕೇಳಿಕೊಳ್ಳುವಂತಹ ಪ್ರಾರ್ಥನೆ ಎಲ್ಲ ಉಂಟು. ಶ್ರಾದ್ದರ ಕೊನೆಗೆ ಪಿತೃಗಳಲ್ಲಿ ನಾವು ಕೇಳಲಿಕ್ಕುಂಟು. ಹಾಗೆ ನನಗೆ ನೀನು ಕೊಡ್ತಿ ಅಂತಾದ್ರೆ ಭಗವಾನು ವಿಷ್ಣುರವ್ಯಯ ಕಶ್ಯಪಾದದಿತೇ ಜಾತೋ ದೇವಾನಾಂ ಕಾರ್ಯ ಸಾಧಕ. ದೇವತೆಗಳ ಕಾರ್ಯ ಸಾಧನೆಗಾಗಿ
ಕಶ್ಯಪನಿಂದ ಅದಿತಿಯ ಗರ್ಭದಲ್ಲಿ ಹುಟ್ಟಿದ ಸಾಕ್ಷಾತ್ ವಿಷ್ಣುವೇ ಬಂದಿದ್ದಾನೆ ಇವತ್ತು ನಿನ್ನ ಎದುರಿನಲ್ಲಿ, ಗೊತ್ತುಂಟ ನಿನಗೆ? ಆದ್ದರಿಂದ ಇವನಿಗೆಲ್ಲಾದರೂ ನೀನು ಅವ ಕೇಳಿದ್ದನ್ನು ಕೊಟ್ಟೆ ಅಂತಾದ್ರೆ ಏಷತೆ ಸ್ಥಾನಮೈಶ್ವರ್ಯಂ, ನಿನ್ನ ಸ್ಥಾನ, ನಿನ್ನ ಐಶ್ವರ್ಯ, ಶ್ರಿಯಂ ತೇಜೋ ಯಶಶ್ರುತಂ, ನಿನ್ನ ಶ್ರಿಯ, ಸಂಪತ್ತು, ಯಶಸ್ಸು ಎಲ್ಲವನ್ನು ಅವ ಅಪಹರಿಸ್ತಾನೆ. ದಾಸ್ಯತ್ಯಾಚ್ಛಿದ್ಯ ಶಕ್ರಾಯ ಮಾಯಾ ಮಾನವಕೋ ಹರಿಹಿ, ಎಲ್ಲ ನಿನ್ನ ಎಲ್ಲವನ್ನೂ ಕೂಡ ಅವ ಕಿತ್ತು ಅದನ್ನು ಯಾರಿಗೆ ಕೊಡ್ತಾನೆ ಗೊತ್ತುಂಟ? ಇಂದ್ರನಿಗೆ ಕೊಡ್ತಾನೆ. ಮಾಯಾ ಮಾನವಕೋ ಹರಿಹಿ, ಇವ ಮಾಯಾ ಬ್ರಹ್ಮಚಾರಿ, ಇವ ಮಹಾ ಕಪಟಿ, ಅವನನ್ನು ನಂಬಬೇಡ, ಅವನಿಗೆ ಕೊಡಬೇಡ ನೀನು ಅಂತ ಹೇಳಿ ಶುಕ್ರಾಚಾರ್ಯರು ಹೇಳ್ತಾರೆ. ಆಗ ಬಲಿರಾಜ ಹೇಳ್ತಾನೆ, ಏನು ಛೇ ನಾವು ಎಂಥವರು, ನಮ್ಮ ಹಿಂದಿನ ಪರಂಪರೆ ಎಂಥದ್ದು, ಅದೊಂದುಂಟು. ಯಾರಿಗೆ? ಈ ರಾಕ್ಷಸರಿಗೆ ಕೊಟ್ಟ ಮಾತಿಗೆ ತಪ್ಪಲಿಕ್ಕೆ ಇಲ್ಲ ಅವರು. ಮೊದಲು ಯಾವುದು, ಈ ಜಗತ್ತರ ಪ್ರಳಯಾದಿ ಇದ್ದಾಗ ಮಹಾಶೇಷನ ಮೇಲೆ, ಆದಿಶೇಷನ ಮೇಲೆ ಶ್ರೀಮನ್ನಾರಾಯಣ ಮಲಗಿದ್ದಾಗ ಅವನ ಕಿವಿಯಿಂದ ಎರಡು ಅಂದರೆ ಕಿವಿಯ ಮಲವನ್ನ ಸಮುದ್ರಕ್ಕೆ ಬಿಸಾಡಿದಾಗ ಸಮುದ್ರದಲ್ಲಿ ಮಧುಕೈಟವರು ಹುಟ್ಟುಕೊಡ್ತಾರೆ. ದೇವಿ ಮಾತ್ಮ ಕಥೆ ಎಲ್ಲರೂ ನೋಡಿರ್ಬೋದು. ಕಟೀಲು ಮೇಳದ ಆಟ ಇಷ್ಟ ಆಗ್ತಾರೆ ನಾವು ಊರಲ್ಲಿ. ಅಲ್ಲಿ ಮಧುಕೈಟವರು ಹುಟ್ಟಿಕೊಂಡಾಗ ಕೊನೆಗೆ ಮಧುಕೈಟವರ ಹತ್ರ ಏನು ವರ ಬೇಕು ಅಂತ ಕೇಳಿದಾಗ, ನೀನು ಕೇಳಿಕೋ ವರ ಅಂತ ಕೇಳಿದಾಗ ಮಧುಕೈಟವರು ವರ ಕೇಳು ಅಂತ ಕೇಳಿದಾಗ ವಿಷ್ಣು ಏನು ಕೇಳ್ತಾನೆ? ನಿಮ್ಮ ಜೀವವನ್ನ ಕೊಡಿ, ನಿಮ್ಮ ಪ್ರಾಣ ಕೊಡಿ ಅಂತ ಹೇಳಿ. ಹಾಗೆಯೇ ರಾಕ್ಷಸರು ಕೊಟ್ಟ ಮಾತಿಗೆ ತಪ್ಪುವರಲ್ಲ. ಹಾಗೆ ಬಲಿಚಕ್ರವರ್ತಿ ಹೇಳ್ತಾನೆ, ಸಚಾಹಂ ವಿತ್ತಲೋಭೇನ ಪ್ರತ್ಯಾಚಕ್ಷೇ ಕಥಂ ದ್ವಿಜಂ ಪ್ರತಿಷ್ಠುತ್ಯ ದದಾಮೀತಿ ಪ್ರಾಹ್ಲಾದಿಷ್ಕಿತವೋ ಯಥಾ. ನಾನು ಧರ್ಮಾತ್ಮನಾದಂತಹ ಪ್ರಹ್ಲಾದನ ಮೊಮ್ಮಗನಾಗಿದ್ದಾನೆ, ಪ್ರಹ್ಲಾದನ ಮಗನಾದ ವಿರೋಚನಿಯ ಮಗ ಇವ. ಹಾಗೆ ಆ ಮಗನಾಗಿದ್ದಾನೆ, ನಾನೇ ಕೊಡುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ ಮೇಲೆ ಮೋಸಗಾರನಂತೆ ಕೊಡುವುದಿಲ್ಲ ಅಂತ ಈ ಬ್ರಾಹ್ಮಣರಲ್ಲಿ ನಾನು ಹೇಗೆ ಹೇಳಿ? ನೀವು ಮೊದಲೇ ಹೇಳಿಲ್ಲ ಯಾಕೆ? ಈಗ ನಾನು ಸಂಕಲ್ಪ ಮಾಡಿದ ಮೇಲೆ ನೀವು ಹೇಳುವುದಾ? ಸಂಕಲ್ಪ ಮಾಡಿ ಆಗಿದೆ, ಕೊಡುವುದು ಅಂತ ಮನಸ್ಸಿನಲ್ಲಿ ನನಗೆ ನಿಶ್ಚಯ ಆಗಿದೆ, ಕೊಡುವುದೇ ಅಂತ ಹೇಳ್ತಾರೆ. ಆಗ ಮತ್ತು ಹೇಳ್ತಾನೆ, ಅವನಿಗೆ ಸ್ವಲ್ಪ ಜ್ಞಾನ ಬಂತು. ಯಾಕೆ? ನಕ್ಷ್ಯಸತ್ಯಾತ್ ಪರೋ ಧರ್ಮ, ನಾನು ಎಲ್ಲವನ್ನೂ ಕಳೆಕೊಳ್ಳುವುದೊಂದು ವಿಷಯ, ಇನ್ನೊಂದು ವಿಷಯ ಎಲ್ಲ ವಸ್ತುವು ನನಗೆ ಸಿಕ್ಕಿದರೂ ನಾನು ಕೊಟ್ಟ ಮಾತಿಗೆ ತಪ್ಪಿದರೆ ಆ ಪಾಪಕ್ಕೆ ನಾನು ಒಳಗಾಗಬೇಕಾಗ್ತದೆ ಅಲ್ವಾ? ಅಸತ್ಯಕ್ಕಿಂತ ಬಿಗಿಲಾದ ಅಧರ್ಮವೇ ಇಲ್ಲ. ಆದ್ದರಿಂದ ಸುಳ್ಳುಗಾರನಾಗಿ ಬದುಕುವುದಕ್ಕಿಂತ ಎಲ್ಲ ಕಳ್ಕೊಳ್ಳುವುದೇ ಒಳ್ಳೆಯದು. ಎಲ್ಲ ಕಳ್ಕೊಂಡು ಸತ್ಯವಂತನಾಗಿ ನಾ ಇರಬೇಕು. ಸತ್ರು ತೊಂದರೆ ಇಲ್ಲ, ಹೋದರೆ ಇದು ಎಲ್ಲ ಶಾಶ್ವತವ ನನಗೆ. ಈ ಸಂಪತ್ತೆಲ್ಲ ಇದು ನಮ್ಮೊಟ್ಟಿಗೆ ಬರ್ತಾರೆ. ಅರ್ಥ ಗೃಹೇ ನಿವರ್ತಂತೆ ಶ್ಮಶಾನೆ ಮಿತ್ರ ಬಾಂಧವಾಹ ಸುಕೃತಂ ದುಷ್ಕೃತಂಚೈವ ಗಚ್ಚಂತಮನುಗಚ್ಚತಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಾನು ಕೊಡುವುದೇ ಅಂತ ಹೇಳಿ ಹೇಳ್ತಾನೆ. ಆಗ ಶುಕ್ರಾಚಾರ್ಯರು ಎಷ್ಟು ಹೇಳಿದರು ಕೇಳದೆ ಇವ ಕೊಡುತ್ತೇನೆ ಅಂತ ಹೇಳಿದಾಗ ಶುಕ್ರಾಚಾರ್ಯರು ಶಾಪ ಕೊಡ್ತಾರೆ. ಹೇ ದೃಢಂ ಪಂಡಿತ ಮಾನ್ಯಜ್ಞ ಸ್ತಬ್ಧೋಸ್ಮದ್ ಅಸ್ಮದುಪೇಕ್ಷಯ ಮಚ್ಚಾಸನಾತಿಗೋ ಯಸ್ತ್ವಂ ಅಚಿರಾತ್ ಭ್ರಶ್ಯಸೇ ಶ್ರಿಯ. ನಿನ್ನ ಎಲ್ಲ ಸಂಪತ್ತನ್ನು ನೀನು ಕಳ್ಕೊಳ್ಳು, ನೀನು ಸ್ಥಾನದಿಂದ ಚ್ಯುತನಾಗು ಅಂತ ಹೇಳ್ತಾರೆ ಶುಕ್ರಾಚಾರ್ಯರು, ಶಾಪ ಕೊಡ್ತಾರೆ. ದೇವರಿಗೂ ಅಷ್ಟೇ ಆಗಬೇಕಾದ್ದು. ಯಾಕೆ? ಇವರು ಈ ಸಮಸ್ತವಾದ ಸ್ಥಾನವನ್ನು ಇವ ಕಳ್ಕೊಳ್ಬೇಕಾದ್ದು. ಹೇಗಾದರೂ ಹಾಗೆ ಆಗ್ತಾರೆ ಅಂತ ಶುಕ್ರಾಚಾರ್ಯರಿಗೆ ಗೊತ್ತುಂಟು. ಶಾಪ ಒಂದು ಹೇಳೆಗೆ ಅಷ್ಟೇ ಇರಲಿ. ಅಷ್ಟೇ ಹೇಳಿದಾಗ ಶುಕ್ರಾಚಾರ್ಯರಿಗೆ ನಮಸ್ಕಾರ ಮಾಡಿ, ನಿಮ್ಮ ಶಾಪ ಎಷ್ಟಿದ್ರೂ ನಾನು ಇದನ್ನು ಕೊಟ್ಟ ಮಾತಿಗೆ ತಪ್ಪಲಿಕ್ಕಿಲ್ಲ ಅಂತ ಹೇಳಿ ತನ್ನ ಪತ್ನಿಯಾದ ವಿಂಧ್ಯಾವಳಿಯನ್ನ ಕರೆದು ಆ ವಾಮನನ ಪುಟ್ಟ ಪಾದವನ್ನು ತೊಳೆಯುತ್ತಾನೆ. ತೊಳೆದು ತಾನೇ ಸುಂದರನಾದಂತಹ ವಾಮನಮೂರ್ತಿಯ ಪಾದವನ್ನು ಪ್ರಕ್ಷಾಳನೆ ಮಾಡಿ ಆ ಚರಣಾಮೃತವನ್ನು ತನ್ನ ತಲೆಯಲ್ಲಿ ಧರಿಸಿಕೊಳ್ತಾನೆ. ಅಷ್ಟು ಮಾತ್ರ ಅಲ್ಲ, ಓಂ ತತ್ಸತ್, ಇಗೊಳ್ಳಿ ನಿನ್ನ ಪಾದದಲ್ಲಿ 3 ಹೆಜ್ಜೆ ಭೂಮಿಯನ್ನು ನಿನಗೆ ಸಮರ್ಪಣೆ ಮಾಡಿದ್ದೇನೆ. ಭಗವದರ್ಪಣೆ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಅರ್ಪಣೆ ಮಾಡಿಬಿಟ್ಟಾಯ್ತು. ಆ
ಆಕಾಶದಿಂದ ಪುಷ್ಪವೃಷ್ಟಿಯಾಗ್ತದೆ. ಹಾ, ಗೆದ್ದೆವು, ನಾವು ಗೆದ್ದೆವು ಅಂತೇಳಿ ಪುಟ್ಟನಾದಂತಹ ವಾಮನ ಬೆಳೀತಾನೆ. ತದ್ವಾಮನಂ ರೂಪಮವರ್ಧತಾದ್ಭುತಂ ಹರೇನನಂತಸ್ಯ ಗುಣತ್ರಯಾತ್ಮಕಂ ಭೂಖಂ ದಿಶೋ ಜೌರ್ವಿವರ ಪಯೋಧಯಸ್ತಿರ್ಯಂಗ್ರದೇವ ಋಷಯೋ ಯದಾ ಸತಾ. ಅದ್ಭುತವಾದ ಘಟನೆ ನಡೀತಾರೆ. ತ್ರಿಗುಣಾತ್ಮಕರಾದ ವಾಮನ ಇದ್ದಕ್ಕಿದ್ದಂತೆ ಬೆಳೀಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಬೆಳೆದು 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 ಭೂಮಿ, ಆಕಾಶ, ದಿಕ್ಕುಗಳು, ಸ್ವರ್ಗ, ಪಾತಾಳ, ಸಮುದ್ರ, ಪಶು, ಪಕ್ಷಿ, ಮನುಷ್ಯರು, ದೇವತೆಗಳು, ಋಷಿಗಳು ಎಲ್ಲವೂ ಅವನ ಒಳಗೆ ಸೇರುವಷ್ಟು ವಿಸ್ತಾರನಾಗ್ತಾನೆ. ವಿಸ್ತಾರನಾಗಿ ತನ್ನ ಒಂದು ಕಾಲಿನಿಂದ ಇಡೀ ಭೂಮಂಡಲವನ್ನು ವ್ಯಾಪಿಸ್ತಾನೆ. ಒಂದು ಹೆಜ್ಜೆ ಇಡೀ ಭೂಮಂಡಲವೇ ಅವನದ್ದಾಗ್ತದೆ. ಇನ್ನೊಂದು ಹೆಜ್ಜೆಯನ್ನ ಅಂತರಿಕ್ಷ ಲೋಕಕ್ಕೆ ಕಳುಹಿಸ್ತಾನೆ. ಅಂತರಿಕ್ಷ ಇಡೀ ಅಳೆದು ಮೇಲಿನ ಲೋಕಕ್ಕೆ ತನ್ನ ಪಾದವನ್ನ ಪಸರಿಸ್ತಾನೆ. ಆ ಲೋಕದಲ್ಲಿ ಆ ಸತ್ಯಲೋಕಕ್ಕೊರೆಗೆ ತನ್ನ ಪಾದ ವ್ಯಾಪಿಸಿದಾಗ ಅಲ್ಲಿ ಚತುರ್ಮುಖನಾದ ಬ್ರಹ್ಮ ತನ್ನ ಕಮಂಡಲುವಿನಿಂದ ಆ ವಾಮನನ ಪಾದವನ್ನು ತೊಳೆಯುತ್ತಾನೆ. ವಾಮನನ ಈಗ ಬೃಹದಾಕಾರವಾದ ಭಗವಂತನ ಪಾದಗಳನ್ನು ತೊಳೆದಾಗ ಆ ಬ್ರಹ್ಮನ ಕಮಂಡಲುವಿನಲ್ಲಿದ್ದ ತೀರ್ಥ ಭಗವಂತನ ಪಾದವನ್ನು ತೊಳೆದಾಗ ಅದು ತೀರ್ಥ ಆಗ್ತಾರೆ. ಅದಕ್ಕೆ ಅದುವೇ ಗಂಗಾ ತೀರ್ಥ. ಭಗವಂತನ ಪಾದದ ನಖದಿಂದ ಉದ್ಭವವಾದ ತೀರ್ಥ ಅಂತ ಹೇಳಿ ದಾಸರು ಹೇಳ್ತಾರೆ ಗಂಗೆಯ ಸ್ಮರಣೆಯನ್ನು ಮಾಡುವಾಗ. ಆ ತೀರ್ಥ ಸತ್ಯಲೋಕದಿಂದ ಹರಿದು ಬರ್ತದೆ ಅಂತೆ. ಹಾಗೆ ಅದು 3 ಲೋಕವನ್ನ ಪವಿತ್ರಗೊಳಿಸ್ತದೆ. ಸ್ವರ್ಗ, ಮರ್ತ್ಯ ಮತ್ತು ಪಾತಾಳವೆಂಬ 3 ಲೋಕವನ್ನ ಪವಿತ್ರಗೊಳಿಸುವಂತಹದ್ದು ಗಂಗೆ. ಹೀಗೆ ಭೂಮಿಯನ್ನು ಅಳೆದಾಯಿತು, ದ್ಯುಲೋಕವನ್ನು ಅಳೆದಾಯಿತು, ಎಲ್ಲ ಮೇಲ್ಲೋಕವನ್ನೆಲ್ಲ ತನ್ನ ಪಾದದಿಂದ ಅಳೆದು ಭೂಮಿಯನ್ನು ಅಳೆದಾಗ ಇನ್ನೊಂದು ಬೇಕು, ಇನ್ನೊಂದು ಪಾದ ಉಂಟಲ್ಲ, ಇದನ್ನು ನಾನು ಏನು ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾನೆ. ಯಾರು? ವಾಮನ. ಈ ಪಾದವನ್ನ ನಾನು ಏನು ಮಾಡಬೇಕು? ಪದಾನಿ ತ್ರೀಣಿ ದತ್ತಾನಿ ಭೂಮೇರ್ ಮಹ್ಯಂ ತ್ವಯಾಸುರ. 3 ಹೆಜ್ಜೆಯನ್ನು ನೀನು ಕೊಟ್ಟಿ ದಾನ ಮಾಡಿದ್ದೀನಿ. 2 ಹೆಜ್ಜೆಯಿಂದ ಒಂದು ಇಡೀ ಭೂಲೋಕವನ್ನು ಅಳೆದಾಯಿತು. ಇನ್ನೊಂದು ಹೆಜ್ಜೆಯಿಂದ ಮೇಲಿನ ಲೋಕವನ್ನೆಲ್ಲ ಅಳೆದಾಯಿತು. ನಾನು ಇನ್ನೊಂದು ಹೆಜ್ಜೆ ಉಂಟು. ಎಲ್ಲಿಗೆ? ನೀನು ನಿನ್ನದ್ದು ಅಂತ ಏನು ಗ್ರಹಿಸಿದ್ಯೋ ಅದೆಲ್ಲ ನನ್ನದಾಯಿತು. ಈಗ ಇನ್ನು ನಿನ್ನದ್ದು ಅಂತ ಯಾವುದೂ ಉಳಿಲಿಲ್ಲ. ಹೇ ದ್ವಾಭ್ಯಾಂಕ್ರಾಂತ ಮಯಿ ಸರ್ವ ತೃತೀಯಮುಪಕಲ್ಪಯ. ನನಗೆ 3ನೇ ಹೆಜ್ಜೆಯನ್ನು ಇಡ್ಲಿಕ್ಕೆ ಜಾಗ ಕೊಡು ಅಂತ ಕೇಳಿದಾಗ ಏನು ಹೇಳ್ತಾನೆ ಬಲಿಚಕ್ರವರ್ತಿ? ಏನು ಹೇಳ್ತಾನೆ? ಕತೆ ಗೊತ್ತುಂಟ ನಿಮಗೆ? ತನ್ನ ತಲೆಯನ್ನು ತೋರಿಸ್ತಾನೆ. ಅಂದರೆ ತನ್ನನ್ನೇ ತಾನು ಸಮರ್ಪಣೆ. ಮೊನ್ನೆ ಹೇಳಿಲ್ವಾ? ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಕೊನೆಯ ಸಮರ್ಪಣೆ ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಳ್ಳುವಂತಹದ್ದು. ಹಾಗೆ ನವಧಾ ಭಕ್ತಿಯಲ್ಲಿ ಕೊನೆಯ ಭಕ್ತಿ ಆತ್ಮ ಸಮರ್ಪಣೆ. ಹಾಗೆ ತನ್ನ ತಲೆಯನ್ನೇ ಸಮರ್ಪಣೆ ಮಾಡ್ತಾನೆ ವಾಮನನಿಗೆ. ಯದುತ್ತಮ ಶ್ಲೋಕ ಭವಾನ್ ಮಮೇರಿತಂ ವಚೋ ವ್ಯಲೀಕಂ ಸುರವರ್ಯ ಮನ್ಯತೆ ಕರೋಪ್ಯೃತಂ ತನ್ನ ಭವೇತ್ ಪ್ರಲಂಬನಂ ಪದಂ ತೃತೀಯಂ ಕುರು ಶೀರ್ಷ್ಣಿಮೇ ನಿಜಂ. ನಿನ್ನ ಪರಮ ಪಾವನವಾದ ಆ ಕಾಲನ್ನ ನನ್ನ ತಲೆಯ ಮೇಲೆ ಇಟ್ಟು ಬಿಡು ಅಂತ ಹೇಳ್ತಾನೆ. ಹಾಗೆ ಆ ಬಲಿಚಕ್ರವರ್ತಿಯ ತಲೆಯನ್ನ ಮೆಟ್ಟುವಂತಹ ಸಂದರ್ಭದಲ್ಲಿ ಬಲಿಚಕ್ರವರ್ತಿ ಹೇಳ್ತಾನೆ, ಹೇ ಬಲಿ, ನಿನ್ನ ಸರ್ವ ಸಮರ್ಪಣೆಗೆ ನಾನು ಮೆಚ್ಚಿದ್ದೇನೆ. ನಿನ್ನ ಸಮಸ್ತ ಅಸುರ ಭಾವವನ್ನು ನೀನು ಕಳೆದುಕೊಂಡಿದ್ದೀಗ. ನಿನ್ನಲ್ಲಿ ಅಸುರ ಭಾವವಿಲ್ಲ. ಯಾಕೆ? ನನ್ನ ಆರಾಧನೆಯನ್ನು ನೀನು ಮಾಡಿದ್ದಿ. ನನ್ನ ಪಾದಸ್ಪರ್ಶ ನಿನ್ನ ತಲೆಗಾಗಿದೆ. ಆದ್ದರಿಂದ ನೀನು ಸುತರ ಲೋಕದಲ್ಲಿ ನೀನು ಇರಬೇಕು. ಅಲ್ಲಿ ಯಾವಾಗ ಸಾವರ್ಣಿ ಮನ್ವಂತರದಲ್ಲಿ ಮನ್ವಂತರ ಬರ್ತದೋ ಆ ಮನ್ವಂತರಕ್ಕಾಗುವಾಗ ನೀನು ಇಂದ್ರನಾಗುತ್ತಿ. ನೀನು ಮಾಡಿದ ಯಜ್ಞ ಯಾವಾಗಲೂ ನಿಷ್ಫಲ ಆಗುವುದಿಲ್ಲ. ಒಂದು ಮನ್ವಂತರದಲ್ಲಿ ಬಲಿಯೇ ಇಂದ್ರನಾಗುವುದು ಅಂತ ಹೇಳ್ತಾರೆ ಕಥೆಯಲ್ಲಿ. ಹಾಗೆ ಆ ಮನ್ವಂತರ ಬರುವವರೆಗೆ
ನೀನು ಸುತಳ ಲೋಕದಲ್ಲಿ ನೀನು ಇರಬೇಕು. ಆ ಲೋಕದಲ್ಲಿ ನಿನ್ನನ್ನು ಯಾರು ನಿನ್ನನ್ನು ಸೋಲಿಸಲಿಕ್ಕಾಗುವುದಿಲ್ಲ. ಅಷ್ಟು ಪರಾಕ್ರಮ ಯಾರು ನಿನ್ನ ತಂಟೆಗೆ ಬರುವುದಿಲ್ಲ. ಅಷ್ಟು ಮಾತ್ರ ಅಲ್ಲ, ನಾನೇ ನಿನ್ನ ಒಟ್ಟಿಗೆ ಅಲ್ಲಿ ಇರ್ತೇನೆ. ನನ್ನ ದರ್ಶನವನ್ನು ಸದಾಕಾಲ ನೀನು ಮಾಡಬೇಕು. ನೀನು ನನ್ನ ಅನನ್ಯ ಭಕ್ತ ಅಂತೇಳಿ ಲೋಕ ನಿನ್ನನ್ನು ಕೊಂಡಾಡಲಿ. ಯಾವಾಗಲೂ ವಾರ್ಷಿಕವಾಗಿ ನಿನಗೊಂದು ಅರ್ಚನೆಯನ್ನು ಮಾಡಲಿ. ಬಲೀಂದ್ರ ಪೂಜೆ ಅಂತ ನಾವು ದೀಪಾವಳಿ ಸಮಯದಲ್ಲಿ ಮಾಡ್ತೇವೆ ಅಲ್ವಾ, ಅದು ಬಲಿಯ ನೆನಪಿಗಾಗಿ ಮಾಡುವಂತಹದ್ದು. ಆ ರೀತಿ ಆ ಬಲಿ ಸಕಲ ಬಂಧನಗಳಿಂದ ಮುಕ್ತನಾಗಿ ಭಗವಂತನ ಅನುಗ್ರಹದಿಂದ ಸುತಳ ಲೋಕದಲ್ಲಿ ಭಗವಂತನಾದ ವಾಸುದೇವನ ಸನ್ನಿಧಾನದಲ್ಲಿ ಅವನನ್ನು ಸದಾ ನೆನೆಯುತ್ತಾ ತಾನು ಶಾಶ್ವತವಾದ ಪದವಿಯನ್ನು ಪಡೆಯುತ್ತಾನೆ. ಒಂದು ಕಾಲದಲ್ಲಿ ತಾನು ಇಂದ್ರನಾಗಿ ಮೆರೆದು ಭಗವಂತನ ಸಂಪ್ರೀತಿಗೂ ಕೂಡ ಕಾರಣನಾಗ್ತಾನೆ ಎನ್ನುವಲ್ಲಿಗೆ ಬಲಿ ವಾಮನನ ಕಥೆ ಮುಕ್ತಾಯ ಆಗ್ತಾರೆ. ಇನ್ನು ಮುಂದಿನ ಕಥೆಯನ್ನು ಒಂದು ಸ್ವಲ್ಪ ವಿರಾಮದ ನಂತರ ನೋಡೋಣ. ಎಲ್ಲರೂ ಕೂಡ ಆದಷ್ಟು ಬೇಗ ಬಾಯಾರಿಕೆಯನ್ನು ಸ್ವೀಕಾರ ಮಾಡಿ ಪುನಃ ಬನ್ನಿ. ಯಾಕೆ ಅಂತ ಹೇಳಿದ್ರೆ ಇನ್ನೀಗ ಕೃಷ್ಣ ಹುಟ್ಟುವ ಕಥೆಯನ್ನು ಬಹಳ ವರ್ಣನೆ ಮಾಡಲಿಕ್ಕೆ ಉಂಟು. ಅದನ್ನು ಮೊದಲೇ ಕೆಲವು ಕಥೆ ಉಂಟು. ಇವತ್ತು ಸ್ವಲ್ಪ ಕಥೆ ಉಂಟು ಹೇಳಲಿಕ್ಕೆ, ಅದನ್ನು ನಾಳೆ ಪುನಃ ಹೇಳಲಿಕ್ಕೆ ಸಮಯ ಆಗುವುದಿಲ್ಲ. ಪುನಃ ಸಪ್ತಾಹ ಮಾಡೋದು ಯಾವಾಗಲೋ ಏನೋ, ಸಪ್ತಾಹ ಪುನಃ ಮಾಡಲಿಕ್ಕೆ ಕಷ್ಟ. ಈಗ ಆದ ಸಪ್ತಾಹದಲ್ಲಿಯೇ ಕೇಳಿಕೊಳ್ಳೋಣ. ಅದರಿಂದ ಅಷ್ಟು ಶೀಘ್ರವಾಗಿ ಬಾಯಾರಿಕೆಯನ್ನು ತಕ್ಕೊಂಡು ಪುನಃ ಬಂದು ಆಸೀನರಾಗಿ ಭಗವಂತನ ಕಥೆಯನ್ನು ಪುನಃ ಶ್ರವಣ ಮಾಡೋಣ. ಗೋವಿಂದ ಅನ್ನಿ ಗೋವಿಂದ ಗೋವಿಂದ. ಭಾಗವತದಲ್ಲಿ ಹೇಳುವುದಿಲ್ಲ.
ಮಾತೆಲ್ಲ ತಗೊಂಡುಲ್ಲರು ಕೃಷ್ಣದೇವರನ್ನ ಚರಿತ್ರೆ ಇತಿಹಾಸ ಅವನ ಪೂರ ನಮಗೇನೊಂದಿಲ್ಲ ದೇವರನ್ನ ಲೀಲೆ ವಾ ರೀತಿ ಉಂಡು ಬಂಡ್ಬನ ವಿಚಾರ ಪುರ ನಮ್ಮ ಕೇನೊಂದಿಲ್ಲ ಐದು ಒಟ್ಟಿಗೆ ನಮ್ಮ ಜೀವನದ ನಮ್ಮ ವಾ ರೀತಿ ಬದುಕುಡು ಬಂಡ್ಪುರ ಸಾರಾಂಶ ನಮ್ಗೆ ಹೊರೊಂದುಲ್ಲೇರು ಅವೇನು ಸರಿಯಾದ ನಮ್ಮ ತೆರೆಯೊಂದು ಜೀವನದ ಪಾಲನೆ ಮಾಡ್ಬೋದ ಐದು ಒಟ್ಟಿಗೆ ಕೃಷ್ಣದೇವರನ್ನು ಇನಿ ರಾತ್ರಿ ಶಯನೋತ್ಸವ ಒಂಜಿ ಕ್ರಮ ಉಂಡು ಕೃಷ್ಣದೇವರನ್ನು ಒಂಜಿ ಪ್ರದಕ್ಷಿಣೆ ಪದಮತ್ತದು ಆರಿಗೆ ಮಹಾಪೂಜೆ ಆಯ್ಬಕ್ಕ ಆರ್ನ ಮೂರ್ತಿನ ತೊಟ್ಟಿಲ್ಡು ಕುಲ್ಲಾದು ಆರ್ನ ಸೊಬಗನು ತೂದು ಮಹಾಪೂಜೆನ ಮಂತದು ಮಾತರೆಗ್ಲ ಒಂಜಿ ಮುಕ್ತ ಅವಕಾಶ ಉಂಡು ಅವಲೊಂಜಿ ಕೃಷ್ಣದೇವರಿಗೆ ಆರತಿ ಮಣಪೇರೊಂಜಿ ಮುಕ್ತವಾಂಜಿತ್ತನ ಅವಕಾಶ ಕೊಡ್ತೇರು ತುಪ್ಪದ ದೀಪಡು ಒಂಜಿ ಬೊಲ್ಪುನು ಪೊತ್ತಾದು ತೊಡರನು ಪೊತ್ತಾದು ದೇವರಿಗೊಂಜಿ ಆರತಿ ಮಂಟದು ತೊಟ್ಟಿಲನು ಚೂರು ತೂಗುನಂಜಿತ್ತನ ಸೇವೆಲ ಉಂಡು ಆ ಸೇವೆನ ಮಂಟೊಂದು ಕೃಷ್ಣದೇವರನ್ನ ಕೃಪೆಗೆ ಪಾತ್ರರಾವಡು ನಮ್ಮ ಜೀವನ ಉಪನಂಜಿತ್ತನ ಕಷ್ಟನು ನಿವೃತ್ತಿ ಮಂಟದು ಇಷ್ಟನು ಅನುಗ್ರಹ ಮಂಟು ಕೊರ್ಲೆ ಸ್ವಾಮಿ ಬಂದು ಪ್ರಾರ್ಥನೆ ಮಂಟೊಂಡ್ರೆ ಒಂಜಿ ವ್ಯವಸ್ಥೆನ ಸಂಘಟಕರು ಮಂತಿಯರು ಮಾತಿರಲ್ಲ ಈ ಒಂಜಿ ಅವಕಾಶನ ಪಡೆಯನೋಡು ಬಂದಕ್ಕೇನೊಂದಿಲ್ಲ ಅದೇ ರೀತಿ ಎಲ್ಲದ ನೋಟು ರುಕ್ಮಿಣಿ ಕಲ್ಯಾಣದ ಒಂಜಿ ವಿಚಾರ ಉಂಡು ಮಾತಿರಲ್ಲ ನಮ್ಮ ಭಾರತೀಯ ಸಂಸ್ಕೃತಿದ ಪ್ರತೀಕವಾಂಚಿತ್ತಿನ ಶುಭ್ರ ವಸ್ತ್ರ ಆಯ್ನಾತ್ ಆ ಪ್ಯಾಂಟ್ನ ಪಾಡಿನ ಬದಲಿಗೆ ಪರಿಸರವಾಸಿಗಳು ಸಹಿತವಾದ ಕುಟುಂಬಸ್ಥರು ವೇಷ್ಟಿ ಮುಂಡುನು ಧಾರಣೆ ಮಂಟೊಂದು ಮರುಡು ಪುಂಜೋಳು ಸೀರೆ ಸುತ್ತೊಂದು ಬತ್ತಂಡ ಎಡ್ಡೆಯ ಪಣಪುನ ಭಾವನೆ ಪಡೊಂದಿಲ್ಲ ಈಗ ಅಲ್ಲಿ ಛಾಯ ಆಗದಿದ್ದರೆ ಒಂದು ಸಣ್ಣ ಕತೆ ಮುಗಿಸುವ ಬನ್ನಿ. ಛಾಯ ಆಗುವಾಗ ಪುನಃ ಹೋಗುವ. ಕೇಳಿದ್ದೇವೆ. ಇದೀಗ ಮತ್ಸ್ಯಾವತಾರದ ಕಥೆಯನ್ನ ಶ್ರವಣ ಮಾಡೋಣ. ಸರ್ವತ್ರ ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ ಗೋವಿಂದ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ. ಹೇಳಿ, ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ. ಹೇ ನಾಥ ನಾರಾಯಣ ವಾಸುದೇವ. ಪ್ರದ್ಯುಮ್ನ ದಾಮೋದರ ವಿಶ್ವಮೂರ್ತೆ. ಮುಕುಂದ ವಿಷ್ಣು ಭಗವನ್ ನಮಸ್ತೆ. ಹಿಂದೆ ಬ್ರಹ್ಮದೇವರ ಹಗಲು ಕಳೆದು ಹೋಗಿ ರಾತ್ರಿಯ ಕಾಲ ಬಂದಂತಹ ಸಮಯ. ಮೊನ್ನೆ ಎಲ್ಲ ಕಾಲಗಳ ವಿಭಾಗವನ್ನೆಲ್ಲ ಮೊನ್ನೆ ವಿವರಿಸಿದ್ದೇನೆ. ಬ್ರಹ್ಮದೇವರ ಹಗಲು ಕಳೆದು ರಾತ್ರಿಯಾದಾಗ ಕಲ್ಪಾಂತ್ಯದಲ್ಲಿ, ಹಿಂದಿನ ಕಲ್ಪದಲ್ಲಿ ಪ್ರಳಯ ಆದಂತಹ ಸಂದರ್ಭ, ಹಿಂದಿನ ಕಲ್ಪದಲ್ಲಿ ಬ್ರಹ್ಮದೇವರು ನಿದ್ರಿಸಿದ್ದರಿಂದ ಬ್ರಾಹ್ಮವೆಂಬ ನೈಮಿತ್ತಿಕ ಪ್ರಳಯ ಆಗಿತ್ತು. ಆಗ ಅದರ ನಂತರ ಪುನಃ ಬ್ರಹ್ಮದೇವರ ಹಗಲು ಕಳೆದು ರಾತ್ರಿಯ ಸಮಯದಲ್ಲಿ ವೇದಗಳನ್ನೆಲ್ಲ ಹಯಗ್ರೀಮನೆಂಬಂತಹ ಅಸುರ ಅಪಹರಿಸಿರ್ತಾನೆ.
ತಮಾಸುರ ಅಂತ ಒಂದು ಕಥೆಯಲ್ಲಿ ಬರ್ತಾರೆ. ಹಾಗೆ ಆ ಹಯಗ್ರೀವನನ್ನ ಸಂಹಾರ ಮಾಡುವುದಕ್ಕೆ ಭಗವಂತ ಮತ್ಸ್ಯಾವತಾರಿಯಾಗಿ ಅವತರಿಸ್ತಾನೆ ಅಂತ ಹೇಳುವಂತಹ ಕಥೆಯನ್ನು ಹೇಳ್ತಾರೆ. ಹಿಂದೆ ಸತ್ಯವ್ರತ ಎಂಬಂತಹ ಒಬ್ಬ ರಾಜಋಷಿ ಕೃತಮಾಲ ಎಂಬ ನದಿಯಲ್ಲಿ ತರ್ಪಣ ಕೊಡಲಿಕ್ಕೆ ತರ್ಪಣ ಕೊಡ್ತಾ ಇರ್ತಾನೆ ದೇವತೆಗಳಿಗೆ. ಆ ಸಮಯದಲ್ಲಿ ನದಿಯಲ್ಲಿ ತರ್ಪಣ ಕೊಡಲಿಕ್ಕೆ ಅಂತ ತನ್ನ ಕೈಯಲ್ಲಿ ನೀರು ಹುಡ್ಕೊಂಡಾಗ ಆ ನದಿಯಲ್ಲಿ ಅವನ ಕೈಯಲ್ಲಿ ಒಂದು ಮೀನು ಸಿಗ್ತದೆ. ಕೈಯಲ್ಲಿ ನೀರಿನಲ್ಲಿ ಒಂದು ಮೀನು ಬರ್ತದೆ. ಆ ಮೀನು ಹೇಳ್ತದೆ ಅದನ್ನ ಆ ಮೀನನ್ನ ಏನು ಮಾಡ್ತಾನೆ, ಅವ ಕಮಂಡಲುವಿನಲ್ಲಿ ಧರಿಸಿಕೊಂಡು ತನ್ನ ಮನೆಗೆ ಬರ್ತಾನೆ. ಆಶ್ರಮಕ್ಕೆ ಹೋಗಿ ಅದು ಕಮಂಡಲುವಿನಲ್ಲಿ ಹಿಡಿಯುವುದಿಲ್ಲ, ಸ್ವಲ್ಪ ದೊಡ್ಡ ಆಗ್ತಾರೆ ಅದು. ಅದನ್ನೇನು ಮಾಡ್ತಾನೆ, ಆ ಮೀನನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ತಾನೆ. ಆ ಪಾತ್ರೆಯಲ್ಲಿ ಹಿಡಿಸಿದಷ್ಟು ದೊಡ್ಡ ಆಗ್ತಾರೆ ಆ ಮೀನು. ಆಮೇಲೆ ಏನು ಮಾಡ್ತಾನೆ, ಅದನ್ನ ತನ್ನ ಎದುರಿನಲ್ಲಿರುವಂತಹ ಒಂದು ಕೆರೆಗೆ ಹಾಕ್ತಾನೆ. ಅದು ಮತ್ತೂ ದೊಡ್ಡದಾಗ್ತದೆ, ಇಡೀ ಕೆರೆಯಲ್ಲಿ ಹಿಡಿಸುವುದಿಲ್ಲ. ಅದನ್ನು ಸರೋವರದಲ್ಲಿ ಹಾಕ್ತಾನೆ, ಒಂದು ದೊಡ್ಡ ಸರೋವರದಲ್ಲಿಯೂ ಹಿಡಿಸಿದಷ್ಟು ದೊಡ್ಡಾಗ್ತಾರೆ ಆ ಮೀನು. ಆಮೇಲೆ ಅದು ಹೇಳ್ತಾರೆ, ನನ್ನನ್ನು ನೀನು ಸಮುದ್ರಕ್ಕೆ ಕೊಂಡೋಗಿ ಹಾಕಬೇಕು ಅಂತ ಹೇಳಿ. ಆಗ ಸಮುದ್ರಕ್ಕೆ ಕೊಂಡೋಗಿ ಹಾಕಿದಾಗ ಅತ್ಯಂತ ಬೃಹದಾಕಾರವಾಗಿ ಆ ಮೀನು ಬೆಳೆದು ಮೀನು ಹೇಳ್ತದೆ, ಹೇ ಸತ್ಯವ್ರತ ಮಹಾರಾಜ, ಇಂದಿನಿಂದ 7ನೇ ದಿವಸ ಪುನಃ ಪ್ರಳಯ ಆಗ್ತದೆ. ಈ ಪ್ರಳಯದಲ್ಲಿ ಇಡೀ ಭೂಲೋಕವೇ ಮುಳುಗಿ ಹೋಗ್ತದೆ. ಮುಳುಗಿ ಹೋಗುವಂತಹ ಭೂಲೋಕ ಮಾತ್ರ ಅಲ್ಲ, 3 ಲೋಕವೂ ಕೂಡ ಮುಳುಗಿ ಹೋಗ್ತದೆ. ಆ ಸಂದರ್ಭದಲ್ಲಿ ನೀನು ಏನು ಮಾಡಬೇಕು ಅಂತ ಹೇಳಿದರೆ, ಈ ಭೂಮಿಯ ಎಲ್ಲ ಸಾರವನ್ನು ತಕ್ಕೊಳ್ಬೇಕು. ಆ ಸಮಯದಲ್ಲಿ ಆ ನೀರಿನಲ್ಲಿ ನಾನು ಮತ್ಸ್ಯವಾಗಿ ನಾನು ಇರ್ತೇನೆ. ಒಂದು ದೊಡ್ಡ ದೋಣಿ ಬರ್ತದೆ ಆ ಸಮಯದಲ್ಲಿ, ದೊಡ್ಡ ದೋಣಿ. ಆ ದೋಣಿಗೆ ಮತ್ಸ್ಯದ ಕೊಂಬು, ಆ ಮತ್ಸ್ಯಕ್ಕೊಂದು ಕೊಂಬಿತ್ತಂತೆ, ಆ ಕೊಂಬಿಗೆ ಅದನ್ನು ಕಟ್ಟಬೇಕು. ನನ್ನ ಮತ್ಸ್ಯ ಅಂದರೆ ನಾನು, ಭಗವಂತ ಹೇಳುದು, ನನ್ನ ಕೊಂಬಿಗೆ ನೀನು ಬಳ್ಳಿಯಲ್ಲಿ ಆ ದೋಣಿಗೆ ನೀನು ಕಟ್ಟಬೇಕು. ಆ ದೋಣಿ ಮೇಲೆ ನೀನು ಹತ್ತಬೇಕು. ಸಪ್ತ ಋಷಿಗಳೊಂದಿಗೆ ಹತ್ತಿ ಎಲ್ಲ ಈ ಪ್ರಪಂಚದ ಈ ಭೂಮಿಯ ಸಮಸ್ತ ಸಾರವನ್ನೆಲ್ಲ ತೆಕ್ಕೊಂಡು ಅದರಲ್ಲಿ ನೀನು ಹತ್ತಬೇಕು. ಹತ್ತಿದಾಗ ಬ್ರಹ್ಮ ನಿದ್ದೆಯಿಂದ ಏಳುವಷ್ಟು ಸಮಯ, ಬ್ರಹ್ಮನ ರಾತ್ರಿಯ ಕಾಲದಷ್ಟು ಸಮಯ ಇಡೀ ಆ ಸರೋವರದಲ್ಲಿ ಅದನ್ನು ಆ ಸಮುದ್ರದಲ್ಲೆಲ್ಲ ನಾನು ಸುತ್ತುತ್ತಾ ಇರ್ತೇನೆ. ನೀನು ಆ ದೋಣಿಯಲ್ಲಿ ನೀನು ಸುತ್ತುತ್ತಾ ಇರ್ತಿ, ನಾನು ಮತ್ಸ್ಯವಾಗಿ ನಿನ್ನನ್ನು ಎಳೀತಾ ಇರ್ತೇನೆ ಅಂತ ಹೇಳ್ತಾನೆ ಭಗವಂತ. ಹಾಗೆ 7 ದಿನದಲ್ಲಿ ಪ್ರಳಯ ಆಗ್ತದೆ. ಇಡೀ ಪ್ರಳಯ ಎಲ್ಲ ಜಲಾವೃತ ಆದಾಗ ಈ ಮೀನು ಮಾತ್ರ ಇರ್ತದೆ. ಆ ಮೀನಿನೊಂದಿಗೆ ಒಂದು ದೊಡ್ಡ ದೋಣಿ ಬರ್ತದೆ. ಆ ದೋಣಿಗೆ ಈ ಮತ್ಸ್ಯದ ಕೊಂಬಿಗೆ ಹಾಕಿ, ಆ ಕೊಂಬಿಗೆ ಬಳ್ಳಿ ಹಾಕಿ ದೋಣಿಗೆ ಕಟ್ಟಿ, ಆ ದೋಣಿಯ ಮೇಲೆ ಈ ಮಹಾರಾಜ ಏರಿ ಎಲ್ಲ ಸಮಸ್ತ ವಿಧವಾದಂತಹ ಸಾರವನ್ನು ತುಂಬಿಸಿಕೊಂಡು ಸಪ್ತಋಷಿಗಳೊಂದಿಗೆ ಸಂತರಿಸುತ್ತಾ ಇರ್ತಾನೆ. ಆ ಕಾಲದಲ್ಲಿ ಹಯಗ್ರೀವ ಎಂಬಂತಹ ಅಸುರನನ್ನ ಈ ಮತ್ಸ್ಯಾವತಾರಿಯಾದಂತಹ ಭಗವಂತ ಸಂಹರಿಸಿ ವೇದಗಳನ್ನು ಪುನಃ ಬ್ರಹ್ಮದೇವರಿಗೆ ಒಪ್ಪಿಸ್ತಾನೆ. ಪುನಃ ಬ್ರಹ್ಮದೇವರ ಹಗಲಿನಲ್ಲಿ ಪುನಃ ಸೃಷ್ಟಿಯಾಗ್ತಾರೆ ಅಂತ ಮತ್ಸ್ಯಾವತಾರದ ಕಥೆ ಸಮಾಪ್ತಿಯಾಗ್ತದೆ. ಅಲ್ಲಿಗೆ 8ನೇ ಸ್ಕಂದದ ಸಮಾಪ್ತಿ. ಇನ್ನೀಗ 9ನೇ ಸ್ಕಂದ. 9ನೇ ಸ್ಕಂದದ ಪ್ರಾರಂಭದಲ್ಲಿ ಸುದ್ಯುಮ್ನ ಮಹಾರಾಜನ ಕಥೆ ಬರ್ತದೆ. ಸುದ್ಯುಮ್ನ ಮಹಾರಾಜ ಒಮ್ಮೆ ಹೆಣ್ಣಾಗಿ ಇನ್ನೊಮ್ಮೆ ಗಂಡಾಗಿರುವಂತಹ ಒಂದು ಸಣ್ಣ ಕಥೆ ಅದು. ಹಿಂದೆ ವಯುಸ್ಥನ ಮನುವಿನ ಪತ್ನಿಯಾದ ಶ್ರದ್ಧಾದೇವಿ ಮತ್ತು ವಯುಸ್ಥನ ಮನು ಸಂತಾನಕ್ಕಾಗಿ ಪುತ್ರಕಾಮೇಷ್ಟಿಯಾಗ ಮಾಡ್ತಾರೆ. ಆ ಸಮಯದಲ್ಲಿ ವೈವಸ್ವತ ಮನುವಿನ ಪತ್ನಿಯಾದ ಶ್ರದ್ಧಾದೇವಿಗೆ ಹೆಣ್ಣು ಮಗುವಾಗಬೇಕು ಅಂತ ಬಯಕೆ ಇರ್ತದೆ ಅಂತೆ.
ವೈವಸ್ವತ ಮನುವಿಗೆ ಗಂಡು ಮಗುವಾಗಬೇಕು ಅಂತ ಬಯಕೆ. ಹಾಗೆ ಪುತ್ರಕಾಮೇಷ್ಟಿ ಆಗ್ತಾರೆ. ಆಗುವ ಸಂದರ್ಭದಲ್ಲಿ ಅಲ್ಲಿಯ ಋತ್ವಿಜರ ಹತ್ರ ಮೆಲ್ಲ ಗುಟ್ಟಿನಲ್ಲಿ ಬಂದು ಶ್ರದ್ಧಾದೇವಿ ಪತ್ನಿ ಹೇಳ್ತಾಳೆ, ನನಗೆ ನೀವು ಹೆಣ್ಣು ಮಗುವಾಗುವಾಗೆ ಹೋಮದಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ. ವಯೋಸ್ಥರ ಮನುವಿಗೆ ಗಂಡು ಮಗು ಆಗಬೇಕು ಅಂತ ಪ್ರಾರ್ಥನೆ ಇರುವುದು. ಏನು ಮಾಡ್ತಾರೆ, ಆಚಾರ್ಯರಿಗೆ ಏನಾದರೂ ಒಂದು ಪ್ರೀತಿಯಿಂದ ಹೇಳಿದ್ದಳು ಯಜಮಾನನ ಪತ್ನಿ, ಆದ್ದರಿಂದ ಅವಳು ಹೇಳಿದಾಗ ಮಾಡುವ ಅಂತ ಹೇಳಿ ಹೋಮಿಸುವಾಗ ಹೆಣ್ಣು ಮಗುವಾಗಲಿ ಅಂತ ಸಂಕಲ್ಪದಲ್ಲಿ ಹೋಮ ಮಾಡ್ತಾರೆ. ಹುಟ್ಟುವುದು ಹೆಣ್ಣೆ. ಹೆಣ್ಣು ಮಗು ಹುಟ್ಟಿದಾಗ ಈ ವೈವಸ್ವತ ಮನುವಿಗೆ ಬಹಳ ಬೇಸರ ಆಗ್ತದೆ. ಅಯ್ಯೋ ಹೆಣ್ಣು ಮಗು ಹುಟ್ಟಿತಲ್ವ, ಇಷ್ಟು ಯಾಗ ಮಾಡಿ ಅಂತ ವಸಿಷ್ಠರಲ್ಲಿ ಹೇಳಿದಾಗ ವಸಿಷ್ಠರು ಹೇಳ್ತಾರೆ, ಆಯಿತು ನಿನ್ನ ಬಯಕೆಗಾಗಿ ನಾನು ಭಗವಂತನಲ್ಲಿ ಪ್ರಾರ್ಥಿಸಿ ಅವನನ್ನು ಗಂಡಾಗಿಸ್ತೇನೆ ಅಂತ ಹೇಳಿ ಪುನಃ ಗಂಡು ಮಗುವಿನಾಗಿ ಮಾರ್ಪಾಡು ಮಾಡ್ತಾನೆ. ನೋಡಿ ಎಂಥ ಚಮತ್ಕಾರ ಇತ್ತು ನೋಡಿ. ಹಾಗೆ ಗಂಡು ಹೆಣ್ಣಾಗಿದ್ದ ಮಗು ಗಂಡಾಗಿದೆ. ಆಯಿತು, ಮತ್ತೆ ಒಳ್ಳೆ ರಾಜನಾಗ್ತಾನೆ ಅವ. ಸುದ್ಯುಮ್ನ ಅಂತ ಹೇಳಿ ಅವನಿಗೆ ಹೆಸರಿಡ್ತಾರೆ. ಅವ ರಾಜನಾಗಿ ಒಂದು ದಿವಸ ಹೀಗೆ ಸಂಚಾರ ಮಾಡುತ್ತಾ ಮೇರು ಪರ್ವತದ ತಪ್ಪಲು ಪ್ರದೇಶದಲ್ಲಿ ಸಂಚರಿಸ್ತಾ ಇರ್ತಾನೆ. ಅಲ್ಲಿ ಒಂದು ತಪ್ಪಲ ಪ್ರದೇಶದಲ್ಲಿ ಒಂದು ವನ ಪ್ರದೇಶಕ್ಕೆ ಹೋಗುವಾಗ ಇದ್ದಕ್ಕಿದ್ದಂತೆ ಹೆಣ್ಣಾಗ್ತಾನೆ. ಪುನಃ ಹೆಣ್ಣ ಯಾಕಾದ ಅಂತ ಹೇಳಿದ್ರೆ, ಅಲ್ಲಿ ಮೊದಲೊಮ್ಮೆ ಪಾರ್ವತಿ ಪರಮೇಶ್ವರರು ವಿಹರಿಸುತ್ತಿರುವಂತಹ ಕಾಲದಲ್ಲಿ ಋಷಿಮುನಿಗಳು ಬರುತ್ತಾರೆ. ಋಷಿಮುನಿಗಳು ಬರುವಾಗ ಪಾರ್ವತೀ ದೇವಿ ನಾಚಿಕೆಯಿಂದ ದೂರ ಸರಿತಾಳೆ ಪರಮೇಶ್ವರನಿಂದ. ಆಗ ಪರಮೇಶ್ವರನಿಗೆ ಸಿಟ್ಟಾಗ್ತಾರೆ. ಇನ್ನು ನಾವು ಯಾವಾಗಲೂ ವಿಹರಿಸುವ ಕ್ಷೇತ್ರ ಇದು, ಇನ್ನು ಈ ಪ್ರದೇಶಕ್ಕೆ ಯಾರು ಬಂದರೂ ಅವರು ಹೆಣ್ಣಾಗಲಿ ಅಂಥೇಳಿ ಪರಮೇಶ್ವರನ ಶಾಪ. ಪರಮೇಶ್ವರನ ಶಾಪದಿಂದಾಗಿ ಸುದ್ಯುಮ್ನ ಮಹಾರಾಜ ಬೇಟೆ ಆಡ್ತಾ ವನಕ್ಕೆ ಬಂದಾಗ ಅವ ಹೆಣ್ಣಾಗ್ತಾನೆ. ಆ ಸುದ್ಯುಮ್ನ ಮಹಾರಾಜ ಹೆಣ್ಣಾಗಿರುವ ಕಾಲದಲ್ಲಿ ಚಂದ್ರನ ಮಗನಾದಂತಹ ಬುಧ ಅವ ಈ ಹೆಣ್ಣನ್ನು ಮೋಹಿಸ್ತಾನೆ. ಸುದ್ಯುಮ್ನ ಮಹಾರಾಜ ಹೆಣ್ಣಾಗಿರುವ ಕಾಲದಲ್ಲಿ ಬುಧ ಅವನನ್ನು ಮೋಹಿಸಿ ಅವನಿಗೆ ಒಬ್ಬ ಮಗ ಹುಡ್ತಾನೆ. ಅವನೇ ಪುರೂರವ ಅಂತ ಹೇಳಿ. ಹಾಗೆ ಪುನಃ ವಸಿಷ್ಠ ಮಹರ್ಷಿಗಳು ಹೇಳ್ತಾರೆ, ಬಹಳ ಕರುಣೆ ಬರ್ತಾರೆ ಇವನಲ್ಲಿ ಸುದ್ಯುಮ್ನನಿಗೆ, ನೀನು 1 ತಿಂಗಳು ಹೆಣ್ಣಾಗು 1 ತಿಂಗಳು ಗಂಡಾಗು ಅಂತೇಳಿ. ಹಾಗೆ ಸುದ್ಯುಮ್ನ 1 ತಿಂಗಳು ಹೆಣ್ಣು 1 ತಿಂಗಳು ಗಂಡು, 1 ತಿಂಗಳು ಹೆಣ್ಣು 1 ತಿಂಗಳು ಗಂಡಾಗಿ ಹಾಗೆಯೇ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ಹಾಗೆ ಸುದ್ಯುಮ್ನ ಮಹಾರಾಜನ ಕಥೆ. ಇನ್ನು ಚವನ ಸುಕನ್ಯೆಯ ಕಥೆ. ಶರಿಯಾತಿ ಮಹಾರಾಜನ ಮಗಳಾದ ಸುಕನ್ಯೆ ಶರಿಯಾತಿ ಮಹಾರಾಜ ಬಹಳ ಸಂತೋಷದಿಂದ ರಾಜ್ಯಭಾರ ಮಾಡ್ತಾ ಇದ್ದ. ಬಹಳ ಪ್ರೀತಿಯ ಮಗಳು ಸುಕನ್ಯೆ. ಶರಿಯಾತಿಗೆ ಗಂಡು ಮಕ್ಕಳಿರಲಿಲ್ಲ. ಸುಕನ್ಯೆ ಒಬ್ಬಳು ಬಹಳ ಪ್ರೀತಿಯ ಮಗಳು. ಅವಳು ಒಂದು ದಿವಸ ಹೀಗೆ ವೃಂದಾವನ ಸಂಚರಿಸುವಂತಹ ಕಾಲದಲ್ಲಿ ಅಲ್ಲಿ ಒಂದು ಕಡೆ ತನ್ನ ಸಖಿಯರೊಂದಿಗೆಲ್ಲ ಇರುವಾಗ ಒಂದು ಹುತ್ತ ಕಾಣಿಸ್ತಾರೆ. ಆ ಹುತ್ತದಲ್ಲಿ 2 ತೂತು ಇರ್ತದೆ. ಆ ತೂತಿನಲ್ಲಿ ಏನೋ ಹೊಳಪು ಕಾಣ್ತಾ ಇದೆ ಅಂತ ಹೇಳಿ ಅದು ಏನು ಅಂತ ನೋಡಬೇಕು ಅಂತ ಹೇಳಿ ಈ ಸುಕನ್ಯೆ ಏನು ಮಾಡ್ತಾಳೆ, ಒಂದು ಸಣ್ಣ ದರ್ಭೆಯ ಹುಲ್ಲನ್ನು ತೆಗೆದು ಅದೀಗ ಚುಚ್ಚುತ್ತಾಳೆ. ಚುಚ್ಚಿದಾಗ ರಕ್ತ ಬರಲಿಕ್ಕೆ ಶುರುವಾಯ್ತು ಅದರಿಂದ. ಅಯ್ಯೋ ಏನೋ ಒಂದು ಅಪರಾಧ ಆಯಿತು ಅಂತ ಮೆಲ್ಲ ಓಡಿ ಹೋಗಿ ಮನೆಯಲ್ಲಿ ಯಾರಿಗೂ ಹೇಳುವುದಿಲ್ಲ. ಆ ಮರುದಿವಸದಿಂದ ಅಲ್ಲಿ ಆ ರಾಜ್ಯದ ಎಲ್ಲ ಪ್ರಜೆಗಳಿಗೂ ಮಲಮೂತ್ರ ನಿರೋಧ ಬರುತ್ತದೆ. ಎಲ್ಲರೂ ರೋಗಿಷ್ಠರಾಗುತ್ತಾರೆ. ಯಾಕೆ ಹೀಗೆ ಆಯಿತು ರಾಜ್ಯದಲ್ಲಿ ಅಂತ ಆಲೋಚನೆ ಮಾಡಿದಾಗ ಯಾರಿಗೋ ಒಬ್ಬ ಮಹಾ ತಪಸ್ವಿಗೆ ಅಪಚಾರ ಆಗಿರಬೇಕು ಅಂತ ಹೇಳ್ತಾರೆ. ಆಗ ಸುಕನ್ಯೆ ಓಡೋಡಿ ಬಂದು ಹೇಳ್ತಾಳೆ, ಅಪ್ಪ ನಾನು ಕಾಡಿಗೆ ಹೋದಾಗ ಈ ರೀತಿ ಒಂದು ನಡೆದಿದೆ ಘಟನೆ, ಆ ಹುತ್ತದಲ್ಲಿ ಯಾರಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳಿ. ಹಾಗೆ ತನ್ನ ತಂದೆಯನ್ನು ಕರ್ಕೊಂಡು ಹೋಗಿ ನೋಡಿದಾಗ ಆ ಹುತ್ತವನ್ನು ಬಗೆದಾಗ ಅದರ ಒಳಗೆ ಚವನ ಮಹರ್ಷಿಗಳು ತಪಸ್ಸು ಮಾಡ್ತಾ ಇದ್ರಂತೆ. ಆ ಚವನ ಮಹರ್ಷಿಗಳ ಕಣ್ಣಿರುವ ಜಾಗ ತೂತಿತ್ತು. ಆ 2 ಕಣ್ಣನ್ನು ತೂತಿ ದರ್ಬೆ ಹುಲ್ಲು ಹಾಕಿದಾಗ ಶವನ ಮಹರ್ಷಿಗಳು ಕುರುಡರಾಗಿರ್ತಾರೆ. ಇನ್ನೇನು ಮಾಡುವುದು ಅಂತ ಕೇಳಿದಾಗ, ಅಯ್ಯೋ ನಾನು ಕುರುಡನಾಗಿದ್ದೀನಿ, ನಾನು ಯಜ್ಞಾನುಷ್ಠಾನವನ್ನು ಪೂಜೆಯನ್ನೆಲ್ಲ ಮಾಡುವುದು ಹೇಗೆ, ಆದ್ದರಿಂದ ನನಗೇನಾದರೂ ನೀನು ಮಾಡಬೇಕು ಅಂತ ಹೇಳಿದಾಗ ನಿನ್ನ ಮಗಳನ್ನು ದಾರಿ ಎರೆದು ಕೊಟ್ಟರು ಆದೀತು ಅಂತ ಕೇಳ್ತಾನೆ. ಈ ಕುರುಡನಿಗೆ ತಪಸ್ವಿಗೆ ಇಂತಹ ಒಬ್ಬಳೇ ಮಗಳನ್ನು ದಾರಿ ಎರೆದು ಕೊಡಬೇಕೆಲ್ವೇ ಅಂತ ಆಲೋಚನೆ ಮಾಡುವಾಗ ಸುಕನ್ಯೆ ಹೇಳ್ತಾಳೆ, ಅಪ್ಪ ಜನರ ಪ್ರಜಾ ರಕ್ಷಣೆಗಾಗಿ ನಾನು ಮಾಡಿದ ತಪ್ಪಿಗಾಗಿ ನಾನೇ ಪ್ರಾಯಶ್ಚಿತ್ತ ಮಾಡಿಕೊಳ್ತೇನೆ ಅಂತ ಹೇಳಿ ಆ ಚವನನ್ನು ಮದುವೆ ಆಗ್ತಾಳೆ.
ಚವನನ್ನು ಅವನಿಗೆ ಬೇಕಾದಂಥ ರೀತಿಯಲ್ಲಿ ಅವನನ್ನು ಸ್ನಾನ ಮಾಡಿಸುವುದು, ಅವನನ್ನು ವನ ಪ್ರದೇಶದಲ್ಲಿ ಅವನನ್ನು ಕರ್ಕೊಂಡು ಹೋಗುವುದು, ಅವನಿಗೆ ಬೇಕಾದ ಎಲ್ಲ ಪೂಜೆ ಹೋವನಾದಿಗಳಿಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ತಂದುಕೊಡುವುದು ಅಂಥೇಳಿ ಆ ಚವನ ಮಹರ್ಷಿಯ ಸೇವೆಯನ್ನು ಮಾಡ್ತಾಳೆ. ತನ್ನ ಪತಿ ಕುರುಡನಾದನೇನು ಕುರೂಪಿಯಾದರೇನು ಪತಿ ದೇವರು ಅಂತ ಹೇಳಿ ತಿಳ್ಕೊಂಡು ಅರ್ಚನೆ ಮಾಡ್ತಾಳೆ. ಒಂದು ದಿವಸ ಅಶ್ವಿನಿ ದೇವತೆಗಳು ಬರ್ತಾಳೆ. ಅಲ್ಲಿ ಅಶ್ವಿನಿ ದೇವತೆಗಳು ಬಂದಾಗ ಈ ಅಶ್ವಿನಿ ದೇವತೆಗಳನ್ನು ಬಹಳ ಪೂಜಿಸ್ತಾಳೆ ಈ ಸುಕನ್ಯೆ. ಆ ಅಶ್ವಿನಿ ದೇವತೆಗಳು ಕೇಳ್ತಾರೆ, ಏನು ಬೇಕಮ್ಮ ಅಂತ. ನನ್ನ ಪತಿಗೆ ಕಣ್ಣು ಕೊಡಬೇಕು, ನನ್ನ ಪತಿದೇವರಿಗೆ ಯೌವನ ಕೊಡಬೇಕು ಅಂತ ಕೇಳಿಕೊಳ್ತಾಳೆ. ಅಶ್ವಿನಿ ದೇವತೆಗಳ ಅನುಗ್ರಹ ಪ್ರಸಾದದಿಂದ ಚವನ ಮಹರ್ಷಿಗಳಿಗೆ ಪುನಃ ಕಣ್ಣು ಬರುತ್ತದೆ, ಪುನಃ ಮೊದಲಿನಂತೆ ರೂಪವಂತರಾಗ್ತಾರೆ. ಆಮೇಲೆ ಅಶ್ವಿನಿ ದೇವತೆಗಳು ಕೇಳಿಕೊಳ್ತಾರೆ, ನಿಮಗೆ ನಾನು ರೂಪವನ್ನೆಲ್ಲ ಕೊಟ್ಟಿದ್ದೇನೆ, ಕಣ್ಣು ಕೊಟ್ಟಿದ್ದೇನೆ, ನಮಗೆ ಉಪಕಾರ ಮಾಡಬೇಕು. ಯಾಕೆಂತ ಹೇಳಿದ್ರೆ ದೇವರಾಜನಾದ ಇಂದ್ರ ನಮಗೆ ಹವಿರ್ಭಾಗ ಕೊಡುವುದಿಲ್ಲ, ನಾವು ಕುದುರೆಯ ಮಕ್ಕಳು ಅಂತೇಳಿ, ದೇವತಾ ವೈದ್ಯರು ಅಂತೇಳಿ. ಮೊನ್ನೆ ಒಂದು ಕಥೆ ಹೇಳಿದ್ದೆ ನಾನು. ದದೀಚಿ ಮಹರ್ಷಿಗಳು ಉತ್ತರ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡಬೇಕು ಅಂತಲಾಗಿ ಇಂದ್ರ ಬಂದು ಹೇಳಿದ್ದು, ಅವರಿಗೆ ಕೊಡಬೇಡ ಅವು ವೈದ್ಯ ಅಂತೇಳಿ. ಆಮೇಲಲ್ವ ತಲೆ ಕಡಿದು ಅಶ್ವಶಿರವನ್ನಿಟ್ಟು ಇವರು ಉಪದೇಶ ತಗೊಂಡದ್ದು. ಹಾಗೆ ದೇವೇಂದ್ರನಿಗೆ ಈ ಅಶ್ವಿನಿ ದೇವತೆಗಳಲ್ಲಿ ಒಂದು ರೀತಿಯ ತುಚ್ಛ ಭಾವನೆ. ಅಶ್ವಿನಿ ದೇವತೆ ಹೇಳ್ತಾರೆ, ಏನಾದರೂ ಮಾಡಿ ನೀನು ಯಜ್ಞ ಭಾಗದಲ್ಲಿ ನಮಗೆ ಹವಿರ್ಭಾಗ ಕೊಡ್ತೀಯಾ ಅಂತ ಹೇಳಿ. ಖಂಡಿತ ಕೊಡ್ತೇನೆ, ನೀನು ನನಗೆ ಇಷ್ಟು ಉಪಕಾರ ಮಾಡಿದ ಮೇಲೆ ಏನು. ಹಾಗಾದರೆ ನಾನು ಮೊದಲು ಮಾಡುವ ಯಜ್ಞ ತನ್ನ ಪತ್ನಿಯಾದ ಸುಕನ್ಯೆಯ ತಂದೆಯಾದ ಶರಿಯಾತಿ ಮಹಾರಾಜನಿಗೆ ಪುತ್ರಕಾಮೇಷ್ಟಿ, ಅವನಿಗೆ ಪುತ್ರನಾಗಬೇಕು. ಆಗ ಪ್ರಥಮತಃ ಮಾಡುವ ಯಜ್ಞದಲ್ಲಿ ಅಶ್ವಿನಿ ದೇವತೆಗಳನ್ನು ಕರೆದು ಅವರಿಗೆ ಆಹುತಿಯನ್ನು ಕೊಡ್ತಾನೆ, ಅಶ್ವಿನಿ ದೇವತೆಗಳಿಗೆ ಹವಿರ್ಭಾಗವನ್ನು ಕೊಡ್ತಾನೆ. ಹಾಗೆ ಆ ಕಥೆಯನ್ನು ಹೇಳ್ತಾರೆ. ಆಮೇಲೆ ಅಂಬರೀಷ ಮಹಾರಾಜನ ಕಥೆ. ಅಂಬರೀಷನ ಕಥೆ ಬಹಳ ಮಾರ್ಮಿಕವಾದಂತಹ ಕಥೆ. ಸಂಕ್ಷಿಪ್ತವಾಗಿ ಅದನ್ನು ಶ್ರವಣ ಮಾಡೋಣ. ನಾಭಾಗ ಎಂಬವನ ಮಗ ಅಂಬರೀಷ. ಅವ 7 ದ್ವೀಪಗಳನ್ನು ಒಳಗೊಂಡಂತಹ ಪೃಥ್ವಿಗೆ ಅಧಿಪತಿಯಾಗಿದ್ದಂತೆ ಅಂಬರೀಷ ಮಹಾರಾಜ. ಅವ ಭಗವಂತನಾದ ವಾಸುದೇವನ ಪರಮ ಭಕ್ತನಾಗಿದ್ದ. ತಾನು ತನ್ನ ನಾಲಿಗೆಯಲ್ಲಿ ಸದಾಕಾಲ ಭಗವಂತನ ನಾಮ ಸಂಕೀರ್ತನೆ, ಕಿವಿಯಲ್ಲಿ ಭಗವಂತನ ನಾಮ ಶ್ರವಣ ಮತ್ತು ಕಾಲಲ್ಲಿ ದೇವತಾಲಯಕ್ಕೆ ನಡೆಕೊಂಡು ಹೋಗುವಂತಹದ್ದು, ಈ ರೀತಿ ಎಲ್ಲ ಅಂಗಗಳಿಂದಲೂ ಭಗವಂತನನ್ನು ಆರಾಧನೆ ಮಾಡ್ತಾ ಇದ್ದ. ಭಗವಂತ ಅವನ ಭಕ್ತಿಗೆ ಒಲಿದು ತನ್ನ ಕೈಯಲ್ಲಿರುವ ಚಕ್ರವನ್ನು ಅವನಿಗೆ ಕೊಟ್ಟಿದ್ದಂತೆ. ಇದನ್ನು ನೀನು ಯಾವಾಗಲೂ ಪೂಜೆ ಮಾಡು, ಇದು ನಿನಗೆ ರಕ್ಷಣೆಗೆ ಇರಲಿ ಅಂತ ಹೇಳಿ. ಆಗ ಆ ಅಂಬರೀಷ ಮಹಾರಾಜ ಸಂತೋಷದಿಂದ ಅದನ್ನು ಸ್ವೀಕಾರ ಮಾಡಿ ನಿತ್ಯಲೂ ಭಗವಂತನ ಚಕ್ರವನ್ನು ಆರಾಧನೆ ಮಾಡ್ತಾ ಇದ್ದ. ಅಷ್ಟು ಮಾತ್ರ ಅಲ್ಲ, ಪ್ರತಿ ತಿಂಗಳು ಏಕಾದಶಿ ಉಪವಾಸವನ್ನು ಮಾಡ್ತಾ ಇದ್ದ. ಏಕಾದಶಿ ಉಪವಾಸ ಮಾಡಿ ದ್ವಾದಶಿ ಬರುವಾಗ ದ್ವಾದಶಿ ಮುಗಿಯುವುದರಿಂದ ಮೊದಲೇ ಪಾರಣೆ ಮಾಡಬೇಕು ಅಂತ ಅರ್ಥ. ಹಾಗೆ ಒಂದು ದಿವಸ ದ್ವಾದಶಿ ಪ್ರಧಾನವಾದ ಏಕಾದಶಿ ವ್ರತವನ್ನು ಆಚರಿಸ್ತಾನೆ. ಒಂದು ತಿಂಗಳು ಬಹಳ ವಿಶೇಷವಾದಂತಹ ವ್ರತ. 3 ರಾತ್ರಿಗಳ ಕಾಲ ಉಪವಾಸ ಇದ್ದು, ದ್ವಾದಶಿಯಿಂದ 3 ರಾತ್ರಿ ಮೊದಲೇ ಉಪವಾಸ ಇದ್ದು ಯಮುನಾ ನದಿಯ ತೀರದಲ್ಲಿ ಮಧುವನ ಎಂಬಲ್ಲಿ ಶ್ರೀಹರಿಯನ್ನು ಪೂಜೆ ಮಾಡ್ತಾನೆ. ವಿಶೇಷವಾದ ವ್ರತ ಅದು. ಪೂಜೆ ಮಾಡಿ ಇನ್ನು ದ್ವಾದಶಿ ಬರ್ತದೆ. ಏಕಾದಶಿ ದಿವಸ ಎಲ್ಲ ಭಗವಂತನ ಆರಾಧನೆಯಲ್ಲಾಗಿ ದ್ವಾದಶಿ ಬರುವ ದಿವಸ ದೂರ್ವಾಸರು ಬರ್ತಾರೆ. ದೂರ್ವಾಸ ಮಹರ್ಷಿಗಳು ಬಂದು ನಮಗೆ ಭೋಜನ ಕೊಡಬೇಕು ಅಂತ ಸಂತೋಷ ಆಗ್ತಾರೆ ಅಂಬರೀಷ ಮಹಾರಾಜನಿಗೆ. ಯಾಕೆ ನಾನು ಗ್ರಹಿಸದೆ ಒಬ್ಬ ಅತಿಥಿ ಮಹಾ ತಪಸ್ವಿಗಳು ಬಂದರು ಅಂತ ಹೇಳಿ. ಹಾಗೆ ಬನ್ನಿ ಊಟ ಬಡಿಸ್ತೇನೆ ಅಂತ ಹೇಳಿದಾಗ, ಇಲ್ಲ ನಾವು ಸ್ನಾನ ಮಾಡಿ ಬರಬೇಕು, ನನ್ನ ಶಿಷ್ಯರಿಂದ ಒಡಗೂಡಿ ನಾನು ಸ್ನಾನ ಮಾಡಿ ಬರ್ತೇವೆ ಅಂತ ಹೇಳಿ ಹೊರಟು ಹೋಗ್ತಾರೆ. ಆಗ ಎಷ್ಟು ಹೊತ್ತಾದರೂ ದೂರ್ವಾಸ ಮಹರ್ಷಿಗಳನ್ನು ಕಾಣುವುದಿಲ್ಲ. ಅಂಬರೀಷ ಮಹಾರಾಜನಿಗೆ ಚಿಂತೆ ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಇನ್ನು ಕೆಲವೇ ಸಮಯ ಇರುವುದು ದ್ವಾದಶಿ. ದ್ವಾದಶಿ ಕಳೆದ ಮೇಲೆ ಪಾರಣೆ ಮಾಡಿದರೆ ಏಕಾದಶಿ ಉಪವಾಸ ಮಾಡಿದ ಫಲ ಇಲ್ಲಂತೆ. ಹಾಗೆ ದ್ವಾದಶಿ ಕಳೆಯುವುದರಿಂದ ಮೊದಲೇ ಪಾರಣೆ ಮಾಡಬೇಕಲ್ವಾ. ಈಗ ದೂರ್ವಾಸ ಮಹರ್ಷಿಗಳನ್ನು ಬಿಟ್ಟು ನಾನು ಪಾರಣೆ ಮಾಡಿದರೆ ನನಗೆ ಆ ಶಾಪ ಕೋಪಕ್ಕೆ ನಾನು ತುತ್ತಾಗಬೇಕಾಗ್ತದೆ. ದ್ವಾದಶಿ ಕಳೆಯುವುದರಿಂದ ಮೊದಲೇ ನಾನು
ಪ್ರಸಾದ ಸ್ವೀಕಾರ ಮಾಡದೇ ಇದ್ದರೆ ನಾನು ಮಾಡಿದ ವ್ರತದ ಫಲ ನನಗೆ ಸಿಗುವುದಿಲ್ಲ. ಏನು ಮಾಡುವುದು ಅಂತ ಆಲೋಚನೆ ಮಾಡಿ ಪುರೋಹಿತರ ಸೂಚನೆಯನ್ನೆಲ್ಲ ತೆಕ್ಕೊಂಡು ಕೈಯಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಆ ನೀರಿಗೆ ಸ್ವಲ್ಪ ಒಂದು ತುಳಸಿ ದಳ ಹಾಕಿ ಕೃಷ್ಣಾರ್ಪಣ ಅಂತ ಹೇಳಿ ಆ ನೀರನ್ನು ಕುಡಿತಾನೆ ಯಾರು? ಅಂಬರೀಷ ಮಹಾರಾಜ. ಕುಡಿಯುವ ಹೊತ್ತಿಗೆ ದೂರ್ವಾಸ ಮಹರ್ಷಿಗಳು ಬರ್ತಾರೆ. ನನ್ನನ್ನು ಬಿಟ್ಟು ನೀನು ಪಾಲನೆ ಮಾಡಿದ್ಯಲ್ವ, ನಾನು ನಿನ್ನನ್ನು ಕೊಲ್ತೇನೆ ಅಂತ ಹೇಳಿ ದೂರ್ವಾಸ ಮಹರ್ಷಿಗಳಿಗೆ ಸಿಟ್ಟಾಗ್ತದೆ. ಸಿಟ್ಟಾಗಿ, ಅಯ್ಯೋ ಮಹರ್ಷಿಗಳೇ, ನಾನು ಬೇರೆ ಏನನ್ನು ತೆಕ್ಕೊಳ್ಳಿಲ್ಲ, ನಾನು ಕೇವಲ ದ್ವಾದಶಿ ವ್ರತದ ಫಲಕ್ಕೋಸ್ಕರ ಒಂದು ಬಿಂದು ನೀರಿಗೆ ಒಂದು ದಳ ತುಳಸಿ ದಳವನ್ನು ಹಾಕಿ ಕೃಷ್ಣಾರ್ಪಣ ಅಂತ ಸ್ವೀಕಾರ ಮಾಡಿದ್ದು ಮಾತ್ರ, ಆದ್ದರಿಂದ ಕ್ಷಮಿಸಬೇಕು ಅಂತ ಹೇಳಿದಾಗ ದೂರ್ವಾಸ ಮಹರ್ಷಿಗಳಿಗೆ ಕೋಪ ಕಡಿಮೆಯಾಗುವುದಿಲ್ಲ. ನಿನ್ನನ್ನು ಸಂಹಾರ ಮಾಡುವ ಒಂದು ಕೃತ್ಯವನ್ನು ಸೃಷ್ಟಿ ಮಾಡ್ತೇನೆ ಅಂತೇಳಿ ತನ್ನ ತಪೋಬಲದಿಂದ ಒಂದು ಅದ್ಭುತವಾದಂತಹ ಕುರೂಪವಾದ ಒಂದು ಕೃತ್ಯವನ್ನು ಸೃಷ್ಟಿ ಮಾಡ್ತಾನೆ. ಆ ಕೃತ್ಯ ಅಂಬರೀಷ ಮಹಾರಾಜರನ್ನ ಆಕ್ರಮಿಸಬೇಕು ಅಂತಾದಾಗ ಅವನ ದೇವರ ಕೋಣೆಯಲ್ಲಿದ್ದ ಸುದರ್ಶನ ಚಕ್ರ ಹೊರಬರ್ತದೆ. ಬಂದು ತನ್ನ ಭಕ್ತನಿಗೆ ತೊಂದರೆ ಕೊಡುವ ಕೃತ್ಯ ಯಾವುದೋ ಅದನ್ನು ಕ್ಷಣ ಮಾತ್ರದಲ್ಲಿ ಭಸ್ಮೀಭೂತವನ್ನಾಗಿಸ್ತದೆ. ಸುದರ್ಶನ ಸಹಸ್ರಾರ ಅಂತ ಅದಕ್ಕೆ ಹೆಸರುಂಟು. 1000 ಅರಗಳಿರುವಂತಹ ಚಕ್ರ ಅಂತೆ ಅದು. ಅಂತಹ ಚಕ್ರ ಅದು ಈ ಕೃತ್ಯವನ್ನು ಸುಡುವುದು ಮಾತ್ರ ಅಲ್ಲ, ಅಂಬರೀಷನ ದೂರ್ವಾಸ ಋಷಿಗಳನ್ನು ಅಟ್ಟಿಕೊಂಡು ಹೋಗ್ತದೆ. ದೂರ್ವಾಸ ಮಹರ್ಷಿಗಳು ಕೈಲಾಸ ಲೋಕಕ್ಕೆ ಹೋಗ್ತಾರೆ, ಸತ್ಯಲೋಕಕ್ಕೆ ಹೋಗ್ತಾರೆ. ದೇವೇಂದ್ರನಲ್ಲಿ ಶರಣ. ಯಾವ ದೇವತೆಗಳಲ್ಲಿ ಹೋದರೂ ಯಾರು ಕೂಡ ಚಕ್ರವನ್ನು ಎದುರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅವರಿಗೆ. ಅಯ್ಯೋ ನನ್ನನ್ನು ಯಾರು ಕಾಪಾಡುವುದು ಅಂತ ಹೇಳಿ ನೇರ ವೈಕುಂಠ ಲೋಕಕ್ಕೆ ಹೋಗ್ತಾರೆ ದೂರ್ವಾಸ ಮಹರ್ಷಿಗಳು. ಹೇ ಭಗವಂತ, ನಿನ್ನ ಸುದರ್ಶನ ಚಕ್ರ ನನ್ನನ್ನು ಅಟ್ಟಿಸಿಕೊಂಡು ಬರ್ತಾ ಉಂಟು, ನನ್ನನ್ನು ಹೇಗಾದರೂ ಮಾಡಿ ಕಾಪಾಡಬೇಕು ಅಂತ ಹೇಳಿದಾಗ ಭಗವಂತ ಹೇಳ್ತಾನೆ, ನಾನು ನನ್ನ ಭಕ್ತರ ದಾಸನಾಗಿದ್ದೇನೆ. ಭಕ್ತರಿಗೆ ತೊಂದರೆ ಕೊಟ್ಟ ಮೇಲೆ ನಿನ್ನನ್ನು ರಕ್ಷಿಸಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ನೀನು ನನ್ನ ಭಕ್ತನಿಗೆ ಶರಣಾಗು ಅಂತ ಹೇಳಿದಾಗ ನೇರ ಬಂದು ಅಂಬರೀಷನ ಪಾದಕ್ಕೆ ಬೀಳ್ತಾರೆ ದೂರ್ವಾಸರು. ದೂರ್ವಾಸರಲ್ಲಿ ಅಂಬರೀಷನಲ್ಲಿ. ದೂರ್ವಾಸ ಮಹರ್ಷಿಗಳು ರುದ್ರಾಂಶ ಸಂಭೂತರು, ಮಹಾ ತಪಸ್ವಿಗಳು. ಕಾಲಿಗೆ ಬೀಳುವ ಹೊತ್ತಿನಲ್ಲಿ ಹೇಳ್ತಾರೆ ಅಂಬರೀಷರ ಮಹಾರಾಜ ಹೇಳ್ತಾನೆ, ಅಯ್ಯಯ್ಯೋ ನನ್ನ ಕಾಲಿಗೆ ಬೀಳಬೇಡಿ, ನೀವು ಮಹಾ ತಪಸ್ವಿಗಳು, ನಿಮಗೆ ಯಾರು ತೊಂದರೆ ಕೊಡ್ತಾರೋ ಆ ಸುದರ್ಶನನ್ನ ಸ್ತೋತ್ರ ಮಾಡಿ ಅಂತ ಹೇಳ್ತಾರೆ. ಹಾಗೆ ದೂರ್ವಾಸರು ಸುದರ್ಶನನನ್ನ ಸ್ತೋತ್ರ ಮಾಡ್ತಾರೆ. ಸುದರ್ಶನನ್ನ ನಮಸ್ಕಾರ ಮಾಡುವಾಗ ಅಂಬರೀಷನೇ ಸುದರ್ಶನನನ್ನ ಸ್ತೋತ್ರ ಮಾಡುವಂತಹ ಒಂದು ಕಥೆ ಉಂಟಿಲ್ಲಿ. ಅಂಬರೀಷನೇ ಹಾಗೆ ದೂರ್ವಾಸರು ಕೈ ಮುಗಿದರೂ ಸುದರ್ಶನ ಕೇಳುವುದಿಲ್ಲ. ಯಾಕೆ? ಅಂಬರೀಷ ಹೇಳಬೇಕು, ಅವನ ಆರ್ಡರ್ ಆಗಬೇಕು. ಯಾಕೆ? ಅವನನ್ನ ಇಷ್ಟರವರೆಗೆ ಸುದರ್ಶನನ್ನ ಆರಾಧನೆ ಮಾಡಿದವ ಅಂಬರೀಷ. ಹಾಗೆ ಅಂಬರೀಷ ಹೇಳ್ತಾನೆ, ಹೇ ಸುದರ್ಶನ, ನೀನು ವಿಷ್ಣುವಿನ ಕೈಯಲ್ಲಿ ಇರುವಂತಹ ಮಹಾಶಕ್ತಿ. ಈ ದೂರ್ವಾಸ ಮಹರ್ಷಿಗಳು ಮಹಾ ತಪಸ್ವಿಗಳು, ಅವರಿಗೆ ನೀನು ಏನು ಮಾಡಬೇಡ, ಕೋಪ ಶಮನವಾಗಲಿ ನಿನ್ನದು ಅಂತ ಹೇಳಿ ಸ್ತೋತ್ರ ಮಾಡ್ತಾನೆ ಅಂಬರೀಷ ಮಹಾರಾಜ. ಹಾಗೆ ಸುದರ್ಶನ ಚಕ್ರ ಶಾಂತವಾಗ್ತದೆ. ಆ ರೀತಿ ಸುದರ್ಶನ ಚಕ್ರಕ್ಕೆ ಎಷ್ಟು ಶಕ್ತಿ ಉಂಟು ಅಂತೇಳಿ ಆ ಕಥೆಯಲ್ಲಿ ಹೇಳ್ತಾರೆ. ಆಮೇಲೆ ಹರಿಶ್ಚಂದ್ರನ ಕಥೆ ಬರ್ತದೆ. ಎಲ್ಲ ಸಂಕ್ಷಿಪ್ತವಾಗಿ ಉಂಟು ಭಾಗವತದಲ್ಲಿ. ಯಾಕೆಂತ ಹೇಳಿದ್ರೆ ಭಾಗವತದಲ್ಲಿ ವಿಷ್ಣುವಿನ ಅದಕ್ಕೆ ಸಂಬಂಧವಾಗಿ ಎಷ್ಟು ಕಥೆಗಳೆಲ್ಲ ಎಲ್ಲ ಪುರಾಣಗಳಲ್ಲಿರುವಂತಹ ಕಥೆಯನ್ನೆಲ್ಲ ಸೂಕ್ಷ್ಮವಾಗಿ ಹೇಳಿಕೊಂಡು ಹೋಗ್ತಾರೆ. ಕೆಲವು ಕಥೆಯನ್ನು ಸಾಕ್ಷಾತ್ ವಿಷ್ಣುವೇ ಅವತರಿಸಿದಂತಹ ಕಥೆಗಳನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರೆ. ಹಾಗೆ ಹರಿಶ್ಚಂದ್ರನ ಕಥೆ ಬರ್ತದೆ. ಹರಿಶ್ಚಂದ್ರನ ಕಥೆಯೆಲ್ಲ ನಿಮಗೆ ಮೊದಲಿನದ್ದೆಲ್ಲ ಇದರಲ್ಲಿ ವಿವರಿಸುವುದಿಲ್ಲ. ಹಿಂದೆ ಸಂತಾನಕ್ಕಾಗಿ ಹರಿಶ್ಚಂದ್ರ ಮಹಾಯಜ್ಞವನ್ನು ಮಾಡಬೇಕು ಅಂತ ಹೊರಡ್ತಾನೆ. ಅವನಿಗೆ ಸಂತಾನ ಇರಲಿಲ್ಲ ಮೊದಲು, ರೋಹಿತಾಶ್ವ ಮತ್ತೆ ಹುಟ್ಟಿತ್ತು. ಈ ಯಜ್ಞವನ್ನು ಮಾಡುವಾಗ ಒಂದು ಸಂಕಲ್ಪ ಮಾಡ್ತಾನೆ, ವರುಣನ ಹತ್ರ ಪ್ರಾರ್ಥನೆ ಮಾಡ್ತಾನೆ, ಹೇ ವರುಣ, ನೀನು ಎಲ್ಲಿಯಾದರೂ ಸಂತಾನ ಒದಗಿ ನನಗೆ ಕೊಟ್ಟೆ ಅಂತಾದರೆ ಅಂತ ಹೇಳ್ತಾನೆ. ಯಾರು? ಹರಿಶ್ಚಂದ್ರ. ಆ ಹುಟ್ಟಿದಂತಹ ಮಗನನ್ನ ಯಜ್ಞ ಪಶುವಾಗಿಸಿ ಪುನಃ ಯಜ್ಞ ಮಾಡ್ತೇನೆ ಅಂತ ಹೇಳಿ. ಎಂತಹ ಸಂಕಲ್ಪ ನೋಡಿ. ಯಜ್ಞ ಪಶು ಅಂತ ಹೇಳಿದ್ರೆ ಆ ಮಗನನ್ನ ಯಜ್ಞಕ್ಕೆ ಪುನಃ ಸಮರ್ಪಣೆ ಮಾಡ್ತೇನೆ ಅಂತ ಹೇಳಿ ಹರಿಶ್ಚಂದ್ರ ಹೇಳಿದ ಕಥೆ ಬರ್ತದೆ. ಹಾಗೆ ರೋಹಿತಾಶ್ವ ಹುಟ್ಟಿಕೊಳ್ತಾನೆ.
ರೋಹಿತಾಶ್ವ ಹುಟ್ಟುಕೊಂಡಾಗ ವರುಣ ಬಂದು ಕೇಳ್ತಾನೆ ಯಾವಾಗ ಯಜ್ಞ ಮಾಡುವುದು ಅಂತ ಹೇಳಿ. ಆಗ ಹರಿಶ್ಚಂದ್ರ ಹೇಳ್ತಾನೆ ಮಗನಿಗೆ ಹಲ್ಲು ಬರುವಾಗ ಯಜ್ಞ ಮಾಡ್ತೇನೆ ಅಂತ ಹೇಳಿ. ಪುನಃ ವರುಣ ಹೋಗ್ತಾನೆ, ಹಲ್ಲು ಬರುವಾಗ ಪುನಃ ಬರ್ತಾನೆ, ಹಲ್ಲು ಬಂತಲ್ಲ ಪುನಃ ಯಜ್ಞ ಯಾವಾಗ ಮಾಡ್ತೇನೆ ಅಂತ ಹೇಳಿ. ಹಲ್ಲುಗಳು ಉದುರಿದಾಗ ಯಜ್ಞ ಮಾಡ್ತೇನೆ ಅಂತ ಹೇಳ್ತಾನೆ. ಪುನಃ ಹಲ್ಲು ಉದುರಿದಾಗ ಎರಡನೇ ಹಲ್ಲು ಬರುವಾಗ ಮಾಡ್ತೇನೆ ಅಂತ ಹೇಳ್ತಾನೆ. ಪುನಃ ವರುಣ ಕೇಳಿದಾಗ ಸ್ವಲ್ಪ ಅವ ದೊಡ್ಡವನಾಗಲಿ, ಅವನಿಗೆ ಸ್ವಲ್ಪ ನಡೆದಾಡುವ ಸಮಯ ಬಂದಾಗ ಯಜ್ಞ ಮಾಡ್ತೇನೆ ಅಂತೆಲ್ಲ ಹೇಳ್ತಾನೆ. ಆಮೇಲೆ ರೋಹಿತಾಶ್ವ ಸ್ವಲ್ಪ ದೊಡ್ಡವನಾದಾಗ ಅವ ಕವಚವನ್ನೆಲ್ಲ ತೊಟ್ಟುಕೊಂಡು ಅಲ್ಲಿಂದ ಓಡಿ ಹೋಗ್ತಾನೆ ಹೆದರಿ, ಇವ ತಂದೆ ನನ್ನನ್ನು ಯಜ್ಞಕ್ಕೆ ಸಮರ್ಪಣೆ ಮಾಡ್ತಾನೆ ಅಂತ ಹೇಳಿ. ರೋಹಿತಾಶ್ವ ಹೊರಟು ಹೋಗ್ತಾನೆ ಅರಣ್ಯಕ್ಕೆ. ಆ ಸಮಯದಲ್ಲಿ ಮಾತು ತಪ್ಪಿದ ಹರಿಶ್ಚಂದ್ರನಿಗೆ ಜಲೋದರ ಎಂಬ ಒಂದು ರೋಗ ಬರ್ತದೆ. ತನ್ನ ತಂದೆಗೆ ರೋಗ ಬಂದಿದೆ ಅಂತ ಗೊತ್ತಾಗಿ ರೋಹಿತಾಶ್ವ ಊರಿಗೆ ಬರಬೇಕು ಅಂತಾದಾಗ ಇಂದ್ರ ಅವನನ್ನು ತಡೀತಾನೆ, ಹೋಗಬೇಡ ಅಂತ ಹೇಳಿ. ಸುಮಾರು ಸಲ ಹಾಗೆ ತಡೆದಾಗ ಈ ಅಜೀಗರ್ತನ ಮಗನನ್ನ ಕ್ರಯ ಕೊಟ್ಟು ತಕ್ಕೊಳ್ಳುವಂತಹದ್ದು. ಯಾಕೆ? ಇವನ ಬದಲಿಗಾಗಿ ಅವನನ್ನ ಯಜ್ಞ ಪಶುವಾಗಿ ಶೂನಶೇಪನನ್ನ ಯಜ್ಞ ಪಶುವಾಗಿಸಿ ಹರಿಶ್ಚಂದ್ರ ಯಜ್ಞವನ್ನ ಮಾಡ್ತಾನೆ. ಆ ಕಥೆಯೆಲ್ಲ ಬರ್ತಾರೆ, ಶೂನಶೇಪನ ಕಥೆಯೆಲ್ಲ ಮುಂದೆ ವಿಸ್ತಾರವಾಗಿ ಹೇಳ್ತಾರೆ ಭಾಗವತದಲ್ಲಿ, ಮುಂದೆ ಹೆಚ್ಚು ವಿವರವನ್ನು ಮಾಡಲಿಲ್ಲ. ಹಾಗೆ ರೋಹಿತಾಶ್ವನ ಬದಲಿಗಾಗಿ ಶೂನಶೇಪನನ್ನ ಯಜ್ಞ ಪಶುವಾಗಿಸಿ ಯಜ್ಞ ಮಾಡಿ ಈ ಹರಿಶ್ಚಂದ್ರನ ಜಲೋದರ ರೋಗ ಪರಿಹಾರ ಆಗ್ತಾರೆ ಅಂತ ಹೇಳುವಂತಹ ಕಥೆಯನ್ನು ಹೇಳ್ತಾರೆ. ಆಮೇಲೆ ಸಗರ ಮಹಾರಾಜನ ಕಥೆ. ಸಗರ ಎಂಬಂತಹ ಮಹಾರಾಜ ಅಶ್ವಮೇಧ ಯಾಗ ಮಾಡ್ತಾನೆ. ಯಾರೇ ಅಶ್ವಮೇಧ ಯಾಗವನ್ನ ಮಾಡಲಿ ಇಂದ್ರ ಅದಕ್ಕೆ ತೊಂದರೆ ಕೊಡ್ತಾನೆ. ಯಾಕೆ? ಅವನ ಇಂದ್ರ ಪದವಿ ಹೋಗ್ತಾರೆ ಅಂತ ಹೇಳುವ ಹೆದರಿಕೆಯಿಂದ. ಸಗರನ ಅಶ್ವಮೇಧ ಯಾಗದ ಅಶ್ವವನ್ನ ಇಂದ್ರ ಕದ್ದುಕೊಂಡು ಹೋಗ್ತಾನೆ. ಆ ಸಂದರ್ಭದಲ್ಲಿ ಸಗರನ ಮಕ್ಕಳಾದ 60,000 ಪುತ್ರರು ಈ ಅಶ್ವವನ್ನು ಹುಡುಕುತ್ತಾ ಭೂಮಿಯನ್ನೆಲ್ಲ ಅಗೀತಾರೆ. ಎಲ್ಲಿ ಸಗರನ ಮಕ್ಕಳು ಭೂಮಿಯನ್ನ ಅಗದು ಹೊಂಡ ಮಾಡಿದರೋ ಅದು ಸಾಗರ ಆಯ್ತಂತೆ. ಸಗರನ ಮಕ್ಕಳು ಮಾಡಿದ ದೊಡ್ಡ ದೊಡ್ಡ ಭೂಮಿಯ ಹೊಂಡಗಳೇ ಇವತ್ತು ಸಾಗರಗಳಾದ್ದು ಅಂತ ಹೇಳ್ತಾರೆ. ಹಾಗೆ ಈ ಸಗರನ ಮಕ್ಕಳನ್ನೆಲ್ಲ ಒಂದು ಗತಿ ಕಾಣಿಸಬೇಕು ಅಂತ ಹೇಳಿ ಇಂದ್ರ ಏನು ಮಾಡ್ತಾನೆ, ಆ ರಾಜ್ಯದ ಈಶಾನ್ಯ ದಿಕ್ಕಿನಲ್ಲಿ ಕಪಿಲ ಮಹರ್ಷಿಗಳು ತಪಸ್ಸನ್ನು ಆಚರಿಸ್ತಾ ಇರ್ತಾರೆ. ಅಲ್ಲಿ ಆ ಮಹರ್ಷಿಗಳ ಆಶ್ರಮದ ಹತ್ರ ಈ ಕುದುರೆಯನ್ನು ಕಟ್ತಾನೆ. ಯಾರು? ಇಂದ್ರ. ಈ ಸಗರ ಪುತ್ರರೆಲ್ಲ ಹೋಗಿ ಕಪಿಲ ಮಹರ್ಷಿಗಳ ಆಶ್ರಮದಲ್ಲಿ ಕುದುರೆ ಕಂಡು ಇವನೇ ಈ ಕುದುರೆಯನ್ನು ಕದ್ದದ್ದು ಅಂತ ಹೇಳಿ ಎಲ್ಲ ತಮ್ಮ ಅನುಚರರಲ್ಲಿ ಹೇಳ್ತಾರೆ, ಕೊಲ್ಲುರಿ, ಅವನನ್ನ ಕೊಂದು ಹಾಕಿ, ಅವನನ್ನ ಬಡೀರಿ ಅಂತ ಹೇಳಿ ಆಜ್ಞೆ ಮಾಡ್ತಾರೆ. ಬಡೀರಿ ಕೊಲ್ಲುರಿ ಅಂತ ಹೇಳುವಾಗ ಈ ಕಪಿಲ ಮಹರ್ಷಿಗಳಿಗೆ ಎಚ್ಚರ ಆಗ್ತಾರೆ ತಪಸ್ಸಿಂದ. ಎಚ್ಚರಾಗಿ ಹೀಗೆ ದೃಷ್ಟಿ ನೋಡಿದಾಗ 60,000 ಮಂದಿ ಸಗರನ ಮಕ್ಕಳು ಸುಟ್ಟು ಭಸ್ಮ ಆಗುತ್ತಾರೆ. ಭಸ್ಮ ಇಡೀ ಕಪಿಲ ಮಹರ್ಷಿಗಳ ದೃಷ್ಟಿಯಿಂದ ಭಸ್ಮ ಆಗಿ, ಆಮೇಲೆ ಅದರಲ್ಲಿ ಒಬ್ಬ ಭಗೀರಥ ಅಂತ ಹೇಳಿ ಸಗರನ ಮಗ ಇರ್ತಾನೆ. ಅವ ಆ 60,000 ತನ್ನ ತಮ್ಮಂದಿರ ಮೋಕ್ಷಕ್ಕಾಗಿ ನಾನು ಏನು ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿದಾಗ ಸುರಲೋಕದ ದೇವಲೋಕದ ಗಂಗೆಯನ್ನು ತರಬೇಕು ಅಂತ ಹೇಳಿ ಹೇಳ್ತಾರೆ, ಸೂಚನೆ ಕೊಡ್ತಾರೆ. ಆ ಗಂಗೆಯನ್ನ ತಪಸ್ಸಿನಲ್ಲಿ ಮೆಚ್ಚಿಸಿಕೊಳ್ತಾನೆ. ಬ್ರಹ್ಮನನ್ನು ಮೆಚ್ಚಿಸಿಕೊಂಡಾಗ ಗಂಗೆಯನ್ನ ಮೆಚ್ಚಿಸಿಕೊಳ್ಬೇಕು ಅಂತಾಯಿತು. ಹಾಗೆ ಗಂಗೆಯನ್ನ ಮೆಚ್ಚಿಸಿಕೊಳ್ತಾನೆ. ಗಂಗೆ ಹೇಳ್ತಾಳೆ, ನಾನು ಭೂಮಿಗೆ ಬರುವುದೆಲ್ಲ ನಿಜ, ನಾನು ಪ್ರಖರವಾದ ತನ್ನ ಧಾರೆ ಸಮೇತ ನಾನು ಭೂಮಿಗೆ ಬಿದ್ದರೆ ಭೂಮಿ ಇಬ್ಬಾಗಾಗಿ ಹೋದಿತು. ಆ ಧಾರೆಯನ್ನು ತಡೆಯುವುದು ಯಾರು ಅಂತ ಕೇಳಿದಾಗ ಅದಕ್ಕೆ ಭಗವಂತನಾದ ಪರಮೇಶ್ವರನಲ್ಲದೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಪುನಃ ಪರಮೇಶ್ವರನನ್ನ ತಪಸ್ಸು ಮಾಡ್ತಾನೆ. ಎಷ್ಟು ತಪಸ್ಸು ಮಾಡಿದೆ ಅವನಿಗೆ, ಅದಕ್ಕೆ ಭಗೀರಥ ಪ್ರಯತ್ನ ಅಂತ ಬಂದದ್ದಾಗೆ. ಪುನಃ ಪರಮೇಶ್ವರನ ತಪಸ್ಸು ಮಾಡ್ತಾನೆ. ಪರಮೇಶ್ವರನ ತಪಸ್ಸು ಮಾಡಿದಾಗ ಪರಮೇಶ್ವರ ಅದಕ್ಕೆ ಒಲಿದು ತನ್ನ ತಲೆ ಕೂದಲ ತನ್ನ ಜಟೆಯನ್ನ ಬಿಡಿಸಿ ಇಡೀ ಎಷ್ಟು ಸ್ಥಳದಲ್ಲಿ ಗಂಗೆ ಪ್ರವಾಹ ಬೀಳ್ತದೋ ಅಷ್ಟು ಸ್ಥಳದಲ್ಲಿ ತನ್ನ ಜಟೆಯನ್ನ ಬಿಡಿಸಿ ಹರಡಿ ಅಲ್ಲಿ ದೃಢವಾಗಿ ನಿಲ್ತಾನೆ. ಆ ಗಂಗೆ ತನ್ನ ಪ್ರಖರವಾದ ಧಾರೆಗಳೊಂದಿಗೆ ಆ ಶಿವನ ಜಟೆಗೆ ಬಂದು ಬೀಳ್ತದೆ. ಅದರಿಂದ ಶಿವ ಗಂಗಾಧರನಾಗ್ತಾನೆ. ಶಿವನ ತಲೆಯಲ್ಲಿ
ಗಂಗೆ. ಶಿವನ ತಲೆಯಿಂದ ಕೆಳಗೆ ಬೀಳ್ತಾರೆ, ಗಂಗೆ ಪ್ರವಹಿಸ್ತಾರೆ. ಹಾಗೆ ಆ ಗಂಗೆಯನ್ನು ಕರ್ಕೊಂಡು ಹೋಗ್ತಾ ಇರ್ತಾನೆ. ಸಗರನ ತನ್ನ ತಮ್ಮಂದಿರ ಭಸ್ಮ ಎಲ್ಲಿ ಉಂಟು, ಚಿತಾ ಭಸ್ಮ, ಆ ಭಸ್ಮದ ಮೇಲೆ ಗಂಗೆ ಹರಿಬೇಕು. ಅದಕ್ಕೋಸ್ಕರ ನಡ್ಕೊಂಡು ಹೋಗುವಾಗ ಜಹ್ನು ಮುನಿ ಆಶ್ರಮದಲ್ಲಿ ಗಂಗೆ ಪ್ರವಹಿಸುವ ಸಂದರ್ಭದಲ್ಲಿ ಆಶ್ರಮದಲ್ಲೆಲ್ಲ ಕೊಚ್ಚಿಕೊಂಡು ಹೋಗ್ತಾರೆ. ಹಾಗೆ ಜಹ್ನು ಮಹರ್ಷಿಗಳಿಗೆ ಸಿಟ್ಟಾಗಿ ಆ ಜಹ್ನು ಮಹರ್ಷಿ ಆ ಗಂಗೆಯನ್ನೆಲ್ಲ ಕುಡಿತಾನೆ. ಸಂಪೂರ್ಣ ಕುಡಿದವನ ಹೊಟ್ಟೆಯೊಳಗೆ ಧರಿಸ್ತಾನೆ. ಆಗ ಭಗೀರಥ ಪುನಃ ಜಹ್ನು ಮಹರ್ಷಿಯನ್ನು ಪ್ರಾರ್ಥಿಸಿದಾಗ ಜಹ್ನು ಮಹರ್ಷಿ ತನ್ನ ಕಿವಿಯಿಂದ ಅದನ್ನು ಹೊರಗೆ ಬಿಡ್ತಾನೆ. ಜಹ್ನು ಮಹರ್ಷಿಯ ಹೊಟ್ಟೆಯೊಳಗೆ ಸೇರಿದ ಕಾರಣ ಅವಳಿಗೆ ಹೆಸರೇನು? ಜಾಹ್ನವಿ ಅಂತೇಳಿ. ಗಂಗೆಗೆ ಜಾಹ್ನವಿ ಅಂತ ಹೆಸರು ಬಂದದ್ದು ಜಹ್ನು ಮಹರ್ಷಿಯ ಹೊಟ್ಟೆಯೊಳಗೆ ಸೇರಿ ಹೊರಗೆ ಬಂದ ಕಾರಣ. ಹಾಗೆ ಆ ಗಂಗೆ ಈ ಸಗರ ಪುತ್ರರ ಭಸ್ಮದ ಮೇಲೆ ಪ್ರವಹಿಸಿದಾಗ ಅವರಿಗೆಲ್ಲರಿಗೂ ಮೋಕ್ಷ ಸಿಗ್ತದೆ. ಇವತ್ತಿಗೂ ಹಾಗೆ ತನ್ನ ಮಾತಾಪಿತೃಗಳ ಚಿತಾಭಸ್ಮವನ್ನು ಅಥವಾ ಅಸ್ಥಿಗಳನ್ನು ಪರಿಶುದ್ಧಿಗೊಳಿಸುವುದಕ್ಕೋಸ್ಕರವಾಗಿ, ಅವರಿಗೆ ಮೋಕ್ಷ ಕರುಣಿಸುವುದಕ್ಕೋಸ್ಕರವಾಗಿ ಎಲ್ಲರೂ ಗಂಗೆಯಲ್ಲಿ ಅದನ್ನು ಸಮರ್ಪಣೆ ಮಾಡ್ತಾರೆ. ಗಂಗೆ ಅಷ್ಟು ಪರಮ ಪವಿತ್ರವಾದಂತಹ ವಸ್ತು, ಆ ತೀರ್ಥ. ಆ ಗಂಗೆ ಗಂಗಾ ಜಲಲವ ಕಣಿಕಾ ಪೀತ ಭಗವದ್ಗೀತಾ ಕಿಂಚಿತ ಧೀತ ಗಂಗಾ ಜಲಲವ ಕಣಿಕಾ ಪೀತ ಸಕೃತ ಪಿಯೇನ ಮುರಾರಿ ಸಮರ್ಚಾಂಕ್ರಿಯತೆ ತಸ್ಯ ಯಮೋಪಿ ನ ಚರ್ಚಾಂ ಅಂತೇಳಿ ಹೇಳಿದ್ದಾರೆ ಶಂಕರಾಚಾರ್ಯರು. ಎಂದರೆ ಗಂಗೆಯ ಒಂದು ಬಿಂದು ನೀರನ್ನು ಕುಡಿದರೆ ಸಾಕಂತೆ ಸರ್ವ ಪಾಪವೂ ಕೂಡ ನಿವಾರಣೆ ಆಗ್ತಾರೆ ಅಂತ ಹೇಳ್ತಾರೆ. ಹಾಗೆ ಆ ಗಂಗಾ ಚರಿತ್ರೆಯನ್ನು ಹೇಳ್ತಾರೆ. ಆಮೇಲೆ ದಶರಥ ಮಹಾರಾಜ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿ ದಶರಥನಿಗೆ 4 ಜನ ಮಕ್ಕಳು ಹುಟ್ಟುವಂತಹ ಕಥೆ. ಅದೆಲ್ಲ ಸಂಕ್ಷಿಪ್ತವಾಗಿ ಯಾರೆಲ್ಲ? ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರೆಂಬ 4 ಮಕ್ಕಳು ಹುಟ್ಟುತ್ತಾರೆ. ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿದಾಗ ಯಜ್ಞದ ಮಧ್ಯದಿಂದ ಯಜ್ಞೇಶ್ವರ ಪಾಯಸವನ್ನು ಕೊಡ್ತಾನೆ. ಆ ಪಾಯಸವನ್ನು ತನ್ನ 3 ಜನ ಮಡೆಯದಿರಲ್ಲಿ ಇಬ್ಬರಿಗೆ ಮಾತ್ರ ಕೊಡ್ತಾನೆ, ಕೌಸಲ್ಯಾದೇವಿ ಮತ್ತು ಕೈಕೆಗೆ. ಆಗ ಕೈಕೆಯ ಪಾಯಸದ ಒಂದು ಅರ್ಧ ಪಾಲು, ಕೌಸಲ್ಯೆಯ ಪಾಯಸದ ಅರ್ಧ ಪಾಲನ್ನು ಸೇರಿಸಿ ಸುಮಿತ್ರೆಗೆ ಕೊಟ್ಟಾಗ ಸುಮಿತ್ರೆಯ ಗರ್ಭದಲ್ಲಿ 2 ಮಕ್ಕಳು ಹುಟ್ಟುತ್ತಾರೆ. ಯಾರೆಲ್ಲ? ಲಕ್ಷ್ಮಣ ಮತ್ತು ಶತ್ರುಘ್ನ. ಭರತ ಶತ್ರುಘ್ನ ಅಂತ ನಾವು ಹೇಳುವುದು, ಆದರೆ ಲಕ್ಷ್ಮಣ ಶತ್ರುಘ್ನ ಅವಳಿ ಮಕ್ಕಳು. ಭರತ ಯಾರ ಮಗ? ಕೈಕೆಯ ಮಗ. ಕೌಸಲ್ಯಾನಂದನ ಯಾರು? ಶ್ರೀರಾಮ. ಕೌಸಲ್ಯಾನಂದನ ಆ ಶ್ರೀರಾಮ ಅವತರಿಸಿ ಧರ್ಮದಲ್ಲಿ ಸಂಚರಿಸಿ ತಾನು ಧರ್ಮ ಸಂಸ್ಥಾಪಕನಾಗಿ ರಾವಣನನ್ನು ಕುಂಭಕರ್ಣನನ್ನು ಸಂಹರಿಸ್ತಾನೆ. ಬೇಕಾದಷ್ಟು ದುಷ್ಟರನ್ನು ಸಂಹಾರ ಮಾಡಿ ತಾನು ಸತ್ಯವಂತನಾಗಿ ಬಾಳ್ತಾನೆ. ರಾಮನ ನಡೆ, ಕೃಷ್ಣನ ನುಡಿ ಅಂತ 2 ಉಂಟು. ರಾಮನ ನಡೆದಾಗೆ ನಾವು ನಡಿಬೇಕಂತೆ. ರಾಮನ ಜೀವನದ ನಡತೆಯೇ ಅಷ್ಟು ಪರಿಶುದ್ಧ. ಕೃಷ್ಣ ನುಡಿದ ಹಾಗೆ ನಾವು ಆಚರಿಸಬೇಕು. ಕೃಷ್ಣ ನಡೆದಾಗೆ ನಾವು ನಡೆದರೆ ಆಗಲಿಕ್ಕಿಲ್ಲ. ಕೃಷ್ಣ ನಡೆದಾಗೆ ನಮಗೆ ನಡಿಲಿಕ್ಕೂ ಸಾಧ್ಯ ಇಲ್ಲ. ಕೃಷ್ಣ ಮಾಡಿದ ವಿನೋದವನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ರಾಮನ ಚಾರಿತ್ರವನ್ನು ನಾವು ಉಳಿಸಿಕೊಳ್ಳಿಕ್ಕಾಗ್ತದೆ. ಹಾಗೆ ಹೇಳಿದ್ದಾರೆ. ಹಾಗೆ ರಾಮನ ಕಥೆ. ಆಮೇಲೆ ಪರಶುರಾಮಾವತಾರವನ್ನೆಲ್ಲ ಹೇಳ್ತಾರೆ ಸಂಕ್ಷಿಪ್ತವಾಗಿ. ಪರಶುರಾಮ ಕಾರ್ತವೀರ್ಯಾರ್ಜುನರನ್ನು ಸಂಹಾರ ಮಾಡಿದ್ದು, ಆಮೇಲೆ ಕಾರ್ತವೀರ್ಯಾರ್ಜುನನ ಮಕ್ಕಳು ಪರಶುರಾಮನ ತಂದೆಯಾದ ಜಮದಗ್ನಿಯನ್ನು ಸಂಹಾರ ಮಾಡಿದ್ದು, ಆ ಕೋಪದಿಂದ ಇಡೀ ಭೂಲೋಕದ ಸಮಸ್ತ ಕ್ಷತ್ರಿಯರ ಸಂಹಾರ ಮಾಡಿದ್ದು ಯಾರು? ಪರಶುರಾಮ. ಪರಶುರಾಮ ಕುರುಕ್ಷೇತ್ರದಲ್ಲಿ ಆ ರಕ್ತದ 9 ಕೆರೆಗಳನ್ನು ನಿರ್ಮಾಣ ಮಾಡಿದ್ದು. ಎಲ್ಲ ಕ್ಷತ್ರಿಯರ ಸಂಹಾರ ಮಾಡಿ ಸ್ಯಮಂತ ಪಂಚಕ ಎನ್ನುವಂತಹ ಕ್ಷೇತ್ರದಲ್ಲಿ 9 ಕೆರೆಗಳನ್ನು ನಿರ್ಮಾಣ ಮಾಡಿದಂತೆ. ಎಲ್ಲ ಕ್ಷತ್ರಿಯರ ರಕ್ತವನ್ನು ತುಂಬಿಸಿಕೊಂಡು ಕ್ಷತ್ರಿಯ ಸಂಹಾರ ಮಾಡಿ ತಾನು ತಪಸ್ಸಿಗೆ ಹೋಗ್ತಾನೆ ಪರಶುರಾಮ ದೇವರು. ಹಾಗೆ ಪರಶುರಾಮತಾವತಾರ ಕಥೆಯೆಲ್ಲ ಬರ್ತದೆ. ಆಮೇಲೆ ನಾವು ನೀವೆಲ್ಲ ಬಹಳ ಆಸಕ್ತಿಯಿಂದ ನೋಡಿದಂತಹ ಯಾವ ಅವತಾರ? ಕೃಷ್ಣಾವತಾರದ ಕಥೆ. ಅದನ್ನು ಬಹಳ ಮಾರ್ಮಿಕವಾಗಿ ನಾವು ಅದನ್ನು ಶ್ರವಣ ಮಾಡಬೇಕು. ಒಮ್ಮೆ ಎಲ್ಲರೂ ಕೂಡ ಶ್ರೀಕೃಷ್ಣನ ಸ್ಮರಣೆ ಮಾಡಬೇಕು. ಆಗ ಮಧ್ಯಾಹ್ನ ಕಾಲದಲ್ಲಿ ಶ್ರೀಕೃಷ್ಣನ ಆವಿರ್ಭಾವ ಆಗುವಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣನ ಪೂಜೆಯನ್ನೆಲ್ಲ ನಾವು ಮಾಡಿದ್ದೇವೆ.
ಶ್ರೀಕೃಷ್ಣನ ಅವತಾರದ ಕಥೆಯನ್ನ ವಿಸ್ತಾರವಾಗಿ ಶ್ರವಣ ಮಾಡಬೇಕು ನಾವು. ಆ ಕಥಾ ಶ್ರವಣ ಆದ ಮೇಲೆ ಭಗವಂತನಿಗೆ ಮಂಗಳಾರತಿ, ಅದಾದ ಮೇಲೆ ಕೃಷ್ಣನ ವಿಗ್ರಹವನ್ನು ಅವರು ಹೇಳಿದಾಗೆ, ಅಂದರೆ ಆಗಲೇ ಹೇಳಿದ್ದಾರೆ, ಕೃಷ್ಣನ ವಿಗ್ರಹವನ್ನು ತಂದು ಇಲ್ಲಿ ಮಂಟಪಕ್ಕೆ ಪ್ರದಕ್ಷಿಣೆ ಮಾಡಿ ತೊಟ್ಟಿಲೋತ್ಸವವನ್ನು ಮಾಡಲಿಕ್ಕುಂಟು. ಆ ಕೃಷ್ಣನ ಅವತಾರದ ಪೂರ್ವಭಾವಿಯಾಗಿ ಏನೆಲ್ಲ ನಡೆಯಿತು ಎನ್ನುವುದನ್ನು ನಾವು ಬಹಳ ವಿಸ್ತಾರವಾಗಿ ಕೇಳೋಣ. ಕೃಷ್ಣನ ಕಥೆ ಪ್ರತಿಯೊಬ್ಬರೂ ಕೇಳಬೇಕು, ಮಕ್ಕಳು ಕೂಡ. ಇಡೀ ಭಾಗವತದಲ್ಲಿ ಅತ್ಯಂತ ಶ್ರೇಷ್ಠತಮವಾದ ಸ್ಕಂದ ದಶಮ ಸ್ಕಂದ, 10ನೇ ಸ್ಕಂದ. ಯಾಕೆ? ಆ 10ನೇ ಸ್ಕಂದದಲ್ಲಿ ಪರಿಪೂರ್ಣವಾಗಿ ಕೃಷ್ಣನ ಚರಿತ್ರೆ, ಅವನ ಬಾಲಲೀಲೆಗಳು ಎಲ್ಲವೂ ಕೂಡ ಉಂಟು. ಭಾಗವತ ಪಾರಾಯಣವನ್ನು ಮಾಡಲಿಕ್ಕೆ, ಪರಿಪೂರ್ಣ ಮಾಡಲಿಕ್ಕೆ ಸಾಧ್ಯವಾಗದಿದ್ದವರಿಗೆ ಕೇವಲ ದಶಮಸ್ಕಂದ ಪಾರಾಯಣವನ್ನು ಮಾಡಿದರೆ ಭಾಗವತ ಪಾರಾಯಣದ ಹೆಚ್ಚಿನ ಪುಣ್ಯ ಸಿಗ್ತಾರೆ ಅಂತ ಹೇಳ್ತಾರೆ. ಹಾಗೆ ಕೆಲವು ಕಡೆ ಎಲ್ಲ ಕೇವಲ ದಶಮಸ್ಕಂದ ಪಾರಾಯಣವನ್ನು ಮಾಡಿಸುವುದುಂಟು. ಆ ದಶಮಸ್ಕಂದದಲ್ಲಿ ಶ್ರೀಕೃಷ್ಣನ ಕಥೆಯನ್ನು ಹೇಳ್ತಾರೆ. ಶ್ರೀಕೃಷ್ಣನ ಕಥೆಗಾಗಿ ಹಾತೊರೆಯುತ್ತಾ ಇದ್ದ ಪರೀಕ್ಷಿತ ಮಹಾರಾಜ. ಮೊದಲು ಯಾರು? ಶುಕಾಚಾರ್ಯರು, ಶುಕಮುನಿಗಳು ಪರೀಕ್ಷಿತನಿಗೆ ಕಥೆಯನ್ನು ಹೇಳ್ತಾ ಇದ್ದಾರೆ ಇಷ್ಟರ ತನಕ. ಶುಕಮುನಿಗೆ ಹೇಳಿದ್ದನ್ನ ನಾವು ಸ್ವಲ್ಪ ನಾವು ಹೇಳಿದ್ದೀಗ ಅಷ್ಟೆ. ಮೊನ್ನೆಯಿಂದ ಹೇಳಿದ್ದು ಯಾರು ಹೇಳಿದ್ದದು? ಶುಕ ಮಹರ್ಷಿಗಳು ಪರೀಕ್ಷಿತನಿಗೆ. ಪರೀಕ್ಷಿತ ಮಹಾರಾಜ ಕೇಳ್ತಾನೆ ಶುಕ ಮಹರ್ಷಿಗಳಲ್ಲಿ, ಕಥಿತೋ ವಂಶ ವಿಸ್ತಾರೋ ಭವತಾ ಸೋಮ ಸೂರ್ಯಯೋಗೋ ರಾಜ್ಞಾಂಚೋಭಯ ವಂಶಾನಾಂ ಚರಿತಂ ಪರಮಾದ್ಭುತಂ. ಸೋಮವಂಶದ ರಾಜರ ಕಥೆಯನ್ನೆಲ್ಲ ನೀವು ಹೇಳಿದ್ದೀರಿ, ಸೂರ್ಯ ವಂಶದ ರಾಜರ ಕಥೆಯನ್ನು ಕೂಡ ಬಹಳಷ್ಟು ನೀವು ಹೇಳಿದ್ದೀರಿ. ಆದರೆ ಅದೇ ಚಂದ್ರವಂಶದಲ್ಲಿ ಹುಟ್ಟಿದವ ನಾನು. ಹಾಗೆ ನನ್ನ ಪೂರ್ವಜನಾದಂತಹ, ಅಂದರೆ ನನ್ನ ವಂಶದ ಕಥೆಯನ್ನು ಕೇಳಲಿಕ್ಕೆ ನನಗೆ ಬಹಳಷ್ಟು ಒಂದು ಆಸಕ್ತಿ ಉಂಟು. ಯದುವಂಶದಲ್ಲಿ ಅವತರಿಸಿದಂತಹ ಕೃಷ್ಣನ ಕಥೆಯನ್ನು ಹೇಳಬೇಕು, ನನ್ನ ವಂಶದವರಿಗೆ ಅನುಗ್ರಹಿಸಿದಂತಹ ಕೃಷ್ಣನ ಕಥೆಯನ್ನು ಹೇಳಬೇಕು ನನಗೆ. ರಾಜ್ಞಾಂಚೋಭಯ ವಂಶಾನಾಂ ಚರಿತಂ ಪರಮಾದ್ಭುತಂ ಯದೋಶ್ಚ ಧರ್ಮಶೀಲಸ್ಯ. ಯದುಕುಲದಲ್ಲಿ ಹುಟ್ಟಿದಂತಹ ಕೃಷ್ಣನ ಕಥೆ. ಯಾಕೆ ಅಂತ ಹೇಳಿದರೆ, ನನ್ನನ್ನು ರಕ್ಷಣೆ ಮಾಡಿದವ ಅವ, ಭಗವಂತನಾದ ವಾಸುದೇವ. ಕೃಷ್ಣ ಇಲ್ಲದೆ ಇದ್ರೆ ನಾನು ಇವತ್ತಿಲ್ಲಿ ಇರ್ತಿದ್ದೇನಾ? ನನ್ನನ್ನ ಹೇಗೆ ದ್ರೌಣ್ಯಸ್ತ್ರ ವಿಪ್ಲುಷ್ಟ ಮಿದಂ ಮದಂಗಂ, ಯಾವಾಗಲೂ ದ್ರೌಣಿಯ ಅಸ್ತ್ರದಿಂದ, ದ್ರೌಣಿ ಅಂತ ಹೇಳಿದ್ರೆ ಪರಶುರಾಮ, ಅಶ್ವತ್ಥಾಮನ ಬ್ರಹ್ಮಾಸ್ತ್ರದಿಂದ ನಾನು ಯಾವಾಗಲೂ ಸುಟ್ಟು ಬೂದಿಯಾಗಿರಬೇಕಿತ್ತು. ಆದರೆ ಆ ಪರಶುರಾಮ ಅಸ್ತ್ರದಿಂದ, ಇದು ಅಶ್ವತ್ಥಾಮನ ಅಸ್ತ್ರದಿಂದ ನನ್ನನ್ನು ರಕ್ಷಣೆ ಮಾಡಿದ್ದಾನೆ ಕೃಷ್ಣ. ಹೇಗೆ? ಸಂತಾನ ಬೀಜಂ ಕುರು ಪಾಂಡವಾನಾಂ, ಇಡೀ ಪಾಂಡವರಿಗೆ ಒಂದು ಬೀಜ ಇದ್ದದ್ದು ನಾನು. ಜುಗೋಪ ಕುಕ್ಷಿಂಗತ ಆತ್ತಚಕ್ರೋಹೋ ಮಾದುಶ್ಚಮೇಯ ಶರಣಂಗತಾಯಾಹ, ತನ್ನ ತಾಯಿಯ ಗರ್ಭಕ್ಕೆ ಹೊಕ್ಕು ಆ ಗರ್ಭದಲ್ಲಿ ಚಕ್ರಧಾರಿಯಾಗಿ ಆ ಅಸ್ತ್ರದಿಂದ ನನ್ನನ್ನು ರಕ್ಷಿಸಿದಂತಹ ಆ ಕೃಷ್ಣನ ಕಥೆಯನ್ನು ನನಗೆ ಹೇಳಬೇಕು ಅಂತ ಕೇಳಿಕೊಳ್ತಾನೆ. ಆಗ ಶುಕ ಮಹರ್ಷಿಗಳಿಗೆ ಸಂತೋಷ ಆಗ್ತದೆ. ನೀನು ಯಾಕೆ ಅದನ್ನು ಕೇಳಲಿಲ್ಲ ಇಷ್ಟರವರೆಗೆ ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೆ. ಈ ಕೃಷ್ಣನ ಕಥೆಯನ್ನು ಕೇಳಿದರೆ ವಾಸುದೇವ ಕಥಾ ಪ್ರಶ್ನ ಪುರುಷಾಂ ಸ್ತ್ರೀನ್ ಪುನಾತಿ, 3 ಜನರನ್ನು ಅದು ಪರಿಶುದ್ಧಿಗೊಳಿಸ್ತದೆ. ವಕ್ತಾರಂ, ಹೇಳುವವರನ್ನ, ಕತೆ ಹೇಳಿದ ನನಗೂ ಅದ್ಭುತವಾದ ಪುಣ್ಯ ಉಂಟು. ಪೃಚ್ಛಕಂ, ಕತೆ ಹೇಳಬೇಕು ಅಂತ ಯಾರು ಯಜಮಾನರು ಕೇಳಿಕೊಂಡಿದ್ದಾರೆ, ನನಗೆ ಕತೆ ಹೇಳಬೇಕು ಅಂತ ಮನೆಯವರೆಗೆ ಬಂದು ಅಲ್ಲಿ ಹಣ್ಣು ಹಂಪಲುಗಳು ಪುಷ್ಪಗಳನ್ನೆಲ್ಲ ಕೊಟ್ಟು ಬನ್ನಿ ಭಾಗವತ ಸಪ್ತಾಹ ನಡೆಸಿ ಅಂತ ಹೇಳಿ ಕೇಳಿಕೊಂಡಂತಹ ಪೃಚ್ಛಕರು, ಅವರ ಕುಟುಂಬದವರು, ಅವರ ಮನೆಯವರು, ಅವರು ಕರೆದು ಬಂದ ಊರ ಎಲ್ಲ ಪರಿಸರದ ಭಕ್ತ ಜನರು ಪೃಚ್ಛಕಂ, ಮತ್ತು ಶುದ್ಧಿ ಕೇಳಿ ಬಂದ ಶ್ರೋತೃಗಳು ಕೂಡ. ವಕ್ತಾರಂ ಪೃಚ್ಛಕಂ ಶ್ರೋತೃನ್, ಎಲ್ಲ ಕೇಳಲಿಕ್ಕೆ ಬಹಳಷ್ಟು ಜನ ಶ್ರೋತೃಗಳು ಬರಬಹುದು. ಭಾಗವತ ಸಪ್ತಾಹಕ್ಕೆ ಹೇಳಿಕೆ ಬೇಕು ಅಂತೇನಿಲ್ಲ. ದೇವತೆಗಳಿಗೆ, ಗಂಧರ್ವರಿಗೆ, ಯಕ್ಷರಿಗೆಲ್ಲ ನಾವು
ಹೇಳಿಕೆ ಹೇಳಿ ಬಂದವರಲ್ಲ, ಎಲ್ಲ ಭಾಗವತ ಸಪ್ತಾಹ ಆಗುವ ಭೂಮಿಗೆ ಬರ್ತಾರೆ ಅಂತೆ. ಹಾಗೆ ಸಾಕ್ಷಾತ್ ರಾಮನ ಸೇವಕನಾದಂತಹ ಹನುಮಂತ ಬರ್ತಾನೆ ಅಂತೆ ಭಗವಂತನ ನಾಮಸ್ಮರಣೆ ಆದಾಗ. ಹಾಗೆ ಅವರೆಲ್ಲ ಎಲ್ಲ ದೇವತೆಗಳು, ಯಕ್ಷರು, ಗಂಧರ್ವರು ಯಾವ ರೂಪದಲ್ಲಿ ಆ ಪರಿಸರದಲ್ಲಿ ಇರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಪವಿತ್ರವಾದ ಭೂಮಿ, ಯಜ್ಞ ಭೂಮಿ ಈ ಭಾಗವತ ಸಪ್ತಾಹದ ಭೂಮಿ. ನಮ್ಮ ಮನಸ್ಸೆಲ್ಲ ಭಗವಂತನಲ್ಲಿ ಇರುವಂತಹ ಆ ಪರಿಪೂರ್ಣವಾಗಿ ಭಗವಂತನಲ್ಲಿ ನೆಲೆಗೊಳಿಸುವಂತಹ ಯಜ್ಞ ಅಂತ ಹೇಳಿದ್ರೆ ಭಾಗವತ, ಕಥಾಯಜ್ಞ, ಜ್ಞಾನಯಜ್ಞ. ಹಾಗೆ ವಕ್ತಾರಂ ಪೃಚ್ಛಕಂ ಶ್ರೋತೃನ್. ಹೇಗೆ ಅಂತ ಹೇಳಿದ್ರೆ ತತ್ ಪಾದ ಸಲಿಲಂ ಯಥ, ಭಗವಂತನ ಪಾದ ಸಲಿಲ ಅಂತ ಹೇಳಿದ್ರೆ ಗಂಗೆ. ಗಂಗೆ ಹೇಗೆ ಸ್ವರ್ಗ ಮರ್ತ್ಯ ಪಾತಾಳವನ್ನು ಶುದ್ಧಿಗೊಳಿಸ್ತಾಳೋ ಹಾಗೆ ವಕ್ತೃಗಳನ್ನು, ಶ್ರೋತೃಗಳನ್ನು, ಪೃಚ್ಛಕರನ್ನು ಪರಿಶುದ್ಧಿಗೊಳಿಸ್ತದೆ ವಾಸುದೇವನ ಕಥೆ. ವಾಸುದೇವನ ಕಥೆ ಬೇರೆಯಲ್ಲ, ಗಂಗೆಯ ತೀರ್ಥ ಬೇರೆಯಲ್ಲ. ವಾಸುದೇವನ ಕಥಾ ಪ್ರವಚನ, ಕಥಾ ಶ್ರವಣ ಏನುಂಟೋ ಅದೆಲ್ಲ ಗಂಗೆಯಂತೆ ನಿಮ್ಮೆಲ್ಲರನ್ನ ಪರಿಶುದ್ಧಿಗೊಳಿಸ್ತದೆ. ನಿಮ್ಮ ಪಿತೃಗಳಿಗೆ ಮೋಕ್ಷವನ್ನು ಕಣಿಸ್ತದೆ, ನಿಮ್ಮ ಪರಿಸರ ಶುದ್ಧಿಗೊಳಿಸ್ತದೆ, ಸಮಸ್ತ ವಿಧವಾದ ಭೂತ ಪ್ರೇತ ಪಿಶಾಚಾದಿಗಳನ್ನು ದೂರಗೊಳಿಸ್ತಾರೆ. ಮೊನ್ನೆ ಹೇಳಿದ ಹಾಗೆ ಏನು ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋದ್ರವಂತಿ ಸರ್ವೇ ನಮಸ್ತ್ಯಂತೆ ಸಿದ್ಧಸಿಂಹ. ರಾಕ್ಷಸರು ಎಲ್ಲ ಭೂತ ಪ್ರೇತ ಪಿಶಾಚಾದಿಗಳೆಲ್ಲ ಈ ಸ್ಥಳದಿಂದ ಉಚ್ಚಾಡಿಸಲ್ಪಡ್ತದೆ ಭಾಗವತ ಶ್ರವಣ ಪಾರಾಯಣದಿಂದ. ಕಥೆ ಪ್ರಾರಂಭ ಆಗ್ತದೆ. ಹಿಂದೊಮ್ಮೆ ದರ್ಪಿಷ್ಠರಾದ ಅಧರ್ಮಿಷ್ಠರಾದಂತಹ ಲಕ್ಷ ದೈತ್ಯರು ಈ ಭೂಮಿಯನ್ನೆಲ್ಲ ಆಕ್ರಮಣ ಮಾಡಿದ್ದರಂತೆ. ಆಕ್ರಮಣ ಮಾಡಿದಾಗ ಭೂದೇವಿಗೆ ಭಾರ ಆಗ್ತದೆ. ಯಾವಾಗಲೂ ದುಷ್ಟರು ಹುಟ್ಟಿಕೊಂಡ್ರೆ ಭೂದೇವಿಗೆ ಭಾರ ಅಂತ, ಶಿಷ್ಟರಿದ್ದರೆ ಭೂದೇವಿಗೆ ಸಂತೋಷ ಆಗ್ತದೆ. ನಾವಿಷ್ಟು ಭೂಮಿಯಲ್ಲೆಲ್ಲ ಓಡಾಡ್ತಾ ಇದ್ದೇವೆ, ಆ ಭೂಮಿ ಕ್ಷಮಾ ಧರಿತ್ರಿ, ಅತ್ಯಂತ ಕ್ಷಮಿಸ್ತಾಳೆ, ಆದರೆ ರಾಕ್ಷಸರನ್ನು ಸಹಿಸಿಕೊಳ್ಳುವುದಿಲ್ಲ. ಭೂದೇವಿ ಬಹಳ ದುಃಖಪಟ್ಟು ಒಂದು ಗೋವಿನ ರೂಪವನ್ನು ತಾಳಿ ಬ್ರಹ್ಮದೇವರಲ್ಲಿಗೆ ಹೋಗಿ ಕೇಳಿಕೊಳ್ತಾಳೆ ಕಣ್ಣೀರಿಳಿಸಿಕೊಂಡು, ಏ ದೇವರೇ, ಎಲ್ಲ ದೇವತೆಗಳಿಗೆ ಪಿತಾಮಹನಾದಂತಹ ಬ್ರಹ್ಮದೇವರೇ, ನನಗೆ ಇಡೀ ಅಸುರರ ಆಕ್ರಮಣದಿಂದ ಈ ಭೂಮಿ ಎನ್ನುವಂತಹದ್ದು, ಈ ನನ್ನ ಶರೀರ ಎನ್ನುವಂತಹದ್ದು ಇದು ಭಾರವಾಗಿದೆ ನನಗೆ. ಆದ್ದರಿಂದ ಈ ಭಾರವನ್ನ ಹರಣ ಮಾಡಲಿಕ್ಕೆ ಏನು ಉಪಾಯ ಅಂತ ನೀನು ತಿಳಿಸಿಕೊಡಬೇಕು ಅಂತ ಹೇಳಿದಾಗ ಭಗವಂತನಾದಂತಹ ಬ್ರಹ್ಮದೇವ ಎಲ್ಲ ದೇವತೆಗಳನ್ನು ಸೇರಿಸಿಕೊಂಡು ಕ್ಷೀರಸಾಗರದ ತಟಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾನೆ. ಹಾಗೆ ಭಗವಂತನಾದ ವಾಸುದೇವನಲ್ಲಿ ಪ್ರಾರ್ಥನೆ. ಹೇಗೆ ಪ್ರಾರ್ಥನೆ ಅಂತ ಹೇಳಿದ್ರೆ ನೋಡಿ, ತತ್ರ ಗತ್ವಾ ಜಗನ್ನಾಥಂ ದೇವದೇವಂ ವೃಷಾಕಪಿಂ ಪುರುಷಂ ಪುರುಷ ಸೂಕ್ತೇನ ಉಪತಸ್ಥೆ ಸಮಾಹಿತಃ. ಕೃಷ್ಣ ಆವಿರ್ಭಾವ ಆಗುವಾಗ ಪುರುಷ ಸೂಕ್ತ ಹೇಳಿದ ಮಂತ್ರ ಅದಕ್ಕೆ. ಇದರಲ್ಲಿ ಹಾಗೆ ಉಂಟು ಭಾಗವತದಲ್ಲಿ. ಕೃಷ್ಣಾವತಾರದ ಮೊದಲು ಬ್ರಹ್ಮಾದಿ ದೇವತೆಗಳು ಪುರುಷ ಸೂಕ್ತ, ಎಲ್ಲ ಋಷಿಗಳು ಮುನಿಗಳು ಪುರುಷ ಸೂಕ್ತ ಮಂತ್ರದಿಂದ ಪ್ರಾರ್ಥನೆ ಮಾಡಿದರು ಅಂತ ಹೇಳಿ. ಪುರುಷಂ ಪುರುಷ ಸೂಕ್ತೇನ ಉಪತಸ್ಥೆ ಸಮಾಹಿತ, ಉಪಸ್ಥಾನ ಮಾಡಬೇಕು. ಹಾಗೆ ಆ ಪುರುಷ ಸೂಕ್ತ ಮಂತ್ರದಿಂದ ಎಲ್ಲ ಒಂದು ರೀತಿಯಲ್ಲಿ ಕೃಷ್ಣನಿಗೆ ಸಹಕಾರ ಮಾಡಿದ್ದಂತೆ, ಒಂದು ರೀತಿಯಲ್ಲಿ ಕೃಷ್ಣನಿಗೆ ಸಹಕಾರ ಮಾಡಿದ್ದಂತೆ. ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಅಂಶದಿಂದ ನೀವು ನನಗೆ ಸಹಕಾರ ಮಾಡಬೇಕು ಅಂತ ಹೇಳಿ ವಸುದೇವ ಗೃಹೇ ಸಾಕ್ಷಾತ್ ಭಗವಾನ್ ಪುರುಷ ಪರಃ ಜನಿಷ್ಯತೆ ತತ್ಪ್ರಿಯಾರ್ಥಂ ಸಂಭವಂತು ಸುರಸ್ತ್ರೀಯ. ಬ್ರಹ್ಮ ಹೇಳ್ತಾನೆ, ನನಗೆ ಒಂದು ಆಕಾಶವಾಣಿ ಕೇಳಿದೆ, ಸಾಕ್ಷಾತ್ ವಸುದೇವನ ಮನೆಯಲ್ಲಿ ಅವನಿಗೆ ಮಗನಾಗಿ ಶ್ರೀಹರಿ ಪ್ರಕಟವಾಗ್ತಾನೆ. ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಅಂಶದಿಂದ ಅವತರಿಸಿ ಅವನಿಗೆ ಸಹಕಾರ ಮಾಡಬೇಕು ಅಂತ ಹೇಳಿ. ಹಾಗೆ ಅವನ ಮಾತಿನಂತೆ ಶೂರಸೇನ ಮಹಾರಾಜ ಮಥುರಾ ಪಟ್ಟಣವನ್ನ ಆಳ್ತಾ ಇದ್ದ. ಶೂರಸೇನ ಅಲ್ಲಿ ಉಗ್ರಸೇನನ ಮಗಳಾದ ದೇವಕಿ, ಅಂದ್ರೆ ಕಂಸನ ತಂಗಿ ದೇವಕಿಯನ್ನ ಶೂರನ ಮಗನಾದ ವಸುದೇವನಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ವಸುದೇವ ದೇವಕಿಯರ ವಿವಾಹ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ನಡೆದು ವಿವಾಹದಲ್ಲಿ ಅವರನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ಮೆರವಣಿಗೆ ಮಾಡುವ ಕ್ರಮ ಉಂಟು.
ಮಥುರಾ ಹಿಂದೆ ಉತ್ತರ ಭಾರತದಲ್ಲಿ ಆ ಕ್ರಮ ಉಂಟು. ಮದುವೆ ಆದ ಮೇಲೆ ಆ ದಂಪತಿಗಳನ್ನು ರಥದಲ್ಲಿ ಕೂರಿಸಿ ಅದರ ಮೆರವಣಿಗೆ ಮಾಡುವುದು. ಈಗ ನಮ್ಮ ಊರಲ್ಲಿಯೂ ಪ್ರಾರಂಭ ಆಗಿದೆ ಹಾಗೆ ಕೆಲವೆಲ್ಲ ಕ್ರಮಗಳು, ಕೆಲವು ಪದ್ಧತಿಗಳೆಲ್ಲ. ಕೆಲವು ಕಡೆ ಎಲ್ಲ ವಧೂವರರನ್ನ ಎಳೆಯುವಂತಹ ರಥ ಅಂತೇಳಿ ಕೆಲವೆಲ್ಲ ಈಗ ಬಹಳ ಶೃಂಗಾರ ಮಾಡಿ ಎಳೆಯುತ್ತಾರೆ ಕೆಲವು ಸಲ. ಹಾಗೆ ತಾನು ಆ ರಥವನ್ನು ನಡೆಸ್ತಾನೆ. ಯಾರು? ಕಂಸ. ತನ್ನ ತಂಗಿಯಾದ ದೇವಕಿ ಮತ್ತು ತನ್ನ ಭಾವನಾದ ವಸುದೇವನನ್ನ ತನ್ನ ರಥದಲ್ಲಿ ಕುಳ್ಳಿರಿಸಿ ತಾನೇ ಆ ರಥವನ್ನು ತಾನೇ ಸಾರಥಿಯಾಗಿ ನಡೆಸ್ತಾನೆ. ಬಹಳ ಸಂತೋಷದಿಂದ ನಡೆಸುವಾಗ ಅವರಿಗೆ ಬೇಕಾದಷ್ಟು ಉಡುಗೊರೆಯನ್ನು ಕೊಟ್ಟಿದ್ದ ಅಂತ. ಹೇಗೆ? ಚಿನ್ನದ ಹಾರ, 400 ಆನೆಗಳು, 15,000 ಕುದುರೆ, 18,000 ರಥ, 18,800 ರಥಗಳು, ಹಾಗೂ ವಸ್ತ್ರ ಆಭರಣ ಮತ್ತೆ ಕೊಡು ಪೂಜೆಯಾಗಿ ಒಳ್ಳೆಯದಾಗಿ ಪ್ರಸಾದ ರೂಪದಲ್ಲಿ. ನೋಡಿ, ಕೃಷ್ಣನ ಕಥೆಯಾಗುವಾಗ ಭಾಗವತರ ಆಗಮನಾಗಿದೆ. ಕೃಷ್ಣನ ಕಥೆಯಾಗುವಾಗ ಯೋಗಭಾಗ್ಯ ಇರಲಿ. 1800 ರಥ ಆ ರೀತಿ. ಆಮೇಲೆ 200 ಸುಂದರ ಕುಮಾರಿಯರು, ದಾಸಿಯರು, ಇವರೆಲ್ಲನ್ನ ಬಳುವಳಿಯಾಗಿ ಕೊಟ್ಟದಂತೆ. ಮೊದಲೆಲ್ಲ ವಿವಾಹ ಆಗುವಾಗ ಬಳುವಳಿ ಎಷ್ಟು ಕೊಡ್ತಾ ಇದ್ರು, ದಾಸಿಯರನ್ನು ಕೊಡ್ತಾ ಇದ್ರು. ಹಾಗೆ ಇಷ್ಟು ಉಡುಗೊರೆಯನ್ನೆಲ್ಲ ಕೊಟ್ಟು ಬಹಳ ವಿಜೃಂಭಣೆಯಿಂದ ರಥ ಸಾಗ್ತಾ ಉಂಟು. ಯಾರದ್ದು? ಕೃಷ್ಣನ ತಾಯಿ ತಂದೆಯರಾಗಬೇಕಷ್ಟೇ, ಪೂರ್ವಭಾವಿಯಾಗಿ ವಸುದೇವ ದೇವಕಿಯರ ಮದುವೆಯ ದಿಬ್ಬಣ ಹೋಗ್ತಾ ಉಂಟು. ದಿಬ್ಬಣ ಹೋಗುವ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಆಕಾಶದಿಂದ ಆಕಾಶವಾಣಿ ಕೇಳಿಸ್ತದೆ. ಹೇಗೆ? ಅಸ್ಯಾಸ್ತ್ವಾಂ ಅಷ್ಟಮೋ ಗರ್ಭೋ ಹಂತಾಯಾಂ ವಹಸೆ ಅಬುಧಾ. ಹೇ ಮೂರ್ಖ, ನೀನು ಯಾರನ್ನ ನಿನ್ನ ರಥದಲ್ಲಿ ಕುಳ್ಳಿರಿಸಿ ಹೋಗ್ತಾ ಇದ್ದಿ ಗೊತ್ತುಂಟ? ನಿನ್ನ ಶತ್ರುವಿನ ತಂದೆ ತಾಯಿಗಳನ್ನ. ಈ ನಿನ್ನ ತಂಗಿ ಈ ಭಾವ ಇದ್ದಾನಲ್ವಾ, ಇವರ ಈ ತಂಗಿಯ ಗರ್ಭದಲ್ಲಿ 8ನೇ ಗರ್ಭದಲ್ಲಿ ಹುಟ್ಟುವ ಮಗ ನಿನ್ನನ್ನು ಕೊಲ್ಲುತ್ತಾನೆ ಅಂತ ಹೇಳಿ ಅಶರೀರವಾಣಿ ಆಗ್ತಾರೆ. ಕಂಸನಿಗೆ ಸಿಟ್ಟಾಗ್ತಾರೆ. ಹೌದು. ಹಾಗೆ ಅಶರೀರವಾಣಿ ಆಗ್ತದೆ. ನಾನು ಎಂಥ ಕೆಲಸ ಮಾಡಿದೆ, ನನಗೆ ಮೃತ್ಯುವಾಗಿ ಬರುವಂತಹ ಈ ದಂಪತಿಗಳನ್ನು ನಾನು ಮೆರವಣಿಗೆಯಿಂದ ಕೊಂಡೋಗ್ತಾ ಇದ್ದಾನೆ, ಎಲ್ಲ ಕರೆದು ಒಯ್ತಾ ಇದ್ದೇನೆ ಅಲ್ವಾ. ಇದೇ ಸಂದರ್ಭ ಮೊದಲು ಕೂಡ ಬಂದಿದೆ ಗಜೇಂದ್ರ ಮೋಕ್ಷದಲ್ಲಿ. ಏನು? ಗಜೇಂದ್ರನ ಅವು ಬಹಳ ಸಂತೋಷದಿಂದಿದ್ದಾಗ, ತಾನು ಸಂಭ್ರಮಿಸಿರುವಂತಹ ಕಾಲದಲ್ಲಿ ಅಲ್ಲ ಅವನಿಗೆ ಆಪತ್ತು ಬಂದದ್ದು. ಹಾಗೆ ಯಾವಾಗ ಆಪತ್ತು ನಮಗೆ ಬರ್ತದೆ ಅಂತ ಹೇಳಿಕ್ಕಾಗುವುದಿಲ್ಲ ಅಂತ ಹೇಳುವ ಭಾವ ಅಶರೀರವಾಣಿ ಆಗ್ತದೆ. ಆಗ ತನ್ನ ತಂಗಿಯ ಕೊರಳನ್ನು ಕತ್ತರಿಸಬೇಕು ಅಂತ ಖಡ್ಗವನ್ನು ಎತ್ತಿ ಹಿಡಿತಾನೆ. ಹಿಡಿಯುವಂತಹ ಸಂದರ್ಭದಲ್ಲಿ ವಸುದೇವ ಸಾಂತ್ವನದ ಮಾತನ್ನು ಆಡ್ತಾನೆ. ಕೃಷ್ಣನ ಕಥೆಯನ್ನು ನೀವು ಕೇಳಿರಬಹುದು, ಭಾಗವತದ ಕಥೆಯನ್ನು ಓದಿರಬಹುದು. ವಸುದೇವ ಕಂಸನಿಗೆ ಹೇಳಿದ ಮಾತುಗಳನ್ನು ಗಮನಿಸಬೇಕು ನೀವು, ಅದು ಬಹಳ ಮುಖ್ಯ. ಕಂಸನಿಗೆ ವಸುದೇವ ಹೇಳ್ತಾನೆ, ಶ್ಲಾಘನೀಯ ಗುಣಶೂರೈಹಿ ಭವಾನ್ ಭೋಜ ಯಶಸ್ಕರಃ. ನೀನು ಅತ್ಯಂತ ಶ್ರೇಷ್ಠನಾದಂತಹ ರಾಜ, ನೀನು ಎಲ್ಲರೂ ನಿನ್ನ ಗುಣವನ್ನು ಶ್ಲಾಘನೆ ಮಾಡ್ತಾ ಇದ್ದಾರೆ. ಅಂತಹ ನೀನು ಈ ಮದುವೆ ಸಮಾರಂಭದಲ್ಲಿ ಅತ್ಯಂತ ಮಂಗಳ ದ್ರವ್ಯಗಳಿಂದ ಕೂಡಿದ ಮಂಗಳ ಸ್ವರೂಪಳಾದ ಈ ಮದುಮಗಳಾದ ನಿನ್ನ ತಂಗಿಯ ತಲೆಯನ್ನು ನೀನು ಕಡಿಯುವುದು ಸರಿಯಾ? ನಿನಗೆ ಇದರಿಂದ ಪಾಪ ಬರುವುದಿಲ್ವೇ? ಮರಣ ಅಂತ ಹೇಳಿದ್ರೆ ಎಂಥದ್ದು ಗೊತ್ತುಂಟ? ಅದು ಹುಟ್ಟುವಾಗಲೇ ನಮ್ಮೊಂದಿಗೆ ಬರ್ತದೆ. ಮೃತ್ಯು ಅಂತ ಹೇಳಿದ್ರೆ ಏನು ಅಂತ ಹೇಳ್ತಾನೆ ಅಲ್ಲಿ. ಮೃತ್ಯುರ್ಜನ್ಮವತಾಂ ವೀರ ದೇಹೇನ ಸಹಜಾಯತೆ ಅದ್ಯವಾ ಅಬ್ದಶತಾಂ ತೇವ ಮೃತ್ಯುರ್ವೈ ಪ್ರಾಣಿನಾಂ ಧ್ರುವಃ. ಮೃತ್ಯು ಎನ್ನುವುದು ಹುಟ್ಟುವಾಗಲೇ ನನ್ನೊಂದಿಗೆ ಹುಟ್ಟಿಕೊಂಡು ಬರ್ತದೆ. ಮರಣ ಎನ್ನುವುದು ಎಲ್ಲಿದೆ? ಪ್ರತಿಯೊಬ್ಬನ ಶರೀರದಲ್ಲಿಯೂ ಒಳಗೆ ಒಂದು ಯಾವುದೋ ಒಂದು ಪ್ರದೇಶದಲ್ಲಿ ಇದೆ, ಅವರೊಟ್ಟಿಗೆ ಇದೆ ಎದೆಯಲ್ಲಿ. ಎಲ್ಲಿ ಆ ಮೃತ್ಯು ಯಾರು? ಅದು ಬಹಳ ಮುಖ್ಯ. ಮೃತ್ಯು ಹುಟ್ಟುವಾಗಲೇ ಅದು
ಅದು ನಿಮ್ಮೊಂದಿಗೆ ಇರ್ತದೆ. ಅದು ಪ್ರಕಟ ಆಗುವುದು ಯಾವಾಗ ಅಂತ ಹೇಳಿಕ್ಕಾಗುವುದಿಲ್ಲ. ಅದ್ಯವಾ, ಇಂದೋ ನಾಳೆಯೋ ನಾಡಿತೋ, ಹೆಚ್ಚು ಬೇಡ, ಇನ್ನು ಒಂದು ಅರ್ಧ ಗಂಟೆಯಲ್ಲಿ ಬರ್ಲಿಕ್ಕೂ ಸಾಕು. ಕೆಲವು ಜನ ಅಲ್ಲ ಹೆದರಿಸುವುದಲ್ಲ, ಎಷ್ಟೋ ಕಡೆ ಮದುವೆ ಸಮಾರಂಭವೋ ಅಥವಾ ಬಸ್ಸಲ್ಲಿ ಹೋಗ್ತಾ ಇರುವವರೋ ನಡ್ಕೊಂಡು ಹೋಗ್ತಾ ಇರುವವರು ಇದ್ದಕ್ಕಿದ್ದಂತೆ ಕುಸಿದು ಬಿದ್ದದಿಲ್ವ? ಹೇಳಲಿಕ್ಕಾಗ್ತದ? ಶರೀರದಿಂದ ಪ್ರಾಣಶಕ್ತಿ ಯಾವಾಗ ಹೊರಟು ಹೋಗ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅದ್ಯವಾ, ಇಂದಾದರೂ ಬಿಡು. ಶತಾಂತೇವ ಅಬ್ಧ ಶತಾಂತೇವ, 100 ವರ್ಷವೂ ಕಳೀಬಹುದು, ಹೇಳಲಿಕ್ಕಾಗೋದಿಲ್ಲ. ಮೃತ್ಯುರು ವೈ ಪ್ರಾಣಿನಾಂ ಧ್ರುವ, ಅದು ಹುಟ್ಟಿದವನಿಗೆ ಸಾವು ಇರುವುದೇ. ಅದನ್ನೇ ವೇದದಲ್ಲಿ ಹೇಳ್ತಾರೆ, ಭರ್ತ ಸಂಧ್ರಿಯಮಾಣೋ ಬಿಭರ್ತಿ, ನಮ್ಮನ್ನ ಪಾಲಿಸುವವನು ಭಗವಂತ, ನಮ್ಮೆಲ್ಲರನ್ನ ಧರಿಸುವವನು ಅವನೇ ಭಗವಂತ. ಏಕೋ ದೇವೋ ಬಹುಧಾ ನಿವಿಷ್ಟ, ಒಬ್ಬನೇ ದೇವರು ನಾನಾ ವಿಧವಾಗಿ ಪ್ರಪಂಚದಲ್ಲಿದ್ದಾನೆ. ಎಲ್ಲ ದೇವತೆಗಳು ಒಂದೇ ಸ್ವರೂಪ, ಅದು ನಿಜವಾಗಿ ಅವರ ಒಂದೇ ತತ್ವ, ಅದರ ರೂಪ ಮಾತ್ರ ಬೇರೆ ಬೇರೆ ಅಷ್ಟೇ. ಗಣಪತಿ ಆಗಲಿ, ದುರ್ಗೆ ಆಗಲಿ, ಶಿವ ಆಗಲಿ, ಎಲ್ಲ ಒಂದೇ, ತತ್ವ ಒಂದೇ. ಈ ಪ್ರಪಂಚದ ಸೃಷ್ಟಿಗೂ ಸ್ಥಿತಿಗೂ ನಾಶಕ್ಕೂ ಕಾರಣೀಭೂತವಾದ ಶಕ್ತಿ ಒಂದೇ. ಏಕೋ ದೇವೋ ಬಹುಧಾ ನಿವಿಷ್ಟ, ಆ ಭಗವಂತ ನಮ್ಮನ್ನು ಧರಿಸಿಕೊಂಡಿರ್ತಾನೆ. ಅಂದರೆ ನಮ್ಮೊಳಗೆ ಇದ್ದು ನಾವು ನಡೀಲಿಕ್ಕೂ ಕಾರಣೀಭೂತ, ನಾವು ಇವತ್ತು ದೇವರ ಪೂಜೆ ಮಾಡಲಿಕ್ಕೂ ಕಾರಣೀಭೂತ, ನಾವು ಇನ್ನೊಬ್ಬರಿಗೆ ಹೊಡೀಲಿಕ್ಕೂ ಕಾರಣೀಭೂತ, ಇನ್ನೊಬ್ಬರನ್ನ ಬೈಯುವುದಕ್ಕೂ ಅವನೇ ಕಾರಣೀಭೂತ. ಎಲ್ಲವೂ ಅವನದ್ದೇ. ನಾವು ಪಾಪ ಮಾಡುವುದಕ್ಕೂ ಅವನೇ ಕಾರಣ, ನಾವು ಪುಣ್ಯ ಮಾಡುವುದಕ್ಕೂ ಅವನೇ ಕಾರಣ. ಪ್ರತಿಯೊಂದನ್ನು ನಮ್ಮ ಕೈಯಿಂದ ಮಾಡಿಸ್ತಾ ಇರ್ತಾನೆ, ಅದು ಅವನ ಸಂಕಲ್ಪ. ಬೇಕಾದ ಹಾಗೆ ನಮ್ಮನ್ನ ಕುಣಿಸ್ತಾನೆ. ಬೊಂಬೆ ಸೂತ್ರಧಾರಿಯವ. ದಾಸರೆಲ್ಲ ಪದ್ಯ ಹೇಳ್ತಾರೆ, ಏನು ಬೇರೆ ಬೇರೆ ಪದ್ಯದಲ್ಲಿ ಹೇಳ್ತಾರೆ, ಗೊಂಬೆಯಾಟವಯ್ಯ ಅಂತೇಳಿ. ಇದೊಂದು ಗೊಂಬೆ ಆಟ ಅಲ್ವಾ? ಗೊಂಬೆ ಆಟ. ನಾವು ಗೊಂಬೆ, ಸೂತ್ರಧಾರಿ ಭಗವಂತ ಅದನ್ನ ಬೇಕಾದ ಹಾಗೆ ಓಡಿಸ್ತಾನೆ. ಕೈ ಎತ್ತಬೇಕು ಅಂತಾದ್ರೆ ಅವನ ಸಂಕಲ್ಪ, ಕಾಲು ಎತ್ತಬೇಕಾದ್ರೆ ಅವನ ಸಂಕಲ್ಪ. ಗೊಂಬೆಯನ್ನು ಅಷ್ಟೇ ಒಂದು ವೇದಿಕೆಯಲ್ಲಿ ಕುಣಿಸುವುದು ನೋಡ್ಲಿಲ್ವಾ ನೀವು? ಗೊಂಬೆ ಆಟದಲ್ಲಿ ಆ ಗೊಂಬೆ ಆಟ, ಯಕ್ಷಗಾನದ ಗೊಂಬೆ ಆಟವು ಬರ್ತಾರೆ ಎಷ್ಟೋ ಸಲ. ಆ ಯಕ್ಷಗಾನದ ವೇಷಧಾರಿಯ ಆ ವೇದಿಕೆಯಲ್ಲಿ ಹೇಗೆ ಕುಣಿತದೆ, ಅದು ನಿರ್ಜೀವ ವಸ್ತು ಅಂತ ನಮಗೆ ಗೊತ್ತಾಗ್ತದ? ಇಲ್ಲ. ಅದಕ್ಕೆ ಕಾರಣ ಹಿಂಬದಿಯಿಂದ ಒಬ್ಬರು ಸೂತ್ರವನ್ನ ಎಳೆಯಿತು. ಹಾಗೆ ಭಗವಂತ ನಮ್ಮೆಲ್ಲರನ್ನ ಸೂತ್ರಧಾರಿಯಾಗಿ ಎಳೆದು 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 ಬೇಕಾದ ಹಾಗೆ ನಮ್ಮನ್ನು ಕುಣಿಸ್ತಾ ಇರ್ತಾನೆ. ಕುಣಿಸ್ತಾ ಯದಾ ಭಾರಂ ತಂದ್ರಯತೆ ಸಭರ್ತುಂ ನಿಧಾಯ ಭಾರಂ ಪುನರಸ್ತಮೇತಿ. ಯಾವಾಗ ಇನ್ನು ಇವನನ್ನು ಹೊತ್ತದ್ದು ಸಾಕು, ಇವನನ್ನು ಕುಣಿಸಿದ್ದು ಸಾಕು, ಇವನನ್ನ ಪರದೆಯಿಂದ ಹಿಂಬದಿ ಕಳಿಸೋಣ, ಇನ್ನೊಂದು ವೇಷ ಬರಬೇಕು, ಅದು ಅವನ ಸಂಕಲ್ಪ. ಆ ವೇಷವನ್ನ ಅಲ್ಲಿಂದ ನಿರ್ಗಮಿಸಬೇಕು ಅವನಿಗೆ. ಎಲ್ಲ ಸೂತ್ರವನ್ನು ಎಳೀತಾನೆ, ಮತ್ತೊಂದು ವೇಷ ಬರ್ತದೆ, ಇನ್ನೊಂದು ಜನ್ಮ. ಹಾಗೆ ಯಾವಾಗ ಈ ವೇಷವನ್ನ ಪರದೆ ಹಿಂಬದಿಗೆ ಕಳಿಸಬೇಕು ಅಂತ ಭಗವಂತನಿಗಾಗ್ತದೆ, ಇವನನ್ನ ಸೂತ್ರದಲ್ಲಿ ನಾನು ಹಿಡ್ಕೊಂಡದ್ದು ಸಾಕು ಅಂತ ಯಾವಾಗ ಭಗವಂತನಿಗೆ ಕಾಣ್ತದೆ, ಯದಾ ಭಾರಂ ತಂದ್ರಯತೆ ಸಭರ್ತುಂ ನಿಧಾಯ ಭಾರಂ ಪುನರಸ್ತಮೇತಿ, ಅಲ್ಲಿಯೇ ಆ ಬೊಂಬೆಯನ್ನ ಅಲ್ಲಿ ಬಿಟ್ಟು ತನ್ನ ಸೂತ್ರವನ್ನ ಎಳೀತಾನೆ. ಸೂತ್ರ ಬೊಂಬೆಯಿಂದ ಕಡಿದಾಕಲ್ಪಡ್ತದೆ. ಬೊಂಬೆಗೂ ಸೂತ್ರಕ್ಕೂ ಸಂಬಂಧ ಇಲ್ಲದೆ ಇರುವಾಗ ಆ ಬೊಂಬೆಗೆ ಕುಣಿಲಿಕ್ಕಾಗ್ತದ? ಎಂತ ಮಾಡ್ಲಿಕ್ಕೂ ಆಗುವುದಿಲ್ಲ, ಎಂತ ಇಲ್ಲ, ನಿರ್ಜೀವ ವಸ್ತು ಅದು ಬೊಂಬೆ. ಆ ಬೊಂಬೆಗೆ ಯಾವ ಪ್ರಯೋಜನವೂ ಇಲ್ಲ. ಆ ಬೊಂಬೆ ಹಾಗೆ ನಾವು. ಹಾಗೆ ಭಗವಂತನ ಸಂಕಲ್ಪದಂತೆ ಯಾವಾಗ ಭಗವಂತ ಈ ಶರೀರವನ್ನ ಬಿಟ್ಟು ಹೊರಟು ಹೋಗ್ತಾನೋ ಆಗ ಆ ಶರೀರಕ್ಕೆ ಭಗವಂತನ ನಿನ್ನೊಳಗೆ ಇರುವಾಗ, ಅವ ನಿನ್ನನ್ನು ಬಿಟ್ಟು ಹೋದಾಗ, ದೇಹೇ ಪಂಚತ್ವಮಾಪನ್ನೇ ದೇಹಿ ಕರ್ಮಾನುಗೋ ವಶಃ ದೇಹಾಂತರಮನುಪ್ರಾಪ್ಯ ಪ್ರಾಜ್ಞನಂ ತ್ಯಜತೆ ವಪುಃ. ದೇಹೇ ಪಂಚತ್ವಮಾಪನ್ನೇ, ಈ ದೇಹ ಹೇಳುವಂತಹದ್ದು ಪಂಚಭೂತಗಳಿಗೆ ಹೋಗಿ ಸೇರುವುದಂತೆ.
ಈ ದೇಹದಲ್ಲಿರುವುದು ಈ ಇಡೀ ನಮ್ಮ ಪ್ರಪಂಚ ಅಂತ ಬಂದದ್ದು 5 ವಸ್ತುವಿನಿಂದ. ಯಾವುದೆಲ್ಲ? ಪೃಥ್ವಿ ತತ್ವ, ಜಲತತ್ವ, ಅಗ್ನಿತತ್ವ, ಆಕಾಶ ತತ್ವ, ವಾಯು ತತ್ವ. ಈ 5 ತತ್ವಗಳಿಂದ ಪ್ರಪಂಚ ಅಂತ ಹೆಸರು. ಪ್ರಪಂಚ ಅಂತ ಹೆಸರಿಂತದ್ದು ಪಂಚವಸ್ತುಗಳಿಂದ ಆದ್ದು ಪ್ರಪಂಚ. ಅದೇ ಪಂಚಭೂತಗಳು ನಮ್ಮ ಶರೀರದ ಒಳಗೆ ಉಂಟು. ನಮ್ಮ ಶರೀರದಲ್ಲಿರುವಂತಹ ಜಲತತ್ವವೇ ರಕ್ತ, ಮೂತ್ರ ಇತ್ಯಾದಿಗಳು. ನಮ್ಮ ಶರೀರದಲ್ಲಿರುವ ಭೂತತ್ವವೇ ಚರ್ಮ, ಮೂಳೆ ಇತ್ಯಾದಿಗಳು. ನಮ್ಮ ಶರೀರದಲ್ಲಿರುವಂತಹ ಅಗ್ನಿ ತತ್ವವೇ ತೇಜಸ್ಸು, ಅದು ನಮ್ಮ ಕಣ್ಣಿನಲ್ಲಿ ಕಾಣ್ತದೆ. ಹಾಗೆ ನಮ್ಮ ಗಾಳಿ ತತ್ವದಿಂದ ನಮ್ಮ ಎಲ್ಲ ಚಲನವಲನ ಆಗ್ತದೆ. ಗಾಳಿಯ ಪ್ರಕೋಪದಿಂದ ಪ್ರತಿಯೊಂದು ಗಂಟಿನಲ್ಲಿಯೂ ನೋವು. ಅದಕ್ಕೆ ವಾತ ಪ್ರಕೋಪ ಅಂತ ಹೇಳ್ತಾರೆ. ವಾತ, ಗಾಳಿಯ ಸಂಚಾರ ಹೆಚ್ಚು ಕಡಿಮೆ ಆದರೆ, ಶರೀರದಲ್ಲಿ ಗಾಳಿಯ ಪ್ರಕೋಪ ಆದರೆ ಅಲ್ಲಿ ನಡೆಯುವಂತಹ, ನಮ್ಮ ಚಲಿಸಲಿಕ್ಕಿರುವಂತಹ ಯಾವ ಗಂಟುಗಳುಂಟು ಅಲ್ಲೆಲ್ಲ ನೋವು ಬರ್ತದೆ. ಅದೇ ತತ್ವ. ಗಾಳಿಯ ವಾತ ಪ್ರಕೋಪದಿಂದ ಚಲಿಸುವಾಗ ನೋವು, ಚಲಿಸದೆ ಸ್ತಬ್ಧವಾಗಿರುವಾಗ ನೋವಿಲ್ಲ, ಸ್ವಲ್ಪ ಹಂದಾಡುವಾಗ ನೋವು ಬರ್ತದೆ. ಅದು ಗಾಳಿಯ ಪ್ರಕೋಪ. ಹಾಗೆ ನಾನು ಮಾತಾಡಿದ್ದು ನಿಮಗೆ ಈಗ ಕೇಳುವುದು ಯಾವುದರಿಂದ ಅಂತ ಹೇಳಿದ್ರೆ, ಶರೀರದ ಒಳಗಿರುವ ಆಕಾಶ ತತ್ವದಿಂದ. ಆಕಾಶ ತತ್ವ ಇಲ್ಲ ಅಂತ ಹೇಳಿದ್ರೆ ಶಬ್ದಗ್ರಹಣವೇ ಸಾಧ್ಯ ಇಲ್ಲ. ಈ ಎಲ್ಲ ತತ್ವಗಳು ನಮ್ಮ ಶರೀರದಲ್ಲಿ ಉಂಟು. ಈ ತತ್ವಗಳೇ ಹೊರಟು ಹೋದರೆ, ಈ ಶರೀರದಲ್ಲಿರುವ ತತ್ವಗಳು ಏನಾಗ್ತಾರೆ ಅಂತ ಹೇಳಿದ್ರೆ ಹೊರಗಿನ ಪ್ರಪಂಚದ ತತ್ವಗಳೊಂದಿಗೆ ಸೇರಿಕೊಳ್ಳುವಂತಹದ್ದು. ಅದಕ್ಕೆ ಪಂಚತ್ವ ಮಾಪನ್ನ. ದೇಹವು ಪಂಚತ್ವವಾದರೆ, ಪಂಚಭೂತಗಳಲ್ಲಿ ಸೇರಿದರೆ ಮರಣ ಅಂತ ಅರ್ಥ. ಈ ಶರೀರದಲ್ಲಿರುವ ಎಲ್ಲ ತತ್ವಗಳು ಹೊರಟು ಹೋದರೆ ಶರೀರ ಏನಿಲ್ಲ. ಅದಕ್ಕೋಸ್ಕರವಾಗಿ ಆ ದೇಹ ಪಂಚತ್ವವಾದಾಗ ದೇಹಿ ಎನ್ನುವವ ಕರ್ಮಕ್ಕನುಸಾರವಾಗಿ ಇನ್ನೊಂದು ಲೋಕಕ್ಕೆ ಹೋಗ್ತಾನೆ. ಆ ಕರ್ಮಗಳನ್ನೆಲ್ಲ ಹೊತ್ತು ತಾನು ಮಾಡಿದ ಪಾಪಕರ್ಮ ಪುಣ್ಯಕರ್ಮಗಳೆಲ್ಲ ಏನುಂಟೋ, ದೇವತಾ ಆರಾಧನೆ ಮಾಡಿದ್ದೋ, ದಾನ ಧರ್ಮಾಚರಣೆ ಮಾಡಿದ್ದೋ, ಇದೆಲ್ಲ ಪುಣ್ಯ ಸಂಗ್ರಹವಾಗಿ ನಮ್ಮೊಂದಿಗೆ ಬರ್ತದೆ. ನಾವು ಮಾಡಿದ ಪಾಪಗಳು, ಯಾರನ್ನಾರು ಹೊಡೆದಾಕಿದ್ದೋ, ಯಾರನ್ನಾರು ಕೊಂದದ್ದೋ, ಯಾರನ್ನಾರು ಸುಳ್ಳು ಹೇಳಿದ್ದೋ, ಎಲ್ಲ ಪಾಪಗಳು ಸೇರಿ ಅದೇ ದೇಹಿಯೊಂದಿಗೆ ಬರ್ತದೆ. ದೇಹ ಬೇರೆ, ದೇಹಿ ಬೇರೆ. ದೇಹಿ ಅಂತ ಹೇಳಿದ್ರೆ ದೇಹವನ್ನು ಧರಿಸಿದ ಜೀವ. ದೇಹವನ್ನು ಬಿಟ್ಟು ದೇಹಿ ಹೋಗ್ತಾನೆ. ದೇಹಿ ಕರ್ಮಾನುಗವಶಃ, ಕರ್ಮವನ್ನು ಅನುಸರಿಸಿಕೊಂಡು ಹೋಗ್ತಾನೆ. ಆ ಕರ್ಮಕ್ಕೆ ಅನುಸಾರವಾಗಿ ದೇಹಾಂತರಮನುಪ್ರಾಪ್ಯ, ಇನ್ನೊಂದು ದೇಹವನ್ನು ಪಡೆಯುತ್ತಾನೆ. ಯಾವ ದೇಹ ಅಂತ ಯಾರಿಗೊತ್ತು? ಇವನು ಮಾಡಿದ ಕರ್ಮಕ್ಕೆ ತಕ್ಕ ಇನ್ನೊಂದು ದೇಹ, ಅದು ಭಗವಂತನ ನಿಶ್ಚಯ. ಆ ದೇಹವನ್ನು ಪಡೆದು ಈ ಜನ್ಮದಲ್ಲಿ ಮಾಡಿದ ಕರ್ಮಕ್ಕೆ ತಕ್ಕ ಕಷ್ಟ, ಬೇಕಾದಷ್ಟು ಕಷ್ಟವೂ ಬರಬಹುದು, ಸುಖವೂ ಬರಬಹುದು, ಹೇಳಲಿಕ್ಕಾಗುವುದಿಲ್ಲ. ನಾವು ಮಾಡಿದ ಕರ್ಮವೇ ಮುಂದಿನ ಫಲ. ಹಾಗೆ ದೇಹಾಂತರಮನುಪ್ರಾಪ್ಯ ಪ್ರಾಕ್ತನಂ ತ್ಯಜತೆ ವಪುಹು. ಇದಕ್ಕೆ ಉದಾಹರಣೆ ಯಾವುದು ಅಂತ ಹೇಳಿದ್ರೆ ಜಲೂಕ ಕ್ರಿಮಿಯಂತೆ. ವ್ರಜಂ ತಿಷ್ಠಂ ಪದೈಕೇನ ಜಥೈವೈಕೇನ ಗಚ್ಚತಿ ಯಥಾ ತೃಣಜಲೂಕೈವಂ ದೇಹಿ ಕರ್ಮಗತಿಂ ಗತಃ. ಜಲೂಕ ಹೋಗುವಾಗ ತನ್ನ ತುದಿಯನ್ನ ಒಂದು ಬದಿಗಿಟ್ಟು ಆ ತುದಿಯಲ್ಲಿ ಇಟ್ಟ ಮೇಲೆ ಹಿಂಬದಿಯನ್ನು ತೆಗೆಯುವುದು. ನೀವು ನೋಡ್ಲಿಲ್ವಾ? ಹೀಗೆ 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 ಹೋಗ್ತಾರೆ. ಅದು ಹೀಗೆ ಇಟ್ಟು ಪುನಃ ಹೀಗೆ ಹೀಗೆ ಹೋಗುವಂತಹದ್ದು. ಹಾಗೆ ಈ ಜೀವಾತ್ಮ ಹೊರಟು ಹೋಗಬೇಕಾದರೆ ಮೊದಲೇ ಎಲ್ಲಿಗೆ ಹೋಗಬೇಕು ಅಂತ ನಿಶ್ಚಯ ಮೊದಲೇ ಆಗಿರ್ತದೆ. ನಿಶ್ಚಯ ಮಾಡುವುದು ಯಾವುದು? ಇವು ಮಾಡಿದ ಕರ್ಮ. ಈ ಕೊನೆಗೆ ಸಾಯುವಾಗ ಇವನ ಸಂಪೂರ್ಣ ಫೈಲ್ ರೆಡಿ ಆಗ್ತದೆ. ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಅದೊಂದು ಫೈಲ್. ಸಾಯಬೇಕಾದ್ರೆ ಮುಂಚೆ ನೀನು ಈ ತಂಗಿಯನ್ನು ಕೊಂದ್ರೆ ನೀನು ಮುಂದೆ ಯಾವ ಪಾಪಿಯಾಗಿ ಹುಟ್ಟಬೇಕು ಅಂತೇಳಿ ನಿಶ್ಚಯ ಮಾಡಿ ಹೋಗ್ತೀಯ ನೀನು. ಕೇಳು, ವ್ರಜನ್ ಯಥಾ ತೃಣ ಜಲೂಕೈವಂ ದೇಹಿ ಕರ್ಮಗತಿಂಗತಃ. ದೇಹಿ ಜಲೂಕದಂತೆ ತಮ್ಮ ಕರ್ಮ ಅನುಸಾರಕ್ಕೋಸ್ಕರವಾಗಿ ಜನ್ಮ ಪಡೆಯುತ್ತದೆ. ಸ್ವಪ್ನೇ ಯಥಾ ಪಶ್ಯತಿ ದೇಹಮೀದೃಶಂ. ನಾವು ಸ್ವಪ್ನದಲ್ಲಿ ಇರುವಂತಹ ಕಾಲದಲ್ಲಿ ನಾವು ಏನೆಲ್ಲ ಬಯಸ್ತೇವೆಯೋ ಅದು ಎಚ್ಚರವಾಗಿರುವಾಗ ನಮಗೆ ಸಿಗ್ತದ? ಇಲ್ಲ. ಹಾಗೆ ಸ್ವಪ್ನ
ಈ ಜೀವನ ಅಂತ ಹೇಳುವಂತಹದ್ದು ಒಂದು ರೀತಿಯ ಸ್ವಪ್ನ. ಅದು ಬೇಕು ಇದು ಬೇಕು ಎಂತೆಲ್ಲ ನಾವು ಸ್ವಪ್ನದಲ್ಲಿ ಗ್ರಹಿಸ್ತೇವೆ. ನಿನ್ನ ಬಯಕೆ ಉಂಟು, ನಾನು ರಾಜನಾಗಬೇಕು, ನನಗೆ ಸಂಪತ್ತು ಸಿಗಬೇಕು, ನಾನು ಸಾಯಬಾರದು. ಇದೆಲ್ಲ ನಿನ್ನ ಸ್ವಪ್ನ ಅಷ್ಟೇ. ಹಾಗೆ ಸ್ವಪ್ನದಲ್ಲಿ ಒಂದು ರೀತಿ ಸ್ವಪ್ನ ಬರ್ತಾರೆ, ನಮಗೆ ಕನಸು ಕಟ್ತಾರೆ, ನಾವು ನಾಳೆ ಒಂದು ಸಿಂಹಾಸನದಲ್ಲಿ ಕುಳಿತಿದ್ದೇನೆ, ನನಗೆಲ್ಲರೂ ಕೂಡ ನನ್ನ ಸೇವಕರಾಗಿದ್ದಾರೆ, ಗಾಳಿ ಬೀಸ್ತಾ ಇದ್ದಾರೆ ಅಂತ ಹೇಳಿ. ಅದಕ್ಕೊಂದು ಕಥೆ ಉಂಟು, ಹಿಂದಿನ ಪಾಠದಲ್ಲಿ ಬಂದಿರಂತೆ. ನಮ್ಮ ತಂದೆ ತಾಯಿಗಳು ಹೇಳ್ತಾ ಇದ್ದರು, ತಿರುಕನ ಕನಸು ಅಂತೇಳಿ. ತಿರುಕ ಎಲ್ಲ ಕನಸು ಕಂಡು ರಾಜನಾಗ್ತಾನೆ. ತಾನು ರಾಜನಾಗಿ ಎಲ್ಲರೂ ಬಂದು ತನ್ನನ್ನು ಸೇವಿಸ್ತಾರೆ, ತನ್ನಿಗೆ ಪೂಜಿಸ್ತಾರೆ, ತನ್ನ ರಾಜ ಅಂತ ಘೋಷಣೆ ಮಾಡ್ತಾರೆ. ಎಲ್ಲ ಆಗಿ ಶತ್ರುಗಳು ಆಕ್ರಮಿಸುವಂತಹ ಸಂದರ್ಭದಲ್ಲಿ ಅವನಿಗೆ ಎಚ್ಚರಿಕೆ ಆಗ್ತದೆ. ಎಚ್ಚರಿಕೆ ಅವ ಯಾವುದೋ ಒಂದು ಊರಿನಲ್ಲಿ ಒಂದು ಮರದ ಕೆಳಗೆ ಮಲಗಿಕೊಂಡಿದ್ದಂತೆ. ಅವ ಬೇಡುವವ, ಭಿಕ್ಷೆ ಬೇಡುವವ. ಅವನಿಗೆ ಕನಸು ಬಿದ್ದದ್ದು, ಅವನಿಗೆ ರಾಜನಾದ್ದು ಕನಸು, ಅವನಿಗೆ ಒಳ್ಳೆಯ ಹೆಂಡತಿ ಸಿಕ್ಕಿದ ಕನಸು, ಒಳ್ಳೆಯ ಮಕ್ಕಳಾದ ಕನಸು, ಚಿನ್ನದ ಪಾತ್ರೆಯಲ್ಲಿ ಉಂಡ ಕನಸು. ಇದೆಲ್ಲ ಗ್ರಹಿಸಿ ಶತ್ರುಗಳು ಆಕ್ರಮಣ ಮಾಡುವಾಗ ಇವನಿಗೆ ಎಚ್ಚರಿಕೆ ಆಗುವಾಗ ಇವನಿಗೆ ಶತ್ರುಗಳು ಯಾರಿಲ್ಲ, ಮರದ ಅಡಿಯಲ್ಲಿದ್ದಾನೆ ಅವ. ಅಂತಹ ಕನಸು ತಿರುಕನ ಕನಸಿನಂತೆ. ಸ್ವಪ್ನೇ ಯಥಾ ಪಶ್ಯತಿ ದೇಹಮೀದೃಶಂ ಮನೋರಥೇನಾಭಿನಿವಿಷ್ಟ ಚೇತನಃ ದೃಷ್ಟಶ್ರುತಾಭ್ಯಾಂ ಮನಸಾನುಚಿಂತಯನ್ ಪ್ರಪದ್ಯತೆ ತತ್ಕಿಮಪಿ ಹ್ಯಪಸ್ಮೃತಿ. ತನ್ನ ಎಲ್ಲ ಬಯಕೆಯನ್ನು ತಾನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊನೆಗೆ ಜೀವ ಬಿಟ್ಟು ಹೋಗ್ತಾನೆ. ಮತ್ತೆ ಅದೇ ಸ್ವಪ್ನ ಸಾದೃಶ್ಯವಾದಂತಹ ಯಾವುದೋ ಒಂದು ಜನ್ಮ ಬರ್ತಾರೆ ನಿನಗೆ. ಹಾಗೆ ವಿವರಣೆ ಕೊಡ್ತಿದ್ರೆ ಗಂಟೆ ಕೊಡುವ ವಿವರಣೆ ಉಂಟು ಸಾಕಷ್ಟು. ಹಾಗೆ ಅಷ್ಟೂ ವಿವರಣೆ ಕೊಟ್ಟರೂ ಇವನಿಗೆ ಮನಸ್ಸು ಬದಲುವುದಿಲ್ಲ. ಖಡ್ಗ ಎತ್ತಿದ ಕೈ ಉಂಟಲ್ಲ, ಅದು ಕೆಳಗೆ ಬರುವುದಿಲ್ಲ. ಹಾಗೆ ಹೇಳ್ತಾನೆ, ಆಲೋಚನೆ ಮಾಡ್ತಾನೆ ಯಾರು? ವಸುದೇವ. ಇವನಿಗೆ ಸಾಮ ಭೇದ ಇತ್ಯಾದಿಗಳಿಂದ ಯಾವ ಉಪಕಾರವೂ ಆಗಲಿಲ್ಲ. ಬಂಡೋಪಾಯ ಮಾಡಿದರೆ ಈ ಸಮಯದಲ್ಲಿ ಅವನಿಗೆ ಹೊಡೆದಾಟ ಮಾಡುವಂತಹ ಅವಕಾಶ ಇಲ್ಲ. ದಾನೋಪಾಯ ಒಂದೇ ಇರುವುದು. ದಾನ ಉಪಾಯ. ದಾನ ಅಂತ ಹೇಳಿದ್ರೆ ಏನಾದರೂ ಕೊಡ್ತೇನೆ ಅಂತ ಹೇಳಬೇಕು. ಹಾಗೆ ಆಲೋಚನೆ ಮಾಡಿ ಹೇಳ್ತಾನೆ ವಸುದೇವ, ನಕ್ಷ್ಯಸ್ಯಾಸ್ತೆ ಭಯಂ ಸೌಮ್ಯ ಯದ್ವಾಗಾಹ ಶರೀರಿಣಿ ಪುತ್ರಾಂ ಸಮಪ್ರಯಿಷ್ಯೇಸ್ಯ ಯತಸ್ತೆ ಭಯಮುತ್ಥಿತಂ. ಹೇ ಕಂಸ, ನಿನಗೆ ಭಯ ಯಾರಿಂದ? ದೇವಕಿಯಿಂದ ಭಯ ಉಂಟ ನಿನಗೆ? ದೇವಕಿ ನಿನ್ನನ್ನು ಕೊಲ್ತಾಳೆ ಅಂತ ಹೇಳಿ ಎಲ್ಲಾದರೂ ಆಕಾಶವಾಣಿ ಹೇಳಿದ? ಇಲ್ಲಲ್ವಾ? ಯಾರಿಂದ ಭಯ? ಇವಳಿಗೆ ಹುಟ್ಟುವ ಮಗುವಿಂದ ಅಲ್ವಾ? ಪುತ್ರಾಂ ಸಮರ್ಪಯಿಷ್ಯೇ, ಹುಟ್ಟಿದ ಮಕ್ಕಳನ್ನು ನಿನಗೆ ಕೊಡ್ತೇನೆ, ನಾನು ಹುಟ್ಟಿದ ಹಾಗೆ ಕೊಡ್ತೇನೆ. ಯಾರಿಂದ ನಿನಗೆ ಭಯವೋ ಅಂತಹ ಪುತ್ರರನ್ನೇ ನಿನಗೆ ಕೊಡ್ತೇನೆ, ಮಕ್ಕಳು ಹುಟ್ಟಿದಾಗಿ ನಿನಗೆ ಕೊಡ್ತೇನೆ, ನೀನು ಎಂತ ಬೇಕಾದ್ರೂ ಮಾಡು ಹೇಳ್ತಾನೆ. ಆಗ ಕಂಸನಿಗೆ ಧೈರ್ಯ ಬರ್ತಾರೆ. ಯಾಕೆ? ಮಾತಿಗೆ ತಪ್ಪುವನಲ್ಲ ಇವ ವಸುದೇವ. ಕಂಸನಿಗೆ ಅಷ್ಟು ಧೈರ್ಯ ಉಂಟು. ಈಗಿನ ಕಾಲದಲ್ಲೆಲ್ಲ ಬಿಡ್ಲಿಕ್ಕಿಲ್ಲ. ಯಾರಾದ್ರೂ ಬಿಡಬಹುದಾ? ಪುಣ್ಯಕೋಟಿಯ ಕಥೆಯೂ ಅದೇ ರೀತಿ ಅಲ್ವಾ? ನಾನು ನನ್ನ ಕರುವಿಗೆ ಹಾಲುಣಿಸಿ ಬರ್ತೇನೆ ಅಂತೇಳಿ ಪುಣ್ಯಕೋಟಿ ಹೋದ ಹಸು ಪುನಃ ಬರುವುದಿಲ್ವಾ? ಬಂದು ಕಂಡವಿದಕೋ ಮಾಂಸವಿದಕೋ ಗುಂಡಿಗೆಯ ಬಿಸಿ ರಕ್ತವಿದಕೋ ಹೇಳ್ತಾರೆ. ಆಗ ವ್ಯಾಘ್ರನಿಗೆ ಕಣ್ಣೀರು ಬಂದು ಹಾರಿ ನೆಗೆದು ಸಾಯ್ತದೆ. ಹಾಗೆ ಕಂಸನಿಗೆ ವಿಶ್ವಾಸ ಉಂಟು ಆ ವ್ಯಾಘ್ರನ ಹಾಗೆ. ವ್ಯಾಘ್ರ ಸ್ವಭಾವ ಒಂದು ವ್ಯಾಘ್ರಕ್ಕೂ ಆ ಒಂದು ಕರುಣೆ ಬಂತು ನೋಡಿ. ಹಾಗೆ ಈ ರೀತಿ ಕಂಸನಿಗೆ ಕರುಣೆ ಬರ್ತದೆ. ಸರಿ, ಅವನಿಗೂ ಗೊತ್ತುಂಟು, ಹೆದರಿ ಅವ ಕೊಲ್ಲಿಕ್ಕೆ ಹೊರಟದ್ದಷ್ಟೇ. ಯಾರು ನನ್ನನ್ನು ಕೊಲ್ತಾರೆ ಅಂತ ಹೆದರಿದರೆ ಎಂತ ಬೇಕಾದ್ರೂ ಮಾಡ್ತಾರೆ. ಹಾಗೆ ಬಿಡ್ತಾನೆ. ಬಿಟ್ಟು ಪ್ರಥಮ ಸುರುವಿನ ಗರ್ಭದಲ್ಲಿ ಒಂದು ಮಗು ಹುಡ್ತಾರೆ. ಕೀರ್ತಿಮಂತಂ ಪ್ರಥಮಜಂ ಕಂಸಾಯಾನಕದುಂದುಭಿ ಅರ್ಪಯಾಮಾಸ ಕೃಚ್ಛ್ರೇಣ ಸೋನೃತಾದತಿ ವಿಹ್ವಲಃ. ಕಂಸನಿಗೆ ಅದನ್ನು ಕೊಂಡೋಗಿ ಕೊಡಬೇಕು. ಆಗ ತಾನೇ ಹುಟ್ಟಿದ ಮಗು. ಆ ಮಗುವನ್ನ ತಾನು ಕೊಂಡೋಗಿ ಕಂಸನಿಗೆ ಕೊಡಬೇಕು. ಕಂಸ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ. ಯಾರಿಗಾದ್ರೂ ಮನಸ್ಸು ಬರಬಹುದೇ? ಮಗುವಿನ ಮುಖವನ್ನೇ ವಸುದೇವ ನೋಡುವುದಿಲ್ಲಂತೆ. ನೋಡಿದರೆ ಎಲ್ಲಾದರೂ ಆಸೆ ಬಂದು ಅದನ್ನು ಇಟ್ಟುಕೊಳ್ಳಿಕ್ಕೆ ಮನಸ್ಸಾದರೆ ಆ ಮಗನನ್ನ ಕೊಡಬೇಕು ಈಗ. ಆದ್ದರಿಂದ ಮಗುವಿನ ಮುಖವನ್ನೇ ನೋಡದೆ, ಮಗುವಿನ ಮೇಲೆ ಪ್ರೀತಿಗಿಂತ ದೊಡ್ಡದು ಅವನಿಗೆ ಅಭಿಮಾನ. ಸತ್ಯ. ಅನೃತಾತ್ ಅತಿ ವಿಹ್ವಲ ಕೃಚ್ಛ್ರೇಣ
ಮಗುವನ್ನು ಅರ್ಪಿಸಲಿಕ್ಕೆ ಅವನಿಗೆ ಬಹಳ ಕಷ್ಟ ಆಗ್ತದೆ. ಆದರೆ ಸತ್ಯಕ್ಕೆ ತಪ್ಪುವುದು ಅದರಿಂದ ದೊಡ್ಡ ಕಷ್ಟ ಅವನಿಗೆ. ಕೊಟ್ಟ ಮಾತಿನಂತೆ ಆ ಕುಮಾರಕನನ್ನ, ಆ ಹಸುಳೆ, ಆಗ ತಾನೇ ಹುಟ್ಟಿದ ಹಸುಳೆಯನ್ನ ಕಂಸನ ಕೈಗೆ ಕೊಂಡೋಗಿ ಕೊಡ್ತಾನೆ. ಕಂಸನಿಗೆ ಕಾಣ್ತಾರೆ, ಎಷ್ಟಾದರೂ ತಂಗಿ ಮಗಳನ್ನಲ್ವ, ತಂಗಿಯ ಮಗುವಲ್ವ. ಹೇಳ್ತಾನೆ ಕಂಸ, ಪ್ರತುಯಾತು ಕುಮಾರೋಯಂ ನಶ್ಯಸ್ಮಾದಸ್ತಿ ಮೇ ಭಯಂ. ಹೇ, ಎಷ್ಟು ಚೆಂದಾಗಿ ಮಗು, ತಾಯಿಯ ಲಕ್ಷಣವೇ ಕಾಣ್ತಾ ಇದೆ, ನನ್ನ ತಂಗಿಯಾಗೆ ಕಾಣ್ತಾ ಉಂಟು ನನಗೆ. ಮುದ್ದಿಸ್ತಾನೆ ಆ ಮಗುವನ್ನ, ಬಹಳ ಆಶ್ಚರ್ಯ. ಮುದ್ದಿಸಿ ಮುತ್ತಿಕ್ಕಿ, ಹೇ ಭಾವ, ಈ ಮಗುವನ್ನು ತಕೊಂಡು ಹೋಗು. ಯಾಕೆ? ಅಶರೀರವಾಣಿ ಹೇಳಿದ್ದು ಹೇಗೆ? 8ನೇ ಗರ್ಭ ಕೊಲ್ಲುತ್ತದೆ ಅಂತಲ್ವಾ? ಇದು ಸುರುವಿನ ಗರ್ಭ, ಇದನ್ನು ನಾನು ಕೊಂದು ಯಾಕೆ ಪಾಪ ಕಟ್ಟಿಕೊಳ್ಳಬೇಕು? ತಕೊಂಡು ಹೋಗಿದನ್ನು. ಪ್ರತುಯಾತು ಕುಮಾರೋಯಂ ನಶ್ಯಸ್ಮಾದಸ್ತಿ ಮೇ ಭಯಂ ಅಷ್ಟಮಾದ್ಯುವಯೋ ಗರ್ಭಾನ್ ಮೃತ್ಯುರ್ಮೇ ವಿಹಿತ ಕಿಲ. 8ನೇ ಗರ್ಭದಲ್ಲಿ ಹುಟ್ಟಿದ ಮಗು ತಕೊಂಡು ಬಂದ್ರೆ ಸಾಕು, ನೀನು ಇದನ್ನು ತಕೊಂಡು ಹೋಗು ಅಂತ ಹೇಳ್ತಾನೆ. ವಸುದೇವನಿಗೆ ಸಂತೋಷ ಆಗುವುದಿಲ್ಲ. ಯಾಕೆ? ಮನುಷ್ಯನಿಗೆ ಯಾವಾಗಲೂ ಅತಿ ಸಂತೋಷವೂ ಆಗಬಾರದಂತೆ, ಅತಿ ದುಃಖವೂ ಪಡಬಾರದಂತೆ. ಅಂತ ಮನಸ್ಸಿನಲ್ಲಿ ಸಂಕಲ್ಪಿಸೇ ಬರ್ತಾನೆ. ಅವ್ಯವಸ್ಥಿತ ಚಿತ್ತಾನಾಂ ಪ್ರಸಾದೋಪಿ ಭಯಂಕರ ಅಂತ ಒಂದು ಮಾತುಂಟು. ಸರಿಯಾದ ಅವ್ಯವಸ್ಥಿತ ಚಿತ್ತರಾದಂತಹ ದುಷ್ಟರಿಗೆ ಅವರ ಅನುಗ್ರಹವೇ ಭಯಂಕರವಾಗಿರುತ್ತದೆ ಅಂತೆ. ಅವರ ಅನುಗ್ರಹ ಮಾಡುವುದೇ, ದುಷ್ಟರ ಅನುಗ್ರಹ ಅನ್ನುವುದು ಅದು ದೊಡ್ಡ ಕಷ್ಟ. ಅದು ದುಷ್ಟರು ಯಾವಾಗಲೂ ಅನುಗ್ರಹವೇ ಮಾಡಬಾರದಂತೆ. ಆದ್ದರಿಂದ ಇವ ಮಹಾ ದುಷ್ಟ. ಈ ಮಗುವನ್ನು ಇವನಿಗೆ ಅನುಗ್ರಹಿಸಿದ ಅಂತ ಹೇಳಿ ಸಂತೋಷ ಇಲ್ಲ. ಬರ್ತಾನೆ. ಮನೆಗೆ ಬಂದಾಗ ಈ ಕಂಸನಿಗೆ ದೇವಋಷಿಗಳಾದ ನಾರದರು ಬಂದು ಹೇಳ್ತಾರೆ, ಛೇ, ದೇವಋಷಿಗಳು ಮಾಡಿದ ಕೆಲಸ ನೋಡಿ. ಹೇ ಕಂಸ, ನೀನೊಂದು ಅನರ್ಥ ಮಾಡಿದೆಯಲ್ವ? ಆ ಮಗನನ್ನು ನಿನ್ನತ್ತ ಕೊಟ್ಟರು ನೀನೆಂತ ಮಾಡಲಿಲ್ಲ, ಯಾಕೆ? ಅವ 8ನೇ ಗರ್ಭದಲ್ಲಿ ಹುಟ್ಟುವ ಮಗು ಅಲ್ಲ, ಸಾಕು ನನಗೆ. ಅವರಲ್ಲೂ ನನ್ನನ್ನು ಕೊಲ್ಲುವುದು, ಇವನೇನು ಮಾಡ್ತಾನೆ? ನಿನಗೆ ಗೊತ್ತಿಲ್ಲ, ಅವರೆಲ್ಲ ದೇವತೆಗಳ ಮಾಯಾ ಸೃಷ್ಟಿಯಿಂದ ಹುಟ್ಟಿದವರು. ಆದ್ದರಿಂದ ಇವ ಎಲ್ಲಿಯಾದರೂ 8ನೇ ಮಗು ಅಂತ ಹೇಳಿದ್ರೆ ಆ 8ರಿಂದ ಲೆಕ್ಕ ಹಾಕಿದರೆ ಇವ ಶುರು ಆಗುವುದಿಲ್ಲ. ಶುರುವಿನ 8ನೇ ಆದರೆ ನೀನು ಸುಮ್ಮಗೆ ಕೂತ್ಕೊಂಡಾಗಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ದೇವಕಿಯ ಗರ್ಭದಲ್ಲಿ ಹುಟ್ಟುವ ಈ 8 ಜನ ಮಕ್ಕಳು ಶಾಪಗ್ರಸ್ತರಾಗಿ ಹುಟ್ಟುವುದು. ಆ ಕಥೆ ಮುಂದೆ ಬರ್ತದೆ. ಅವರಿಗೆಲ್ಲ ಸದ್ಯದಲ್ಲಿ ಮೋಕ್ಷ ಆಗಬೇಕು. ಕಂಸ ಕೊಲ್ಲುವುದು ವಿಷಯ ಬಿಡಿ, ಅದು ಒಟ್ಟ ಆ ಮಕ್ಕಳಿಗೆ ಮುಕ್ತಿಯಾಗಬೇಕು. ಅದು ನಾರದರಿಗೆ ಸಂಕಲ್ಪ ಇತ್ತು. ಆದ ಕಾರಣ ಅದು ಹೇಳಿದ್ದು, ಸುಮ್ಮಗೆಲ್ಲ. ನೀನು ಅವರನ್ನು ಹಾಗೆ ಬಿಟ್ಟರೆ ಆಗಲಿಕ್ಕಿಲ್ಲ. ನಿನ್ನ ಯಾವ ಮಕ್ಕಳು ಕೂಡ ನಿನ್ನನ್ನು ನಾಶ ಮಾಡಬಹುದು. ಲೆಕ್ಕಾಚಾರ ಇಲ್ಲಿರುವುದು ಅವನ ಹತ್ರ. ನಮ್ಮೆಲ್ಲರ ಲೆಕ್ಕಾಚಾರ ಇರುವುದು ದೇವನ ಹತ್ರ ಅಲ್ವಾ? ನಮ್ಮ ಹತ್ರ ಲೆಕ್ಕಾಚಾರ ಮಾಡ್ಲಿಕ್ಕೆ ಆಗ್ತದ? ಆದ್ದರಿಂದ ಲೆಕ್ಕಾಚಾರ ಮಾಡುವ ಭಗವಂತ ಅವ ನಿನ್ನ ಲೆಕ್ಕಾಚಾರ ಮಾಡಿ ನಿನ್ನನ್ನು ಕೊಲ್ತಾನೆ, ನೀನು ಬಿಡಬೇಡ ಅಂತ ಹೇಳ್ತಾರೆ ನಾರದ ಮಹರ್ಷಿಗಳು. ಸರಿ, ಕಂಸನಿಗೆ ಏನಾಗ್ತಾರೆ? ಮೊದಲೇ ದುಷ್ಟ, ಅದರ ಒಟ್ಟಿಗೆ ನಾರದರ ಪ್ರೇರಣೆಯೂ ಸಿಕ್ಕಿತವನಿಗೆ, ಅವರಿಗೆ. ಅದಕ್ಕೆ ಹೇಳ್ತಾರೆ ಏನು, ಮರ್ಕಟಸ್ಯ ಸುರಾಪಾನಂ ಶತವೃಶ್ಚಿಕ ದಂಶನಂ ತನ್ಮಧ್ಯೆ ಭೂತ ಸಂಚಾರ ಯದ್ವಾ ತದ್ವಾ ಭವಿಷ್ಯತಿ ಅಂತ ಒಂದು ಉಂಟು. ಮಂಗ, ಅವನ ಬುದ್ಧಿ ಮೊದಲೇ ಹಾಳು ಅಲ್ವಾ? ಆ ಮಂಗನಿಗೆ ಒಂದು ಸ್ವಲ್ಪ ಸುರಾಪಾನ ಮಾಡಿಸೋದು, ಕಳ್ಳು ಕುಡಿಸೋದು. ಹೇಗಾದೀತು ಆಲೋಚನೆ ಮಾಡಿ. ಮೊದಲೇ ಮಂಗ ಬುದ್ಧಿ, ಅದಕ್ಕೆ ಸ್ವಲ್ಪ ಕಳ್ಳು ಕುಡಿಸಿದರೆ, ಕಳ್ಳು ಕುಡಿಸಿದ ಮಂಗನಿಗೆ ತಡಿಲಿಕ್ಕಾಗದೆ ಅವನು ಕುಡಿಲಿಕ್ಕೆ ಶುರು ಮಾಡಿತು ಮಂಗ. ಆಗ ಒಂದು ಚೇಳು ಬಂದು ಕಚ್ಚಿತಂತೆ. ಕೇಳುವುದೇ ಬೇಡ ಕತೆ. ಚೇಳು ಕಚ್ಚಿ, ಇದಕ್ಕೆ ಚೇಳು ಕಚ್ಚಿದಂತ ಗೊತ್ತಿಲ್ಲ. ಚೇಳಿನ ನೋವಾಯಿತು, ಕಳ್ಳು ಕುಡಿದದ್ದು ಆಯಿತು, ಮಂಗ ಬುದ್ಧಿಯೂ ಆಯಿತು. ಯದ್ವಾ ತದ್ವಾ ಭವಿಷ್ಯತಿ ಅಂತ ಉಂಟು. ಹಾಗೆ ಏನು ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ ಇವನಿಗೆ, ಕಂಸನಿಗೆ. ನೇರವಾಗಿ ಬಂದು ಹುಟ್ಟಿದಂತಹ ಮಗುವನ್ನ ಕೊಲ್ತಾನೆ. ಯಾರು? ಕಂಸ. ಅಲ್ಲಿ ಒಂದು ಬಂಡೆಗೆ ಅಪ್ಪಳಿಸಿ ಕೊಲ್ತಾನೆ.
ಅಷ್ಟು ಮಾತ್ರ ಅಲ್ಲ, ವಸುದೇವ ದೇವಕಿಯರ ಕೈಗೆ ಬೇಡಿಯನ್ನು ತೊಡಿಸಿ ಕಾರಾಗೃಹಕ್ಕಾಗ್ತಾನೆ. ಯಾಕೆ? ಇನ್ನು ಎಲ್ಲಾದರೂ ಹುಟ್ಟುವ ಮಕ್ಕಳನ್ನೆಲ್ಲ ಎಲ್ಲಾದರೂ ಬೇರೆ ಎಲ್ಲಿಯಾರು ಕಳಿಸಿದರೆ, ಆದ್ದರಿಂದ ಇವರು ಹುಟ್ಟುವಾಗ ಎಲ್ಲಿಗೂ ಹೋಗದಾಗೆ ಇವರನ್ನು ಬಂಧಿಸಬೇಕು ಅಂತ ಹೇಳಿ ಆದರೆ ಒಂದು ಕೆಲಸ ಮಾಡಿದ್ದಾನೆ. ವಸುದೇವ ದೇವಕಿಯರನ್ನು ಒಂದೇ ಕಾರಾಗೃಹಕ್ಕೆ ಹಾಕಿದ್ದಾನೆ. ದೇವಕಿಯನ್ನು ಇನ್ನೊಂದು ಕಾರಾಗೃಹಕ್ಕೆ, ಒಂದು ವಸುದೇವನ ಇನ್ನೊಂದಕ್ಕೆ ಹಾಕಿದ್ರೆ ಅವನೇ ಆಲೋಚನೆ ಯಾಕೆ ಮಾಡಲಿಲ್ಲ ಅಂತೇಳಿ ಭಗವಂತನ ಸಂಕಲ್ಪ ಇತ್ತು ಅಲ್ವಾ? ಒಟ್ಟಿಗೆ ಇದ್ದರೆ ಮಕ್ಕಳು ಹುಟ್ಟದೇ ಇರ್ತಾರ? ಸಂಕಲ್ಪ ಆಗಿತ್ತು ಭಗವಂತನದ್ದು. ಒಟ್ಟಿಗೆ ಅಂದರೆ ಆಂತರಿಕವಾದ ಒಂದು ಸತ್ಯ ಏನಾದರೂ ಮಾಡಿಸ್ತದೆ ಇದು. ಈಗ ಕಂಸ ಅವನಿಗೆ ಕೊನೆಗೆ ಮೋಕ್ಷ ಸಿಗ್ತದೆ ಇದು ಕಂಸನಿಗೆ. ಯಾಕೆ? ಕೃಷ್ಣನನ್ನೇ ನೆನೆದು. ಹಾಗೆ ಸತ್ಯವೇ ಒಳ್ಳೆಯದನ್ನು ಮಾಡಿಸುವುದು. ಇರಲಿ, ಭಗವಂತ ವಸುದೇವ ದೇವಕಿಯರು ಕಾರಾಗೃಹವಾಸ. ಆ ಸಂದರ್ಭದಲ್ಲಿ ಭಗವಂತ ಪ್ರತಿಯೊಂದು ಮಕ್ಕಳು ಹುಟ್ಟಿದನ್ನು ಕೊಂಡು ಹೋಗಿ ಕೊಡುವುದು ಕಂಸನಿಗೆ. ಕಂಸ ಅದನ್ನು ಸಂಹಾರ ಮಾಡೋದು. 7ನೇ ಗರ್ಭ ಜನಿಸಿದೆ ಅಂತ ಹೇಳಿ ಕಂಸನಿಗೆ ಗೊತ್ತಾಗ್ತದೆ. ಆ 7ನೇ ಗರ್ಭವನ್ನ ಆವಾಗ ಭಗವಂತ ಹೇಳ್ತಾನೆ ದೇವಿಯಲ್ಲಿ, ತನ್ನ ಮಾಯೆಯಲ್ಲಿ ಹೇಳ್ತಾನೆ ಭಗವಂತ, ಹೇ ದೇವಿ, ನೀನು ಆ 7ನೇ ಗರ್ಭವನ್ನ ವಸುದೇವನ 2ನೇ ಹೆಂಡತಿ ನಂದ ಗೋಕುಲದಲ್ಲಿದ್ದಾಳೆ, ಅವಳ ಗರ್ಭದಲ್ಲಿ ನೀನು ಸೆಳೆದು ನೀನು ಇರಿಸಬೇಕು ಆ 7ನೇ ಗರ್ಭ. ಆಗ ಅಲ್ಲಿದ್ದವರಿಗೆಲ್ಲ ದೇವಕಿಯ 7ನೇ ಗರ್ಭ ನಾಶ ಆಯಿತು ಅಂತ ಗೊತ್ತಾಗ್ತದೆ. ಗರ್ಭ ಸಂಕರ್ಷಣಾತ್ ಪ್ರಾಹುಹು, ಗರ್ಭ ಸಂಕರ್ಷಣೆಯಿಂದ ಅವನಿಗೆ ಸಂಕರ್ಷಣ ಅಂತ ಹೆಸರು ಬಂದದ್ದು ಬಲರಾಮನಿಗೆ. ಅವ ರೋಹಿಣಿಯ ಮಗ. ಆ ದೇವಕಿಯ ಹೊಟ್ಟೆಯಲ್ಲಿಯೇ ಹುಟ್ಟಿದವ. ಅವನ ಗರ್ಭವನ್ನ ಮಾಯಾದೇವಿ ಎಳೀತಾಳೆ, ಸೆಳೆದು ರೋಹಿಣಿಯ ಗರ್ಭದಲ್ಲಿರ್ತಾಳೆ. ಆ ದೇವಿಯಲ್ಲಿ ಭಗವಂತ ಹೇಳ್ತಾನೆ, ನೀನು ಹಾಗೆ ಸೆಳೆದರೆ ನಿನ್ನ ಲೋಕದಲ್ಲಿ ನಿನ್ನ ಹೆಸರು ಪ್ರಸಿದ್ಧವಾಗ್ತದೆ. ನಿನಗೆ ದುರ್ಗೆ, ಭದ್ರಕಾಳಿ, ವಿಜಯ, ವೈಷ್ಣವಿ, ಕುಮುದ, ಚಂಡಿಕಾ, ಕೃಷ್ಣ, ಮಾಧವಿ ಇತ್ಯಾದಿ ಹೆಸರಿನಿಂದ ನಿನಗೆ ಲೋಕದಲ್ಲಿ ಬಲಿಯೆಲ್ಲ ಸಮರ್ಪಣೆ ಮಾಡ್ತಾರೆ ಅಂತ ಹೇಳಿ. ಹಾಗೆ ದೇವಕಿಯ ಜಠರದಿಂದ ಆ ಗರ್ಭವನ್ನ ಸೆಳೆದು ರೋಹಿಣಿಯ ಗರ್ಭಕ್ಕೆ ಈ ದೇವಿ ಮಾಯಾದೇವಿ ಇರಿಸ್ತಾಳೆ. ಆಮೇಲೆ 8ನೇ ಗರ್ಭ ಭಗವಂತನೇ ಪ್ರವೇಶ ಆಗ್ತಾನೆ. 8ನೇ ಗರ್ಭವನ್ನ ಆ ವಸುದೇವನ ಮನಸ್ಸಿಗೆ ಈ ಭಗವಂತ ಹೋಗಿ ವಸುದೇವನ ಶರೀರವನ್ನು ಹೊಕ್ಕು ವಸುದೇವನ ಮುಖೇನವಾಗಿ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡ್ತಾನೆ. 8ನೇ ಗರ್ಭ ಸರ್ವ ಗುಣೋಪೇತ. ಕೃಷ್ಣ ಹುಟ್ಟುವ ಸಂದರ್ಭ ಹೇಗಿತ್ತು ಅಂತೇಳಿ ಎಲ್ಲರೂ ಮನಸ್ಸಿಗೆ ತಂದುಕೊಳ್ಳಿ. ಬಹಳ ಪ್ರಶಸ್ತವಾದ ಸಮಯ ಇದೀಗ. ಕೃಷ್ಣ ಹುಟ್ಟುವ, ಆಗ ಪಾರಾಯಣದಲ್ಲಿ ಮಾತ್ರ ಹೇಳಿದ್ದು ಕೃಷ್ಣ ಹುಟ್ಟುವ ಸಂದರ್ಭವನ್ನು. ಈಗ ಪ್ರವಚನದ ಮುಖೇನ ಕೃಷ್ಣ ಆವಿರ್ಭಾವ. ಈಗ ಕೃಷ್ಣ ಹುಟ್ಟುವುದನ್ನು ಮನಸ್ಸಿನಲ್ಲಿ ಎಲ್ಲರೂ ಸಂಕಲ್ಪ ಮಾಡಿಕೊಳ್ಳಿ. ಪ್ರವಚನದಲ್ಲಿ ಅದರ ವಿವರಣೆ ಒಂದು 8 ಶ್ಲೋಕ ವಿವರಣೆ ಆದಾಗ ಕೃಷ್ಣನ ಜನನ ಆಗ್ತದೆ. ಜನನದ ಸಂದರ್ಭ ಹೇಗಿತ್ತು? ಅಥ ಸರ್ವ ಗುಣೋಪೇತ ಕಾಲ ಪರಮ ಶೋಭನ, ಅತ್ಯಂತ ಶೋಭಾಯಮಾನವಾದ ಕಾಲ. ಆ ಸಮಯದಲ್ಲಿ ಬ್ರಹ್ಮದೇವರ ನಕ್ಷತ್ರವಾದ ರೋಹಿಣಿ ನಕ್ಷತ್ರ ಇತ್ತಂತೆ. ರೋಹಿಣಿ ನಕ್ಷತ್ರದ ಕಾಲ. ಚಂದ್ರನಲ್ಲಿ ರೋಹಿಣಿ ನಕ್ಷತ್ರ, ಚಂದ್ರನು ರೋಹಿಣಿ ನಕ್ಷತ್ರದಲ್ಲಿರುವಂತಹ ಕಾಲ. ಯಶ್ಯೇ ವಾಜನ ಜನ್ಮರ್ಕ್ಷಂಶ ಅಂತರ್ಕ್ಷಗ್ರಹ ತಾರಕಂ. ಎಲ್ಲ ಗ್ರಹಗಳು ನಕ್ಷತ್ರಗಳೆಲ್ಲ ಶಾಂತವಾಗಿದ್ದಂತೆ. ನಕ್ಷತ್ರಗಳು ಬೀಳುವುದು ಅಪಶಕುನ. ನಿಜವಾಗಿ ಈ ಅಪಶಕುನ ಶುಭ ಶಕುನ ಅಂತ ಹೇಳ್ತಾರೆ. ನಕ್ಷತ್ರಗಳೆಲ್ಲ ಆಕಾಶದಲ್ಲಿ ಪ್ರಕಾಶಮಾನವಾಗಿಯೇ ಇದ್ದವು. ನಕ್ಷತ್ರ ಬೀಳುವುದು ಅಪಶಕುನ, ಬೀಳಲಿಲ್ಲ, ಬಿದ್ದ ಹಾಗೆ ಕಾಣುವುದೆಲ್ಲ ಉಂಟು, ಅದು ಅಪಶಕುನ ಅಂತ ಹೇಳ್ತಾರೆ ಅಲ್ವಾ. ಗ್ರಹಗಳು ನಕ್ಷತ್ರಗಳೆಲ್ಲ ಶಾಂತವಾಗಿ ಅತ್ಯಂತ ಶೋಭಾಯಮಾನವಾಗಿದ್ದವು. ದಿಶ ಪ್ರಸೇದುರ್ಗಗನಂ, ಎಲ್ಲ ದಿಕ್ಕುಗಳು ಕೂಡ ಸ್ವಚ್ಛವಾಗಿತ್ತು. ಆಕಾಶದಲ್ಲಿ ಎಲ್ಲ ಸ್ವಚ್ಛವಾಗಿ ಎಲ್ಲವೂ ಕೂಡ ದಿಕ್ಕುಗಳು ಪ್ರಕಾಶಮಾನವಾಗಿತ್ತು. ನಿರ್ಮಲೋಡು ಗಣೋದಯಂ, ತಾರೆಗಳೆಲ್ಲ ಜಗಜಗಿಸುತ್ತಿರುವಂತಹ ಸಂದರ್ಭ. ಮತ್ತು ಗೋಪಾಲಕರ ದೊಡ್ಡಿಗಳಲ್ಲೆಲ್ಲ
ಗೋವುಗಳೆಲ್ಲ ಅತ್ಯಂತ ಸಂತುಷ್ಟವಾಗಿತ್ತು. ಯಾಕೆ ಅಂತ ಹೇಳಿದ್ರೆ ನಮ್ಮನ್ನು ಪಾಲಿಸುವ ಗೋಪಾಲಕ ಬರ್ತಾನೆ ಆ ಸಮಯದಲ್ಲಿ, ಗೋಪಾಲಕನಾಗಿ ಬರುವ ಸಂದರ್ಭ ಅಲ್ವಾ. ಆದ್ದರಿಂದ ಗೋವುಗಳೆಲ್ಲ ಕಾತರವಾಗಿದ್ದಂತೆ. ಆದ್ದರಿಂದ ಗೋಪಾಲಕರ ದೊಡ್ಡಿ ಅದು ಮಂಗಳಕರವಾಗಿತ್ತು ಅಂತ ಹೇಳಿದರೆ ಗೋವುಗಳಿಗೆ ಅತ್ಯಂತ ಸಂತೋಷ ಆಗಿತ್ತಂತೆ. ಗೋವುಗಳಿಗೆ ಸಂತೋಷವಾಗಿರುವುದೇ ನಮ್ಮ ಮನೆಗೆ ಅತ್ಯಂತ ಶೋಭೆ. ಮೊನ್ನೆ ಹೇಳಿದ್ದೇನೆ, ಗೋವುಗಳು ಅಂಬಾ ಅಂತ ಹೇಳಿದರೆ ಸಮಸ್ತ ವಿಧವಾದ ದೋಷಗಳು ಪರಿಹಾರ ಆಗ್ತಾರೆ ಅಂತ ಹೇಳಿ. ಹಾಗೆ ಗೋವುಗಳೆಲ್ಲ ಅತ್ಯಂತ ಪ್ರಶಾಂತವಾಗಿದ್ದವು. ನದ್ಯ ಪ್ರಸನ್ನ ಸಲಿಲಾಹ, ನದಿಗಳು ಬಹಳ ನಿಧಾನವಾಗಿ ಬಹಳ ಘೋರತರದ ಶಬ್ದ ಇಲ್ಲದೆ ಚೆನ್ನಾಗಿ ಹರಿತಾ ಇತ್ತಂತೆ ನದಿಗಳೆಲ್ಲ. ಈ ನದಿ ಪ್ರವಾಹಗಳೆಲ್ಲ ಶಬ್ದ ಮಾಡಿ ಹರಿದ್ರೆ ಅದು ಒಳ್ಳೆಯದಲ್ಲ, ನಿಧಾನವಾಗಿ ಹರಿಬೇಕದು ನದಿ. ನೈವೇದ್ಯ ಆಗಿದೆಲ್ಲ ಈಗ ಮಹಾಪೂಜೆ ಮಾಡುವುದು. ನದ್ಯ ಪ್ರಸನ್ನ ಸಲಿಲಾಹ ಹೃದಾಹ ಜಲರುಹ ಶ್ರಿಯ. ಯಾವ ಹಳ್ಳ ಕೊಳ್ಳಗಳಲ್ಲಿಯೂ ಕೂಡ ನೀರಿಲ್ಲದೆ ಇರಲಿಲ್ಲ, ಎಲ್ಲವೂ ಜಲದಿಂದ ಪರಿಪೂರ್ಣವಾಗಿತ್ತು. ಹಳ್ಳ ಕೊಳ್ಳಗಳೆಲ್ಲ ಜಲದಿಂದ ತುಂಬಿತ್ತಂತೆ. ದ್ವಿಜಾಲಿ ಕುಲ ಸನ್ನಾದ ಸ್ತಬಕಾವನ ರಾಜಯ. ಎಲ್ಲ ನದಿಗಳ ಎಲ್ಲ ಸರೋವರಗಳಲ್ಲಿ ನೈದಿಲೆ ಅರಳಿತ್ತಂತೆ. ಯಾವಾಗಲೂ ರಾತ್ರಿಯ ಹೊತ್ತು ತಾವರೆಲ್ಲ ಮುದುಡಿಕೊಂಡಿರ್ತಾರೆ, ಯಾವಾಗ ಸೂರ್ಯನ ಕಿರಣ ಬೀಳುತ್ತಾರೆ ಆಗ ಅರಳುವುದಲ್ವ. ಆದರೆ ಕೃಷ್ಣ ಹುಟ್ಟುವ ಸಮಯದಲ್ಲಿ ಆ ಕೃಷ್ಣ ಹುಟ್ಟುವ ಸಮಯವನ್ನ ತಾನೂ ನೋಡಬೇಕು ಅಂತ ಹೇಳಿ ತಾವರೆಗಳೆಲ್ಲ ಅರಳಿ ಆ ತಾವರೆಗಳ ಮಧ್ಯದಿಂದ ಪರಿಮಳ ಹೊರಸೂಸಿ ಆ ಎಲ್ಲ ಪ್ರದೇಶದಲ್ಲೆಲ್ಲ ಆ ಪರಿಮಳ ಸಂಚರಿಸ್ತಾ ಇತ್ತಂತೆ. ಎಲ್ಲ ವೃಕ್ಷಗಳಲ್ಲಿಯೂ ಫಲ, ಎಲ್ಲ ಮರದಲ್ಲಿಯೂ ಹೂವು ಹೋದರೆ ಎಲ್ಲ ಹೂವಿನಲ್ಲಿಯೂ ಫಲ ಆಗಬೇಕು ಅಂತೇನಿಲ್ಲ. ಆದರೆ ಕೃಷ್ಣ ಹುಟ್ಟುವ ಸಂದರ್ಭದಲ್ಲಿ ಪ್ರತಿಯೊಂದು ಗೊಂಚಲಿನಲ್ಲಿಯೂ ಕೂಡ ಹಣ್ಣುಗಳು ಪರಿಪೂರ್ಣವಾಗಿತ್ತಂತೆ. ಎಲ್ಲವೂ ಕೂಡ ಹಕ್ಕಿಗಳೆಲ್ಲ ಚಿಲಿಪಿಲಿಗುಡ್ತಾ ಇದ್ದವು. ಕೃಷ್ಣ ಹುಟ್ಟಿದ್ದು ಯಾವಾಗ? ರಾತ್ರಿಯ ಹೊತ್ತಲ್ವಾ. ರಾತ್ರಿಯ ಹೊತ್ತಿನಲ್ಲಿ ಹಕ್ಕಿಗಳು ಚಿಲಿಪಿಲಿಗುಟ್ಟುತ್ತಾ ಇದ್ದರು. ಯಾಕೆ? ಕೃಷ್ಣ ಹುಟ್ಟುತ್ತಾನೆ ಅಂತ ಹೇಳುವಂತಹ ಸಂದರ್ಭದಲ್ಲಿ. ವವವು ವಾಯು ಸುಖಸ್ಪರ್ಶ, ಅತ್ಯಂತ ರಮಣೀಯವಾದ ವಾತಾವರಣ, ಗಾಳಿ ತಂಪಾಗಿ ಬೀಸುತ್ತಾ ಇತ್ತಂತೆ. ಸೆಖೆಯೂ ಇಲ್ಲ, ಚಳಿಯೂ ಇಲ್ಲ, ಅಂತಹ ವಾತಾವರಣ. ಅದು ಪರಿಶುದ್ಧವಾದಂತಹ ವಾತಾವರಣ. ಸೆಖೆಯೂ ಇಲ್ಲ, ಗಾಳಿ, ಅತ್ಯಂತ ಚಳಿಯೂ ಇಲ್ಲದಂತಹ ಸುಖ ಸ್ಪರ್ಶ, ನಮಗೆ ಅತ್ಯಂತ ಸುಖವನ್ನು ಕೊಡುವ ಸ್ಪರ್ಶ. ಪುಣ್ಯ ಗಂಧವ ಶುಚಿ, ಅತ್ಯಂತ ಪರಿಮಳಯುಕ್ತವಾದಂತಹ ಗಾಳಿ, ಪರಿಮಳವನ್ನು ಹೊತ್ತುಕೊಂಡು ಗಾಳಿ ಸಂಚರಿಸ್ತಾ ಇತ್ತು ಎಲ್ಲ ಕಡೆಯಲ್ಲಿಯೂ ಕೂಡ. ಎಲ್ಲ ಅಗ್ನಿಹೋತ್ರಿಗಳ ಹೋಮಕುಂಡ ಪ್ರಜ್ವಲಿಸ್ತಾ ಇತ್ತಂತೆ. ದೀಪ ಉರಿಸಬೇಕು. ಒಂದು 10 ಜನ ಬನ್ನಿ, ದೀಪ ಉರಿಸಲಿಕ್ಕೆ ಬನ್ನಿ. ಕೃಷ್ಣನ ಸ್ಮರಣೆ ಮಾಡಿಕೊಂಡು ದೀಪವನ್ನು ಉರಿಸಿ ಎಲ್ಲರೂ ಕೂಡ ಒಬ್ಬೊಬ್ಬರು ಒಂದೊಂದು ಬತ್ತಿಯನ್ನು ತಕೊಳ್ಳಿ. ಬನ್ನಿ, ಹೆಂಗಸರು ಬರಬಹುದು, ಗಂಡಸರು ಬರಬಹುದು. ಕೃಷ್ಣರನ್ನ ಸ್ಮರಣೆ ಮಾಡಿಕೊಂಡು ದೀಪ ಉರಿಸಿಕೊಳ್ಳಿ. ಅಗ್ನಜಶ್ಚ ದ್ವಿಜಾತೀನಾಂ, ಈಗ ಹೇಳುವ ಸಮಯ ಒಳ್ಳೆಯದಾಗಿದೆ. ಯಾಕೆ ಅಂತ ಹೇಳಿದ್ರೆ ಅಗ್ನಿ ಅತ್ಯಂತ ಸುಂದರವಾಗಿ ಪ್ರಜ್ವಲಿಸುವಂತಹ ಸಮಯ ಅಂತ ಹೇಳಿ. ಶಾಂತಾ ತತ್ರ ಸಮಿಂಧತ, ಒಂದು ವಿಷಯ ಇದು, ನೀವು ಉರಿಸುವಾಗ ನಿಮ್ಮ ನಿಮ್ಮ ಬಟ್ಟೆಯನ್ನು ನೋಡಿಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಒಳಗೆ 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 ಮೊದಲು ಒಳಗಿಂದ ಉರಿಸಿ, ಹೊರಗಿಂದ ಉರಿಸಬೇಡಿ. ಒಳಗಿನಿಂದ ಉರಿಸಿಕೊಂಡು ಬನ್ನಿ, ಹೊರಗಿಂದ ಉರಿಸಬೇಡಿ, ಒಳಗಿನ ಲೈನಿಂದ. ನಾವು ತಿಂದಲಾಡಿ ಎಲ್ಲ ಅದೇ ಅಲ್ಲ ಅಲ್ಲ ಈಗ ಬೇರೆ ಪುನಃ ಮಾಡಿದ್ದೆ ನಾನಲ್ಲಿ ಹೋಗುವಾಗ 3 ದಿವಸ ಪ್ರವಚನ ಉಂಟು. ಸ್ವರ ದೊಡ್ಡ ಇತ್ತು. ಅವ ಒಳಗಿದ್ದವರಿಗೆ ಇಬ್ಬರಿಗೆ ಒರೆಸಿಕೊಂಡು ಬಿದ್ದುಬಿಟ್ಟೆ.
ಅದರಲ್ಲಿ ಒಳಗೆಂತಿಲ್ಲ, ನೀವು ಯೋಚನೆ ಮಾಡಿದ್ದಿಲ್ಲ ಅದರಲ್ಲಿ ಎಂತ ಬೇಡ ಆಗ ಮತ್ತೆ ಉಳಿಸಿ ಲೇಟ್ ಆಗ್ತದೆ. ಅವರಿಗೆ ಗುಡಿ ಕೊಟ್ಟ ಕೂಡಲೇ ನೀವು ಬೇಡ ಅಂತ ಹೇಳಿದ ಕೂಡಲೇ ನನಗೆ ಉಳಿಸಿದವರು ಅವರಿಗೆ ಕೊಟ್ಕೊಳ್ಳಿ. ಒಳಗೆ ಒಳಗೆ ಬಾಕಿ ಮಾಡಿ ಹೊರಗೆ ಅಲ್ಲ, ಇದು ಇದಾದ ಕೂಡಲೇ ಇಲ್ಲಿ ನಾನು ಪೂಜೆ ಮಾಡ್ತೇನಲ್ಲ, ಇಲ್ಲಿ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಅಲ್ಲಿಗೆ ಹೋಗುದಲ್ಲ. ಮತ್ತೆ ಹಾಕಿದ್ದವರು ಮಂಗಳಾರತಿ ಅಲ್ಲಿಗೆ ಮಾಡಿದ್ರೆ ಸಾಕು. ಎರಡೆರಡು ಮಂಗಳಾರತಿ ತಡ ಆಗ್ತದೆ. 10 ತಟ್ಟಿಲಿ ತೂಗುವಾಗಲೇ ಮಂಗಳಾರತಿ ಆಯ್ತಾ? ಹಾಗಾದ್ರೆ ನಾನು ಹೇಳಿದ್ದೇನೆ ಇಲ್ಲಿಗೆ ಎಲ್ಲರೂ ಮಂಗಳಾರತಿ ಮಾಡಲಿಕ್ಕಿಲ್ಲ ಅಂತ ಹೇಳಿ, ಅಲ್ಲಿ ತೊಟ್ಟಿಲಿಗೆ ಮಂಗಳಾರತಿ ಮಾಡಿದರೆ ಆಯ್ತು. ಹಾಗಾದ್ರೆ 50 ರೂಪಾಯಿ ಮಂಗಳಾರತಿ 2 ಚೀಟಿ ಎರಡೇ ಚೀಟಿ ಇರುವುದಾ? ಹಾಗಾದ್ರೆ ಮಾಡಲಿ. 2 ಚೀಟಿ 3 ಚೀಟಿ ಸರಿ 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 ಆಯ್ತು. ಅದು ಈಗ ಆರಂಭ ನಿಮ್ಮದಾದ ಕೂಡಲೇ ಅದಾದ ಕೂಡಲೇ ಇಲ್ಲಿ ಆರತಿ ಎಲ್ಲ ಕೃಷ್ಣನ ಸ್ಮರಣೆ ಮಾಡಿಕೊಳ್ಳಿ. ಕೃಷ್ಣನ ಸ್ಮರಣೆ, ಬೊಬ್ಬೆ ಹಾಕಬೇಡಿ. ಟ್ರಾಸಿ ನಿಮ್ಮ ನಿಮ್ಮ ಬಟ್ಟೆ ಜಾಗ್ರತೆ ನೋಡಿಕೊಳ್ಳಿ. ರೂಪಾಯಿ ಉಂಟು, ರೇಟ್ ಕಮ್ಮಿ ಆಯ್ತಲ್ಲ, ಸಂಶಯ ಉಂಟು. ಅದಕ್ಕೆ ಕೇಳಿದ್ದು ಇದು ದೇಣಿಗೆ ಇವತ್ತ ಸಂಸ್ಥೆಗೆ, ನಾವು ದೇಣಿಗೆ ಅದಕ್ಕೆ ಹಾಕಿಕ್ಕೆ ಮತ್ತೆ ನಾವು ಕಮ್ಮಿಲಿ ಕೊಡೋದು ಅಷ್ಟೇ ಇದನ್ನು ಹೂವು ಹಾಕಿ ಕೊಡುವ, ನಿಂಗೆ ಕೊಡ, ನಿಂಗಳೇ ಕೊಡಕಡ, ಹಿಂದೆ ಕೊಡಕಡ, ಹಾಗೆ ಹಿಂದೆ ತಂದು ಹೇಳಿ ಸರ್, ನಿಂಗಳೇ ಕೊಡಕಡ, ಅವರೇ ಕೈ ಎತ್ತಿ ಕೊಡಬೇಕು. ಅದನ್ನೆಲ್ಲ ಓದಿ ನಾಳೆ ನಾನು ಮಾಡುವಾಗ ನನಗೆ ಹೇಳಲಿಕ್ಕೆ ಉಂಟು ಕೆಲವು, ಅದನ್ನು ಹೇಳಲಿಕ್ಕೆ ನನಗೆ ಕೇಳಿದ, ನನ್ನ ಹತ್ರ ಕೇಳಿದ, ಶುಕ್ರಾಚಾರ್ಯರು ಒಳಗಿರುವಾಗ ಅದಕ್ಕೆ ಕಡ್ಡಿ ಆಗಲಿಕ್ಕಿಲ್ವ ಅಂತ, ಅದು ಭಾಗವತದಲ್ಲಿ ಇಲ್ಲ ಅಂತ ಹೇಳಿ, ಅದರಲ್ಲಿ ಇಲ್ಲದು ತರಬೇ ಗೊತ್ತಿದ್ದು. ಮತ್ತೆ ಕೇಳಿದ, ಅದು ಭಾಗವತದಲ್ಲಿ ಇಲ್ಲ, ಬೇಕಾದ್ರೆ ತೋರಿಸ್ತೇನೆ ಇಲ್ಲ ಅಂತ ಹೇಳಿ. ಇಲ್ಲದನ್ನು ಹೇಳಿದರೆ ನಾಡಿದ್ದು ಪ್ರಚಾರ ಆಗ್ತದಲ್ಲ, ಅದು ಎಲ್ಲಿ ಉಂಟು ಭಾಗವತ ನನ್ನ ಹತ್ರ ಕೇಳಿದರೆ ದೀಪ ಉರಿಸಿದ ಕ್ಷಣ ಎಲ್ಲರೂ ಕೂಡ ಭಕ್ತಿಯಿಂದ ನಿಂತುಕೊಳ್ಬೇಕು. ದೀಪ ಉರಿಸಿದ ತಕ್ಷಣ ಅವರವರ ಸ್ಥಳದಲ್ಲಿ ಯಾರು ಸುತ್ತಾಡಬೇಡಿ. ಮಾತೇ ಇರಲ್ಲ. ದೀಪ ಬೊತ್ತ ಇವಕ್ಕ ಅಲ್ಪ ಅಕ್ಕಳದನ ಜಾಗ ಇಟ್ಟುಕೊಳ್ಳಲೆ. ದೇವರ ಪುಟ್ಟುನಂಚನ ಈ ಸಂದರ್ಭಡು ಪ್ರಕೃತಿ ಮಾತ ಎಡ್ಡೆ ಶಾಂತವಾದಿತ್ತಿನೊಂದು ಬಣಪೇರು ಕಥೆಟ್ಟು ಈ ಪ್ರಕೃತಿ ಇತ್ತೆ ನಮ್ಮ ಮಾತ ಪಾತೆರಂಡ ಕಥೆತ್ತಲ ರೂಪಡು ಪೂಜಿ ಪರಿಸರ ಒಂಜೆ 2 ಶ್ಲೋಕದ ಅರ್ಥ ಪಣಪೆ ಅಪಗ ಮಾತಿರ್ಲ ಕುಳ್ಳಿಲೆ ಪೊತ್ತಾಯಿ ಬುಕ್ಕ.
ಮಾತೇರಲ್ಲ ಅಲ್ಪ ಪಿದಾಯಿ ಬತ್ತದ ಅಕ್ಕಲಕ್ಕಳನ ಜಾಗಿಡ್ ಕುಳ್ಳುಲೆ ಮಾತೇರ್ಲ ದೇವರಿನ ಜನ್ಮೋತ್ಸವ ಇತ್ತಾಯರುಂಡು ಮಾತೇರ್ಲ ಪ್ರಶಾಂತವಾದ ಉಪ್ಪೊಡು ಪ್ರಶಾಂತವಾಯಿರಂಚಿನ ಮನಸ್ಸು ಏರ್ಲ ಪಾತೇರಿಯರಬಲ್ಲಿ ಯಾರು ಆಚೀಚೆ ಹೋಗಬೇಡಿ. ಈಗ ಎಲ್ಲ ಅವರವರ ಜಾಗದಲ್ಲಿ ಕೈ ಮುಗಿದುಕೊಂಡು ನಿಂತುಕೊಳ್ಳಿ. ಕೈ ಮುಗಿದುಕೊಂಡು ಈಚೆ ಬನ್ನಿ. ದೇವರ ನಡೆಯನ್ನು ಬಿಟ್ಟು ಅಂದ್ರೆ ಸರಿ. ಕೃಷ್ಣ ಹುಟ್ಟುವಂತಹ ಸಮಯದಲ್ಲಿ ಇಡೀ ಊರಿಗೆ ಊರೇ ಬೆಳಕನ್ನ ಕಂಡಿತು ಅಂತ ಹೇಳುವಂತಹದ್ದನ್ನ ಭಾಗವತದಲ್ಲಿ ಹೇಳ್ತಾರೆ. ಹಾಗೆ ಈ ಒಂದು ದೀಪ ಇದು ಭಗವತ್ ಸಂಕಲ್ಪದಿಂದ ಇವತ್ತು ಉರಿದಿದೆ. ಇದರ ಕಲ್ಪನೆ ಯಾರದ್ದು ಅಂತ ಹೇಳಿದ್ರೆ ದೇವರದ್ದೇ, ಭಗವಂತನ ಕಲ್ಪನೆ. ಈ ರೀತಿ ಮಾಡಬೇಕು, ಈ ರೀತಿ ಆಗಬೇಕು ಅಂತ ಹೇಳಿ ಎಲ್ಲರೂ ಕೂಡ ಅವರವರ ಕೈಯಿಂದ ದೀಪವನ್ನ ಹಚ್ಚಿದ್ದಾರೆ, ಸಹಕರಿಸಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆ ಭಗವಂತನ ಸ್ಮರಣೆಯನ್ನು ಮಾಡೋಣ. ಇನ್ನು ಕೆಲವೇ ಸಮಯದಲ್ಲಿ ಈ ಪ್ರವಚನದಲ್ಲಿ ಶ್ರೀಕೃಷ್ಣನ ಆವಿರ್ಭಾವ ಆಗ್ತದೆ. ಈ ಸಂದರ್ಭದಲ್ಲಿ ಕೃಷ್ಣನ ಜನ್ಮೋತ್ಸವವನ್ನು ನಾವೆಲ್ಲರೂ ಆಚರಿಸೋಣ. ಯಾವ ರೀತಿ ಈ ದೀಪ ಈ ಮಂಟಪವನ್ನ ಈ ಪ್ರದೇಶವನ್ನ ಅತ್ಯಂತ ಪ್ರಕಾಶಮಾನವಾಗಿಸಿದೆಯೋ ಅದೇ ರೀತಿ ಭಗವಂತ ಈ ಯಜಮಾನರ ಕುಟುಂಬವನ್ನ ಮತ್ತು ಎಲ್ಲ ಭಕ್ತ ಜನತೆಯನ್ನ ಪ್ರಕಾಶಗೊಳಿಸಿ ಎಲ್ಲರಿಗೂ ಕೂಡ ಜ್ಞಾನ ಪ್ರದೀಪವನ್ನ ಹಚ್ಚಬೇಕು ಅಂತ ಹೇಳಿ, ಜ್ಞಾನವನ್ನ ಅನುಗ್ರಹಿಸಬೇಕು ಅಂತ ಹೇಳಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಮನಾಂ ಶಾಸಂ ಪ್ರಸನ್ನಾನಿ ಸಾಧೂನಾಂ ಅಸುರದ್ರುಹ. ಎಲ್ಲರ ಮನಸ್ಸು ಪ್ರಸನ್ನವಾಗಿತ್ತಂತೆ. ಹಾಗೆ ನಮ್ಮೆಲ್ಲರ ಮನಸ್ಸು ಪ್ರಸನ್ನವಾಗಿರಬೇಕೀಗ. ಸಾಧೂನಾಂ ಅಸುರದ್ರುಹಾಂ, ಎಲ್ಲ ಅಸುರರ ಶತ್ರುಗಳಾದಂತಹ ಎಲ್ಲ ಸಾಧುಗಳ ಮನಸ್ಸು ಅತ್ಯಂತ ಪ್ರಶಾಂತವಾಗಿ. ಜಾಯಮಾನೇ ಜನೇ ತಸ್ಮಿನ್ ನೇದುರ್ದುಂದುಭಯೋದಿವಿ. ಭಗವಂತನು ಅವತರಿಸುವಂತಹ ಸಂದರ್ಭದಲ್ಲಿ ಆಕಾಶದಲ್ಲಿ ದೇವದುಂದುಬಿಗಳು ಮೊಳಗುತ್ತವೆ ಅಂತೆ. ಗಂಧರ್ವರು, ಕಿನ್ನರು ಎಲ್ಲರೂ ಕೂಡ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇದ್ರು ಅಂತ ಹೇಳುವಂತಹ ಕಥೆ ಇದ್ದಕ್ಕಿದ್ದಂತೆ ಕೃಷ್ಣನ ನಾಮ ಇದ್ದಕ್ಕಿದ್ದಂತೆ ಮೂಡಿ ಬಂದಿದೆ. ಈಗ ಅದು ಭಗವಂತನ ಅನುಗ್ರಹ ಪ್ರಸಾದ. ಅದೇ ರೀತಿ ಮುಮುಚುರ್ಮನಯೋ ದೇವಾಃ ಸುಮನಾಂಸಿ ಮುದಾನ್ವಿತಾಃ ಮಂದಂ ಮಂದಂ ಜಲಧರಾಃ ಜಗಜ್ಜುರನುಸಾಗರಂ. ನಾರದೇ ಮೊದಲಾದಂತಹ ಎಲ್ಲ ಮುನಿಗಳು, ಇಂದ್ರಾದಿ ದೇವತೆಗಳು ಎಲ್ಲರೂ ಕೂಡ ಆನಂದ ತುಂಬಿದರಾಗಿರುವಂತಹ ಸಮಯ. ಎಲ್ಲರೂ ದೇವತೆಗಳೆಲ್ಲ ಹೂಮಳೆಯನ್ನ ಕರೆಯುತ್ತಿರುವಂತಹ ಸಮಯ. ಎಷ್ಟು ಬೇಕೋ ಅಷ್ಟೇ
ಮೋಡಗಳು ಆಕಾಶದಲ್ಲಿ ತುಂಬಿಕೊಂಡು ತುಂತುರು ಮಳೆಯನ್ನು ಸುರಿಸ್ತಾ ಇದ್ದವಂತೆ. ಮಂದಂ ಮಂದಂ ಜಲಧರಾಹ ಜಗರ್ಜುರನುಸಾಗರಂ. ಮೆಲ್ಲಗೆ ಒಂದೊಂದೇ ಹನಿಯನ್ನ ಪುಷ್ಪವೃಷ್ಟಿಯಂತೆ ಆ ಪ್ರದೇಶಕ್ಕೆ ಸುರಿಸ್ತಾ ಇದ್ದವು ಮೋಡಗಳು. ನಿಶೀತೆ ತಮ ಉದ್ಭೂತೆ. ರಾತ್ರಿಯ ಹೊತ್ತು ಎಲ್ಲ ಊರಿಗೆ ಊರೇ ಕತ್ತಲು ಆವರಿಸಿದೆ. ಯಾಕೆ? ಕೃಷ್ಣ ಹುಟ್ಟುವಂತಹ ಸಮಯ, ಎಲ್ಲ ಊರು ಕತ್ತಲಾಗಿದ್ದಂತಹ ಸಮಯದಲ್ಲಿ ಕೃಷ್ಣ ಬಂದು ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಟ್ಟ ಅಂತ ಹೇಳುವಂತಹ ಸಂಕಲ್ಪದಲ್ಲಿ ರಾತ್ರಿಯ ಹೊತ್ತೇ ಕೃಷ್ಣ ಜನಿಸಿದ. ನಿಶೀತೆ ತಮ ಉದ್ಭೂತೆ ಜಾಯಮಾನೇ ಜನಾರ್ದನೆ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುಹಾಶಯ. ವಿಷ್ಣು ಸರ್ವಗುಹಾಶಯ. ಎಲ್ಲರ ಒಳಗೂ ತಾನಿದ್ದು ಈ ಪ್ರಪಂಚವನ್ನು ನಡೆಸುವಂತಹ ವಿಷ್ಣು ದೇವರೂಪಿಣಿಯಾದ, ದೇವಮಾತೆಯಾದ ದೇವಕಿಯ ಗರ್ಭದಿಂದ ಆವಿರಾಸೀತ್ ಯಥಾ ಪ್ರಾಚ್ಯಾಂ ದಿಶೀಂದುರಿವ ಪುಷ್ಕಲಃ. ಯಾವ ರೀತಿ ಷೋಡಶ ಕಲೆಗಳಿಂದ ಕೂಡಿದಂತಹ ಉಡುಪತಿಯಾದ ಚಂದ್ರ ಉದಯಿಸ್ತಾನೋ ಹಾಗೆ ಶ್ರೀಕೃಷ್ಣ ಕಾರಾಗೃಹದಲ್ಲಿ ವಸುದೇವನ ತೇಜಾಂಶ ಸಂಭೂತನಾದ ಕೃಷ್ಣನ ತೇಜಸ್ಸೇ ವಸುದೇವನಿಂದ ಬಂದು ವಸುದೇವನಿಂದ ದೇವಕಿಯಲ್ಲಿ ಸ್ಥಾಪಿತವಾಗಿ ಆ ದೇವಕಿಯ ಗರ್ಭದಿಂದ ಈ ಭಗವಂತನಾದಂತಹ ವಾಸುದೇವ ಪ್ರಕಟವಾಗ್ತಾನೆ ಅಂತ ಹೇಳಿ ಭಾಗವತದಲ್ಲಿ ತಿಳಿಸಿದ್ದಾರೆ. ಎಲ್ಲರೂ ಕೂಡ ಜಯಕಾರ ಮಾಡುವ ಬೋಲೋ ಶ್ರೀ ಕೃಷ್ಣ ಭಗವಾನ್ ಕಿ ಜಯ. ತಮದ್ಭುತಂ ಬಾಲಕಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಕಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ. ಎಲ್ಲರೂ ಕೂಡ ಭಗವಂತನ ಸ್ತುತಿಯನ್ನು ಮಾಡ್ತಾರೆ. ಅದರಲ್ಲಿ ಮಹಾರ್ಘ ವೈಡೂರ್ಯ ಕಿರೀಟ ಕುಂಡಲ ತ್ರಿಷಾ ಪರಿಷ್ವಕ್ತ ಸಹಸ್ರ ಕುಂಡಲಂ ಉದ್ದಾಮ ಕಾಂಚಂಗದ ಕಂಕಣಾದಿಭಿ ವಿರೋಚಮಾನಂ ವಸುದೇವ ಐಕ್ಷತ. ಇದ್ದಕ್ಕಿದ್ದಂತ ಆ ಶಿಶು ಶಂಖ ಚಕ್ರ ಗದಾ ಪದ್ಮವನ್ನು ಧರಿಸಿಕೊಂಡು ತನ್ನ ಸಾಕ್ಷಾತ್ ಪರಮ ಸುಂದರವಾದಂತಹ ಪರಿಪೂರ್ಣ ಸ್ವರೂಪವನ್ನ ಹೊಂದಿ, ಆ ಸ್ವರೂಪವು ವಸುದೇವ ದೇವಕಿಯರಿಗೆ ಕಾಣಿಸಿದ್ದರೆ ಆ ಸುಂದರವಾದಂತಹ ಸ್ವರೂಪವನ್ನ ವಸುದೇವ ನೋಡಿದ ಅಂತ ಹೇಳುವಂತಹ ಆ ಸಂದರ್ಭವನ್ನ ವೇದವ್ಯಾಸರು ಈ ಭಾಗವತದಲ್ಲಿ ವಿವರಿಸಿದ್ದಾರೆ. ಎಲ್ಲರೂ ಹೇಳೋಣ, ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ, ಹೇ ನಾಥ ನಾರಾಯಣ ವಾಸುದೇವ, ಪ್ರದ್ಯುಮ್ನ ದಾಮೋದರ ವಿಶ್ವಮೂರ್ತೆ, ಮುಕುಂದ ವಿಷ್ಣು ಭಗವನ್ ನಮಸ್ತೆ. ಶ್ರೀಕೃಷ್ಣದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ, ಗೋವಿಂದ ಅನ್ನಿ ಗೋವಿಂದ. ಮಂಗಳ ಶಬ್ದವನ್ನು ಮಾಡಬೇಕು.
ಸೇವಾರ್ಥಿಯಲ್ಲ ಇದಕ್ಕೆ ಹೊತ್ತು ಬರುವ ದೇವರಿಗೆ ಮಂಗಳಾರತಿ ಬರಲು ಬಯಸುವುದಿಲ್ಲ. ಮಹಾಮಂಗಳಾರತಿಯ ಒಟ್ಟಿಗೆ 7 ದಿನದ ಯಜ್ಞ ಸೇವೆಗೆ ಸೇವಾ ಕಟ್ಟಿರಬೇಕಿಲ್ಲ. ಮಹಾಮಂಗಳಾರತಿ ಪರ ಸಾಲಾದ ಪೂರಲು ವಿನಂತಿ ಬರುವುದು.
ಈಗ ಶ್ರೀಕೃಷ್ಣ ದೇವರನ್ನ ತೊಟ್ಟಿಲಿಗೇರಿಸುವಂತಹ ಕಾರ್ಯಕ್ರಮ. ಯಾರು ಕೂಡ ಪರಸ್ಪರ ಮಾತನಾಡದೆ ಶ್ರೀಕೃಷ್ಣ ದೇವರ ಜನ್ಮೋತ್ಸವವನ್ನ ಆಚರಿಸಬೇಕು. ಎಲ್ಲರೂ ಕೂಡ ಭಗವಂತನ ಸ್ಮರಣೆಯನ್ನು ಮಾಡೋಣ. ಮಂಗಲ ಘೋಷ ಮಾಡಿ, ಮಂಗಲ ಘೋಷ. ಶಂಖ ಜಾಗಟೆ. ಓಂ. ಪ್ರದಕ್ಷಿಣೆ ಹಾಕಿ ದೀಪಕ್ಕೆ, ದೀಪದ ಮಂಟಪಕ್ಕೊಂದು ಪ್ರದಕ್ಷಿಣೆ ಹಾಕಲಿಕ್ಕೆ ಜಾಗ ಬಿಡಿ. ಸ್ವಲ್ಪ ಓಂ ಸ್ವಸ್ತಿ ನೋ ಮಿಮೀತ ಸ್ವಸ್ತಿನಾ ಭರಸ್ವಸ್ತಿ ದೇವನಃ ಸತ್ತಿ ಭೂಷಾ ಅಸುರೋ Om